ಅವಲಿ ಅವಲಿ ಓಡಿದಲ್ಲಿ ಖಂಡಿತವಾಗಿಯೂ ಖಾತೆಪಟ್ಟಿಯಲ್ಲಿ ಕೊಂಚ ಹೆಚ್ಚಳ ಅಂಕವನ್ನು ಕಾಣಸಿಗಬಹುದು. ಅವಲಿ ಬೊಟ್ಟ ಖಂಡಿತವಾಗಿಯೂ ಚವಳಿಯಾಗಲಿದೆ. ಇದು ಆಜಾದ್ ಬೆಂಗಳೂರು. ಮತ್ತೊಮ್ಮೆ ದಂಡನ್ನು ಕುಟ್ಟುತ್ತಾ ರುಕ್ಷರವರ ಕಾದು ನೋಡೋಣ. ನಿನ್ನೆ ಪಂದ್ಯಾಟದಲ್ಲಿ ಕಾಣಸಿಗದ ಈ ಒಂದು ಆಟಗಾರ ಈ ಒಂದು ಪಂದ್ಯಾಟದಲ್ಲಿ ಸೊಗಸಾಗಿ ಮಿಂಚುತ್ತಾ ಇದ್ದಾರೆ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಪವರ್ ಪ್ಲೇಯಲ್ಲಿ ಕೇವಲ 6 ರನ್ ಬಿಟ್ಟುಕೊಟ್ಟು ಮತ್ತೆ ಚೆಂಡನ್ನು ತಟ್ಟುತ್ತಾ ಗುಟ್ಟುತ್ತಾ ಬಶೀರ್ ಅವರು. ಸೊಗಸಾದ ಆಟ, ಖಂಡಿತವಾಗಿ ಇದು ಬೇಕೇ ಬೇಕು. ಈ ಒಂದು ಪಂದ್ಯಾಟಕ್ಕೆ ಕಾಯ್ತಾ ಇದ್ವಿ. ಆ ಬಳ್ಳಿ ಬೋಟಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಓಹೋ, ಇಲ್ಲಿ ದ ಬ್ಯಾಟ್ಸ್ಮನ್ ಇಸ್ ಸೇವ್. ಇದು ಖಂಡಿತವಾಗಿಯೂ ಸೊಗಸಾದ ಆಟ. ರುಕ್ಷರವರ ಆಜಾದ್ ಬೆಂಗಳೂರಿನಲ್ಲಿ ನೋಡಲೇಬೇಕಾದಂತ ಆಟ. ಈ ಆಟ ಖಂಡಿತವಾಗಿಯೂ ಬೇಕೇ ಬೇಕು. ಖಂಡಿತವಾಗಿಯೂ ಸೊಗಸಾದ ಆಟವನ್ನು ಆಡ್ತಾ ಇದ್ದಾರೆ ಈ ರುಕ್ಷರವರು. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಬಶೀರ್. ತೀರ್ಪುಗಾರರಿಂದ ಕ್ರಮವಲ್ಲದೆಸೆದ ವೈಟ್ ಬಾಲ್ ಎಂದು ಘೋಷಣೆ ಆಗುತ್ತಾ ಇದೆ. ಮತ್ತೊಂದು ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ತಾ ಇದೆ. ಮತ್ತೆ ದಂಡಂ ದಶಗಣಂ. ಇದು ಖಂಡಿತವಾಗಿಯೂ ಎಸೆದಂತ ಪ್ರತಿ ಚೆಂಡಿಗೂ ಕೂಡ ಸೊಗಸಾದ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಈ ರುಕ್ಷರವರು. ಆಜಾದ್ ಬೆಂಗಳೂರು ತಂಡದ ಒಂದು ಬೆನ್ನೆಲುಬು ಆಟ ಕೂಡ ಅಂತ ಹೇಳ್ಬೋದು. ಮತ್ತೆ ತನಾಜ್ರವರು ತಂಡವನ್ನು ಕೈಗೆತ್ತಿಕೊಳ್ಳುತ್ತಾ ಮತ್ತೆ ಬಶೀರ್. ಸೊಗಸಾದ ಆಟ. ತನ್ನೂರವರು ಖಂಡಿತವಾಗಿಯೂ ಸಿಂಗಲ್ ಡಿಕ್ಲೇರಿಯ ಖಾತೆಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆಯಾಗುತ್ತಾ ಇದೆ. ಸ್ಕೋರ್ ಮೂವ್ಸ್ ಆನ್ ಟು 16 ಆನ್ ದಿ ಬೋರ್ಡ್. 16 ಅಂಕಕ್ಕೆ ಏರ್ತಾ ಇದೆ. ಚತುರ್ಥ ಎಸೆತ ಬಶೀರ್ ಮುಖೇನವಾಗಿ 4ನೇ ಎಸೆತ. ಸೊಗಸಾದ ಆಟ, ಖಂಡಿತವಾಗಿಯೂ ಸೊಗಸಾದ ಆಟ. ಮತ್ತೊಂದು ಸಿಂಗಲ್ ಒಂಟಿ ಅಂತ ಓಡಿ ಬಂದಂತ ಅಂಕೆ. ಸಿಂಗಲ್ ಡಿಕ್ಲೇರಿಯ. ಇನ್ನು ಬಶೀರ್ ಅವರ ಕೊನೆಯ 2 ಎಸೆತಗಳು ಬಾಕಿ ಆಗುತ್ತಾ ಇದೆ. ಲಾಸ್ಟ್ 2 ಡೆಲಿವರಿ. ಸೊಗಸಾದ ಆಟ, ಸೊಗಸಾದ ಆಟ. ಮತ್ತೆ ಎಸೆದಂತ ಪ್ರತಿ ಚೆಂಡಿಗೂ ತಮ್ಮ ಉತ್ತಮವಾದ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದ್ದಾರೆ ಆಜಾದ್ ಬೆಂಗಳೂರು ತಂಡದ ರುಕ್ಷರವರು. ಕೊನೆಯ 1 ಎಸೆತ ಬಾಕಿ ಆಗುತ್ತಾ ಇದೆ. ಅಷ್ಟೇ 1 ಡೆಲಿವರಿ. ಮುಂದಿನ ಪಂದ್ಯ ಕುಂದಕ್ಕೆ ಲಯನ್ಸ್ ಅಂಜಿನಡ್ಕ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್. ಪದೇ ಪದೇ ಕರೆಯಲು ಅವಕಾಶ ಮಾಡಿಕೊಡಬೇಡಿ. 2 ತಂಡದ ಆಟಗಾರರು ಇಲ್ಲಿ ಸೈನ್ ಅಪ್ ಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮತ್ತೆ ಸೊಗಸಾದ ಡೆಲಿವರಿ, ಸೊಗಸಾದ ಡೆಲಿವರಿ. ಯಾವುದೇ ಮನವಿ ಪುರಸ್ಕಾರ ಕಂಡು ಬರ್ತಾ ಇಲ್ಲ. ಪ್ರೈಸ್ ಮೂಲಕ 1 ಅಂಕ ಖಾತೆಯಲ್ಲಿ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಬಶೀರ್ ರವರ ಕೊನೆಯ ಸ್ಕೋರ್ ಮೂವ್ಸ್ ಆನ್ ಟು 19 ಆನ್ ದಿ ಬೋರ್ಡ್. 19ಕ್ಕೆ ಏರ್ತಾ ಇದೆ. ಬಶೀರ್ ಓವರ್ಗೆ ನಾಂದಿ ಆಗುತ್ತಾ ಇದೆ. ಮತ್ತೊಮ್ಮೆ 3 ಓವರ್ಗಳ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 19 ಆನ್ ದಿ ಬೋರ್ಡ್. ಮತ್ತೆ ಚೆಂಡನ್ನು ಕೈಗೆಳೆದುಕೊಳ್ಳುತ್ತಾ ತಂಡದ ಅನುಭವಿ ಎಸೆತಗಾರ ಜರ್ಸಿ ನಂಬರ್ 01 ನೌರೀಶ್ ಇಸ್ ಅ ಮ್ಯಾನ್. ಮತ್ತೊಮ್ಮೆ
ಯು ಬೂಡಿ ರಿಯಲಿ ತನ್ನಿ ಯು ಬೂಡಿ ದಂಡಂ ದಶಗುಣ. ತನಾಸ್ ಖಂಡಿತವಾಗಿಯೂ ಈ ಒಂದು ಭರ್ಜರಿ ಸಿಕ್ತಕ್ಕೆ ರಣ ಹದ್ದಿನಂತೆ ಕಾಯ್ತಾ ಇದ್ರು. ಖಂಡಿತವಾಗಿ ಉತ್ತರ ಸಿಗ್ತಾ ಇದೆ ತನಾಸ್ ರವರ ತಂಡುಗೆಯಿಂದ. ಇದು ಸಿಕ್ಸರ್, ತನಾಸ್ ರವರ ಪ್ರಥಮ ಸಿಕ್ಸರ್. ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಸ್ಕೋರ್ ಮುಸಂಟು 25, 25ಕ್ಕೆ ಏರ್ತಾ ಇದೆ. ಮತ್ತೆ ತನ್ನು ಬ್ಯಾಟ್ ಅನ್ನು ಗುಟ್ಟುತ್ತಾ ಮತ್ತೆ ದಂಡಿಸಿದ್ರು. ಸೊಗಸಾದ ಹೊಡೆತ, ಗಾಳಿಯೆಲ್ಲ ತೊಂಗಿದೆ ಚೆಂಡು. ಅವಲಿ ಓಟಕ್ಕೆ ಪ್ರಯತ್ನ ಬರ್ತಾರ. ಓಹೋ, ಇಲ್ಲಿ ಅವಲಿ ಓಟವನ್ನು ಕೂಡ ಪೂರ್ತಿಗೊಳಿಸಿದ್ದಾರೆ ಆಜಾದ್ ಬೆಂಗಳೂರು. ಖಂಡಿತವಾಗಿಯೂ ಪ್ರಥಮ 6 ಚೆಂಡನ್ನು ಬಿಟ್ಟುಕೊಟ್ಟು ಕೂಡ ಈ ಮೂಲಕ ಬಹಳಷ್ಟು ಸೊಗಸಾದ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಖಂಡಿತವಾಗಿಯೂ ಬ್ಯಾಟ್ ಅನ್ನು ನೆಲಕ್ಕೆ ಪಡೆಯುತ್ತಾ ಅಂತ ಆಜಾದ್ ಬೆಂಗಳೂರು ಮತ್ತೆ ಬೀಸಿದ್ರು. ಇಲ್ಲಿ ಯಾವುದೇ ಮನವಿ ಪುರಸ್ಕಾರ ಕಂಡು ಬರುತ್ತಾ ಇಲ್ಲ. ತೀರ್ಪುಗಾರರಿಂದ ಚುಕ್ಕಿಯಾಗುತ್ತಾ ಇದೆ. ಮತ್ತೊಮ್ಮೆ ನೂರಿಶ್ರವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ರಿವರ್ಸ್ ಗೆ ಮನವಿ. ಓಹೋ, ವಾಟ್ ಅ ಬ್ಯೂಟಿಫುಲ್, ವಾಟ್ ಅ ಬ್ಯೂಟಿ. ತನ್ನು ಅವಲಿ ಓಟಕ್ಕೆ ಪ್ರಯತ್ನ. ಓಹೋ, ತನ್ನೂರವರು ಬೇಡವಾಗಿತ್ತು. ಖಂಡಿತವಾಗಿಯೂ ಈ ಒಂದು ಓಟ ಬೇಡವಾಗಿತ್ತು. ಈ ಸಂದರ್ಭದಲ್ಲಿ ತನ್ನೂರವರು ಗುಡ್ ಕಮ್ ಬ್ಯಾಕ್ ಆಗುವ ಸಂದರ್ಭದಲ್ಲಿ ತೀರ್ಪುಗಾರರಿಂದ ಯಾವುದೇ ಅಂಕಿಗಳು ಕಂಡು ಬರ್ತಾ ಇಲ್ಲ. ಯಾವುದೇ ಅಂಕಿ ಇಲ್ಲಿ ಕಂಡು ಬರ್ತಾ ಇಲ್ಲ. ಖಂಡಿತವಾಗಿಯೂ ಆಟಗಾರನ ಇಲ್ಲಿ ತಪ್ಪನ್ನು ತೀರ್ಪುಗಾರರು ಕಂಡು ಹಿಡಿ ಹೇಳ್ತಾ ಇದ್ದಾರೆ. ಇದೀಗ ತನ್ನೂರವರ ಒತ್ತರಿ ನಷ್ಟದಲ್ಲಿದೆ. ಒಳ ಗುಡ್ ಕಮ್ ಬ್ಯಾಕ್. ತನ್ನು ಖಂಡಿತವಾಗಿಯೂ ಕೈ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು. ಆಟಗಾರರು ಬಹಳಷ್ಟು ಸೊಗಸಾದ ರೀತಿಯಲ್ಲಿ ಆಡಿದ್ರು ಈ ತನ್ನೂರವರು. ಇದೀಗ ಇವರ ಸ್ಥಾನವನ್ನು ತುಂಬಲು ಜರ್ಸಿ ನಂಬರ್ 77 ತನ್ನು ಇನ್ನೂರವರ ಆಗಮನವಾಗ್ತಾ ಇದೆ. ಮತ್ತೊಮ್ಮೆ ಕಾದು ನೋಡೋಣ ಆಜಾದ್ ಬೆಂಗಳೂರು ವಿರುದ್ಧವಾಗಿ ಇನ್ನೂರವರು ಯಾವ ರೀತಿ ಆಡುತ್ತಾರೆ ಎಂದು. ನೂರೀಶ್ನ ಕೊನೆಯ 2 ಎಸೆತಗಳು ಬಾಕಿ ಆಗುತ್ತಾ ಇದೆ. ಲಾಸ್ಟ್ 2 ಡೆಲಿವರಿ, 2 ಎಸೆತಗಳು ಬಾಕಿಯಾಗುತ್ತಾ ಇವೆ. ಮುಂದಿನ ಪಂದ್ಯಾಕೂಟಕ್ಕೆ ಲಯನ್ಸ್ ಅಜ್ಜಿನಡ್ಕ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ಎಲ್ಲ ತಂಡದ ಆಟಗಾರರು ಸೈನ್ ಅಪ್ ಗೋಸ್ಕರ ಇಲ್ಲಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ನಮ್ಮೊಂದಿಗೆ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಿನ್ನೆಯ ದಿನದಲ್ಲಿ ಬಹಳಷ್ಟು ಹುರಿದುಂಬಿಸುವ ಆಟಗಾರರಿಗೆ ಬಹಳಷ್ಟು ಹುರಿದುಂಬಿಸುವಂತಹ ಒಂದು ಕಮೆಂಟರ್ ಮೂಲಕ ಸೊಗಸಾದ ಅನ್ಸಾರ್ ರವರು ನಮ್ಮೊಂದಿಗಿದ್ದಾರೆ. ಈ ಪಂದ್ಯಾಕೂಟಕ್ಕೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಸೊಗಸಾದ ಆಟ ಇಲ್ಲಿ ಇನ್ನೂರವರಿಂದ ಸೊಗಸಾದ ಆಟ. ಒಂದು ಅಂಕ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ನೂರೀಶ್ ಮುಖೇನವಾಗಿ ಕೊನೆಯ 1 ಎಸೆತಗಳು ಬಾಕಿಯಾಗುತ್ತಾ ಇವೆ. ಲಾಸ್ಟ್ 1 ಡೆಲಿವರಿ. ಓಹೋ, ತಮಾಷೆಯಂತ ಬಂದಂತ ಚೆಂಡು ಸೀದಾ ವಿಕೆಟ್ಗೆ ಮುತ್ತನ್ನಿಡುತ್ತಾ ಇದೆ. ಇದರೊಂದಿಗೆ ಒಬ್ಬರಿನ ಮುಕ್ತಾಯವಾಗಲಿದೆ. ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 28ಕ್ಕೆ ಏರ್ತಾ ಇದೆ. 28 ಆನ್ ದಿ ಬೋರ್ಡ್. ಮತ್ತೆ ಹಲವಾರು ಪಂದ್ಯಾಕೂಟದಲ್ಲಿ ಆಡಿ ಪಳಗಿದಂತ ಆಟಗಾರ ಜರ್ಸಿ ನಂಬರ್ 7 ಆಜಾದ್ ಬೆಂಗಳೂರು ವಿರುದ್ಧವಾಗಿ ಸುಫೈಲ್ ಅಜ್ಜಿನಡ್ಕರ್ ಅವರ ಆಗಮನವಾಗುತ್ತಾ ಇದೆ. ಸುಫೈಲ್ ಅಜ್ಜಿನಡ್ಕ ಯಾವ ರೀತಿ ಆಜಾದ್ ಬೆಂಗಳೂರು ತಂಡಕ್ಕೆ ಆಸರಾಗುತ್ತಾರೆ ಎಂದು ಕಾದು ನೋಡೋಣ. ಮತ್ತೊಮ್ಮೆ ಸುಫೈಲ್ ಅಜ್ಜಿನಡ್ಕ. ಮತ್ತೆ ವೃಕ್ಷರವರ ಸ್ಟ್ರೈಕ್ ವಿಭಾಗದಲ್ಲಿ ತಟ್ಟುತ್ತಾ ಮತ್ತೊಮ್ಮೆ ಸೊಗಸಾದ ಆಟ ನೇರವಾಗಿ ಇಲ್ಲಿ ಔಕೂರವರ ಕೈಗೆ ಹೋಗುತ್ತಾ ಇದೆ ಚೆಂಡು. 1 ಅಂಕದಲ್ಲಿ ತೀರ್ಪುಗಾರರಿಂದ ಡೆಡ್ ಬಾಲ್ ಎಂದು ಮನವಿ ಬರ್ತಾ ಇದೆ. ಯಾವುದೇ ಬಾಲಿಗೆ ಅವಕಾಶವಿಲ್ಲ ಇಲ್ಲಿ ಡೆಡ್ ಬಾಲ್ ಎಂದು ಮನವಿ ಬರ್ತಾ ಇದೆ. ಮತ್ತೊಮ್ಮೆ ಹದ್ದಿನ ಕಣ್ಣಿನ ಮುಂದಿನ ತೀರ್ಪನ್ನು ನೀಡುತ್ತಾ ಇದ್ದಾರೆ ಈ ತೀರ್ಪುಗಾರರು.
ಖಂಡಿತವಾಗಿಯೂ ಸುಡು ಬಿಸಿಲೆಂದು ಲೆಕ್ಕಿಸದೆ ನಿನ್ನೆಯಿಂದ ನಮ್ಮೊಂದಿಗೆ ಸಹಕರಿಸಿದಂತಹ ತಮೀಮ್, ಅದೇ ರೀತಿಯಲ್ಲಿ ನೌಶಾದ್ ಮಕ್ಕಿಯಾರು ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಮತ್ತೊಮ್ಮೆ ಅಶ್ರಫ್ ರವರು ಸೊಗಸಾದ ಆಟಕ್ಕೆ ಪ್ರಯತ್ನ, ವಾಡ ಡೆಲಿವರಿ, ಭೂಮಿ ತಾಯಿಯನ್ನು ಮುಚ್ಚಿಟ್ಟು ಬಂದಂತಹ ಚೆಂಡು ಚುಕ್ಕಿಯಾಗುತ್ತಾ ಇದೆ, ಡಾಟೆಡ್ ಡೆಲಿವರಿ ಆಗುತ್ತಾ ಇದೆ. ಮತ್ತೆ ಎರಡನೇ ಎಸೆತಕ್ಕೆ ಅಶ್ರಫ್ ರವರು ಸಜ್ಜಾಗ್ತಾ ಇದ್ದಾರೆ. ಮತ್ತೆ ಬಲವಾದ ಹೊಡೆತ, ಉತ್ತಮವಾದ ಚೇತರಿಕೆ ಖಲೀಲ್ ರವರಿಂದ ಡೈರೆಕ್ಟ್ ಹಿಟ್ ಆಗುವ ಚಾನ್ಸ್ ಇತ್ತು. ಒಂಟಿ ಓಟದ ಮೂಲಕ ಖಾತೆಯಲ್ಲಿ ಒಂದು ಅಂಕ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಸಾನ್ ಟು 29 ಆನ್ ದಿ ಬಾಲ್, 29ಕ್ಕೆ ಏರುತ್ತಾ ಇದೆ. ಮತ್ತೆ ಬಲವಾದ ಹೊಡೆತ, ಸೊಗಸಾದ ಹೊಡೆತ, ಖಾಲಿ ಜಾಗಕ್ಕೆ ಹೊಡೆತ, ಅವಳಿ ಓಟಕ್ಕೆ ಪ್ರಯತ್ನ. ಅವಳಿ ಓಟವನ್ನು ಕೂಡ ಇಲ್ಲಿ ಪೂರ್ತಿಗೊಳಿಸ್ತಾ ಇದ್ದಾರೆ. ಖಾತೆಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಕಂಡುಕೊಂಡು ಸಿಗ್ತಾ ಇದೆ. ಖಾತೆ ಪಟ್ಟಿಯಲ್ಲಿ 31ಕ್ಕೆ ಏರ್ತಾ ಇದೆ. 31 ಆನ್ ದಿ ಬಾಲ್. ಮುಂದಿನ ಪಂದ್ಯಾಕೂಟಕ್ಕೆ ಲಯನ್ಸ್ ಅಜ್ಜಿನಡ್ಕ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ಎರಡು ತಂಡದ ಆಟಗಾರರು ಸೈನ್ಯಗೋಸ್ಕರ ವೇದಿಕೆ ಮುಂಭಾಗ ಬರಬೇಕಾಗುತ್ತಾವ. ಮತ್ತೊಮ್ಮೆ ಸೊಗಸಾದ ನಾಳಿ ತೀರ್ಪುಗಾರರಿಂದ ಅಗಲಗೆಸಿದ ಅಡ್ಡ ನಿಶಾನೆ, ವೈಡ್ ಬಾಲ್. ಖಾತೆಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆಯಾಗುತ್ತಾ ಇದೆ. ಅಗಲ ಚೆಂಡು ಹಾಕಿದೆ, ಅದರಲ್ಲಿ ಖಂಡಿತವಾಗಿಯೂ ಕಟ್ಟಿಟ್ಟ ಬುದ್ಧಿ, ಇದು ತಪ್ಪಿದ್ದಲ್ಲ. ಮತ್ತೊಮ್ಮೆ ಅಗಲ ಎಸೆತದೊಂದಿಗೆ ಖಾತೆಯಲ್ಲಿ ಒಂದು ಅಂಕ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಚತುರ್ಥ ಬಾರಿಗೆ ಅಶ್ರಫ್ ರವರು ಸೊಗಸಾದ ಹೊಡೆತಕ್ಕೆ ಪ್ರಯತ್ನ. ಸುಫೈಲ್ ರವರು ದಂಡಿಗೆ ತಡೆದು ಬಡಿದು ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸೊಗಸಾದ ಆಟ. ಇನ್ನು ಲಯನ್ಸ್ ಅಜ್ಜಿನಡ್ಕ ವಿರುದ್ಧವಾಗಿ ಮುಂದಿನ ಪಂದ್ಯಾಕೂಟಕ್ಕೆ ಬ್ಲಾಕ್ ಪ್ಯಾಂಥರ್ಸ್ ಎರಡು ತಂಡದ ಆಟಗಾರರು. ಸೊಗಸಾದ ಆಟ. ಇನ್ನು ರಬರ ಮತ್ತೊಮ್ಮೆ ಒಂಟಿ ಓಟಕ್ಕೆ ಪ್ರಯತ್ನ, ಒಂಟಿ ಓಟ ಫಲಿಸ್ತಾ ಇದೆ. ಇದರೊಂದಿಗೆ ಅಶ್ರಫ್ ರವರ ಕೊನೆಯ ಒಂದು ಎಸೆತ ಬಾಕಿ ಆಗುತ್ತಾ ಇವೆ. ಕೊನೆಯ ಒಂದು ಎಸೆತ ಬಾಕಿ ಆಗ್ತಾ ಇವೆ. ಸುಫೈಲ್ ದಂಡನ್ನು ಹಿಡಿಯುತ್ತಾ ಮತ್ತೊಮ್ಮೆ ಮತ್ತೆ ದಂಡಿಸಿದ್ರು. ಸೊಗಸಾದ ಆಟ. ಮತ್ತೆ ಅವಳಿ ಓಟಕ್ಕೆ ಪ್ರಯತ್ನ. ಇಲ್ಲಿ ಓಹೋ, ಅವಳಿ ಓಟಕ್ಕೆ ಪ್ರಯತ್ನ ಬಂದಿಟ್ಟು ಇಲ್ಲಿ ತೀರ್ಪುಗಾರರ ಮನವಿ ಸಿಗ್ತಾ ಇಲ್ಲ. ಓವರ್ಗೆ ಸಮಾಪ್ತ. ಓವರಿನ ಮುಕ್ತಾಯವಾಗುತ್ತಾ ಇದೆ. 12ನೆಯ ಆಟಗಾರರಿದ್ದರು ನಮ್ಮನ್ನು ಸಂಪರ್ಕಿಸಬೇಕು. ಕಾರಣ ಇಲ್ಲಿ ಮತ್ತೆ ತದನಂತರ ಯಾರು ಮಾತಾಡಲಿ ಮಾತಾಡಲು ಅವಕಾಶವಿಲ್ಲ. 12ನೇ ಆಟಗಾರ ಇಲ್ಲಿದ್ದರು ನಮ್ಮೊಂದಿಗೆ ಸಂಪರ್ಕಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಪ್ರೀತಿಪೂರ್ವಕವಾಗಿ ಅನ್ಸಾರ್ ಕುಣಂಜಿ ಇವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನ. ಧನ್ಯವಾದ ಮುಸಬ್ಬಿಲ್. ಎರಡನೇ ದಿವಸಕ್ಕೆ ಕಾಲಿಡುವಾಗ ನಿನ್ನೆಂತೂ ಬಹಳಷ್ಟು ರೋಚಕತೆಯಾಗಿ APL 2025 ಈ ಒಂದು ಪೀಸ್ ಬಾಯ್ಸ್ ಅಜ್ಜಿನಡ್ಕ ಸಾದರಪಡಿಸುವಂತಹ ಪಂದ್ಯಾಕೂಟ ಬಹಳಷ್ಟು ಯಶಸ್ವಿಯಾಗಿ ಆರಂಭದ ದಿವಸ ಮುಕ್ತಾಯಗೊಂಡು ಎರಡನೇ ದಿವಸಕ್ಕೆ ದಾಪು ಕಾಲಿಡುವಾಗ ಆರಂಭದ ಪಂದ್ಯಾಕೂಟ ಆಜಾದ್ ಬೆಂಗಳೂರು ವಿರುದ್ಧವಾಗಿ ಚಾಲೆಂಜರ್ಸ್ ಅಜ್ಜಿನಡ್ಕ ನಡುವೆ ಬಹಳಷ್ಟು ಸೊಗಸಾದ ಪಂದ್ಯಾಕೂಟ ಇಂದು ಡಿ ಆಕಾರದ ಮೈದಾನ ಸಾಕ್ಷಿಗೊಳ್ಳುವಾಗ ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುವಂತ ಸಮಯ. ಇಲ್ಲಿ 30 ಚೆಂಡು ಮುಂದೆ ಆಜಾದ್ ಬೆಂಗಳೂರು ತಂಡ 30 ಚೆಂಡು ಮುಂದೆ ಗಳಿಸಿದಂತ ಮೊತ್ತ 35. ಇಲ್ಲಿ ಚಾಲೆಂಜರ್ಸ್ ಅಜ್ಜಿನಡ್ಕ ತಂಡ ವಿಜಯಶಾಲಿಯಾಗಲು
36 ಓಟದ ಅನಿವಾರ್ಯತೆ, 30 ಚೆಂಡು ಮುಂದೆ. ಇಲ್ಲಿ ಆರಂಭದ ಆಟಗಾರರನ್ನು ಕಳಿಸಿಕೊಡಬೇಕಾಗಿದೆ, ವಿಳಂಬ ಮಾಡಬೇಡಿ. ಈ ಒಂದು ಸುಳ್ಳು ಬಿಸಿಲಿನಲ್ಲಿ ಬಹಳಷ್ಟು ನಮ್ಮೊಂದಿಗೆ ತೀರ್ಪುಗಾರ ಮಾಡುವಂತಹ ತೀರ್ಪುಗಾರರು. ಖಂಡಿತವಾಗ್ಲೂ ನಿನ್ನೆ ಬೆಳಿಗ್ಗೆಯಿಂದ ಇದು 2ನೇ ದಿವಸಕ್ಕೆ ದಾಪುಗಾಲಿಡುವಾಗ ಬಹಳಷ್ಟು ಸೊಗಸಾಗಿ ತೀರ್ಪುಗಾರ ಮಾಡುವಂತಹ ತೀರ್ಪುಗಾರ. ಖಂಡಿತವಾಗ್ಲೂ ತೀರ್ಪುಗಾರಿಕೆ ಮಾಡುವಾಗ ಅದೊಂದು ಸುಲಭದ ಕೆಲಸ. ಖಂಡಿತವಾಗ್ಲೂ ಬಹಳಷ್ಟು ಕಷ್ಟವಿದೆ. ಬಹಳಷ್ಟು ಆ ಆಟಗಾರರಿಂದ ಬೈಗಳು ಕೇಳಿ ಬರ್ಲಿಕ್ಕಿದೆ. ಆ ಕಟ್ಟೆಯಲ್ಲಿ ಕುಳಿತುಕೊಂಡು ಕೆಲವೊಂದು ಬೈಗಳು, ನೋಬಾಳು ಕೊಟ್ಟ, ನಮ್ಮ ಪಂದ್ಯಾಕೂಟನ್ನು ಲಗಡಿದತ್ತೆ ಎಲ್ಲ ಕೂಡ ಭಾಷೆಯಲ್ಲಿ ಹಲವು ಭಾಷೆಯಲ್ಲಿ ಕೂಡ ಆ ತೀರ್ಪುಗಾರಿಗೆ ಕೆಲವೊಂದು ಬೈಗಳು, ಅದನ್ನು ಕೇಳಿಕೊಂಡು ಸಹಿಸಿಕೊಂಡು ತೀರ್ಪುಗಾರ ಮಾಡುವಂತಹ ತೀರ್ಪುಗಾರರು. ಖಂಡಿತವಾಗ್ಲೂ ತೀರ್ಪುಗಾರರನ್ನು ಮೆಚ್ಚಲೇಬೇಕಾಗಿದೆ. ಅದೆಷ್ಟೋ ಆ ಬೈಗಳೊಂದಿಗೆ ಆ ಬೈಗಳು ತಿಂದುಕೊಂಡು ಬಹಳಷ್ಟು ತೀರ್ಪುಗಾರ ಮಾಡುವಂತಹ ತೀರ್ಪುಗಾರರು. ತಮಗೆ ಪೀಸ್ ಬಾಯ್ಸ್ ಅಜ್ಜಿನಡ್ಕ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇಲ್ಲಿ ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುವಂತ ಸಮಯ. ಆರಂಭದ ಕ್ರಮಾಂಕ ದಾಂಡುಗಾರಾಗಿ ಚಾಲೆಂಜರ್ಸ್ ಅಜ್ಜಿನಡ್ಕ ಪರವಾಗಿ ಜರ್ಸಿ ನಂಬರ್ 12 ಬನಿಯಂದಾರಿ ಜೊತೆಗೂಡುತ್ತಾ ಜರ್ಸಿ ನಂಬರ್ 1 ಬನಿಯಂದಾರಿ ಆರಂಭದ ಕ್ರಮಾಂಕ ದಾಂಡುಗಾರಾಗಿ ಅಜ್ಜಿನಡ್ಕ ಪರವಾಗಿ ಆಡುವುದಾದರೆ ಇಲ್ಲಿ ಸುಲಭದ ಗುರಿಯನ್ನು ಬೆನ್ನಟ್ಟಲೇಬೇಕಾಗಿದೆ. ಆಜಾದ್ ಬೆಂಗಳೂರು ವಿರುದ್ಧವಾಗಿ ಚಾಲೆಂಜ್ ಅಜ್ಜಿನಡ್ಕ ನಡುವೆ ಪಂದ್ಯಾಕೂಟ ಬಹಳಷ್ಟು ರೋಚಕತೆಯಾಗಿ ದ್ವಿತೀಯ ಇನ್ನಿಂಗ್ಸ್ ಮೂಡಿ ಬರಬಹುದೇ. ಎಲ್ಲ ಕೂಡ ಇಲ್ಲಿ ಪ್ರಶ್ನಾರ್ಥರ ಚಿಹ್ನೆಯಾಗ್ತಾ ಇದೆ. ಇಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಜರ್ಸಿ ನಂಬರ್ 17 ಬನಿಯಂದಾರಿ ಅಮೀರ್ ಎಸೆತಗಾರಿಕೆ ಭಾಗದಲ್ಲಿ 2ನೇ ದಿವಸದ ಆರಂಭದ ಷಟಕ ತನಾಸ್ ದಂಡುಮುಖಿನವಾಗಿ ಕಾಣುವುದಾದರೆ ಇಲ್ಲಿ ದ್ವಿತೀಯ ಷಟಕ ಬಾರಿಸುವಂತ ಆಟಗಾರ ಯಾರು? ಖಂಡಿತವಾಗ್ಲೂ ಇಲ್ಲಿ ಪಂದ್ಯಷ್ಟು ರೋಚಕತೆಯಾಗಲಿಕ್ಕಿದೆ. ದ್ವಿತೀಯ ಊರಿನ ಆರಂಭದ ಚುನಾಯಿಸಬೇಕಾಗಿದೆ. ತೀರ್ಪುಗಾರನ್ನು ದಾಟುತ್ತಾ ತೀರ್ಪುಗಾರರ ಸಮ್ಮತಿ ಪಡೆದುಕೊಂಡು ತನ್ನದಾದ ಶೈಲಿಯಲ್ಲಿ ಎಸೆಯಬೇಕಾಗಿದೆ. ಇಲ್ಲಿ ಆರಂಭದ ಚೆಂಡು ಪ್ರಥಮ ಓವರ್ ಅಮೀರ್ ಎಸೆಯಬೇಕಾಗಿದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ದಾಂಡುಗಾರಿಗೆ ಒಂದು ರೀತಿಯಲ್ಲಿ ನೋಡಿದರೆ ಸ್ವರ್ಗ ತಾಣಂತ ಒಳಬಹುದಾಗಿದೆ. ಸುಲಭ ರೀತಿಯಲ್ಲಿ ಹೊಡೆಯುವಂತ ಸನ್ನಿವೇಶ ಇಲ್ಲಿ ಕಾಡುತ್ತಾ ಇದೆ. ಪವರ್ ಪ್ಲೇ ಲಾಭವನ್ನು ಇಲ್ಲಿ ಪಡ್ಕೊಳ್ತಾವ್ರೋ ದಾಂಡುಗಾರನ್ನು ಇಲ್ಲಿ ಅಮೀರ್ ಕಟ್ಟಿ ಹಾಕುವನು ಇಲ್ಲ ಕೂಡ ಇಲ್ಲಿ ಪ್ರಶ್ನಾರ್ಥರ ಚಿಹ್ನೆ ಆಗ್ತಾ ಇದೆ. ಎರಡು ತಂಡಕ್ಕೂ ಗೆಲುವು ಪ್ರಾಮುಖ್ಯತೆ. ಇಲ್ಲಿ ಆರಂಭದ ಚೆಂಡು ಅಮೀರ್ ಎಸೆಯಬೇಕಾಗಿದೆ. ತೀರ್ಪುಗಾರನ್ ದಾಡುತ್ತಾ ತನ್ನದಾದ ಶೈಲಿ ರೈಟ್ ಅಂಬೋದ ಮಾಡಿ ದೊಡ್ಡ ಹೊಡೆತಕ್ಕೆ ನೋಟವಿಟ್ರು. ಆದರೆ ಬಂದ ದಾರಿಗೆ ಸುಂಕವಿಲ್ಲ. ಯಾವುದೇ ಖಾತೆಯನ್ನು ತೆರೆದೇ ಖಂಡಿತವಾಗ್ಲೂ ಬರೀ ಕೈಯಲ್ಲಿ ವೀಕ್ಷಣೆ ಮನ ಮಾಡುವಾಗ ಇದು ಚಾಲೆಂಜರ್ಸ್ ತಂಡಕ್ಕೆ ತುಂಬಲಾರದ ನಷ್ಟವಾಗ್ತಾ ಇದೆ. ಕಾರಣ ಪವರ್ ಪ್ಲೇಯಲ್ಲಿ ದೊಡ್ಡ ಹೊಡೆತಗಳಿಗೆ ಅವಕಾಶ ಇರುವಂತ ಸಂದರ್ಭ. ಖಂಡಿತವಾಗ್ಲೂ ಉದರಿಯನ್ನು ಬಿಟ್ಕೊಟ್ರೆ ಖಂಡಿತವಾಗ್ಲೂ ಕಷ್ಟ ಖಂಡಿತವಾಗ್ಲೂ ಚಾಲೆಂಜರ್ಸ್ ತಂಡಕ್ಕೆ ಇದೆ. ಕಾರಣ ಆರಂಭದಲ್ಲಿ ಉದರಿ ಬಿಟ್ಟುಕೊಡ್ತಾ ಇದೆ ತಂಡ. ಅಮೀರ್ ಕೈಚಲಕ ಮಾಡ್ತಾ ಇದ್ದೇನೆ. ಆರಂಭದ ಓವರ್ ಅನ್ನಿಸಿದಂತ ಅಮೀರ್ ಆ ಪವರ್ ಪ್ಲೇಯ ಲಾಭವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದೇನೆ ಅಮೀರ್. ಕಾರಣ ಆರಂಭದ ಚೆಂಡಿಗೆ ಇಲ್ಲಿ ಉದರಿ ನೆಲಪಾಲಾಗ್ತಾ ಇದೆ. ನೂತನ ಕ್ರಮಾಂಕದಲ್ಲಿ ಬಂದಂತ ದಾಂಡುಗಾರ ಅಸ್ರಾಫ್ ಜರ್ಸಿ ನಂಬರ್ 13 ಬನಿಯಂದಾರಿ ಜವಾಬ್ದಾರಿ ಹೊತ್ತುಕೊಂಡು ಆಡುವಂತಹ ಸಂದರ್ಭ ಸಮಯ. ಕಾರಣ 36 ಬೇಕಾಗಿದೆ. 29 ಚೆಂಡು ಮುಂದೆ ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ಇಲ್ಲಿ ದಂಡನ್ನು ಬೀಸಬೇಕಂತಹ ಅನಿವಾರ್ಯತೆ ಇದೆ. ಕಾರಣ ಇದು 2ನೇ ದಿವಸದ ಆರಂಭದ ಪಂದ್ಯಾಕೂಟದ ಗೆಲುವು ಯಾರಿಗೆ ಸೋಲು ಯಾರಿಗೆ ಎಲ್ಲ ಕೂಡ ಇದು ಪ್ರಶ್ನಾರ್ಥರ ಚಿಹ್ನೆಯಾಗ್ತಾ ಇದೆ. ಕೊನೆಯ ಗಳಿಗೆಯಲ್ಲಿ ಎಲ್ಲ ಸ್ಪಷ್ಟ ಉತ್ತರ ನಾವು ನೀಡಲಿಕ್ಕಿದ್ದಾವೆ. ದ್ವಿತೀಯ ಚರ್ಚಿಸಬೇಕಾಗಿದೆ ಅಮೀರ್ ಅಸ್ರಾಫ್ ದಾಂಡುಗಾರಿ ಭಾಗದಲ್ಲಿ ಒಂದು ಓಟ. ಈ ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ ಒಂದು ಇಲ್ಲಿ ಖಾತೆ ಶುಭಾರಂಭಗೊಳ್ಳುತ್ತಾ ಇದೆ. ಪವರ್ ಪ್ಲೇಯ ಖಾತೆ ಇಲ್ಲಿ ಶುಭಾರಂಭಗೊಳ್ಳುತ್ತಾ ಇದೆ. 4 ಚೆಂಡು ಬಾಕಿ ಇದೆ. ಆ ಪವರ್ ಪ್ಲೇ ಲಾಭವನ್ನು ಪಡ್ಕೊಳ್ಳಬೇಕಾಗಿದೆ ದಾಂಡುಗಾರರ. ಕಾರಣ ಪವರ್ ಪ್ಲೇ ಅನ್ನುವುದೇ ದೊಡ್ಡ ಹೊಡೆತಗಳಿಗೆ ಅನಿವಾರ್ಯತೆ ಇರುವಂತಹ ಪವರ್ ಪ್ಲೇ. ಆದರೆ ಇಲ್ಲಿ
ಅಮೀರ್ ಕಿಂಚಿತ್ತು ಅವಕಾಶ ನೀಡುತ್ತಾ ಇಲ್ಲ. 2 ಚೆಂಡು ಮುಂದೆ 1 ಉದರನ್ನು ಕಬಳಿಸಿದಂತ ಅಮೀರ್ ಒಂದು ಒಟ್ಟ ಮಾತ್ರ ಬಿಟ್ಕೊಟ್ರು. ಇದು ತೃತೀಯ ಬಾರಿಗೆ ಸೇಬೇಕಾಗಿದೆ. ರೈಟ್ ಆರ್ಮ್ ಹೋದ ಮಾದರಿ 17 ಬಣಿ ಅಂತಾರೆ. ಕಟ್ ಮಾಡೋ ಪ್ರಯತ್ನ ನಿಧಾನಗತಿಯಲ್ಲಿ ದಂಡನ್ನು ಬೀಸಿದ್ರು. 1 ಓಟಲ್ಲಿ ಕ್ರಮಿಸುವಾಗ 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 2 ಓಟ ಬಂದಾಗಿದೆ, 1 ಉದರಿ ಬಿಟ್ಟುಕೊಟ್ಟಾಗಿದೆ. ಇಲ್ಲಿ ಅಂತಿಮ 3 ಚೆಂಡನ್ನು ಎಸೆಯಬೇಕಾಗಿದೆ. ಇದು 4ನೇ ಬಾರಿಗೆ ಎಸೆಯಬೇಕಾಗಿದೆ. ಲಯಬದ್ಧವಾದಂತಹ ಚೆಂಡು ನಿಭಾಯಿಸುವಾಗ ಜವಾಬ್ದಾರಿ ಹೊತ್ತುಕೊಂಡು ಆಡುವಂತ ಆಟಗಾರರು. ಇಲ್ಲಿ ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ದೊಡ್ಡ ಹೊಡೆತ, ನೇರ ಹೊಡೆತ ಬಂದಲ್ಲಿ ಇಲ್ಲಿ ಲಾಭವನ್ನು ಪಡೆದುಕೊಳ್ಳುವಂತಹ ಅವಕಾಶವಿತ್ತು. ಆದರೆ ಇದು 1 ಓಟಕ್ಕೆ ಮಾತ್ರ ಸೀಮಿತಗೊಳ್ಳುತ್ತಾ ಇದೆ. 4 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ ಅದೇ ಆಡು 3 ಇಲ್ಲಿ ಮಾತ್ರ ಕಾಣಸಿಗುವಾಗ 2 ಚೆಂಡು ಬಾಕಿ ಇದೆ. ಪವರ್ ಪ್ಲೇ 2 ಚೆಂಡು ಬಾಕಿ ಇದೆ. ಸೊಗಸಾದ ದಾಳಿ, ಯಾವುದೇ ಪ್ರತಿ ಉತ್ತರ ದಾಂಡುಗಾರರಿಂದ ಕಾಣ ಸಿಗ್ತಾ ಇಲ್ಲ. ಕಿಂಚಿತ್ತು ಅವಕಾಶ ಎಸೆತಗಾರ ನೀಡುತ್ತಾ ಇಲ್ಲ. ಕಾರಣ ಇದು ಪವರ್ ಪ್ಲೇ. 5 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 3 ಓಟ ಮಾತ್ರ ಕಾಣ ಸಿಗ್ತಾ ಇದೆ. 1 ಉದರಿ ನಷ್ಟವಾಗ್ತಾ ಇದೆ. ಅಂತಿಮ ಬಾರಿಗೆ ಸೇಬೇಕಾಗಿದೆ. ಅದ್ಭುತವಾದಂತಹ ಎಸೆತಗಾರಿಕೆ. ಆದರೆ ರನ್ಔಟ್ಗೆ ಬಹುತೇಕ ಅವಕಾಶ ಇತ್ತು. ಇಲ್ಲಿ 1 ಓಟದೊಂದಿಗೆ ಇಲ್ಲಿ ಖಂಡಿತವಾಗ್ಲೂ ಪ್ರಥಮ ಓವರ್ ನಾಂದಿಯಾಡ್ತಾ ಇದೆ. ಆರಂಭದ ಓವರ್ ಇಲ್ಲಿ ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ ಬೆರಳಿ ಎಣಿಕೆ ಓಟ ಮಾತ್ರ ಕಾಣ ಸಿಗ್ತಾ ಇದೆ. ಅದ್ಭುತ ಓವರ್ ಸಾಬೀತಾಗ್ತಾ ಇದೆ. ಖಂಡಿತವಾಗ್ಲೂ ಆರಂಭದ ಓವರಂತೂ 6 ಚೆಂಡು ಮುಂದೆ ಅಮೀರ್ 4 ಓಟವನ್ನು ಬಿಟ್ಕೊಡ್ತಾ ಇದ್ದಾನೆ. ಕೇವಲ 1 ಉದರಿ ಇಲ್ಲಿ ಬಿಟ್ಕೊಡ್ತಾ ಇದೆ ಚಾಲೆಂಜರ್ಸ್ ಅಜ್ಜಿನಡಕ ತಂಡ. ಈ ಬಾರಿ ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. ಖಂಡಿತವಾಗ್ಲೂ ಇಲ್ಲಿ ಒಂದು ರೀತಿಯಲ್ಲಿ ನೋಡಿದ್ರೆ ಯಾವುದೇ ದೊಡ್ಡ ಹೊಡೆತಗಳಿಗೆ ಅವಕಾಶಕ್ಕೆ ಇಲ್ಲಿ ಎಸೆತಗಾರರು ಆಜಾದ್ ಬೆಂಗಳೂರು ತಂಡದ ಎಸೆತಗಾರರು ನೀಡ್ತಾ ಇಲ್ಲ. ಕಾರಣ ಗೆಲುವು ಪ್ರಾಮುಖ್ಯತೆ. ನಿನ್ನೆ ದಿವಸ ಆಜಾದ್ ಬೆಂಗಳೂರು 2 ತಂಡವನ್ನು ಆಡಿದ್ರು, 2 ಪಂದ್ಯಾಕೂಟವನ್ನು ಆಡಿದ್ರು ಆಜಾದ್ ಬೆಂಗಳೂರು. ಅದರಲ್ಲಿ 1 ಸೋಲು 1 ಗೆಲುವು. 2ನೇ ದಿವಸದ ಆರಂಭದ ಪಂದ್ಯಾಕೂಟ ಆಡ್ತಾ ಇದೆ. ಖಂಡಿತ ಈ ಪಂದ್ಯಾಕೂಟದಲ್ಲಿ ಸೋಲನ್ನು ಒಪ್ಪಿಕೊಳ್ಳಬಹುದೇ? 2 ತಂಡ ಕೂಡ ಸಮಾನತೆಯಲ್ಲಿದೆ. 1 ಗೆಲುವು 1 ಸೋಲು, 1 ಗೆಲುವು 1 ಸೋಲು. ಆದರೆ ಈ ಪಂದ್ಯಾಕೂಟ ಮಾಡಿ ಇಲ್ಲವೇ ಮಾಡಿ ಖಂಡಿತವಾಗ್ಲೂ ಗೆಲ್ಲಲೇಬೇಕಾದಂತಹ ಒತ್ತಡ ಇರಬಹುದಾಗಿದೆ. ಆದರೆ ಈ ಪಂದ್ಯಾಕೂಟವನ್ನು ಗೆಲ್ಲುವವರು ಯಾರು, ಈ ಪಂದ್ಯಾಕೂಟವನ್ನು ಸೋಲುವರು ಯಾರು, ಎಲ್ಲ ಕೂಡ ಕೊನೆಯ ಗಳಿಗೆಯಲ್ಲಿ ನಾವು ಉತ್ತರ ನೀಡಲಿಕ್ಕಿದ್ದೇವೆ. ಮತ್ತೊಮ್ಮೆ ದ್ವಿತೀಯ ಓವರಿನ ಪ್ರಥಮ ಚೆಂಡು ತೀರಾ ಹೊರಭಾಗಕ್ಕೆ ಇಲ್ಲಿ ವೈಡ್ ಬರುತ್ತಾ ಇದೆ. 1 ಓಟ ಬೋನಸ್ ರೂಪದಲ್ಲಿ ಪಡ್ಕೊಳ್ಳುವಾಗ ಇಲ್ಲಿ ಲಾಭವನ್ನು ಪಡ್ಕೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 5-31 ಬೇಕಾಗಿದೆ. ಉಳಿದಂತಹ 24 ಚೆಂಡು ಮುಂದೆ 24 ಚೆಂಡು ಮುಂದೆ ಬೇಕಾಗಿದೆ. 31 ಓಟದ ಅನಿವಾರ್ಯತೆ. ಖಂಡಿತವಾಗ್ಲೂ 2 ತಂಡಕ್ಕೂ ಸಮಾನತೆ ಇದೆ. ಆದರೆ ಇದೇ ರೀತಿಯಲ್ಲಿ ಆಜಾದ್ ಬೆಂಗಳೂರು ತಂಡದ ಎಸೆತಗಾರರು ತಪ್ಪನ್ನು ಮಾಡಿದ್ರೆ ಖಂಡಿತವಾಗ್ಲೂ ಆ ವಿಜಯದ ಮೆಟ್ಟಿಲನ್ನು ಖಂಡಿತವಾಗಲೂ ಇಲ್ಲಿ ಚಾಲೆಂಜರ್ಸ್ ತಂಡ ಏರ್ಲಿಕ್ಕಿದೆ. ಆದರೆ ಇಲ್ಲಿ ಲಯಕ್ಕೆ ಮರಳಿ ಬರಲೇಬೇಕಾಗಿದೆ ಎಸೆತಗಾರರೇ. ಆರಂಭದ 2 ಚೆಂಡು ಮುಂದೆ 2 ಓಟ ಬಿಟ್ಕೊಟ್ಟಾಗಿದೆ. ಮತ್ತೆ ಆ ತಪ್ಪನ್ನು ತಿದ್ದಿಕೊಂಡು ಲಯಕ್ಕೆ ಮರಳಿ ಬರಲೇಬೇಕಾಗಿದೆ ಎಸೆತಗಾರರೇ. ಮತ್ತೆ ಆರಂಭದ ಚೆಂಡು ಜಾನ್ಮಿಯ ದಂಡನೆ, 1 ಓಟ, ಅದ್ಭುತ ಚಿತ್ರರಚನೆ. 1ರ ಬಳಿಕ ಅವಳಿ ಓಟಕ್ಕೆ ಅವಕಾಶ ನೀಡುತ್ತಾ ಇಲ್ಲ. 1 ಓಟದೊಂದಿಗೆ ಇಲ್ಲಿ ಪ್ರಥಮ ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 7 ಓಟ ಬಂದಾಗಿದೆ. ಈ 7 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. 3 ಚೆಂಡನ್ನು ಎಸೆದ್ರು, 2 ವೈಡ್ ಬಾಲ್, 1 ಓಟ ಇಲ್ಲಿ ದ್ವಿತೀಯ ಬಾರಿಗೆ ಎಸೆಯಬೇಕಾಗಿದೆ. ಮತ್ತೊಮ್ಮೆ ರೈಟ್ ಆರ್ಮ್ ಹೋದ ಮಾತ್ರ ಎಸೆಯಬೇಕಾಗಿದೆ. ಜಾನ್ಮೆಯ ದಂಡನೆ, ನಿಧಾನಗತಿಯಲ್ಲಿ ದಂಡನ್ನು ಬೀಸಿದ್ರು. 1 ಓಟಲ್ಲಿ ಕ್ರಮಿಸುವಾಗ 2 ಚೆಂಡು ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. 2 ಚೆಂಡು ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. 8 ಒಂದೊಂದು ಓಟಗಳಿಗೆ ಮಾತ್ರ ಇಲ್ಲಿ ಎಸೆತಗಾರರು ಬಿಡ್ಕೊಡ್ತಾ ಇದ್ದಾರೆ. ಕಾರಣ ದೊಡ್ಡ ಹೊಡೆತಗಳಿಗೆ ಅವಕಾಶ ನೀಡದೆ ಗೆಲುವಿನ ಆ ಲಕ್ಷಣ ಇಟ್ಟುಕೊಂಡು ಆಡ್ತಾ ಇದೆ 2 ತಂಡ. ಆದರೆ ಇಲ್ಲಿ ಆಫ್ ಸೈಡ್ಗೆ ತಳ್ಳಿದಂತ ಚೆಂಡು 1 ಓಟ ಸಂಪೂರ್ಣಗೊಳ್ತಾ ಇದೆ. ಅವಳಿ ಓಟಕ್ಕೆ ಇಲ್ಲಿ ಖಂಡಿತವಾಗ್ಲೂ ನೋ ಸ್ಟ್ರೈಕ್ ಭಾಗದಲ್ಲಿ ಇದ್ದಂತಹ ದಾಂಡುಗಾರ ಮನಸ್ಸು ಮಾಡ್ತಾ ಇಲ್ಲ. ಕಾರಣ
ಇಲ್ಲಿ ಬಹುತೇಕ ಒಂದು ಒಟ್ಟೆಗಳಿಗೆ ಮಾತ್ರ ಸೀಮಿತಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 9-3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಎರಡನೇ ದಿವಸದ ಆರಂಭದ ಪಂದ್ಯಾಕೂಟಕ್ಕೆ ಆಗಮಿಸಿದ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ APL 2000 ಪರವಾಗಿ. ಇಲ್ಲಿ 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರನ್ ದಾಟುತ್ತಾ ಜಾನ್ಮಯ ದಂಡನೆ. ಇದೇ ರೀತಿಯಲ್ಲಿ ರನ್ಗಳಿಗೆ ಸಾಗುವುದಾದರೆ ಕೊನೆಯ ಗಳಿಗೆಯಲ್ಲಿ ಖಂಡಿತವಾಗ್ಲೂ ಪಂದ್ಯಾಕೂಟಂತೂ ರೋಚಕತೆಯಾಗಲಿಕ್ಕಿದೆ. ಇಲ್ಲಂತೂ ಕ್ಷೇತ್ರಕ್ಷ ಭಾಗದಲ್ಲಿ ಆಜಾದ್ ಬೆಂಗಳೂರು ತಂಡ ಆ ಚೀನದ ಮಹಾಗೊಡದಿಯಂತೆ ಕ್ಷೇತ್ರಕ್ಷ ಭಾಗದಲ್ಲಿ ಸಜ್ಜುಗೊಳ್ಳುತ್ತಾ ಇದೆ. ಖಂಡಿತವಾಗ್ಲೂ ಕಿಂಚಿತ್ತು ಅವಕಾಶ ಆ ಕ್ಷೇತ್ರಕ್ಷಕರು ಬಿಡುಕೊಡ್ತಾ ಇಲ್ಲ. ಬಹಳಷ್ಟು ಸೊಗಸಾದ ಕ್ಷೇತ್ರಕ್ಷ ನಿಭಾಯಿಸುವಾಗ ಇಲ್ಲಿ ಒಂದು ಒಟ್ಟು ನೇರ ಗುರಿ ಬಿದ್ದಲ್ಲಿ ಖಂಡಿತವಾಗ್ಲೂ ಬಹುದೊಡ್ಡ ಉದರಿ ಇತ್ತು. ಆದರೆ ಒಂದು ಓಟ ಇಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 11 ಓಟ ಇಲ್ಲಿ ಕೊನೆಯ ಒಂದು ಚೆಂಡನ್ನೆಸೆಯಬೇಕಾಗಿದೆ. ಅವಸಾನ ಪಂದು ಮಾತ್ರ ഇവിടെ ബാക്കി നൽകവേ. ಅಂಕಾಂಶ ಪಟ್ಟಿಯಲ್ಲಿ 11 ಓಟ ಗಳಿಸುವಾಗ ಇಲ್ಲಿ ಬೇಕಾಗಿದೆ ಉಳಿದಂತಹ 19 ಚೆಂಡು ಮುಂದೆ ಬೇಕಾಗಿದೆ 25 ಓಟದ ನಿವಾರತೆ. 19 to go, 25 run required. 25 ಓಟದ ನಿವಾರತೆ. ಖಂಡಿತವಾಗ್ಲೂ ಇಲ್ಲಂತೂ ದಾಂಡುಗಾರನ್ನು ಕಡಿವಾಣ ಆಗ್ತಾ ಇದ್ದಾರೆ ಸದಗಾರರು. ಒಂದೊಂದು ಓಟಗಳಿಗೆ ಸೀಮಿತಗೊಳ್ತಾ ಇದೆ. ದೊಡ್ಡ ಹೊಡೆತಗಳಿಗೆ ದಾಂಡುಗಾರರು ಮನಸೋಲ್ತಾ ಇಲ್ಲ. ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರನ್ ದಾಟುತ್ತಾ ತನ್ನದಾದ ಶೈಲಿಯಲ್ಲಿ ರೈಟ್ ಆರ್ಮ್ ಹೋದ ಮಾದರಿ ಎಸೆಯಬೇಕಾಗಿದೆ. ಅಂತಿಮ ಬಾರಿಗೆ ಎಸೆಯಬೇಕಾಗಿದೆ. ಓವರ್ ನಂಬರ್ 2 ಮತ್ತೆ ಅದ್ಭುತವಾದಂತಹ ಎಸೆತಗಾರಿಕೆ. ಒಂದು ಓಟಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. End of the over number 2 scores them to 12 on the board. ಪ್ರತಿ ಒಂದು ಓವರಿಗೆ 6.00 ರಿಕ್ವೈರ್ಡ್ ರನ್ ರೇಟ್ ಅಲ್ಲಿ ಈ ಎಸೆತಗಾರರು ನೀಡುವುದಾದರೆ ಖಂಡಿತವಾಗ್ಲೂ ಇದೇ ರೀತಿಯ ರನ್ ಗಳಿಕೆ ಸಾಗುವುದಾದರೆ ದಾಂಡುಗಾರರೇ ಎಚ್ಚೆತ್ತುಕೊಂಡು ಆಡಬೇಕಾಗಿದೆ. ಇದೇ ರೀತಿಯಲ್ಲಿ ರನ್ ಗಳಿಕೆ ಸಾಗುವುದಾದರೆ ಖಂಡಿತವಾಗ್ಲೂ ಕೊನೆಯಲ್ಲಿ ಕಷ್ಟ ಆಗ್ಲಿಕ್ಕಿದೆ. ದಾಂಡುಗಾರರೇ ಸಮಯ ಸಂದರ್ಭ ಅರಿತುಕೊಂಡು ದಂಡನ್ನು ಬಿಸಬೇಕಾಗಿದೆ. ಇಲ್ಲಿ ಖಂಡಿತವಾಗ್ಲೂ ಓವರ್ ನಂಬರ್ 2 ನಾಂದಿಯಾಡ್ತಾ ಇದೆ. ಅರ್ಥ 12 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 12 ಓಟಕ್ಕೆ 1 ಎಂಬ ಸ್ಥಿತಿಯಲ್ಲಿ ಚಾಲೆಂಜರ್ಸ್ ಅಚ್ಚುನಡಕ ತಂಡ. ಅಮೀರ್ ಆರಂಭದ ಓವರ್ ಎಸೆದಂತ ಅಮೀರ್ 4 ಓಟಕ್ಕೆ 1 ಉದರಿ ಕಬಳಿಸಿದಂತಹ ಎಸೆತಗಾರ. ಜವಾಬ್ದಾರಿ ಮಾಲಕನ ಭರವಸೆಯ ಆಟಗಾರ. ಜವಾಬ್ದಾರಿ ಹೊತ್ತುಕೊಂಡು ಆಡುವಂತ ಆಟಗಾರ. ಮುಂದಿನ ಪಂದ್ಯಾಕೂಟದ ನಾಣ್ಯಸ್ಪಿಕೆಗೆ ಕರೆ ನೀಡ್ತಾ ಇದ್ದಾವೆ. ಲಯನ್ಸ್ ಅಜ್ಜಿನಡ್ಕ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ಅಜ್ಜಿನಡ್ಕ ನಡುವೆ ಪಂದ್ಯಾಕೂಟ ಸಾಗುವುದಾದರೆ ನನ್ನ ಧ್ವನಿ ಕೇಳುವುದಾದರೆ ನಾಯಕರನ್ನು ಕಳಿಸಿಕೊಡಿ. ನಾಣ್ಯಸ್ಪಿಕೆಯಾಗಿ ವಿಳಂಬ ಮಾಡಬೇಡಿ. ನಿರಂತರವಾಗಿ ಪಂದ್ಯಾಕೂಟ ಈ ಮೈದಾನ ಸಾಕ್ಷಿಗೊಳ್ಳಲಿಕ್ಕಿದೆ. ದಯವಿಟ್ಟು ನಾಣ್ಯಸ್ಪಿಕೆಗೆ 2 ತಂಡದ ನಾಯಕರನ್ನು ಬರಮಾಡ್ತಾ ಇದ್ದೇವೆ ವೇದಿಕೆಯ ಹತ್ರ. ಜಾನ್ಮಯ ದಂಡನೆ. ಒಂದು ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ನಿಧಾನಗತಿಯಲ್ಲಿ ರನ್ ಗಳಿಕೆ ಸಾಗುವುದಾದರೆ 14 ಓಟ ಇಲ್ಲಿ ಬಂದಾಗಿದೆ. ದೊಡ್ಡ ಹೊಡೆತ ಇಲ್ಲಿ ಬರಲೇಬೇಕಾಗಿದೆ. ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ಆರಂಭದ ಚೆಂಡು ಅಮೀರ್ ವೈಡ್ ಎಸೆದ್ರು. ಆರಂಭದ ಚೆಂಡಿಗೆ ವಿಕೆಟ್ ಅನ್ನು ಕಬಳಿಸಿದ್ರು. ಕಳೆದ ಓವರ್ನಲ್ಲಿ ಆರಂಭದ ಓವರ್ನಲ್ಲಿ ವಿಕೆಟ್ ಕಬಳಿಸಿದ್ರು. ಅದರ ಬಳಿಕ ದ್ವಿತೀಯ ಓವರ್ನಲ್ಲಿ ಇಲ್ಲಿ ವೈಡ್ ಎಸೆದ್ರು. ಒಟ್ಟಾರೆಯಾಗಿ ಆರಂಭದ ಓವರ್ನಲ್ಲಿ 5 ಓಟನ್ನು ಬಿಟ್ಟುಕೊಟ್ರು. ಇಲ್ಲಿ ಕಲಪೆ ಗೂಟರಕ್ಷಕ ಈ ಬಾರಿ ಅಂಕಾಂಶ ಪಟ್ಟಿಯಲ್ಲಿ ಕಾಣಸಿಗ್ತಾ ಇದೆ. 14 ಕಾಣಸಿಗ್ತಾ ಇದೆ. 16 ಕಾಣಸಿಗ್ತಾ ಇದೆ. ಇಲ್ಲಿ ಒಂದು ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಳ್ತಾ ಇದೆ. ಅಮೀರ್ ಖಂಡಿತವಾಗ್ಲೂ 4 ಓಟವನ್ನು ಬಿಟ್ಕೊಂಡಂತ ಅಮೀರ್ ಮತ್ತೆ ಲಯವನ್ನು ಕಳ್ಕೊಳ್ತಾ ಇದ್ದಾನೆ. ಇಲ್ಲಿ ವೈಡ್ ಅದೇ ಹಾಡು, ಅದೇ ರಾಗ, ಅದೇ ತಾಳ, ಅದೇ ಮೇಳ ಎಲ್ಲವೂ ಕೂಡ ಒಂದು ಓವರ್ನಲ್ಲಿ ಸಾಗಿ ಬರುವಾಗ ಬಹಳಷ್ಟು ಓಟಗಳು ಇತರ ರೂಪದಲ್ಲಿ ಎದುರಾಳಿ ತಂಡಕ್ಕೆ ಕೊಡುಗೆಯಾಗಿ ನೀಡುವುದಾದ್ರೆ ದಾಂಡುಗಾರ ಮಾಡುವ ಕೆಲಸವನ್ನು ಇಲ್ಲಿ ಎಸೆತಗಾರ ಮಾಡ್ತಾ ಇದ್ದಾನೆ. ಕಾರಣ ಪದೇ ಇತರ ರೂಪದಲ್ಲಿ ಬಹಳಷ್ಟು ಓಟ ದಾಂಡುಗಾರ ನೀಡುವುದಾದರೆ ಖಂಡಿತವಾಗ್ಲೂ ಆ ವಿಜಯದ ಪತಾಕೆ ಖಂಡಿತವಾಗ್ಲೂ ಯಾರ ಮಡಿಲಿಗಿದೆ ಎಂಬ ಪ್ರಶ್ನೆಗೆ ಉತ್ತರ ನಾವು ನೀಡಲಿಗಿದೆ. ಇಲ್ಲಿ ಒಂದು ರೀತಿಯಲ್ಲಿ ನೋಡಿದ್ರೆ ಚಾಲೆಂಜರ್ಸ್ ಅಜ್ಜಿನಡಕ ತಂಡದ ಆಟಗಾರದ ಘಂಟಾಘೋಷ ಮುಳುಗುತ್ತಾ ಇದೆ. ಕಾರಣ ಅಮೀರ್ ಪ್ರತಿಯೊಂದು ಚೆಂಡು ಕೂಡ ಹಿತ ರೂಪದಲ್ಲಿ ಎಸೆಯುವುದಾದರೆ ಇಲ್ಲಿ ಗೂಟರಕ್ಷಣೆ ಮಾಡಿದಂತ ಕೆಲವೊಂದು ತಪ್ಪುಗಳು ಕೊನೆಯ ಗಳಿಗೆಯಲ್ಲಿ ಬೆರಳು ಕಚ್ಚುವ ಸನ್ನಿವೇಶ ಕಾಡಲಿಕ್ಕಿದೆ. ಇಲ್ಲಿ ಒಂದು ಓಟಲ್ಲಿ ಕಾಣಸಿಗುವಾಗ ಅಂಕಾಂಶ ಪಟ್ಟಿಯಲ್ಲಿ 19 ಓಟ ಬಂದಾಗಿದೆ. 2 ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 2 ಚೆಂಡು ಮುಂದೆ ಇಲ್ಲಿ ಬಿಟ್ಕೊಂಡಂತ ಮೊತ್ತ
7 ಓಟ, 2 ಚೆಂಡು ಮುಂದೆ 7 ಓಟವನ್ನು ಬಿಟ್ಕೊಟ್ರು ಅಮೀರ್. ಮತ್ತೆ ತಪ್ಪನ್ನು ತಿದ್ದುಕೊಂಡು ಇಲ್ಲಿ ಲೈಕ್ ಮರಳಿ ಬೆರಳಬೇಕಾಗ್ತದೆ ಜಾನ್ಮಯ ದಂಡನೆ. 1 ಓಟ ಇಲ್ಲಿ ಕ್ರಮಿಸುವಾಗ 3 ಚೆಂಡು ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. 3 ಚೆಂಡು ಮುಂದೆ 8 ಓಟವನ್ನು ಅಮೀರ್ ಬಿಟ್ಕೊಟ್ರು. 3 ಚೆಂಡು ಮುಂದೆ ಅದೆಷ್ಟು ಓಟಗಳಿಗೆ ಕಡಿವಾಣ ಆಗ್ತವ್ರೆ, ಅದೆಷ್ಟು ಓಟ ಇಲ್ಲಿ ಅಮೀರ್ ಬಿಟ್ಕೊಡ್ತಾನೆ ಎಲ್ಲ ಕೂಡ ಇಲ್ಲಿ ನೋಡಬೇಕಾಗಿದೆ. ಜಾನ್ಮಯ ದಂಡನಕ್ಕೆ ಬಹಳಷ್ಟು ಪ್ರಯತ್ನ ಪಟ್ರು, ಆಫ್ ಸೈಡ್ಗೆ ತಳ್ಳುವಂತ ಪ್ರಯತ್ನ ದಾಂಡುಗಾರನ, ಆದರೆ ಖಂಡಿತವಾಗ್ಲೂ ಇಲ್ಲಿ ವಿಫಲವಾಗ್ತಾ ಇದೆ. ಯಾವುದೇ ಓಟ ಕಾಣ ಸಿಗ್ತಾ ಇಲ್ಲ, ಚೆಂಡು ದಂಡು ಮಧ್ಯೆ ಸಂಪರ್ಕ ಕಾಣ ಸಿಗ್ತಾ ಇಲ್ಲ. ಪಂಚಮಿ ಬಾರಿಗೆ ಮತ್ತೆ ವೈಡ್ ಬರ್ತಾ ಇದೆ. 1+1 ಬೈಮುಖಿನ ಬರ್ತಾ ಇದೆ. 2 ಓಟ ಇತರ ರೂಪದಲ್ಲಿ ಬಿಟ್ಕೊಡ 2 ಓಟ ಇಲ್ಲಿ ಖಂಡಿತವಾಗ್ಲೂ 1+1 2 ಓಟದೊಂದಿಗೆ ಅಮೀರ್ ಬಿಟ್ಕೊಟ್ರೆ ಅಂಕಾಂಶ ಪಟ್ಟಿಯಲ್ಲಿ 22. ಕೊನೆಯ ಗಳಿಗೆಯಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ರು. ಮೈಕ್ ಆಪರೇಟರ್ ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಮೈಕ್ ಆಪರೇಟರ್ ತೃತೀಯ ಓರಿನ ಕೊನೆಯ 1 ಚೆಂಡು ಬಾಕಿ ಇದೆ. 22 13 ಚೆಂಡು ಬಾಕಿ ಇದೆ. 13 ಚೆಂಡು ಬಾಕಿ ಇದೆ. 14 ಓಟದ ಅನಿವಾರ್ಯತೆ. 2 ತಂಡಕ್ಕೂ ಸಮಾನತೆ ಇದೆ. 13ಕ್ಕೆ 14 ಬೇಕಾಗಿದೆ. ಚೆಂಡು ದಂಡು ಮಧ್ಯೆ ಇರುವಂತಹ ಅಂತರ ಬೆರಳು ಎಣಿಕೆ 1 ಓಟ ಮಾತ್ರ ಕಾಣಸಿಗುವಾಗದರೆ ಇಲ್ಲಿ ಕಡಿವಾಣ ಹಾಕುವರೆ ಕಾದ್ರೂ ನೊಪ್ಪಿಗಾಗ್ತದೆ. ವಿನೋದ್ ಅವರ ಕುಡುವಿಕೆ ಕೊನೆಯ ಚೆಂಡು ಜಾನ್ಮಯತೆ ಎಸೆತ. ಇಲ್ಲಿ 1 ಓಟಲ್ಲಿ ಕ್ರಮಿಸುವಾಗ ಓವರ್ ನಂಬರ್ 3 ನಾಂದಿ ಆಡುತ್ತಾ ಇದೆ. ಉಳಿದಂತಹ 12 ಚೆಂಡು ಮುಂದೆ ಬೇಕಾಗಿದೆ. 13 ಓಟದ ಅನಿವಾರ್ಯತೆ. 12 to go. 13 ರನ್ ರಿಕ್ವೈರ್ಡ್. ಖಂಡಿತವಾಗ್ಲೂ ಇಲ್ಲಿ ಕಡಿವಾಣ ಹಾಕುವರೆ. ಆಜಾದ್ ಬೆಂಗಳೂರು ತಂಡದಲ್ಲಿ ಉರಿ ಚೆಂಡಿನ ದಾಳಿಗಾರಿದ್ದಾರೆ. ಆದರೆ ಸರವೇಗದಲ್ಲಿ ಬಂದಂತ ಚೆಂಡಿಗೆ ಅಷ್ಟೇ ಸರವೇಗದಲ್ಲಿ ದಂಡಿಸುವಂತಹ ಆಟಗಾರರಿದ್ದಾರೆ. ಆದರೆ ಯಾರಿಗೆ ಗೆಲುವು, ಯಾರಿಗೆ ಸೋಲು, ಯಾರಿಗೆ ಕಹಿ, ಯಾರಿಗೆ ಛೈ ಎಲ್ಲೂ ಕೂಡ ನಾವು ಈ ಒಂದು ಓವರ್ನಲ್ಲಿ ಫಲಿತಾಂಶ ಹೇಳಿದ್ದೇವೆ. ಈ ಒಂದು ಫಲಿತಾಂಶದ ಓವರ್ ಖಂಡಿತವಾಗಲೂ ಇದು ನಿರ್ಣಾಯಕ ಓವರ್. ಈ ಓವರ್ನಲ್ಲಿ ಪಂದ್ಯಾಕೂಟದ ಎಲ್ಲ ಹಾಗೂ ಹೋಗುಗಳು ಈ ಒಂದು ಓವರ್ನಲ್ಲಿದೆ. ಖಂಡಿತ ಕಾದು ನೋಡಬೇಕಾಗಿದೆ. ಪಂದ್ಯದ ಫಲಿತಾಂಶ ಈ ಒಂದು ಓವರ್ನಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ಜವಾಬ್ದಾರಿ ಹೊತ್ತುಕೊಂಡು ಎಸೆತಗಾರ ಇನ್ನು ಎಸೆಯಬೇಕಾಗಿದೆ. ಆ ಜವಾಬ್ದಾರಿ ಹೊತ್ತುಕೊಂಡು ಆಡುವಂತ ಇಲ್ಲಿ ಆ ಎಸೆತವನ್ನು ನಿಭಾಯಿಸಬೇಕಾಗಿದೆ. ಇಲ್ಲಿ ಓವರ್ ನಂಬರ್ 4 ಚಾಲ್ತಿಯಲ್ಲಿದೆ. 3 ಓವರ್ ಇಲ್ಲಿ ಮುಕ್ತಗೊಳ್ಳುವಾಗ ಅಥವಾ 18 ಚೆಂಡು ಇಲ್ಲಿ ಮುಕ್ತಗೊಳ್ಳುವಾಗ 23 ಓಟವನ್ನು ಚಾಲೆಂಜರ್ಸ್ ಅಚ್ಚನಡೆಗ ಗಳಿಸುವಾಗ 12ಕ್ಕೆ 13 ಬೇಕಾಗಿದೆ. ಖಂಡಿತವಾಗ್ಲೂ ಇಲ್ಲಿ ತಡೆ ಹಿಡಿಯುವರೆ ಎಲ್ಲೂ ಕೂಡ ಇಲ್ಲಿ ಪ್ರಶ್ನಾರ್ಥಕ ರಚನೆ ಆಗ್ತಾ ಇದೆ. ಇಲ್ಲಿ ತೀರ್ಪುಗಾರ ಸಂಬಂಧಿ ಪಡೆದುಕೊಂಡು ಓವರ್ ನಂಬರ್ 4 ಚಾಲ್ತಿಯಲ್ಲಿ ತನ್ನದಾದ ಶೈಲಿಯಲ್ಲಿ ರೈಟ್ ಆರ್ಮ್ ಓದ ಮಾದೇಶಬೇಕಾಗಿದೆ. ಭೂಮಿ ತಾಯಿಗೆ ಚೆಂಡನ್ನು ಬಡಿಯುತ್ತಾ ಆ ಕೆಂಪು ಎಂಬುದೇ ಅಪಾಯಕಾರಿ ಆಟಗಾರ ದಾಂಡುಗಾರಿ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ವಿನೋದ್ ಅದೆಷ್ಟೋ ಮೈದಾನದಲ್ಲಿ ಇಂಥ ಪಂದ್ಯಾಕೂಟದ ಚಿತ್ರಣ ಬದಲಾಯಿಸಿದಂತ ಆಟಗಾರ ವಿನೋದ್. ಕೆಂಪು ಟೋಪಿದಾರಿ ಅಪಾಯಕಾರಿ ಆಟಗಾರ. ಇಲ್ಲಿ ವೈಡ್ ಬರ್ತಾ ಇದೆ. 12 to go, 12 to get. 12 ಚೆಂಡು ಮುಂದೆ ಬೇಕಾಗಿದೆ. 12 ಓಟದ ಅನಿವಾರ್ಯತೆ. ಇಲ್ಲಿ ಮತ್ತೊಮ್ಮೆ ಇದು ಚೆಂಡು ಅಲಿತಾಪ್ತಾ ಇದೆ. ಒಂದರ ಬಳಿಕ 2 ಓಟ ಕೊಡುಗೆಯಾಗಿ ಬೈಸ್ ಮುಖ್ಯವಾಗಿ ನೀಡುವುದಾದರೆ ಖಂಡಿತವಾಗ್ಲೂ ಇಲ್ಲಿ ಲಾಭವನ್ನು ಪಡ್ಕೊಳ್ತಾ ಇದೆ. ಒಮ್ಮೆ ಹತ್ತ ಕಡೆ ಒಮ್ಮೆ ಹಿತ್ತ ಕಡೆ ಪಂದ್ಯಾಕೂಟ ವಾಲ್ತಾ ಇದೆ. ಕೊನೆಯಲ್ಲಿ ಹೆತ್ತ ಕಡೆ ಪಂದ್ಯಾಕೂಟ ಸಾಗಿ ಬರಬಹುದು. ಖಂಡಿತವಾಗ್ಲೂ ಇನ್ನು ಕೂಡ ಪಂದ್ಯಾಕೂಟ ಜೀವಂತವಾಗಿದೆ.
ಕೊನೆಯ ಒಂದು ಚೆಂಡಿನವರೆಗೂ ಪಂದ್ಯಾಕೂಟ ರೋಚಕತೆಯಾಗಲಿದೆ. ಕಾರಣ ಎರಡು ಬಲಿಷ್ಠ ತಂಡ, ಎರಡು ಬಲಾಢ್ಯ ತಂಡ. ಆದರೆ ಈ ಪಂದ್ಯಾಕೂಟವನ್ನು ಗೆಲ್ಲುವರು ಯಾರು? ಇನ್ನು ಖಂಡಿತವಾಗ್ಲೂ ಆ ತಪ್ಪನ್ನು ಇಲ್ಲಿ ತಿದ್ದಿಕೊಂಡು ಖಂಡಿತವಾಗ್ಲೂ ಇಲ್ಲಿ ಕಂಬ್ಯಾಕ್ ಅನ್ನು ಮಾಡಲೇಬೇಕಾಗಿದೆ. ಇಲ್ಲಿ ಜೊತೆಯಾಟವನ್ನು ಖಂಡಿತವಾಗ್ಲೂ ಮುರಿಯುತ್ತಾಣ ಕಾರಣವಾಗಿದೆ. ಇನ್ನು ಆರಂಭದ ಚೆಂಡನ್ನು ಇಲ್ಲಿ ಎಸೆಯಬೇಕಾಗಿದೆ. ಆರಂಭದ ಎರಡು ಚೆಂಡು ಇತರ ರೂಪದಲ್ಲಿ ಎಸೆಯುವುದಾದರೆ ಇನ್ನು ಮತ್ತೆ ಲಯಕ್ಕೆ ಬರಲೇಬೇಕಾಗಿದೆ. ಕೊನೆಯ 12 ಚೆಂಡು ಮುಂದೆ ಬೇಕಾಗಿದೆ. ಜಾನ್ಮೆಯ ದಂಡನೆ, ನೇರ ಗುರಿ. ಇಲ್ಲಿ ಆರಂಭದಲ್ಲಿ ಬೆಲ್ಸ್ ಬಿದ್ದಿದೆ, ಆದರೆ ಇಲ್ಲಿ ಒಂದು ಓಟ ಇಲ್ಲಿ ಪೂರ್ತಿಗೊಳಿಸ್ತಾ ಇದ್ದಾರೆ. ಖಂಡಿತವಾಗ್ಲು ಅವಸರವೇ ಅಪಘಾತಕ್ಕೆ ಕಾರಣ. ಇನ್ನು ಖಂಡಿತವಾಗ್ಲೂ ಕ್ಷಣ ಮಾತ್ರದಲ್ಲಿ ಚೆಂಡನ್ನು ಪಡ್ಕೊಂಡ್ರು, ಆದರೆ ಇಲ್ಲಿ ಆ ಬೆಲ್ಸ್ ಕೆಳಗೆ ಬಿದ್ದ ಕಾರಣ ತೀರ್ಪುಗಾರರು ಯಾವ ತೀರ್ಪು ನೀಡ್ತಾ ಇಲ್ಲ. ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 26 27 ಬೇಕಾಗಿದೆ. 9 ಓಟ. 11 ಚೆಂಡು ಮುಂದೆ ಬೇಕಾಗಿದೆ. 9 ಓಟದ ಅನಿವಾರ್ಯತೆ. 13 ಚೆಂಡು ಮುಂದೆ 14 ಓಟ ಬೇಕಿತ್ತು. ಪಂದ್ಯಾಕೂಟ ತಿರುವು ಕಾಣಸಿಗ್ತಾ ಇದೆ. 11 ಚೆಂಡು ಮುಂದೆ ಬೇಕಾಗಿದೆ 9 ಓಟ. ಮತ್ತೊಮ್ಮೆ ತೀರ್ಪುಗಾರನ್ ದಾಟುತ್ತಾ ಇನ್ನು ಎಸೆಬೇಕಾಗಿದೆ. ಮತ್ತೆ ಅಲಿತಾಪ್ತಾ ಇದೆ. ಖಂಡಿತವಾಗ್ಲೂ ಬಹಳಷ್ಟು ಇತರ ರೂಪದಲ್ಲಿ ಆಜಾದ್ ಬೆಂಗಳೂರು ತಂಡದ ಎಸೆತಗಾರ ಇನ್ನು ನೀಡುವುದಾದರೆ ಖಂಡಿತವಾಗ್ಲೂ ನೀವು ಮಾಡಿದಂತ ತಪ್ಪು ತಮಗೆ ಮುಳ್ಳಾಗ್ತಾ ಇದೆ. 7 ಬೇಕಾಗಿದೆ ಉಳಿದಂತಹ 11 ಚೆಂಡು ಮುಂದೆ. ಎಲ್ಲೋ ಇದ್ದ ಪಂದ್ಯಾಕೂಟ ಒಂದು ರೀತಿಯಲ್ಲಿ ನೋಡಿದ್ರೆ ಆ 2ನೇ ಓವರ್ನಲ್ಲಿ ಸಂಪೂರ್ಣವಾಗಿ ಪಂದ್ಯಾಕೂಟ ಹಿಡಿತಲೇ ಇತ್ತು. ಆದರೆ 3ನೇ ಓವರ್ ಸಾಗಿ ಬರುವಾಗ ಕೊಂಚ ಮಟ್ಟಿಗೆ ಪಂದ್ಯಾಕೂಟ ತಿರುವು ಕಾಣಸಿಕ್ತು. ಇಲ್ಲಿ 1 ಓಟ ಇಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 30 ಬಂದಾಗಿದೆ. 6 ಓಟದ ಅನಿವಾರ್ಯತೆ. 6 ಬೇಕಾಗಿದೆ. 30 ಗಳಿಕೆ ಆಗಿದೆ. 36 ಓಟದ ಅನಿವಾರ್ಯತೆ. 2 ಚೆಂಡು ಬಾಕಿ ಇದೆ. 4 ಚೆಂಡು ಬಾಕಿ ಇದೆ. 30 ಗಳಿಸಿ ಆಗಿದೆ. 6 ಬೇಕಾಗಿದೆ. ಮತ್ತೆ ಉಲ್ಟಾ ದಂಡು. ಕೊನೆಯ 3 ಚೆಂಡು ಬಾಕಿ ಇದೆ. ಅಂಕಾಂಶ ಪಟ್ಟಿಯಲ್ಲಿ 31. ಪಂಚಮಬಾರಿಗೆ ಸೆಬೇಕಾಗಿದೆ. ಕೆಂಪು ಟೋಪಿದಾರಿ ಇನ್ನೂ ಕೂಡ ಕ್ರೀಸಿನಲ್ಲಿ ಬದ್ಧವಾಗಿದ್ದಾನೆ, ಅಂಟಿಕೊಳ್ಳಿದ್ದಾನೆ. ಕೊನೆಯ 1 ಚೆಂಡನ್ನು ಎಸೆಯಬೇಕಾಗಿದೆ. 3 ಚೆಂಡು ಬಾಕಿ ಇದೆ. 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಮತ್ತೆ 2 ಓಟ ಇಲ್ಲಿ ಪೂರೈಸ್ತಾ ಇದೆ. 2 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 33. 3 ಚೆಂಡು ಇನ್ನು ಕೂಡ ಬಾಕಿ ಇದೆ. 2 ಚೆಂಡು ಇನ್ನು ಬಾಕಿ ಇದೆ. ನಾಲ್ಕು ಚೆಂಡಿಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. 33 ಓಟ ಬೇಕಾಗಿದೆ. ಗೆಲುವಿನ ಸನ್ನಿವೇಶದಲ್ಲಿ ಗೆಲುವಿನ ಆ ಒಂದು ಘಂಟಾಘೋಷ ಮಾತ್ರ ಇಲ್ಲಿ ಬಾಕಿ ಇದೆ. ಇಲ್ಲಿ 1 ಓಟ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 34. ಕೊನೆಯ 1 ಚೆಂಡು ಬಾಕಿ ಇದೆ. ದೊಡ್ಡ ಹೊಡೆತ, ಆದರೆ ಕೊನೆಯ ಗಳಿಗೆಯಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಆದರೆ ಮುರ್ಷಿದ್ ಅವರು ಕ್ಷಣ ಮಾತ್ರದಲ್ಲಿ ಚೆಂಡನ್ನು ಪಡ್ಕೊಂಡ್ರು. 2 ಬೇಕಾಗಿದೆ. 2 ಬೇಕಾಗಿದೆ ಉಳಿದಂತ 6 ಚೆಂಡು ಮುಂದೆ.
ಎಸ್, ಮುಂದಿನ ಕೊನೆಯ 6 ಚೆಂಡು ಮುಂದೆ ಬೇಕಾಗಿದೆ. ಒಂದು ಬುಟ್ಟದ ನಿವಾರತೆ. ಅಸ್ಬಾಕ್ ಇಸದ್ಗಾರಿಕೆ ಭಾಗದಲ್ಲಿ ಜೆರ್ಸಿ ನಂಬರ್ 22 2 ಬೇಕಾಗಿದೆ. 6 ಚೆಂಡು ಮುಂದೆ 6 to go 2 to get. ಮ್ಯಾಚ್ ಬಿಲ್ ಟೈಡ್. ಪಂದ್ಯಾಕೂಟ ಸಮಬಲಗೊಳ್ಳುತ್ತಾ ಇದೆ. 5 to go 1 to get. ಈ ಒಂದು ಬೇಕಾಗಿದೆ. ಮತ್ತೆ ಡಾಟ್ ಅಂಡ್ ಡೆಲಿವರಿ. ಚೆಂಡು ಚುಕ್ಕಿ ಆಗ್ತಾ ಇದೆ. ತಡ ಹಿಡಿಯುವರೆ. ಒಂದು ಬೇಕಾಗಿದೆ. ಅಶ್ಬಾಕ್ ಇಸದ್ಗಾರಿಕೆ ಭಾಗದಲ್ಲಿ, ಖಲೀಲ್ ದಾಂಡುಗಾರ ಭಾಗದಲ್ಲಿ ಕೊನೆಯ ಒಂದು ಬೇಕಾಗಿದೆ. ಉಳಿದಂತಹ 4 ಚೆಂಡು ಮುಂದೆ 4 to go 1 to get. ಕ್ಯಾಚ್ ಪಡ್ಕೊಂಡಲ್ಲಿ ಮತ್ತಷ್ಟು ಪಂದ್ಯಾಕೂಟ ರೋಚಕದಾಗ್ಲಿಕ್ಕಿತ್ತು. ಆದರೆ ಇಲ್ಲಿ ಇದರೊಂದಿಗೆ ಪಂದ್ಯಾಕೂಟ ಚಾಲೆಂಜರ್ಸ್ ಅಜ್ಜಿನಡ್ಕ ತಂಡ ವಿಜಯಶಾಲಿ ಆಗ್ತಾ ಇದೆ ಬೌಂಡರಿ ಮುಖಿನವಾಗಿ. ಮುಂದಿನ ಪಂದ್ಯಾಕೂಟದ ವೀಕ್ಷಕ ವಿವರಣೆಗಾಗಿ ಮುಸಂಬಿಲ್ ಅವರನ್ನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಧನ್ಯವಾದಗಳು. ನಿನ್ನೆಯ ದಿನದಲ್ಲಿ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಅರ್ಥಪೂರ್ಣವಾದ ಮಾತುಗಳನ್ನು ಹೇಳಿ ಕ್ರೀಡಾಭಿಮಾನಿಗಳಿಗೆ ಹುರಿದುಂಬಿಸಿದಂತಹ ಅನ್ಸಾರ್ ಕುಡಂಜೆ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಈ ಒಂದು ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಖಂಡಿತವಾಗಿಯೂ ಚಾಲೆಂಜರ್ಸ್ ಅಜ್ಜಿನಡ್ಕ ತಂಡದ ಅಶ್ರಫ್, ನೇರವಾಗಿ ಅಶ್ರಫ್ ರವರಿಗೆ ಹೋಗುತ್ತಾ ಇದೆ. ಅಶ್ರಫ್ ಎಲ್ಲಿದ್ದರೂ ನಮ್ಮನ್ನು ಸಂಪರ್ಕಿಸಬೇಕು. ನಿಮಗಿದೊಂದು ಅನ್ಸಾರ್ ಕೊಡಂಗಾಯಿ ಇವರು ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈ ಪಂದ್ಯಾಟದ ಹೀರೋ ಎಂದು ಹೆಸರಾಗಿರುವ ಅಶ್ರಫ್ ಖಂಡಿತವಾಗಿಯೂ ಎಲ್ಲ ಆಟಗಾರರು ಕೈ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ.
ಖಂಡಿತವಾಗಿಯೂ ಈ ಒಂದು ಪಂದ್ಯಾಟದ ಮ್ಯಾನ್ ಆಫ್ ದಿಸ್ ಮ್ಯಾಚ್ ಅಶ್ರಫ್ ರವರಿಗೆ ಹೋಗುತ್ತಾ ಇದೆ. ಪಂದ್ಯವು ಸಂಕಷ್ಟದಲ್ಲಿರುವ ಸಮಯದಲ್ಲಿ ಎಲ್ಲಾ ರೀತಿಯಲ್ಲಿ ಆಡಿ ಬಲಿಷ್ಠವಾಗಿ ತಂಡವನ್ನು ಪಡೆದಂತ ಅಶ್ರಫ್ ಇವರಿಗೂ ಕೂಡ ಈ ಪಂದ್ಯಾಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಇವರಿಗೆ ಅನ್ಸಾರ್ ಕೊಡಂಗ ಇವರು ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಧನ್ಯವಾದಗಳು ಅನ್ಸಾರ್ ರವರೇ. ಮತ್ತೆ ಪ್ರಥಮ ಪಂದ್ಯಾಟ ಕಳೆದು ಎರಡನೇ ಪಂದ್ಯಾಟಕ್ಕೆ ದಾಪುಗಾಲಿಡುತ್ತಾ ಇದೆ. ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಲಯನ್ಸ್ ಸಜ್ಜನಡ್ಕ. ಖಂಡಿತವಾಗಿಯೂ ನಿನ್ನೆಯ ಎರಡು ಪಂದ್ಯಾಟದಲ್ಲಿ ಸೋಲು ಕಂಡಂತ ತಂಡ ಈ ಲಯನ್ಸ್ ಸಜ್ಜನಡ್ಕ. ಮತ್ತೆ ಹೀಗೆ ಕಾದು ನೋಡೋಣ. ಮತ್ತೊಮ್ಮೆ ರಾಯಿಫ್ ರವರು ದಂಡನ್ನು ಹಿಡಿದು ಕ್ರೀಸ್ನ ಒಳಭಾಗದಲ್ಲಿ ದಂಡಿಸಿದ್ದು ರಾಯಿಫ್. ಗಾಳಿಯಲ್ಲಂತೂ ಹೋಗಿದೆ ಚೆಂಡು. ಬಹಳ ದೊಡ್ಡ ಹೊಡೆತ ಇದು. ಇಲ್ಲಿ ಅವಳಿ ಓಟಕ್ಕೆ ಪ್ರಯತ್ನ. ಅವಳಿ ಓಟವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ. ಎಸೆದಂತ ಮೊದಲನೇ ಚೆಂಡಿಗೆ ಭರ್ಜರಿಯಾದಂತ ಹೊಡೆತವನ್ನು ಬಾರಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಬಹಳ ಸೊಗಸಾದ ಹೊಡೆತ. ಪ್ರಥಮ ಚೆಂಡಿಗೆ 2 ದಾಖಲು ಮಾಡುತ್ತಾ ಇದ್ದಾರೆ ಈ ರಾಯಿಫ್ ರವರು. ಖಾತೆಯು ಆರಂಭಗೊಳ್ಳುತ್ತಾ ಇದೆ. ದ ಟಾಲ್ ಮ್ಯಾನ್ ಇಸ್ ಅಲೈವ್. ರಾಯಿಫ್ ಇಸ್ ಅ ಮ್ಯಾನ್. ಮತ್ತೊಮ್ಮೆ ದ್ವಿತೀಯ ಬಾರಿಗೆ ಚೆಂಡನ್ನು ಕೈಗೆಲ್ಲುಗೊಂಡ ತಂಡದ ಅನುಭವಿ ಎಸೆತಗಾರ ಇಸಾಕ್. ಮತ್ತೆ ಝ್ಯಾಕ್ ರವರು ಮತ್ತೆ ಚೆಂಡನ್ನು ಕೈಗೆಳೆದುಕೊಳ್ಳುತ್ತಾ ಸೊಗಸಾದ ದಾಳಿ. ಬಹಳಷ್ಟು ಸುಂದರ ರೀತಿಯಲ್ಲಿ ದಾಳಿ ನಡೆಸ್ತಾ ಇದ್ದಾರೆ. ತೀರ್ಪುಗಾರರಿಂದ ಯಾವುದೇ ಮನವಿ ಕಂಡು ಬರ್ತಾ ಇಲ್ಲ. ಚುಕ್ಕಿ ಆಗುತ್ತಾ ಇದೆ. ಝ್ಯಾಕ್ ರವರ ಮೂರನೇ ಎಸೆತ. ಇಸಾಕ್ ರವರ ಮೂರನೇ ಎಸೆತ. ಮತ್ತೆ ಸೊಗಸಾದ ದಾಳಿ. ಯಾವುದೇ ಉತ್ತರ ಕಂಡು ಬರ್ತಾ ಇಲ್ಲ. ತೀರ್ಪುಗಾರರಿಂದ ಮೌನವಷ್ಟೇ ಉತ್ತರ. ಚುಕ್ಕಿ ಆಗುತ್ತಾ ಇದೆ. ಮಗದೊಮ್ಮೆ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ದ ಟಾಲ್ ಮ್ಯಾನ್ ರಾಯಿಫ್ ಇಸ್ ಅಲೈವ್. ರಾಯಿಫ್ ಸ್ಟ್ಯಾಂಡಿಂಗ್ ಇನ್ ದ ಕ್ರೀಸ್. ಕಾದು ನೋಡೋಣ ರಾಯಿಫ್ ರವರು ಲಯನ್ಸ್ ತಂಡಕ್ಕೆ ಯಾವ ರೀತಿ ಆಸರಾಗುತ್ತಾರೆ ಎಂದು. ಕಳೆದ 2 ಪಂದ್ಯಾಟಗಳು ಸೋಲನ್ನು ಕಂಡ ತಂಡ ಈ ಲಯನ್ಸ್. ಈ ಒಂದು ದಿನದಲ್ಲಿ ಯಾವ ರೀತಿ ಈ ಲಯನ್ಸ್ ತಂಡವು ಆಕರ್ಷಣೀಯ ಪ್ರದರ್ಶನವನ್ನು ತೋರಿಸುತ್ತದೆ ಅಂತ ಕಾದು ನೋಡೋಣ. ಮತ್ತೊಮ್ಮೆ ಸ್ಟ್ರೈಕರ್ ವಿಭಾಗದಲ್ಲಿ ರಾಯಿಫ್ ಕಂಡುಕೊಂಡ್ರೆ ಸೊಗಸಾದ ದಾಳಿ. ಇಸಾಕ್ ರವರ ಮನಸೋಲ್ತಾ ಇದೆ. ಖಂಡಿತವಾಗಿಯೂ ಮತ್ತೆ ಸೊಗಸಾದ ದಾಳಿ ಇದು. ಸೊಗಸಾದ ದಾಳಿ. ಆಟಗಾರನ್ನು ಅಲುಗಾಡಲು ಬಿಡುತ್ತಾ ಇಲ್ಲ. ಖಂಡಿತವಾಗಿಯೂ ಲಯಬದ್ಧವಾದ ದಾಳಿ ನಡೆಸ್ತಾ ಇದ್ದಾರೆ. ಜಾನ್ಮಯುತವಂತ ದಾಳಿ. ಇಸಾಕ್ ರವರ ಕಾದು ಮತ್ತೊಮ್ಮೆ ಪಂಚಮಿ ಎಸೆತ. ಇಸಾಕ್ ರವರ 5ನೇ ಎಸೆತ ಚಾಲ್ತಿಯಲ್ಲಿದೆ. ಪವರ್ ಪ್ಲೇಯ ಕೊನೆಯ 2 ಎಸೆತ ಬಾಕಿಯಾಗುತ್ತಾ ಇವೆ. ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ. ಮತ್ತೆ ತೀರ್ಪುಗಾರರಿಂದ ಕ್ರಮವಲ್ಲದ ಎಸೆತ. ವೈಟ್ ಬಾಲ್ ಎಂದ ನಿಶಾನೆ ಕಂಡು ಬರುತ್ತಾ ಇದೆ. ಪಂಚಮಿ ಎಸೆತ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಇಸಾಕ್ ರವರ 5ನೇ ಎಸೆತ ಚಾಲ್ತಿಯಲ್ಲಿದೆ. ಪ್ರಥಮ ಓವರಿನ 5ನೇ ಎಸೆತ. ಮತ್ತೆ ಹನೀಫ್ ರವರು ದಂಡನ್ನು ತಿರುಗಿಸಲು ಪ್ರಯತ್ನಿಸಿದ್ರು. ಕಟ್ಟಿ ಆಗ್ತಾ ಇದೆ. ಮಾರು ಕಟ್ಟಿ ಆಗ್ತಾ ಇದೆ. ಇಸಾಕ್ ಇಂಥ ಒಂದು ಓವರಿಗೆ ಕಾಯ್ತಾ ಇದ್ವಿ ನಾವು. ಖಂಡಿತವಾಗಿ ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇಸಾಕ್ ಮುಖೇನವಾಗಿ ಕೊನೆಯ 1 ಚೆಂಡುಗಳು ಮಾತ್ರ ಬಾಕಿಯಾಗುತ್ತಾ ಇದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಕೇವಲ 1 ಚೆಂಡುಗಳು ಬಾಕಿಯಾಗುತ್ತಾ ಇದೆ. ಲಾಸ್ಟ್ 1 more to go in this over. ಮತ್ತೆ ಸೊಗಸಾದಲ್ಲಿ ಗಾಳಿಯಲ್ಲಂತೂ ಹೋಗಿದೆ ಚೆಂಡು. ಓಹ್, ಖಂಡಿತವಾಗಿ ಈ ಒಂದು ಕ್ಯಾಚ್ ಅನ್ನು ಡ್ರಾಪ್ ಮಾಡಿದ್ದಾರೆ. ಕ್ಯಾಚ್ ಪಕಡು ಮ್ಯಾಚ್ ಪಕಡು. ಖಂಡಿತವಾಗಿಯೂ ಈ ಒಂದು ಕ್ಯಾಚ್ ಅನ್ನು ಬಿಟ್ಟಿದ್ದಾರೆ. ಇಲ್ಲಿ ಇದರೊಂದಿಗೆ ಓವರಿನ ಮುಕ್ತಾಯವಾಗಲಿದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 5ಕ್ಕೆ ಏರುತ್ತಾ ಇದೆ. ಪವರ್ ಪ್ಲೇ ಚಾಲ್ತಿಯಲ್ಲಿ ಕೇವಲ 5 ಅಂಕಗಳನ್ನು ಬಿಟ್ಟುಕೊಟ್ಟಿದ್ದಾರೆ ಇಸಾಕ್ ರವರು.
ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ನಿನ್ನೆಯ ದಿನದಲ್ಲಿ ಈ ಹನೀಫ್ ಎನ್ನುವಂತ ದಾಂಡುಗಾರ ಬಹಳಷ್ಟು ಸೊಗಸಾದ ರೀತಿಯಲ್ಲಿ ಪ್ರದರ್ಶನ ತೋರಿಸಿಕೊಟ್ಟು ಖಂಡಿತವಾಗಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಮ್ಮೆ ಹನೀಫ್ ರವರು 2025ರ APL ಕಿಯಾನ್ಸಾ ಮೈದಾನದಲ್ಲಿ ಕಾಣಸಿಗುತ್ತಾ ಇದ್ದಾರೆ. ಹನೀಫ್ ರವರು ಈ ಲಯನ್ಸ್ ತಂಡಕ್ಕೆ ಯಾವ ರೀತಿ ಆಸರಾಗುತ್ತಾರೆ ಮತ್ತೊಮ್ಮೆ ಕಾದು ನೋಡೋಣ. ತಂಡನ್ನು ತಟ್ಟುತ್ತಾ ಮತ್ತೊಮ್ಮೆ ಹನೀಫ್ ರವರು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಮುಜ್ಜಾ ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಮುಜ್ಜಾರವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಕಾದು ನೋಡೋಣ. ಮತ್ತೊಮ್ಮೆ ಮುಜ್ಜಾ ಟು ಹನೀಫ್. ಮುಜ್ಜಾ ಟು ಹನೀಫ್. ಹನೀಫ್ ಓರ್ವ ಡೇಂಜರಸ್ ಆಟಗಾರ, ಮ್ಯಾಜಿಕಲ್ ಮ್ಯಾನ್ ಅಂತ ಖ್ಯಾತರಾದ ಈ ಹನೀಫ್ ಕಾದು ನೋಡೋಣ. ಮತ್ತೊಮ್ಮೆ ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ. ಇಲ್ಲಿ ಹನೀಫ್ ರವರು ತಪ್ಪನ್ನು ಮಾಡಿದ್ರು. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ನಿಲ್ಲಬೇಕಿದ್ದಂತಹ ಆಟಗಾರ. ವೈಡ್ ದಾಖಲಾಗ್ತಾ ಇದೆ. ವೈಡ್ ದಾಖಲಿನೊಂದಿಗೆ ಇಲ್ಲಿ ಯಾವುದೇ ಚರ್ಚೆಗೆ ಆಸ್ಪದ ಕೊಡಬೇಡಿ. ತೀರ್ಪುಗಾರ ವ್ಯವಸ್ಥಾಪಕರ ತೀರ್ಮಾನವು ಅಂತಿಮವಾಗಿರುತ್ತೆ. ತೀರ್ಪುಗಾರರ ತೀರ್ಮಾನವು ಅಂತಿಮವಾಗಿರುತ್ತೆ. ಯಾವುದೇ ಚರ್ಚೆಗೆ ಆಸ್ಪದ ನೀಡಬೇಡಿ. ಒಂದು ಅಂಕ ಅತಿರಿಕ್ತ ರೀತಿಯಲ್ಲಿ ಪಡೆದುಕೊಂಡ್ರೆ ಇನ್ನೊಂದು ರೀತಿಯಲ್ಲಿ ಹನೀಫ್ ರವರು ತನ್ನ ಜವಾಬ್ದಾರಿ ಕೂಡ ಕಳೆದುಕೊಳ್ತಾ ಇದೆ ಅಂತ ಕೂಡ ಹೇಳ್ಬೋದು. ಕಾರಣ ಹನೀಫ್ ರವರು ನಿನ್ನೆ ದಿನದಲ್ಲಿ ಒಂದು ಉತ್ತಮ ಪ್ರದರ್ಶನವನ್ನು ತೋರಿಸಿಕೊಟ್ಟು ಈ ಒಂದು ಸಂದರ್ಭದಲ್ಲಿ ಅವರ ಬ್ಯಾಡ್ ಲಕ್ ಕೂಡ ಅಂತ ಹೇಳಬಹುದು. ಹನೀಫ್ ರವರ ಅಂತರಿ ನಷ್ಟದಲ್ಲಿದೆ. ಇದೀಗ ಹನೀಫ್ ರವರ ಸ್ಥಾನ ತುಂಬಲು ಇನ್ನೋರ್ವ ದಾಂಡುಗಾರನ ಆಗಮನವಾಗುತ್ತಾ ಇದೆ. ನೌಚೀರವರ ಆಗಮನವಾಗುತ್ತಾ ಇದೆ. ಸ್ಕೋರ್ ಮೂವ್ಸ್ ಆನ್ ಟು 6 ಆನ್ ದಿ ಬಾಲ್. 6ಕ್ಕೆ ಏರುತ್ತಾ ಇದೆ. ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಚಾಲೆಂಜರ್ಸ್ ಅಜ್ಜಿನಡಿಗ. ಸೊಗಸಾದ ದಾಳಿ. ಇಲ್ಲಿ ಚಿತ್ರಫಲಕ ಖಂಡಿತವಾಗಿಯೂ ಬೈಸ್ ಮೂಲಕ ಒಂದು ಅಂಕ ಖಾತೆಯಲ್ಲಿ ಸುಬ್ರತಿ ಜಮಾವಣೆಗೊಳ್ಳುತ್ತಾ ಇದೆ. ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಮುಜ್ಜಾರವರು. ಮತ್ತೆ ಎಸೆತಗಾರ ತಪ್ಪನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅಗಲ ಎಸೆತಕ್ಕೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಎಕ್ಸ್ಟ್ರಾ ಬಿಟ್ಟುಗಟ್ಟಲ್ಲಿ ಖಂಡಿತವಾಗಿಯೂ ಎದುರಾಳಿಗಳಿಗೆ ಕಟ್ಟಿಟ್ಟ ಬುದ್ಧಿ ಕೂಡ ಅಂತ ಹೇಳ್ಬೋದು. ಮತ್ತೊಮ್ಮೆ ಮುಜ್ಜಾ. ಮತ್ತೆ ಸೊಗಸಾದ ದಾಳಿ. ತೀರ್ಪುಗಾರರ ಪುರಸ್ಕಾರ ಕಂಡು ಬರ್ತಾ ಇದೆ. ಇಲ್ಲಿ ತೀರ್ಪುಗಾರ ಮನವಿ ನೀಡುತ್ತಾ ಇದ್ದಾರೆ. ಲೆಗ್ ವೈಸ್ ಮೂಲಕ ಒಂದಂಕ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ದ ಟಾಲ್ ಮ್ಯಾನ್ ರೈಫ್ ರವರು ಖಂಡಿತವಾಗಿಯೂ ಒಂದು ಭರ್ಜರಿ ಶಿಕ್ಷೆಗೆ ನಿನ್ನೆಯಿಂದ ಕಾಯ್ತಾ ಇದ್ವಿ. ಕಾದು ನೋಡೋಣ. ಮತ್ತೆ ಸೊಗಸಾದ ದಾಳಿ. ಯಾವುದೇ ಮನವಿ ಪುರಸ್ಕಾರ ಕಂಡು ಬರುತ್ತಾ ಇಲ್ಲ. ಮುಜ್ಜಾರವರು ಉತ್ತಮ ರೀತಿಯಲ್ಲಿ ಕಂಬ್ಯಾಕ್ ಅನ್ನು ಮಾಡುತ್ತಾ ಇದ್ದಾರೆ. ಮತ್ತೆ ಮುಜ್ಜಾರವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಸಂಪೂರ್ಣವಾಗಿ ದಾಂಡುಗಾರಿಕೆಯನ್ನು ಕಟ್ಟುಹಾಗುತ್ತಾ ಇದ್ದಾರೆ. ಇಲ್ಲಿ ಮುಜ್ಜಾ ಮುಖೇನವಾಗಿ ಕುನಿಯ ಮತ್ತೆ ಬಲವಾಗಿ ಧರಿಸಿದ್ರು. ಇಲ್ಲಿ ದ ಟಾಲ್ ಮ್ಯಾನ್ ಇಲ್ಲಿ The tall man is safe. Raif is safe. ಖಂಡಿತವಾಗಿಯೂ ಮತ್ತೊಮ್ಮೆ ಇಲ್ಲಿ ಮುಜ್ಜಾರವರ ಕೊನೆಯ 2 ಎಸೆತಗಳು ಬಾಕಿಯಾಗುತ್ತಾ ಇವೆ. ಸ್ಕೋರ್ ಮೂವ್ಸ್ ಆನ್ ಟು 10 ಆನ್ ದಿ ಬೋರ್ಡ್. 10ಕ್ಕೆ ಏರ್ತಾ ಇದೆ. ಲಾಸ್ಟ್ 2 more left.
2 ಚೆಂಡುಗಳು ಬಾಕಿ ಆಗ್ತಾ ಇವೆ. 12ನೇ ಆಟಗಾರ ಎಲ್ಲಿದ್ದರೂ ನಮ್ಮೊಂದಿಗೆ ಸಂಪರ್ಕಿಸಬೇಕು. ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ 2 ಎಸೆತಗಳು ಬಾಕಿ ಆಗ್ತಾ ಇವೆ. ಸ್ಕೋರ್ ಮುಸಾನ್ ಟು 10 ಆನ್ ದಿ ಬೋರ್ಡ್. 10ಕ್ಕೆ ಇರ್ತಾ ಇದೆ. ಮತ್ತೆ ರಾಯಿಫ್ ರವರು ದಂಡಿಸಲು ಪ್ರಯತ್ನ. ಸಂಪೂರ್ಣವಾಗಿ ಇಲ್ಲಿ ಮುಜ್ಜಾರ್ ಅವರು ಕಟ್ಟಿ ಆಗ್ತಾ ಇದ್ದಾರೆ. ಯಾವುದೇ ಮನವಿ ಕಂಡು ಬರುತ್ತಾ ಇಲ್ಲ. ಲಯಬದ್ಧವಾದ ದಾಳಿ, ಸೊಗಸಾದ ದಾಳಿ, ಜಾಣ್ಮೆಯುತವಾದಂತಹ ದಾಳಿ ನಡೆಸ್ತಾ ಇದ್ದಾರೆ ಮುಜ್ಜಾರ್ ಅವರು. ಕುಣಿಯ ಒಂದು ಎಸೆತ ಬಾಕಿ ಆಗ್ತಾ ಇವೆ. ಮತ್ತೆ ಸೊಗಸಾದ ದಾಳಿ, ದಂಡನ್ನಂತೂ ಬೀಸಿದ್ರು. ಅವಲಿ ಓಟಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾರ. ಓಹೋ, ಇಲ್ಲಿ ಓಹ್, ಅವಳಿ ಓಟವನ್ನು ಕೂಡ ಪೂರ್ತಿಗೊಳಿಸಿದ್ರು. ಖಂಡಿತವಾಗಿಯೂ ಸಂಕಷ್ಟದಲ್ಲಿರುವ ಸಮಯ, ಬೆವರಿಳಿಸುವ ಸಮಯದಲ್ಲಿ ರಾಯಿಫ್ ರವರು ದಡ ಸೇರಿದ್ದಾರೆ. ಈ ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ಖಾತೆ ಪಟ್ಟಿಯಲ್ಲಿ 12ಕ್ಕೆ ಏರ್ತಾ ಇದೆ. ಎರಡು ಓವರಿನ ಮುಕ್ತಾಯದೊಂದಿಗೆ ಖಾತೆ ಪಟ್ಟಿಯಲ್ಲಿ 12ಕ್ಕೆ ಏರುತ್ತಾ ಇದೆ. 12 ಆನ್ ದಿ ಬೋರ್ಡ್. ಮುಂದಿನ ಪಂದ್ಯಾಕೂಟಕ್ಕೆ ಜಾನ್ ಗಾಯ್ಸ್ ವಿರುದ್ಧವಾಗಿ ಚಾಲೆಂಜರ್ಸ್ ಕೋಟೆಕಾರು. 2 ತಂಡದ ಆಟಗಾರರು ವೀಕ್ಷಕ ವರ್ಣಗಾರ ಕೊಟ್ಟಿಗೆ ಬಂದು ತಮ್ಮ ಸೈನ್ ಅಪ್ ಅನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಈ ಪಂದ್ಯ ಮುಗಿಯುವುದರ ಒಳಗೆ ಖಂಡಿತವಾಗಿಯೂ ಎಲ್ಲಾ ತಂಡದ ಆಟಗಾರರು ಚಾಲೆಂಜರ್ಸ್ ಕೋಟೆಕಾರು ವಿರುದ್ಧವಾಗಿ ಜಾನ್ ಗಾಯ್ಸ್ 2 ತಂಡದ ಆಟಗಾರರು ಆದಷ್ಟು ಬೇಗ ಸೈನ್ ಅಪ್ಗೋಸ್ಕರ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಕಾರಣ ಖಂಡಿತವಾಗಿಯೂ ತೀರ್ಪುಗಾರರು ತೀರ್ಮಾನವನ್ನು ತೀರ್ಮಾನಿಸ್ತಾ ಇದ್ದಾರೆ. ಯಾವುದೇ ತಂಡವು ಲೇಟ್ ಆಗಿ ಬಂದಲ್ಲಿ ಆ ತಂಡವನ್ನು ತೀರ್ಪುಗಾರ ಅಲ್ಲದೆ ಆರ್ಗನೈಸರ್ ಅವರ ಪ್ರಕಾರ ಖಂಡಿತವಾಗಿಯೂ ಪಂದ್ಯಾಟ ಮುಗಿದರ ಒಳಗೆ ಈ ವೀಕ್ಷಕ ಕೊಠಡಿಗೆ ಬಂದು ತಲುಪಿದ್ದೇ ಆದಲ್ಲಿ ಸೈನ್ ಅಪ್ ಮಾಡಿದಿಲ್ಲ ಆದಲ್ಲಿ ಖಂಡಿತವಾಗಿಯೂ ಆ ಒಂದು ಮುಂದಿನ ಕಾಯುತ್ತಿರುವ ತಂಡಕ್ಕೆ ಒಂದು ಅಂಕವನ್ನು ಕೊಡಲಾಗುವುದು. ಆದಷ್ಟು ಬೇಗ ನಮ್ಮೊಂದಿಗೆ 2 ತಂಡವು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜಾನ್ ಗಾಯ್ಸ್ ವಿರುದ್ಧವಾಗಿ ಚಾಲೆಂಜರ್ಸ್ ಕೋಟೆಕಾರು 2 ತಂಡದ ಕಪ್ತಾನ ಅದೇ ರೀತಿಯಲ್ಲಿ ಎಲ್ಲ ಆಟಗಾರರು ಸೈನ್ ಅಪ್ಗೋಸ್ಕರ ವೀಕ್ಷಕ ವರ್ಣಗಾರ ಕೊಟ್ಟಿಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಇಸಾಕ್ ಸೊಗಸಾದ ದಾಳಿ, ಬಹಳ ಅದ್ಭುತವಾದ ಹೊಡೆತ ಕೂಡ ಇಲ್ಲಿ. ಜಿಂಕೆ ಅಂತ ಓಡಿ ಬಂದಂತ ಓಟ ಕೇವಲ 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸೊಗಸಾದ ದಾಳಿ, ತೀರ್ಪುಗಾರರಿಂದ ಕ್ರಮವಲ್ಲದೆಸೆತ ವೈಡ್ ಬಾಲ್, ಖಾತೆಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಕಂಡು ಬರುತ್ತಾ ಇದೆ. ಸ್ಕೋರ್ ಮುಸಾಂಟು 14 ಆನ್ ದಿ ಬೋರ್ಡ್. ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ. ಚೆಂಡಿಗೂ ದಾಂಡಿಗೂ ಯಾವುದೇ ಸಂಪರ್ಕವಿಲ್ಲ. ವಂಚಿದಂತ ಚೆಂಡು. ಖಂಡಿತವಾಗಿಯೂ ದಾಳಿಗಾರನ ಸೊಗಸಾದ ದಾಳಿ ಕೂಡ ಅಂತ ಹೇಳಬಹುದು. ಲಯಬದ್ಧವಾದ ದಾಳಿ ನಡೆಸ್ತಾ ಇದ್ದಾರೆ ಇಸಾಕ್ ರವರು. ಮತ್ತೆ ದಾಳಿಸಿದ್ದು ರಾಯಿಫ್. ಈ ಬಾರಿ ಮತ್ತೆ ಯಾವುದೇ ಫಲವನ್ನು ಕಂಡು ಬರ್ತಾ ಇಲ್ಲ. ಖಂಡಿತವಾಗಿಯೂ ಸಿಂಗಲ್ ಡಿಕ್ಲೇರಿಯಾ ಸೀದಾ 1 ರನ್ನಿಗೆ ಖಾತೆಯಲ್ಲಿ ಜಮಾವಣೆಗೊಳ್ಳುವುದರೊಂದಿಗೆ ಖಾತೆ ಪಟ್ಟಿಯಲ್ಲಿ 15ಕ್ಕೆ ಏರ್ತಾ ಇದೆ. 15 ಆನ್ ದಿ ಬೋರ್ಡ್. ಇಸಾಕ್ ರವರ 4ನೇ ಎಸೆತ. ಚತುರ್ಥ ಬಾರಿಗೆ ತಂಡದ ಅನುಭವಿತ ಎಸೆತಗಾರ ಇಸಾಕ್. ಸೊಗಸಾದ ದಾಳಿ, ಹಳ್ಳಿ ಮತ್ತೆ ಉತ್ತಮವಾದ ಛೇತ್ರರಕ್ಷಣೆ. ಸೊಗಸಾದ ಛೇತ್ರರಕ್ಷಣೆ. 1 ಅಂಕವೇ ಸುಲಭ ರೀತಿಯಲ್ಲಿ. ಹನಿ ಹನಿ ಹಳ್ಳಿ ಸೇರಿದರೆ ಹಳ್ಳ ಎಂದು ಹೇಳುವ ಹಾಗೆ 1 ಅಂಕ ಸುಲಭ ರೀತಿಯಲ್ಲಿ ಒಂಟೆಯಂತೆ ಬರುತ್ತಾ ಇದೆ. ಖಾತೆ ಪಟ್ಟಿಯಲ್ಲಿ ಏರುತ್ತಾ ಇದೆ. ಮತ್ತೆ ಸೊಗಸಾಗಿ ದಂಡಿಸಿದ್ರು ಇಲ್ಲಿ. ಓಹೋ ಮೈ ಗುಡ್ನೆಸ್, ದಿಸ್ ಈಸ್ ಲಯನ್. ಖಂಡಿತವಾಗಿಯೂ ಲಯನ್ಸ್ ರವರು ಉತ್ತಮ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ನೌಚೀರವರ ದಂಡು ಮುಖೇನವಾಗಿ ಬೌಂಡರಿ ದಾಖಲಾಗುತ್ತಾ ಇದೆ. ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಸ್ಕೋರ್ ಮುಸಾಂಟು 20 ಆನ್ ದಿ ಬೋರ್ಡ್. 20ಕ್ಕೆ ಏರುತ್ತಾ ಇದೆ. ಕೊನೆಯ ಇಸಾಕ್ ಮುಖೇನವಾಗಿ ಕೊನೆಯ 1 ಎಸೆತ ಮಾತ್ರ ಬಾಕಿ ಆಗುತ್ತಾ ಇವೆ. ಲಾಸ್ಟ್ 1 ಡೆಲಿವರಿ.
ಇಸಾಕ್ ಮುಖೇನವಾಗಿ ಕೊನೆಯ ಒಂದು ಎಸೆತ ಮಾತ್ರ ಬಾಕಿ ಆಗುತ್ತಾ ಇವೆ. ಬೌಂಡರಿ ಬ್ಯಾಟ್ಸ್ಮನ್ ನೌಚಿ ಮತ್ತೆ ಸೊಗಸಾಗಿ ದಂಡಿಸಿದ್ರು. ಅವಳಿ ಬೋಟಕ್ಕೆ ಪ್ರಯತ್ನ ಬಿಡ್ತಾರಾ ಎಲ್ಲಿ? ಓಹೋ, ಎಲ್ಲಿ ತೀರ್ಪುಗಾರರಿಂದ ಯಾವುದೇ ಮನವಿ ಪುರಸ್ಕಾರ ಕಂಡು ಬರ್ತಾ ಇಲ್ಲ. ಒನ್ ಶಾಟ್, ತೀರ್ಪುಗಾರರಿಂದ ಒನ್ ಶಾಟ್ ಎಂದು ಘೋಷಣೆ ಮುಳುಗುತ್ತಾ ಇವೆ. ಹದ್ದಿನ ಕಣ್ಣಿನಂತ ಮುದ್ದಿನ ತೀರ್ಪನ್ನು ನೀಡುತ್ತಾ ಇದ್ದಾರೆ. ಖಂಡಿತವಾಗಿಯೂ ಸೊಗಸಾದ ತೀರ್ಪುಗಾರರು, ಹಲವು ಕಡೆಯಲ್ಲಿ ನಿಂತು ಆಡಿ ಅನುಭವವಿರುವಂತ ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತೆ. ಇದರೊಂದಿಗೆ ಓವರಿನ ಮುಕ್ತಾಯವಾಗಲಿದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 21ಕ್ಕೆ ಏರುತ್ತಾ ಇದೆ. ಖಂಡಿತವಾಗಿಯೂ ಕ್ರೀಡಾಭಿಮಾನಿಗಳೇ, ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣಿಟ್ಟರೇನು, ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು, ಅದು ನೀಡುವುದು ಬೇವಿನ ಕಹಿಯೇ ಹೊರತು ಬೆಲ್ಲದ ರುಚಿಯನ್ನಲ್ಲ. ಖಂಡಿತವಾಗಿಯೂ ಮಾತು ಎಲ್ಲರೂ ನೆನಪಲ್ಲಿಡಬೇಕು. ಇದೀಗ ಮತ್ತೊಮ್ಮೆ ಚೆಂಡನ್ನು ಕೈಗೆ ಎತ್ತಿಕೊಳ್ಳುತ್ತಾ ಅಜೀಜ್ ರವರು, ಅಜೀಜ್ ಸೊಗಸಾದ ದಾಳಿಗಾರ. ಮತ್ತೊಮ್ಮೆ ದ ಟಾಲ್ ಮ್ಯಾನ್, ದ ರೈಫ್ ಇಸ್ ಇನ್ ಟು ದ ಮಿಡಲ್. ರೈಫ್ ರವರ ಒಂದು ಸಿಕ್ಸರ್ ನೋಡದೆ ಖಂಡಿತವಾಗಿಯೂ ಬೋರ್ ಆಗ್ತಾ ಇದೆ ಕೂಡ ಅಂತ ಹೇಳ್ಬೋದು. ಈ ಒಂದು ಆಟಗಾರ ಎಲ್ಲ ತಿರುವನ್ನು ಬದಲಿಸಿದ ಆಟಗಾರ ಅಂತ ಕೇಳಬಹುದು. ದ ರೈಫ್ ರವರು ಮತ್ತೊಮ್ಮೆ ಸೊಗಸಾದ ದಾಳಿ. ಅಜೀಜ್ ರವರು ಎಸೆದ ಮೊದಲನೇ ಚೆಂಡಿಗೆ ವೈಟ್ ಬಾಲ್, ಕ್ರಮವಲ್ಲದೆ ಎಸೆತ. ತೀರ್ಪುಗಾರರು ಕೈಯನ್ನು ತೋರಿಸ್ತಾ ಇದ್ದಾರೆ. ವೈಟ್ ಬಾಲ್ ಎಂದು ಘೋಷಣೆ ಮುಳುಗುತ್ತಾ ಇದೆ. ಮತ್ತೆ ಬೀಸಿದ್ರು ರಾಯಿಫ್ ರವರು. ಮತ್ತೆ ಸೊಗಸಾದ ದಾಳಿ. ಅಜೀಜ್ ರವರು ಖಂಡಿತವಾಗಿ ಕಟ್ಟಿಯಾಗುತ್ತಾರಾ? ಈ ರಾಯಿಫ್ ರವರನ್ನು ಕಾದು ನೋಡೋಣ. ಮತ್ತೊಮ್ಮೆ ದ್ವಿತೀಯ ಎಸೆತ, 4ನೇ ಓವರ್ನ ದ್ವಿತೀಯ ಎಸೆತ. ಬೀಸಿ ಹೊಡೆಯಲು ಪ್ರಯತ್ನ. ಸೊಗಸಾದ ದಾಳಿ, ಜಾಣ್ಮೆಯುತ ದಾಳಿ. ವಂಚಿ ಬಂದಂತಹ ಚೆಂಡು. ಖಂಡಿತವಾಗಿಯೂ ರಾಯಿಫ್ ರವರು ಕೊಂಚ ಮಟ್ಟಿಗೆ ವಿಫಲತೆ ಕೂಡ ಅಂತ ಹೇಳ್ಬೋದು. ಮತ್ತೊಮ್ಮೆ ರಾಯಿಫ್ ಇಂಟು ದ ಮಿಡಲ್. ಓಹೋ, ಮತ್ತೆ ಸೊಗಸಾದ ದಾಳಿ. ಲೆಗ್ ಬೈಸ್ ಮೂಲಕ ಒಂದಂಕ ಖಾತೆಯಲ್ಲಿ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಸ್ಕೋರ್ ಬಚಾವಾಗಿ 23 ಆನ್ ದಿ ಬೋರ್ಡ್, 23ಕ್ಕೆ ಏರುತ್ತಾ ಇದೆ. ಮತ್ತೊಮ್ಮೆ ನೌಚಿರವರು ಸೊಗಸಾದ ಹೊಡೆತ, ಸೊಗಸಾದ ಕ್ಷೇತ್ರಕ್ಷಣೆ. ಸಿಂಗಲ್, ಒಂಟಿ ಅಂತ ಓಡಿ ಬಂತ ಓಟ ಒಂದಂಕಕ್ಕೆ ಸುಬ್ರಭ್ಯತಿಯಲ್ಲಿ ಜಮಾವಣೆವಾಗುತ್ತಾ ಇದೆ. ಅಜೀದ್ ರವರು ಸೊಗಸಾದ ದಾಳಿ ನಡೆಸ್ತಾ ಇದ್ದಾರೆ ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ. ಪಂಚಮಿ ಎಸೆತ, 5ನೇ ಎಸೆತ ಅಜೀಜ್ ಮುಖ್ಯವಾಗಿ. ರೈಫ್ ಇಸ್ ಅ ಬಿಗಿ. ಖಂಡಿತ. ಓಹೋ, ಎಲ್ಲಿ ಕ್ಯಾಚ್. ದ ಟಾಲ್ ಮ್ಯಾನ್ ಬ್ಯಾಕ್ ಟು ಪೆವಿಲಿಯನ್. ದ ರೈಫ್ ಖಂಡಿತವಾಗಿಯೂ ನಿನ್ನೆಯಿಂದ ಒಂದು ಭರ್ಜರಿ ಸಿಕ್ಸ್ ಕೂಡ ಕಂಡು ಬಂದಿಲ್ಲ. ಕಾರಣ ಏನು ಅಂತ ಗೊತ್ತಿಲ್ಲ. ಬ್ಯಾಡ್ ಲಕ್ ಕೂಡ ಅಂತ ಹೇಳ್ಬೋದು. ಈ ರಾಯಿಫ್ ರವರ ಉತ್ತರಿ ನಷ್ಟದಲ್ಲಿದೆ. ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ, ಶರವೇಗದ ಎಸೆತಗಾರ, ಆಲ್ ರೌಂಡರ್ ಕೂಡ ಅಂತ ಹೇಳ್ಬೋದು, ನೌಫಲ್ ಮುಳ್ಳುಗುಡ್ಡಿ ಇವರ ಆಗಮನವಾಗುತ್ತಾ ಇದೆ. ಲಯನ್ಸ್ ತಂಡಕ್ಕೆ ಈ ನೌಫಲ್ ರವರು ಯಾವ ರೀತಿ ಆಸರಾಗುತ್ತಾರೆ ಎಂದು ಕಾದು ನೋಡೋಣ. ಅಜಿತ್ ರವರ ಕೊನೆಯ ಒಂದು ಎಸೆತ ಬಾಕಿ ಆಗುತ್ತಾ ಇವೆ. ಅಜೀದ್ ಮುಖೇನವಾಗಿ ಕೊನೆಯ ಒಂದು ಸ್ಕೋರ್ ಮುಜಾಂಟು 24 ಆನ್ ದಿ ಬೋರ್ಡ್, 24. ಅಜೀದ್ ರವರ ಕೊನೆಯ ಒಂದು ಚೆಂಡು ಬಾಕಿ ಆಗುತ್ತಾ ಇದೆ. ಇಲ್ಲಿ ಓವರ್ ಥ್ರೋ ಮೂಲಕ ಅವಳಿ ಜಂಟಿ ಖಾತೆಯಲ್ಲಿ ಜಮೆಯಾಗುತ್ತಾ ಇವೆ. ಲೆಗ್ ಬೈಸ್ ಮೂಲಕ ಇಲ್ಲಿ ತ್ರಿವಳಿ ಓಟಕ್ಕೆ ಪುರಸ್ಕಾರ, ತ್ರಿವಳಿ ಓಟಕ್ಕೆ ಮನವಿಯನ್ನು ನೀಡುತ್ತಾ ಇದ್ದಾರೆ. ಓವರ್ ಥ್ರೋ ಮೂಲಕ 3 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ತಾ ಇದೆ. ಸ್ಕೋರ್ ಮುಜಾಂಟು 27 ಆನ್ ದಿ ಬಾಲ್. ಓವರ್ಗೆ ಸಮ. ಓವರಿನ ಮುಕ್ತಾಯದೊಂದಿಗೆ ಖಾತೆಯಲ್ಲಿ 27 ಜಮಾವಣೆಗೊಳ್ಳುತ್ತಾ ಇದೆ.
ಮತ್ತೊಂದು ದಾಳಿಗಾರ ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಮುನೀರ್. ಸೊಗಸಾದ ಆಟ, ಬ್ಯೂಟಿಫುಲ್ ಡೆಲಿವರಿ. ಲೆಗ್ ಬೈ ಮೂಲಕ ಒಂದಂಕ ಖಾತೆಯಲ್ಲಿ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ತಾ ಇದೆ. ಮುನೀರ್ ಕೂಡ ನಿನ್ನೆ ಒಂದು ಪ್ರದರ್ಶನ ಉತ್ತಮವಾಗಿ ತೋರಿಸಿಕೊಟ್ರು. ಮತ್ತೊಮ್ಮೆ ಮುನೀರ್ ಅವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ದ್ವಿತೀಯ ಬಾರಿಗೆ ಮುನೀರ್ ಟು ನೌಶಾದ್. ಸೊಗಸಾದ ದಾಳಿ, ವಂಚಿ ಬಂದಂತಹ ಚೆಂಡು. ಮುನೀರ್ ಅವರು ಸೊಗಸಾದ ದಾಳಿ ನಡೆಸ್ತಾ ಇದ್ದಾರೆ. ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಮುನೀರ್ ಅವರು ಬಹಳಷ್ಟು ರೀತಿಯಲ್ಲಿ ಖಂಡಿತವಾಗಿಯೂ ಮತ್ತೆ ವಾಟ್ ಅ ಬೌಲಿಂಗ್, ವಿಕೆಟ್ಗೆ ಮುತ್ತ ನೀಡುತ್ತಾ ಇದೆ. ಇದು ಈ ಸಂದರ್ಭದಲ್ಲಿ ಬೇಕಾಗಿದೆ. ಮುನೀರ್ ಅವರು ಬಹಳಷ್ಟು ರೀತಿಯಲ್ಲಿ ಎಫರ್ಟ್ ಅನ್ನು ಹಾಕುತ್ತಾ ಇದ್ದಾರೆ. ಇಲ್ಲಿ ಖಂಡಿತವಾಗಿಯೂ ಕಳೆದ ಒಂದು ಓವರ್ ಅಲ್ಲಿ ಅಂಕಿಗಳನ್ನು ಬಿಟ್ಟು ಕೊಟ್ಟರು ಕೂಡ ಈ ಒಂದು ಓವರ್ ಅಲ್ಲಿ ತೀರ್ಪುಗಾರರಿಂದ ಡೆಡ್ ಬಾಲ್ ಎಂದು ಘೋಷಣೆ ಆಗುತ್ತಾ ಇದೆ. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತೆ. ಡೆಡ್ ಬಾಲ್ ಎಂದು ಮನವಿಯನ್ನು ನೀಡುತ್ತಾ ಇದ್ದಾರೆ. ತೀರ್ಪುಗಾರರು ಸರಿಯಾದ ಎಸೆತವಲ್ಲವೆಂದು ಕೂಗಿ ಘೋಷಣೆ ಮೂಲಕ ಹೇಳುತ್ತಾ ಇದ್ದಾರೆ. ಖಂಡಿತವಾಗಿಯೂ ಈ ಒಂದು ಎಸೆತ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಕಾರಣ ಬ್ಯಾಡ್ ಲಕ್ ಕೂಡ ಇರಬಹುದು. ಅದೃಷ್ಟವು ಲಯನ್ಸ್ ಪಾಲಾಗಿತ್ತು. ಕಾರಣ ಮತ್ತೆ ದಾಂಡುಗಾರಿಕಾ ವಿಭಾಗದಲ್ಲಿ ನೌಚೀರ್ ಅವರು. ಮತ್ತೆ ಸೊಗಸಾದ ದಾಳಿ, ಮತ್ತೆ ಲಯಬದ್ಧವಾದ ದಾಳಿ. ಖಂಡಿತವಾಗಿಯೂ ಲೆಗ್ ಬೈಸ್ ಮೂಲಕ ಟೈಮ್ ಅಪ್. ಖಂಡಿತವಾಗಿಯೂ ತೀರ್ಪುಗಾರರು ಟೈಮ್ ಅಪ್ ಎಂದು ಮನವಿಯನ್ನು ನೀಡ್ತಾ ಇದ್ದಾರೆ. 30 ಗಜದ ಒಳಗೆ ಒಬ್ಬ ಆಟಗಾರ ನಿಲ್ಬೇಕಾಗಿ ಖಂಡಿತವಾಗಿಯೂ ತೀರ್ಪುಗಾರರು ಟೈಮ್ ಅಪ್ ಎಂದು ಘೋಷಣೆ ಮೊಳಗಿಸ್ತಾ ಇದ್ದಾರೆ. ಇಲ್ಲಿ ಮುನೀರ್ ಮುಖೇನವಾಗಿ ಚತುರ್ಥ ಎಸೆತ, 4ನೇ ಎಸೆತ. ಎಪಿಎಲ್ 2025 ಪಂದ್ಯಾಟವು ಬಹಳಷ್ಟು ರೋಮಾಂಚನಕಾರಿಯಾಗುತ್ತಾ ಇದೆ. ಮುನೀರ್ ಮುಖೇನವಾಗಿ 4ನೇ ಎಸೆತ. ಸೊಗಸಾದ ಹೊಡೆತ. ಇಲ್ಲಿ ಅವಲಿ ಓಟಕ್ಕೆ ಪ್ರಯತ್ನವನ್ನು ನೀಡ್ತಾರ. ಇಲ್ಲಿ ಅವಲಿ ಓಟ. ತೀರ್ಪುಗಾರರಿಂದ ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತೆ. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತೆ. ಯಾವುದೇ ಚರ್ಚೆಗೆ ಆಸ್ಪದ ಮಾಡಿಕೊಡಬೇಡಿ. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತೆ. ಮತ್ತೆ ನೌಫಲ್ ರವರು ಮರು ಹಿಂತಿರುಗ್ತಾ ಇದ್ದಾರೆ. ತೀರ್ಪುಗಾರ ತಮ್ಮ ತೀರ್ಮಾನವನ್ನು ಇಲ್ಲಿ ತಿಳಿಸಬೇಕು. ತೀರ್ಪುಗಾರರ ಮನವಿಯನ್ನು ತಿಳಿಸಬೇಕು. ತೀರ್ಪುಗಾರರು ನೋ ಬಾಲ್ ಎಂದು ಕೈಯನ್ನು ತೋರಿಸ್ತಾ ಇದ್ದಾರೆ. 3 ಅಂಕ ಖಾತೆಯಲ್ಲಿ. ಇನ್ನು ಕೂಡ 3 ಎಸೆತಗಳು ಬಾಕಿ ಆಗುತ್ತಾ ಇವೆ. ಕೊನೆಯ
3 ಚೆಂಡುಗಳು ಬಾಕಿ ಆಗುತ್ತಾ ಇವೆ. ಮೂರು ಚೆಂಡುಗಳು ಬಾಕಿ ಆಗುತ್ತಾ ಇವೆ. ಮುನೀರ್ ಮುಖೇನವಾಗಿ ಒಂದು ನೋಬಾಲ್ ಅನ್ನು ಹಾಕಿ ಇದೀಗ 3 ಚೆಂಡುಗಳು ಬಾಕಿ ಆಗುತ್ತಾ ಇವೆ. ಯಾವ ರೀತಿ ಕಮ್ಬ್ಯಾಕ್ ಮಾಡ್ತಾರೆ ಕಾದು ನೋಡೋಣ. ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಲಯನ್ಸ್ ಸಜ್ಜಿ ನಡಿಕ. ಸ್ಕೋರ್ ಮುಜಾಂಟು 32 ಆನ್ ದಿ ಬಾರ್ಡ್, 32ಕ್ಕೆ ಏರ್ತಾ ಇದೆ. ಮುಂದಿನ ಪಂದ್ಯಾಕೂಟಕ್ಕೆ ಜಾನ್ ಗಾಯ್ಸ್ ವಿರುದ್ಧವಾಗಿ ಚಾಲೆಂಜರ್ಸ್ ಕೋಟೆಕ್ಕಾರು. ಫ್ರೀ ಚಾಲ್ತಿಯಲ್ಲಿದೆ. ಓಹೋ ಓಚಿ ನೌಚಿ ಖಂಡಿತವಾಗಿಯೂ ಇದು ಈ ಸಂದರ್ಭದಲ್ಲಿ ಬೇಕಿತ್ತು. ಫ್ರೀ ಹಿಟ್ ನ ಎಲ್ಲ ಒಂದು ಅವಕಾಶವನ್ನು ಪಡೆದರು. ಖಂಡಿತವಾಗಿಯೂ ನೌಚಿರವರು ಸೀಮಾ ರೇಖೆ ಗಡಿ ಹೊರಭಾಗಿ ದಾಡ್ತಾ ಇದ್ದಾರೆ. ಇದು ನೌಚಿ ದ ಪವರ್ಫುಲ್ ಮ್ಯಾನ್ ಖಂಡಿತವಾಗಿ ಸಂದರ್ಭದಲ್ಲಿ ಬೇಕು. ಇದರೊಂದಿಗೆ ಖಾತೆಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಸ್ಕೋರ್ ಮುಸಾಟು 38 ಆನ್ ದಿ ಬಾರ್ಡ್, 38. ಲಯನ್ಸ್ ಬ್ಯಾಕ್ ಟು ಖಂಡಿತವಾಗಿಯೂ ಲಯನ್ಸ್ ನವರ ಗುಡ್ ಕಮ್ ಬ್ಯಾಕ್ ಕೂಡ ಅಂತ ಹೇಳ್ಬೋದು. ಮತ್ತೊಮ್ಮೆ ಮುನಿ ಖಂಡಿತವಾಗಿಯೂ ಹಲವಾರು ಪಂದ್ಯಾಟಕ್ಕೆ ಮೈದಾನಕೂಟದಲ್ಲಿ ನಡೆಯಲಿದೆ. ಯಾವುದೇ ಚರ್ಚೆಗೆ ಆಸ್ಪದಗೊಡಬೇಡಿ ಪ್ಲೀಸ್. ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ತಾ ಇದ್ದಾವೆ. ಯಾವುದೇ ಚರ್ಚೆಗೆ ಆಸ್ಪದವನ್ನು ಕೊಡಬೇಡಿ. ತೀರ್ಪುಗಾರ ತೀರ್ಮಾನ ಅಂತಿಮವಾಗಿರುತ್ತೆ. ತೀರ್ಪುಗಾರ ತೀರ್ಮಾನ ಅಂತಿಮವಾಗಿರುತ್ತೆ. ಕಾರಣ ಖಂಡಿತವಾಗಿಯೂ ಇಲ್ಲಿ ನಾವು ಕಿತ್ತಾಡಿಕೊಂಡು ಬೇರಿಗಳಾಗ್ತೀವಿ, ಆದರೆ ಆಟಗಾರರು ನಾವು ಕ್ರೀಡಾಪಟುಗಳೆಂದು ಪ್ರತಿ ಬಾರಿಯೂ ಸಾಬೀಸುಪಡಿಸುತ್ತಾರೆ. ಖಂಡಿತವಾಗಿಯೂ ಯಾರು ಒಂದು ಚರ್ಚೆಗೆ ಆಸ್ಪದವನ್ನು ನೀಡಬೇಡಿ. ಖಂಡಿತವಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇವೆ. ಇನ್ನು ಕೂಡ ಹಲವಾರು ಪಂದ್ಯಾಟಗಳು ಮೈದಾನದಲ್ಲಿ ನಡೆಯಲಿದೆ. ಕಾರಣ ನಮ್ಮ ಊರಿನ ಪಂದ್ಯಾಟವಾಗಿದೆ. ಪ್ಲೀಸ್ ಎಲ್ಲರೂ ನಮ್ಮೊಂದಿಗೆ ಸಹಕರಿಸಿ. ನಮ್ಮ ಊರಿನ ಪಂದ್ಯಾಟವಾಗಿದೆ. ಯಾವುದೇ ಚರ್ಚೆಗೆ ಆಸ್ಪದವನ್ನು ನೀಡಬೇಡಿ. ಇನ್ನು ಹಲವಾರು ಪಂದ್ಯಾಟಗಳು ನಡೆಯಲಿದೆ. ಯಾವುದೇ ಚರ್ಚೆಗೆ ಆಸ್ಪದ ಕೊಡಬೇಡಿ. ತೀರ್ಪುಗಾರರ ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸಿ. ಇನ್ನೂ ಕೂಡ ಹಲವಾರು ಪಂದ್ಯಾಟಗಳು ಈ ಮೈದಾನದಲ್ಲಿ ನಡೆಯಲಿದೆ.
ದಯವಿಟ್ಟು ತೀರ್ಪುಗಾರರೇ ಆದಷ್ಟು ಬೇಗ ಪಂದ್ಯಾಕೂಟವನ್ನು ಮುಂದುವರಿಸಿ ತೀರ್ಪುಗಾರ ತೀರ್ಮಾನವನ್ನು ಅಂತಿಮ ಮಾಡಿ. ಖಂಡಿತವಾಗಿಯೂ ಖಂಡಿತವಾಗಿಯೂ ಕ್ರೀಡಾಭಿಮಾನಿಗಳ ಮನದ ಮಾತು. ಮಾತನಾಡಿದವನು ಮಾತನ್ನು ಮರೆತು ಬಿಡುತ್ತಾನೆ, ಆದರೆ ಮಾತು ಕೇಳಿದವನು ಜನ್ಮ ಪೂರ್ತಿ ನೆನಪಿಸಿಕೊಳ್ತಾನೆ. ಪ್ಲೀಸ್ ಖಂಡಿತವಾಗಿ ತಾವೆಲ್ಲರೂ ನಮ್ಮೊಂದಿಗೆ ಸಹಕರಿಸಿ. ಇದು ನಮ್ಮೂರಿನ ಪಂದ್ಯಾಟವಾಗಿದೆ. ಇನ್ನು ಹಲವಾರು ಪಂದ್ಯಾಟಗಳು ಈ ಮೈದಾನದಲ್ಲಿ ನಡೆಯಲಿದೆ. ಇನ್ನು ಕೂಡ ಪ್ರಥಮ ಪಂದ್ಯಾಟ ಮುಗಿದು ಎರಡನೇ ಪಂದ್ಯಾಟಕ್ಕೆ ದಾಪುಗಾಲಿಡುವಾಗ ಈ ಒಂದು ಯಾವುದೇ ರೀತಿಯ ಚರ್ಚೆಗೆ ಆಸ್ಪದ ಕೊಡಬೇಡಿ. ಚರ್ಚೆಗೆ ಆಸ್ಪದ ಕೊಡಬೇಡಿ ಕ್ರೀಡಾಭಿಮಾನಿಗಳ. ಖಂಡಿತವಾಗಿಯೂ ಕ್ರೀಡಾಭಿಮಾನಿಗಳಿಗೊಂದು ಮಾತು. ಬದುಕು ಕ್ರಿಕೆಟ್ ಇದ್ದಂತೆ ಸುತ್ತಲೂ ನಿಂತವರು ನಮ್ಮಂತೆಯೇ ಕಂಡರು ನಮ್ಮ ಸೋಲಿಗಾಗಿಯೇ ಕಾಯುತ್ತಿರ್ತಾರೆ. ನಾವೆಲ್ಲರೂ ಈಗ ಮೈದಾನದಲ್ಲಿ ಆಡುವಾಗ ಶತ್ರುಗಳಾಗಿ, ತದನಂತರ ಹೊರಗೆ ಹೋಗುವಾಗ ಒಂದೇ ತಾಯಿಯ ಮಕ್ಕಳಾಗಿ. ಯಾವುದೇ ಚರ್ಚೆಗೆ ಆಸ್ಪದವನ್ನು ನೀಡಬೇಡಿ. ಖಂಡಿತವಾಗಿಯೂ ಇದು ನಮ್ಮ ಊರಿನ ಪಂದ್ಯಾಟವಾಗಿದೆ. ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇವೆ. ತೀರ್ಪುಗಾರರ ತೀರ್ಮಾನಕ್ಕೋಸ್ಕರ ಇಲ್ಲಿ ಕಾಯ್ತಾ ಇದ್ದಾವೆ. ತೀರ್ಪುಗಾರ ತಮ್ಮ ನಿರ್ಣಯವನ್ನು ಓಕೆ ಡೆಡ್ ಬಾಲ್. ಫ್ರೀ ಹಿಟ್ ಇನ್ನು ಕೂಡ ಚಾಲ್ತಿಯಲ್ಲಿದೆ. ಫ್ರೀ ಹಿಟ್ ಇನ್ನು ಕೂಡ ಚಾಲ್ತಿಯಲ್ಲಿದೆ. ಡೆಡ್ ಬಾಲ್ ಎಂದು ಘೋಷಣೆಯಾಗುತ್ತಾ ಇದೆ. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತೆ. ಮುಂದಿನ ಪಂದ್ಯಾಕೂಟಕ್ಕೆ ಜಾನ್ ಗಾಯ್ಸ್ ವಿರುದ್ಧವಾಗಿ ಚಾಲೆಂಜರ್ಸ್ ಕೋಟೆಕಾರು ತಮ್ಮ ಸೈನ್ ಅಪ್ ಅನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜಾನ್ ಗಾಯ್ಸ್ ವಿರುದ್ಧವಾಗಿ ಚಾಲೆಂಜರ್ಸ್ ಕೋಟೆಕಾರ್ ಎರಡು ತಂಡದ ಕಪ್ತಾನ ನಾಣ್ಯ ಚುಮ್ಮಿಗೋಸ್ಕರ ವೀಕ್ಷಕ ಗುಣಗಾರರಿಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಂಶೀರ್ ಅವರೇ ಅದೇ ರೀತಿಯಲ್ಲಿ ತಾವು ನಾಣ್ಯ ಚುಮ್ಮಿಗೋಸ್ಕರ ಬೇಗ ಆದಷ್ಟು ಬೇಗ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಪ್ಲೀಸ್, ನಮ್ಮ ಊರಿನ ಪಂದ್ಯಾಟವಾಗಿದೆ. ಪ್ಲೀಸ್ ಆದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಿ.
ಖಂಡಿತವಾಗಿಯೂ 2 ನಿಮಿಷಗಳ ಕಾಲಾವಕಾಶವಿದೆ. ಪ್ಲೀಸ್, ಇದು ಇನ್ನು ಹಲವಾರು ಪಂದ್ಯಾಟಗಳು ಈ ಮೈದಾನದಲ್ಲಿ ನಡೆಯಲಿದೆ. ಮುಂದಿನ ಪಂದ್ಯಾಕೂಟಕ್ಕೆ ಚಾಲೆಂಜರ್ ಸಜ್ಜನಕ ವಿರುದ್ಧವಾಗಿ ಜಾನ್ ಗೈಸ್ 2 ತಂಡದ ಕಪ್ತಾನರು ನಾಣ್ಯ ಚಿಮ್ಮಿಗೋಸ್ಕರ ಬಡಮಾಡಿಕೊಳ್ಳುತ್ತವೆ. ಚಾಲೆಂಜರ್ಸ್ ಕೋಟೆಕಾರ ವಿರುದ್ಧವಾಗಿ ಜಾನ್ ಗೈಸ್.
ಪಂದ್ಯ ಚಾಲನೆಯಲ್ಲಿದೆ. ಬ್ಯಾಟ್ಸ್ಮನ್ ಅಂಕಲ್ ಒಳಭಾಗಕ್ಕೆ ಪ್ರವೇಶಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾಲ 2 ನಿಮಿಷ ಕಾಲ ಅವಕಾಶವನ್ನು ಕೊಡಲಾಗಿದೆ. ಬಾಲ್ ಅನ್ನು ಡೆಡ್ ಬಾಲ್ ಅಂತ ಘೋಷಿಸಲಾಗಿದೆ. 2 ಬಾಲ್ ಮತ್ತೆ ಫೀಲ್ಡ್ ಚಾಲ್ತಿಯಲ್ಲಿದೆ. ಪಂದ್ಯ ಚಾಲನೆಯಲ್ಲಿದೆ. ಮತ್ತೆ ಫೀಲ್ಡ್ ಚಾಲನೆಯಲ್ಲಿದೆ. ಪಂದ್ಯ ಮುಂದಕ್ಕೆ ಸಾಗಬೇಕಾಗಿ ತೀರ್ಪುಗಾರ ಹತ್ರ ವಿನಂತಿಸ್ತಾ ಇದ್ದಾನೆ. ತೀರ್ಪುಗಾರರೇ, ನೀವು ಸಹಕರಿಸಬೇಕು. ಸಮಯದ ಅಭಾವ ಇರುವುದರಿಂದ ಖಂಡಿತವಾಗಿಯೂ ನಮಗೆ ಇವತ್ತಿನ ದಿನ 12 ಪಂದ್ಯ ನಡೆಯಲಿದೆ. ಆದ್ದರಿಂದ 2 ತೀರ್ಪುಗಾರರು ನಮ್ಮೊಂದಿಗೆ ಸಹಕರಿಸಬೇಕು. ತೀರ್ಪುಗಾರರೇ, ನೀವು ಮತ್ತೆ ಇಲ್ಲಿ ಬೀಸಿ ಹೊಡೆದಕ್ಕೆ ಪ್ರಯತ್ನ. ಚೆಂಡು ಚುಕ್ಕಿ ಆಗ್ತಾ ಇದೆ. ಅಂಪೈರ್ ಬೈ ಮೂಲಕ 1 ರನ್ನಿನ ಘೋಷಣೆ ಆಗಿದೆ. ಮತ್ತೆ ಒಟ್ಟು ಮೊತ್ತ 33ಕ್ಕೆ ಸರಿದಿದೆ. ಬಹಳ ಉತ್ತಮವಾದ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಲಯನ್ಸ್ ಅಜ್ಜಿನಡ್ಕ ಹಾಗೂ ಪ್ಯಾಂಟರ್ಸ್ ಬ್ಲಾಕ್ ಪ್ಯಾಂಟರ್ಸ್ 2 ತಂಡದ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಅನುಭವದ ಕಿಲಾಡಿ ಜಾನಮನ್ ಕಿಲಾಡಿ ನೌಶೇನ್ ಮತ್ತೆ ಮುನೀರ್ ಅವರ ಬೀಸಿ ಹೊಡೆತ. ಮತ್ತೆ ಇಲ್ಲಿ ಚೆಂಡು ಸೀಮಾರಕ್ಕೆ ದಾಟಿತಾ ಇದೆ. ಮತ್ತೆ ಅತ್ಯುತ್ತಮವಾದ ಕ್ಷೇತ್ರವನ್ನು ಇಲ್ಲಿ ಮಾಡಿದ್ದಾರೆ ಮುಸ್ತಫನ್ ಅವರು. ನಾಲ್ಕು ಎಸೆತ ಮುಕ್ತಾಯಗೊಂಡಿದೆ. ನಾಲ್ಕು ಬಾಲ್ ಮುಕ್ತಾಯಗೊಂಡಿದೆ. ಕೊನೆಯ 1 ಚೆಂಡುಗಳು ಬಾಕಿಯಾಗುತ್ತಾ ಇದೆ. ಲಾಸ್ಟ್ 1 ಡೆಲಿವರಿ. ದಂಡುಗಾರಿಕೆ ಭಾಗದಲ್ಲಿ ಔಚಿಯವರು ಮತ್ತೊಮ್ಮೆ ಸೊಗಸಾದ ಹೊಡೆತ, ಭರ್ಜರಿಯಾದಂತಹ ಹೊಡೆತ. ಗಾಳಿಯಲ್ಲಂತ ಹೋಗಿದ ಚೆಂಡು ಅವಲಿ ಓಟಕ್ಕೆ ಪ್ರಯತ್ನವನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಅವಲಿ ಓಟಕ್ಕೆ ಪ್ರಯತ್ನ, ಇಲ್ಲಿ ತ್ರಿವಲಿ ಓಟಕ್ಕೆ ಪ್ರಯತ್ನ ಪಟ್ಟು ಇಲ್ಲಿ ರನ್ಔಟ್ ಮೂಲಕ ಪಂದ್ಯದ ಓವರ್ ಮುಕ್ತಾಯವಾಗುತ್ತಾ ಇದೆ. ಓವರ್ಗೆ ನಾಂದಿಯಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 37ಕ್ಕೆ ಏರ್ತಾ ಇದೆ. 38 ಟಾರ್ಗೆಟ್. ದಯವಿಟ್ಟು ಚರ್ಚೆಗೆ ಆಸ್ಪದ ಕೊಡಬೇಡಿ ಪ್ಲೀಸ್. ದಯವಿಟ್ಟು ಚರ್ಚೆಗೆ ಆಸ್ಪದ ಕೊಡಬೇಡಿ. 30 ಎಸೆತಗಳ ಮುಂದೆ 38ರ ಗುರಿ ಬೆನ್ನಟ್ಟಬೇಕಾಗಿದೆ. ಎಲ್ಲ ಆಟಗಾರರು ಬದಿಗೆ ಸರಿಯಿರಿ ಪ್ಲೀಸ್. ನಮ್ಮೂರಿನ ಪಂದ್ಯಾಟವಾಗಿದೆ. 30 ಎಸೆತಗಳ ಮುಂದೆ 38ರ ಗುರಿ. ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಲಯನ್ಸ್ ಅಜ್ಜಿನಡ್ಕ. ಮತ್ತೊಮ್ಮೆ ಮುಂದಿನ ವೀಕ್ಷಣೆಗಳು ಕೊಠಡಿಗೆ ಪ್ರೀತಿಪೂರ್ವಕವಾಗಿ ಅನ್ಸಾರ್ ಕಡಂಬಿ ಇವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಧನ್ಯವಾದ ಮುಸಂಬಿಲ್ ಅವರೇ, ಬಹಳಷ್ಟು ಅರ್ಥಪೂರ್ಣಕ ವೀಕ್ಷಕ ಮಾಡಿದ್ದೀರಾ. ಎಸ್, ಇನ್ನಿಂಗ್ಸ್ ನಂಬರ್ 1 ದಾಖಲಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 38 ಓಟದ ಅನಿವಾರ್ಯತೆ ಇಲ್ಲಿ
ಆರಂಭದ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯಗೊಳ್ಳುವಾಗ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುವಂತ ಸಮಯ ವಿಳಂಬ ಮಾಡಬೇಡಿ. ಯಾವುದೇ ಮಾತುಕತೆ ಅವಕಾಶ ನೀಡದೆ ನಿರಂತರವಾಗಿ ಪಂದ್ಯಾಕೂಟ ಸಾಗಿ ಬೆಳಗಿದೆ. ಲೀಗ್ ಹಂತದ 11 ಪಂದ್ಯಾಕೂಟ ಇನ್ನೂ ಕೂಡ ಸಾಗಿ ಬೆಳಗಿದೆ. ದಯವಿಟ್ಟು ಪ್ರತಿಯೊಂದು ತಂಡದ ಆಟಗಾರರೊಂದಿಗೆ ಸಾಗಿಸಬೇಕಾಗಿದೆ. ಯಾವುದೇ ಮುಂದಿನ ಪಂದ್ಯಾಕೂಟದಲ್ಲಿ ಗಮನಿಸಿಕೊಳ್ಳಬೇಕಾಗಿದೆ. ಯಾವುದೇ ಅಂಕಣದ ಹೊರಭಾಗದಲ್ಲಿ ಸರ್ಕಲ್ ಹಾಕುವಂತಿಲ್ಲ. ಎಲ್ಲ ತಮ್ಮ ಮಾತುಕತೆ ಅಂಕಣದ ಹೊರಭಾಗದಲ್ಲಿ ಹಾಕಿಕೊಂಡು ತಮ್ಮ ಮಾತುಕತೆ ನಡೆಸಿ ಪಂದ್ಯಾಕೂಟ ಮುಗಿದ ತಕ್ಷಣ ನೇರ ಮೈದಾನ ಸೇರಿಕೊಳ್ಳಬೇಕಾಗಿದೆ. ದಯವಿಟ್ಟು ನಮ್ಮೊಂದಿಗೆ ಸಾಗಿಸಬೇಕಾಗಿದೆ. ಸಮಯ ಬಹಳಷ್ಟು ಕಡಿಮೆ ಇದೆ. 11 ಪಂದ್ಯಾಕೂಟ ಲೀಗ್ ಹಂತದ ಪಂದ್ಯಾಕೂಟ ಬಾಕಿ ಇದೆ. ಚಾಲೆಂಜರ್ಸ್ ಕೋಟಕರ್ ವಿರುದ್ಧವಾಗಿ ಜಾನ್ ಗೈಸ್ ನಡುವೆ ಮುಂದಿನ ಪಂದ್ಯಾಕೂಟ ಸಾಗಿ ಬೆಳಗಿದೆ. ಲಯನ್ಸ್ ಅಜ್ಜನಡಕ ತಂಡದ ಆಟಗಾರರೇ ವಿಳಂಬ ಮಾಡಬೇಡಿ. ಮೈದಾನ ಸೇರಿಕೊಂಡು ಕ್ಷೇತ್ರದಲ್ಲಿ ಸಜ್ಜುಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. 38 ಬೃಹತ್ ಮೊತ್ತ ಇಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ತಂಡಕ್ಕೆ ಕಾಣಸಿಗ್ತಾ ಇದೆ. ದಯವಿಟ್ಟು ಆರಂಭಿಕ ಆಟಗಾರರನ್ನು ಕಳಿಸಿಕೊಡಬೇಕಾಗಿದೆ. ಚಾಲೆಂಜರ್ಸ್ ಕೋಟಕಾರ ವಿರುದ್ಧವಾಗಿ ಜಾನ್ ಗೈಸ್ ತಂಡದ ನಾಯಕರನ್ನು ಕಳಿಸಿಕೊಡಿ ನಾಣ್ಯಚುಮಿಕೆಯಾಗಿ. 2 ತಂಡದ ಆಟಗಾರರು ಗಮನಿಸಿಕೊಳ್ಳಿ. ತಮ್ಮ ಮಾತುಕತೆ ಅಂಕಣದ ಹೊರಭಾಗದಲ್ಲಿ ಹಾಕಿಕೊಂಡು ನೇರ ಪಂದ್ಯಾಕೂಟ ಮುಗಿದ ತಕ್ಷಣ ಮೈದಾನ ಸೇರಿಕೊಳ್ಳಬೇಕಾಗಿದೆ. ಕಾರಣ ಸಮಯ ಬಹಳಷ್ಟು ಕೈ ಮೀರಿ ಹೋಗ್ತಾ ಇದೆ. ಇನ್ನು ಕೂಡ ಹಲವು ಲೀಗ್ ಹಂತದ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದ್ದ ಕಾರಣ ಪ್ರತಿಯೊಂದು ತಂಡದ ಆಟಗಾರರು ನಮ್ಮೊಂದಿಗೆ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾವೆ. ಫೀಸ್ ಬಾಯ್ಸ್ ಆಯೋಜಿಸಿರುವ ಎಪಿಎಲ್ ಪಂದ್ಯಾಟಕ್ಕೆ ನಮಗೆ ಎಲ್ಲಾ ರೀತಿಯಲ್ಲಿ ಸಹಾಯವನ್ನು ನಮಗೆ ನೀಡಿದಂತ ಎಲ್ಲರಿಗೂ ಎಪಿಎಲ್ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಇಂದು ಪಂದ್ಯಾಕೂಟಕ್ಕೆ ಬಹಳಷ್ಟು ಭಿನ್ನತೊಟ್ಟಿ ಪ್ರೋತ್ಸಾಹ ನೀಡಿದಂತಹ ಹಲವು ಕೊಡುಗೈ ದಾನಿಗಳು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಎಲ್ಲ ಆ ಕೊಡುಗೈ ದಾನಿಗಳಿಗೆ ಎಪಿಎಲ್ 2025 ಇದರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತದೆ. ಪ್ರತಿಯೊಂದು ವರ್ಷ ಆಗುವಂತಹ ಪಂದ್ಯಾಕೂಟಕ್ಕೆ ನಮ್ಮೊಂದಿಗೆ ಹಲವು ರೀತಿಯಲ್ಲಿ ಸಹಕಾರ ನೀಡಿದಂತಹ ವ್ಯಕ್ತಿತ್ವ ಹಲವರಿದ್ದಾರೆ. ಅವರಿಗೂ ಕೂಡ ಎಪಿಎಲ್ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ನಾವು ಬಯಸ್ತಾ ಇದ್ದೇವೆ. ಮುಂದುವರಿಸಬೇಕಂತ ಸಮಯ. ಟೈಮ್ ಸ್ಟಾರ್ಟ್ ನಾವು. 20 ನಿಮಿಷಗಳ ಕಾಲಾವಕಾಶ ಇದೆ. ಒಂದು ಇನ್ನಿಂಗ್ಸ್ ಮುಕ್ತಾಯಗೊಳ್ಳಲು 20 ನಿಮಿಷ ಮುಂಚಿತವಾಗಿ ಆ ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳ್ಳುವಂತಹ ಸಮಯ. ಇಲ್ಲವಾದಲ್ಲಿ ಓರ್ವ ಆ ಚಿತ್ರರಕ್ಷಕರನ್ನು ತಟ್ಟಿಯಾಡ ಸರ್ಕಲ್ ಒಳಗೆ ಹಾಕಲಾಗುವುದು. ಇದು ಒಂದು ಪನಿಷ್ಮೆಂಟ್ ಆಗಿರುತ್ತೆ. Start the match. Innings number 2. The required 30 delivery, 38 run required. And innings number 2, Lions Ajjanadaka take again Black Panthers Ajjanadaka. Innings number 2, once again right arm from the wicket, bowling mark Mr. Naufal. And Black Panther side off, the big opener into the middle, Aziz and
Nija is fast delivery wide call is to one run Editas Komusam to 1 on the board. Number 03 Naufal is the man into the attack. Fast delivery wide call second time. Right arm. Oh, nice delivery. No, collect the batsman. Complete and second time ball mark once again. Mr. Naufal. Naja. Aziz, the big man with the hard hitter Aziz. Once again, the last 5 more to go. The big target 38 out of 30 delivery. Innings number 2 and second time Bolimark Naufal to Aziz. Naufal to Aziz. Just number 20 and second time Bolimark right arm around the wicket. Again now, once again. Second time Aziz, nice delivery, long on range and 1 run added. 2 delivery couple card is still 2 on the board. Last 4 more to go. Third time Bolimark. Once again Naja. Again third time Bolimark. Once again 38 out of 30 delivery. Black Panthers Arjun side of the big opener Aziz and Naja. Last 4 more to go. Tight arm once again. Bolimark right arm around the wicket. What a delivery! Excellent delivery again. No, collect the batsman. Completed dot and delivery. Again dot and delivery. Last 3 more to go. Skumsam to 2 on the board without loss of valuable any wicket. Black Panthers Achinedika. Once again, last 3 more to go. 4 time ball. Once again, long on range and Aziz big out of the bar. S Bank maximum 6 number 1 bat up. Naja is man on fire. The excellent, brilliant, outstanding shot. It's 6 number 1 bat of Naja against scorecard 8 on the board. Last 2 more to go. Once again, the big man Naja once again right arm around the wicket. Last 2 more to go. Nice, then what a delivery. No, collect the batsman. Umpire call is 1 run. Last final 1 more to go. Skumsam to 9 on the board without loss of valuable any wicket. Black Panthers Achinedika on the last final 1 more to go. Over number 1. Here we go. Innings number 2. Nice delivery once again. Long on range 10. 1 run complete. Second time once again. 2 run complete. Still 11 on the board. End of the over number 1. Skumsam to 11 on the board without loss of valuable any wicket. Black Panthers Achinedika. ಓವರ್ ನಂಬರ್ 1 ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಪಟ್ಟಿಯಲ್ಲಿ 11ಕ್ಕೆ ಯಾವುದೇ ಉತ್ತರಿ ನಷ್ಟವಿಲ್ಲದೆ ಆರಂಭದ ಓವರ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಪವರ್ ಪ್ಲೇ ಇಲ್ಲಿ ಮುಕ್ತಾಯಗೊಳ್ಳುವಾಗ ಆ ಪವರ್ ಪ್ಲೇ ಎಲ್ಲ ಲಾಭವನ್ನು ಇಲ್ಲಿ ಪಡೆದುಕೊಳ್ತಾ ಇದೆ. ಗಳಿಸಿದಂತ ಮೊತ್ತ 38. 6 ಚೆಂಡು ಮುಂದೆ ಇಲ್ಲಿ 11 ಗಳಿಸಿಯಾಗಿದೆ. ಉಳಿದಂತಹ 24 ಚೆಂಡು ಮುಂದೆ ಬೇಕಾಗಿದೆ 27 ಓಟದ ಅನಿವಾರ್ಯತೆ. 24 to go, 27 run required. 24ಕ್ಕೆ 27 ಬೇಕಾಗಿದೆ. ಈ ಪಂದ್ಯಾಕೂಟವನ್ನು ಗೆಲ್ಲುವವರು ಯಾರು? ರೋಚಕತೆಯಾಗಿ ಪಂದ್ಯಾಕೂಟಿ ಮೂಡಿ ಬರುತ್ತಾ ಇದೆ. ಇಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ಅಚ್ಚಿನಡಕ ತಂಡ ಇಲ್ಲಿ ದಾಂಡುಗಾರ ಭಾಗದಲ್ಲಿ ಕಾಣಸಿಗುವುದಾದರೆ ಖಂಡಿತವಾಗಲೂ ಇಲ್ಲಿ ಎಸೆತಗಾರಂತೂ ಕಮ್ ಬ್ಯಾಕ್ ಅನ್ನು ಮಾಡಲೇಬೇಕಾಗಿದೆ. 11 ಓಟ 6 ಚೆಂಡು ಮುಂದೆ ಬಿಟ್ಟುಕೊಟ್ಟಾಗಿದೆ. ಷಡಕವನ್ನು ಬಾರಿಸಿದ ಆಟಗಾರ ನಜ್ಜಾ ಇನ್ನು ಕೂಡ ಕ್ರೀಸಿನಲ್ಲಿ ಬದ್ಧವಾಗಿದ್ದಾನೆ. ಜವಾಬ್ದಾರಿ ಹೊತ್ತುಕೊಂಡು ಆಡುವಂತ ಆಟಗಾರ. ಇಲ್ಲಿ ಖಂಡಿತವಾಗ್ಲೂ ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ಅನೀಫ್ ಎಸೆಯಬೇಕಾಗಿ ತೀರ್ಪುಗಾರ ಸಮ್ಮತಿ ಪಡೆದುಕೊಂಡು ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. ಅಂಕಾಂಶ ಪಟ್ಟಿಯಲ್ಲಿ 11 ಓಟ ಬಂದಾಗಿದೆ. ಖಂಡಿತವಾಗ್ಲೂ ಹೋರಿ ಚೆಂಡಿನ ದಾಳಿಯೊಂದಿಗೆ ಇಲ್ಲಿ ಚೆಂಡನ್ನು ನಿಭಾಯಿಸಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ತನ್ನದಾದ ಶೈಲಿಯಲ್ಲಿ ರೈಟ್ ಆಮೋದ ಮಾತಿಸಬೇಕಾಗಿದೆ. ಶ್ರೇಷ್ಠ ಮಟ್ಟದ ಹೋರಿ ಚೆಂಡಿನ ದಾಳಿ. ಓಟಗಳಿಗೆ ಅವಕಾಶ ನೀಡುತ್ತಾ ಇಲ್ಲ. ಚೆಂಡು ಚುಕ್ಕಿಯಾಗ್ತಾ ಇದೆ. ಆರಂಭದ ಚೆಂಡು ಅನೀಫ್ ಎಸೆದ್ರು ಇಲ್ಲಿ ಚುಕ್ಕಿಗೊಳ್ತಾ ಇದ್ದಾನೆ. ದಾಂಡುಗಾರಿ ಭಾಗದಲ್ಲಂತೂ ನಜ್ಜಾ 1 ಷಡಕ 1 ಓಟ ನಿಜ್ಜ ಒಟ್ಟಾರೆಯಾಗಿ 7 ಓಟ ಬರುತ್ತಾ ಇದೆ. ನಿಜ್ಜ ದಂಡು ಮುಖೇನವಾಗಿ ಆರಂಭದ ಚೆಂಡು ಅನೀಫ್ ಚುಕ್ಕಿಗೊಳಿಸ್ತಾ ಇದೆ. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ರೈಟ್ ಆಮೋದ ಮಾದರಿ ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ಜೆರ್ಸಿ ನಂಬರ್ 01 ಬನಿಯನ್ ದಾರಿ. ಖಂಡಿತ ನೇರ ಗುರಿ ಔಟ್ ಎಂಬ ತೀರ್ಪು ಬರ್ತಾ ಇದೆ.
ರನ್ಔಟ್ ಮುಖೇನವಾಗಿ ಷಡ್ಕ ಬಾರಿಸಿದಂತ ಆಟಗಾರ. ಜವಾಬ್ದಾರಿ, ಸಮಯ, ಸಂದರ್ಭ ಎಲ್ಲವನ್ನು ಅರಿತುಕೊಂಡು ಆಡುವಂತ ಆಟಗಾರ. ಖಂಡಿತವಾಗ್ಲೂ ಆತ್ಮಹತ್ಯೆ ರೀತಿಯಲ್ಲಿ ಇಲ್ಲಿ ಉದರನ್ನು ಬಿಡ್ಕೊಡ್ತಾ ಇದೆ. ಕಾರಣ ಓಟ್ ಗಳಿಸಿದಂತ ಮೊತ್ತ ಹಣ್ಣು 2 ಚೆಂಡು ಕೊಡಿ ಇಲ್ಲಿ ಡಾಟ್ ಅಂಡ್ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ತೃತೀಯ ಬಾರಿಗೆ ಸಬೇಕಾಗಿದೆ ಕೆನ್ನದಾದ ಶೈಲಿಯಲ್ಲಿ. ಮತ್ತೊಮ್ಮೆ ಅಜೀಜ್ ದಾಂಡುಗಾರಿ ಭಾಗದಲ್ಲಿ, ಅನೀಫ್ ಇಸದಗಾರಿಕೆ ಭಾಗದಲ್ಲಿ ತೃತೀಯ ಬಾರಿಗೆ ಸೇಬೇಕಾಗಿದೆ. ಮಂಕಡೆ ಔಟ್ ಇರಬಹುದೇ, ಇಲ್ಲಿ ಕಾದು ನೋಡಬೇಕಾಗಿದೆ. ಮಂಕಡೆ ಔಟ್ ಇದೆಯಾ ತೀರ್ಪುಗಾರ್ರೆ? ಮತ್ತೊಮ್ಮೆ ತೀರ್ಪುಗಾರನ್ ದಾಟುತ್ತಾ 3 ಚಲಿಸಬೇಕಾಗಿದೆ. ಅನೀಫ್ ತೀರ್ಪುಗಾರನ್ ದಾಟುತ್ತಾ ರೈಟ್ ಅಮೋದ ಮಾದರಿಸಬೇಕಾಗಿದೆ. ಅದ್ಭುತವಾದಂತಹ ಎಸೆತಗಾರಿಕೆ. 1 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. 3 ಚೆಂಡು ಇಲ್ಲಿ ಮುಕ್ತಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ ಕಾಣಸಿಗುವಾಗ 12 ಮಾತ್ರ ಕಾಣಸಿಗ್ತಾ ಇದೆ. 1 ಹುದರನ್ನು ಬಿಡುಕೊಡ್ತಾ ಇದೆ. ದೊಡ್ಡ ಹೊಡೆತ ಇಲ್ಲಿ ಬರಲೇಬೇಕಾಗಿದೆ. 1.3 ಚೆಂಡು ಇಲ್ಲಿ ಮುಕ್ತಾಯ ಕಾಣಸಿಗ್ತಾ ಇದೆ. ಅರ್ಥ 9 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 12 ಓಟ ಬಂದಾಗಿದೆ. ಮತ್ತೊಮ್ಮೆ ತೀರ್ಪುಗಾರನ್ ದಾಟುತ್ತಾ ತನ್ನದಾದ ಶೈಲಿಯಲ್ಲಿ ಮುಂದುವರಿಸಬೇಕಾಗಿದೆ. ಮೂರನೇ ಓವರ್ ಇಲ್ಲಿ ಚಾಲ್ತಿಯಲ್ಲಿರುವಾಗ 23 2 ಚೆಂಡು ಬಾಕಿ ಇದೆ. 4 ಚೆಂಡು ಇಲ್ಲಿ ಮುಕ್ತಗೊಂಡಿದೆ. 5ನೇ ಚೆಂಡು ಎಸೆಯಬೇಕಾಗಿದೆ. ರೈಫ್ ತನ್ನದಾದ ಶೈಲಿಯಲ್ಲಿ 2 ಚೆಂಡು ಬಾಕಿ ಇದೆ. ಮತ್ತೊಮ್ಮೆ 23 ಪಂಚಮಿ ಬಾರಿ ದೊಡ್ಡ ಬಡತಕ್ಕೆ ಪ್ರಯತ್ನ. ಚೆಂಡು ಲಾಂಗ್ ಭಾಗಕ್ಕೆ ಚಲಿಸುವಾಗ 1 ಓಟ ಇಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 24 ಕೊನೆಯ 1 ಚೆಂಡು ಬಾಕಿ ಇದೆ. ರಾಯಿಫ್ ಅಂತಿಮ ಬಾರಿಗೆ ಎಸೆಯಬೇಕಾಗಿದೆ. ತನ್ನದಾದ ಶೈಲಿಯಲ್ಲಿ ಕೊನೆಯ ಚೆಂಡು ಎಸೆಯಬೇಕಾಗಿದೆ. ದಾಂಡುಗಾರ ಭಾಗದಲ್ಲಿ ಇಸಾಕ್ ಮತ್ತೊಮ್ಮೆ ಎಸೆಯಬೇಕಾಗಿದೆ. ಮೈ ಗಾಡ್ನೆಸ್, what a catch, excellent, brilliant, Kamal catch, what a catch, excellent, brilliant catch of the match, ಅದ್ಭುತವಾದಂತ ಕ್ಯಾಚ್, what a catch, ನೌಫಲ್ ಸೊಗಸಾದ ಕ್ಯಾಚ್, ಪಂದ್ಯಾಕೂಟದ ಕ್ಯಾಚ್ ಆಫ್ ದಿ ಮ್ಯಾಚ್. ದೊಡ್ಡ ಆಘಾತ ಇಲ್ಲಿ. ಇಸಾಕ್ ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್.
ದೊಡ್ಡ ಹೊಡೆತಕ್ಕೆ ನೋಟವನ್ನು ಇಟ್ಟರು. ಕ್ವಿಂಟಲ್ ಮಾದರಿ ಹೊಡೆತವಾಗಿತ್ತು. ಕ್ಷಣ ಮಾತ್ರದಲ್ಲಿ ಕಾದು ಕುಳಿತಂತಹ ಗಿಡುಗನಂತೆ ಚೆಂಡನ್ನು ಪಡ್ಕೊಂಡ್ರು. ಓವರ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 24. 12 ಚೆಂಡು ಮುಂದೆ ಬೇಕಾಗಿದೆ. 14 ಓಟದ ಅನಿವಾರ್ಯತೆ. 2 ಓಟದ ಅಂತರವಿದೆ. ಆದರೆ ಇಲ್ಲಿ ತಡೆ ಹಿಡಿಯುವರೆ 12 to go. 14 ರನ್ ರಿಕ್ವೈರ್ಡ್. ಅದ್ಭುತ ಪಂದ್ಯಾಕೂಟ, ರೋಚಕತೆಯ ಪಂದ್ಯಾಕೂಟ, ಕೊನೆಯ 1 ಚೆಂಡಿನವರೆಗೂ ಪಂದ್ಯಾಕೂಟ. ಫಲಿತಾಂಶ ಎಳ್ಳಬೆಲೆ. ಕಾರಣ ಬಲಿಷ್ಠ ದಾಂಡುಗಾರನ್ನು ಹೊಂದಿರುವಂತಹ ತಂಡ ಬ್ಲಾಕ್ ಪ್ಯಾಂಥರ್ಸ್ ಅಜೆನೆಡೆಗಾಡ್. ಕೊನೆಯ ಫಲಿತಾಂಶದ ಓವರ್ ಇಲ್ಲಿ ಚಾಲ್ತಿಯಲ್ಲಿದೆ. ನಿರ್ಣಾಯಕ ಓವರ್. ಪಂದ್ಯಾಕೂಟದ ಫಲಿತಾಂಶ ಈ ಒಂದು ಓವರ್ನಲ್ಲಿದೆ. ಬೇಕಾಗಿದೆ 12 ಚೆಂಡು ಮುಂದೆ ಬೇಕಾಗಿದೆ 14 ಓಟದ ಅನಿವಾರ್ಯತೆ. ಮುಂದುವರಿಸಬೇಕಾಗಿದೆ. ಓವರ್ ನಂಬರ್ 4 ಚಾಲ್ತಿಯಲ್ಲಿದೆ. ಇಲ್ಲಿ ರಾಯಿಫ್ ಬಿಟ್ಕೊಟ್ಟಂತ ಮೊತ್ತ ರಾಯಿಫ್ 6 ಚೆಂಡು ಮುಂದೆ 8 ಓಟವನ್ನು ಬಿಟ್ಟುಕೊಟ್ರು. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 24. 12 ಚೆಂಡು ಮುಂದೆ ಬೇಕಾಗಿದೆ 14 ಓಟದ ಅನಿವಾರ್ಯತೆ. ದಾಂಡುಗಾರಿ ಭಾಗದಲ್ಲಿ ಮುಜ್ಜಾ ಇದ್ದಾರೆ. ಅಜೀಜ್ ದಾಂಡುಗಾರು ಭಾಗದಲ್ಲಿ 7 ಓಟ. ಅಜೀಜ್ ದಂಡು ಮುಖೇನವಾಗಿ ಕಾಣುವುದಾದರೆ ಇಲ್ಲಿ ಚೆಂಡು ಚುಕ್ಕಿ ಆಗ್ತಾ ಇದೆ. 11 ಚೆಂಡು ಕೈಯಲ್ಲಿದೆ. 14 ಓಟದ ಅನಿವಾರ್ಯತೆ. ಇನ್ನು ಕೂಡ 1 ಚೆಂಡು ದೂರವಾಗ್ತಾ ಇದೆ. ಒಟ್ಟಾರಾಗಿ 3 ಓಟ ದೂರವಾಗ್ತಾ ಇದೆ. ಇಲ್ಲಿ ಚೆಂಡು ದಂಡು ಮುದ್ದೆ ಇರುವಂತಹ ಅಂತರ 3 ಓಟ. 11ಕ್ಕೆ 14 ಬೇಕಾಗಿದೆ. ರೋಚಕತೆಯಾಗಿ ಸಾಗಿ ಬರಬಹುದೇ ಪಂದ್ಯಾಕೂಟ. ಓವರ್ ನಂಬರ್ 4 ಚಾಲ್ತಿಯಲ್ಲಿದೆ. ನೌಫಾಲ್ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. 11 ಚೆಂಡು ಮುಂದೆ ಬೇಕಾಗಿದೆ 14 ಓಟದ ಅನಿವಾರ್ಯತೆ. ದಾಂಡುಗಾರಿ ಭಾಗದಲ್ಲಿ ಅಜೀಜ್ ಖಂಡಿತವಾಗ್ಲೂ ಇಲ್ಲಿ ಚುಕ್ಕಿ ಮಾಡುವಾಗ ದ್ವಿತೀಯ ಚೆಂಡು ನೌಫಲ್ ಎಸೆಬೇಕಾಗಿದೆ. ಇಲ್ಲಿ ಸೊಗಸಾದ ದಾಳಿ. ಜಾನ್ ಮೇ ಎಸೆತ. ಡಾಟ್ ಅಂಡ್ ಡೆಲಿವರಿ. ಚೆಂಡು ಚುಕ್ಕಿ ಆಗ್ತಾ ಇದೆ. ಯಾವುದೇ ಪ್ರತಿ ಉತ್ತರ ದಾಂಡುಗಾರ ನೀಡುತ್ತಾ ಇಲ್ಲ. ಇಲ್ಲಿ ಬೇಕಾಗಿದೆ ಉಳಿದ ಚೆಂಡು ಮುಂದೆ ಬೇಕಾಗಿದೆ 13 ಓಟದ ಅನಿವಾರ್ಯತೆ. 1 ಬೌಂಡರಿ 1 ಷಟ್ಕ ಬಂದಲ್ಲಿ ಪಂದ್ಯಾಕೂಟದ ಸ್ಥಿತಿಗತಿ ಬದಲಾಗಲಿದೆ. ಖಂಡಿತವಾಗ್ಲೂ ದಾಂಡುಗಾರ ಮುಜ್ಜಾ ಷಟ್ಕ ಬಾರಿಸುವನೆ, ಬೌಂಡರಿ ಬಾರಿಸುವನೆ, ಎಲ್ಲ ಇಲ್ಲಿ ಪ್ರಶ್ನೆ ಆಗ್ತಾರೆ. ಚಿನ್ನವಾಗ್ತಾ ಇದೆ. ಮೈ ಗಾಡ್ನೆಸ್. ಇಲ್ಲಿ ಬರೀ ಕೈಯಲ್ಲಿ ವೀಕ್ಷಣೆ ಮಾಡುವಾಗ ಮುಜಾ ಯಾವುದೇ ಖಾತೆಯನ್ನು ತೆರೆಯದೆ ಆ ಪುಟ್ಟ ಹೆಜ್ಜೆ ಇಡುತ್ತಾ ವೀಕ್ಷಣೆ ಮಾಡುವಾಗ ಆ ದೊಡ್ಡ ಹೊಡೆತಕ್ಕೆ ಇಲ್ಲಿ ನೋಟವನ್ನು ಮುಜ್ಜಾ ಇಟ್ರು. ಆದರೆ ಇಲ್ಲಿ ಕ್ಷಣ ಮಾತ್ರದಲ್ಲಿ ಚೆಂಡನ್ನು ಪಡ್ಕೊಂಡ್ರು. ಕ್ಷೇತ್ರಕ್ಷರ ಭದ್ರ ಬೊಗಿಸಿನಲ್ಲಿ ಚೆಂಡು ಅಪಚಯ ಆಗುವಾಗ ಅಂಕಾಂಶ ಪಟ್ಟಿಯಲ್ಲಿ 25 ಕಾಲು ಶತಕ ಇಲ್ಲಿ ಪೂರೈಸ್ತಾ ಇದೆ ತಂಡ. ಇಲ್ಲಿ 4 ಚೆಂಡು ಇಲ್ಲಿ ಮುಕ್ತಗೊಳ್ಳುತ್ತಾ ಇದೆ. 8 ಚೆಂಡು ಬಾಕಿ ಇದೆ. 13 ಓಟದ ಅನಿವಾರ್ಯತೆ. ದೊಡ್ಡ ಹೊಡೆತಂತೂ ಖಂಡಿತವಾಗ್ಲೂ ಬರಲೇಬೇಕಾಗಿದೆ. ಸಮಯ ಸಂದರ್ಭ ಅರಿತುಕೊಂಡು ಇಲ್ಲಿ ದಂಡನ್ನು ಬೀಸಬೇಕಾಗಿದೆ. ಜರ್ಸಿ ನಂಬರ್ 10 ಬನಿಯಂದಾರಿ ಹೊಸ ದಾಂಡುಗನ ಆಗಮವಾಗಿದೆ. ಸ್ಟ್ರೈಕ್ ಪಡೆದುಕೊಳ್ಳುವಾಗ ಹುಸೈಫಾ ಅವರ ಆಗಮವಾಗ್ತಾ ಇದೆ. ಹುಸೈಫಾ ಖಂಡಿತವಾಗ್ಲೂ ಎಚ್ಚೆತ್ತುಕೊಂಡು ಆಡಬೇಕಾಗಿದೆ. ಹುಸೈಫ್ ದಾಂಡುಗಾರಿ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಕೊನೆಯ ಫಲಿತಾಂಶದ 2 ಚೆಂಡು ಬಾಕಿ ಇದೆ. ಎಲ್ಲ ಹೋಗುಗಳು ಈ ಒಂದು ಚೆಂಡಿನ ಮೇಲಿದೆ. ಇಲ್ಲಿ ಬೇಕಾಗಿದೆ 13. 2 ಚೆಂಡು ಬಾಕಿ ಇದೆ. 5ನೇ ಚೆಂಡು ಎಸೆಯಬೇಕಾಗಿದೆ. ಹುಸೈಫ್ ದಾಂಡುಗಾರಿ ಭಾಗದಲ್ಲಿ ಇದ್ದಾನೆ. 12 ಓಟದ ಅನಿವಾರ್ಯತೆ. 6 to go 12 to get. 6 12 ರನ್ನಿನ ಅವಶ್ಯമാണ് ഇവിടെ. 26 24 ಚೆಂಡು ಮುಂದೆ ಗಳಿಸಿದಂತ ಮೊತ್ತ ಬ್ಲಾಕ್ ಪ್ಯಾಂಥರ್ಸ್ ತಂಡ ಗಳಿಸಿದ ಮೊತ್ತ 26. ಬೇಕಾಗಿದೆ 6 ಚೆಂಡು ಮುಂದೆ 12 ಓಟದ ಅನಿವಾರ್ಯತೆ. ಎಸೆತಗಾರಿಕೆ ಭಾಗದಲ್ಲಿ ಯಾರು ಎಸೆಯಬಹುದು? ಕೆಲವೊಂದು ಮಾತುಕತೆ ಚರ್ಚೆಗಳು ಕೂಡ ಇಲ್ಲಿ ನಡೆಯುವಾಗ ಲಯನ್ಸ್ ಅಚ್ಚನಡ್ಕ ತಂಡದ ಕೆಲವೊಂದು ಆಟಗಾರರು, ಆ ಕಪ್ತಾನ, ಕೆಲವೊಂದು ಕಿವಿ ಮಾತುಗಳು ಎಲ್ಲವೂ ಕೂಡ ಇಲ್ಲಿ ಕಾಣಸಿಗುವಾಗ ಇಲ್ಲಿ ಜವಾಬ್ದಾರಿತ ಆ ಎಸೆತ ಇಲ್ಲಿ ಖಂಡಿತವಾಗ್ಲೂ ಮುಂದುವರಿಸಬೇಕಾಗಿದೆ.
Yes, here we go. Last 6 to go, 12 to get. What a match. ಇಲ್ಲಿ ಪ್ರಥಮ ಚೆಂಡು ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಸ್ಟ್ರೈಕ್ ರೊಕೇಟಿಂಗ್, ಸ್ಟ್ರೈಕ್ ಅನ್ನು ಬಿಡ್ಕೊಡ್ತಾ ಇದ್ದಾನೆ. ಇಲ್ಲಿ 5ಕ್ಕೆ ಬೈ ಮುಗಿನ ಬರ್ತಾ ಇದೆ. 5 to go, 11 to get. 5 to go, 11 to get. 5 ಚೆಂಡು 11 ಓಟದ ನಿವಾರತೆ. 5ಕ್ಕೆ 11 ಮುಡಿಪು ಪರಿಸರ ನೆನಪಾಗ್ತಾ ಇದೆ. 5ಕ್ಕೆ 11 ನಜರ್ ಬಾರಿಸಿದಂತಹ 3 ಷಡಕ ಖಂಡಿತವಾಗಲು ಇಲ್ಲಿ ಬರ್ತಾ ಇದೆ. 5 ಚೆಂಡು ಮುಂದೆ ಬೇಕಾಗಿದೆ. 11 ಓಟದ ಅನಿವಾರ್ಯತೆ. 5 to go, 11 to get. ದೊಡ್ಡ ಹೊಡೆತ ಇಲ್ಲಿ ಬರಲೇಬೇಕಾಗಿದೆ. ದ್ವಿತೀಯ ಚೆಂಡು ಎಸೆತಗಾರಿಕಾ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ನೌಸಿ ತನ್ನದಾದ ಶೈಲಿಯಲ್ಲಿ 5ಕ್ಕೆ 11 ಬೇಕಾಗಿದೆ. ಸೊಗಸಾದ ಎಸೆತ, ಆದರೆ ಯಾವುದೇ ಪ್ರತಿ ಉತ್ತರ ಸಿಗ್ತಾ ಇಲ್ಲ. ಇಲ್ಲಿ ಚೆಂಡು ಚುಕ್ಕಿಯಾಗ್ತಾ ಇದೆ. ಕೊಟ್ಟಂತ ಸಮಯ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಟೈಮ್ ಈಸ್ ಓವರ್. ಇಲ್ಲಿ ಸಮಯ ಮುಕ್ತಾಯ ಕಾಣ ಸಿಗ್ತಾ ಇದೆ. ಬರುವ 30 ಯಾರ್ಡ್ ಸರ್ಕಲ್ ಒಳಗೆ ಹಾಕುವಂತ ಸನ್ನಿವೇಶ ಕಾಣ ಸಿಗ್ತಾ ಇದೆ ತಂಡಕ್ಕೆ, ಲಯನ್ಸ್ ಅಜ್ಜಿನಡ್ಕ ತಂಡಕ್ಕೆ. ಇಲ್ಲಿ 4ಕ್ಕೆ 11 ಬೇಕಾಗಿದೆ. ಷಡ್ಕ ಖಂಡಿತವಾಗ್ಲೂ ಬರಲೇಬೇಕಾಗಿದೆ. ದಾಂಡುಗಾರ ದಂಡು ಗುಡುಗಲೇಬೇಕಾಗಿದೆ. ಆದರೆ ತಡೆ ಹಿಡಿಯುವರೆ 4ಕ್ಕೆ 2 ಷಡ್ಕದ ಅನಿವಾರ್ಯತೆ. 1 ಬೌಂಡರಿ, 1 ಷಡ್ಕ ಬಂದಲ್ಲಿ ಪಂದ್ಯಾಕೂಟ ಸಮಬಳ. ಇಲ್ಲಿ ಬೇಕಾಗಿದೆ 11. ಇಲ್ಲಿ ಎಸೆತ ಬಾಕಿ ಇದೆ 4, ಬೇಕಾಗಿದೆ 11 ಓಟ. 2 ಷಡ್ಕದ ಅನಿವಾರ್ಯತೆ. ಇಲ್ಲಿ ಷಡ್ಕ ಬಾರಿಸುವನೆ, ತಡೆ ಹಿಡಿಯುವನೆ, ಎಲ್ಲೂ ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗ್ತಾ ಇದೆ. 3ನೇ ಚೆಂಡು ನೌಸಿ ಎಸೆತಗಾರಿಕೆ ಭಾಗದಲ್ಲಿ. ಮೈ ಗಾಡ್ನೆಸ್, ವಾಟ್ ಅ ಡೆಲಿವರಿ, ಎಕ್ಸಲೆಂಟ್, ಬ್ರಿಲಿಯಂಟ್ ಡೆಲಿವರಿ. ಸರವೇಗದ ಚೆಂಡಿಗೆ ಇಲ್ಲಿ ಕ್ಲೀನ್ ಬೌಲ್ಡ್ ಮುಖ್ಯವಾಗಿ ಉದರಿ ನಷ್ಟವಾಗ್ತಾ ಇದೆ. 3 to go, 11 to get. 3 to go, 11 to get. ಖಂಡಿತವಾಗ್ಲೂ 3 ಚೆಂಡು ಮುಂದೆ ಬೇಕಾಗಿದೆ. 11 ಓಟದ ಅನಿವಾರ್ಯತೆ. ಈ 3ಕ್ಕೆ 11 ಗಳಿಸಿದ ಅದೆಷ್ಟೋ ಇತಿಹಾಸ ಕೂಡ ಇದೆ ಇಲ್ಲಿ. ಖಂಡಿತವಾಗ್ಲೂ ಇಲ್ಲಿ ಇತಿಹಾಸ. ಚಾಲೆಂಜರ್ಸ್ ಕೋಟೆಗಾರ ನಾಣ್ಯಚಿಮ್ಮಿಗೆ ವಿಜಯಶಾಲಿಯಾಗಿ ಕ್ಷೇತ್ರ ಭಾಗದಲ್ಲಿ ಆಯ್ದುಕೊಂಡಿದೆ. ಈ ಪಂದ್ಯಾಕೂಟ ಮುಕ್ತಾಯಗೊಳ್ಳಲಿಕ್ಕೆ ಕೇವಲ 3 ಚೆಂಡು ಮಾತ್ರ ಬಾಕಿ ಇದೆ. ಚಾಲೆಂಜರ್ಸ್ ತಂಡ ಆಟಗಾರ, ಕೋಟೆಗಾರ ತಂಡದ ಆಟಗಾರ ತಮ್ಮ ಸರ್ಕಲ್ ಅಂಕಣದ ಹೊರಭಾಗದಲ್ಲಿ ಹಾಕಿಕೊಂಡು ಮಾತುಕತೆ ನಡೆಸಿ ನೇರ ಮೈದಾನ ಸೇರಿಕೊಳ್ಳಬೇಕಾಗಿದೆ. ಸಮಯ ಬಹಳಷ್ಟು ಕಡಿಮೆ ಇದೆ, ವಿಳಂಬವಾಗ್ತಾ ಇದೆ ಪಂದ್ಯಾಕೂಟ. ಇದು ದ್ವಿತೀಯ ಪಂದ್ಯಾಕೂಟ ಸಾಗುವುದಾದರೆ ಸಮಯ 11 ಗಂಟೆ 40 ನಿಮಿಷವಾಗಿದೆ. ಬಹಳಷ್ಟು ವಿಳಂಬವಾಗ್ತಾ ಇದೆ ಪಂದ್ಯಾಕೂಟ. One to go, 10 to get. 1 ಚೆಂಡು ಬಾಕಿ ಇದೆ. 10 ಓಟದ ಅನಿವಾರ್ಯತೆ. ಕಷ್ಟ ಅಂತೂ ಇದ್ದೇ ಇದೆ. ಓಹೋ, ಇಲ್ಲಿ ವಾಯ್ಡ್ ಬರ್ತಾ ಇದೆ. 1 to go, 9 to get. 1 ಚೆಂಡು 9 ಓಟ. ಇದರೊಂದಿಗೆ ಲಯನ್ಸ್ ಅಚ್ಚನಡಿಕ ತಂಡ ವಿಜಯಶಾಲಿ ಆಗ್ತಾ ಇದೆ. ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನು ಕಟ್ಟಿದಂತ ಬ್ಲಾಕ್ ಪ್ಯಾಂಥರ್ಸ್ ತಂಡಕ್ಕೆ ಧನ್ಯವಾದ. ಮುಂದಿನ ವಿದ್ಯಮಾನಕ್ಕಾಗಿ ಮುಸಂಬಿಲ್ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾವೆ.
ಈ ಪಂದ್ಯಾಕೂಟಕ್ಕೆ ವೀಕ್ಷಣೆಗಾಗಿ ನಮ್ಮೊಂದಿಗೆ ಆಗಮಿಸ್ತಾ ಇದ್ದಾರೆ Yes, man of the match coach of Nausi. Heartily welcome. ದಯವಿಟ್ಟು ಬನ್ನಿ ಪಂದ್ಯಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡೆದುಕೊಳ್ಳಿ. ಜಮಾಲ್ ಅಚ್ಚಿನಡ್ಕ ಇವರು ಕೊಟ್ಟು ಸಾಗಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಎಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೊಟ್ಟು ಸಾಗಿಸಬೇಕಾಗಿ ಕೇಳಿಕೊಳ್ತಾ ಜಮಾಲ್ ಅಚ್ಚಿನಡ್ಕ. ಈ ಪಂದ್ಯಾಕೂಟಕ್ಕೆ ವೀಕ್ಷಣೆ ವಿವರಗಾಗಿ ಆಗಮಿಸ್ತಾ ಇದ್ದಾರೆ ಕಳೆದ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ನೌಶೀರ್. ಇವರಿಗೆ ಈ ಪಂದ್ಯಾಕೂಟವನ್ನು ಕೊಟ್ಟು ಸಹಕರಿಸುವಂತಹ ನಮ್ಮ ನೆಚ್ಚಿನ ಆತ್ಮೀಯ ಗೆಳೆಯಂತಹ ಜಮಾಲ್ ಅಜ್ಜಿನಡ್ಕ ಅವರಿಗೆ ಈ ಪಂದ್ಯಾಕೂಟದ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಪಂದ್ಯಾಕೂಟಕ್ಕೆ ವೀಕ್ಷಣೆ ವಿವರಗಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಕಳೆದ ದಿನದಲ್ಲಿ ಎಲ್ಲರ ಮನ ಗೆದ್ದಂತಹ ಒಳ್ಳೆ ಅತ್ಯುತ್ತಮ ರೀತಿಯ ಕಮೆಂಟ್ ಅಂತ ಕೂಡ ಹೇಳ್ಬಹುದು. ಮುಂದಿನ ಕಾಲದಲ್ಲಿ ಕೂಡ ಅವರ ಜೀವನ ಒಂದು ಉತ್ತಮ ರೀತಿಯಲ್ಲಿ ಸಾಗಲಿ ಅಂತ ಹೇಳ್ತಾ ಇದೀಗ ವೀಕ್ಷಣೆ ವಿವರಗಾಗಿ ಈ ಪಂದ್ಯಾಕೂಟಕ್ಕೆ ಹೃತ್ಪೂರ್ವಕವಾಗಿ ಆಗಮಿಸ್ತಾ ಇದೆ ನಮ್ಮ ನೆಚ್ಚಿನ ಲೆಗ್ ಸ್ಪಿನ್ ಮಾಂತ್ರಿಕ ಕೂಡ ಅಂತ ಹೇಳ್ಬಹುದು ನಮ್ಮ ಮುಜಮ್ಮಿಲ್ ಅವರು ಈ ಪಂದ್ಯಾಕೂಟದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ದಯವಿಟ್ಟು ಚರ್ಚೆಗೆ ಯಾವುದೇ ರೀತಿಯ ಆಸ್ಪದ ಕೊಡಬೇಡಿ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಕೂಟ ಮುಂದುವರಿಸಬೇಕು. ಇನ್ನು ಹಲವಾರು ಕೂಡ ಪಂದ್ಯಾಕೂಟವು ಇಲ್ಲಿ ನಡೀಲಿಕ್ಕಿದೆ. ಸ್ಟಾರ್ ಆಫ್ ದ ಪ್ಲೇಯರ್ ಮ್ಯಾಚ್. Yes, let's go. Start the match. ಸೊಗಸಾದ ದಾಳಿ ಯಾವುದೇ ಮನವಿ ಪುರಸ್ಕಾರ ಕಂಡು ಬರುತ್ತಾ ಇಲ್ಲ. ಮೊದಲನೇ ಚೆಂಡು ಚುಕ್ಕಿಯಾಗುತ್ತಾ ಇದೆ. ಬಹಳಷ್ಟು ಅನುಭವಿರಂತ ಎಸೆತಗಾರ ಮತ್ತೆ ಸೊಗಸಾದ ದಾಳಿ ವಿಜಯ್ರವರು ಲಯಬದ್ಧವಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಖಾತೆಯು ಇನ್ನೂ ಕೂಡ ಆರಂಭಗೊಳ್ಳಿಲ್ಲ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಇನ್ನು ಕೂಡ ಬಹು ದೊಡ್ಡ ಹೊಡೆತದ ಈ ಒಂದು ಪವರ್ ಪ್ಲೇ ಕಾದು ನೋಡೋಣ. ಯಾವ ರೀತಿ ಜಾನ್ ಗಾಯ್ಸ್ ತಂಡದ ಕಪ್ತಾನ ಶಬೀರ್ ರವರು ಜಾನ್ ಗಾಯ್ಸ್ ತಂಡಕ್ಕೆ ಯಾವ ರೀತಿಯಾಗಿ ಸರಿಯಾಗುತ್ತಾರೆ. ಮತ್ತೆ ಅಗಲ ಎಸೆದ ತೀರ್ಪುಗಾರರಿಂದ ಕ್ರಮವಲ್ಲದೆ ಎಸೆದ ವೈಡ್ ಬಾಲ್ ಎಂದು ಘೋಷಣೆಯಾಗುತ್ತಾ ಇದೆ. ಮತ್ತೆ ಸೊಗಸಾದ ಹೊಡೆದ ಶಬೀರ್ ಅವರು ಅವಳಿ ಓಟಕ್ಕೆ ಪ್ರಯತ್ನ ಪಡ್ತಾರ. ಇಲ್ಲಿ ಇಲ್ಲ, ಸಿಂಗಲ್ ಡಿಕ್ಲೇರ್ ತೀರ್ಪುಗಾರರಿಂದ ಸಿಂಗಲ್ ಡಿಕ್ಲೇರ್ ಎಂದು ಘೋಷಣೆ ಆಗ್ತಾ ಇದೆ, ಘೋಷಿಸಲಾಗುತ್ತಾ ಇದೆ. ವೈಟ್ ಬಾಲ್ ಅಂತ ಮತ್ತೊಮ್ಮೆ ಅದೇ ತಪ್ಪನ್ನು ಮಾಡ್ತಾ ಇದ್ದಾರಲ್ಲ ವಿಜಯ್ ಅವರು. ಮತ್ತೆ ಸೊಗಸಾದ ದಾಳಿ ವಿಜಯ್ ರವರು ಚಾಲೆಂಜರ್ಸ್ ಕೋಟೆಗಾರು ತಂಡದ ಪರವಾಗಿ ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ.
ವಿಜಯ್ ಕೋಟೆಕಾರು ಲಯಬದ್ಧವಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಮತ್ತೆ ಚುಕಿಯಾಗುತ್ತಾ ಇದೆ. ವಿಜಯ್ ರವರು ಖಂಡಿತವಾಗಿಯೂ ಕಳೆದ ಪಂದ್ಯಾಟದಲ್ಲಿ ಕೂಡ ಇಂತಹ ಸೊಬಗಾದ ಒಬ್ಬರನ್ನು ಹಾಕ್ತಾ ಇದ್ರು. ಮತ್ತೊಮ್ಮೆ ಈ ವಿಜಯ್ ರವರು ಮತ್ತೆ ಸೊಗಸಾದ ದಾಳಿ ನಡೆಸ್ತಾ ಇದ್ರ. ಇಲ್ಲಿ ಬೈಸ್ ಮೂಲಕ ದಂಡಿಗೆ ತಟ್ಟಿ ಸಿಂಗಲ್ ಡಿಕ್ಲೇರಿಯ 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಒಬ್ಬರಿನ ಮುಕ್ತಾಯವಾಗ್ತಾ ಇದೆ, ಒಬ್ಬರಿಗೆ ನಾಂದಿಯಾಗುತ್ತಾ ಇದೆ. ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 4ಕ್ಕೆ ಏರ್ತಾ ಇದೆ. ಪವರ್ ಪ್ಲೇಯಲ್ಲಿ ಕೇವಲ 4 ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ. ಇನ್ನು ಕೂಡ ಆರಂಭಿಕ ಕ್ರಮಾಂಕದಲ್ಲಿ ಬಂದ ದಾಂಡುಗಾರರು ಈಗಾಗಲೇ ಮೈದಾನದಲ್ಲಿ ಜೀವಿತಾವಧಿಯಲ್ಲಿದ್ದಾರೆ. ಒಂದು ಕಡೆಯಲ್ಲಿ ಶಬೀರ್ ಕಂಡುಕೊಂಡ್ರೆ ಮತ್ತೊಂದು ಕಡೆಯಲ್ಲಿ ಮುನೀರ್. ಇವರು ಕೂಡ ಇಬ್ಬರು ದಾಂಡುಗಾರರು, ಖಂಡಿತವಾಗಿಯೂ ಗರ್ಜನೆಯ ದಾಂಡುಗಾರರು ಕೂಡ ಅಂತ ಹೇಳ್ಬೋದು. ಮತ್ತೊಮ್ಮೆ ಚಾಲೆಂಜರ್ಸ್ ಕೋಟೆಕಾರು ವಿರುದ್ಧವಾಗಿ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಉನೈಸ್ ಅನುಭವಿ ಎಸೆತಗಾರ, ಚೋಟಾ ಕಿಲಾಡಿ, ದ ಯಂಗ್ ಟ್ಯಾಲೆಂಟೆಡ್ ಬೌಲರ್. ಕಾದು ನೋಡೋಣ. ಮತ್ತೊಮ್ಮೆ ಹಲವಾರು ಪಂದ್ಯಾಟಗಳು ಈ ಮೈದಾನದಲ್ಲಿ ನಡೆಯಲಿದೆ. ಎಪಿಎಲ್ 2025ರ ಕ್ಯಾನ್ಸಾ ಮೈದಾನದಲ್ಲಿ ಇನ್ನೂ ಕೂಡ ಹಲವು ಪಂದ್ಯಾಟಗಳು ಸಾಗಿ ಬರಲಿದೆ. ಅದೇ ಕೂಡ ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಉನೈಸ್ ರವರು ಸ್ಟಾರ್ಟ್ ದಿ ಗೇಮ್. ಮತ್ತೊಮ್ಮೆ ಉನೈಸ್ ರವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಸ್ಟ್ರೈಕರ್ ವಿಭಾಗದಲ್ಲಿ ಚಿಬ್ಬಿ ಯಾನಿ ಸಿಬಿರ. ಮತ್ತೆ ತೀರ್ಪುಗಾರರಿಂದ ಕ್ರಮವಲ್ಲದೆ ಎಸೆತ. ವೈಟ್ ಬಾಲ್, 1 ರನ್ ಆಡೆಡ್. ಅಗೇನ್ ಚೆಬ್ಬಿ ಫೇಸ್ ಟು ದ ಬೌಲರ್. ಮತ್ತೊಮ್ಮೆ ಉನೈಸ್ ರವರು ತಯಾರಾಗಿದ್ದಾರೆ. ಇಲ್ಲಿ ಮತ್ತೆ ಬೀಸೋಣ. ಮತ್ತೆ ಅದೇ ಹಾಡು, ಅದೇ ರಾಗ, ಅದೇ ತಾಳ, ಅದೇ ಮೇಳ. ಮತ್ತೊಮ್ಮೆ ವೈಡ್ ದಾಖಲಾಗುತ್ತಾ ಇದೆ. ಖಾತೆ ಪಟ್ಟಿಯಲ್ಲಿ 1 ಅಂಕ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಚಾಲೆಂಜರ್ಸ್ ಕೋಟೆಕಾರು ವಿರುದ್ಧವಾಗಿ ಜಾನ್ ಗಾಯ್ಸ್. ಮತ್ತೊಮ್ಮೆ ಇದೀಗ ಕ್ಯಾನ್ಸಾ ಮೈದಾನದಲ್ಲಿ ಹೈ ವೋಲ್ಟೇಜ್ ಪಂದ್ಯಾಟ ನಡೆಯುತ್ತಾ ಇದೆ. ಮತ್ತೆ 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 ತೃತೀಯವಾಗಿ ಮತ್ತೆ ಇಲ್ಲಿ ಪವರ್ ಪ್ಲೇಯ ಎಲ್ಲ ಲಾಭವು ಈ ಓವರ್ನಲ್ಲಿ ಸಿಗ್ತಾ ಇದೆ. 2 ಅಂಕಗಳು ಖಾತೆಯಲ್ಲಿ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಈ ಓವರಿನಲ್ಲಿ 3 ಅಗಲ ಎಸೆತ ಬಿಟ್ಟುಕೊಟ್ಟಿದ್ದಾರೆ ಉನೈಸ್ ರವರು. ಖಂಡಿತವಾಗಿಯೂ ಕೊಂಚ ಮಟ್ಟಿಗೆ ಎಸೆತಗಾರ ಎಡವುತ್ತಾ ಇದ್ದಾನ, ಕಾದು ನೋಡೋಣ. ಮತ್ತೊಮ್ಮೆ ಚಾಲೆಂಜರ್ಸ್ ಕೋಟೆಕಾರು ವಿರುದ್ಧವಾಗಿ ಜಾನ್ ಗಾಯ್ಸ್. ಮತ್ತೊಮ್ಮೆ ದಾಂಡುಗಾರಿಕಾ ವಿಭಾಗದಲ್ಲಿ ಮುನೀರ್ ಕಂಡುಕೊಂಡ್ರೆ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಓರ್ವ ಹಲವು ಪಂದ್ಯಾಟವನ್ನು ಆಡಿ ಪಳಗಿದಂತ ಆಟಗಾರ ಶಬೀರ್. ಜಾನ್ ಗಾಯ್ಸ್ ತಂಡದ ಬೆನ್ನೆಲುಬು ಆಟಗಾರ. ಸ್ಟ್ರೈಕರ್ ವಿಭಾಗದಲ್ಲಿ ಮುನೀರ್. ಮತ್ತೆ ಕಾದು ನೋಡೋಣ. ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ದ ಯಂಗ್ ಟ್ಯಾಲೆಂಟೆಡ್ ಬೌಲರ್ ಉನೈಸ್. ಮತ್ತೆ ಮತ್ತೆ ಸೊಗಸಾದ ದಾಳಿ, ದಂಡಿಗೆ ಬಡಿಯುತ್ತಾ ಮತ್ತೆ ಅವಳಿ ಓಟಕ್ಕೆ ಪ್ರಯತ್ನ ಬರ್ತಾರ. ಇಲ್ಲಿ ಅವಳಿ ಓಟ ಕೂಡ ಪೂರ್ತಿಗೊಳಿಸಿದ್ದಾರೆ. ಅವಳಿ ಓಟ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಸಂಟು 10 ಆನ್ ದಿ ಬೋರ್ಡ್, 10ಕ್ಕೆ ಏರ್ತಾ ಇದೆ. ಎರಡನೇ ಎಸೆತ. ಮತ್ತೆ ಮತ್ತೆ ಅಗಲ ಎಸೆತ. ಮತ್ತೆ ಎಸೆತಗಾರ ಎಡವುತ್ತಾ ಇದ್ದಾರೆ. ಇಲ್ಲಿ ಚಾಲೆಂಜರ್ಸ್ ಕೋಟೆಕಾರ ತಂಡದ ಎಸೆತಗಾರ ಉನೈಸ್ ಅವರು ಮತ್ತೆ ಎಡವುತ್ತಾ ಇದ್ದಾರೆ. ಇಲ್ಲಿ ಮತ್ತೆ ಸೊಗಸಾದ ಆಟ. ಗಾಳಿಯೆಲ್ಲ ಹೋಗಿದೆ ಚೆಂಡು. ಇಲ್ಲಿ ಅವಳಿ ಓಟಕ್ಕೆ ಪ್ರಯತ್ನ ಬರ್ತಾರೆ. ಅವಳಿ ಓಟವನ್ನು ಕೂಡ ಪೂರ್ತಿಗೊಳಿಸಿದ್ದಾರೆ. ಸದ್ಯ ಜಾನ್ ಗಾಯ್ಸ್ ನ ಪಾಲಾಗಿತ್ತು ಅದೃಷ್ಟ. ಕಾದು ನೋಡೋಣ ಯಾವ ರೀತಿ ಈ ಒಂದು ಪಂದ್ಯ ಕೂಡ ಮುಂದುವರಿತು ಎಂದು. ಎಪಿಎಲ್ 2025ರ ಕ್ಯಾನ್ಸಾ ಮೈದಾನದಲ್ಲಿ ಚರಿತ್ರೆಯಲ್ಲಿ ಮೊದಲ ಬಾರಿಗೆ ಈ ಲೈವ್ ಟೆಲಿಕಾಸ್ಟ್ ನಡೆಯುವ ಪಂದ್ಯಾಟ ಖಂಡಿತವಾಗಿಯೂ ಬಹಳ ರೋಮಾಂಚನಕಾರಿಯಾಗಲಿದೆ. ಕಾದು ನೋಡೋಣ. ಮತ್ತೊಮ್ಮೆ ಸೊಗಸಾದ ಹೊಡೆತಕ್ಕೆ ಪ್ರಯತ್ನ. ದಂಡಿಗೆ ಬಾಲ್ ಬಡಿದು ಲೆಗ್ ಬೈ ಮೂಲಕ ಸಿಂಗಲ್ ಡಿಕ್ಲೇರಿಯ 1 ಅಂಕ ಖಾತೆಯಲ್ಲಿ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಉನೈಸ್ ಮುಖ್ಯವಾಗಿ ಕೊನೆಯ ಮತ್ತೆ ಸೊಗಸಾದ ದಾಳಿ. ಯಾವುದೇ ಮನವಿ ಕಂಡು ಬರ್ತಾ ಇಲ್ಲ. ಮಗ್ನರಾದ ತೀರ್ಪುಗಾರರು ಯಾವುದೇ ಮನವಿಯನ್ನು ನೀಡ್ತಾ ಇಲ್ಲ. ಪಂಚಮ ಬಾರಿಗೆ
ಮತ್ತೆ ಸೊಗಸಾದ ಹೊಡೆತ, ಜಾಗ ಖಾಲಿ ಜಾಗಕ್ಕೆ ಹೊಡೆತ, ಅವಲಿ ಬಟ್ಟಕ್ಕೆ ಪ್ರಯತ್ನ ಬರ್ತಾರ. ಸೊಗಸಾದ ಕ್ಷೇತ್ರ ಪಾಲನೆ. ಓಹೋ, ಓವರ್ ಥ್ರೋ ಮೂಲಕ ಖಂಡಿತವಾಗಿಯೂ ತೀರ್ಪುಗಾರರಿಂದ 1 ಶಾಟ್, ತೀರ್ಪುಗಾರರಿಂದ 1 ಅಂಕ ಅಷ್ಟೇ ಖಾತೆಯಲ್ಲಿ ಜಮಾವಣೆಗೊಳ್ಳಲು ಅವಕಾಶವಾಗಿರುತ್ತೆ. ಹದ್ದಿನ ಕಣ್ಣಿನಂತ ಮುದ್ದಿನ ತೀರ್ಪನ್ನು ನೀಡ್ತಾ ಇದ್ದಾರೆ ತೀರ್ಪುಗಾರರು. ಒಬ್ಬರಿನ ಕೊನೆಯ 1 ಎಸೆತ ಬಾಕಿ ಆಗ್ತಾ ಇದೆ. ಲಾಸ್ಟ್ 1 ಡೆಲಿವರಿ. ಸ್ಕೋರ್ ಮೂವ್ಸ್ ಆನ್ ಟು 15 ಆನ್ ದಿ ಬೋರ್ಡ್. 15ಕ್ಕೆ ಏರುತ್ತಾ ಇದೆ ಖಾತೆ ಪಟ್ಟಿಯಲ್ಲಿ 15. ಲಾಸ್ಟ್ ಡೆಲಿವರಿ. ಚಬ್ಬಿರವರ ಬಿಗ್ ಹಿಟ್ಗಾಗಿ ಜಾನ್ ಗೈಸ್ ರವರು ಕಾಯ್ತಾ ಇದ್ದಾರೆ. ಕಾದು ನೋಡೋಣ. ಸೀಮಾ ರೇಖೆ ಹೊರಭಾಗದಲ್ಲ, ನಾನು ಹೀಗೆ ಹೇಳ್ತಿದ್ದೆ, ಶಬೀರ್ ಇಸ್ ಅ ಮ್ಯಾನ್. ಖಂಡಿತವಾಗಿ ಇದು ಭರ್ಜರಿ ಸಿಕ್ಸರ್. ಖಂಡಿತವಾಗಿ ನಾ ಹೀಗೆ ಹೇಳಿದ್ದಷ್ಟೇ. ಶಬೀರ್ ರವರ ಷಡ್ಗಕ್ಕೋಸ್ಕರ ಜಾನ್ ಗೈಸ್ ತಂಡದವರು ಕಾಯ್ತಾ ಇದ್ದು, ಅದೇ ರೀತಿಯಲ್ಲಿ ಹೇಳಿದ ಹಾಗೆಯೇ 21 ಆನ್ ದಿ ಬೋರ್ಡ್. 21ಕ್ಕೆ ಏರ್ತಾ ಇದೆ. ಒಬ್ಬರಿನ ಮುಕ್ತಾಯವಾಗುತ್ತಾ ಇದೆ, ಒಬ್ಬರಿಗೆ ನಾಂದಿ ಆಗುತ್ತಾ ಇದೆ. ಶಬೀರ್, ಖಂಡಿತವಾಗಿಯೂ ಶಬೀರ್ ನಾ ಹೇಳುತ್ತಿದ್ದೆ, 1 ಷಡ್ಗಕ್ಕೆ ಜಾನ್ ಗೈಸ್ ತಂಡದ ಹೊರಗಡೆ ನಿಂತಿರುವ ಆಟಗಾರರು ಕಾಯ್ತಾ ಇದ್ರು ಅಂತ. ಅದೇ ಸಮಯದಲ್ಲಿ ರಣಹದ್ದಿನಂತೆ ಕಾದ ಈ ಒಂದು ಆಟಗಾರ ಸೀಮಾ ರೇಖೆಯ ಗಡಿ ದಾಡಿಸ್ತಾ ಇದ್ದಾರೆ. ಮತ್ತೊಮ್ಮೆ ಇದೀಗ ಸ್ಟ್ರೈಕರ್ ವಿಭಾಗದಲ್ಲಿ ಮುನೀರ್ ರವರು ಕಾಯ್ತಾ ಇದ್ದಾರೆ. ಇದೀಗ ಮತ್ತೊಮ್ಮೆ ಸೊಗಸಾದ ಆಟ. ಓಹೋ, ಖಂಡಿತವಾಗಿಯೂ ಇಲ್ಲಿ ಖಂಡಿತವಾಗಿ ಯಾವುದೇ ಪುರಸ್ಕಾರ ಕಂಡು ಬರ್ತಾ ಇಲ್ಲ. ಬ್ಯಾಟ್ಸ್ಮನ್ ಇಸ್ ಸೇಫ್. ಮತ್ತೊಮ್ಮೆ ಮುನೀರ್ ರವರು ಸೊಗಸಾದ ಆಟ, ಸೊಗಸಾದ ಆಟ. ಲಾವಲಿ ಒಟ್ಟಿಗೆ ಪ್ರಯತ್ನ ಮಾಡ್ತಾರಾ? ಇಲ್ಲ. ಒಂಟಿ ಒಟ್ಟೆ ಕುದುರೆಂತ ಓಡಿ ಬಂದ 1 ಒಂಟೆ ಖಾತೆಯಲ್ಲಿ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೊಮ್ಮೆ ಸ್ಕೋರ್ ಮುಸಾಟು 22 ಆನ್ ದಿ ಬೋರ್ಡ್. ತೃತೀಯ ಬಾರಿ ವಿಜಯ್. ಚೆಬ್ಬೀರವರು ಬೀಸಿ ಹೊಡೆಯಲು ಪ್ರಯತ್ನ ಚುಕ್ಕಿಯಾಗುತ್ತಾ ಇದೆ. ಡಾಡೆಡ್ ಡೆಲಿವರಿ, ಸೊಗಸಾದ ಎಸೆತ. ಮತ್ತೆ ಬಲವಾಗಿ ದಂಡಿಸಿದ್ರು ಖಾಲಿ ಜಾಗಕ್ಕೆ. ಅವಳಿ ಓಟಕ್ಕೆ ಪ್ರಯತ್ನ ಬಿಡ್ತಾರ? ಇಲ್ಲ. ಒಂಟಿರನ್ನಷ್ಟೇ, ಒಂಟಿ ಅಂತ ಓಡಿ ಬಂದ ಒಂಟಿರನ್ನು ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದ್ದ ವಿಜಯ್ ರವರ ಮುಖೇನವಾಗಿ ಕೊನೆಯ 2 ಎಸೆತಗಳು ಬಾಕಿಯಾಗುತ್ತಾ ಇವೆ. ಲಾಸ್ಟ್ 1 ಡೆಲಿವರಿ. ಓಹೋ, ವಾಟ್ ಅ ಬ್ಯೂಟಿ. ಚೆಬ್ಬಿ ಯುಬಿಡಿ ಖಂಡಿತವಾಗಿ ಅವಳಿ ಓಟಕ್ಕೆ ಪ್ರಯತ್ನ ಬಿಡ್ತಾರೆ ಇಲ್ಲಿ. ಓಹೋ, ಅವಳಿ ಓಟಕ್ಕೆ ಪುರಸ್ಕಾರ. ಅವಳಿ ಓಟವನ್ನು ಪೂರ್ಣಗೊಳಿಸಿದ್ದಾರೆ. ಒಬ್ಬರಿನ ಮುಕ್ತಾಯವಾಗುತ್ತಾ ಇದೆ, ಒಬ್ಬರಿಗೆ ನಾಂದಿಯಾಗುತ್ತಾ ಇದೆ. ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 27 ಆನ್ ದಿ ಬೋರ್ಡ್. ದ ಕಿಂಗ್ ಇಸ್ ಅಲೈವ್. ದ ಚೆಬ್ಬಿ ಇನ್ ಟು ದ ಮಿಡಲ್. ಖಂಡಿತವಾಗಿಯೂ ಆರಂಭಿಕ ದಾಂಡುಗಾರರಾಗಿ, ಮೊದಲನೇ ಕ್ರಮಾಂಕದ ದಾಂಡುಗಾರರಾಗಿ ಬಂದಂತಹ ಆಟಗಾರ ಶಬೀರ್ ರವರು. ಕಾದು ನೋಡೋಣ ಅದೆಷ್ಟು ಸಿಕ್ಸರ್ಗಳು ಸುರಿಸ್ತಾರೆ ಎಂದು.
ಚತುರ್ಥ ಓವರ್ನ ಎಸೆಯಲು ಸಜ್ಜಾಗಿದ್ದಾರೆ ತಂಡದ ಐಕಾನ್ ಆಟಗಾರ ಅಫೀಜ್. ದಾಳಿಸಿದ್ರು ಮುನೀರ್ ಅವರು ಸೊಗಸಾದ ಹೊಡೆತ, ಕೈ ಚೆಲ್ಲಿದೆ ಚೆಂಡು, ಅವಳಿ ಓಟಕ್ಕೆ ಪ್ರಯತ್ನವನ್ನಿಟ್ರು, ಅವಳಿ ಓಟಕ್ಕೆ ಕೂಡ ಮನವಿಯನ್ನಿಟ್ರು, ಅವಳಿ ಓಟ ಕೂಡ ಸಿಗ್ತಾ ಇದೆ. ಖಂಡಿತವಾಗಿಯೂ ಜಾನ್ ಗೈಸ್ ತಂಡವು ನಿನ್ನೆ ನಡೆದ ಪಂದ್ಯಾಟದಲ್ಲಿ 2 ತಂಡ ವಿಜಯಶಾಲಿಯಾಗಿತ್ತು, ಒಂದು ಸೋತಿತ್ತು. ಖಂಡಿತವಾಗಿಯೂ ಮತ್ತೊಮ್ಮೆ ಇದೀಗ ಜಾನ್ ಗೈಸ್ ಯಾವುದೇ ಮನವಿ ಇಲ್ಲ. ನಿನ್ನೆ ನಡೆದ 3 ಪಂದ್ಯಾಟದಲ್ಲಿ 2 ಪಂದ್ಯಾಟವು ಗೆದ್ದು ಇನ್ನೊಂದು ಪಂದ್ಯಾಟವನ್ನು ಸೋತು ಮತ್ತೆ 2ನೇ ದಿನಕ್ಕೆ ಕಾಲಿಟ್ಟು ಈ ಒಂದು ದಿನವು ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಿಸಿಕೊಡ್ತಾ ಇದ್ದಾರೆ ಈ ಜಾನ್ ಗೈಸ್ ತಂಡವು. ಮತ್ತೊಮ್ಮೆ ಮುನೀರ್ ಅವರು ಮತ್ತೆ ಅಗಲ ಎಸೆತ, ವೈಡ್ ಪ್ಲಸ್ 1 2 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ತೀರ್ಪುಗಾರರಿಂದ ಯಾವುದೇ ಮನವಿ ಕಂಡು ಬರ್ತಾ ಇಲ್ಲ. JPSF ನಾವು ಖಂಡಿತವಾಗಿಯೂ ಮತ್ತೊಮ್ಮೆ ಜಾನ್ ಗೈಸ್ ತಂಡವು ಅತ್ಯುತ್ತಮ ರೀತಿಯಲ್ಲಿ ಕಂಬ್ಯಾಕ್ ಅನ್ನು ಪಡೆಯುತ್ತಾ ಇದೆ. ಇನ್ನು ಅಫೀಸ್ ಮುಖೇನವಾಗಿ ಕೊನೆಯ 3 ಎಸೆತಗಳು ಬಾಕಿಯಾಗುತ್ತಾ ಇವೆ. ಖಂಡಿತವಾಗಿಯೂ ನಾವು ಈ ಸಂದರ್ಭದಲ್ಲಿ ಒಂದು ಹೇಳಬೇಕಾದ ವಿಷಯ ಏನೆಂದ್ರೆ, ಮತ್ತೆ ಮುನೀರ್ ಅವರು ದಂಡಿಸಿದ್ರು, ಗಾಳಿಯಲ್ಲಿ ಚೆಂಡು, ಸೊಗಸಾದ ಆಟ, 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸಿಂಗಲ್, ಖಂಡಿತವಾಗಿಯೂ 1 ಅಂಕ ಪೂರ್ತಿಗೊಳಿಸಿದ್ದಾರೆ ಇಲ್ಲಿ. ಇದರೊಂದಿಗೆ ಖಾತೆ ಪಟ್ಟಿಯಲ್ಲಿ 33 ಆನ್ ದಿ ಬಾಲ್. ಇನ್ನು 5ನೇ ಎಸೆತ, ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ, ಮತ್ತೆ ಎಸೆದಿಂಡಿಗೂ ಪ್ರತಿಯೊಂದಕ್ಕೂ ಉತ್ತರ ಸಿಗ್ತಾ ಇದೆ. ಹನಿ ಸೇರಿದರ ಹಳ್ಳ ಎನ್ನುವ ಹಾಗೆ ಸಿಂಗಲ್ 1 ಅಂಕವಾಗಿ ಖಂಡಿತವಾಗಿಯೂ ಖಾತೆ ಪಟ್ಟಿಯಲ್ಲಿ ಹೆಚ್ಚಳವನ್ನು ನೋಡಬಹುದು. ಇನ್ನು ಉಳಿದಿರುವ 1 ಚೆಂಡುಗಳು ಬಾಕಿ ಆಗ್ತಾ ಇದೆ. ಕೊನೆಯ 1 ಚೆಂಡುಗಳು ಬಾಕಿ ಆಗ್ತಾ ಇದೆ. ಲಾಸ್ಟ್ ಚೆಂಡು ಬೀಳಿರಿ. ಓ ಮುನೀರ್ ದಂಡಿಸಿದ್ರು, ಗಾಳಿಯಲ್ಲಂತಿದೆ ಚೆಂಡು. ಓ ಮೈ ಗುಡ್ನೆಸ್, ಖಂಡಿತವಾಗಿಯೂ ಕ್ಯಾಚ್ ಔಟ್. ಇದು ಭರ್ಜರಿಯಾದ ಕ್ಯಾಚ್ ಅಂತ ಹೇಳ್ಬೋದು. ಕಳೆದ ಪಂದ್ಯಾಟದಲ್ಲಿ ಲಯನ್ಸ್ ತಂಡದ ನೌಫಲ್ ರವರು ಕಾರ್ಬಲ್ ಕಮಾಂಡ್ ಕ್ಯಾಚ್ ಅನ್ನು ಪಡೆದುಕೊಂಡ್ರೆ, ಈ ಒಂದು ಪಂದ್ಯಾಟದಲ್ಲಿ ಚಾಲೆಂಜಿಂಗ್ ಕೋಟೆಕಾರಿನ ಸಂಸೂರ್ ಅವರು ಖಂಡಿತವಾಗಿಯೂ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಲಿದೆ. ಸ್ಕೋರ್ ಮುಸಾಂಟು 34 ಆನ್ ದಿ ಬೋರ್ಡ್, 34ಕ್ಕೆ ಏರುತ್ತಾ ಇದೆ. ನಾಲ್ಕನೇ ಓವರ್ ನಾಂದಿಯಾಗುತ್ತಾ ಇದೆ. ಸ್ಕೋರ್ ಮುಸಾಂಟು 34 ಆನ್ ದಿ ಬೋರ್ಡ್. ಖಂಡಿತವಾಗಿಯೂ ಕಳೆದ ಒಂದು ಪಂದ್ಯಾಟದಲ್ಲಿ ಲಯನ್ಸ್ ತಂಡದ ನೌಫಲ್ ರವರು ಅತ್ಯದ್ಭುತ ಕ್ಯಾಚ್ ಅನ್ನು ಪಡೆದುಕೊಂಡ್ರೆ, ಈ ಒಂದು ಪಂದ್ಯಾಕೂಟದಲ್ಲಿ ಚಾಲೆಂಜರ್ಸ್ ಕೋಟೆಕಾರ ವಿರುದ್ಧವಾಗಿ ಸಂಸೂರ್ ಅವರು ಖಂಡಿತವಾಗಿ ಇದೊಂದು ಅದ್ಭುತವಾದ ಕ್ಯಾಚ್ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೊಂಚ ಮಟ್ಟಿಗೆ ಆಟಗಾರನಿಗೆ ಖಂಡಿತವಾಗಿ ನಾ ಹೇಳ್ತಿದ್ದೆ, ಪಂದ್ಯಾಟವನ್ನು ನೋಡಿ ಆಡಿ ತಮ್ಮ ಸುರಕ್ಷಿತ ತಮಗಿರಲಿ. ಕಾರಣ ಈ ಒಂದು ಪಂದ್ಯಾಟ ಇಲ್ಲಿಗೆ ಮುಗಿದು ಹೋಗಲ್ಲ. ಕಾರಣ ನಮಗೆ ನಮ್ಮ ಮನೆಯವರು ನೋಡಲು ತುಂಬಾ ಇದೆ. ಕಾರಣ ಖಂಡಿತವಾಗಿಯೂ ದುಡಿದ ನಮ್ಮ ಮನೆಯವರು ನೋಡಲಿದೆ. ಈ ಪಂದ್ಯಾಟ ಇಲ್ಲಿಗೆ ಕೊನೆಗೊಳ್ಳುವುದಿಲ್ಲ. 3 ದಿನ ಪಂದ್ಯಾಟಕ್ಕೋಸ್ಕರ ತಮ್ಮ ಸುರಕ್ಷಿತವನ್ನು ತಪ್ಪದೆ ನೋಡಿ. ಕಾರಣ ಈ ಒಂದು ಪಂದ್ಯಾಕೂಟದಲ್ಲಿ ತಾವಿಗೆ ನಾವು ನೆನಪಿಸಿಕೊಳ್ಳುತ್ತಾ ಇದ್ದೇವೆ.
ತಮಗೋಸ್ಕರ ತಮ್ಮ ಹೆತ್ತ ತಾಯಿ ಮನೆಯಲ್ಲಿ ಕಾಯ್ತಾ ಇರ್ತಾರೆ. ಕಾರಣ ನಾ ಹೇಳ್ತಿದ್ದೆ, ತಮ್ಮ ಸುರಕ್ಷಿತ ತಮಗಿರಲಿ. ಆಟವಾಗಲಿ, ಇದು ಯಾವುದೇ ಚಟುವಟಿಕೆ ಆಗಲಿ, ಯಾವುದರಲ್ಲೂ ಕೂಡ ನಾವು ತಮ್ಮ ಜವಾಬ್ದಾರಿಯುತವಾಗಿ ಆಟಗಾರರಿಗೆ ಹೇಳಿಕೊಳ್ತಾ ಇದ್ದೇವೆ. ಕಾರಣ ನಮ್ಮನ್ನೇ ಕಾಯ್ತಾ ಇರುವ ನಮ್ಮ ಮನೆಯವರಿದ್ದಾರೆ. ಖಂಡಿತವಾಗಿಯೂ ಸುರಕ್ಷಿತವಾಗಿ ಆಡಿ ಹೇಳುತ್ತಾ ತಮಗೆಲ್ಲರಿಗೂ ಮತ್ತೆ APL 2025 ಪೂರ್ವಕವಾಗಿ ತಮಗೆಲ್ಲರಿಗೂ ಬಂದ ಪ್ರೇಕ್ಷಕರಿಗೂ ಎಲ್ಲರಿಗೂ ಈ ಪಂದ್ಯಾಟದ ಪರವಾಗಿ ಪ್ರೀತಿ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಪಂಚಮ ಓವರ್ ಎಸೆಯಲು ಸಜ್ಜಾಗಿದ್ದಾರೆ. ಅಗಲ ಎಸೆತ, ವೈಟ್ ಬಾಲ್. ಪ್ರಥಮ ಎಸೆತಕ್ಕೆ ಅಗಲ ಎಸೆತ. ಖಾಲಿ ಜಾಗಕ್ಕೆ ಹೊಡೆತ, ಸೊಗಸಾದ ಕ್ಷೇತ್ರಕ್ಷಣೆ. ಓಹೋ, ಓವರ್ ಮೂಲಕ ತ್ರಿವಳಿ ಓಟಕ್ಕೆ ಪ್ರಯತ್ನ. ಓ ಮೈ ಗುಡ್ನೆಸ್, ಓಹೋ ಇಲ್ಲಿ, ಓಹೋ ಮೈ ಗುಡ್ನೆಸ್, ಇಲ್ಲಿ ರನ್ ಔಟ್. ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳ್ತೇನೆ, 4ಕ್ಕೆ ಓಡುವಾಗ ಸೀದಾ ವಿಕೆಟ್ಗೆ ಸೀದಾ ಖಂಡಿತವಾಗಿಯೂ ಇದರೊಂದಿಗೆ ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಸ್ಕೋರ್ ಮುಜಾಂಟು 38ಕ್ಕೆ ಏರ್ತಾ ಇದೆ. 38 ಆನ್ ದಿ ಬೋರ್ಡ್. 4ನೇ ಓಟಕ್ಕೆ ಪಂದ್ಯನ್ನಿಡುವಾಗ ಸೀದಾ ರನ್ ಔಟ್ ಆಗುವುದರ ಮೂಲಕ ಶಂಶೀರ್ ಇವರ ಒಬ್ಬರಿ ನಷ್ಟದಲ್ಲಿದೆ. ಇವರ ಸ್ಥಾನವನ್ನು ತುಂಬಲು ಇನ್ನೂರು ಆಟಗಾರನ ಆಗಮನವಾಗುತ್ತಾ ಇದೆ. ಫಯಾಜ್ ದ ಲಕ್ಕಿ ಬ್ಯಾಟ್ಸ್ಮನ್. ನಾ ಹೇಳ್ತಿದ್ದೆ, ಈ ಒಂದು ಆಟಗಾರನು ನಿನ್ನೆಯಿಂದ ಕಾಣಲೇ ಇಲ್ಲ. ಒಂದು ತಂಡದ ತಿರುವೆ ಬದಲಿಸುವಂತ ಆಟಗಾರ, ದ ಲಕ್ಕಿ ಚಾಂಪ್, ದ ಲಕ್ಕಿ ಆನರ್ ಮಿಸ್ಟರ್ ಫಯಾಜ್ ರವರ ಆಗಮನವಾಗುತ್ತಾ ಇದೆ. ಮತ್ತೊಮ್ಮೆ ಬೀಸಿ ಹೊಡೆಯಲು ಪ್ರಯತ್ನ. ಲೆಗ್ ಬೈ ಮೂಲಕ 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ತಾ ಇದೆ. ಫಯಾಜ್ ರವರು ಯಾವ ತಂಡದಲ್ಲೆಲ್ಲ ಆಡಿದ್ದಾರೋ ಖಂಡಿತವಾಗಿಯೂ ಆ ತಂಡ ಚಾಂಪಿಯನ್ ಆಗಿದೆ. ಇವರಲ್ಲಿದೆ ಅದೃಷ್ಟ, ಇವರಲ್ಲಿದೆ ಲಕ್ಕಿ. ದ ಲಕ್ಕಿ ಓನರ್ ಫಯಾಜ್ ಇನ್ ಟು ದ ಮಿಡಲ್. ಮತ್ತೊಮ್ಮೆ ಫಯಾಜ್ ಅವರು ಕಾದು ನೋಡೋಣ. ಓಹೋ, ದಂಡಿಸಿದ್ರು, ಗಾಳಿಯಲ್ಲಂತೂ ಹೋಗಿದೆ. ಓ ಮೈ ಗಾಡ್ನೆಸ್, ಫಯಾಜ್ ಯು ಬ್ಯೂಟಿ. ನಾನು ಖಂಡಿತ ಹೇಳ್ತಾ ಇದ್ದೆ, ಚಿನ್ನದ ಹುಣ್ಣಿನ ಚಿಲ್ಲರೆ ಕಾಸು ಹಾಕ್ಲಿಕ್ಕಿಟ್ಟಿದ್ದಾರೆ. ಇದು ಫಯಾಜ್ ದ ಲಕ್ಕಿ ಬ್ಯಾಟ್ಸ್ಮನ್. ಸ್ಕೋರ್ ಮುಜಾಂಟು 42, 42ಕ್ಕೆ ಏರ್ತಾ ಇದೆ. ಫಯಾಜ್ ಶೋ, ದಟ್ ಈಸ್ ಫಯಾಜ್. ಖಂಡಿತವಾಗಿಯೂ ನಾ ಹೇಳ್ತಿದ್ದೆ, ದ ಲಕ್ಕಿ ಬೌಂಡರಿ ದಾಖಲಾಗ್ತಾ ಇದೆ. ಬೌಂಡರಿ ದಾಖಲಾಗ್ತಾ ಇದೆ. ಖಂಡಿತವಾಗಿಯೂ ಬಹಳ ಸುಂದರ ರೀತಿಯ ಆಟ ಅಂತ ಕೂಡ ಹೇಳ್ಬೋದು. ಫಯಾಜ್ ರವರ ಮತ್ತೊಮ್ಮೆ ದಂಡನ್ನು ಹಿಡಿಯುತ್ತಾ ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ. ಚುಕ್ಕಿಯಾಗಿದೆ ಇಲ್ಲಿ, ಕೊಂಚ ಮಟ್ಟಿಗೆ ತಪ್ಪನ್ನು ಮಾಡಿ ಫಯಾಜ್ ರವರು ಖಂಡಿತವಾಗಿಯೂ ಬ್ಯಾಕ್ ಟು ಪವಿಲಿಯನ್ ಇವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ. ಎರಡು ಎಸೆತಗಳು ಬಾಕಿಯಾಗ್ತಾ ಇದೆ. ಮುಬಾರಕ್ ರವರಿಗೆ ಸುವರ್ಣಾವಕಾಶ. 1 ಸಿಕ್ಸರ್ ಬಾರಿಸಿದಲ್ಲಿ ತನಾಜ್ ರವರಿಂದ ಬರೋಬ್ಬರಿ 2,000 ರೂಪಾಯಿ ಘೋಷಣೆಯಾಗುತ್ತಾ ಇದೆ. 1 ಸಿಕ್ಸರ್ ಬಾರಿಸಿದಲ್ಲಿ ಮುಬಾರಕ್ ರವರಿಗೆ 2,000 ರೂಪಾಯಿ ಘೋಷಣೆ ಮುಳುಗುತ್ತಾ ಇದೆ. ಮತ್ತೊಮ್ಮೆ ಇದೀಗ ಅಗಲ ಎಸೆತ ವೈಟ್ ಬಾಲ್ ಎಂದು ಘೋಷಣೆ ಮುಳುಗುತ್ತಾ ಇದೆ. ಮತ್ತೆ ಅಂಕಪಟ್ಟಿಯಲ್ಲಿ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ 1 ಅಂಕ ಸುಲಭ ರೀತಿ ಜಮಾವಣೆಗೊಳ್ಳುತ್ತಾ ಇದೆ. ಇನ್ನು ಕೂಡ 2 ಎಸೆತಗಳು ಬಾಕಿಯಾಗುತ್ತಾ ಇದೆ. ಮತ್ತೆ ದಂಡಿಸಿದ್ರು ಶಬೀರ್ ಅವರು. ಓಹೋ, ಕೈ ಚೆಲ್ಲಿದ್ರು. ಓ, ಅವಳಿ ಓಟಕ್ಕೆ ಪ್ರಯತ್ನ. ಇಲ್ಲಿ ಈ ಸಮಯದಲ್ಲಿ ಬೇಡವಾಗಿದ್ದ ಒಂದು ಓಟ ಇದು. ಖಂಡಿತವಾಗಿಯೂ ಮುಬಾರಕ್ ಅವರ ಅದೃಷ್ಟ ಇರಲಿಲ್ಲ ಅಂತ ಕೂಡ ಹೇಳಬಹುದು. ಮತ್ತೆ ಶಬೀರ್ ರವರಿಗೆ ಸುವರ್ಣಾವಕಾಶ ಮರಳಿ ಬರ್ತಾ ಇದೆ. ಚೆಬ್ಬಿ
ನನ್ನ ಧ್ವನಿ ಕೇಳ್ತಾ ಇದೆಯಾ? ಖಂಡಿತವಾಗಿಯೂ ನನ್ನ ಧ್ವನಿ ಕೇಳ್ತಿದ್ರೆ ಶಬೀರ್ ರವರೇ, ಒಂದು ಷಡ್ಗ ಬಾರಿಸಿದಲ್ಲಿ ಸಿದ್ದಿಕ್ ಜಾನ್ ಗೈಸ್ ತಂಡದ ಸಿದ್ದಿಕ್ ಅವರಿಂದ 500 ರೂಪಾಯಿ ಘೋಷಣೆಯಾಗುತ್ತಾ ಇದೆ. ಶಬೀರ್ ರವರಿಗೆ ಮತ್ತೊಂದು ಸುವರ್ಣ ಅವಕಾಶ. ಒಂದು ಷಡ್ಗ ಬಾರಿಸಿದಲ್ಲಿ 500 ರೂಪಾಯಿ ಘೋಷಣೆಯಾಗುತ್ತಾ ಇದೆ. ಶಬೀರ್ ಇಂಟು ದ ಮಿಡಲ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬಂದಂತ ಈ ದಾಂಡುಗಾರ ಕೊನೆಯವರೆಗೆ ಜೀವಿತಾವಧಿಯಲ್ಲಿದ್ದಾರೆ. ಮತ್ತೆ ಶಬೀರ್ ರವರು ಸ್ಟ್ರೈಕರ್ ವಿಭಾಗದಲ್ಲಿ ಒಂದು ಸಿಕ್ಸರ್ ಬಾರಿಸಿ ಓಹೋ ದಂಡಿಸಿದ್ರು. ಇಲ್ಲಿ ಅದೃಷ್ಟ ಇರಲಿಲ್ಲ ಅಂತ ಕೂಡ ಹೇಳ್ಬೋದು. ಇದರೊಂದಿಗೆ ಒಬ್ಬರಿನ ಮುಕ್ತಾಯವಾಗುತ್ತಾ ಇದೆ, ಒಬ್ಬರಿಗೆ ನಾಂದಿಯಾಗುತ್ತಾ ಇದೆ. ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 46 ಆನ್ ದಿ ಬಾರ್ಡ್. ಖಂಡಿತವಾಗಿಯೂ ಸೊಗಸಾದ ಈ ಆಟ ಕೂಡ ಹೇಳ್ಬೋದು. ಆರಂಭಿಕ ದಾಂಡುಗಾರರಾಗಿ ಬಂದಂತ ಈ ಆಟಗಾರ ಶಬೀರ್ ಅವರು ಖಂಡಿತವಾಗಿಯೂ ಕೈ ಚಪ್ಪಾಳೆಯೊಂದಿಗೆ ಜಾನ್ ಗೈಸ್ ತಂಡದವರು ಪ್ರೋತ್ಸಾಹಿಸಬೇಕು. ಕಾರಣ ಒಟ್ಟ ಸೂಪರ್ ಹಿಟ್ಟಿಂಗ್ ಗಿಡಿವರು ಅಂತ ಹೇಳ್ಬೋದು ಖಂಡಿತವಾಗಿಯೂ ಶಬೀರ್ ಅವರು. ಮತ್ತೆ ಮುಂದಿನ ವೀಕ್ಷಕ ವಿವರಣೆಗಾರರಿಗೆ ಆತ್ಮೀಯವಾಗಿ ಕಳೆದ ಒಂದು ಪಂದ್ಯಾಟದಲ್ಲಿ ಕೂಡ, ನಿನ್ನೆಯ ಪಂದ್ಯಾಟದಲ್ಲಿ ಅದೇ ರೀತಿ ಇವತ್ತು ನಡೆದ ಪಂದ್ಯಾಟದಲ್ಲಿ ಬಹಳಷ್ಟು ರೀತಿಯ ಉತ್ತಮ ಸಂದೇಶದ ಮೂಲಕ ಒಂದು ಕಮೆಂಟ್ ರೈಕ್ ಮಾಡುವಂತಹ ಅನ್ಸಾರ್ ಕೊಡಂಗಾಯಿ ಇವರನ್ನು ಪ್ರೀತಿ ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಖಂಡಿತವಾಗಿಯೂ ಅನ್ಸಾರ್ ಅವರು ಎಲ್ಲಿದ್ದರೂ ನಮ್ಮೊಂದಿಗೆ ಸಂಪರ್ಕಿಸಬೇಕು. ಎಸ್, ಬಹಳ ಸ್ಪಷ್ಟವಾಗಿ ನಿನ್ನೆಯಿಂದ ಇವತ್ತಿನ ನಮ್ಮೊಂದಿಗೆ ಬಹಳಷ್ಟು ಅದ್ಭುತವಾಗಿ ಬಹಳಷ್ಟು ಯಶಸ್ವಿಯಾಗಿ ಪಂದ್ಯಾಕೂಟದ ಎಲ್ಲ ಹಾಗೂ ಹೋಗುಗಳನ್ನು ಬಿತ್ತರಿಸುತ್ತಾ ನಮ್ಮೊಂದಿಗೆ ವೀಕ್ಷಕ ಮಾಡಿದಂತಹ ಮುಸಂಬಿಲ್ ಅವರಿಗೆ ಆತ್ಮೀಯವಾದಂತಹ ನಾವು ಸ್ವಾಗತವನ್ನು ಬಯಸುತ್ತಾ ನೇರ ಪಂದ್ಯಾಕೂಟಕ್ಕೆ ನಾವು ದಾಪುಗಾಲಿಡುವಾಗ ಆರಂಭದ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯಗೊಳ್ಳುವಾಗ ಇಲ್ಲಿ ಬಹುದೊಡ್ಡ ಬೇಟೆಯಾಗ್ತಾ ಇದೆ. 46-47 ಸವಾಲಿದೆ. ಇದೊಂದು ದೊಡ್ಡ ಬೇಟೆಯಾಗ್ಲಿಕ್ಕಿದೆ. ಪಂದ್ಯಾಕೂಟ ಬಹಳಷ್ಟು ರೋಚಕತೆಯಾಗಿ ಸಾಗಿ ಬರುವಾಗ ಮುಂದುವರಿಸಬೇಕಾಗಿದೆ. ಈ ಸುಡ್ಡು ಬಿಸಿಲಿನಲ್ಲಿ ಕೂಡ ತೀರ್ಪುಗಾರರು ಕಾಯ್ತಾ ಇದ್ದಾರೆ. ಮೈದಾನ ಖಾಲಿ ಇದೆ. ಪಂದ್ಯಾಕೂಟವನ್ನು ಮುಂದುವರಿಸಬೇಕಾಗಿದೆ. ವಿಳಂಬ ಮಾಡಬೇಡಿ. ಇನ್ನು ಕೂಡ ಲೀಗ್ ಹಂತದ ಹಲವು ಪಂದ್ಯಾಕೂಟ ಇನ್ನು ಬಾಕಿ ಇದೆ. ಕೆಲವೊಂದು ಲೆಕ್ಕಾಚಾರದ ಪಂದ್ಯಾಕೂಟ ಬಾಕಿ ಇದೆ. ನಾವು ಗೆದ್ದರೆ ಅವರು ಒಳಗಡೆ, ಅವರು ಸೋತರೆ ನಾವು ಒಳಗೆ. ಕೆಲವೊಂದು ಲೆಕ್ಕಾಚಾರದ ಪಂದ್ಯಾಕೂಟ, ಕೆಲವೊಂದು ಪಂದ್ಯಾಕೂಟ ಲೀಗ್ ಹಂತದ ಪಂದ್ಯಾಕೂಟ ಬಾಕಿ ಇದೆ. ಪಂದ್ಯಾಕೂಟ ಇಲ್ಲಿ ಸಾಗಿ ಬರ್ತಾ ಇದೆ. ಚಾಲೆಂಜರ್ಸ್ ಕೋಟೆಕ್ಕಾರ್ ತಂಡ ದಾಂಡುಗಾರ ಭಾಗದಲ್ಲಿ ಕಾಣಸಿಗುವಾಗ ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುವಂತ ಸಮಯ. ಇಲ್ಲಿ ಬೃಹತ್ ಮೊತ್ತವನ್ನು ದಾಖಲಿಸ್ತಾ ಇದೆ ತಂಡ ಜಾನ್ ಗೈಸ್ ತಂಡ. ಪಚ್ಚು ಜೊತೆಗೂಡುತ್ತಾ ಅಪ್ಪಿ ಆರಂಭದ ಕ್ರಮಾಂಕ ದಾಂಡುಗಾರ ಆಗಿ ಕಾಣುವುದಾದರೆ ಇಲ್ಲಿ
ನಮ್ಮ ಈ APL ಪಂದ್ಯಾಟವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಂತ ಮುಂಬೈಯಿಂದ ಆಗಮಿಸಿದಂತ ಹಮೀದ್ ಉಚ್ಚಿಲ ಇವರಿಗೆ APL ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಹಮೀದ್ ಉಚ್ಚಿಲ ಮುಖ್ಯ ವೇದಿಕೆ ಬಂದು ಪಂದ್ಯವನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಮೀದ್ ಉಚ್ಚಿಲ, ಹಮೀದ್ ಮುಂಬೈ ವೇದಿಕೆ ಬಂದು ಪಂದ್ಯವನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಮೀದ್ನವರೇ, ನೀವು ಬನ್ನಿ, ಮುಖ್ಯ ವೇದಿಕೆಗೆ ಬನ್ನಿ. ಪಂದ್ಯ ವೀಕ್ಷಿಸಲು ಇಲ್ಲಿ ನಿಮಗೆ ಅವಕಾಶವನ್ನು ನೀಡಲಾಗಿದೆ. Yes, back to the match. The wicket number 1, the big man Difar walking back at the pavilion. Faisal is a man. Faisal is a man, Difar. And big target, 47 out of 30 delivery. The first delivery, first wicket. The experienced bowler of Siddiq is the man. Second time, body mark right on both wicket. Nice delivery. No connect to the batsman. Again dot and delivery. The last 4 more to go. Power play last 4 more to go. Third time body mark. Once again body mark right on both wicket. Nice delivery again. Wide call extra. 1+1 2 run and by. Skumuzam to 2 run and last 4 more to go. Third time bowling mark again. Target 47. ದೊಡ್ಡ ಹೊಡೆತಕ್ಕೆ ಬಹಳಷ್ಟು ಪ್ರಯತ್ನ ಪಡ್ಕೊಳ್ತಾ ಇದ್ದಾರೆ, ಆದರೆ ಯಾವುದೇ ಅವಕಾಶ ಇಲ್ಲಿ ಖಂಡಿತವಾಗ್ಲೂ ಈ ಸತಗಾರ ನೀಡ್ತಾ ಇಲ್ಲ. ಪದೇ ಪದೇ ಚುಕ್ಕಿಗೊಳಿಸುವಾಗ ಖಂಡಿತವಾಗ್ಲೂ ದಾಂಡುಗಾರ ಎಚ್ಚೆತ್ತುಕೊಂಡು ಆಡಬೇಕಾಗಿದೆ. ದೊಡ್ಡ ದೊಡ್ಡ ಹೊಡೆತಗಳು ಖಂಡಿತವಾಗ್ಲೂ ಬರಲೇಬೇಕಾಗಿದೆ. ದೊಡ್ಡ ಇಲ್ಲಿ ಬೇಟೆಯಾಗಲಿಕ್ಕಿದೆ. 47ರ ಸವಾಲಿದೆ. ಈ ಒಂದೊಂದು ಓಟಗಳಿಗೆ ಖಂಡಿತವಾಗ್ಲೂ ಬೆಲೆ ಇಲ್ಲ. ಕಾರಣ ಇಲ್ಲಿ 47 ಬೇಕಾಗಿದೆ 30 ಚೆಂಡು ಮುಂದೆ. ಇಲ್ಲಿ ಗಳಿಸಿದಂತ ಮೊತ್ತ 3 ಓಟ, 3 ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಳ್ತಾ ಇದೆ. ಅಂತಿಮ 3 ಚೆಂಡು ನಿಸಬೇಕಾಗಿದೆ. ಅಂತಿಮ 2 ಚೆಂಡು ಬಾಕಿ ಇದೆ. 4 ಚೆಂಡು ಇಲ್ಲಿ ಮುಕ್ತಾಯಗೊಳ್ತಾ ಇದೆ. 4 ಚೆಂಡು ಇಲ್ಲಿ ಸಂಪೂರ್ಣಗೊಂಡಿದೆ. ಪಂಚಮ ಬಾರಿಗೆ ಸಬೇಕಾಗಿದೆ. ಮತ್ತೆ ಸೊಗಸಾದ ದಾಳಿಯಾಗಿತ್ತು. ಯಾವುದೇ ದಾಂಡುಗಾರ ಪ್ರತಿ ಉತ್ತರ ದೊಡ್ಡ ಹೊಡೆತ ಗೆಲ್ಲಿಗೆ ಮನಸ್ಸು ಮಾಡ್ತಾ ಇಲ್ಲ. ಕೊನೆಯ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಫೈನಲ್ 1 more to go. Skumsum to 4 on the board. Last final delivery. ಪವರ್ ಪ್ಲೇ ಅಂತಿಮ 1 ಚೆಂಡು ಬಾಕಿ ಇದೆ. ತಿರುಬರ್ನಾಡದ ಅದ್ಭುತವಾದಂತಹ ಎಸೆತಗಾರಿಕೆ ಜಾನ್ಮೈಸದವಾಗಿದ್ದು 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 5 ಓವರ್ ನಂಬರ್ 1 ಮುಕ್ತಾಯ ಕಾಣಸಿಗ್ತಾ ಇದೆ. ಆರಂಭದ ಬಹುದೊಡ್ಡ ಆಘಾತ ಫೈಸಲ್ ಅವರ ವೀಕ್ಷಣೆಯೊಂದಿಗೆ ಆರಂಭದ ಊದರಿ ಇಲ್ಲಿ ನೆಲಪಾಲಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 5ಕ್ಕೆ 1 ಎಂಬ ಸ್ಥಿತಿಯಲ್ಲಿ ತಂಡ ಆಡ್ತಾ ಇದೆ. ಚಾಲೆಂಜರ್ಸ್ ಕೋಟೆಕಾರ ತಂಡ ಈ ಬಾರಿ ದೊಡ್ಡ ಹೊಡೆತ ಗೆಲ್ಲಿ ಇಲ್ಲಿ ಖಂಡಿತವಾಗ್ಲೂ ಅಂಕಾಂಶ ಪಟ್ಟಿಯಲ್ಲಿ 5 on the board. ಇಪ್ಪತ್ತ4 ಚೆಂಡು ಮುಂದೆ ಬೇಕಾಗಿದೆ. 42 ಓಟದ ಅನಿವಾರ್ಯತೆ. ದೊಡ್ಡ ದೊಡ್ಡ ಹೊಡೆತಗಳು ಬರಲೇಬೇಕಾಗಿದೆ. ಪ್ರತಿ ಒಂದು ಚೆಂಡಿಗೂ ಬಿಚ್ಚಿ ಹೊಡೆಯುವಂತ ಸನ್ನಿವೇಶ ಕಾಡುತ್ತಾ ಇದೆ ತಂಡಕ್ಕೆ. 42-24 ಚೆಂಡು ಮುಂದೆ. 24 ಔಟ್ ಆಫ್ 42 ರನ್ ರಿಕ್ವೈರ್ಡ್ ಔಟ್ ಆಫ್ 24 ಡೆಲಿವರಿ. 24 ಚೆಂಡು ಮುಂದೆ ಬೇಕಾಗಿದೆ. 42 ಓಟ. ದೊಡ್ಡ ದೊಡ್ಡ ಹೊಡೆತಗಳಿಗೆ ಇಲ್ಲಿ ಮನಸ್ಸನ್ನು ಮಾಡಲೇಬೇಕಾಗಿದೆ ದಾಂಡುಗಾರ ಕೋಟೆಕಾರ ತಂಡದ ದಾಂಡುಗಾರ. ಸಮಯ ಸಂದರ್ಭ ಅರಿತುಕೊಂಡು ದಂಡನ್ನು ಬಿಸಬೇಕಾಗಿದೆ. ತೀರಾ ಹೊರಭಾಗಕ್ಕಿತ್ತು ಚೆಂಡು, ಆದರೆ ತೀರ್ಪುಗಾರರಿಂದ ಯಾವ ತೀರ್ಪು ಹೊರ ಬರ್ಲಿಕ್ಕೆ ಅಂತ ಕಾದು ನೋಡಬೇಕಾಗಿದೆ. ಇಲ್ಲಿ ಬ್ಯಾಡ್ಗೆ ತಗಲ್ತಾ ಇದೆ ಚೆಂಡು. ಡಾಟ್ ಅಂಡ್ ಡೆಲಿವರಿ. ಚೆಂಡು ಚುಕ್ಕಿ ಆಗ್ತಾ ಇದೆ. ಆರಂಭದ ಚೆಂಡು ಇಲ್ಲಿ ಡಾಟ್ ಅಂಡ್ ಡೆಲಿವರಿ. ದ್ವಿತೀಯ ಬಾರಿಗೆ ಸಿಗಬೇಕಾಗಿದೆ. ಮತ್ತೆ ಉಲ್ಟಾ ದಂಡಿಗೆ ಪ್ರಯತ್ನ. 1 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಆವಳಿ ಓಟಕ್ಕೆ ಕಾರ್ಯ ನೀಡಿದ್ದು ಮೈ ಗಾಡ್ನೆಸ್ ಕೊಂಚ ಮಟ್ಟಿಗೆ
ಎಸೆತಗಾರ ಎಡವಟ್ಟನ್ನು ನೀಡಿದ 2 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. 2 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 7. 2 ಚೆಂಡು ಮುಂದೆ 2 ಓಟವನ್ನು ಬಿಟ್ಟುಕೊಟ್ರು ಇಲ್ಲಿ ಶಬೀರ್ ಷಡ್ಕ ಬಾರಿಸಂತ ಆಟಗಾರ ಶಬೀರ್. ಖಂಡಿತವಾಗ್ಲೂ ಎಸೆತಗಾರಿಕೆ ಭಾಗದಲ್ಲಿ ಸೈ, ದಾಂಡುಗಾರ ಭಾಗದಲ್ಲಿ ಸೈ, ಆಲ್ರೌಂಡ್ ಆಟಗಾರ ಈ ಆಟಗಾರ ಶಬೀರ್. ಅಂಕಾಂಶ ಪಟ್ಟಿಯಲ್ಲಿ 2 ಜವಾಬ್ದಾರಿ ಹೊತ್ತುಕೊಂಡು ಆಡಬೇಕಾಗಿದೆ ದಾಂಡುಗಾರರೇ. ಖಂಡಿತವಾಗ್ಲೂ ಇಲ್ಲಿ ತಮ್ಮ ಜೊತೆಯಾಟ ಇಲ್ಲಿ ಬೆಲೆ ಎಳಬೇಕಾಗಿದೆ. ಇಲ್ಲಿ ಖಂಡಿತವಾಗ್ಲೂ 1 ಓಟ ಇಲ್ಲಿ ಕ್ರಮಿಸುವಾಗ 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 8ಕ್ಕೆ 1 ಎಂಬ ಸ್ಥಿತಿಯಲ್ಲಿ ಕೋಟೆಕಾರ್ ತಂಡ ಆಡುವಾಗ ಇಲ್ಲಿ 8 ಮಾತ್ರ ಬಂದಾಗಿದೆ. ಖಂಡಿತವಾಗ್ಲೂ ಇನ್ನೂ ಕೂಡ ಬಹುದೂರ ಇದೆ ರನ್ ಗಳಿಕೆ. ಅಂಕಾಂಶ ಪಟ್ಟಿಯಲ್ಲಿ 8ಕ್ಕೆ 1 ಎಂಬ ಸ್ಥಿತಿಯಲ್ಲಿ ಕಾಣಸಿಗುವಾಗ 4ನೇ ಬಾರಿಗೆ ಸೇಬೇಕಾಗಿದೆ. ತೀರ್ಪುಗಾರನ ದೊಡ್ಡ ಹೊಡೆತವಾಗಿತ್ತು. 1 ಓಟ ಮಾತ್ರ ಸೀಮಿತಗೊಳ್ಳುತ್ತಾ ಇದೆ. ಈ 1 ಓಟ ಜೋಡಣೆಯೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 9-4 ಚೆಂಡು ಇಲ್ಲಿ ಮುಕ್ತಾಗುವಾಗ ಅಂತಿಮ 2 ಚೆಂಡು ಬಾಕಿ ತನ್ನದಾದ ಶೈಲಿ ರೈಟ್ ಆಮೋದ ಮಾತ್ರ ಸೇಬೇಕಾಗಿದೆ. ದೊಡ್ಡ ಹೊಡೆತಗಳಿಗೆ ಖಂಡಿತವಾಗ್ಲೂ ಇಲ್ಲಿ ದಾಂಡುಗಾರರು ಎರಡು ಚೆಂಡು ಬಾಗಿದೆ. ಸೊಗಸಾದ ದಾಳಿ, ನೇರ ಗುರಿ ಬಿದ್ದಲ್ಲಿ ಅಪಾಯ ಬಿತ್ತು. 1 ಬಳಿಕೆ ಅವಳಿ ಓಟಕ್ಕೆ ಕರೆ. 2 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. 1 ಓಟ ಓವರ್ ಥ್ರೋ ಮೂಲಕ ಕಾಣುವುದಾದರೆ ಅಂಕಾಂಶ ಪಟ್ಟಿಯಲ್ಲಿ ತಿರುಪುಗಾರೆ ಲೆಗ್ ಬೈ ಬರುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ ಬರೋಬರಿ 11 ಓಟ 5 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಲಾಸ್ಟ್ ಬಾಲ್ ಕೊನೆಯ ಚೆಂಡು. ಅಂತಿಮ 1 ಚೆಂಡು ಬಾಕಿ ಇದೆ. ಫೈನಲ್ ಡೆಲಿವರಿ ರೈಟ್ ಆಮೋದ ಮಾದರಿಸಬೇಕಾಗಿದೆ. ಬಾರಿ ತೀರ್ಪುಗಳನ್ನು ದಾಟುತ್ತಾ ಮತ್ತೆ ಉಲ್ಟ ದಂಡಿಗೆ ಪ್ರಯತ್ನ. 1 ಓಟ ಇಲ್ಲಿ ಸಂಪನ್ನಗೊಳ್ಳುವಾಗ ಇಲ್ಲಿ 2ನೇ ಓವರ್ ಇಲ್ಲಿ ನಾಂದಿ ಆಡುತ್ತಾ ಇದೆ. ದ್ವಿತೀಯ ಓವರ್ ಇಲ್ಲಿ ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 12 ಓಟ ಗಳಿಸಿಯಾಗಿದೆ. ಇನ್ನೂ ಕೂಡ ಬೆಟ್ಟದಷ್ಟು ರನ್ ಗಳಿಕೆ ಇದೆ. ಬಹುದೊಡ್ಡ ಹೊಡೆತ ಬಂದಲ್ಲಿ ಮಾತ್ರ ಪಂದ್ಯಾಕೂಟಕ್ಕೆ ವಿಜಯ. ಆದರೆ ಖಂಡಿತವಾಗ್ಲೂ ಪಂದ್ಯಾಕೂಟವನ್ನು ಗೆಲ್ಲುವಿರ 12 ಚೆಂಡನ್ನು ಬಳಸಿದಂತಹ ಕೋಟೆಕಾರು ತಂಡ 12 ಓಟ ಇಲ್ಲಿ ಎದುರಾಳಿ ತಂಡ ಬಿಡ್ಕೊಡ್ತಾ ಜಾನ್ ಗೈಸ್ ತಂಡದ ಎಸೆತಗಾರರು ಪ್ರತಿ 1 ಓವರಿಗೆ 6.00 ರನ್ ಗಳಿಗೆ ಧಾರಣೆ ಆಗುವುದಾದರೆ ದಯವಿಟ್ಟು ಮುಂದಿನ ಪಂದ್ಯಾಕೂಟದ 2 ತಂಡದ ಆಟಗಾರರು ತಮ್ಮ ಸೈನ್ ಅಪ್ ಅನ್ನು ಪೂರ್ತಿಗೊಳಿಸಬೇಕಾಗಿದೆ. ಆಜಾದ್ ಬೆಂಗಳೂರು ವಿರುದ್ಧವಾಗಿದೆ ಲಯನ್ಸ್ ಅಜ್ಜಿನಡೆಗ. 2 ತಂಡ ತಮ್ಮ ಸೈನ್ ಅಪ್ ಅನ್ನು ಪೂರ್ತಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ವಿಳಂಬ ಮಾಡಬೇಡ. ಎಸ್ 2 ತಂಡದ ನಾಣ್ಯಚುಬಿಕೆಗೆ 2 ತಂಡದ ನಾಯಕರು ನಾಣ್ಯಚುಬಿಕೆಗೆ ಬರಮಾಡ್ತಾ ಇದ್ವಿ. ಲಯನ್ಸ್ ಅಜ್ಜಿನಡಿಕ ವಿರುದ್ಧವಾಗಿ ಆಜಾದ್ ಬೆಂಗಳೂರು 2 ತಂಡದ ನಾಯಕರನ್ನು ಕಳಿಸಿಕೊಡಿ. ವಿಳಂಬಬೇಡಿ, ನಾಣ್ಯಚುಬಿಕೆಯಾಗಿ. APL 2K 2025 ಸೀಸನ್ 6 ಬಹಳಷ್ಟು ಯಶಸ್ವಿಯಾಗಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. 7 ಬಲಿಷ್ಠ ಬಲಾಟ ತಂಡಗಳು ಸೆಣೆ ಸಾಗ್ತಾ ಇದೆ. ಜಾನ್ ಗೈಸ್, SK ವಾರಿಯರ್ಸ್,
ಜಾನ್ ಗೈಸ್ ಎಸ್ಕೆ ವಾರಿಯರ್ಸ್, ಚಾಲೆಂಜರ್ಸ್ ಕೋಟೆಕಾರ್, ಆಜಾದ್ ಬೆಂಗಳೂರು, ಚಾಲೆಂಜರ್ಸ್ ಅಜ್ಜಿನಡುಕ, ಲಯನ್ಸ್ ಅಜ್ಜಿನಡುಕ, ಬ್ಲಾಕ್ ಪ್ಯಾಂಥರ್ಸ್ ಅಜ್ಜಿನಡುಕ 7 ತಂಡಗಳು ಸಮವಸ್ತ್ರದೊಂದಿಗೆ ಬಹಳಷ್ಟು ಸೊಗಸಾಗಿ ಎಂದು ಡಿ ಆಕಾರದ ಮೈದಾನದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಪಂದ್ಯಾಕೂಟ ಮೂಡಿ ಬರಲಿಕ್ಕೆ ಪ್ರಮುಖ ಕಾರಣಕರ್ತರು ಖಂಡಿತವಾಗಲೂ ಆಯೋಜಕರು. ವೈಡ್ 1+1 ಅಂಕಾಂಶ ಪಟ್ಟಿಯಲ್ಲಿ 14. ಅದ್ಭುತವಾದಂತಹ ಎಸೆತಗಾರಿಕೆ ಮಧ್ಯೆ ರನ್ ಔಟ್. ನೇರ ಗುರಿ ವಿಕೆಟ್ ಸ್ಪರ್ಶವಾಗ್ತಾ ಇದೆ. ಕೋಟೆಕಾರ್ ದ ಲೂಸಿಂಗ್ ಸೆಕೆಂಡ್ ವ್ಯಾಲ್ಯುಬಲ್ ವಿಕೆಟ್. The second valuable wicket, score moves to 14 on the board. The next match between Lions Ajinadika take again Azad Bengaluru. The two captains immediately make one toss ceremony. അടുത്ത മത്സരത്തിന്റെ ടോസിനായി ലയൻസ് അജിനടുക്ക അതുപോലെ തന്നെ ആസാദ് ബംഗളൂരു ഇരു ടീമിന്റെ ക്യാപ്റ്റൻ എത്ര പെട്ടെന്ന് മൈക്കുമായി ബന്ധപ്പെടുക അടുത്ത മത്സരത്തിന്റെ ടോസിനായി. ಈ ಸೆಕೆಂಡ್ ಟೈಮ್ ದ್ವಿತೀಯ ಬಾರಿಗೆ ಮುನೀರ್ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಒಂದು ಮಾದರಿ ಹೊಸ ದಾಂಡುಗ ದೊಡ್ಡ ಹೊಡೆತವಾಗ್ತಾ ಇದೆ. ಬಹಳಷ್ಟು ಪ್ರಯತ್ನ ಪಡ್ಕೊಂಡ್ರು ಕ್ಯಾಚಿಗಾಗಿ. ಮೈ ಗಾಡ್ನೆಸ್, ಇಲ್ಲಿ ಎರಡನೇ ಓಟಕ್ಕೆ ಮನಸ್ಸು ಮಾಡಿದಂತಹ ದಾಂಡುಗಾರ, ನೋ ಸ್ಟ್ರೈಕ್ ಭಾಗದಲ್ಲಿದ್ದಂತಹ ದಾಂಡುಗಾರ ಮನಸ್ಸೇ ಮಾಡಲಿಲ್ಲ. ಆದರೆ ಇಲ್ಲಿ ರನ್ಔಟ್ ಮುಖೇನವಾಗಿ ಮತ್ತೊಂದು ಮಗದೊಂದು ಬುದರಿ ನಷ್ಟವಾಗ್ತಾ ಇದೆ. ಮುಂದಿನ ಪಂದ್ಯಾಕೂಟ ಆಜಾದ್ ಬೆಂಗಳೂರು ಲಯನ್ಸ್ ಅಜ್ಜಿನಡುಕ. ನಾನ್ HPಗೆ ಬನ್ನಿ. ಸಂಸು ದಂಡುಗಾರ ಭಾಗದಲ್ಲಿ ಸಂಸು ಹೊಸ ದಾಂಡುಗ ಪರಿಚಯವಾಗ್ತಾ ಇದೆ. ಮೈ ಗಾಡ್ನೆಸ್, ಕ್ಲೀನ್ ಬಾಲ್, ವಾಟ್ ಅ ಡೆಲಿವರಿ, ಎಕ್ಸಲೆಂಟ್ ಡೆಲಿವರಿ, ಬ್ಯಾಕ್ ಟು ಬ್ಯಾಕ್ ವಿಕೆಟ್ ನಂಬರ್ ವಿಕೆಟ್ ನಂಬರ್ 4. ಕೋಟೆಕಾರ್ ಸಂಕಷ್ಟದ ಸ್ಥಿತಿಯಲ್ಲಿದೆ. 3ನೇ ಓವರ್ ಚಾಲ್ತಿಯಲ್ಲಿದೆ. 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 15. ಲಾಸ್ಟ್ 3 ಮುಟ್ಟುಗೋ. ಅಸ್ಬಾಗ್ ಆಜಾದ್ ತಾವು ತಂಡವನ್ನು ಸೇರಿಕೊಳ್ಳಬೇಕಾಗಿದೆ. ಮುಂದಿನ ಪಂದ್ಯಾಕೂಟಕ್ಕೆ ಸಿದ್ಧತೆ ಮಾಡಬೇಕಾಗಿದೆ. ಮತ್ತೆ ವಿಜಯ್ ಅವರು ಅಂಕಣದ ಒಳಭಾಗದಲ್ಲಿ ಮುನೀರ್ ಟು ವಿಜಯ್. ಮತ್ತೆ ಬಲವಾದ ಹೊಡೆತಕ್ಕೆ ಯತ್ನ, ಯಾವುದೇ ರನ್ ಬಿಟ್ಕೊಡ್ತಾ ಇಲ್ಲ. ಅಲ್ಲಿ ಚುಕ್ಕಿ ಎಸೆತ ಮುನೀರ್ ಅವರಿಂದ. 3ನೇ ಓವರಿನ ತೃತೀಯ ಓವರಿನ ಪಂಚಮಿ ಎಸೆತಗಾರ ಮುನೀರ. ವಿಜಯ್ ಮತ್ತೆ ಬಲವಾದ ಹೊಡೆತಕ್ಕೆ ಎದ್ದ, ಅಲ್ಲಿ ನೇರ ಜಲಾಲ್ ರವರ ಕೈಯಲ್ಲಿ ಚೆಂಡು ಇಲ್ಲ, ಅಲ್ಲಿ ತುಪ್ಪಿಯಾರಿ. ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ ಇಲ್ಲಿ.
ಅಂಕಾಂಶ ಪಟ್ಟಿಯಲ್ಲಿ 17 ಓಟ ಮಾತ್ರ ಇಲ್ಲಿ ಕಾಣಸಿಗುವಾಗ ಕೊನೆಯ ಒಂದು ಚೆಂಡು ಬಾಕಿ ಇದೆ. ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ಅಂತಿಮ ಬಾರಿಗೆ ಎಸೆಯಬೇಕಾಗಿದೆ. ಮತ್ತೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಕ್ಯಾಚ್ ಅನ್ನು ಕ್ಷಣ ಮಾತ್ರದಲ್ಲಿ ಪಡ್ಕೊಂಡ್ರು. ಮತ್ತೊಂದು ಮಗದೊಂದು ಉದರಿ ನಷ್ಟವಾಗ್ತಾ ಇದೆ. ಕೋಟೆಕಾರ್ ತಂಡದ 5ನೇ ಉದರಿ ನೆಲಪಾಲಾಗ್ತಾ ಇದೆ. ಓವರ್ 3 ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅರ್ಥ 18 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ 5 ಉದರಿ ನಷ್ಟವಾಗ್ತಾ ಇದೆ. 17 ಓಟ ಇಲ್ಲಿ ಬಂದಾಗಿದೆ. ಇನ್ನು ಕೂಡ ಬಹಳಷ್ಟು ಓಟಗಳಿದೆ, ಬಹಳಷ್ಟು ಓಟದ ಅನಿವಾರ್ಯತೆ ಇದೆ. ದೊಡ್ಡ ದೊಡ್ಡ ಹೊಡೆತ ಖಂಡಿತವಾಗ್ಲೂ ದಾಂಡುಗಾರರಿಂದ ಬರಲೇಬೇಕಾಗಿದೆ. ಇಲ್ಲಿ 17 ಓಟ ಮಾತ್ರ ಕಾಣಸಿಗ್ತಾ ಇದೆ. ಜಾನ್ ಗೈಸ್ ಬಹಳಷ್ಟು ಸೊಗಸಾದ ಇನ್ನಿಂಗ್ಸ್ ಅನ್ನು ಕಾಡ್ತಾ ಇದ್ದಾರೆ. ದಾಂಡುಗಾರ ಭಾಗದಲ್ಲಿ ಕೂಡ ಬಹಳಷ್ಟು ರನ್ ಗಳಿಕೆಯನ್ನು ಎದುರಾಳಿ ತಂಡಕ್ಕೆ ಗರಿಷ್ಠ ಮೊತ್ತವನ್ನು ನೀಡಿದ್ರು. ಇಲ್ಲಿ ಖಂಡಿತವಾಗ್ಲೂ ಎಸೆತಗಾರಿಕೆ ಭಾಗದಲ್ಲಿ ಬಹಳಷ್ಟು ಉರಿ ಚೆಂಡಿನ ದಾಳಿಯನ್ನು ಸಂಘರ್ಷಿಸಿದ್ದಾರೆ. ಖಂಡಿತವಾಗ್ಲೂ ಒಂದು ರೀತಿಯಲ್ಲಿ ನೋಡಿದ್ರೆ ಗೆಲುವಿಗಾಗಿ ಬಹಳಷ್ಟು ಪ್ರಯತ್ನದಲ್ಲಿ ಜಾನ್ ಗೈಸ್ ನೀಡ್ತಾ ಇದ್ದಾರೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 17 3 ಪಂದ್ಯಾಕೂಟವನ್ನು ಆಡಿದಂತ ಜಾನ್ ಗೈಸ್ 2 ಗೆಲುವು 1 ಸೋಲು. ಇದು 4ನೇ ಪಂದ್ಯಾಕೂಟ ಆಡ್ತಾ ಇದೆ ಜಾನ್ ಗೈಸ್. ಆದರೆ ಈ ಪಂದ್ಯಾಕೂಟದಲ್ಲಿ ಗೆಲುವು ಖಂಡಿತವಾಗಲು 95% ಇಲ್ಲಿ ಪಂದ್ಯಾಕೂಟ ಜಾನ್ ಗೈಸ್ಗೆ ವಾಳ್ತಾ ಇದೆ. ಮತ್ತೊಂದು ಉದರಿ ಬ್ಯಾಕ್ ಟು ಬ್ಯಾಕ್ ಉದರಿ ನಷ್ಟವಾಗ್ತಾ ಇದೆ. ಕೋಟೆಕಾರ್ ತಂಡ ಬಹುತೇಕ ಆ ಸೋಲನ್ನು ಒಪ್ಪಿಕೊಂಡಂತ ಲಕ್ಷಣ ಕಾಣಸಿಗ್ತಾ ಇದೆ. ಕಾರಣ ಉದರಿ ಮೇಲೆ ಉದರಿಯನ್ನು ಬಿಡುಕೊಡ್ತಾ ಇದೆ ತಂಡ. ಇಲ್ಲಿ ನೂತನ ಕ್ರಮಾಂಕದಲ್ಲಿ ಬಂದಂತ ದಾಂಡುಗಾರ ಸಿದ್ದೀಕ್ ಅವರ ಆಗಮನವಾಗ್ತಾ ಇದೆ. ಬಹಳಷ್ಟು ದಾಂಡುಗಾರನ್ನು ಕಡಿವಾಣಾಗ್ತಾ ಇದ್ದಾರೆ. ನಾಲ್ಕನೇ ಓವರಿನ ಆರಂಭದ ಚೆಂಡಿಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ದ್ವಿತೀಯ ಬಾರಿಗೆ ಡಾಟ್ ಅಂಡ್ ಡೆಲಿವರಿ ಚೆಂಡು ಚುಕ್ಕಿಯಾಗ್ತಾ ಇದೆ. ಯಾವುದೇ ಓಟಗಳಿಗೆ ಅವಕಾಶ, ಕಿಂಚಿತ್ತು ಅವಕಾಶ ನೀಡ್ತಾ ಇಲ್ಲ ಎಸೆತಗಾರ. 2 ಚೆಂಡು ಇಲ್ಲಿ ಸಂಪೂರ್ಣಗೊಳ್ತಾ ಇದೆ. ಸಿದ್ದೀಕ್ ಎಸೆತಗಾರಿಕೆ ಭಾಗದಲ್ಲಿ ಮೂರನೇ ಚೆಂಡು ಮತ್ತೆ ರನ್ಔಟ್ಗೆ ಅವಕಾಶ. ಆದರೆ ಇಲ್ಲಿ ಒಂದು ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ 3.3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 18 ಓಟ. ದೊಡ್ಡ ಹೊಡೆತ ಬರಲೇಬೇಕಾಗಿದೆ ದಾಂಡುಗಾರರೇ. ಈ ಒಂದೊಂದು ಓಟಗಳಿಗೆ ಖಂಡಿತ ಬೆಲೆ ಇಲ್ಲ. ಕಾರಣ ಇಲ್ಲಿ ಗಳಿಸಿದಂತ ಮೊತ್ತ 46-47 ಸವಾಲಿದೆ. 9 to go, 29 to get. ಇಲ್ಲಿ ಒಂದು ಓಟ 28 ಬೇಕಾಗಿದೆ. 8 ಚೆಂಡು ಮುಂದೆ 28. 8 to go, 28 ರನ್ ರಿಕ್ವೈರ್ಡ್. ಕೋಟೆಕಾರ್ ತಂಡ ವಿಜಯಶಾಲಿಯಾಗಲು ಇಲ್ಲಿ ಬಹುತೇಕ ಖಂಡಿತವಾಗಲು ಪಂದ್ಯಾಕೂಟವನ್ನು ಹಿಡಿತವನ್ನು ಇಲ್ಲಿ 2 ಚೆಂಡು ಬಾಕಿ ಇದೆ. ಪಂಚ ಬಾರಿಗೆ ಎಸೆಯಬೇಕಾಗಿದೆ. ಬಹುತೇಕ ತಂಡವನ್ನು ಕಟ್ಟಿ ಹಾಕ್ತಾ ಇದ್ದಾರೆ ಇಲ್ಲಿ ಜಾನ್ ಗೈಸ್ ತಂಡದ ಎಸೆತಗಾರ್. ಪಂಚ ಬಾರಿಗೆ ಎಸೆಯಬೇಕಾಗಿದೆ. ಇಲ್ಲಿ ಒಂದು ಓಟದಲ್ಲಿ ಕ್ರಮಿಸುವಾಗ ಈ ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 20 ಕೊನೆಯ 1 ಚೆಂಡು ಬಾಕಿ ಇದೆ. ಓವರ್ ನಂಬರ್ 4 ಚಾಲ್ತಿಯಲ್ಲಿರುವಾಗ ಅವಸಾನದ ಉರಿ ಪಂದು ಮಾತ್ರ ಬಾಕಿ ನಿಲ್ಕವೇ ಸ್ಕೋರ್ ನಿಲ 20 ಎನ್ನ ನಿಲೆಯಲ್ಲಿ ಕೊನೆಯ ಚೆಂಡು ಕಡೆತ ಬಾಲ್. ಮತ್ತೆ ಒಂದು ಓಟ ಇಲ್ಲಿ ಸುಲಭ ರೀತಿಯಲ್ಲಿ ಪಡ್ಕೊಳ್ಳುವಾಗ ಈ ಒಂದು ಓಟದೊಂದಿಗೆ 4 ಓವರ್ ನಾಂದಿ ಆಡುವಾಗ ಎಂಡ್ ಆಫ್ ದಿ ಓವರ್ ನಂಬರ್ 4 scores up to 21 on the board without loss of valuable 6 wicket. Last 6 to go, 27 run required. 27 ಓಟದ ಅನಿವಾರ್ಯತೆ. ಉಳಿದಂತ 6 ಚೆಂಡು ಮುಂದೆ ಖಂಡಿತವಾಗ್ಲು ಕಷ್ಟನೋ ಸುಲಭನೋ ಎಲ್ಲೋ ಗುಡಿಲಿ ನೋಡುವಂತ ಸಮಯ. ಕೊನೆಯ ಗಳಿಗೆಯಲ್ಲಿದೆ ಪಂದ್ಯಾಕೂಟ. ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸಿನ ಕೊನೆಯ 6 ಚೆಂಡು ಬಾಕಿ ಇರುವಂತೆ 6ಕ್ಕೆ ಬೇಕು 27. ಈ ಪಂದ್ಯಾಕೂಟವನ್ನು ಗೆಲ್ಲುವವರು ಯಾರು? ಕೊನೆಯ 6 ಚೆಂಡು ಎಸೆಯಲು ಇಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಶಂಸೀರ್ ಪರಿಚಯವಾಗ್ತಾ ಇದೆ. ಶಂಸೀರ್ ಇಲ್ಲಿ ಕೊನೆಯ
ಓವರ್ ಕೈ ಸೇರ್ತಾ ಇದೆ ಎಸೆತಗಾರಿಕಾ ಭಾಗದಲ್ಲಿ. ಖಂಡಿತ ಕೊನೆಯ 6 ಚೆಂಡು ಬಾಕಿದೆ. 27 ಓಟದ ಅನಿವಾರ್ಯತೆ 26 ಓಟದ ಅನಿವಾರ್ಯತೆ ಮುಂದುವರಿಸಬೇಕಾಗಿದೆ. ಲೆಗ್ ಸ್ಪಿನ್ ಮತ್ತೆ ಇಲ್ಲಿ 1 ಓಟಲ್ಲಿ ಕ್ರಮಿಸುವಾಗ 1 ಓಟ ಸಂಪೂರ್ಣಗೊಳ್ಳುತ್ತಾ ಇದೆ. ಅವಳಿ ಓಟಕ್ಕೆ ಕಾರ್ಯ ನೀಡಿದ್ರು 2 ಓಟ ಇಲ್ಲಿ ಸಂಪೂರ್ಣಗೊಳ್ಳುವಾಗ ಇನ್ನುಳಿದ 5 ಚೆಂಡು ಮುಂದೆ ಬೇಕಾಗಿದೆ. 24 ಓಟದ ಅನಿವಾರ್ಯತೆ, 4 ಷಡ್ಕದ ಅನಿವಾರ್ಯತೆ. ದಾಂಡುಗಾರರೇ ಇಲ್ಲಿ ಷಡ್ಕದ ಅನಿವಾರ್ಯತೆ ಖಂಡಿತವಾಗಲೂ ಇದೆ. 5ಕ್ಕೆ ಬೇಕು 24. ಈ ಪಂದ್ಯ ಕೂಡ ಗೆಲ್ಲುವರು ಸತತವಾಗಿ 4 ಷಡ್ಕದ ಅನಿವಾರ್ಯತೆ ಇದೆ. ಕ್ಲೀನ್ ಬೌಲ್ಟ್ ಮುಖೇನವಾಗಿ 7ನೇ ಉದರಿ ನೆಲಪಾಲಾಗ್ತಾ ಇದೆ. 7ನೇ ಉದರಿ ನಷ್ಟವಾಗ್ತಾ ಇದೆ. ಬಹುತೇಕ ಉದರಿ ಮೇಲೆ ಉದರಿ ಬಿಟ್ಕೊಡ್ತಾ ಇದೆ ಇಲ್ಲಿ ಕೋಟೆಕಾರ್ ತಂಡದ ದಾಂಡುಗಾರರಿಂದ. ಇಲ್ಲಿ ಪಂದ್ಯ ಕೂಡದ ಹಿಡಿತವನ್ನು ಇಲ್ಲಿ ಜಾನ್ ಗೈಸ್ ನೀಡ್ತಾ ಇದೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ ನೋಡುವುದಾದರೆ 23 ಓಟ ಕೊನೆಯ 2 ಚೆಂಡು ಮುಕ್ತಗೊಳ್ಳುತ್ತಾ ಇದೆ. ಮುಂದಿನ ಪಂದ್ಯಾಕೂಟಕ್ಕೆ ಸಿದ್ಧತೆ ಮಾಡಬೇಕಾಗಿದೆ. ಲಯನ್ಸ್ ವಿರುದ್ಧವಾಗಿದೆ ಆಜಾದ್ ಬೆಂಗಳೂರು ನಡುವೆ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ನೌಫಲ್ ಅವರ ಆಗಮನವಾಗ್ತಾ ಇದೆ. 4ಕ್ಕೆ 4 ಷಡ್ಕದ ಅನಿವಾರ್ಯತೆ. ತೀರಾ ಹೊರಭಾಗಕ್ಕೆ ಚೆಂಡು ವೈಡ್ ಬರ್ತಾ ಇದೆ. 23 ಬೇಕಾಗಿದೆ. 4 ಚೆಂಡು ಕೈಯಲ್ಲಿದೆ. ಬರೋಬ್ಬರಿ 4 ಷಡ್ಕದ ಅನಿವಾರ್ಯತೆ. ಟೈಮ್ ಇಸ್ ಓವರ್. ಕೊಟ್ಟಂತ ಸಮಯ ಇಲ್ಲಿ ಮುಕ್ತಾಯಗೊಂಡಿದೆ. ದೊಡ್ಡ ಹೊಡೆತವಾಗ್ತಾ ಇದೆ. ಟಾಟಾ ಬಾಯ್ ಬಾಯ್. ಬಿಗಿ ಅದ್ಭುತವಾದಂತ ಹೊಡೆತ. ಕೊನೆಯ ಗಳಿಗೆಯಲ್ಲಿ ಷಡ್ಕ ದಾಖಲಾಗ್ತಾ ಇದೆ. ವಾಟ್ ಅ ಶಾಟ್, ಎಕ್ಸಲೆಂಟ್, ಬ್ರಿಲಿಯಂಟ್ ಶಾಟ್. Skumsum to 30. 2 to go, 17 run required. Again, ಷಡ್ಕದ ಬಳಿಕ ಬೌಂಡರಿ ದಾಖಲಾಗ್ತಾ ಇದೆ. 1 ಚೆಂಡು 13 ಓಟದ ಅನಿವಾರ್ಯತೆ. 1 to go, 13 run required. ಲಾಸ್ಟ್ ಬಾಲ್. ದಯವಿಟ್ಟು ಸಂಘಟಕರು ಬಾಲ್ ಅನ್ನು ಕೊಟ್ಟು ನಮ್ಮೊಂದಿಗೆ ಸಾಗಿಸಬೇಕಾಗಿದೆ. ಮುದ್ರಿಸಬೇಕಾಗಿದೆ ತೀರ್ಪುಗಾರರೇ. ಲಾಸ್ಟ್ ಬಾಲ್, ಕೊನೆಯ ಚೆಂಡು.
1 to go 13 run required. ಒಂದು ಚೆಂಡು 13 ಓಟದ ಅನಿವಾರ್ಯತೆ. ಅಂತಿಮ ಕ್ಷಣದಲ್ಲಿದೆ ಪಂದ್ಯಾಕೂಟ. ಇಲ್ಲಿ ಒಂದಕ್ಕೆ ಬೇಕಾಗಿದೆ 13 ಓಟದ ಅನಿವಾರ್ಯತೆ. ಇಲ್ಲಿ ಬಹುತೇಕ ಒಂದು ಷಟಕ ಒಂದು ಬೌಂಡರಿ ಕೂಡ ಇಲ್ಲಿ ನೌಫಲ್ ದಂಡು ಮುಖೇನ ಕಾಣಸಿಗ್ತಾ ಇದೆ. ಒಟ್ಟಾರೆಯಾಗಿ 10 ಓಟ ಇಲ್ಲಿ ವೈಯಕ್ತಿಕ ಮುಕ್ತ ಕಾಣಸಿಗ್ತಾ ಇದೆ ನೌಫಲ್ ದಂಡು ಮುಖೇನ. ಇದರೊಂದಿಗೆ ಜಾನ್ ಗೈಸ್ ತಂಡ ವಿಜಯಶಾಲಿ ಆಗ್ತಾ ಇದೆ. 2 ಅಂಕದೊಂದಿಗೆ ಇಲ್ಲಿ ಸೋಲನ್ನು ಒಪ್ಪಿಕೊಳ್ತಾ ಇದೆ ಕೋಟೆಕಾರ ತಂಡ. ಧನ್ಯವಾದಗಳು. ಇಸ್ ಮುಂದಿನ ಪಂದ್ಯಾಕೂಟದ ವೀಕ್ಷಕರಿಗಾಗಿ ಮುಸಂಬಿಲ್ ತಮ್ಮನ್ನು ಆತ್ಮೀಯವಾದಂತಹ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಕೂಟ ಮುಂದುವರಿಸಬೇಕು. ಈ ಪಂದ್ಯಾಕೂಟಕ್ಕೆ ವೀಕ್ಷಣೆ ವಿವರಣೆಗಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ನಮ್ಮ ಅಚ್ಚುಮೆಚ್ಚಿನ ಜನಮನಗದ್ದ ವೀಕ್ಷಣೆಗಾರ ಮುಸಮ್ಮಿಲ್ ಅವರನ್ನು ಕೂಡ ಈ ಪಂದ್ಯಾಕೂಟದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಕಳೆದ ಪಂದ್ಯಾಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ಮಿಸ್ಟರ್ ಶಬೀರ್. ಶಬೀರ್ ಎಲ್ಲಿದ್ರು ಕೂಡ ಮೈಕ್ ಪಾಯಿಂಟ್ ಹತ್ರ ಬರಬೇಕು. ಅವರಿಗೆ ಈ ಪಂದ್ಯಾಕೂಟ ಪ್ರಶಸ್ತಿಯನ್ನು ಕೊಡಲು ನಮ್ಮೊಂದಿಗೆ ಸಜ್ಜರಾಗ್ತಾ ಇದ್ದಾರೆ ನಮ್ಮ ಮುಷರ್ರಫ್ನವರು. ದಯವಿಟ್ಟು ಆದಷ್ಟು ಬೇಗ ಮೈಕ್ ಪಾಯಿಂಟ್ ಹತ್ರ ಬರಬೇಕು. ಶಬೀರ್ ಜಾನ್ ಗೈಸ್ ತಂಡದ ಅನುಭವಿ ಆಟಗಾರ, ಬೆನ್ನೆಲುಬು ಆಟಗಾರ ಶಬೀರ್ ಅವರ ಪಾಲಾಗುತ್ತಾ ಇದ್ದ ಮ್ಯಾನ್ ಆಫ್ goes to Mr. ಶಬೀರ್. ನಿನ್ನೆಯಿಂದ ನಮ್ಮೊಂದಿಗೆ ಬೆಳಿಗ್ಗೆಯಿಂದ ಹದ್ದಿನ ಕಣ್ಣಿನಂತ ಮುದ್ದಿನ ತೀರ್ಪನ್ನು ಕೊಟ್ಟು ಸಹಕರಿಸುವಂತಹ ನಮ್ಮ ಅನುಭವಿ ಆಟಗಾರ ಅಂತ ಕೂಡ ಹೇಳ್ಬಹುದು. ನಮ್ಮ ನೌಶಾದ್ ತೀರ್ಪುಗಾರರಾಗಿ ನಮ್ಮ ಈ ಪಂದ್ಯಾಕೂಟಕ್ಕೆ ಸಹಕರಿಸ್ತಾ ಇದ್ದಾರೆ. ಅವರಿಗೆ ಕೂಡ ಈ ಪಂದ್ಯಾಕೂಟದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಕಳೆದ ಪಂದ್ಯಾಟದಲ್ಲಿ ಮಿಂಚಿದಂತಹ ಸಿಕ್ಸರ್ ನ ಸುರಿಮಳೆಯನ್ನೇ ಸುರಿಸಿದಂತಹ ಆಟಗಾರ ಅಂತ ಕೂಡ ಹೇಳ್ಬಹುದು. ಕೋಟೆಕಾರ್ ತಂಡದ ಆಟಗಾರ ಒಂದು ಭರ್ಜರಿ ಸಿಕ್ಸರ್, ಅದೇ ರೀತಿಯಲ್ಲಿ ಒಂದು ಬೌಂಡ್ರಿ ಕೂಡ ಅಟ್ಟಿಸಿದ್ದಾರೆ ನಮ್ಮ ನೌಫಲ್ ಕೋಟೆಕಾರ್. ಅವರು ಕೂಡ ಮೈಕ್ ಪಾಯಿಂಟ್ ಹತ್ರ ಬರಬೇಕು. ಇದೀಗ ಕಳೆದ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಕೈವಶವಾಗಿಕೊಂಡಂತಹ ಆಟಗಾರ ಮಿಸ್ಟರ್ ಶಬೀರ್. ಜಾನ್ ಗೈಸ್ ತಂಡದ ಓರ್ವ ಅನುಭವಿ ಆಟಗಾರ, ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಹಮೀದ್ ನವರು. ಅವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. APL ಸೀಸನ್ 6 ಈ ಪಂದ್ಯಾಕೂಟವನ್ನು ಆಯೋಜಿಸಿದಂತಹ ನಮ್ಮ ನೆಚ್ಚಿನ ಆತ್ಮೀಯ ಸ್ನೇಹಿತ ಅಂತ ಇಸಾಕ್ ಅವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳು. ಅದೇ ರೀತಿಯಲ್ಲಿ ಥನಾಜ್ ಅಜ್ಜಿನಡ್ಕ, ಅದೇ ರೀತಿಯಲ್ಲಿ ಉಸೈಫ್ ಅಜ್ಜಿನಡ್ಕ, ಅದೇ ರೀತಿಯಲ್ಲಿ ನಗುಮುಖದ ಒಬ್ಬ ಸ್ನೇಹಿತ ಅಂತ ಕೂಡ ಹೇಳ್ಬಹುದು ನಮ್ಮ ಬಾತೀಸ್ ಅಜ್ಜಿನಡ್ಕ. ಅವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ತೀರ್ಪುಗಾರರೇ ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಸಬೇಕು, ಸಮಯದ ಅಭಾವ ಇದೆ. ತೀರ್ಪುಗಾರರೇ ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಸಬೇಕು. ದಯವಿಟ್ಟು ಇನ್ನೂ ಹಲವು ಪಂದ್ಯಾಟ ಕೂಡ ಇದೇ ಮೈದಾನದಲ್ಲಿ ನಡೀಲಿಕ್ಕಿದೆ. ಆದಷ್ಟು ಬೇಗ ಈ 3 ದಿನದ ಪಂದ್ಯಾಟ ಕೂಟವನ್ನು ಆಯೋಜಿಸಿದಂತಹ ನಮ್ಮ ಆರ್ಗನೈಸರ್ ಹುಸೈಫ್ ಅಜ್ಜಿನಡ್ಕ, ಅದೇ ರೀತಿಯಲ್ಲಿ ತನಾಜ್, ಅದೇ ರೀತಿಯಲ್ಲಿ ಬಾತೀಸ್, ಅದೇ ರೀತಿಯಲ್ಲಿ ಇಸಾಕ್, ಅವರಿಗೂ ಕೂಡ ಸಾಥ್ ನೀಡಿದಂತಹ ಕೆಲವು ಆಟಗಾರರು ಕೂಡ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಮುನೀರ್ ಅಜ್ಜಿನಡ್ಕ, ಅದೇ ರೀತಿಯಲ್ಲಿ ಜಾವೀದ್ ಅಜ್ಜಿನಡ್ಕ, ಅದೇ ರೀತಿಯಲ್ಲಿ ಶರೀಫ್ ಕೋಟೆಕಾರ್, ಅದೇ ರೀತಿಯಲ್ಲಿ ಅರ್ಷಾದ್ ಕೋಟೆಕಾರ್. ಅವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಜಾನ್ ಗಾಯ್ಸ್ ಆಡಿದ 4 ಪಂದ್ಯಾಕೂಟದಲ್ಲಿ 3 ವಿಜಯಶಾಲಿಯಾಗಿ ಇದೀಗ ಅಗ್ರಸ್ಥಾನದಲ್ಲಿದ್ದು, SK ವಾರಿಯರ್ಸ್ ಕೂಡ ಕಳೆದ 3 ಪಂದ್ಯಾಕೂಟದಲ್ಲಿ 2 ಜಯಿಸಿ ಇದೀಗ ದ್ವಿತೀಯ ಸ್ಥಾನದಲ್ಲಿದ್ದಾರೆ. ಇದೀಗ ಹಮೀರ್ ಟು ರೈಫ್
ಮೊದಲ ಎಸೆತಕ್ಕೆ ಬಲವಾದ ಹೊಡೆತಕ್ಕೆ ಪ್ರಯತ್ನ ಕೊಟ್ಟರು ಕೂಡ ಇಲ್ಲಿ ಒಂಟಿ ರನ್ನಿಂಗ್ ಎಷ್ಟೇ ಸೇರ್ಪಡೆ ಖಾತೆ ಆರಂಭಗೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 1. The tall man with the Raif is into the middle. Raif ರವರು ಕಾಣಸಿಗುತ್ತಾ ಇದ್ದಾರೆ. ಮಗದೊಮ್ಮೆ ಅಂಪೈರ್ ಅನ್ನು ದಾಟಿ ಅಮೀರ್ ಟು ರೈಫ್. ಗುಡ್ ರಕ್ಷಣೆ ವಿಭಾಗದಲ್ಲಿ ಥನಾಜ್. ಅಮೀರ್ ಟು ರೈಫ್. ಸುಂದರ ಶೈಲಿ ಎಸೆಗಾರಿಕೆ. ಅದೇ ರೀತಿಯಲ್ಲಿ ಸುಂದರ ಗುಡ್ ರಕ್ಷಣೆ ವಿಭಾಗದಲ್ಲಿ ಥನಾಜ್. ಚಂಡಿಗೂ ದಾಂಡಿಗೂ ಯಾವುದು ಕೂಡ ಸಂಪರ್ಕ ಕೂಡ ಇಲ್ಲ ಅಂತ ಕಂಡು ನೋಡಬಹುದು. ಅದೇ ರೀತಿಯಲ್ಲಿ ಮಗದೊಮ್ಮೆ ಅಂಪೈರ್ ಅನ್ನು ದಾಟಿ ಅಮೀರ್. ಖಾತೆಯಲ್ಲಿ ಕೊಂಚ ಇಳಿಕೆ ಕಂಡು ಬರ್ತಾ ಇದೆ. ಮಗದೊಮ್ಮೆ ಬಲವಾದ ಹೊಡೆತಕ್ಕೆ ಪ್ರಯತ್ನ ಅಲ್ಲಿ ಚುಕ್ಕಿಯಾಗಿ ಮಾರ್ಪಡ್ತಾ ಇದೆ.
ಪ್ರಥಮ ಅವರಿನ ಚತುರ್ಥ ಬಾರಿ ಭಾಗದೊಮ್ಮೆ ಚುಕ್ಕಿಯಾಗಿ ಮಾರ್ತಾ ಇದೆ ಸುಂದರ ಶೈಲಿ ಎಸೆಗಾರಿಕೆ ಮಿಸ್ಟರ್ ಅಮೀರ್ ನವರಿಂದ. ಅದೇ ರೀತಿಯಲ್ಲಿ ಗೂಟ್ ರಕ್ಷಣೆ ವಿಭಾಗದಲ್ಲಿ ತನಾಜ್ ಉತ್ತಮ ಕ್ಷೇತ್ರ ನಾಲ್ಕು ಎಸೆತಗಳಲ್ಲಿ ಕೇವಲ 1 ರನ್ ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ ಇಲ್ಲಿ ಅಮೀರ್. ತೀರ್ಪುಗಾರಿಂದ ಅಡ್ಡ ನಿಶಾನೆಗೋತೇನೆ. ಇದೀಗ ತಂಡದ ಖಾತೆಯಲ್ಲಿ ಕೊಂಚೇರಿಕೆ. ಸ್ಕೋರ್ ಬರ್ತಾ ಇದೆ, ಸ್ಕೋರ್ 2-2. ಭಾಗದೊಮ್ಮೆ ತೀರ್ಪುಗಾರಿಂದ ಅಡ್ಡ ನಿಶಾನೆ. ಚಿಲ್ಲು ಎಲ್ಲಿದ್ರು ಕೂಡ ಮೈಕ್ ಪಾಯಿಂಟ್ ಹತ್ರ ಬರಬೇಕು. ಸ್ಕೋರ್ ಮುಸೆಂಟು 3. ಸುಹೈಲ್ ಚಿಲ್ಲು ಎಲ್ಲಿದ್ರು ಕೂಡ ಮೈಕ್ ಪಾಯಿಂಟ್ ಹತ್ರ ಬರಬೇಕು. ಮಾಗದೊಮ್ಮೆ ಸುಂದರ ಶೈಲಿ ಎಸೆಗಾರಿಕೆ. ತೀರ್ಪುಗಾರಿಂದ ಯಾವುದೇ ತೀರ್ಪು ಇಲ್ಲಿ ಕಂಡು ಬರ್ತಾ ಇಲ್ಲ. ಸುಂದರ ಶೈಲಿ ಎಸೆಗಾರಿಕೆ. ಪ್ರಥಮ ಓವರಿನ ಕೊನೆಯ ಬಾರಿಗೆ ದಾಂಡುಗಾರರಾಗಿ ರಾಯಿಫ್, ಎಸೆಗಾರಿಕೆ ವಿಭಾಗದಲ್ಲಿ ಅಮೀರ್. ಸುಂದರ ಶೈಲಿಯ ಮಾಂತ್ರಿಕ ಎಸೆಗಾರ ಅಂತ ಕೂಡ ಹೇಳ್ಬಹುದು, ಅನುಭವಿ ಎಸೆಗಾರ. ಪ್ರಥಮ ಓವರಿನ ಕೊನೆಯ ಬಾರಿಗೆ ಅಮೀರ್ ಟು ರಾಯಿಫ್. ಮಾಗದೊಮ್ಮೆ ಸುಂದರ ಶೈಲಿ ಎಸೆಗಾರಿಕೆ ಅಮೀರ್ನವರಿಂದ. 1 ಓವರಿನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 3. ಕೇವಲ 3 ರನ್ ಮಾತ್ರ ಬಿಟ್ಟುಕೊಟ್ಟು ಉತ್ತಮ ಶೈಲಿ ಕ್ಷೇತ್ರ ರಕ್ಷಣೆ ಅಮೀರ್ನವರಿಂದ. ಇದೀಗ ವೀಕ್ಷಣೆಗಾರರಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಮುಜಮ್ಮಿಲ್ ಹಿದಾಯತ್ ನಗರ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ನಾಂದಿಯಾಗುತ್ತಾ ಇದೆ. ಪ್ರಥಮ ಓವರಿಗೆ ನಾಂದಿಯಾಗುತ್ತಾ ಇದೆ. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಅಮೀರ್ ಅವರ ಹೆಸರು ಎತ್ತಿ ಹೇಳಬೇಕಾಗಿದೆ. ಕಾರಣ ಪವರ್ ಪ್ಲೇ ಚಾಲ್ತಿಯಲ್ಲಿರುವಾಗ ಕೇವಲ 3 ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ ಅಮೀರ್ ಅವರು. ನಿಜಕ್ಕೂ ಸುಂದರ ಶೈಲಿಯ ಒಂದು ಎಸೆತ ಕೂಡ ಅಂತ ಹೇಳ್ಬೋದು. ಪವರ್ ಪ್ಲೇ ಚಾಲ್ತಿಯಲ್ಲಿರುವಾಗ ನಾವು ಕಂಡಿರುವ ಪ್ರಕಾರ ಅದೆಷ್ಟೋ ದೊಡ್ಡ ಹೊಡೆತಗಳು ಕೂಡ ಬರ್ತಾ ಇತ್ತು. ಆದರೆ ಈ ಸಮಯದಲ್ಲಿ ಕೇವಲ ತಂಡದ ಬೆನ್ನೆಲುಬಾಗಿ ತಂಡದ ಎಲ್ಲಾ ಜವಾಬ್ದಾರಿಯನ್ನು ತಲೆಗೆತ್ತಿಕೊಂಡು ಕೇವಲ 3 ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ. ಕಾದು ನೋಡೋಣ ಮತ್ತೊಮ್ಮೆ 2025ರ ಕ್ಯಾನ್ಸಾ ಮೈದಾನದಲ್ಲಿ ಮತ್ತೊಮ್ಮೆ ಆಜಾದ್ ಬೆಂಗಳೂರು ವಿರುದ್ಧವಾಗಿ ಲಯನ್ಸ್ ಸಜ್ಜೆ ನಡ್ಕ. ಎಲೆಕ್ಟ್ರಿಷಿಯನ್ ಅವರು ಎಲ್ಲಿದ್ದರೂ ನಮ್ಮೊಂದಿಗೆ ಸಂಪರ್ಕಿಸಬೇಕು. ಅಲ್ಲಿ ಎಲೆಕ್ಟ್ರಿಷಿಯನ್ ಅವರು ಎಲ್ಲಿದ್ದರೂ ನಮ್ಮೊಂದಿಗೆ ಸಂಪರ್ಕಿಸು. ತನಾಜ್ ಅವರ ಕೈಯಲ್ಲಿದೆ ಚೆಂಡು. ಸೊಗಸಾದ ದಾಳಿ. ತೀರ್ಪುಗಾರರಿಂದ ಅಡ್ಡ ಚೆಂಡು, ಅಡ್ಡ ನಿಶಾನೆ ಕಂಡು ಬರುತ್ತಾ ಇದೆ. ಕ್ರಮವಲ್ಲದೆ ಎಸೆತ. ಮತ್ತೊಮ್ಮೆ ತನಾಜ್ ರವರು ಚೆಂಡನ್ನು ಕೈಗೆತ್ತಿಕೊಂಡುತ್ತಾ ತಂಡದ ಅನುಭವಿ ಎಸೆತಗಾರ ತನ್ನು ಸೊಗಸಾದ ದಾಳಿ, ಅಷ್ಟೇ ಉತ್ತಮವಾದ ಪ್ರದರ್ಶನ ಕೂಡ ಅವಳಿ ಓಟಕ್ಕೆ ಪ್ರಯತ್ನ ಪಟ್ಟು ನೀಡುತ್ತಾರಾ ಇಲ್ಲ. ಒಂದಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಖಾತೆ ಪಟ್ಟಿಯಲ್ಲಿ 5ಕ್ಕೆ ಏರುತ್ತಾ ಇದೆ. ಮತ್ತೊಮ್ಮೆ ತನ್ನೂರವರು ರಾಯಿಫ್ ರವರು ದಂಡನ್ನು ಪಡೆಯುತ್ತಾ ಖಂಡಿತವಾಗಿಯೂ ರಾಯಿಫ್ ದ ಟಾಲ್ ಮ್ಯಾನ್ ಇನ್ ದ ಮಿಡಲ್. ಮತ್ತೆ ತೀರ್ಪುಗಾರರಿಂದ ಮತ್ತೆ ತನಾಜ್ ರವರು ಅದೇ ತಪ್ಪನ್ನು ಮಾಡುತ್ತಿದ್ದಾರೆ. ಖಂಡಿತವಾಗಿಯೂ ಆಜಾದ್ ಬೆಂಗಳೂರು ಕೊಂಚ ಮಟ್ಟಿಗೆ ವಿಫಲತೆಯನ್ನು ಕಂಡುಕೊಡುತ್ತಾ ಇದ್ದಾರೆ. ತನಾಜ್ ತಂಡದ ಅನುಭವಿ ಎಸೆತಗಾರ ಮತ್ತೊಮ್ಮೆ ಇವತ್ತು ಕಿಸಾನ ಮೈದಾನದಲ್ಲಿ. ಸೊಗಸಾದ ದಾಳಿ. ತನಾಜ್ ರವರು ಖಂಡಿತವಾಗಿ ಸೊಗಸಾದ ದಾಳಿ ನಡೆಸ್ತಾ ಇದ್ದಾರೆ.
ಆಟಗಾರ ಖಂಡಿತವಾಗಿಯೂ ಈ ರಾಯಿಫ್ ಅನ್ನುವಂತಹ ದೇಹ ಬಲಾಢ್ಯ ದಾಂಡಿಗರಿಗೆ ಏನಾಯ್ತು ಖಂಡಿತವಾಗಿಯೂ ಗೊತ್ತಾಗ್ತಿಲ್ಲ. ಲಯನ್ಸ್ ತಂಡದ ಭರವಸೆ ಆಟಗಾರನ ಬಿರುಕು ಬಿಡ್ತಾ ಇದೆಯಾ? ಕಾದು ನೋಡೋಣ. ಮತ್ತೊಮ್ಮೆ ರಾಯಿಫ್ ದ ಟಾಲ್ ಮ್ಯಾನ್ ಇನ್ ಟು ದ ಮಿಡಲ್. ಮತ್ತೆ ಚೆಂಡನ್ನು ಕೈಗೆತ್ತುತ್ತಾ ತನಾಜ ದಾಂಡಿಸಲು ಪ್ರಯತ್ನ, ಮತ್ತೆ ಸೊಗಸಾಗಿ ದಂಡಿಸಲು ಪ್ರಯತ್ನ. ಲೆಗ್ ಬೈಸ್ ಮೂಲಕ 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಬಹಳ ಅದ್ಭುತ ರೀತಿಯಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ತನಾಜ್ ಆರ್ಗನೈಸರ್ ಆಗಿರುವಂತಹ ತನಾಜ್, ಅದೇ ರೀತಿಯಲ್ಲಿ ತಂಡದ ಐಕಾನ್ ಆಟಗಾರ ಆಗಿರುವಂತಹ ತನಾಜ್ ಬಹಳಷ್ಟು ರೀತಿಯಲ್ಲಿ ತಂಡದ ಜವಾಬ್ದಾರಿಯನ್ನು ಬಹಳ ತರಿಸಿದಲ್ಲಿ ಆಟ ಆಡ್ತಾ. ಮತ್ತೊಮ್ಮೆ ತನಾಜ್ ರವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಬಹಳ ಸುಂದರವಾದ ಎಸೆತ. ಮತ್ತೊಮ್ಮೆ ತೀರ್ಪುಗಾರರಿಂದ ಅಗಲ ಎಸೆತ. ಬಹಳ ಅದ್ಭುತ ರೀತಿಯಲ್ಲಿ ಸೊಗಸಾದ ರೀತಿಯಲ್ಲಿ ತೀರ್ಪನ್ನು ನೀಡುತ್ತಾ ಇದ್ದಾರೆ ಈ ತೀರ್ಪುಗಾರರು. ಮತ್ತೊಮ್ಮೆ ತನಾಜ್ ರವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ದಂಡಿಸಿದರು. ಬಲವಾದ ಹೊಡೆತ ನೌಶಾದ್ ರವರು ಅವಲಿ ಓಟಕ್ಕೆ ಪ್ರಯತ್ನವನ್ನು ನೀಡುತ್ತಾರೆ. ಗುತ್ತಿಗೆದಾರರು ಖಂಡಿತವಾಗಿ ನೋಡೋಣ. ಇಲ್ಲ, 1 ಅಂಕವಷ್ಟೇ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಪಂದ್ಯವು ಆದಷ್ಟು ಬೇಗ ಮುಂದುವರಿಸುತ್ತಾ ಹೋಗಬೇಕು. ಕಾರಣ ಅನ್ಸಾರ್ ರವರು ಹೇಳಿದಾಗೆ ಸಮಯ ನಮ್ಮನ್ನು ಕಾಯುವುದಿಲ್ಲ, ನಾವು ಸಮಯವನ್ನು ಕಾಯಬೇಕಾಗಿದೆ. ಖಂಡಿತವಾಗಿಯೂ ಪಂದ್ಯಾಕೂಟವನ್ನು ಆದಷ್ಟು ಬೇಗ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಇನ್ನು ಹಲವಾರು ಪಂದ್ಯಾಕೂಟಗಳು ಈ ಮೈದಾನದಲ್ಲಿ ನಡೆಯಲಿದೆ. ಮತ್ತೊಮ್ಮೆ ತನಾಜ್ ಮತ್ತೆ ದಾಂಡಿಸಲು ಪ್ರಯತ್ನ. ತೀರ್ಪುಗಾರರಿಂದ ಮೌನವಷ್ಟೇ ಉತ್ತರ ಕಂಡು ಬರ್ತಾ ಇದೆ. ಯಾವುದೇ ಓಹೋ, ರಾಯಿಫ್ ಖಂಡಿತವಾಗಿಯೂ ದೇಹ ಬಲಾಢ್ಯ ದಾಂಡಿಗ ದ ಟಾಲ್ ಮ್ಯಾನ್ ಬ್ಯಾಕ್ ಟು ಪೆಮಿಲಿಯನ್ ಖಂಡಿತವಾಗಿಯೂ ನಿನ್ನೆಯ ಪಂದ್ಯಾಟದಲ್ಲಿ ಕೂಡ ಫಾರ್ಮ್ ಔಟ್ ಆಗಿದ್ರು. ಖಂಡಿತವಾಗಿ ಈ ಒಂದು ಪಂದ್ಯಾಟಗಳು ಕೂಡ ರಾಯಿಫ್ ರವರು ಒಂದು ಪಂದ್ಯಾಟದಲ್ಲಿ ಭರ್ಜರಿಯಾದ ಒಂದು 6 ಬಾರಿಸಲು ಎಲ್ಲಾ ರೀತಿಯ ಎಫರ್ಟ್ ಆಗಿದ್ರು. ಕ್ಯಾಚ್ ಔಟ್ ಆಗುವುದರ ಮೂಲಕ ರಾಯಿಫ್ ರವರು ಖಂಡಿತವಾಗಿಯೂ ನಿಧಾನಗತಿಯಿಂದ ಪೆಮಿಲಿಯನ್ಗೆ ಆಗಮಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ರಾಯಿಫ್ ರವರ ಸ್ಥಿತಿಗತಿ ಏನಾಗಿತ್ತು ಅಂತ ಖಂಡಿತವಾಗಿ ಇವರು ಸಾಧ್ಯವಿಲ್ಲ. ಇನ್ನು ಉಳಿದಿರುವ ಕೊನೆಯ 1 ಎಸೆತ ಚಾಲ್ತಿಯಲ್ಲಿದೆ. ಲಾಸ್ಟ್ 1 ಡೆಲಿವರಿ ತನ್ನಾಜ್ ಮುಖೇನವಾಗಿ ಕೊನೆಯ 1 ಎಸೆತ ಬಾಕಿಯಾಗುತ್ತಾ ಇದೆ. ಸ್ಕೋರ್ ಮುಜಾಂಟು. ಖಂಡಿತವಾಗಿಯೂ ರಾಯಿಫ್ ರವರು ಎದುರಿಸಿದ 9 ಚೆಂಡುಗಳ ಮುಂದೆ ಕೇವಲ 1 ಅಂಕವನ್ನು ಬಾರಿಸಿದರು. ಬೇಸರದ ಸಂಗತಿ ಕೂಡ ಅಂತ ಹೇಳ್ಬೋದು. ಕಾರಣ ಈ ಒಂದು ಸಮಯದಲ್ಲಿ ಲಯನ್ಸ್ ತಂಡದ ಪರವಾಗಿ ರಾಯಿಫ್ ರವರು ಆಡಬೇಕಿತ್ತು. ಕಾರಣಾಂತರಗಳಿಂದ ಅದೃಷ್ಟ ಇವರ ಪಾಲಾಗಿರ್ಲಿಲ್ಲ ಅಂತ ಕೂಡ ಹೇಳ್ಬೋದು. ಮತ್ತೊಮ್ಮೆ ದಂಡನ್ನು ಹಿಡಿಯುತ್ತಾ ಸ್ಕೋರ್ ಮುಜಾಂಟು 9 on the board 9ಕ್ಕೆ ಏರ್ತಾ ಇದೆ. ಮತ್ತೊಮ್ಮೆ ದಂಡನ್ನು ಹಿಡಿಯುತ್ತಾ ನೌಫಲ್ ರವರು ಆಗಮಿಸ್ತಾ ಇದ್ದಾರೆ. ತಂಡದ ಅನುಭವಿ ಎಸೆತಗಾರ ಆಲ್ರೌಂಡರ್ ಕೂಡ ಆಗಿರುವಂತಹ ಈ ಆಟಗಾರ ಮತ್ತೊಮ್ಮೆ ಇಕ್ಕಿಯಾನ್ಸ ಮೈದಾನದಲ್ಲಿ APL 2025 ಪಂದ್ಯಾಟ ಬಹಳ ರೋಮಾಂಚನಕಾರಿಯಾಗಿ ನಡೀತಾ ಇದೆ. ತನಾಜ್ ಮುಖೇನವಾಗಿ ಕೊನೆಯ 1 ಚೆಂಡುಗಳು ಬಾಕಿಯಾಗುತ್ತಾ ಇದೆ. ಲಾಸ್ಟ್ 1 ಡೆಲಿವರಿ ಆಜಾದ್ ಬೆಂಗಳೂರು ವಿರುದ್ಧವಾಗಿ ಲಯನ್ಸ್ ಸಜ್ಜೆ ನಡಕ. ನೌಫಲ್ ದಾಂಡಿಸಿದ್ರು. ಇಲ್ಲಿ ಯಾವುದೇ ಪ್ರಯತ್ನ ಕಂಡು ಬರ್ತಾ ಇಲ್ಲ, ವಿಫಲತೆ. ಓಹೋ, ನೌಫಲ್ ರವರ ಸೀದಾ ಮುತ್ತಿಗೆ ನೀಡುತ್ತಾ ಇದೆ. ಖಂಡಿತವಾಗಿಯೂ ಒಬ್ಬರ ಮೇಲೆ ಒಬ್ಬರು ಖಂಡಿತವಾಗಿಯೂ ಫಾರ್ಮ್ ಔಟ್ ಕಂಡು ಸಿಗ್ತಾ ಇದೆ. ಲಯನ್ಸ್ ತಂಡವು ಕೊಂಚ ಮಟ್ಟಿಗೆ ವಿಫಲತೆ ಕಂಡುಕೊಡ್ತಾ ಇದೆ. ಕಾರಣ ಕಾಣಿಕೊಳ್ತಾ ಇದೆ. ಖಂಡಿತವಾಗಿಯೂ 2 ಅನುಭವಿ ಆಟಗಾರರ ವಿಕೆಟ್ ನೆರಕುರುತ್ತಾ ಇದೆ. ಇದೀಗ ಇವರ ಸ್ಥಾನವನ್ನು ತುಂಬಲು ಜೆರ್ಸಿ ನಂಬರ್ 01 ಹನೀಫ್ ರವರನ್ನು ಕರೆತರಲಾಗಿದೆ. ಓವರಿಗೆ ನಾಂದಿಯಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 9ಕ್ಕೆ ಏರುತ್ತಾ ಇದೆ. ಓವರ್ಗೆ ಸಮಾಪ್ತ. ಖಂಡಿತವಾಗಿಯೂ ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಪವರ್ ಪ್ಲೇ ಚಾಲ್ತಿಯಲ್ಲಿ ಕೇವಲ 3 ಅಂಕವನ್ನು ಬಿಟ್ಟುಕೊಟ್ಟಂತಹ ಎಸೆತಗಾರ ಅಮೀರ್ ಅವರು ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಆಜಾದ್ ಬೆಂಗಳೂರು ವಿರುದ್ಧವಾಗಿ ಆಡ್ತಾ ಇದ್ದಾರೆ. ಈ ಅಮೀರ್ ಅವರು ಮತ್ತೊಮ್ಮೆ ಕಾದು ನೋಡೋಣ. 3ನೇ ಓವರಿನ ಚಾಲ್ತಿಯಲ್ಲಿದೆ. 3ನೇ ಓವರಿನ ಚಾಲ್ತಿಯಲ್ಲಿದೆ ಅಮ್ಮಿ.
ಬಲವಾದ ಹೊಡೆತ ಓಹೋ ಎಂತ ಒಂದು ದುರ್ವಿಧಿ ಇದು. ಖಂಡಿತವಾಗಿಯೂ ಬೌಂಡರಿ ದಾಖಲು ಮಾಡ್ತಾ ಇದ್ದಾರೆ. ಬೌಂಡರಿ ದಾಖಲಾಗ್ತಾ ಇದೆ. ಸೊಗಸಾದ ಆಟ. ನೌಶೀರ್ ಖಂಡಿತವಾಗಿಯೂ ಕಳೆದ ಪಂದ್ಯಾಟದಲ್ಲೂ ಕೂಡ ಒಂದು ಸಿಕ್ಸರ್ ಬಾರಿಸಿದ್ರು ಕೂಡ ವಿಫಲತೆ ಕಂಡು ಬಂದಿತ್ತು. ಆ ಕಾರಣ ಮತ್ತೊಮ್ಮೆ ದಂಡನ್ನು ಬಡಿಯುತ್ತಾ ತಟ್ಟುತ್ತಾ ಬೌಂಡರಿ ದಾಖಲು ಮಾಡ್ತಾ ಇದ್ದಾರೆ. ಕೊಂಚ ಮಟ್ಟಿಗೆ ಆಜಾದ್ ಬೆಂಗಳೂರು ತಂಡಕ್ಕೆ ಬೆವರಿಳಿಸ್ತಾ ಇದ್ದಾರೆ ಈ ಆಟಗಾರ. ಮತ್ತೊಮ್ಮೆ ಲಯನ್ಸ್ ಪರವಾಗಿ ನೌಶೀರ್ ರವರು ಖಂಡಿತವಾಗಿಯೂ ನೌಶೀರ್ ಇಂಟು ದ ಮಿಡಲ್. ಮತ್ತೆ ಬಲವಾಗಿ ದಂಡಿಸಿದ್ರು. ಗಾಳಿ ಇಲ್ಲಂತ ಹೋಗಿದೆ ಚೆಂಡು. ಅವಲಿ ಓಟಕ್ಕೆ ಪ್ರಯತ್ನವನ್ನಿಡ್ತಾರ ಇಲ್ಲ. ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಒಂದು ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುವುದರೊಂದಿಗೆ ಖಾತೆ ಪಟ್ಟಿಯಲ್ಲಿ 14ಕ್ಕೆ ಏರ್ತಾ ಇದೆ. 14 ಆನ್ ದಿ ಬೋರ್ಡ್. ಮತ್ತೆ ಹನೀಫಾ ಸೊಗಸಾದ ದಾಳಿ. ಸೊಗಸಾದ ದಾಳಿ. ತೀರ್ಪುಗಾರರಿಂದ ಕ್ರಮವಲ್ಲದೆಸೆತ ವೈಡ್ ಬಾಲ್ ಎಂದು ಘೋಷಣೆಯಾಗುತ್ತಾ ಇದೆ. ಅತ್ತ ಆ ಕಡೆಯುಲ್ಲ ಇತ್ತ ಈ ಕಡೆಯುಲ್ಲ. ಖಂಡಿತವಾಗಿಯೂ ಕಾದು ನೋಡೋಣ ಆಜಾದ್ ಬೆಂಗಳೂರು ಯಾವ ರೀತಿ ಒಂದು ಪ್ರದರ್ಶನವನ್ನು ಕೊಡುತ್ತೆ ಎಂದು. ಮತ್ತೆ ಸೊಗಸಾದ ಗಾಳಿ, ಸೊಗಸಾದ ದಾಳಿ, ಸುಂದರ ಶೈಲಿಯ ದಾಳಿ. ಅದಕ್ಕೆ ಸೊಗಸಾದ ಎಸೆತಕ್ಕೆ ತಕ್ಕ ಪ್ರಯತ್ನ. ಲೆಗ್ ಬೈಸ್ ಮೂಲಕ ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ಅಮೀರ್ ಅವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಓಹೋ ಮತ್ತೆ ಸೊಗಸಾದ ಆಟ. ಸಿಂಗಲ್ ಡಿಕ್ಲೇರಿಯಾ ಒಂದು ಅಂಕ. ಓಹೋ ಅವಳಿ ಓಟಕ್ಕೆ ಪ್ರಯತ್ನ ಪಟ್ಟರು. ಅವಳಿ ಓಟವನ್ನು ಕೂಡ ಪೂರ್ತಿಗೊಳಿಸಿದ್ದಾರೆ. ಆದಷ್ಟು ಬೇಗ ಪಂದ್ಯಾಕೂಟವನ್ನು ಮುಂದುವರಿಸಿ, ಕಾರಣ ಇನ್ನು ಹಲವಾರು ಪಂದ್ಯಾಕೂಟಗಳು ನಡೆಯಲಿದೆ. ಮುಂದಿನ ಪಂದ್ಯಾಕೂಟಕ್ಕೆ 2 ತಂಡದ ಕಪ್ತಾನರು ಕೂಡ ಎಲ್ಲರೂ ಸೈನ್ ಅಪ್ ಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಚಾಲೆಂಜರ್ಸ್ ಅಂಜನಡ್ಕ ವಿರುದ್ಧವಾಗಿ ಚಾಲೆಂಜರ್ಸ್ ಕೋಟೆಕಾರು ಆದಷ್ಟು ಬೇಗ 2 ತಂಡದ ಆಟಗಾರರು ಸೈನ್ ಅಪ್ ಗೋಸ್ಕರ ವೇದಿಕೆ ಮುಂಭಾಗ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ಇಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಅಮೀರ್ ಅವರು. ಸೊಗಸಾದ ದಾಳಿ, ಸೊಗಸಾದ ದಾಳಿ. ಖಂಡಿತವಾಗಿ ಓಹೋ ಇಲ್ಲಿ ಅವಲಿ ಒಟ್ಟಕ್ಕೆ ಪ್ರಯತ್ನ ಬಿಡ್ತಾರ. ಒಂದು ಅಂಕ ಸುಲಭ ರೀತಿಯಲ್ಲಿ ಹನಿ ಹನಿಯಾಗಿ ಒಂದು ಅಂಕ ಲೆಗ್ ಬೈಸ್ ಮೂಲಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ 19ಕ್ಕೆ ಏರುತ್ತಾ ಇದೆ. ಲಾಸ್ಟ್ ಒನ್ ಮೋರ್ ಡೆಲಿವರಿ ಇನ್ ದಿಸ್ ಓವರ್. ಲಾಸ್ಟ್ ಒನ್ ಡೆಲಿವರಿ ಒಂದು ಎಸೆತ ಚಾಲ್ತಿಯಲ್ಲಿದೆ. ಅಮ್ಮಿ ಟು ಹನೀಫ್. ವಾಟ್ ಅ ಬ್ಯೂಟಿಫುಲ್ ಕಟ್. ಖಂಡಿತವಾಗಿ ಸೊಗಸಾದ ಆಟ ಇದು. ಉತ್ತಮವಾದ ಚಿತ್ರಕ್ಷಣೆ. ಸೊಗಸಾದ ಕ್ಷೇತ್ರಪಾಲಕ ಸೌಹಾನ್ ಖಂಡಿತವಾಗಿಯೂ ಸೊಗಸಾಗಿ ಕ್ಷೇತ್ರ ಪಾಲನೆ ಮಾಡ್ತಾ ಇದ್ದಾರೆ. ಇಲ್ಲಿ ಇದೀಗ ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 20ಕ್ಕೆ ಏರುತ್ತಾ ಇದೆ. 3 ಓವರ್ನ ನಾಂದಿಯಾಗುತ್ತಾ ಇದೆ. ಖಂಡಿತವಾಗಿಯೂ ಆಜಾದ್ ಬೆಂಗಳೂರು ತಂಡ ಯಾವ ರೀತಿ ಖಂಡಿತವಾಗಿಯೂ ಕಾದು ನೋಡೋಣ. ಮತ್ತೊಮ್ಮೆ ಖಂಡಿತವಾಗಿ ಹೇಳುತ್ತಿದ್ದೆ, ಲಯನ್ಸ್ ಅಂಜನಡ್ಕ ಪರವಾಗಿ ಈ ಮೈದಾನದಲ್ಲಿ ಕಾಣಸಿಗ್ಲಿಕ್ಕಿದ್ರೆ ಅದು ನೌಶೀರ್ ಅವರಾಗಿರ್ತಾರೆ. ಕಾರಣ ನಡೆದ ಪ್ರತಿಯೊಂದು ಪಂದ್ಯಾಟದಲ್ಲೂ ಕೂಡ ತಮ್ಮ ಪ್ರದರ್ಶನವನ್ನು ತೋರ್ಪಡಿಸಿಕೊಡ್ತಾ ಇದ್ದಾರೆ. APL 2025ರ ಕಿಯಾನ್ಸಾ ಮೈದಾನದಲ್ಲಿ ನಡೆಯುತ್ತಿರುವ ಪಂದ್ಯಾಟ ಮೊದಲನೇದಾಗಿ ಪೀಸ್ ಬಾಯ್ಸ್ ಅಂಜನಡ್ಕ ಇವರಿಗೆ ಈ ಕ್ರೀಡಾಂಗಣದ ಪರವಾಗಿ, ಈ ಅಂಕಣದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಅಶ್ಫಾಕ್ ರವರು. ಸೊಗಸಾದ ದಾಳಿ, ಸೊಗಸಾದ ದಾಳಿ. ತೀರ್ಪುಗಾರರಿಂದ ಲೆಗ್ ಬೈಸ್ ಮೂಲಕ ಒಂದು ಅಂಕ ಖಾತೆಯಲ್ಲಿ ಸುಲಭ ರೀತಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಖಂಡಿತವಾಗಿಯೂ ಆಜಾದ್ ಬೆಂಗಳೂರು ಕಳೆದ ಪಂದ್ಯಾಟ ನೋಡಿದ್ರೆ ಈ ಪಂದ್ಯಾಟ ಇನ್ನೂ ಕೂಡ ಒಂದು ಅಚ್ಚುಕಟ್ಟಾಗಿ ಆಡ್ತಾ ಇದ್ದಾರೆ ಕೂಡ ಅಂತ ಹೇಳಬಹುದು. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಅಶ್ಫಾಕ್ ರವರು. ಓಹೋ ಬಲವಾದಂತ ಹೊಡೆತ, ಬಲವಾದಂತ ಓಟ. ಅವಲಿಗೆ ಮನವಿ ನೀಡ್ತಾರ, ಕಾದು ನೋಡೋಣ ಇಲ್ಲಿ. ಓಹೋ ಖಂಡಿತವಾಗಿಯೂ ಅವಳಿ ಓಟಕ್ಕೆ ಕೂಡ ಮನವಿಯನ್ನು ನೀಡ್ತಾ ಇದ್ದಾರೆ. ಜರ್ಸಿ ನಂಬರ್ 17 ಖಂಡಿತವಾಗಿ ಈ ಹೆಸರನ್ನು ಹೇಳಿ ಎತ್ತಿ ತೋರಿಸಲೇಬೇಕು. ನೌಶೀರ್ ರವರು ನಿನ್ನೆಯಿಂದ ಖಂಡಿತವಾಗಿಯೂ ಬಹಳಷ್ಟು ರೀತಿಯಲ್ಲಿ ಲಯನ್ಸ್ ತಂಡಕ್ಕೆ ಸೊಗಸಾದ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ. ಈ ನೌಶೀರ್ ರವರು ಖಂಡಿತವಾಗಿಯೂ ತಂಡದ ಬೆನ್ನೆಲುಬು ಆಟಗಾರ ಕೂಡ ಅಂತ ಹೇಳ್ಬೋದು. ಇನ್ನು ಉಳಿದಿರುವ 4 ಎಸೆತಗಳ ಮುಂದೆ ಯಾವ ರೀತಿ ಆಡ್ತಾರಂತ ಕಾದು ನೋಡೋಣ. ಮತ್ತೆ ದಂಡಿಸಿದ್ರು ಬ್ಯಾಟ್ ಮುಖೇನವಾಗಿ.
ಸಿಂಗಲ್ 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಟ್ರೈಕರ್ ವಿಭಾಗವನ್ನು ಮತ್ತೆ ಹನೀಫ್ ಪಡೆದುಕೊಂಡರೆ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ನೌಶೀರ್. ಮತ್ತೆ ಕ್ರಾಸಿಗೆ ಪ್ರಯತ್ನ ತೀರ್ಪುಗಾರರಿಂದ ಲೆಗ್ ಬೈಸ್ ಮೂಲಕ ಸಿಂಗಲ್ 1 ಅಂಕ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 25ಕ್ಕೆ ಏರ್ತಾ ಇದೆ. 25 ಆನ್ ದಿ ಬೋರ್ಡ್. ಖಾತೆ ಪಟ್ಟಿಯಲ್ಲಿ 25 ಏರುತ್ತಾ ಇದೆ. ಮತ್ತೆ ಸೊಗಸಾದ ದಾಳಿ, ಅಶ್ಫಾಕ್ ರವರ ಸೊಗಸಾದ ದಾಳಿ ಸಂಪೂರ್ಣವಾಗಿ ಕಟ್ಟಿ ಹಾಕುತ್ತಾ ಇದ್ದಾರೆ. ಆಟಗಾರನನ್ನು ಖಂಡಿತವಾಗಿ ಕಟ್ಟಿ ಹಾಕ್ತಾ ಇದ್ದಾರೆ. ಒಂದು ಬಲವಾದ ಹೊಡೆತ ಕೂಡ ಈ ಮೈದಾನದಲ್ಲಿ ಕಂಡಲಿಕ್ಕೆ ಸಿಗ್ತಾ ಇಲ್ಲ. ಕಾರಣ ಕಾದು ನೋಡೋಣ. ಹನೀಫ್ ರವರು ನಿನ್ನೆ ಒಂದು ದಿನದಲ್ಲಿ ಒಂದು ಭರ್ಜರಿ 6 ಅನ್ನು ಬಾರಿಸಿದ್ರು. ಈ ಒಂದು ಪಂದ್ಯಾಕೂಟದಲ್ಲಿ ಯಾವ ರೀತಿ ಹನೀಫ್ ರವರು ಈ ಒಂದು ಚೆಂಡನ್ನು ನಿಭಾಯಿಸ್ತಾರೆ ಅಂತ ಕಾದು ನೋಡೋಣ. ಮತ್ತೊಮ್ಮೆ ಅಶ್ಫಾಕ್ ಸೊಗಸಾದ ಓ ಮೈ ಗುಡ್ನೆಸ್, ಹನೀಫ್ ಇಸ್ ಅ ಮ್ಯಾನ್. ನಾನು ಈಗ ಹೇಳಿದಷ್ಟೇ ಹನೀಫ್ ರವರು ನಿನ್ನೆಯ ಒಂದು ಪಂದ್ಯದಲ್ಲಿ ಭರ್ಜರಿ 6 ಬಾರಿಸಿದ್ರು ಅಂತ. ಈಗ ಕೂಡ ಜಾದೂಗಾರನ ಕೈ ಚಲಕ. ಖಂಡಿತವಾಗಿಯೂ ಹನೀಫ್ ಇಸ್ ಅ ಮ್ಯಾನ್. ಇಟ್ಸ್ ಅ ಮ್ಯಾಕ್ಸಿಮಮ್, ಇಟ್ಸ್ ಅ ಫ್ಯಾಬ್ಯುಲಸ್ ಶಾಟ್. ಹನೀಫ್ ಇಸ್ ಅ ಗೇಮ್. ಖಂಡಿತ ಮತ್ತೊಮ್ಮೆ ಕಾದು ನೋಡೋಣ. ಇದರೊಂದಿಗೆ ಒಬ್ಬರಿಗೆ ನಾಂದಿಯಾಗುತ್ತಾ ಇದೆ. ಖಂಡಿತವಾಗಿಯೂ ತಮ್ಮ ಕೈಯನ್ನು ಎತ್ತಿ ತೋರಿಸ್ತಾ ಇದ್ದಾರೆ ಇಲ್ಲಿ ಹನೀಫ್ ರವರು. ಇದು ಹನೀಫ್. ಖಂಡಿತವಾಗಿಯೂ ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 32 ಆನ್ ದಿ ಬೋರ್ಡ್. ಖಂಡಿತವಾಗಿಯೂ ನಿನ್ನೆಯ ಒಂದು ಪಂದ್ಯಾಟ ನೋಡಿದರೆ ಒಂದು ಲಯನ್ಸ್ ತಂಡವು ವಿಫಲತೆಯನ್ನು ಪಡೆದುಕೊಂಡಿತ್ತು. ಈ ಒಂದು ದಿನದಲ್ಲಿ ಖಂಡಿತವಾಗಿಯೂ ಅದೃಷ್ಟ ಎಲ್ಲ ಕೂಡ ಲಯನ್ಸ್ ರ ಪಾಲಾಗಿದೆ ಅಂತ ಹೇಳಬಹುದು. ಹನೀಫ್ ರವರು ಕೂಡ ಈ ತಂಡದಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಹನೀಫ್ ಅದೇ ರೀತಿಯಲ್ಲಿ ನೌಶಿ. ಕಾದು ನೋಡೋಣ ಮತ್ತೊಮ್ಮೆ. ಇನ್ನು 6 ಚೆಂಡುಗಳ ಮುಂದೆ ಅದೆಷ್ಟು ಅಂಕೆಗಳನ್ನು ಕಳಚಿ ಆಗುತ್ತಾರೆ ಎಂದು ಕಾದು ನೋಡೋಣ. ಜರ್ಸಿ ನಂಬರ್ 17 ABD ವಿಲಿಯರ್ಸ್ ಅನ್ನುವಂತಹ ಒಂದು ಜರ್ಸಿ ಅಂಕೆಯನ್ನು ಪಡೆದುಕೊಂಡಂತಹ ಈ ನೌಶೀರ್ ರವರು ಖಂಡಿತವಾಗಿ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ನಿನ್ನೆಯ ಒಂದು ಪಂದ್ಯಾಟದಲ್ಲಿ ಈ ನೌಶೀರ್ ಅವರು ಬಹಳಷ್ಟು ರೀತಿಯಲ್ಲಿ ಉತ್ತಮ ಪ್ರದರ್ಶನವನ್ನು ತೋರಿಸಿಕೊಟ್ರು. ಮತ್ತೆ ಇದೀಗ ದಂಡನ್ನು ಕುಟ್ಟುತ್ತಾ ತಟ್ಟುತ್ತಾ ಕ್ರೀಡಾಂಗಣದಲ್ಲಿ ಚೆಂಡನ್ನು ಕೈಗೆತ್ತಿಕೊಂಡ್ರು ಉಕ್ಕುಟ ಪರಿಸರದ ಹೆಸರುವಾಸಿ ಎಸೆತಗಾರ ನಿಜಾಮ್. ಕೊನೆಯ 6 ಎಸೆತ ಚಾಲ್ತಿಯಲ್ಲಿದೆ. 6 ಎಸೆತ ಚಾಲ್ತಿಯಲ್ಲಿದೆ. ಬಲವಾಗಿ ದಂಡಿಸಿದ್ರು. ಓಹೋ ಮೈ ಗಾಡ್ನೆಸ್, ಖಂಡಿತವಾಗಿಯೂ ಅದೃಷ್ಟ ಪಾಲಾಗಿತ್ತು ಆಜಾದ್ ಬೆಂಗಳೂರು ಕಡೆಗೆ. ಮತ್ತೆ ಆಜಾದ್ ಬೆಂಗಳೂರಿನ ಪಾಲಾಗಿದೆ ಅದೃಷ್ಟ. ಖಂಡಿತವಾಗಿಯೂ ಒಂದು ಸುಂದರ ರೀತಿಯ ಸಮವಸ್ತ್ರ ಕೂಡ ಅಂತ ಹೇಳ್ಬೋದು ಆಜಾದ್ ಬೆಂಗಳೂರಿನ. ಖಂಡಿತವಾಗಿಯೂ ಈ ಮೈದಾನದಲ್ಲಿ ಮಿಂಚುತ್ತಾ ಇದೆ ಈ ಒಂದು ಸಮವಸ್ತ್ರ. ಕಾದು ನೋಡೋಣ ಮತ್ತೊಮ್ಮೆ. ಮೊದಲನೇ ಕ್ರಮಾಂಕದ ದಾಂಡುಗಾರರಾಗಿ ಆಗಮಿಸಿದಂತಹ ಹಫೀಜ್ ಇದೀಗ ಆಗಮಿಸುತ್ತಿದ್ದಾರೆ. ನಿಜಾಮ್ ರವರ 5 ಎಸೆತಗಳು ಬಾಕಿ ಆಗುತ್ತಾ ಇದೆ. ನಿಜಾಮ್ ರವರ 5 ಎಸೆತಗಳು ಬಾಕಿ ಆಗುತ್ತಾ ಇದೆ. ಸೊಗಸಾಗಿ ದಂಡಿಸಲು ಪ್ರಯತ್ನ. ಲೆಗ್ ಬೈಸ್ ಮೂಲಕ 1 ಅಂಕವಷ್ಟೇ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಖಂಡಿತವಾಗಿಯೂ ಮತ್ತೊಮ್ಮೆ ನಿಜಾಮ್ ರವರು ಕೈಗೆತ್ತಿಕೊಳ್ಳುತ್ತಾ ಈತನ ಒಬ್ಬ ಅನುಭವಿ ಎಸೆತಗಾರ. ಬಹಳಷ್ಟು ರೀತಿಯ ಸೊಗಸಾದ ಎಸೆತ ಓಟದ ಮೂಲಕ 1 ಅಂಕವು ಸುಲಭ ರೀತಿಯಲ್ಲಿ ಪಡೆದುಕೊಳ್ಳುತ್ತಾ ಇದ್ದಾರೆ. ಮತ್ತೊಮ್ಮೆ ಲೆಗ್ ಬೈ ಮೂಲಕ 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಜಾಂಟು 34-34 ಏರ್ತಾ ಇದೆ. 6 ದಾಂಡಿಗ, 6 ಬ್ಯಾಟ್ಸ್ಮನ್ ಹನೀಫ್ ಇಸ್ ಅಲೈವ್. ಮತ್ತೊಮ್ಮೆ ಖಂಡಿತವಾಗಿಯೂ ಶಂಶೀರ್ ಅವರು ಕೂಡ ಅದೆಷ್ಟೋ ಬಾರಿ ನಾ ಹೇಳ್ತಿದ್ದೆ, ಶಂಶೀರ್ ಅವರು ಅದೆಷ್ಟೋ ಮೈದಾನದಲ್ಲಿ 6 ಸಿಡಿಸಿದಂತ ವೀರ. ಕಾದು ನೋಡೋಣ. ಲಯನ್ಸ್ ತಂಡದವರು ಕಾಯ್ತಾ ಇದ್ದಾರೆ ನಿಮ್ಮ ಒಂದು ಈ 6ಗಾಗಿ. ಅಪ್ಪಿರವರೇ ಖಂಡಿತವಾಗಿಯೂ ನೀವೊಂದು 6 ಬಾರಿಸಿ. ಖಂಡಿತವಾಗಿಯೂ ಲಯನ್ಸ್ ತಂಡದವರು ಕಾಯ್ತಾ ಇದ್ದಾರೆ ನಿಮ್ಮ ಈ ಒಂದು 6ರಿಗೋಸ್ಕರ. ಯಾವ ರೀತಿ ಕ್ರಿಕೆಟ್ ಪಂದ್ಯಾಟ ಯಾವ ಸಮಯದಲ್ಲೂ ಬೇಕಾದರೂ ಬದಲಾಗಬಹುದು. ಆದಷ್ಟು ಬೇಗ ಪಂದ್ಯಾಕೂಟವನ್ನು ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ಶಂಶೀರ್ ದಂಡನ್ನು ಹಿಡಿಯುತ್ತಾ
ಅಪ್ಪಿ ಇಂಟು ದ ಮಿಡಲ್, ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಉಕ್ಕಡ ಪರಿಸರದ ನಿಜಾಮ. ಮತ್ತೆ ದಾಂಡಿಸಿದ್ರು, ಸೊಗಸಾದ ಹೊಡೆತ ಶಂಶೀರ್ ಅಪ್ಪೀರವರಿಂದ. ಅವಳಿ ಓಟಕ್ಕೆ ಪುರಸ್ಕಾರ, ಅವೇರ್ ಓಟ, ಓಹೋ ಹೋ ಹೋ, ಅವಳಿ ಓಟವನ್ನು ಕೂಡ ಪೂರ್ತಿಗೊಳಿಸಿದ್ರು. ಶಂಶೀರ್ ಇಸ್ ಅ ಮ್ಯಾನ್, ಶಂಶೀರ್ ಯು ಬ್ಯೂಟಿ. ಕಾದು ನೋಡೋಣ, ಒಂದು ಭರ್ಜರಿ ಸಿಕ್ಸ್ ಈ ಶಂಶೀರ್ ಅನ್ನುವಂತ ದಾಂಡಿಗಾರರ ಬಾಡಿ ದಂಡಿಂದ ಬರುತ್ತದೆ ಅಂದು. ಮತ್ತೊಮ್ಮೆ ನಿಜಾಮ್. ಕೊನೆಯ ನಿಜಾಮರವರ ಒಂದು ವಿಶೇಷ ಏನಂದ್ರೆ, ಖಂಡಿತವಾಗಿ ಒಂದು ಅಗಲ ಚೆಂಡು ಕೂಡ ನಿನ್ನೆಯಿಂದ ಬಿಟ್ಟು ಕೊಡ್ತಾ ಇಲ್ಲ. ಬಹಳ ಸೊಬಗಿನ ದಾಳಿಗಾರ, ಸೊಗಸಾದ ದಾಳಿಗಾರ ಈ ನಿಜಾಮ್. ಮತ್ತೆ 2 ಚೆಂಡುಗಳು ಬಾಕಿ ಆಗುತ್ತಾ ಇದೆ. ಮತ್ತೆ ಖಂಡಿತವಾಗಿ ಸೊಗಸಾದ ದಾಳಿ, ಸೊಗಸಾದ ದಾಳಿ. ಲೆಗ್ ಬೈಸ್ ಮೂಲಕ ಒಂದಂಗ ಖಾತೆಯಲ್ಲಿ ಜಮಾವಣೆಗೊಳ್ತಾ ಇದೆ. ಖಂಡಿತವಾಗಿಯೂ ಇದ್ಯಾರು, ಜಮಾಲ್, ಜಮ್ಮು ಎಕ್ಸ್ಪ್ರೆಸ್. ಖಂಡಿತವಾಗಿಯೂ ಈ ಒಂದು ಲುಕ್ ನಲ್ಲಿ ಬಹಳ ಅದ್ಭುತವಾಗಿ ತೋರಿಸ್ತಾ ಇದ್ದಾರೆ. 40ರ ಹರೆಯದ ಜಮಾಲ್ 20ರ ಜಮಾಲ್ ರಾಗೆ ಕಾಣ್ತಿದ್ದಾರೆ. ಸೊಗಸಾಗಿ ಡ್ರೆಸ್ಸಿಂಗ್ ಪೂರ ಮಾಡಿಕೊಂಡು ಈ ಮೈದಾನದಲ್ಲಿ ಮಿಂಚ್ತಾ ಇದ್ದಾರೆ. ಮತ್ತೊಮ್ಮೆ ಸೊಗಸಾದ ಡೆಲಿವರಿ, ಸೊಗಸಾದ ಡೆಲಿವರಿ. 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಓಹೋ, ಇಲ್ಲಿ ತನ್ನೂರವರ ಕೈಗೆ ನೇರವಾಗಿ ಚೆಂಡು. ಕ್ಲೀನ್ ರನ್ ಔಟ್ ಆಗುವುದರ ಮೂಲಕ ಓವರಿಗೆ ನಾಂದಿಯಾಗ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 38 ಆನ್ ದಿ ಬೋರ್ಡ್. 30 ಎಸೆತಗಳ ಮುಂದೆ 39ರ ಗುರಿ. ಖಂಡಿತವಾಗಿಯೂ ಕಾಣಸಿಗ್ತಾ ಇದೆ. ಇಲ್ಲಿ ಜಮಾಲ್ ರವರಿಗೆ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮುಂದಿನ ವೀಕ್ಷಕ ವಿವರಣೆಗಾರರಿಗೆ ಹಲವು ಕಡೆಯಲ್ಲಿ ವೀಕ್ಷಕ ವಿವರಣೆ ಮಾಡಿ ಹಲವು ಪ್ರಶಸ್ತಿಗೆ ನಾಂದಿಯಾದಂತಹ ಒಬ್ಬ ಶ್ರೇಷ್ಠ ಮಟ್ಟದ ಕಮೆಂಟೇಟರ್ ಆಗಿರುವಂತಹ ಅನ್ಸಾರ್ ಕೊಡುಂಗ ಇವರಿಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಧನ್ಯವಾದ ಮುಜಮ್ಮಿಲ್. ಮುಂದಿನ ಪಂದ್ಯಾಕೂಟದ ನಾಣ್ಯಚುಮಿಕೆಯಾಗಿ ಚಾಲೆಂಜರ್ಸ್ ಕೋಟೆಕಾರ ವಿರುದ್ಧವಾಗಿ ಚಾಲೆಂಜರ್ಸ್ ಅಚ್ಚನಡುಕ ನಡುವೆ ಮುಂದಿನ ಪಂದ್ಯಾಕೂಟ ನಾಣ್ಯಚುಮಿಕೆಯಾಗಿ 2 ತಂಡದ ನಾಯಕರನ್ನು ಕಳಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾವೆ. ಚಾಲೆಂಜರ್ಸ್ ತಂಡದ ಆಟಗಾರ ಉನೈಸ್ ಹಾಗೂ ನೌಫಲ್ ಎಲ್ಲಿದ್ರು ಕೂಡ ಮೈಕ್ ಪಾಯಿಂಟ್ ಹತ್ರ ಬರಬೇಕು. ಪಂದ್ಯಾಕೂಟ ಇಲ್ಲಿ ಸಾಗಿ ಬರುತ್ತಾ ಇದೆ. ಆಜಾದ್ ವಿರುದ್ಧವಾಗಿ ಲಯನ್ಸ್ ಅಚ್ಚನಡುಕ ನಡುವೆ 2 ಬಲಿಷ್ಠ ಬಲಾಢ್ಯ ತಂಡಗಳ ಮಧ್ಯೆ ರೋಚಕತೆಯಾಗಿ ಪಂದ್ಯಾಕೂಟ ಮೂಡಿ ಬರಲಿಕ್ಕಿದೆ. ಕಾರಣ ಗಳಿಸಿದ ಮೊತ್ತ 38-39 ಸವಾಲಿದೆ. ಆಜಾದ್ ಬೆಂಗಳೂರು ತಂಡ ವಿಜಯಶಾಲಿಯಾಗಲು. ನೆಕ್ಸ್ಟ್ ಮ್ಯಾಚ್ ಬಿಟ್ವೀನ್ ಬ್ಲಾಕ್ ಪ್ಯಾಂಥರ್ ವಿರುದ್ಧವಾಗಿ ಎಸ್ಕೆ ವಾರಿಯರ್ಸ್ ತಂಡವು ಎಲ್ಲಿದ್ರು ಕೂಡ ಮೈಕ್ ಪಾಯಿಂಟ್ ಹತ್ರ ಬರಬೇಕು. 2 ತಂಡದ ಕಪ್ತಾನರು ಚಾಲೆಂಜರ್ಸ್ ಅಜ್ಜಿನಡುಕ ವಿರುದ್ಧವಾಗಿ ಚಾಲೆಂಜರ್ಸ್ ಕೋಟೆಗಾರ್ ತಂಡದ ನಡುವಿನ ಪಂದ್ಯಾಟ ಕೂಡ ನಡೀಲಿಕ್ಕಿದೆ. ಸಿಗ್ನಪ್ಗಾಗಿ ದಯವಿಟ್ಟು ಎಲ್ಲ ಆಟಗಾರರು ಬಂದು ಸಹಕರಿಸಬೇಕು. ಹತಾಕ್ಷರ ಪ್ರಕ್ರಿಯೆಯನ್ನು ಮುಂದುವರಿಸಬೇಕಾಗಿದೆ. ಯಾವುದೇ ವಿಳಂಬ ಮಾಡಬೇಡಿ, ದಯವಿಟ್ಟು ನಮ್ಮೊಂದಿಗೆ ಸಾಗಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಎಬಿಗೋ ದ ಬ್ಯಾಕ್ ದ ಮ್ಯಾಚ್, ಬಿಗ್ ಮ್ಯಾಚ್ ಆಫ್ ಲಯನ್ಸ್ ಅಚ್ಚನಡುಕ ಟೇಕ್ ಅಗೇನ್ ಆಜಾದ್ ಬೆಂಗಳೂರು and innings number 1 the big target 30 delivery, 39 run out of 30 delivery.
Is umpire green signal, start the match. Time start now. And the first delivery. Okay. Once again, first delivery into the attack, Mr. ನೌಫಲ್ ಎಸೆಯಬೇಕಾಗಿದೆ ಆರಂಭದ ಚೆಂಡು. ಸೊಗಸಾದ ದಾಳಿ. ಯಾವುದೇ ಪ್ರತಿ ಉತ್ತರ ದಾಂಡುಗಾರರಿಂದ ಕಾಣ ಸಿಗ್ತಾ ಇಲ್ಲ. ಪ್ರಥಮ ಚೆಂಡು ಸೊಗಸಾದ ದಾಳಿಯನ್ನು ನಿಭಾಯಿಸಿದ್ರು. ಆರಂಭದ ಚೆಂಡು ಇಲ್ಲಿ ಡಾಟ್ ಅಂಡ್ ಡೆಲಿವರಿ. ಪವರ್ ಪ್ಲೇಯ ಲಾಭವನ್ನು ಪಡ್ಕೊಳ್ತಾರೆ ಕಾದೊಡಬೇಕಾಗಿದೆ. ಇಲ್ಲಿ ಅದ್ಭುತವಾದಂತಹ ಉರಿ ಚೆಂಡಿನ ದಾಳಿಯನ್ನು ನೌಫಲ್ ಸಂಘಟಿಸ್ತಾ ಇದ್ದಾನೆ. ಯಾವುದೇ ಪ್ರತಿ ಉತ್ತರ ದಾಂಡುಗಾರರಿಂದ ಕಾಣ ಸಿಗ್ತಾ ಇಲ್ಲ. ಸತತವಾಗಿ 2 ಚೆಂಡು ಕೂಡ ಇಲ್ಲಿ ಚುಕ್ಕಿ ಆಗ್ತಾ ಇದೆ. ತೃತೀಯ ಬಾರಿಗೆ ಸೇಬೇಕಾಗಿದೆ. ಇನ್ನಿಂಗ್ಸ್ ನಂಬರ್ 2 ಚಾಲ್ತಿಯಲ್ಲಿದೆ. ಓವರ್ ನಂಬರ್ 1 ಚಾಲ್ತಿಯಲ್ಲಿದೆ. ಓ ಮೈ ಗಾಡ್ನೆಸ್, ಎಕ್ಸಲೆಂಟ್, ಬ್ರಿಲಿಯಂಟ್. ಈ ಆರಂಭದ ಹುದರಿ ಪಾಲಾಗ್ತಾ ಇದೆ. ಕ್ಲೀನ್ ಬೌಲ್ಟ್ ಮುಖೇನವಾಗಿ ಆಜಾದ್ ಬೆಂಗಳೂರು ತಂಡದ ಭರವಸೆಯ ಆಟಗಾರ ವೀಕ್ಷಣೆ ಮನೆ ಮಾಡುವಾಗ ಖಂಡಿತವಾಗ್ಲೂ ಆಜಾದ್ ತಂಡಕ್ಕೆ ತುಂಬಲಾರದ ನಷ್ಟವಾಗ್ತಾ ಇದೆ. ಬಹುದೊಡ್ಡ ಹುದರಿ ನೆಲಪಾಲಾಗ್ತಾ ಇದೆ. ಇಲ್ಲಿ ಜರ್ಸಿ ನಂಬರ್ 77 ಬನಿಯಂದಾರಿ ಇನ್ನು ಅವರ ಆಗಮವಾಗ್ತಾ ಇದೆ. 2 ಚೆಂಡು ಇಲ್ಲಿ ಸಂಪೂರ್ಣಗೊಳ್ಳು 3 ಚೆಂಡು ಇಲ್ಲಿ ಸಂಪೂರ್ಣಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ ಶೂನ್ಯ. ಇನ್ನು ಕೂಡ ಖಾತೆಯನ್ನು ತೆರೆಯುತ್ತಾ ಇಲ್ಲ ಆಜಾದ್ ಬೆಂಗಳೂರು. ಮತ್ತೊಮ್ಮೆ ಲಯನ್ಸ್ ಅಜ್ಜನಡ್ಕ ಪರವಾಗಿ 3 ಚೆಂಡು ಬಾಕಿ ಇದೆ. ಪವರ್ ಪ್ಲೇ ಮುಕ್ತಾಯಗೊಳ್ಳೋದು. ಅದ್ಭುತವಾದ ಸರವೇಗದ ಚೆಂಡಾಗಿತ್ತು. ಆದರೆ ತೀರ್ಪುಗಾರದಿಂದ ಬರ್ತಾ ಇದೆ. ಇದು ವೈಡ್ ಬೈ ಮುಖೇನವಾಗಿ 1+1 2 ಓಟ ಇಲ್ಲಿ ಕಾಣುವಾಗ ಆಜಾದ್ ಬೆಂಗಳೂರು ತಂಡದ ಖಾತೆ ಶುಭಾರಂಭಗೊಳ್ಳುತ್ತಾ ಇದೆ. ಇಲ್ಲಿ 2 ಓಟವನ್ನು ಇಲ್ಲಿ ನೌಫಲ್ ಬಿಟ್ಕೊಟ್ರೆ ಇಲ್ಲಿ ಖಾತೆ ಶುಭಾರಂಭಗೊಳ್ಳುತ್ತಾ ಇದೆ. 3 ಚೆಂಡು ಮುಕ್ತಾಯಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 2 ಉಲ್ಟಾ ದಂಡಿಗೆ ಪ್ರಯತ್ನ. 1 ಓಟ ಇಲ್ಲಿ ಸಂಪೂರ್ಣಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 3 ಬಂದಾಗಿದೆ. 4 ಚೆಂಡು ಇಲ್ಲಿ ಮಾತ್ರ ಮುಕ್ತಾಯಗೊಂಡಿದೆ. ಲಾಸ್ಟ್ ಫೈನಲ್ 2 more to go. ಫೈನಲ್ 2 ಬಾ ಲೆಫ್ಟ್ 5th ಟೈಮ್. ಮತ್ತೆ ತೀರಾ ಹೊರಭಾಗಕ್ಕೆ ಚೆಂಡು ವೈಡ್ ಬರ್ತಾ ಇದೆ. ಬೈ ಮುಖಿನವಾಗಿ 1+1 ಅಂಕಾಂಶ ಪಟ್ಟಿಯಲ್ಲಿ 5 4 ಚೆಂಡಿಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಖಂಡಿತವಾಗ್ಲೂ ಪದೇ ಪದೇ ಇತರ ರೂಪದಲ್ಲಿ ಬೋನಸ್ ರೂಪದಲ್ಲಿ ಬಹುತೇಕ ರನ್ನನ್ನು ಬಿಟ್ಕೊಡ್ತಾ ಇದ್ದೇನೆ. ಆರಂಭದ 3 ಚೆಂಡು ಮುಂದೆ ಯಾವುದೇ ಓಟವನ್ನು ಬಿಟ್ಕೊಡಂತಹ ನೌಫಲ್ ಬಳಿಕ ಬಹಳಷ್ಟು ಇತರ ಓಟವನ್ನು ಬಿಟ್ಕೊಡ್ತಾ ಇದ್ದೇನೆ. ಇಲ್ಲಿ ಬಹಳಷ್ಟು ಲಾಭವನ್ನು ಪಡ್ಕೊಳ್ತಾ ಇದೆ ಆಜಾದ್ ಬೆಂಗಳೂರು ತಂಡದ ದಾಂಡುಗಾರ. ಸೊಗಸಾದ ದಂಡನೆ. 1 ಓಟಲ್ಲಿ ಸಂಪೂರ್ಣ. ಅವಳಿ ಓಟಕ್ಕೆ ಕಾರಣ ನೀಡ್ತಾ ಇದ್ದು ಯಾವುದೇ ಅವಕಾಶ ಚಿತ್ರರಕ್ಷಕ ನೀಡ್ತಾ ಇಲ್ಲ. ಓವರ್ ನಂಬರ್ 1 ಇಲ್ಲಿ ದಾಖಲಾಗ್ತಾ ಇದೆ. ಪವರ್ ಪ್ಲೇ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 6 ಓಟ ಮಾತ್ರ ಕಾಣ ಸಿಗ್ತಾ ಇದೆ. ಅದ್ಭುತವಾದ ಸಾಬೀತಾಗ್ತಾ ಇದೆ. ಪವರ್ ಪ್ಲೇ ಯಾವುದೇ ಲಾಭವನ್ನು ಪಡ್ಕೊಳ್ತಾ ಇಲ್ಲ ಆಜಾದ್ ಬೆಂಗಳೂರು ತಂಡ. ಖಂಡಿತವಾಗ್ಲೂ ಇಲ್ಲಿ ಗರಿಷ್ಠ ಮೊತ್ತ 39 ಸವಾಲಿದೆ. ದೊಡ್ಡ ಬೇಟೆಯಾಗಲಿಕ್ಕಿದೆ ಇದು ಆಜಾದ್ ತಂಡಕ್ಕೆ. ಆದರೆ ಇಲ್ಲಿ ಯಾವುದೇ ದೊಡ್ಡ ಹೊಡೆತಗಳಿಗೆ ಕಿಂಚಿತ್ ಅವಕಾಶ ನೀಡ್ತಾ ಇಲ್ಲ. ಇಲ್ಲಿ ಆರಂಭದ ಓವರ್ ಇಲ್ಲಿ ಮುಕ್ತಾಯಗೊಳ್ಳುವಾಗ ನೌಫಲ್ ಎಸೆದಂತ 6 ಚೆಂಡು ಮುಂದೆ ಇಲ್ಲಿ ಬಿಟ್ಕೊಟ್ಟಂತ ಮೊತ್ತ 6 ಓಟ ಮಾತ್ರ. 1 ಉದರಿ ಇಲ್ಲಿ ಬಿಟ್ಕೊಡ್ತಾ ಇದೆ ತಂಡ. 1 ಉದರಿಲಿ ಬಿಟ್ಕೊಟ್ರೆ ಆಜಾದ್ ಬೆಂಗಳೂರು ತಂಡ ಕೊನೆಯ 24 ಚೆಂಡು ಬಾಕಿ ಇದೆ. 24 ಚೆಂಡು ಮುಂದೆ ಬೇಕಾಗಿದೆ. 33 ಓಟದ ಅನಿವಾರ್ಯತೆ. 24 to go, 33 ರನ್ ರಿಕ್ವೈರ್ಡ್. ಖಂಡಿತವಾಗ್ಲೂ ಪಂದ್ಯಾಕೂಟ ಇನ್ನೂ ಕೂಡ ಜೀವಂತವಾಗಿದೆ ಆಜಾದ್ ಬೆಂಗಳೂರು ತಂಡಕ್ಕೆ. ಆದರೆ ಇಲ್ಲಿ ಸರವೇಗದ ಎಸೆತಗಾರ, ಊರಿ ಚೆಂಡಿನ ದಾಳಿಗಾರ ಇದ್ದಾರೆ ಲಯನ್ಸ್ ಅಜ್ಜನಡಕ ತಂಡದಲ್ಲಿ. ಆದರೆ ಎಸೆತಗಾರಿಕಾ ಭಾಗದಲ್ಲಿ ಪರಿಚಯವಾಗ್ತಾ ಇದೆ 17 ಬನಿಯಂದಾರಿ.
ನೌಸೀರ್ ಎಸೆತಗಾರಿಕಾ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ದ್ವಿತೀಯ ಓವರಿನ ಆರಂಭದ ಚುನಾಯಿಸಬೇಕಾಗಿದೆ. ದೊಡ್ಡ ದೊಡ್ಡ ಹೊಡೆತಗಳಿಗೆ ಇಲ್ಲಿ ಖಂಡಿತವಾಗ್ಲೂ ನೋಟ್ ಇಡ್ಲೇಬೇಕಾಗಿದೆ. ಆಜಾದ್ ಬೆಂಗಳೂರು ತಂಡದ ಆಟಗಾರರು ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ದಂಡನ್ನು ಬೀಸಬೇಕಾಗಿದೆ. ಕಾರಣ 39 ಬೇಕಾಗಿದೆ. 33 24 ಚೆಂಡು ಮುಂದೆ ಓವರ್ ನಂಬರ್ 2 ಚಾಲ್ತಿದೆ. ನೌಸೀರ್ ಎಸೆತಗಾರಿಕಾ ಭಾಗದಲ್ಲಿ ಸರವೇಗದ ಚೆಂಡಿಗೆ ಯಾವುದೇ ಪ್ರತಿ ಉತ್ತರ ದಾಂಡುಗಾರ ನೀಡುತ್ತಾ ಇಲ್ಲ. ಪ್ರಥಮ ಚೆಂಡು ಡಾಟ್ ಅಂಡ್ ಡೆಲಿವರಿ ಚೆಂಡು ಚುಕ್ಕಿ ಆಗ್ತಾ ಇದೆ. ನೌಸೀರ್ ತನ್ನದಾದ ಶೈಲಿಯಲ್ಲಿ ದ್ವಿತೀಯ ಬಾರಿಗೆ ರೈಟ್ ಆರ್ಮ್ ರೌಂದ ಮಾದರಿ ಭೂಮಿ ತಾಯಿಗೆ ಚೆಂಡನ್ನು ಬಡಿಯುತ್ತಾ ಮತ್ತೊಮ್ಮೆ ಎರಡನೇ ಬಾರಿಗೆ ಸೆಬೇಕಾಗಿದೆ. ಅದ್ಭುತವಾದಂತಹ ಎಸೆತಕ್ಕೆ ಶ್ರೇಷ್ಠ ಮಟ್ಟದ ಚಿತ್ರರಕ್ಷಣೆ ಒಂದು ಒಟ್ಟಿಯಲ್ಲಿ ಕಾಣಸಿಗ್ತಾ ಇದೆ. 2 ಚೆಂಡು ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 8-7 ಕಾಣಸಿಗ್ತಾ ಇದೆ. 2 ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಂಡಿದೆ. 2 ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಂಡಿದೆ. ಒಂದು ಉದರಿನ ಆಜಾದ್ ಬೆಂಗಳೂರು ಬಿಟ್ಕೊಟ್ರೆ ಇದು 3ನೇ ಬಾರಿಗೆ ಸೆಬೇಕಾಗಿದೆ. ಉಲ್ಟಾ ದಂಡಿಗೆ ಪ್ರಯತ್ನ ನೇರ ಉದರಿ ಸ್ಪರ್ಶವಾಗ್ತಾ ಇದೆ. 2ನೇ ಆಘಾತ ಮತ್ತೊಂದು ತಿಮಿಂಗಿಲ ಬಲೆಗೆ ಬೀಳುತ್ತಾ ಇದೆ. ಖಂಡಿತವಾಗ್ಲೂ ಬಹು ದೊಡ್ಡ ಆಘಾತ. ಖಂಡಿತವಾಗ್ಲೂ ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದು 7 ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ಇಲ್ಲಿ ಉದರಿ ಮೇಲೆ ಉದರಿ ಬಿಟ್ಟುಕೊಡ್ತಾ ಇದೆ. ಒಂದು ರೀತಿಯಲ್ಲಿ ನೋಡಿದರೆ ಸಂಕಷ್ಟದ ಸ್ಥಿತಿಯಲ್ಲಿ ಆಜಾದ್ ಬೆಂಗಳೂರು ತಂಡ ಕಾಣುವುದಾದರೆ ಇಲ್ಲಿ ಹೊಸ ದಾಂಡುಗನಾಗಿ ಜರ್ಸಿ ನಂಬರ್ 17 ಅಮ್ಮಿ ದಾಂಡುಗಾರ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 7 ಗಳಿಸಿದಂತ ಮೊತ್ತ 38, ಗಳಿಸಬೇಕಾದ ಮೊತ್ತ 39. ಆಜಾದ್ ಬೆಂಗಳೂರು ತಂಡ ವಿಜಯಶಾಲಿಯಾಗಲು ಆದರೆ ಪಂದ್ಯಾಕೂಟವನ್ನು ಗೆಲ್ಲುವರು ಯಾರು? ಇಲ್ಲಿ ಲಯಬದ್ಧವಾದಂತಹ ಹುರಿ ಚೆಂಡಿನ ದಾಳಿಯನ್ನು ಸಂಘಟಿಸ್ತಾ ಇದ್ದಾನೆ ಇಲ್ಲಿ ನೌಸೀರ್ ದ್ವಿತೀಯವನ್ನು ಎಸೆಯುತ್ತಾ ಆರಂಭದ ಪವರ್ ಪ್ಲೇಯಲ್ಲಿ ಯಾವುದೇ ದೊಡ್ಡ ಹೊಡೆತಕ್ಕೆ ಅವಕಾಶ ನೀಡಿದೆ. ಕೇವಲ 6 ಓಟದೊಂದಿಗೆ ಎದುರಾಳಿ ತಂಡ ಲೈನ್ಸ್ ಅಜ್ಜಿನಡಕ ತಂಡ ಬಿಟ್ಟುಕೊಂಡ್ರೆ ಖಂಡಿತವಾಗ್ಲೂ ಒಂದು ರೀತಿಯಲ್ಲಿ ನೋಡಿದ್ರೆ ದಾಂಡುಗಾರನ್ನು ಕಟ್ಟಿ ಆಗೋ ರೂಪದಲ್ಲಿ ಕಾಣುವುದಾದರೆ ಇಲ್ಲಿ ಓವರ್ ನಂಬರ್ 2 ಚಾಲ್ತಿದೆ. 4ನೇ ಬಾರಿಗೆ ನೌಸೀರ್ ಎಸೆಯಬೇಕಾಗಿದೆ. ಹೊಸ ದಾಂಡುಗಾರ ಅಮ್ಮಿ ದಾಂಡುಗಾರ ಭಾಗದಲ್ಲಿ ತೀರ್ಪುಗಾರ ದಾಟುತ್ತಾ ರೈಟ್ ರೌಂದ ಮಾದರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಆದರೆ ಮನವಿ ಜೋರಾಗಿತ್ತು. ನಯವಾದ ತಿರಸ್ಕಾರ ಚೆಂಡು ಡಾಟ್ ಅಂಡ್ ಡೆಲಿವರಿ 4 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 1.4 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ 10 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ ಅದೇ ಹಾಡು ಅದೇ ರಾಗ 7 ಓಟ ಮಾತ್ರ ಕಾಣಸಿಗ್ತಾ ಇದೆ. ಕೊನೆ 2 ಚೆಂಡು ಬಾಕಿ ಇದೆ. ತೀರ್ಪುಗಾರ ದಾಟುತ್ತಾ ನೌಸೀರ್ ಅಮ್ಮಿ ದಾಂಡುಗಾರಿ ಭಾಗದಲ್ಲಿ ಕೊನೆ 2 ಚೆಂಡನ್ನೇ ಸೇಬೇಕಾಗಿದೆ. 5ನೇ ಬಾರಿಗೆ ಸೇಬೇಕಾಗಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಡ್ಕೊಂಡ್ರು ಆದರೆ ಯಾವುದೇ ದೊಡ್ಡ ಹೊಡೆತಗಳಿಗೆ ಇಲ್ಲಿ ನೌಸೀರ್ ಓಟಗಳಿಗೆ ಅವಕಾಶ ನೀಡುತ್ತಾ ಇಲ್ಲ. ಕಂಜೂಸು ದಾಳಿಗಾರ ಈ ದಾಳಿಗಾರ ನೌಸೀರ್. ಕೊನೆಯ 1 ಚೆಂಡನ್ನೇ ಸೇಬೇಕಾಗಿದೆ. 5 ಚೆಂಡು ಮುಂದೆ ಕೇವಲ 1 ಓಟ ಮಾತ್ರ ಬಿಟ್ಕೊಟ್ಟು 1 ಉದರನ್ನು ಕಬಳಿಸಿದ ನೌಸೀರ್ ಅಂತಿಮ ಬಾರಿಗೆ ಸೇಬೇಕಾಗಿದೆ. ತೀರ್ಪುಗಾರ ದಾಟುತ್ತಾ ಅಮ್ಮಿ ಕೊನೆಯ 1 ಚೆಂಡು ಬಾಕಿ ಇದೆ. ದೊಡ್ಡ ಹೊಡೆತವಾಗ್ತಾ ಇದೆ ಆದರೆ 1 ಓಟಲ್ಲಿ ಸಂಪೂರ್ಣಗೊಳ್ಳುವಾಗ ಅವಳಿ ಓಟಕ್ಕೆ ಕರೆ ನೀಡಿದ್ರು ಆದರೆ ಇಲ್ಲಿ 2 ಓಟ ಕೂಡ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಈ 2 ಓಟದೊಂದಿಗೆ ಇಲ್ಲಿ 2 ಓವರ್ ನಂದಿಯಾಡುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 9ಕ್ಕೆ 2 ಎಂಬ ಸ್ಥಿತಿಯಲ್ಲಿದೆ. ಆಜಾದ್ ಬೆಂಗಳೂರು ಮತ್ತೆ ಲಯಕ್ಕೆ ಬರಲೇಬೇಕಾಗಿದೆ. ಕಾರಣ ಬಳಸಿದಂತ 12 ಚೆಂಡು ಮುಂದೆ ಆಜಾದ್ ಬೆಂಗಳೂರು ಗಳಿಸಿದಂತ ಮೊತ್ತ 9 ಓಟ. ಇನ್ನು ಕೂಡ ಬೇಕಾಗಿದೆ ಉಳಿದಂತಹ 18 ಚೆಂಡು ಮುಂದೆ ಹದಿನೆಂಟು ಚೆಂಡು ಮುಂದೆ ಬೇಕಾಗಿದೆ 30 ಓಟದ ಅನಿವಾರ್ಯತೆ. 18 ಚೆಂಡು ಮುಂದೆ 30 ಓಟದ ಅನಿವಾರ್ಯತೆ. ಒಂದೊಂದು ಓವರಿಗೆ 10.00 10 ರನ್ ಗಳಿಕೆಯಲ್ಲಿ ರಿಕ್ವೈರ್ಡ್ ರನ್ ಗಳಿಕೆಯಲ್ಲಿ ಖಂಡಿತವಾಗ್ಲೂ ಆಜಾದ್ ತಂಡಕ್ಕೆ ಬರಲೇಬೇಕಾಗಿದೆ. 1 ಓವರಿಗೆ 10 ಎಂಬ ಸ್ಥಿತಿಯಲ್ಲಿದೆ ಆಜಾದ್ ಬೆಂಗಳೂರು. ಖಂಡಿತ ಇಲ್ಲಿ 1 ಓವರಿಗೆ 10 ಗಳಿಸುವರೆ ಇಲ್ಲಿ ತಡೆ ಹಿಡಿಯುವರೆ. ಅದ್ಭುತ ಚಿತ್ರರಕ್ಷಣೆ ಇಲ್ಲಿ 1 ಓಟದಲ್ಲಿ ಕ್ರಮಿಸುವಾಗ ಈ 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 10 ಬಂದಾಗಿದೆ. ತೃತೀಯ ಓವರಿನ ಪ್ರಥಮ ಚೆಂಡಿನ ಮುಕ್ತಾಯ. ನೌಫಲ್ ಎಸೆತಗಾರಿಕೆ ಭಾಗದಲ್ಲಿ ಸೊಗಸಾದ ದಾಳಿ. ಭೂಮಿ ತಾಯಿ ಮುತ್ತಿಗ ಚೆಂಡು ನೇರ ಗೂಢ ರಕ್ಷಣೆ ಭದ್ರ ಬೋಗಿ ಚೆಂಡು ಅಪಚಯ ಆಗ್ತಾ ಇದೆ. ಇಲ್ಲಿ ಅಲ್ಲಿ ಬಲವಾದ ಹೊಡೆತಕ್ಕೆ ಪ್ರಯತ್ನ. ಒಟ್ಟಿ ರನ್ನಿಗಷ್ಟೇ ಸೀಬೆ ಇಲ್ಲ. 2 ರನ್ ಸೇರ್ಪಡೆಯಲ್ಲಿ ಕಂಡು ಬರ್ತಾ ಇದೆ. ಇಲ್ಲ ವಿಕೆಟ್ ಉದರಿ ಕಂಡು ಬರ್ತಾ ಇದೆ.
ಇನಾಯತ್ನವರ ಉದರಿ ಕಂಡು ಬರ್ತಾ ಇದೆ. ಅಲ್ಲಿ ತೀರ್ಪುಗಾರರಿಂದ ಯಾವುದೇ ಇಲ್ಲಿ ತೀರ್ಪು ಕಂಡು ಬರ್ತಾ ಇಲ್ಲ. ತೀರ್ಪುಗಾರರೇ ಆದಷ್ಟು ಬೇಗ ನಿಮ್ಮ ನಿರ್ಣಾಯಕವನ್ನು ಇಲ್ಲಿ ತಿಳಿಸಬೇಕು. ಇನಾಯತ್ನವರ ವಿದ್ದರಿ ಕಂಡು ಬರ್ತಾ ಇದೆ. ಇನಾಯತ್ನವರ ಸ್ಥಾನ ತುಂಬಲು ಇನ್ನೋರ್ವ ಆಟಗಾರ. Is last 3 more to go. Again, one more wicket and Skomsum to double 111 and the board loss of valuable big 3 wicket inside of Azad Bangalore. Last 3 more to go. 2.3 delivery and last 3 more to go. Over number 3 progress now fall into the attack and Skomsum to 11. The new man. The new man, Ruksha. The new man, Ruksha. The last 3 more to go. And now fall into the attack for Tam. All right, Tam on the wicket. Ekibo. Oh, delivery, nice delivery, long on range and 1 run added. Second time. Again, 1 run added. Skomsum to 12 on the board. Loss of ball back, big 2 wicket inside of Azad Bangalore. The last 2 more left. The last 2 more to go. 5th time bowling mark. Right arm on the wicket. Here we go. Now fall into the attack. Bowling mark once again. Nice. Very no. Correct the batsman. Complete beaten. And umpire call is wide. Extra 1 run. Added. Skomsum to 13 on the board. Last 2 more to go. ಕೊನೆ 2 ಚೆಂಡು ಬಾಕಿ ಇದೆ ಅಂಕಾಂಶ ಪಟ್ಟಿಯಲ್ಲಿ. 13ಕ್ಕೆ 3 ಎಂಬಸಿ 3 ಉದರಿ ನಷ್ಟವಾಗ್ತಾ ಇದೆ ಆಜಾದ್ ಬೆಂಗಳೂರು ತಂಡಕ್ಕೆ. Oh my goodness, what a spell. Outstanding delivery. No collect the batsman. Complete beat and dot and delivery. ಅದ್ಭುತವಾದಂತ ಎಸೆತಗಾರಿಕೆ, ಸೊಗಸಾದ ದಾಳಿಯಾಗಿತ್ತು. ಅಂಕಾಂಶ ಪಟ್ಟಿಯಲ್ಲಿ 13, 39ರ ಸವಾಲು. ಎಸ್, ಈ ಮುನಿರು ಕೂಡ ಕಂಜೂಸಿ ದಾಳಿಗಾರ. ಅದ್ಭುತವಾದಂತ ಎಸೆತಗಾರಿಕೆ. ಚೆಂಡಂತೂ ಲಾಂಗ್ ಬಗ್ಗೆ ಚಲಿಸುವಾಗ 1 ಓವರ್ ಸಂಪೂರ್ಣಗೊಳ್ತಾ ಇದೆ. ಇಲ್ಲಿ 1 ಓವರ್ ಮಾತ್ರ ಇಲ್ಲಿ ಕಾಣ ಸಿಗ್ತಾ ಇದೆ ಅಂಕಾಂಶ ಪಟ್ಟಿಯಲ್ಲಿ. 14. End of the over number 3. Skomsum to 14 on the board. 12 to go. 25 run required. 12 ಚೆಂಡು ಮುಂದೆ ಬೇಕಾಗಿದೆ. 25 ಓಟದ ಅನಿವಾರ್ಯತೆ ಈ ಒಂದು ಓವರ್ನಲ್ಲಿ. ಖಂಡಿತವಾಗಲೂ ಈ 12ಕ್ಕೆ 25 ಬೇಕಾಗಿದೆ. ಷಡಕ್ಕದ ಅನಿವಾರ್ಯತೆ ಆಜಾದ್ ತಂಡಕ್ಕಿದೆ. ಖಂಡಿತವಾಗಲೂ ದೊಡ್ಡ ಹೊಡೆತಗಳಿಗೆ ಖಂಡಿತವಾಗಲೂ ನೋಟ್ ಔಟ್ ಇಡ್ಲೇಬೇಕಾಗಿದೆ ಆಜಾದ್ ತಂಡಗಳ ಆಟಗಾರರೇ. 25, 12 ಚೆಂಡು ಬಾಕಿ ಇದೆ. ಇಲ್ಲಿ ಎಸೆತಗಾರಿಕೆ ಭಾಗದಲ್ಲಿ 9 ಬನಿಯಂದಾರಿ ಶಂಶೀರ್ ಎಸೆತಗಾರಿಕೆ ಭಾಗದಲ್ಲಿ ಆ ಶಂಶೀರ್ ಅವರ ಎಸೆತಕ್ಕೆ ತಾವು ದಂಡನೆ ಷಡಕದ ನೋಟ್ ಇಡ್ಲೇಬೇಕಾಗಿದೆ ದಂಡುಗಾರರೇ. ಕಾರಣ ಬೇಕಾಗಿದೆ 25, 12 ಚೆಂಡು ಬಾಕಿ ಇದೆ. 4ನೇ ಓವರ್ ಚಾಲ್ತಿಯಲ್ಲಿದೆ. ದ್ವಿತೀಯ ಇನ್ನಿಂಗ್ಸ್ ಚಾಲ್ತಿಯಲ್ಲಿದೆ. ಆದರೆ ದೊಡ್ಡ ಹೊಡೆತಂತೂ ಖಂಡಿತವಾಗ್ಲೂ ಬರಲೇಬೇಕಾಗಿದೆ. ಗೆಲುವಿಗಾಗಿ ಬಹಳಷ್ಟು ಪ್ರಯತ್ನ ಪಡ್ಕೊಳ್ಳಬೇಕಾಗಿದೆ ಆಜಾದ್ ತಂಡದ ದಂಡುಗಾರರೇ. ಸೊಗಸಾದ ದಾಳಿ 1 ಓಟೆಯಲ್ಲಿ ಸಂಪೂರ್ಣಗೊಳ್ತಾ ಇದೆ. ಅವಳಿ ಫೋಟಕ್ಕೆ ಕರೆ ನೀಡ್ತಾ ಇಲ್ಲ. ಆರಂಭದ ಚೆಂಡಿಯಲ್ಲಿ ಮುಕ್ತಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 15, 24 ಉಳಿದಂತ 11 ಚೆಂಡು ಮುಂದೆ. 11 to go, 24 to get. ಶಂಶೀರ್ ಮತ್ತೊಮ್ಮೆ ದ್ವಿತೀಯ ಬಾರಿಗೆ ಸೆಬೇಕಾಗಿದೆ. Oh my goodness, clean bowled. 4ನೇ ಉದರಿ ನಷ್ಟವಾಗ್ತಾ ಇದೆ ಆಜಾದ್ ತಂಡಕ್ಕೆ. 85% ಪಂದ್ಯಾಕೂಟ ಲಯನ್ಸ್ ಅಜ್ಜನಡಕ ತಂಡಕ್ಕೆ ವಾಲ್ತಾ ಇದೆ. 15% ಆಜಾದ್ ಬೆಂಗಳೂರು ತಂಡಕ್ಕೆ ವಾಲ್ತಾ ಇದೆ. ಫಲಿತಾಂಶ ಈ 1 ಓವರ್ನಲ್ಲಿದೆ. ಖಂಡಿತವಾಗ್ಲೂ ಇಲ್ಲಿ ದೊಡ್ಡ ಹೊಡೆತಗಳಿಗೆ ಇಲ್ಲಿ ನಿಜಾಮ್ ಅವರೇ ನೋಟ್ ಔಟ್ ಇಡಲೇಬೇಕಾಗಿದೆ. ಕಾರಣ 24 ಬೇಕಾಗಿದೆ 10 ಚೆಂಡು ಮುಂದೆ. 10 to go, 24 to get. 14 ಓಟ
ಇಲ್ಲಿ ಹೆಚ್ಚುವ ರೂಪದಲ್ಲಿ ಕಾಣಸಿಗ್ತಾ ಇದೆ. ಆಜಾದ್ ತಂಡದ ದಾಂಡುಗಾರರೇ 14 ತಂಡ ಹೆಚ್ಚುವ ರೂಪದಲ್ಲಿದೆ. ಇಲ್ಲಿ ದೊಡ್ಡ 2 ಷಡಕ ಬಂದಲ್ಲಿ ಪಂದ್ಯಾಕೂಟದ ಸ್ಥಿತಿಗತಿ ಬದಲಾಗ್ಲಿಕ್ಕಿದೆ. ಇಲ್ಲಿ ನಿಜಾಮ್ ಸಡಕ ಬಾರಿಸುವಣಿ ಎಲ್ಲೂ ಕೂಡ ಇಲ್ಲಿ ಪ್ರಶ್ನಾರ್ಥ ರಚನೆಯ ಆಗ್ತಾ ಇದೆ. ತೃತೀಯ ಬಾರಿಗೆ ಸೇಬೇಕಾಗಿದೆ ತೀರ್ಪುಗಾರ ದಾಟುತ್ತಾ. ಇಲ್ಲಿ ವೈಡ್ ಎಂಬ ತೀರ್ಪು ಬರುತ್ತಾ ಇದೆ. 1 ಓಟ ಇಲ್ಲಿ ಸೇರ್ಪಡೆ ಆಗ್ತಾ ಇದೆ. ಈ ಬಾರಿ 1 ಓಟ ಇಲ್ಲಿ ಕಸಿಯುತ್ತ ಅಂಕಾಂಶ ಪಟ್ಟಿಯಲ್ಲಿ 16-10 ಚೆಂಡು ಬಾಕಿ ಇದೆ. ತೃತೀಯ ಬಾರಿಗೆ ಸೇಬೇಕಾಗಿದೆ ಸಂಸೀರ್ ತನ್ ಕೂಡ ತೃತೀಯ ಬಾರಿ ರೈಟ್ ಹಾಮರೌದ ಮಾದರಿ ಮತ್ತೊಮ್ಮೆ ಅದ್ಭುತವಾದಂತಹ ಎಸೆತಗಾರಿಕೆ. ಮತ್ತೆ ವೈಡ್ ಬ್ಯಾಕ್ ಟು ಬ್ಯಾಕ್. ನೀ ಅಲ್ಲಿ ಕೂತಿದ್ಯಲ್ಲ, ಅಲ್ಲೇ ಕೂತಿದ್ಯಲ್ಲ. ನಂಗೆ ಹಾಗೆಲ್ಲ ಇಳಿಲಿಕ್ಕೆ ಆಗುದಿಲ್ಲ, ಅವ್ರು ಹತ್ತಿದ್ರೆ ಇಳಿಲಿಕ್ಕೆ ಆಗಲಿಲ್ಲ. ಹಾಗೆ ಹತ್ಲಿಕ್ಕೆ ಅಷ್ಟೇ. ನಮ್ಮ ಟೊಪ್ಪಿಗೆ ಎಲ್ಲಿ ಹೋಗಿ ಅಂತ ಒಮ್ಮೆ ಲೈಗೆ ಹೋದ್ರೆ ಮತ್ತೆ ಬರೋಗಿಲ್ಲ. ಈ ಸೈಡಲ್ಲಿ ಇದುಂಟಲ್ಲ ಕಬ್ಬಿಣ,
ಹಾಂ ಎಂತ ನಿನ್ನೆಲ್ಲಿ ಗಂಜಿ ಗಂಜಿ ಕಳೆದ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಗೋಸ್ ಟು ಮಿಸ್ಟರ್ ನೌಚಿಯಲ್ಲಿದ್ದು ಕೂಡ ಮೈಕ್ ಪಾಯಿಂಟ್ ಅಲ್ಲಿ ಬರಬೇಕು. ಲಯನ್ಸ್ ತಂಡದ ಪರವಾಗಿ ಭರ್ಜರಿಯಾಗಿ ಬ್ಯಾಟಿಂಗ್ ಪ್ರದರ್ಶನ ನೀಡಿದಂತಹ ಅನುಭವಿ ಆಟಗಾರ ಅಂತ ಕೂಡ ಹೇಳ್ಬೋದು ನೌಚಿ. ಕಳೆದ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ನೌಶಿ ಅವರ ಪಾಲಾಗ್ತಾ ಇದೆ. ಅವರಿಗೆ ನಮ್ಮ ಅಜ್ಜಿನಡ್ಕದ ಜಮಾಲ್ ಅವರು ಕೊಟ್ಟು ಸಹಕರಿಸಬೇಕು. SK ವಾರಿಯರ್ಸ್ ತಂಡದ ಒಬ್ಬ ಅದ್ಭುತ ಕೋಚರ್ ಆಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಜಮಾಲ್ ಅಜ್ಜಿನಡ್ಕ ಅವರು. ಇದೀಗ ಕಳೆದ ಪಂದ್ಯಾಟದ ಮ್ಯಾನ್ ಆಫ್ ಮ್ಯಾಚ್ ನೌಶೀರ್ನವರಿಗೆ ಕೊಟ್ಟು ಸಹಕರಿಸ್ತಾ ಇದ್ದಾರೆ ಜಮಾಲ್ ಅಜ್ಜಿನಡ್ಕ, ಜಮಾಲ್ ಕೋಟೆಕರ್. ಅಲ್ಲಿ ವಿಕೆಟ್ ನ ಉದರಿ ಕಂಡು ಬರ್ತಾ ಇದೆ. ಹಫೀಜ್ ನವರ ಉದರಿ ಕಪ್ತಾನ. ಚಾಲೆಂಜರ್ಸ್ ಕೋಟೆಕಾರ್ ತಂಡದ ಮಾಲಕರಾದ ಹಫೀಜ್ ನವರ ಉದರಿ ಕಂಡು ಬರ್ತಾ ಇದೆ. ಹಫೀಜ್ ನವರ ಸ್ಥಾನ ತುಂಬಲು ಇನ್ನೋರ್ವ ಆಟಗಾರ ಸಿಕ್ಸರ್ ದಾಂಡಿಗ ಅಂತ ಕೂಡ ಹೇಳ್ಬಹುದು ಸಚಿನ್, ಅನುಭವಿ ಆಟಗಾರ ಸಚಿನ್ ರವರು ಇದೀಗ ಆಗಮಿಸ್ತಾ ಇದ್ದಾರೆ. ತಂಡಕ್ಕೆ ಯಾವ ರೀತಿಯ ಆಸರೆ ನೀಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಸಚಿನ್ ರವರು ಕಳೆದ ದಿನದಲ್ಲಿ ಒಂದು ಭರ್ಜರಿ ಸಿಕ್ಸರ್ ಬಾರಿಸಿದಂತ ಆಟಗಾರ. ಕಳೆದ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಸರ್ ದಾಂಡಿಗ ಹನೀಫ್ ನವರ ಪಾಲಾಗ್ತಾ ಇದೆ. ಅವರಿಗೆ ಜಮಾಲ್ ಕೋಟೆಕಾರ್ ಅವರು ಕೊಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹನೀಫ್ ಎಸೆತಗಾರಿಕೆ ವಿಭಾಗದಲ್ಲಿ ಅನುಭವಿ ಎಸೆತಗಾರ ಮಿಸ್ಟರ್ ಬಶೀರ್ ಟು ಸಚಿನ್. ಬಲವಾಗಿ ಹೊಡೆದ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತೊಮ್ಮೆ 2025ರ APL ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಮತ್ತೆ ತಂಡದ ಅನುಭವಿ ಆಟಗಾರನ ಉತ್ತರೆಯನ್ನು ಕಳೆದುಕೊಂಡು ಮತ್ತೆ ನೌಫಲ್ ರವರ ತಟುಕರಿಯನ್ನು ಕಳೆದುಕೊಂಡು ಜರ್ಸಿ ನಂಬರ್ 08 ಪಚ್ಚೂರ್ ಅವರ ಆಗಮನವಾಗುತ್ತಾ ಇದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಮೂರನೇ ಎಸೆತ ಬಶೀರ್ ಮುಖೇನವಾಗಿ ಮೂರನೇ ಎಸೆತಕ್ಕೆ ಸಜ್ಜಾಗಿದ್ದಾರೆ ಪಚ್ಚೂರ್ ಅವರು. ಬೇಸಿ ಹೊಡೆಯಲು ಪ್ರಯತ್ನ, ಯಾವುದೇ ಯತ್ನ ಕಂಡು ಬರುತ್ತಾ ಇಲ್ಲ. ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಚೆಂಡಿಗೂ ದಾಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಬಹಳಷ್ಟು ರೀತಿಯಲ್ಲಿ ಬಶೀರ್ ಅವರು ಉತ್ತಮ ರೀತಿಯಲ್ಲಿ ಕಂಬ್ಯಾಕ್ ಅನ್ನು ಪಡೆಯುತ್ತಾ ಇದ್ದಾರೆ. ಮತ್ತೆ ಚತುರ್ಥ ಬಾರಿಗೆ ಮತ್ತೆ ಸೊಗಸಾದ ದಾಳಿ. ಚಾಲೆಂಜರ್ಸ್ ಖಂಡಿತವಾಗಿಯೂ ಚಾಲೆಂಜರ್ಸ್ ಅಜ್ಜಿನಡ್ಕ ತಂಡವು ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪವರ್ ಪ್ಲೇಯ ಕೊನೆಯ
2 ಎಸೆತಗಳು ಬಾಕಿಯಾಗುತ್ತಾ ಇದೆ. ಬಶೀರ್ ಮುಖೇನವಾಗಿ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪವರ್ ಪ್ಲೇಯ ಕೋಣೆಯ 2 ಎಸೆತಗಳು ಬಾಕಿಯಾಗುತ್ತಾ ಇವೆ. ಮತ್ತೆ ಸೊಗಸಾದ ದಾಳಿ ನಾಚಿ ಬಂದಂತ ಚೆಂಡಿಗೂ ದಾಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಬಹಳ ಅದ್ಭುತ ರೀತಿಯಲ್ಲಿ ಎಸೆತಗಾರ ತನ್ನ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ಸೊಗಸಾಗಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಬುಬರಿನ ಕೊನೆಯ 1 ಎಸೆತ ಚಾಲ್ತಿಯಲ್ಲಿದೆ. ಪವರ್ ಪ್ಲೇ 1 ಎಸೆತ ಮಾತ್ರ ಬಾಕಿಯಾಗುತ್ತಾ ಇದೆ. ಮತ್ತೆ ಪಚ್ಚೂರವರು ಮತ್ತೆ ಬೀಸಿದ್ರು. ಮತ್ತೆ ತೀರ್ಪುಗಾರರಿಂದ ಕ್ರಮವಲ್ಲದೆ ಎಸೆತ ವೈಡ್ ಬಾಲ್ ಎಂದು ಘೋಷಣೆ ಆಗುತ್ತಾ ಇದೆ. ಅಡ್ಡ ಚೆಂಡು ನಿಶಾನೆ ಕಂಡು ಬರುತ್ತಾ ಇದೆ. ಕ್ರಮವಲ್ಲದೆ ಎಸೆತ ಎಂದು ಘೋಷಣೆಯಾಗುತ್ತಾ ಇದೆ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಭೂಮಿ ತಾಯಿಗೆ ಬಡಿದಂತ ಚೆಂಡು ಬಶೀರ್ ಮುಖೇನಿತ್ತ. ಖಂಡಿತವಾಗಿ ಮತ್ತೊಂದು ಸೊಗಸಾದ ದಾಳಿ. ಈ ದಾಳಿಯೊಂದಿಗೆ ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 1. ಖಂಡಿತವಾಗಿಯೂ 2 ವಿಕೆಟ್ ನಷ್ಟದಲ್ಲಿ ಖಂಡಿತವಾಗಿಯೂ 2025ರ ಅತ್ಯದ್ಭುತ ಖಂಡಿತವಾಗಿಯೂ ಸೊಗಸಾದ ಎಸೆತ ಅಂತ ಹೇಳ್ಬೋದು. ಇಷ್ಟರ ಮಟ್ಟಿಗೆ ಯಾರು ಕೂಡ ಈ ಒಂದು ಅಂಕೆಯಲ್ಲಿ ನಿಲ್ಲಿಸಿದ ಇತಿಹಾಸ ಇರಲಿಲ್ಲ. ಖಂಡಿತವಾಗಿಯೂ ಬಶೀರ್ ಅವರು ತಮ್ಮ ಸುಂದರ ಪ್ರದರ್ಶನವನ್ನು ತೋರಿಸಿಕೊಡ್ತಾ ಇದ್ದಾರೆ. ಇದರೊಂದಿಗೆ ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ಖಾತೆಯಲ್ಲಿ ಕೇವಲ 1 ಅಂಕ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ಪಂದ್ಯವು ಇನ್ನಷ್ಟು ರೀತಿ ಸುಲಭ ರೀತಿಯಲ್ಲಿ ಸಾಗಿ ಬರುತ್ತಾ ಇದೆ. ಖಂಡಿತವಾಗಿಯೂ ಈ ಒಂದು ತಂಡವು ಬಹಳಷ್ಟು ರೀತಿಯಲ್ಲಿ ಎಫರ್ಟ್ ಹಾಕಿಕೊಂಡು ಮೇಲೆ ಬಂದಂತಹ ತಂಡ. ಖಂಡಿತವಾಗಿಯೂ ಚಾಲೆಂಜರ್ಸ್ ಅಜ್ಜಿನಡ್ಕ, ಅದೇ ರೀತಿಯಲ್ಲಿ ಚಾಲೆಂಜರ್ಸ್ ಕೋಟೆಕಾರ್ ಬಹಳಷ್ಟು ಸೊಗಸಾಗಿ ಪಂದ್ಯಾಟವು ಸಾಗಿ ಬರುತ್ತಾ ಇದೆ. ಕಾದು ನೋಡೋಣ. ಮತ್ತೊಮ್ಮೆ ಎಡಗೈ ದಾಂಡುಗಾರ ಸಚಿನ್ ಅವರ ಖಂಡಿತವಾಗಿಯೂ ಬೆಳಗಿನ ಪಂದ್ಯಾಟದಲ್ಲಿ ಈತ ಇರಲಿಲ್ಲ. ಈಗ ಕಾದು ನೋಡೋಣ ಚಾಲೆಂಜರ್ಸ್ ಕೋಟೆಗಾರ ವಿರುದ್ಧವಾಗಿ ಸಚಿನ್ ಅವರು ಯಾವ ರೀತಿ ಒಂದು ಸುಂದರ ಪ್ರದರ್ಶನವನ್ನು ತೋರಿಸ್ತಾರೆ ಅಂತ ಮತ್ತೊಮ್ಮೆ ಕಾದು ನೋಡೋಣ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಶಬೀರ್ ತಯಾರಾಗಿದ್ದಾರೆ. ಶಬೀರ್ ಮುಖೇನವಾಗಿ 2ನೇ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿದೆ. ಪಂದ್ಯಾಟವನ್ನು ತೀರ್ಪುಗಾರರೇ ಪಂದ್ಯಾಟವನ್ನು ಅನಧಿಕ ಬೇಗ ಮುಂದುವರಿಸಿ. ಇನ್ನು ಕೂಡ ಹಲವಾರು ಪಂದ್ಯಾಟ ಈ ಮೈದಾನದಲ್ಲಿ ನಡೆಯಲಿದೆ. ಆದಷ್ಟು ಬೇಗ ಪಂದ್ಯಾಕೂಟವನ್ನು ಮುಂದುವರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾನೆ. ಎಡಗೈ ದಾಂಡುಗಾರರಾಗಿ ಸಚಿನ್. ಸೊಗಸಾದ ದಾಳಿ. ದಾಂಡುಗಾರ ಕೈ ಚಿಹ್ನೆ ತೋರಿಸಿ ಬರಬೇಡ ಎಂದು ನಿಶಾನೆ ಕೊಡುತ್ತಾ ಇದ್ದಾರೆ. ಮತ್ತೊಮ್ಮೆ ಸಚಿನ್ ಅವರು ಅದೇ ಕ್ರೀಸ್ ನಲ್ಲಿ ಸಿಗ್ತಾ ಇದ್ದಾರೆ. ಕಳೆದ ಪಂದ್ಯಾಟದಲ್ಲಿ ಒಂದು ಭರ್ಜರಿಯಾದ 6 ಅನ್ನು ಕೂಡ ಬಾರಿಸಿದ್ರು ಚಾಲೆಂಜರ್ಸ್ ಕೋಟೆಗಾರ ತಂಡದ ಈ ಸಚಿನ್ ಎಂಬುವಂತ ದಾಂಡುಗಾರ. ಕಾದು ನೋಡೋಣ. ಮತ್ತೊಮ್ಮೆ ಶಬೀರ್ ಮುಖೇನವಾಗಿ 2ನೇ ಎಸೆತ ಚಾಲ್ತಿಯಲ್ಲಿದೆ. ಮತ್ತೆ ಬಲವಾಗಿ ದಂಡಿಸಿದ್ರು. ಸೊಗಸಾದ ಆಟ. ನಾಚಿ ಬಂದಂತಹ ಚೆಂಡು ದಂಡು ಮುಖಾಂತರ 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮೂವ್ಸ್ ಆನ್ ಟು 2 ಆನ್ ದಿ ಬೋರ್ಡ್. 2ಕ್ಕೆ ಇರುತ್ತಾ ಇದೆ. ಮತ್ತೆ ಸೊಗಸಾದ ದಾಳಿ. ಸಿಂಗಲ್ ಡಿಕ್ಲೇರಿಯಾ ಪಚ್ಚೂರವರ ಕಂಬ್ಯಾಕ್ ಅನ್ನು ಕಾಣಸಿಗುತ್ತಾ ಇದೆ.
2025 APL ಕ್ಯಾನ್ಸಾ ಮೈದಾನದಲ್ಲಿ ಬಹಳಷ್ಟು ರೀತಿಯಲ್ಲಿ ಸೊಗಸಾಗಿ ಸಾಗಿ ಬರ್ತಾ ಇದೆ. ಚೆಂಡನ್ನು ಮತ್ತೆ ಕೈಗೆತ್ತಿಕೊಳ್ಳುತ್ತಾ ಶಬೀರ್ ಅವರು ಶಬೀರ್ ತಂಡಗೂಟದ 5ನೇ ಎಸೆತ ಫುಗಾಲೊಡ್ತಾ ಇದೆ. 5ನೇ ಎಸೆತ ಚಾಲ್ತಿಯಲ್ಲಿದೆ. ಮತ್ತೆ ಶಬೀರ್ ಬಲವಾಗಿ ಬೀಸಿದ್ದು ಪ್ರಯತ್ನ ಪಟ್ಟರು. ಇಲ್ಲಿ ಕ್ರಮವಲ್ಲದೆ ಎಸೆತ ವೈಡ್ ಬಾಲ್ ಅಂತ ನಿಶಾನೆ ಕಂಡು ಬರುತ್ತಾ ಇದೆ. ಖಂಡಿತವಾಗಿಯೂ ಕೈ ಚಪ್ಪಾಳೆಯೊಂದಿಗೆ ಚಾಲೆಂಜರ್ಸ್ ಕೋಟೆಗಾರ ತಂಡವು ಪಚ್ಚೂರ್ ಅವರನ್ನು ಸ್ವಾಗತಿಸ್ತಾ ಇದೆ. ಕಾದು ನೋಡೋಣ ಯಾವ ರೀತಿ ಪಚ್ಚೂರ್ ಅವರು ಆಡುತ್ತಾರೆ ಎಂದು ಈ ಮೈದಾನದಲ್ಲಿ. ಮತ್ತೊಮ್ಮೆ ಶಬೀರ್ನ ಪಂಚಮ ಬಾರಿ. ದಂಡಿಸಿದ್ರು ಮತ್ತೆ ಯಾವುದೇ ನಿಶಾನೆ ಕಂಡು ಬರುತ್ತಾ ಇಲ್ಲ. ತೀರ್ಪುಗಾರರಿಂದ ಮೌನವಷ್ಟೇ ಉತ್ತರ. ಚುಕ್ಕಿಯಾಗುತ್ತಾ ಇದೆ. ಸೊಗಸಾದ ದಾಳಿ, ಲಯಬದ್ಧವಾದ ದಾಳಿ. ಮತ್ತೆ ಶಬೀರ್ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಅಲ್ಲಿ ತೀರ್ಪುಗಾರರ ನಿರ್ಣಯವನ್ನು ನಮ್ಮನ್ನು ತಿಳಿಸಬೇಕಾಗಿ ಕೇಳಿಕೊಳ್ತಾ ಇದೆ. ತೀರ್ಪುಗಾರ ತೀರ್ಮಾನ ಅಂತಿಮವಾಗಿರುತ್ತೆ. ಮತ್ತೆ ಕೊನೆಯ 1 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಶಬೀರ್ ಮುಖೇನವಾಗಿ ತಂದುಕೊಡಿದ ಕೊನೆಯ 1 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಲಾಸ್ಟ್ 1 ಡೆಲಿವರಿ. ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ. ಮತ್ತೆ ಅದೇ ಹಾಡು, ಅದೇ ರಾಗ, ಅದೇ ತಾಳ, ಅದೇ ಮೇಳ. ಸೊಗಸಾದ ದಾಳಿ. ಇದರೊಂದಿಗೆ ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿಗೆ ನಾಂದಿಯಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 5ಕ್ಕೆ ಏರ್ತಾ ಇದೆ. ಹಿಂದಿ ಗಾಣಿಕೆಯಲ್ಲಿ ಪಾಂಚದವು ಖಂಡಿತವಾಗಿ ಇದೀಗ ಮತ್ತೊಮ್ಮೆ ನೋಡ್ತಾ ಇದ್ದಾವೆ. 3ನೇ ಓವರಿನ ಚಾಲ್ತಿಯಲ್ಲಿದೆ. ಖಂಡಿತವಾಗಿ ಒಂದು ಭರ್ಜರಿ ಶಿಕ್ಷೆಗಳು ಬೇಕೇ ಬೇಕು. ಕಾರಣ ಇನ್ನು ಕೂಡ 5ರಲ್ಲೇ ನೆಲಕುಳಿ ಉಳಿದ ಚೆಂಡುಗಾಳಿಗೆ ಕಾಣ್ಬರ್ತಾರೆ. ಮತ್ತೊಮ್ಮೆ ಈ ಒಂದು ಸಚಿನ್ ಅವರು ಯಾವ ರೀತಿ ಚಾಲೆಂಜರ್ಸ್ ಕೋಟೆಗಾರ ತಂಡಕ್ಕೆ ಯಾವ ರೀತಿ ಆಸರಾಗುತ್ತಾರೆ ಎಂದು ಕಾದು ನೋಡೋಣ. ತಂಡ ಕೂಡ ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಬಶೀರ್ ಅವರು ತಯಾರಾಗಿದ್ದಾರೆ. ತೃತೀಯ ಓವರನ್ನು ಎಸೆಯಲು ಬಂದಂತ ಎಸೆತಗಾರ ಜಾನ್ಮೆಯುತ ಎಸೆತಗಾರ, ಸೊಗಸಾದ ಎಸೆತಗಾರ ಬಶೀರ್ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಮತ್ತೊಮ್ಮೆ ಕಾದು ನೋಡೋಣ. 2 ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 5ಕ್ಕೆ ಏರ್ತಾ ಇದೆ. 5 ಆನ್ ದಿ ಬಾಲ್. ಸೊಗಸಾದ ಆಟ. ತೀರ್ಪುಗಾರರಿಂದ ವೈಡಂಬ ನಿಶಾನೆ ಕಂಡು ಬರುತ್ತಾ ಇದೆ. ಆಗಲ್ಲ ಚೆಂಡು ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆಯಾಗುತ್ತಾ ಇದೆ. ಮತ್ತೊಮ್ಮೆ ಚಾಲೆಂಜರ್ಸ್ ಕೋಟೆಗಾರ ತಂಡವು ಸ್ಕೋರ್ ಮುಸಂಟು 6 ಆನ್ ದಿ ಬೋರ್ಡ್ 6ಕ್ಕೆ ಏರುತ್ತಾ ಇದೆ. ಕಾದು ನೋಡೋಣ. ತಂಡಗೂಟದಲ್ಲಿ ಬಶೀರ್ನ ಮೊದಲನೇ ಎಸೆತ ಸೊಗಸಾಗಿ ದಾಂಡಿಸಿದ್ರು. ಇಲ್ಲಿ ಶ್ರಮ ಪಟ್ಟರು. ಖಂಡಿತವಾಗಿಯೂ 1 ಅಂಕ ಸುಲಭ ರೀತಿಯಲ್ಲಿ. ಇಲ್ಲಿ ಬ್ಯಾಟ್ಸ್ಮನ್ ಇಸ್ ಸೇಫ್. ಖಂಡಿತವಾಗಿ ಕೊಂಚ ಮಟ್ಟಿಗೆ ಎಡವಟ್ಟು ಮಾಡುವ ಲಕ್ಷಣವಿತ್ತು. ತದನಂತರ ಅವರು ತಡೆದು ಬರಬೇಡ ಎಂದು ನಿಶಾನೆಯ ರೂಪದಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಬಶೀರ್ ಅವರು ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಬಹಳ ಅದ್ಭುತವಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ ಈ ಬಶೀರ್ ಎನ್ನುವಂತಹ ಎಸೆತಗಾರ. ದ್ವಿತೀಯ ಚಾಲ್ತಿಯಲ್ಲಿದೆ. 2ನೇ ಎಸೆತ ಬಲವಾಗಿ ಬೀಸಿ ಹೊಡೆಯಲು ಪ್ರಯತ್ನ. ಮತ್ತೆ ಚೆಂಡನ್ನು ಚುಕ್ಕಿ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಪಚ್ಚೂರ್ ಅವರಿಗೆ ಏನಾಗಿದೆ ಎಂಬ ಪ್ರಶ್ನಾರ್ಥಕ ಚಿಹ್ನೆ ಚಾಲೆಂಜರ್ಸ್ ಕೋಟೆಗಾರ ತಂಡದ ಎಲ್ಲ ಆಟಗಾರರ ಮನದಲ್ಲಿ ಮೂಡ್ತಾ ಇದೆ. ಈ ಪಚ್ಚೂರ್ ಅವರು ಒಂದು ಭರ್ಜರಿ 6 ಬಾರಿಸ್ತಾರ? ಕಾದು ನೋಡೋಣ. ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ. ಮತ್ತೆ ಯಾವುದೇ ಯತ್ನ ಕಂಡು ಬರುತ್ತಾ ಇಲ್ಲ, ಯಾವುದೇ ಮನವಿಲ್ಲ. ಅದೇ ಹಾಡು, ಅದೇ ರಾಗ. ಏನಾಗಿದೆ ಪಚ್ಚೂನವರಿಗೆ? ಖಂಡಿತವಾಗಿಯೂ ಓರ್ವ ದಿಗ್ಗಜ ಆಟಗಾರನ ಈ ಪಚ್ಚು. ಖಂಡಿತವಾಗಿ ಕಾದು ನೋಡೋಣ ಚಾಲೆಂಜರ್ಸ್ ಕೋಟೆಗಾರ ತಂಡಕ್ಕೆ ಆಸರೆ ಆಗುತ್ತಾರೆ ಎಂದು. ಕುಣಿಯ 4 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಬಶೀರ್ ಮುಖೇನವಾಗಿ 4 ಚೆಂಡು ಬಾಕಿಯಾಗುತ್ತಾ ಇವೆ. ಮತ್ತೆ ಬೀಸಿದ್ರು. ಮತ್ತೆ ಯಾವುದೇ ಖಂಡಿತವಾಗಿಯೂ ಸಂಪೂರ್ಣವಾಗಿ ಈ ಬಶೀರ್ ಎನ್ನುವಂತ ಎಸೆತಗಾರ ಸಂಪೂರ್ಣವಾಗಿ ಕಟ್ಟಿಯಾಗ್ತಾ ಇದ್ದಾರೆ. 3 ಎಸೆತಗಳು ಇನ್ನೂ ಕೂಡ ಬಾಕಿಯಾಗುತ್ತಾ ಇವೆ. ಸ್ಕೋರ್ ಮುಸಂಟು
ಓಕೆ, ಲಾಸ್ಟ್ ಟು ಡೆಲಿವರಿ. 2 ಎಸೆತಗಳು ಬಾಕಿ ಆಗ್ತಾ ಇವೆ. ಲಾಸ್ಟ್ ಟು ಡೆಲಿವರಿ. 2 ಎಸೆತಗಳು ಬಾಕಿ ಆಗ್ತಾ ಇವೆ. ತಂಡಗುಡ್ಡ 2 ಎಸೆತ ಬಾಕಿ ಆಗ್ತಾ ಇವೆ. ಬಶೀರ್ ಮತ್ತೊಮ್ಮೆ ಸೊಗಸಾದ ಆಟ ಖಂಡಿತವಾಗಿ ಯುಕ್ತಿಯುತವಾಗಿ ಆಡ್ತಾ ಇದ್ದಾರೆ. ಜಾನ್ಮಯತವಾದಂತಹ ಆಟ. ಬಶೀರ್ ಮುಖೇನವಾಗಿ ತಂಡಗೂಟದ ಕೊನೆಯ 1 ಚೆಂಡು ಬಾಕಿ ಆಗ್ತಾ ಇದೆ. ಲಾಸ್ಟ್ 1 ಡೆಲಿವರಿ ಇನ್ ದಿಸ್ ಓವರ್. 3 ಓವರ್ ಮುಕ್ತಾಯಗೊಳ್ಳಲು ಇನ್ನು 1 ಚೆಂಡುಗಳು ಬಾಕಿ ಆಗ್ತಾ ಇವೆ. ಸ್ಕೋರ್ ಮುಸಾಂಟು 9 ಆನ್ ದಿ ಬೋರ್ಡ್. 9ಕ್ಕೆ ಏರುತ್ತಾ ಇದೆ. ಮತ್ತೆ ಬೀಸಿ ಒಡೆಯಲು ಪ್ರಯತ್ನ. ತೀರ್ಪುಗಾರರಿಂದ ಕ್ರಮವಲ್ಲದೆಸಿತ ವೈಡ್ ಬಾಲ್ ಎಂದು ಘೋಷಣೆ ಆಗುತ್ತಾ ಇದೆ. ಅಡ್ಡ ಚೆಂಡು ಒಂದು ನಿಶಾನೆ ಕಂಡು ಬರುತ್ತಾ ಇದೆ. ಖಂಡಿತವಾಗಿಯೂ ಪಚ್ಚೂರವರ ದಂಡಿಗೆ ಸಿಕ್ಕಿದ್ರೆ ನೇರವಾಗಿ ಗಾಳಿಯಲ್ಲಿ ಹೊರ ಹೋಗಲಿದೆ. ಖಂಡಿತವಾಗಿಯೂ ಪಚ್ಚೂರವರ ಅಂತಿಂತ ದಾಂಡುಗಾರರ ದೇಹ ಬಲಾಢ್ಯ ದಾಂಡಿಗ ಮತ್ತೊಮ್ಮೆ ಕೊನೆಯ ಎಸೆತ ಬಾಕಿ ಆಗ್ತಾ ಇದೆ. ಮತ್ತೆ ಬೀಸಲು ಪ್ರಯತ್ನ. ಮತ್ತೆ ಯಾವುದೇ ಮನವಿ ಕಂಡು ಬರುತ್ತಾ ಇಲ್ಲ. ಇದರೊಂದಿಗೆ ಒಬ್ಬರಿನ ಮುಕ್ತಾಯವಾಗುತ್ತಾ ಇದೆ. ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 10ಕ್ಕೆ ಏರ್ತಾ ಇದೆ. 10 ಆನ್ ದಿ ಬೋರ್ಡ್. APL 2025 ಖಂಡಿತವಾಗಿಯೂ ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಕೊಟ್ಟಂತಹ ಎಸ್ ಎಲೆಕ್ಟ್ರಿಕಲ್ ವೈಂಡಿಂಗ್ ಅಂಡ್ ಪಂಪ್ಸ್ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಈ ಪಂದ್ಯಾಕೂಟಕ್ಕೆ ಎಲ್ಲಾ ರೀತಿಯಲ್ಲಿ ಸಹಾಯ ಮಾಡಿದಂತಹ EH ಫ್ಯೂಲ್ಸ್ ತಲಪಾಡಿ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಮತ್ತೆ ಚತುರ್ಥ ಓವರನ್ನು ಎಸೆಯಲು ಸಜ್ಜಾಗಿದ್ದಾರೆ ತಂಡಗೂಡದ ಅನುಭವಿ ಎಸೆತಗಾರ ನಾಸೀರ್ DXB. ಕಾದು ನೋಡೋಣ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಓಹೋ, ಇಟ್ಸ್ ಅ ಬಿಗ್, ವಾಟ್ ಅ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಸಚಿನ್ ತೆಂಡೂಲ್ಕರ್ ಖಂಡಿತವಾಗಿಯೂ ಈ ಒಂದು ಹೊಡೆತಕ್ಕೆ ಕಾಯ್ತಾ ಇದ್ವೆ. ಇದು ಖಂಡಿತವಾಗಿಯೂ ಸೊಗಸಾದ ಹೊಡೆತ. ಖಂಡಿತವಾಗಿಯೂ ನೇರವಾಗಿ ಗಾಳಿಯಲ್ಲಿದೆ ಚೆಂಡು. ಸೀಮಾ ರೇಖೆ ಹೊರಭಾಗದ ದಾಡ್ತಾ ಇದೆ. ಇದರೊಂದಿಗೆ ಸ್ಕೋರ್ ಮುಸಾಂಟು 16ಕ್ಕೆ ಏರ್ತಾ ಇದೆ. 16 ಆನ್ ದಿ ಬೋರ್ಡ್. ಸಚಿನ್ ಖಂಡಿತವಾಗಿಯೂ ಸಚಿನ್ ಅವರು ಈ ಸಮಯದಲ್ಲಿ ಹೊಡೆಯಲೇಬೇಕು. ಕಾರಣ ಚಾಲೆಂಜರ್ಸ್ ತಂಡದ ಓರ್ವ ಅನುಭವಿ ಆಟಗಾರ ಈತ. ಮತ್ತೊಮ್ಮೆ ನಾಸೀರ್ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಸಚಿನ್ ಅವರಿಗೆ ಮತ್ತೊಮ್ಮೆ ಸೊಗಸಾಗಿ ದಂಡಿಸಿದ್ರು. ಸೊಗಸಾದ ದಂಡನೆ. ಅವಲಿ ಮೊಟ್ಟಕ್ಕೆ ಪ್ರಯತ್ನ ಮಾಡಿರ್ತಾರ ಇಲ್ಲಿ ಅಲ್ಲ, ನೇರವಾಗಿ ಛತ್ರಪಾಲಕ ಚೆಂಡನ್ನು ಸೀದಾ ಕೈಗೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಇದರೊಂದಿಗೆ 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಸಾಂಟು 17 ಆನ್ ದಿ ಬೋರ್ಡ್. ನಾಸೀರ್ ರವರ ಕಂಬ್ಯಾಕ್ ಗೋಸ್ಕರ ಕಾಯ್ತಾ ಇದ್ದಾರೆ. ಖಂಡಿತವಾಗಿಯೂ ಜರ್ಸಿ ನಂಬರ್ 33 ಈ ಆಟಗಾರ ಖಂಡಿತವಾಗಿಯೂ ಆಲ್ರೌಂಡರ್ ಅಂತ ಹೇಳ್ಬೋದು. ಮತ್ತೊಮ್ಮೆ ಚಾಲೆಂಜರ್ಸ್ ಅಂಜನಡ್ಕ ಪರವಾಗಿ ಹಾಡ್ತಾ ಇದ್ದಾರೆ ಈ ಎಸೆತಗಾರ. ಮತ್ತೊಮ್ಮೆ ನಾಸೀರ್. ತೃತೀಯ ಬಾರಿಗೆ ನಾಸೀರ್ ಟು ಪಚ್ಚೂರವರ ಕೈಯಲ್ಲಿದೆ ದಂಡು. ನೆಲಕ್ಕೆ ಕೊಟ್ಟುತ್ತಾ ದಂಡನ್ನು ಮತ್ತೊಮ್ಮೆ ನೆಲಕ್ಕೆ ಬಳಿತಾ ಇತ್ತ ಕಡೆಯಲ್ಲಿ ನಾಸೀರ್. ಕಾದು ನೋಡೋಣ. ಮತ್ತೊಮ್ಮೆ ಸೊಗಸಾದ ದಾಳಿ ನಡೆಸ್ತಾರ. ವಾಡ ಡೆಲಿವರಿ. ಗಾಳಿಯಲ್ಲಂತೂ ಹೋಗಿದೆ ಚೆಂಡು. ಓಹೋ, ಎಲ್ಲಿ ಚೆಂಡನ್ನು ಕೈ ಚೆಲ್ತಾ ಇದ್ದಾರೆ. ಇಲ್ಲಿ ಅವಳಿ ಓಟಕ್ಕೆ ಪ್ರಯತ್ನ. ಅವಳಿ ಓಟವನ್ನು ಕೂಡ ಪೂರ್ತಿಗೊಳಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಅವಳಿ ಓಟಕ್ಕೆ ಕೂಡ ಮನವಿ ಕೂಡ ಇಡ್ತಾ ಇದ್ದಾರೆ. ಇದರೊಂದಿಗೆ ಸ್ಕೋರ್ ಬಡ್ತಾವಾಗಿ ಸ್ಕೋರ್ ಮುಸಾಂಟು 19 ಆನ್ ದಿ ಬೋರ್ಡ್. 19ಕ್ಕೆ ಏರ್ತಾ ಇದೆ.
ಮತ್ತೆ ಪಚ್ಚು ಇಂಟು ದ ಮಿಡಲ್. ಮತ್ತೆ ಸೊಗಸಾದ ದಾಳಿ, ಸೀದಾ ವಿಕೆಟಿಗೆ ಮುತ್ತನ್ನಿಡ್ತಾ ಇದೆ ನಾಸೀರ್. ವಾಟ್ ಅ ಗುಡ್ ಕಮ್ ಬ್ಯಾಕ್, ವಾಟ್ ಅ ಬ್ಯೂಟಿಫುಲ್ ಬೌಲಿಂಗ್ ಮಿಸ್ಟರ್ ನಾಸೀರ್. ಖಂಡಿತವಾಗಿಯೂ ಪಚ್ಚು ಅನ್ನುವಂತಹ ಓರ್ವ ಬಲಾಢ್ಯ ದಾಂಡಿಗನ ವಿಕೆಟ್ ಪತನೆಯಾಗುತ್ತಾ ಇದೆ. ಮತ್ತೆ ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ. ಮುಸ್ತಫಾರವರ ಆಗಮನವಾಗುತ್ತಾ ಇದೆ. ಪಚ್ಚುರವರು ತನ್ನ ಜವಾಬ್ದಾರಿ ತಗೊಂಡು ಆಡ್ತಾ ಇದ್ರು. ಈಗ ಇವರ ವಿಕೆಟ್ ನೆರಕುರ್ಲಿ ಮತ್ತೊಂದು ಆಟಗಾರನ ಆಗಮನವಾಗುತ್ತಾ ಇದೆ ಮುಸ್ತಫಾರವರು. ಕಾದು ನೋಡೋಣ. ಇದರೊಂದಿಗೆ ಸ್ಕೋರ್ ಮುಸಾಂಟು 19 ಆನ್ ದಿ ಬೋರ್ಡ್. 19ಕ್ಕೆ ಇರ್ತಾ ಇದೆ. ಹತ್ತೊಂಬತ್ತಕ್ಕೆ ಇರ್ತಾ ಇದೆ. 19 ಆನ್ ದಿ ಬೋರ್ಡ್. ಮತ್ತೊಮ್ಮೆ ಚೆಂಡನ್ನು ಕುಟ್ಟುತ್ತಾ ನಾಸೀರ್ರವರು. ಕಾದು ನೋಡೋಣ. ಸೊಗಸಾದ ದಾಳಿ, ದಾಳಿಗೆ ತಕ್ಕಂತ ಹೊಡೆತ. ಅವಳಿ ಓಟಕ್ಕೆ ಪ್ರಯತ್ನವನ್ನು ಇಡ್ತಾ ಇದ್ದಾರೆ. ಇಲ್ಲಿ ಅವಳಿ ಓಟವನ್ನು ಕೂಡ ಪೂರ್ತಿಗೊಳಿಸುತ್ತಾ ಇದ್ದಾರೆ. ಖಂಡಿತವಾಗಿ ಅವಳಿ ಓಟ ಪಡೆದ ದಾಳಲ್ಲಿ ಖಾತೆಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಹೆಚ್ಚಳವನ್ನು ಕಾಣಸಿಗುತ್ತದೆ. ಕಾದು ನೋಡೋಣ. ಮತ್ತೊಮ್ಮೆ ನಾಸೀರ್ ತಂಡ ಕುಡಿದ ಕೊನೆಯ ಒಂದು ಎಸೆತ ಮಾತ್ರ ಬಾಕಿ ಆಗ್ತಾ ಇದೆ. ಲಾಸ್ಟ್ ಒನ್ ಡೆಲಿವರಿ ನಾಸೀರ್ ಮುಖೇನವಾಗಿ ಕೊನೆಯ ಒಂದು ಚೆಂಡುಗಳು ಬಾಕಿ ಆಗುತ್ತಾ ಇವೆ. ನಾಸೀರ್ ಟು ಮುಸ್ತಫಾ. ವಾಟ್ ಅ ಬ್ಯೂಟಿಫುಲ್ ಡೆಲಿವರಿ, ಚುಕ್ಕಿ ಆಗುತ್ತಾ ಇದೆ. ಇದರೊಂದಿಗೆ ಒಬ್ಬರಿನ ಮುಕ್ತಾಯ ಕೂಡ ಆಗ್ತಾ ಇದೆ. ಒಬ್ಬರಿಗೆ ನಾಂದಿ ಆಗುತ್ತಾ ಇದೆ. ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 21ಕ್ಕೆ ಇರ್ತಾ ಇದೆ. 21 ಆನ್ ದಿ ಬೋರ್ಡ್. ಇನ್ನು ಉಳಿದಿರುವ 6 ಚೆಂಡುಗಳ ಮುಂದೆ ಆರು ಚೆಂಡುಗಳು ಬಾಕಿ ಆಗ್ತಾವೆ. ನಿನ್ನೆಯಿಂದ ನಮ್ಮೊಂದಿಗೆ ಸ್ಕೋರರ್ ಮ್ಯಾನ್ ಆಗಿ ಸಹಕರಿಸಿದಂತಹ ನಿಸಾರ್ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಒಂದು ಕಾಲದಲ್ಲಿ ಮದಕ ತಂಡದಲ್ಲಿ ಓಪನರ್ ಬ್ಯಾಟ್ಸ್ಮನ್ ಆಗಿ ಹೋಗುತ್ತಿದ್ದಂತ ಈ ಆಟಗಾರ ನಮ್ಮೊಂದಿಗಿದ್ದಾರೆ ಈ ಮೈದಾನದಲ್ಲಿ. ನಿಸಾರ್ ಎಂಬಂತಹ ಒಂದು ಸುಂದರ ಶೈಲಿಯ ಆಟಗಾರ. ಮತ್ತೊಮ್ಮೆ ಸೊಗಸಾದ ದಾಳಿ, ಮತ್ತೆ ಅಗಲ ಚೆಂಡು, ವೈಡ್ ಬಾಲ್, ಅಗಲ ಚೆಂಡು ಕಂಡು ಬರ್ತಾ ಇದೆ. ನೌರೀಶ್ ಚೆಂಡನ್ನು ಕೈಗೆತ್ತಿಕೊಂಡೆ. ದಾಂಡಿಗಾರಿಕಾ ಭಾಗದಲ್ಲಿ ಸಚಿನ್ ದಂಡಿಸಿದ್ರು. ಸೊಗಸಾದ ಆಟ, ಉತ್ತಮವಾದ ಚೇತಕ್ಷಣೆಯಲ್ಲಿ. ಓಹೋ ಮೈ ಗುಡ್ನೆಸ್, ಓಹೋ ಖಂಡಿತವಾಗಿಯೂ ಅಶ್ರಫ್ ಬ್ಯಾಕ್ ಟು ಫೆಮಿಲಿಯನ್. ಖಂಡಿತವಾಗಿಯೂ ವಾಟ್ ಅ ಗುಡ್ ಟೈಮಿಂಗ್. ಸುಂದರವಾದ ಶೈಲಿಯಲ್ಲಿ ಚೆಂಡನ್ನು ಕೈಗೆತ್ತಿಕೊಂಡಿದ್ದ ರನ್ ಔಟ್ ಆಗುವುದರ ಮೂಲಕ ಅಶ್ರಫ್ ರವರ ಪಯಣ ಕೊಡುಗೊಳ್ಳುತ್ತಾ ಇದೆ. ಮತ್ತೆ ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ಶಂಶೀರ್ ಅವರನ್ನು ಕರೆತರಲಾಗಿದೆ. ನೂರೀಶ್ ಮುಖೇನವಾಗಿ ನೂರೀಶ್ ರವರ ಎರಡನೇ ಎಸೆತ. ನೂರೀಶ್ ಪಂದ್ಯಾಕೂಟವನ್ನು ಆದಷ್ಟು ಬೇಗ ಮುಂದುವರಿಸಬೇಕು. ತೀರ್ಪುಗಾರ ಹಲವಾರು ಪಂದ್ಯಾಟಕ್ಕೆ ಮೈದಾನದಲ್ಲಿ ನಡೆಯಲಿದೆ. ನೂರೀಶ್ ಅವರ ದ್ವಿತೀಯ ಬಾರಿ ದಂಡಿಸಿದ್ರು. ದಿಸ್ ಈಸ್ ಸಚಿನ್. ಖಂಡಿತವಾಗಿಯೂ ಸಚಿನ್ ಅವರು ಬಹಳಷ್ಟು ರೀತಿಯಲ್ಲಿ ಖಂಡಿತವಾಗಿಯೂ ಸಂಕಷ್ಟದಲ್ಲಿರುವ ಸಮಯದಲ್ಲಿ ತಂಡಕ್ಕೆ ನಾನಿದ್ದೇನೆ ಎಂದು ತೋರಿಸಿಕೊಡ್ತಾ ಇದ್ದಾರೆ ಈ ಸಚಿನ್ ಎನ್ನುವಂತ ದಾಂಡುಗಾರ. ಟೈಮ್ ಔಟ್, ಖಂಡಿತವಾಗಿಯೂ ತೀರ್ಪುಗಾರರು ಟೈಮ್ ಔಟ್ ಎಂದು ಘೋಷಿಸ್ತಾ ಇದ್ದಾರೆ. ಆಟಗಾರರ 30 ಗಜ ಒಳಗೆ ಬಂದು ಆಡ್ಲಿಕ್ಕೆ ಮನವಿಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಟೈಮ್ ಅಪ್ ಆಗಿದೆ. ಖಂಡಿತವಾಗಿ ಮನಮೋಹಕ ಶೈಲಿಯ ಹೊಡೆತ, ಕೈ ಕಟ್ಟಿ ಕುಳಿತವರನ್ನು ಕೈ ಕಟ್ಟಿ ಚಪ್ಪಾಳ ತಟ್ಟಿ ಮಾಡುವಂತಹ ಪ್ರೇಕ್ಷಕರು. ಖಂಡಿತವಾಗಿಯೂ ಈ ಸಚಿನ್, ಖಂಡಿತವಾಗಿಯೂ ಈ ಒಂದು ಆಟ ಬೇಕಾಗಿತ್ತು. ಸಚಿನ್ ಅವರ ದಂಡುಗೆನಿಂದ ಎರಡನೇ ಸಿಕ್ಸರ್. ಮತ್ತೆ ಸಚಿನ್ ಅವರು ಸೊಗಸಾಗಿ ದಂಡಿಸಿರುವುದು. ಸೊಗಸಾದ ಆಟ,
ಬಲವಾಗಿ ಹೊಡೆದಿದ್ದಾರೆ. ಅವಲಿ ಓಟಕ್ಕೆ ಪ್ರಯತ್ನವನ್ನು ಕೂಡ ಪೂರ್ತಿಗೊಳಿಸಿದ್ದಾರೆ. ಖಂಡಿತವಾಗಿಯೂ ಸಚಿನ್ ಅವರು ಸೊಗಸಾಗಿ ಆಡ್ತಾ ಇದ್ದಾರೆ. ಇನ್ನು ಉಳಿದಿರುವ 3 ಚೆಂಡುಗಳು ಮಾತ್ರ ಬಾಕಿ ಆಗ್ತಾ ಇದೆ. ಸ್ಕೋರ್ ಮುಸಂಟು 30 ಆನ್ ದಿ ಬೋರ್ಡ್, 30ಕ್ಕೆ ಏರುತ್ತಾ ಇದೆ. ಮತ್ತೆ ಬಲವಾದ ಹೊಡೆತ, ವಾಟ್ ಎ ಗ್ಯಾಪ್, ಬೌಂಡರಿ ದಾಖಲಾಗುತ್ತಾ ಇದೆ. ಖಂಡಿತವಾಗಿಯೂ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಾ ಇದೆಯಾ ಈ ಸಚಿನ್ ಅವರು? ಖಂಡಿತವಾಗಿಯೂ ಸೊಗಸಾದ ಆಟ ಕೂಡ ಅಂತ ಆಡ್ಬೋದು. ಬಳಸಿದ ಕಡಿಮೆ ಚೆಂಡಲ್ಲಿ ಅತ್ಯದ್ಭುತ ಗರಿಷ್ಠ ಮೊತ್ತವನ್ನು ಹಾಕಿದ ಈ ಆಟಗಾರ ಇದು ಸಚಿನ್. ಕೋಟೆಗಾರ ಪರಿಸರದ ಓರ್ವ ಅನುಭವಿ ಆಟಗಾರ. ನೂರೀಶ್ ಮುಖೇನವಾಗಿ ಕೊನೆಯ 2 ಎಸೆತಗಳು ಬಾಕಿಯಾಗುತ್ತಾ ಇವೆ. ಲಾಸ್ಟ್ ಟು ಡೆಲಿವರಿ. ಸಚಿನ್ ಇನ್ ಟು ದ ಮಿಡಲ್. ಲಾಸ್ಟ್ ಟು ಡೆಲಿವರಿ. ಕೊನೆಯ 2 ಎಸೆತ ಚಾಲ್ತಿಯಲ್ಲಿದೆ. ಸೊಗಸಾದ ದಾಳಿ, ಯಾವುದೇ ಮನವಿ ಪುರಸ್ಕಾರ ಕಂಡು ಬರ್ತಾ ಇಲ್ಲ. ಚುಕ್ಕಿ ಆಗುತ್ತಾ ಇದೆ. ಸ್ಕೋರ್ ಮುಸಂಟು 34 ಆನ್ ದಿ ಬೋರ್ಡ್, 34. ಇನ್ನು ಉಳಿದಿರುವ ಕೊನೆಯ 1 ಚೆಂಡು ಮಾತ್ರ. ಈ 1 ಚೆಂಡಲ್ಲಿ ಸಚಿನ್ ಅವರು ಸಿಕ್ಸರ್ ಬಾರಿಸ್ತಾರ? ಕಾದು ನೋಡೋಣ. ಅವಲಿ ಓಟಕ್ಕೆ ಮನವಿ ನೀಡ್ತಾ ಇದ್ದಾರೆ. ಇಲ್ಲಿ ಅವಲಿ ಓಟ ತೀರ್ಪುಗಾರರೇ ತಮ್ಮ ನಿರ್ಣಯವನ್ನು ತಿಳಿಸಬೇಕು. ಅವಲಿ ಓಟ ಕೂಡ ಪೂರ್ತಿಗೊಳಿಸಿದ್ದಾರೆ. ಇದರೊಂದಿಗೆ ಓವರಿನ ಮುಕ್ತಾಯವಾಗುತ್ತಾ ಇದೆ. ಖಂಡಿತವಾಗಿಯೂ ಒಳ್ಳೆ ಗುಡ್ ಗೇಮ್ ಅಂತ ಕೂಡ ಹೇಳ್ಬೋದು. ಕೈ ಚಪ್ಪಾಳೆಯೊಂದಿಗೆ ಸಚಿನ್ ರವರನ್ನು ಕೊಂಡಾಡುತ್ತಾ ಇದ್ದಾರೆ. ಖಂಡಿತವಾಗಿಯೂ ಇಂಥ ಒಂದು ಆಟಕ್ಕೆ ಕಾಯ್ತಾ ಇದ್ರು. ಇದರೊಂದಿಗೆ ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 36. 30 ಎಸೆತಗಳ ಮುಂದೆ 37ರ ಗುರಿ. 30 ಎಸೆತಗಳ ಮುಂದೆ 37ರ ಗುರಿ. ಅಲ್ಲಿ ಹೊರಬಡಿ ನಿಂತ ನಾಸೀರ್ ಅವರು ಕೂಡ ಖಂಡಿತವಾಗಿ ಮೈದಾನದಲ್ಲಿ ಸೇರ್ಪಡಿದ. ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಹೃತ್ಪೂರ್ವಕವನ್ನು ಸಲ್ಲಿಸ್ತಾ ಇದ್ದಾವೆ. ಮುಂದಿನ ವೀಕ್ಷಕರಿಗಾಗಿ ಅನ್ಸರ್ ಅನ್ನು ಆಹ್ವಾನಿಸ್ತಾ ಇದ್ದಾವೆ. ಟ್ಯಾಲೆಂಟ್ ಬೇರೆ. ಎಸ್ ಮುಂದಿನ ಪಂದ್ಯಾಕೂಟದ ನೆಕ್ಸ್ಟ್ ಮ್ಯಾಚ್ ಬಿಟ್ವೀನ್ SK Warriors and Black Panthers. ಅಜ್ಜನಡ್ಕ ಎರಡು ತಂಡದ ಆಟಗಾರರು ಅಧ್ಯಕ್ಷಕ್ಕಾಗಿ ವೇದಿಕೆ ಹತ್ರ ಬರಮಾಡ್ತಾ ಇದ್ದಾವೆ. ಸೈನ್ ಅಪ್ ಅನ್ನು ಪೂರ್ತಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಸಚಿನ್ ಅವರ ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನು ಕಟ್ಟಿದ್ರು. ಅವರ ವೈಯಕ್ತಿಕ ಮೊತ್ತ 25 ಓಟ ಸಚಿನ್ ಅವರ ವೈಯಕ್ತಿಕ ಮೊತ್ತ. ಕೊನೆ ಗೆಲುವಿನಲ್ಲಿ ಆ 3 ಓವರ್ಗಳ
3 ಓವರ್ಗಳಲ್ಲಿ ಆರಂಭದ 3 ಓವರ್ಗಳಲ್ಲಿ ಕೇವಲ 10 ಓಟ. ಅದರ ಬಳಿಕ 2 ಓವರ್ಗಳಲ್ಲಿ 26 ಓಟ. ಖಂಡಿತವಾಗ್ಲೂ ಆ ಎಸೆತಗಾರನ ಎಲ್ಲ ಬೇರುಳಿಸ್ತಾ ಇದ್ದಾನೆ ಸಚಿನ್. ಖಂಡಿತವಾಗ್ಲೂ ಸೊಗಸಾದ ಇನ್ನಿಂಗ್ಸ್ ಅನ್ನು ಕಟ್ಟಿತಾ ಇದ್ದಾನೆ. ಇಲ್ಲಿ ಆರಂಭದ ಇನ್ನಿಂಗ್ಸ್ ಗೆ ನಾಂದಿ ಆಡುವಾಗ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ ಪಂದ್ಯಾಕೂಟ. ನೂರಿಸ್ ಜೊತೆಗೂಡುತ್ತಾ ನಾಸೀರ್. ಎಸ್ ಮುಂದುವರಿಸಬೇಕಾಗಿದೆ. ಟೈಮ್ ಸ್ಟಾರ್ಟ್ ನೌ. ಎಸ್ ಪಂದ್ಯಾಕೂಟ ಆರಂಭಗೊಳ್ತಾ ಇದೆ. ಇಲ್ಲಿ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುವಾಗ ನೇರ ಪಂದ್ಯಾಕೂಟಕ್ಕೆ ದಾಪುಗಾಲಿಡುವಾಗ ಇಲ್ಲಿ ಇನ್ನಿಂಗ್ಸ್ ನಂಬರ್ 2 ಚಾಲ್ತಿಯಲ್ಲಿದೆ. ಆರಂಭಗೊಳ್ತಾ ಇದೆ ಫಾಸ್ಟ್ ಅಲ್ವಾ. ಇಲ್ಲಿ ಆರಂಭದ ಚೆಂಡು ವೈಡ್ 1 ಓಟಿಲಿ ಕ್ರಮಿಸುವಾಗ ಈ 1 ಓಟದೊಂದಿಗೆ ಇಲ್ಲಿ ಖಾತೆ ಶುಭಾರಂಭಗೊಳ್ತಾ ಇದೆ. ಪ್ರಥಮ ಚೆಂಡು ವೈಡ್ ಇಲ್ಲಿ ಖಾಲಿ ಜಾಗೈತು. ಆದರೆ ಚೆಂಡನ್ನು ಲಾಂಗ್ ಚಲಿಸುವಾಗ ಎಸ್ ಬೌಂಡರಿ. ಪ್ರಥಮ ಬೌಂಡರಿ ದಾಖಲಾಗ್ತಾ ಇದೆ. ಪಂದ್ಯದ ಹಿಡಿತದಲ್ಲಿದೆ ಪಂದ್ಯಾಕೂಟ. ಖಂಡಿತವಾಗ್ಲೂ ಚಾಲೆಂಜರ್ಸ್ ಅಜ್ಜನಡಕ ತಂಡದ ದಾಂಡುಗಾರು. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 5, 1 ಚೆಂಡು ಮುಕ್ತಾಯ, 5 ಓಟವನ್ನು ಬಿಟ್ಕೊಟ್ಟಾಗಿದೆ ಇಲ್ಲಿ ಎಸೆತಗಾರ ಹಫೀಸ್. ಆರಂಭದ ಓವರ್ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಲಾಭವನ್ನು ಪಡ್ಕೊಳ್ತಾರೆ ಕಾರಣವಾಗಿದೆ. ದೊಡ್ಡ ಬಡೆತ ಕ್ಯಾಚ್ಗಾಗಿ ಬಹಳಷ್ಟು ಪ್ರಯತ್ನ ಪಡ್ರು. ಆದರೆ ಇಲ್ಲಿ ಕ್ಯಾಚ್ ಪಕಡು ಮ್ಯಾಚ್ ಪಕಡು. ಯಾವಾಗ ಆ ಕ್ಯಾಚ್ ಅನ್ನು ಕೈ ಚೆಲ್ಲುತ್ತಾರೋ ಖಂಡಿತವಾಗ್ಲೂ ಕೊನೆಯ ಗಳಿಗೆಯಲ್ಲಿ ತಂಡಕ್ಕೆ ಮುಳ್ಳಾಗ್ಲಿಕ್ಕಿದೆ ಆಟಗಾರರ. ಇಲ್ಲಿ ನಿನ್ನೆ ನಡೆದಂತಹ ಅಂತಿಮ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಇಲ್ಲಿ ಪಾಲಾಗ್ತಾ ಇದೆ. 3 ಅವರಿಗೆ ಪಾಲಾಗ್ತಾ ಇದೆ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್. ನಿನ್ನೆ ದಿವಸದ ನಡೆದಂತಹ ಕೊನೆಯ ಪಂದ್ಯಾಕೂಟದಲ್ಲಿ ಮುಸಂಬಿಲ್ ಒಬ್ಬ ಅದ್ಭುತ ವೀಕ್ಷಕ ವೃಣಗಾರ. ಇವರು ಕೊಟ್ಟು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. 3 ಅವರ ಪಾಲಾಗ್ತಾ ಇದೆ. ಕಳೆದ ಕೊನೆಯ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪಾಲಾಗ್ತಾ ಇದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ, 1ರ ಬಳಿಕ 2 ಓಟಕ್ಕೆ ಪ್ರಯತ್ನ. ನೇರ ಗೋರಿ ಬೀಳ್ತಾ ಇದೆ. ಔಟ್ ಎಂಬ ತೀರ್ಪು ಬರ್ತಾ ಇದೆ. ನಾಸೀರ್ is a man walking back to the pavilion. ಎರಡನೇ ಓಡಾಟಕ್ಕೆ ಇಲ್ಲಿ ಕರೆ ನೀಡಿದ್ರು. ಆದರೆ ಇಲ್ಲಿ ನಾಸೀರ್ ಕೊಂಚ ಮಟ್ಟಿಗೆ ಮನಸ್ಸು ಮಾಡಲಿಲ್ಲ. ಆದರೆ ಇಲ್ಲಿ ವೀಕ್ಷಣೆ ಮಾಡುವಾಗ ನಾಸೀರ್ ಅವರ ಆಟ ಇಲ್ಲಿ ಅಂತ್ಯಗೊಳ್ಳುತ್ತಾ ಇದೆ. The last 3 more to go. Score Muslim to 7 on the board. Innings number 2, over number 1. And 5th time ball mark. Once again, Mr. Hafiz is the man into the attack once again. New man into the mid crease. Mr. Zakir is the man once again. Last 2 more to go. 5th time ball mark. Right more the wicket. Is wide call. Umpire is 1 run added. Comes up to 8 at the board. Last 2 more to go. Last 3 more to go. Yes, ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಖಾಲಿ ಜಾಗ ತುಂಬ್ತಾ ಇದೆ. ಬೌಂಡರ್ ನಂಬರ್ 2. ಎರಡನೇ
ಪ್ರಥಮ ಬೌಂಡರಿ ದಾಖಲಾಗ್ತಾ ಇದೆ. ನೂರೀಸ್ ಮುಖೇನವಾಗಿ ಬರ್ತಾ ಇದೆ. ಬೌಂಡರಿ ನಂಬರ್ 2 ಖಂಡಿತವಾಗ್ಲೂ ಇಲ್ಲಿ ಆ ಪವರ್ ಪ್ಲೇಯ ಲಾಭವನ್ನು ಪಡ್ಕೊಳ್ತಾ ಇದೆ ತಂಡ. ಚಾಲೆಂಜರ್ಸ್ ಅಚ್ಚನಡ್ಕ ತಂಡದ ದಾಂಡುಗಾರರು ಎಸೆತಗಾರನ ಬೆವರುಳಿಸ್ತಾ ಇದ್ದಾರೆ. ಇಲ್ಲಿ ನೂರೀಸ್ ಪ್ರಥಮ ಬೌಂಡರಿ ನಾಸಿರ್ ದಂಡು ಮುಗೇನೆ ಕಾಣುವುದಾದರೆ ಅದರ ಬಳಿಕ ಇಲ್ಲಿ ನೂರೀಸ್ ಅವರ ಗಂಡು ಗರ್ಜನೆಗೊಳಗಾಗ್ತಾ ಇದೆ. 4 ಚೆಂಡಿಯಲ್ಲಿ ಮುಕ್ತಾಯ, 12 ಓಟ ಬಂದಾಗಿದೆ. 4 ಚೆಂಡಿಯಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 12, ಅಂತಿಮ 2 ಚೆಂಡು ಇಲ್ಲಿ ಬಾಕಿ ಇರುವಾಗ ಅಂಕಾಂಶ ಪಟ್ಟಿಯಲ್ಲಿ 36-37 ಓಟದ ನಿವಾರ್ಯತೆ. ಲಿವರ್ಸಿ ಬೆಗೆ ಮೈ ಗಾಡ್ನೆಸ್, ವಾಟ್ ಅ ಶಾಟ್, ಎಕ್ಸಲೆಂಟ್ ಬ್ರಿಲಿಯಂಟ್ ಶಾಟ್, ಬ್ಯಾಕ್ ಟು ಬ್ಯಾಕ್. ಎರಡನೇ ಬೌಂಡರಿ ದಾಖಲಾಗ್ತಾ ಇದೆ. ವಾ ಬೈ ವಾ, ನೂರೀಸ್ ಇಸ್ ಅ ಮ್ಯಾನ್ ಆನ್ ಫೈರ್. ಅದ್ಭುತವಾದಂತ ಕಲಾತ್ಮಕ ಶೈಲಿಯ ದಂಡನೆ. ಇಲ್ಲಿ ಸತತವಾಗಿ 2 ಬ್ಯಾಕ್ ಟು ಬ್ಯಾಕ್ ಬೌಂಡರಿ ಬರ್ತಾ ಇದೆ. ಮತ್ತೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಚಿತ್ರಕ್ಷಣೆ ಭದ್ರ ಬುಗ್ಗಿಸನಿಯಲ್ಲಿ ಚೆಂಡು ಅಪಾಶ. ಎಂಡ್ ಆಫ್ ದಿ ಓವರ್ ನಂಬರ್ 1. ಓವರ್ ನಂಬರ್ 1 comes up to 16 on the board. ಪವರ್ ಪ್ಲೇ ಲಾಭವನ್ನು ಇಲ್ಲಿ ಪಡ್ಕೊಳ್ತಾ ಇದೆ. 3 ಬೌಂಡರಿಯನ್ನು ಬಿಟ್ಕೊಟ್ರು ಆರಂಭದ ಓವರ್ನಲ್ಲಿ. 1 ನಾಸೀರ್ ದಂಡು ಮುಖೇನ, 2 ನೂರೀಸ್ ಅವರ ದಂಡು ಮುಖೇನವಾಗಿ ಒಟ್ಟಾರೆಯಾಗಿ 3 ಬೌಂಡರಿಯನ್ನು ಎಸೆತಗಾರ ಹಫೀಜ್ ಅವರು ಬಿಟ್ಕೊಟ್ರು. ಖಂಡಿತವಾಗ್ಲೂ ದುಬಾರಿ ಆಗ್ತಾ ಇದೆ. ಆರಂಭದ ಓವರ್ ದುಬಾರಿ ಆಗ್ತಾ ಇದೆ. ಗಳಿಸಿದಂತ ಮೊತ್ತ 36, ಗಳಿಸಬೇಕಾದ ಮೊತ್ತ 37. 6 ಚೆಂಡು ಮುಂದೆ ಇಲ್ಲಿ 16 ಗಳಿಸಿ ಆಗಿದೆ. ಇಲ್ಲಿ ಪಂದ್ಯಾಕೂಟದ ಹಿಡಿತದಲ್ಲಿದೆ ಚಾಲೆಂಜರ್ಸ್ ಅಜ್ಜನಡ್ಕ ತಂಡ. ಆದರೆ ಇಲ್ಲಿ ಎಸೆತಗಾರರು ಕಮ್ಬ್ಯಾಕ್ ಅನ್ನು ನೀಡುವರೆ. ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. ಎಲ್ಲೋ ಇದ್ದ ಪಂದ್ಯಾಕೂಟ 24 ಚೆಂಡು ಮುಂದೆ ಬೇಕಾಗಿದೆ. 21 ಓಟದ ನಿವಾರ್ಯತೆ. ಗೆಲುವಿನ ಸನ್ನಿವೇಶದಲ್ಲಿ ಚಾಲೆಂಜರ್ಸ್ ಅಜ್ಜನಡ್ಕ ತಂಡ ಕಾಣುವುದಾದರೆ ನೂರೀಸ್ ಅವರ ಆರ್ಭಟಕ್ಕೆ ಎಸೆತಗಾರರು ಖಂಡಿತವಾಗ್ಲೂ ಬೆವರು ನಿಲ್ಲಿಸ್ತಾ ಇದ್ದಾರೆ. ಇಲ್ಲಿ ಎಸೆತಗಾರಿಕಾ ಭಾಗದಲ್ಲಿ ಕಿರಿಯ ಆಟಗಾರ, ಇಲ್ಲಿ ಎಸೆತಗಾರಿಕಾ ಭಾಗದಲ್ಲಿ ಪರಿಚಯವಾಗ್ತಾ ಇದೆ ನೌಫಲ್. ತನ್ಕೂಟದ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ. ಓವರ್ ನಂಬರ್ 2 ಇನ್ನಿಂಗ್ಸ್ ನಂಬರ್ 2 ಚಾಲ್ತಿಯಲ್ಲಿರುವಾಗ ತನ್ನದಾದ ಶೈಲಿಯಲ್ಲಿ ಇಲ್ಲಿ ಎಸೆಯಬೇಕಾಗಿದೆ. ನೂತನ ಕ್ರಮಾಂಕದಲ್ಲಿ ಬಂದಂತ ತಾಂಡುಗಾರ ಸಾಕೀರ್. ಇಲ್ಲಿ ವೈಡ್ ಬರ್ತಾ ಇದೆ. 1 ಓಟಲ್ಲಿ ಕ್ರಮಿಸುವಾಗ 24 ಚೆಂಡು ಮುಂದೆ ಬೇಕಾಗಿದೆ. 20 ಓಟದ ನಿವಾರತೆ. ನಾಣ್ಯ ಚಿಮಿಕೆಗೆ ಕರೆ ನೀಡುತ್ತಾ ಇದ್ದಾವೆ SK ವಾರಿಯರ್ಸ್ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ಅಜ್ಜನಡ್ಕ. 2 ತಂಡದ ನಾಯಕರನ್ನು ಮೈ ಗಾಡ್ನೆಸ್ ಖಂಡಿತ ಗೂಟ ರಕ್ಷಣೆ ಸಚಿನ್ ಕೊಂಚ ಮಟ್ಟಿಗೆ ಎಡಬಟ್ರು. ಬಹುತೇಕ ರನ್ಔಟ್ಗೆ ಬಹಳಷ್ಟು ಅವಕಾಶ ಇತ್ತು. ಆದರೆ ಇಲ್ಲಿ ಯಾವುದೇ ಉದಿರನ್ನು ಬಿಟ್ಕೊಡ್ತಾ ಇಲ್ಲ ತಂಡ. ನಾಣ್ಯ ಚಿಮಿಕಿಯಾಗಿ SK ವಾರಿಯರ್ಸ್ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ಅಚ್ಚನಡ್ಕ ತಂಡದ ನಾಯಕರನ್ನು ಕಳಿಸಿಕೊಡಿ. ನಾಯಕ ಬನ್ನಿ ನಾಣ್ಯ ಚಿಮಿಕಿಯಾಗಿ. അടുത്ത മത്സരത്തിന്റെ ടോസിനായി SK വാരിയേഴ്സ് അതുപോലെ തന്നെ ബ്ലാക്ക് പാന്തേഴ്സ് അജ്ജനടുക്ക. ഇരു ടീമിന്റെ ക്യാപ്റ്റൻ എത്ര പെട്ടെന്ന് മൈക്കുമായി ബന്ധപ്പെടുക ടോസിനായി. ಮತ್ತೆ ಬ್ಯಾಕ್ ಟು ಬ್ಯಾಕ್ ವೈಟ್. ಬಹಳಷ್ಟು ಓಟ ಇತರ ರೂಪದಲ್ಲಿ ಬಿಡ್ಕೊಡ್ತಾ ಇದ್ದಾನೆ ಈ ಕಿರಿಯ ಆಟಗಾರ ನೌಫಲ್. 1 ಚೆಂಡು ಮಾತ್ರ ಎಸೆದ್ರು. 3 ಓಟವನ್ನು ಇತರ ರೂಪದಲ್ಲಿ ಬಿಟ್ಕೊಟ್ರು. ಒಟ್ಟಾರೆಯಾಗಿ ಅಂಕಾಂಶ ಪಟ್ಟಿಯಲ್ಲಿ 19. ಮತ್ತೊಮ್ಮೆ ಮತ್ತೆ ವೈಟ್. ಮತ್ತೆ ಅದೇ ಹಾಡು, ಅದೇ ರಾಗ, ಅದೇ ತಾಳ. ಓಕೆ ಡಾಟ್ ಅಂಡ್ ಎಲ್ಬರ್ ಚುಕ್ಕಿ ಆಗ್ತಾ ಇದೆ ಚೆಂಡು. ಅಂಕಾಂಶ ಪಟ್ಟಿಯಲ್ಲಿ 21. 2 ಚೆಂಡಿಲಿ ಮುಕ್ತಾಯಗೊಳ್ಳುತ್ತಾ ಇದೆ.
ಇಲ್ಲಿ ನೌಫಲ್ ಲೈಕ್ ಮರಳಿ ಬರಲೇಬೇಕಾಗಿದ್ದ ಕಾರಣ ಬಹಳಷ್ಟು ಇತರ ಓಟ ಇಲ್ಲಿ ಬಿಟ್ಕೊಡೋದಾದ್ರೆ ಇಲ್ಲಿ ಲಾಭವನ್ನು ಪಡ್ಕೊಳ್ತಾ ಇದೆ ತಂಡ. ಇಪ್ಪತ್ತೊಂದು ಚೆಂಡು ಮುಂದೆ ಬೇಕಾಗಿದೆ, 15 ಓಟದ ನಿವಾರತೆ. ಲಾಸ್ಟ್ ಮೊಟ್ಟಿಗೋ ಅಗೇನ್ ಲಿವರ್ಶಿಪ್ ಯತ್ನಿಸಿದ್ರು, ಆದರೆ ಇಲ್ಲಿ ಚೆಂಡು ಚುಕ್ಕಿ ಆಗ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ. ಫೈನಲ್ 1 ಮೊಟ್ಟಿಗೋ ಅಗೇನ್ ಲಾಸ್ಟ್ ಡೆಲಿವರಿ. Again white, 1 run added. Skomsum to 25 on the board. 25 ಕಾಲು ಶತಕ ಪೂರೈಸ್ತಾ ಇದೆ ತಂಡ. ಚಾಲೆಂಜರ್ಸ್ ಅಜ್ಜಿನಡಿಕ ತಂಡ 25 ಓಟವನ್ನು, ಎದುರಾಳಿ ತಂಡ ಕೊಟ್ಟಕಾರ್ ತಂಡದ ಎಸೆತಗಾರರು ದುಬಾರಿ ಆಗ್ತಾ ಇದೆ. ಸೊಗಸಾದ ಚೆಂಡು, 1 ಓಟಲ್ಲಿ ಸಂಪೂರ್ಣಗೊಳ್ತಾ ಇದೆ. ನೇರ ಗೋರಿಯೋ, ಮೈ ಗಾಡ್ನೆಸ್, ಔಟ್ ಎಂಬ ತೀರ್ಪು ಬರ್ತಾ ಇದೆ. ನೇರ ಉದರಿ ಸ್ಪರ್ಶವಾಗ್ತಾ ಇದೆ. ಡೈರೆಕ್ಟ್ ಹಿಟ್ಸ್. ಇಲ್ಲಿ ಓವರ್ ಮುಕ್ತಾಯ. ಅಂಕಾಂಶ ಪಟ್ಟಿಯಲ್ಲಿ 25. ಇಪ್ಪತ್ತೈದು ಬಂದಾಗಿದೆ. ಹದಿನೆಂಟು ಚೆಂಡು ಮುಂದೆ 12 ಓಟದ ನಿವಾರತೆ. 12 to go, 18 run required. The Newman Zakir, Newman Ashraf Zakir walking back to the pavilion. Ashraf into the crease, just number 13. Last 18 to go, 12 run required. ಎಸ್ಕೆ ವಾರಿಯರ್ಸ್ ತಂಡದ ಆಟಗಾರರು ದಯವಿಟ್ಟು ತಮ್ಮ ತಂಡವನ್ನು ಸೇರಿಕೊಳ್ಳಬೇಕಾಗಿದೆ. ವಿಳಂಬ ಮಾಡಬೇಡಿ. ನಾನು ಚುಮಿಕೆ ನಡೆಸಬೇಕಾಗಿದೆ. ಎಸ್ಕೆ ವಾರಿಯರ್ಸ್ ನಾನು ಚುಮಿ ವಿಜಯಶಾಲಿ ಆಗ್ತಾ ಇದೆ. ಕ್ಷೇತ್ರರಕ್ಷ ಭಾಗದ ಆಯ್ದುಕೊಂಡಿದೆ. ಎಸ್ ಓವರ್ ನಂಬರ್ 2 and scores to 25. Again one more white. Astro 1 run added to Skomsum 26. Required 18 to go, 11 run required. Third of progress, Faisal. Again one more, back to back wide. ಆರಂಭದ ಚೆಂಡು ವೈಡ್. ದ್ವಿತೀಯ ಓವರ್ನಲ್ಲೂ ಕೂಡ ಆರಂಭದ ಚೆಂಡು ವೈಡ್. ತೃತೀಯ ಓವರ್ನಲ್ಲಿ ಆರಂಭದ ಚೆಂಡು ಕೂಡ ಫೈಸಲ್ ಅವರ ಆರಂಭದ ಚೆಂಡು ಕೂಡ ವೈಡ್. ಒಟ್ಟಾರೆಯಾಗಿ 3 ಓವರ್ನಲ್ಲಿ ಆರಂಭದ ಚೆಂಡಿಗೆ ವೈಡ್ ಕಾಣ ಸಿಗ್ತಾ ಇದೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 28. ಪ್ರಥಮ ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಂಡಿದೆ. ತೀರ್ಪುಗಾರನ ದಾಟುತ್ತಾ ಕಲಾತ್ಮಕ. ಮೈ ಗಾಡ್ನೆಸ್, ವಾಟ್ ಅ ಕ್ಯಾಚ್, ಎಕ್ಸಲೆಂಟ್ ಬ್ರಿಲಿಯಂಟ್ ಕ್ಯಾಚ್. Ashraf is a man walking back the pavilion. Wicket number 3. Challengers Ajinadaka side up the big 3 wicket. Skomsum to 28 on the board. 60 to go, 9 run required. 9 ಬೇಕಾಗಿದೆ.
16 ಚೆಂಡು ಮುಂದೆ 9 ಓಟದ ಅನಿವಾರ್ಯತೆ. ಸುಲಭದ ಆ ಗುರಿ 37 ಓಟದ ಅನಿವಾರ್ಯತೆ ಇತ್ತು. ಖಂಡಿತವಾಗ್ಲೂ ಆ ಒಂದು 2 ಬೌಂಡರಿ, ಆ ನಾಸೀರ್ ಅವರ ಒಂದು ಬೌಂಡರಿ ತಂಡಕ್ಕೆ ಆಸರೆ ಆಗ್ತಾ ಇದೆ. ಇಲ್ಲಿ 1 ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 29, 8 ಓಟ ಬೇಕಾಗಿದೆ. 15 ಚೆಂಡು ಬಾಕಿ ಇದೆ. ಇನ್ನು ಕೂಡ 3 ಚೆಂಡು ತೃತೀಯ ಓವರಿನಲ್ಲಿ ಬಾಕಿ ಇದೆ. 4ನೇ ಚೆಂಡು ಎಸೆಯಬೇಕಾಗಿದೆ. ತೀರ್ಪುಗಾರನ ದಾಟುತ್ತಾ ರೈಟ್ ಆರ್ಮ್ ಓದ ಮಾದರಿಸಬೇಕಾಗಿದೆ. ಕಲಾತ್ಮಕ ಶೈಲಿಯ ದಂಡನೆ. 1 ಓಟ ನಿಧಾನಕ್ಕೆ ಚಲಿಸುವಾಗ ಈ 1 ಓಟದೊಂದಿಗೆ 4 ಚೆಂಡಿಯಲ್ಲಿ ಸಂಪೂರ್ಣಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 37 ಓಟದ ಅನಿವಾರ್ಯತೆ. ಉಳಿದಂತಹ 14 ಚೆಂಡು ಮುಂದೆ ಇಲ್ಲಿ ಪಂಚಮ ಬಾರಿಗೆ ಎಸೆಯಬೇಕಾಗಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಮತ್ತೆ ಇದರೊಂದಿಗೆ 1 ಓಟದಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 31, 6 ಓಟದ ಅನಿವಾರ್ಯತೆ. 13 ಚೆಂಡು ಬಾಕಿ ಇದೆ. 13 to go, 6 run required. The last final, 1 more to go. Right arm out the wicket. Faisal once again long on range and yes it is another 1 wicket. Nouri Sabanu walking back the pavilion. Wicket number 4. 12 to go, 6 run required. 12 ಚೆಂಡು ಮುಂದೆ ಬೇಕಾಗಿದೆ. 6 ಓಟದ ಅನಿವಾರ್ಯತೆ. ತಡೆ ಹಿಡಿಯುವರೆ, ದಾಂಡುಗಾರನ್ನು ಕಟ್ಟಿ ಹಾಕುವರೆ, ಎಸೆತಕ್ಕೆ ತಕ್ಕ ದಂಡ ಲಭಿಸಬಹುದು. ಇಲ್ಲಿ SK ವಾರಿಯರ್ಸ್ ತಂಡದ ಆಟಗಾರರ ಗಮನಕ್ಕೆ ಸಿದ್ಧತೆ ಮಾಡಬೇಕಾಗಿದೆ. ತಂಡದ ಆಟಗಾರರು ತಂಡವನ್ನು ಸೇರಿಕೊಳ್ಳಬೇಕಾಗಿದೆ. ವಿಳಂಬ ಮಾಡುವಂತಿಲ್ಲ. ಸಮಯ ಬಹುತೇಕ ಕಡಿಮೆ ಇದೆ, ಬಹಳಷ್ಟು ಕಡಿಮೆ ಇದೆ. ಇನ್ನು ಕೂಡ ಹಲವು ಲೀಗ್ ಹಂತದ ಪಂದ್ಯಾಕೂಟ ಇಲ್ಲಿ ಸಾಗಿ ಬಳಕೆದೆ. ತಮ್ಮ ಸಹಕಾರದಿಂದ ಮಾತ್ರ ಈ ಪಂದ್ಯಾಕೂಟ ಮುಂದುವರಲಿಕ್ಕೆ ಸಾಧ್ಯ. ಖಂಡಿತ ನಮ್ಮೊಂದಿಗೆ ಕೈ ಜೋಡಿಸಿ ಪಂದ್ಯಾಕೂಟವನ್ನು ಮುಂದುವರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಬ್ಯಾಕ್ ಟು ದ ಮ್ಯಾಚ್. ಇಲ್ಲಿ 12 ಚೆಂಡು ಮುಂದೆ ಬೇಕಾಗಿದೆ. 6 ಓಟದ ಬೆರಳು ಎಣಿಕೆ, 6 ಓಟದ ಅನಿವಾರ್ಯತೆ. ಇಲ್ಲಿ ನಿಧಾನಗತಿ ಎಸೆತ, ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ರು. ಇಲ್ಲಿ ಲೆಗ್ ತೀರ್ಪುಗಾರದಿಂದ ಬರುತ್ತಾ ಇದೆ. 1 ಓಟ ಆ ಬ್ಯಾಟಿಗೆ ತಗಲಿದ ಚೆಂಡು ಇಲ್ಲಿ 1 ಓಟಲ್ಲಿ ಬರುತ್ತಾ ಇದೆ. 5 ಬೇಕಾಗಿದೆ. ಉಳಿದಂತ 11 ಚೆಂಡು ಮುಂದೆ. 11 to go, 5 to get. ಕೆಂಪು ಟೋಪಿದಾರಿ ಅಪಾಯಕಾರಿ ಆಟಗಾರ. ಕೆಂಪು ಎಂಬುದೇ ಅಪಾಯ. ಇಲ್ಲಿ ದೊಡ್ಡ ಹೊಡೆತಕ್ಕೆ ಇಲ್ಲಿ ಆಫ್ ಸೈಡ್ಗೆ ತಳ್ಳುವಂತ ಪ್ರಯತ್ನ. ಇಲ್ಲಿ ಸ್ಟಂಪ್ ಗಾಗಿ ಮನವಿ, ಆದರೆ ಯಾವುದೇ ಪ್ರತಿ ಉತ್ತರ ತೀರ್ಪುಗಾರರಿಂದ ಕಾಣ ಸಿಗ್ತಾ ಇಲ್ಲ. ಚುಕ್ಕಿ ಆಗ್ತಾ ಇದೆ. 10ಕ್ಕೆ 5. ಈ ಪಂದ್ಯಾಕೂಟ ಗೆಲ್ಲುವರು ಯಾರು? ವಿನೋದ್. ದಾಂಡುಗಾರ್ ಭಾಗದಲ್ಲಿ ವಿನೋದ್, ಸದಕ ತಾವು ಕೂಡ ತಂಡವನ್ನು ಸೇರಿಕೊಳ್ಳಬೇಕಾಗಿದೆ. ನಾಣ್ಯ ಚುಮಿಗೆ ನಡೆದಿದೆ. SK ವಾರಿಯರ್ಸ್ ನಾಣ್ಯ ಚುಮಿಗೆ ಗೆದ್ದುಕೊಂಡು ಕ್ಷೇತ್ರರಕ್ಷ ಭಾಗದಲ್ಲಿ ಆಯ್ದುಕೊಂಡಿದೆ. Again dot and delivery. 9 to go, 6 5 to get. 9 to go, 5 to get. Nine to go, 5 to get. Yes, one more chance. Run out. Yes, one more run added. Score moves up to 33. No score. Yes, no score. ಯಾವುದೇ ಓಟವಿಲ್ಲ. ತೀರ್ಪುಗಾರರಿಂದ ಬರ್ತಾ ಇದೆ. ಡೆಡ್ ಬಾಲ್. ಎಸ್, ನಿರ್ಜೀವ ಎಸೆತ. ಎಸ್, 1 ಓಟಲ್ಲಿ ಸಂಪೂರ್ಣಗೊಳ್ತಾ ಇದೆ. ಆ ಬಳಿ ಓಟಕ್ಕೆ ಕಾರಣ ನೀಡಿದ್ರು ವಿಕೆಟ್ ನ ಮತ್ತೆ ಚೂರಿಕಿನ ಹೋರಾಟ. 2 ಓಟಲ್ಲಿ ಸಂಪೂರ್ಣಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 34, 34. 8 to go, 3 to get. Is one more run added. 7 to go, 2 to get. 7ಕ್ಕೆ 2 ಬೇಕಾಗಿದೆ. ಲಾಸ್ಟ್ ಫೈನಲ್ 1 more to go. ಕೊನೆಯ 1 ಚೆಂಡು ಬಾಕಿ ಇದೆ. ಅವಸಾನത്തെ ഒരു പന്ത് മാത്രമേ ഇവിടെ ബാക്കി നിൽക്കവേ. 7 പന്തിൽ 2 റണ്ണിന് ആവശ്യമാണ് ഇവിടെ. Again dot and delivery. 6 to go, 2 to get.
6ಕ್ಕೆ 2 ಬೇಕಾಗಿದೆ. 6 ಚೆಂಡು ಬಾಕಿ ಇದೆ. 2 ಓಟದ ಅನಿವಾರ್ಯತೆ. ಆರು ಚೆಂಡು ಮುಂದೆ 2 ಬೇಕಾಗಿದೆ. 6 to go 2 to get. 6ಕ್ಕೆ 2 ಬೇಕಾಗಿದೆ. ಕಟ್ಟಿ ಹಾಕುವಣೆ ಇನ್ನೂ ಕೂಡ ಕೆಂಪು ಟೋಪಿದಾರಿ ಕ್ರೀಸಿನಲ್ಲಿ ಬದ್ಧವಾಗಿದ್ದಾನೆ. ತಡೆ ಹಿಡಿಯುವಂತ ಎಲ್ಲ ಪ್ರಯತ್ನವನ್ನು ಇಲ್ಲಿ ಕೋಟೆಕಾರ್ ತಂಡದ ಚಿತ್ರರಕ್ಷಕರು ಎಲ್ಲ ಸಕಲ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ 6ಕ್ಕೆ 2 ಎಂಬ ಸ್ಥಿತಿಯಲ್ಲಿರುವಾಗ ಇಲ್ಲಿ ಫೈಜಲ್ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. 6ಕ್ಕೆ 2 ಬೇಕಾಗಿದೆ. ದಾಂಡುಗಾರಿ ಭಾಗದಲ್ಲಂತೂ ವಿನೋದ್ ದಾಂಡುಗಾರಿ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. 6ಕ್ಕೆ 2 ಪಂದ್ಯಾಕೂಟವನ್ನು ಗೆಲ್ಲುವರು ಯಾರು? ತಡೆ ಹಿಡಿಯುವರೆ. ಇಲ್ಲಿ ಡಾಟ್ ಅಂಡ್ ಡೆಲಿವರಿ. ಇಲ್ಲಿ 1 ಒಟ್ಟಿಲಿ ಕ್ರಮಿಸುವಾಗ 1 ಬೇಕಾಗಿದೆ. ಪಂದ್ಯಾಕೂಟ ಸಮಬಲ. ಮ್ಯಾಚ್ ವಿಲ್ ಬಿ ಟೈಟ್. 1 ಬೇಕಾಗಿದೆ. ಇದರೊಂದಿಗೆ ಪಂದ್ಯಾಕೂಟ ವಿಜಯಶಾಲಿ ಆಗ್ತಾ ಇದೆ. ಚಾಲೆಂಜರ್ಸ್ ಅಜ್ಜನಡಕ ತಂಡಕ್ಕೆ ಧನ್ಯವಾದ. ಈ ಮುಂದಿನ ಪಂದ್ಯಾಕೂಟ ASK ವಾರಿಯರ್ಸ್ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್ ಅಜ್ಜನಡಕ. ಮುಂದಿನ ಪಂದ್ಯಾಕೂಟದ ವಿದ್ಯಮಾನಕ್ಕಾಗಿ ಮುಜಂಬಿಲ್ ಅವರನ್ನು ಆತ್ಮೀಯವಾದಂತಹ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ದ ಊರಿ ಚೆಂಡಿನ ದಾಳಿಗಾರ ಬಸೀರ್ ಅವರ ಪಾಲಾಗ್ತಾ ಇದೆ. ಬಸೀರ್ ಅವರೇ ಬನ್ನಿ, ಈ ಪಂದ್ಯಶೇಷ ಪ್ರಶಸ್ತಿಯನ್ನು ಪಡೆದುಕೊಳ್ಳಿ. The next match would be SK Warriors taking in Black Panthers at Sinedica. One more big match of ಅರ್ಫಾನ್ ರವರಲ್ಲಿ ನಮ್ಮನ್ನು ಸಂಪರ್ಕಿಸಬೇಕು. ಅರ್ಫಾನ್ ಇದರ ಮಾಲೀಕರಾದಂತಹ ಆರಿಫ್ ರವರು ಖಂಡಿತವಾಗಿಯೂ ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಕೊಟ್ಟು ಬಶೀರ್ ರವರಿಗೆ ಹೋಗುತ್ತಾ ಇದೆ. ಕೈ ಚಪ್ಪಾಳೆಯೊಂದಿಗೆ ಎಲ್ಲ ಆಟಗಾರರು ಇವರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಕಂಗ್ರಾಚುಲೇಷನ್ ಬಶೀರ್ ಅವರೇ.
ಲ್ಯಾಂಡ್ ಆಗ್ತಿತ್ತು ಉಜ್ರೆಯಲ್ಲಿ. ಅದೆಂತಾದ್ರ ಹೊಸ ಫ್ಲೈವುಡ್ ತಂದು ತೆಳ್ಳಗಿದ ಫ್ಲೈವುಡ್ ಅಂತ ಆಗ್ತದೆ. ಅದು ಹತ್ತುವಾಗ ಸ್ವಾಮಿ ಪಂದ್ಯಕೂಟಕ್ಕೆ ಚಾಲನೆ ನೀಡ್ತಾ ಇದ್ದಾವೆ. ಸ್ಟಾರ್ಟ್ ದ ಮ್ಯಾಚ್. ಇಜ್ಜಾ ವಾಟ್ ಅ ಬ್ಯೂಟಿಫುಲ್ ಶಾಟ್. ಇಜ್ಜಾರವರು ಪ್ರಥಮವಾಗಿ ಭರ್ಜರಿಯಾದಂತ ಹೊಡೆದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಕಳೆದ ಪಂದ್ಯಾಟದಲ್ಲಿ ಪೂರ್ವ ಸಿಕ್ಸರ್ ಅನ್ನು ಬಾರಿಸಿದ ದಾಂಡಿಗಾರ ಇಜ್ಜಾ ಮತ್ತೊಮ್ಮೆ ಸ್ಟ್ರೈಕರ್ ಅನ್ನು ಪಡೆತಾ ಇದ್ದಾರೆ. ಜಾಕಿರ್ ಅವರು ಖಂಡಿತವಾಗಿಯೂ ಕಾದು ನೋಡೋಣ. ಹೈ ವೋಲ್ಟೇಜ್ ಪಂದ್ಯಾಟವು SK ವಾರಿಯರ್ಸ್ ವಿರುದ್ಧವಾಗಿ ಬ್ಲಾಕ್ ಪ್ಯಾಂಥರ್ಸ್. ಸೊಗಸಾದ ದಾಳಿ. 300ರವರ ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಬಹಳಷ್ಟು ರೀತಿಯಲ್ಲಿ ಹಲವಾರು ಕಡೆಯಲ್ಲಿ ಹೆಸರುವಾಸಿಯಾದ ಎಸೆತಗಾರ ಈ ಮೋನು. ಖಂಡಿತವಾಗಿಯೂ ಕಾದು ನೋಡೋಣ ಯಾವ ರೀತಿ ಮೋನುರವರು ಪಂದ್ಯಾಟವನ್ನು ಆಡ್ತಾರಂತ. ಝ್ಯಾಕ್ ಇನ್ ಟು ದ ಮಿಡಲ್. ಇಸಾಕ್ ತಂಡದ ಅನುಭವಿ ಆಟಗಾರ ಇಸಾಕ್ ರವರು ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಇದೀಗ ಮತ್ತೊಮ್ಮೆ ಮತ್ತೆ ಬಲವಾಗಿ ಹೊಡೆಯಲು ಪ್ರಯತ್ನ. ಯಾವುದೇ ಮನವಿ ಪುರಸ್ಕಾರ ಕಂಡು ಬರುತ್ತಾ ಇಲ್ಲ. ಸೊಗಸಾದ ದಾಳಿ. ಮೋನು ಮುಖೇನವಾಗಿ ಲಯಬದ್ಧವಾದ ದಾಳಿ. ಖಂಡಿತವಾಗಿ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಇಸಾಕ್ ರವರು ಕಳೆದ ಪಂದ್ಯಾಟದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಹೊಡೆತವನ್ನು ಗೋಳಗಾಗಿದ್ರು ಈ ಆಟಗಾರ ಅಂದ್ರೆ ತಪ್ಪಾಗಿಲ್ಲ. ಮತ್ತೊಮ್ಮೆ ಇಸಾಕ್ ಈ ಮೈದಾನದಲ್ಲಿ ಸೊಗಸಾದ ಆಟ. ಮತ್ತೊಮ್ಮೆ ಸೊಗಸಾದ ಆಟ. 1 ಅಂಕ ದಂಡು ಮುಖೇನವಾಗಿ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುವುದರ ಮೂಲಕ ಖಾತೆ ಪಟ್ಟಿಯಲ್ಲಿ ಎರಡಕ್ಕೆ ಏರ್ತಾ ಇದೆ. ಮತ್ತೆ ನಿಜ ಓ ಬೂಡಿ ನಿಜ. ಖಂಡಿತವಾಗಿ ಮತ್ತೊಮ್ಮೆ ಸೊಗಸಾದ ದಂಡಿಗೆ ಪ್ರಯತ್ನ. ಎದುರಿಸಿದ ಪ್ರತಿ ಚೆಂಡಿಗೂ ಕೂಡ ನಿಜ್ಜಾರವರು ತಮ್ಮ ಉತ್ತಮ ರೀತಿಯಲ್ಲಿ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ. ನಿಜ್ಜ ಮತ್ತೊಮ್ಮೆ ಜಾಕಿರ್ ಅವರು ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. 300ರವರ ಕೈಯಲ್ಲಿದೆ ಚೆಂಡು. ದಂಡಿಸಿರುವ ಜಾಕಿರ್ ಅವರು ಸೊಗಸು ಹೊಡೆತ ಒಬ್ಬರಿನ ಮುಕ್ತಾಯವಾಗುತ್ತಾ ಇದೆ. ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 3ಕ್ಕೆ ಏರ್ತಾ ಇದೆ. ಮತ್ತೊಬ್ಬ ನಮ್ಮೊಂದಿಗೆ ಸ್ಕೋರರ್ ಮ್ಯಾನ್ ಆಗಿ ಖಂಡಿತವಾಗಿಯೂ ಬಹಳ ಅನುಭವವುಳ್ಳಂತಹ ಒಬ್ಬ ಸ್ಕೋರರ್ ಮ್ಯಾನ್ ಆಗಿ ನಮ್ಮೊಂದಿಗೆ ಈ ಪಂದ್ಯಾಕೂಟದಲ್ಲಿ ಚಿಲ್ಲು ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಮತ್ತೆ ಸ್ಟ್ರೈಕ್ ದಾರಿಯಲ್ಲಿ ಮತ್ತೆ ನಿಜ್ಜಾರವರು ಸ್ಟ್ರೈಕಲ್ ಭಾಗದಲ್ಲಿದ್ದಾರೆ. ಕಾದು ನೋಡೋಣ ಯಾವ ರೀತಿ ತಂಡಕ್ಕೆ ಆಸರೆ ಆಗುತ್ತಾರೆಂದು. ಬ್ಲಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ನಿಜ್ಜಾ ಸ್ಟ್ರೈಕರ್ ವಿಭಾಗದಲ್ಲಿ ಕಂಡುಕೊಂಡ್ರೆ, ನೋ ಸ್ಟ್ರೈಕ್ ವಿಭಾಗದಲ್ಲಿ ಇಸಾಕ್ ತಂಡದ ಅನುಭವಿ ಆಟಗಾರ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಜರ್ಸಿ ನಂಬರ್ 12 ರಿಫಾಜ್ ಎಸೆತಗಾರಿಕಾ ವಿಭಾಗದಲ್ಲಿ ರಿಫಾಜ್ ಸಜ್ಜಾಗುತ್ತಾ ಇದ್ದಾರೆ.
ಸೊಗಸಾದ ಹೊಡೆತ, ಸೊಗಸಾದ ಹೊಡೆತ. ಅಲ್ಲಿ ಖಂಡಿತವಾಗಿಯೂ ವೈಡ್ ದಾಖಲಾಗುತ್ತಾ ಇದೆ. 2 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸುಲಭ ರೀತಿಯಲ್ಲಿ 2 ಅಂಕ ಖಾತೆಯಲ್ಲಿ ಜಮಾವಣೆಗೊಂಡಿದೆ. ಮತ್ತೆ ಇಸಾಕ್ ಸೊಗಸಾದ ಹೊಡೆತ. ಓ ಮೈ ಗುಡ್ನೆಸ್, ಜಮಾಲ್ ಖಂಡಿತವಾಗಿಯೂ ಉತ್ತಮವಾದ ಕ್ಷೇತ್ರಕ್ಷಣೆ ಕೂಡ ಅಂತ ಹೇಳ್ಬಹುದು. ಜಮಾಲ್ ಜಸ್ಟ್ ಎ ನಂಬರ್. ಖಂಡಿತವಾಗಿಯೂ ಜಮಾಲ್ ರವರು ಮಿಂಚುತ್ತಾ ಇದ್ದಾರೆ ಮೈದಾನದಲ್ಲಿ. ಮತ್ತೊಮ್ಮೆ ಮತ್ತೆ ರಿಫಾಜ್ ಸೊಗಸಾದ ಹೊಡೆತಕ್ಕೆ ಪ್ರಯತ್ನ. ಇಲ್ಲಿ ಒಟ್ಟಕ್ಕೆ ಪ್ರಯತ್ನ, ದಂಡು ಬಡಿಯುತ್ತಾ ಓಟವನ್ನು ಸುಲಭ ರೀತಿಯಲ್ಲಿ ಪಡೆಯುತ್ತಾ ಇದ್ದಾರೆ. ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಸ್ಕೋರ್ ಮುಡ್ದಾಂಟು 7 ಆನ್ ದಿ ಬೋರ್ಡ್, 7ಕ್ಕೆ ಏರುತ್ತಾ ಇದೆ. ಮತ್ತೆ ಸೊಗಸಾದ ಹೊಡೆತಕ್ಕೆ ಪ್ರಯತ್ನ ತೀರ್ಪುಗಾರರಿಂದ ಲೆಗ್ ಬೈಸ್ ಮೂಲಕ 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಖಂಡಿತವಾಗಿಯೂ ಮತ್ತೊಮ್ಮೆ ರಿಫಾಜ್ ಅವರು ಚೆಂಡನ್ನು ಕೈಗೆತ್ತಿಕೊಡುತ್ತಾ ದಂಡನ್ನು ಹಿಡಿಯುತ್ತಾ ಇಜ್ಜಾರ್ ಅವರು ಒಂದು ಕಡೆ ನಿಂತರೆ, ಅತ್ತ ಕಡೆಯಲ್ಲಿ ಇಜ್ಜಾರ್ ಅವರು ನಿಂತರೆ, ಇತ್ತ ಕಡೆಯಲ್ಲಿ ಝ್ಯಾಕ್ ಮತ್ತೆ ಆರಂಭಿಕ ದಾಂಡುಗಾರರ ಜೀವಿತಾವಧಿಯಲ್ಲಿ ಕಾಣಸಿಗ್ತಾ ಇದೆ. ಮತ್ತೊಮ್ಮೆ ರಿಫಾಜ್ ಮತ್ತೆ ಯಾವುದೇ ಮನವಿ ಕಂಡು ಬರುತ್ತಾ ಇಲ್ಲ. ಸೊಗಸಾದ ದಾಳಿ, ರಿಫಾಜ್ ರವರು ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ರಿಫಾಜ್ ರವರ ಕೊನೆಯ 2 ಎಸೆತಗಳು ಬಾಕಿಯಾಗುತ್ತಾ ಇವೆ. ಲಾಸ್ಟ್ ಟು ಡೆಲಿವರಿ. ಮತ್ತೆ ಸೊಗಸಾದ ದಾಳಿ, ವೈಡ್. ಖಂಡಿತವಾಗಿಯೂ ಹದ್ದಿನ ಕಣ್ಣಿನಂತ ಮುದ್ದಿನ ತೀರ್ಪನ್ನು ನೀಡುತ್ತಾ ಇದ್ದಾರೆ ತೀರ್ಪುಗಾರರು. 2 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ವೈಡ್ +1. ಸ್ಕೋರ್ ಮುಸಾಟು 10 ಆನ್ ದಿ ಬೋರ್ಡ್, 10ಕ್ಕೆ ಏರುತ್ತಾ ಇದೆ. ಲಾಸ್ಟ್ ಟು ಡೆಲಿವರಿ. ರಿಫಾಜ್ ಮುಖೇನವಾಗಿ ಕೊನೆಯ 2 ಎಸೆತ ಬಾಕಿಯಾಗುತ್ತಾ ಇದೆ. ದಂಡಿಸಿದ್ರು ಇಲ್ಲಿ ಇಸಾಕ್ ರವರು. ವೈಡ್, ಮತ್ತೊಂದು ಅಗಲ ಚೆಂಡು, ಮತ್ತೆ ಅದೇ ಹಾಡು, ಅದೇ ರಾಗ, ಅದೇ ತಾಳ, ಅದೇ ಮೇಳ. ಖಂಡಿತವಾಗಿಯೂ ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ ಇಲ್ಲಿ. ಮತ್ತೆ 2 ಅಡ್ಡ ಚೆಂಡನ್ನು ಬಿಟ್ಟುಕೊಡ್ತಾ ಇದ್ದಾರೆ ಇಲ್ಲಿ. ಕಾತ್ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಸ್ಕೋರ್ ಮುಸಾಟು ಅಗಲ ಎಸೆತ. ತಂಡದ ಒಟ್ಟು ಮೊತ್ತ 11ಕ್ಕೆ ಏರುತ್ತಾ ಇದೆ. 11 ಆನ್ ದಿ ಬೋರ್ಡ್. ಮತ್ತೆ ರಿಫಾಜ್ ಪಿಸಿ ಹೊಡೆಯಲು ಪ್ರಯತ್ನ. ಇಲ್ಲಿ ಒಂದಂತೂ ಖಂಡಿತ ಸಿಗಲಿದೆ. ಅವಳಿ ಓದಕ್ಕೆ ಪ್ರಯತ್ನ ಇಡುತ್ತಾರಾ? ಇಲ್ಲ. 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇನ್ನು 1 ಎಸೆತ ಬಾಕಿ ಆಗ್ತಾ ಇವೆ. ಕೊನೆಯ 1 ಎಸೆತ ಬಾಕಿ ಆಗ್ತಾ ಇವೆ. ಸ್ಟ್ರೈಕರ್ ವಿಭಾಗದಲ್ಲಿ ಎಬಿಡಿ ಡಿವಿಲಿಯರ್ಸ್ ಅಂತಹ ಆಟಗಾರ ನಿಜ. ಕಾದು ನೋಡೋಣ ಕೊನೆಯ 1 ಎಸೆತ ಯಾವ ರೀತಿ ಎದುರಿಸ್ತಾರೆ ಎಂದು. ಮತ್ತೊಮ್ಮೆ ವಾಟ್ ಅ ಬ್ಯೂಟಿಫುಲ್ ಸ್ಟೈಲಿಂಗ್. ಖಂಡಿತವಾಗಿಯೂ ಸೊಗಸಾದ ಆಟ ಇಲ್ಲಿ. ಮತ್ತೆ ಲೆಗ್ ಬೈ ಮೂಲಕ 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 13ಕ್ಕೆ ಏರ್ತಾ ಇದೆ. 13 ಆನ್ ದಿ ಬೋರ್ಡ್. ಮತ್ತೆ 3 ರವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. 3ನೇ ಓವರಿನ ಚಾಲ್ತಿಯಲ್ಲಿದೆ. ಸ್ಕೋರ್ ಮುಸಂಟು 13 ಆನ್ ದಿ ಬೋರ್ಡ್. 13ಕ್ಕೆ ಏರ್ತಾ ಇದೆ. ಚೆಂಡನ್ನು ಮತ್ತೆ ಕೈಗೆತ್ತಿಕೊಳ್ಳುತ್ತಾ ತಂಡದ ಕಪ್ತಾನ ಮೋನು ರವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ.
ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಮೋನು ಮತ್ತೆ ದಂಡಿಸಲು ಪ್ರಯತ್ನ ಚುಕ್ಕಿಯಾಗುತ್ತಾ ಇದೆ. ಯಾವುದೇ ಯತ್ನವಿಲ್ಲ. ಸೊಗಸಾದ ದಾಳಿ ಮೋನೂರವರ. ಖಂಡಿತವಾಗಿಯೂ ತನ್ನ ಎಲ್ಲ ಜವಾಬ್ದಾರಿಯನ್ನು ಪಡೆದುಕೊಂಡು ಲಯಬದ್ಧವಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ ಈ ಮೋನೂರವರು. ಮತ್ತೊಮ್ಮೆ ಮೋನು ಫಲವಾಗಿ ದಂಡಿಸಿದ್ದು ತಂಡು ಮುಖ್ಯವಾಗಿ ಒಂದು ಅಂಕ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ಸ್ಟ್ರೈಕ್ ಅನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ ಇಸಾಕ್. ತಂಡದ ಕಪ್ತಾನ ಇಸಾಕ್ ತಂಡದ ಅನುಭವಿ ಆಟಗಾರ ಮತ್ತೆ ದಂಡನ್ನು ಹಿಡಿಯುತ್ತಾ ಬೀಸಿದ್ರು ಇಲ್ಲಿ ಇಸಾಕ್ರವರು. ಸೊಗಸಾದ ಹೊಡೆತ, ನೆಲಕ್ಕಚ್ಚಿ ಬಂದಂತಹ ಚೆಂಡು, ಬಲವಾದ ಹೊಡೆತ ಒಂದಕ್ಕೆ ಸೀಮಿತವಾಗುತ್ತಾ ಇದೆ. ಉತ್ತಮವಾದ ಕ್ಷೇತ್ರಕ್ಷಣೆ ಛತ್ರಪಾಲಕ, ಖಂಡಿತವಾಗಿಯೂ ಸದಕ, ಉತ್ತಮವಾದ ಕ್ಷೇತ್ರಪಾಲಕ ಸದಕರವರು ನಿಮ್ಮ ಮೈದಾನದಲ್ಲಿ ಕಾಣಸಿಗುತ್ತಾ ಇದೆ. ಸೊಗಸಾದ ಕ್ಷೇತ್ರಪಾಲನೆ ಮತ್ತೊಮ್ಮೆ ಇಜ್ಜಾ. ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ, ಮತ್ತೆ ಚುಕ್ಕಿಯಾಗುತ್ತಾ ಇದೆ. ವಾಟ್ ಅ ಬ್ಯೂಟಿಫುಲ್ ಡೆಲಿವರಿ ಮೋನು, ಯು ಬ್ಯೂಟಿ. ಖಂಡಿತವಾಗಿಯೂ ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ ಮೋನೂರವರು. ತಂಡದ ಬೆನ್ನೆಲುಬು ಆಟಗಾರ ಮತ್ತೊಮ್ಮೆ ಚೆಂಡನ್ನು ಕುಟ್ಟುತ್ತಾ ತೊಟ್ಟುತ್ತಾ ಮೋನೂರವರು. ಮತ್ತೆ ಸೊಗಸಾದ ಆಟ. ಒಂದು ಅಂಕ ಖಂಡಿತವಾಗಿ ಸಿಗುತ್ತದೆ. ಒಂದು ಅಂಕ ಪೂರ್ತಿಯಾಗುವುದರೊಂದಿಗೆ ತಂಡದ ಒಟ್ಟು ಮೊತ್ತ 16ಕ್ಕೆ ಏರ್ತಾ ಇದೆ. 16 ಆನ್ ದಿ ಬೋರ್ಡ್. ಲಾಸ್ಟ್ ಒನ್ ಡೆಲಿವರಿ, ಕೊನೆಯ ಒಂದು ದಿವಸದ ಬಾಕಿ ಆಗ್ತಾ ಇದೆ. ಲಾಸ್ಟ್ ಒನ್ ಡೆಲಿವರಿ. ಸೊಗಸಾದ ದಾಳಿ. ವಾಟ್ ಅ ಬ್ಯೂಟಿ ಮೋನು. ಓವರ್ ಕಿ ಸಮಾಪ್ತ. ಓವರಿನ ಮುಕ್ತಾಯವಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 16 ಆನ್ ದಿ ಬೋರ್ಡ್. 16. ಮೋನೂರವರ ಮುಖದಲ್ಲಿ ನಗು ಕಂಡು ಬರುತ್ತಾ ಇದೆ. ಖಂಡಿತವಾಗಿಯೂ ಸೊಗಸಾದ ದಾಳಿ. ನಾಲ್ಕನೇ ಓವರನ್ನು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಚಮ್ಮು ಒದಗೆ ಕೈ ಸತಿಗಾರ. ಚಮ್ಮು ಯಂಗ್ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್, ಸಾರಿ ಅದೇ ರೀತಿಯಲ್ಲಿ ಯಂಗ್ ಟ್ಯಾಲೆಂಟೆಡ್ ಬೌಲರ್, ಆಲ್ ರೌಂಡರ್ ಕೂಡ ಆಗಿರುವಂತಹ ಈ ಚಮ್ಮು ಮತ್ತೊಮ್ಮೆ ಸುರಸುಂದರಾಂಗ ಆಟಗಾರ ಕೂಡ ಹೌದು ಚಮ್ಮೂರವರು. ಖಂಡಿತವಾಗಿಯೂ ಮುಳ್ಳುಗುಡ್ಡೆಯ ಪ್ರದೇಶದ ಓರ್ವ ಎಕ್ಸ್ಪ್ರೆಸ್ ಎಸೆತಗಾರ ಈ ಚಮ್ಮು ಮತ್ತೊಮ್ಮೆ ಕೆಲಸ ಮೈದಾನದಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ 4ನೇ ಓವರ್ಗೆ ಸಜ್ಜಾಗ್ತಾ ಇದ್ದಾರೆ ಚಮ್ಮೂರವರು. ಕ್ಷೇತ್ರಪಾಲಕರಲ್ಲಿ ಜಮಾಲ್ ರವರನ್ನು ಕಾಣಸಿಗುತ್ತಾ ಇದೆ. ಅತ್ಯದ್ಭುತ ಉನ್ನತ ರೀತಿಯ ಕ್ಷೇತ್ರಪಾಲಕ ಈ ಜಮಾಲ್ ಅಜ್ಜಿನಡ್ಕ. ವಾಟ್ ಅ ಬ್ಯೂಟಿಫುಲ್ ಡೆಲಿವರಿ, ವಾಟ್ ಅ ಬ್ಯೂಟಿಫುಲ್ ಡೆಲಿವರಿ. ಎಲ್ಲಿ ಓಹೋ ಡೈರೆಕ್ಟ್ ಹಿಟ್ ಆಗಿದೆ ಇಲ್ಲಿ ಇಲ್ಲ. ದ ಬ್ಯಾಟ್ಸ್ಮನ್ ಇಸ್ ಸೇಫ್. ಸೊಗಸಾದ ದಾಳಿ ಕಟ್ಟರ ಮೂಲಕ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ ಚಂಪೂರವರು.
ಮತ್ತೊಮ್ಮೆ ಚಮ್ಮು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ದಂಡನ್ನು ಬಡಿಯುತ್ತಾ ದಂಡಂ ದಶಗುಣಂ ಎಂದು ಇಸಾಕ್ರವರು ಸಜ್ಜಾಗಿದ್ದಾರೆ ಮೈದಾನದಲ್ಲಿ. ಎಪಿಎಲ್ 2025ರ ಕಿನ್ಸಾ ಮೈದಾನದಲ್ಲಿ ಬಹಳಷ್ಟು ರೋಮಾಂಚನ. ರಿವರ್ಸಿಫ್ಗೆ ಮನವಿ ನೀಡುತ್ತಾ ಇದ್ರೆ ಇಲ್ಲಿ ವೈಟ್ ಬಾಲ್ ಎಂದು ಘೋಷಣೆ ಮೊಳಗುತ್ತಾ ಇದೆ. ಅಗಲ ಚೆಂಡು ಅಡ್ಡ ನಿಶಾನೆ ಎಂದು ಘೋಷಣೆ ಮೊಳಗುತ್ತಾ ಇದೆ. ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ ಮತ್ತೊಮ್ಮೆ ಚಮ್ಮೂರವರು. ಮತ್ತೆ ಅಗಲ ಎಸೆತ ಚೇತ್ರ ಪಾಲಕ ಖಂಡಿತವಾಗಿ ಎಸೆತಗಾರ ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಚಮ್ಮೂರವರು ಖಂಡಿತವಾಗಿಯೂ ತಪ್ಪನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಖಂಡಿತವಾಗಿಯೂ ಸೊಗಸಾದ ದಾಳಿ. What a beautiful delivery, what a beauty, ಚಮ್ಮು ಯು ಬ್ಯೂಟಿ. ಸೊಗಸಾದ ದಾಳಿ ಮತ್ತೊಮ್ಮೆ ಚಮ್ಮೂರವರು ಲಯಬದ್ಧವಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇಸಾಕ್ರವರನ್ನು ಸಂಪೂರ್ಣವಾಗಿ ಕಟ್ಟಿ ಹಾಕುವ ಪ್ರಯತ್ನ ಚಮ್ಮೂರವರೇ ಖಂಡಿತವಾಗಿ ಲೈಕೆ ಬರಲೇಬೇಕು. ಇದು ಚಮ್ಮು ಮತ್ತೊಮ್ಮೆ ಸ್ಕೋರ್ ಮುಸಾಂಟು 19 ಆನ್ ದಿ ಬೋರ್ಡ್, 19ಕ್ಕೆ ಏರ್ತಾ ಇದೆ. What a beautiful delivery, what a delivery. ಚಮ್ಮು ಮತ್ತೊಮ್ಮೆ what a good comeback. ಚಮ್ಮೂರವರು ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಮೈದಾನದಲ್ಲಿ. ಖಂಡಿತವಾಗಿಯೂ ಚಮ್ಮು ಅಂತ ಎಸೆತಗಾರ 2 ಅಗಲ ಎಂಚೆಂಡು ಬಿಟ್ಟುಕೊಟ್ಟು ಕೂಡ ಮತ್ತೊಮ್ಮೆ ಉತ್ತಮ ರೀತಿಯಲ್ಲಿ ಕಂಬ್ಯಾಕ್ ಅನ್ನು ತೋರ್ಪಡಿಸಿಕೊಡ್ತಾ ಇದ್ದಾರೆ ಈ ಚಮ್ಮು. ಬನಿಯಂದಾರಿ 18 ಖಂಡಿತವಾಗಿಯೂ ಚಮ್ಮೂರವರು ಸೊಗಸಾದ ಪ್ರಯತ್ನ ಹೇಳ್ಬೋದು. SK ವಾರಿಯರ್ಸ್ ಖಂಡಿತವಾಗಿಯೂ ಈ ಒಂದು ತಂಡದಲ್ಲಿ ಕಾಣ ಸಿಗ್ತಾ ಇದ್ರೆ ಮತ್ತೆ ಬೀಚ್ ಹೊಡೆಯಲು ಪ್ರಯತ್ನ, ಮತ್ತೆ ಅಗಲ ಚೆಂಡು ವೈಟ್ ಬಾಲ್ ಎಂದು ಘೋಷಣೆ ಮೊಳಗುತ್ತಾ ಇದೆ. ಚಮ್ಮೂರವರ ಕೊನೆಯ 3 ಎಸೆತಗಳು ಇನ್ನೂ ಕೂಡ ಬಾಕಿಯಾಗುತ್ತಾ ಇವೆ. ಚಮ್ಮೂರವರ 3 ಎಸೆತ ಇನ್ನೂ ಕೂಡ ಬಾಕಿಯಾಗುತ್ತಾ ಇವೆ. ಜ್ಯಾಕ್ ಇನ್ ಟು ದ ಮಿಡಲ್. ಇಸಾಕ್ ಖಂಡಿತವಾಗಿಯೂ ತಮ್ಮ ದಂಡುಗರಿಯಿಂದ ಒಂದು ಸಿಕ್ಸರ್ ಕಾದಿ ಕುಳಿತಿದ್ದಾರೆ ಇಲ್ಲಿ ಬ್ಲಾಕ್ ಪ್ಯಾಂಥರ್ಸ್ ತಂಡದ ಆಟಗಾರರು. ಒಂದು ಸಿಕ್ಸರ್ ಖಂಡಿತ ಬರಲೇಬೇಕು ತಮ್ಮ ದಂಡುಗಿಂದ, ಕಾರಣ ನೀವು ಬಾರಿಸಿದಂತಹ ಒಂದು 6 ಎಲ್ಲರ ಕಣ್ಸೆರೆಯಾಗಲಿದೆ. ಖಂಡಿತವಾಗಿಯೂ ಇಸಾಕ್ ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ, ಸೊಗಸಾದ ಹೊಡೆತ. ತೀರ್ಪುಗಾರರಿಂದ ಲೆಗ್ ಬೈ ಮೂಲಕ 1 ಓಟ ಖಾತೆಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. 1 ಅಂಕದೊಂದಿಗೆ ಖಾತೆಪಟ್ಟಿಯಲ್ಲಿ ಸ್ಕೋರ್ ಮುಸಾಂಟು 21 ಆನ್ ದಿ ಬೋರ್ಡ್, 21ಕ್ಕೆ ಏರುತ್ತಾ ಇದೆ. 21. ಇನ್ನು ಉಳಿದಿರುವ 2 ಚೆಂಡು ಬಾಕಿ ಆಗುತ್ತಾ ಇವೆ. ಲಾಸ್ಟ್ 2 ಡೆಲಿವರಿ ತಂಡಿಸಿದ್ರು. ಸೊಗಸಾದ ಹೊಡೆತ, ನೆಲಕ್ಕಚ್ಚಿ ಬಂದಂತಹ ಚೆಂಡು ಅವಲಿ ಮಟ್ಟಕ್ಕೆ ಪ್ರಯತ್ನ ನೀಡ್ತಾರಾ? ಇಲ್ಲ. 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ತಮಾಷೆಯುತವಾಗಿ ಚಮ್ಮೂರವರು ಅತ್ತ ಕಡೆಯಲ್ಲಿ ಕಂಡ್ರೆ ಇತ್ತ ಕಡೆಯಲ್ಲಿ ಮತ್ತೆ ಇಸಾಕ್. ಕೊನೆಯ 1 ಚೆಂಡು ಮಾತ್ರ ಬಾಕಿ ಆಗುತ್ತಾ ಇವೆ. ಚಮ್ಮು ಟು ಮತ್ತೆ ಸೊಗಸಾದ ಆಟ ತಂಡ ಮುಖೇನವಾಗಿ ಇಲ್ಲಿ ಅವಳಿ ಓಟಕ್ಕೆ ಓವರ್ ಥ್ರೋ ಮೂಲಕ ಅವಳಿ ಓಟವನ್ನು ಕೂಡ ಇಲ್ಲಿ ಪೂರ್ತಿಗೊಳಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಕ್ರೀಸ್ನೊಳಗೆ ಜಮಾಲ್ ರವರ ಒಂದು ಎಕ್ಸ್ಪ್ರೆಷನ್ ಕಾಣಸಿಗ್ತಾ ಇದೆ. ಇದರೊಂದಿಗೆ ಓವರಿನ ಮುಕ್ತಾಯಗೊಳ್ಳುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 24 ಆನ್ ದಿ ಬೋರ್ಡ್, 24ಕ್ಕೆ ಏರುತ್ತಾ ಇದೆ. ಇನ್ನು ಕೇವಲ 6 ಚೆಂಡುಗಳು ಬಾಕಿಯಾಗುತ್ತಾ ಇವೆ. 6 ಚೆಂಡುಗಳ ಮುಂದೆ ಆರಂಭಿಕ ದಾಂಡುಗಾರರಾಗಿ ಆಗಮಿಸಿದಂತಹ ಕೊಂಚ ಮಟ್ಟಿಗೆ ಬದಲಾವಣೆ ಕಾಣಸಿಗ್ತಾ ಇದೆ. ಇದೀಗ ಮತ್ತೆ ನಿಜಾರವರು ತಾವು ಹಿಂತಿರುಗ್ತಾ ಇದ್ದಾರೆ ಮೈದಾನದಿಂದ. ಮತ್ತು ಇದೀಗ ನಿಜಾರವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ.
ಅಜೀದ್ ರವರ ಆಗಮನವಾಗುತ್ತಾ ಇದೆ. ಅಜೀದ್ ರವರ ಆಗಮನವಾಗುತ್ತಾ ಇದೆ. ದಾಂಡಿಸಿದ್ರು ಇಲ್ಲಿ ಅಜೀದ್ ರವರು. ಓಹೋ, ಇಲ್ಲಿ ಖಂಡಿತವಾಗಿಯೂ ಸದಕ ಖಂಡಿತವಾಗಿಯೂ ಕೊನೆಯ ಗಳಿಗೆಯಲ್ಲಿ ಒಂದು ಪಂದ್ಯದ ತಿರುವು ಬದಲಿಸ್ತಾರೆ. ಇದು ಸದಕಾರವರ ಆಟ. ಖಂಡಿತವಾಗಿಯೂ ಅಜೀಜ್ ರವರು ಬಂದ ತಕ್ಷಣ ಸೀದಾ ಮರಳಿ ಮತ್ತೆ ಇತ್ತ ಕಡೆಗೆ ಬರುತ್ತಾ ಇದ್ದಾರೆ. ಇದೀಗ ಅಜೀಜ್ ರವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ. ಸಜ್ಜಾಗಿದ್ದಾರೆ ಕ್ರೀಡಾಂಗಣಕ್ಕೆ ಒಳಗೆ ಪ್ರವೇಶಿಸಲು. ಕ್ರೀಡಾಂಗಣಕ್ಕೆ ಪ್ರವೇಶಿಸ್ತಾ ಇದ್ದಾರೆ ಹುಸೈಫಾ, ದ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್, ಆಲ್ ಟೈಮ್ ಫೇವರೇಟ್. ಖಂಡಿತವಾಗಿಯೂ ಹುಸೈಫಾ ರವರು ಆಗಮಿಸ್ತಾ ಇದ್ದಾರೆ. ಜರ್ಸಿ ನಂಬರ್ 10 ಹುಸೈಫಾ ರವರ ಆಗಮನವಾಗುತ್ತಾ ಇದೆ. ಎಸೆತಗಾರಿಕಾ ವಿಭಾಗದಲ್ಲಿ ಪೂರ್ವ ಅನುಭವಿ ಎಸೆತಗಾರ ಸದಕಾರವನ್ನು ಕರೆತರಲಾಗಿದೆ. ಸದಕಾರ ಅವರ ಕೊನೆಯ 5 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಮತ್ತೆ ಸ್ಟ್ರೈಕರ್ಗೆ ಮರಳಿ ಹುಸೈಫಾ ಕಾದು ನೋಡೋಣ ಮತ್ತೊಮ್ಮೆ. ಬಲವಾಗಿ ಹೊಡೆದ್ರು ಇಲ್ಲಿ ಚೆಂಡು ನೇರವಾಗಿ ಗಾಳಿಯಲ್ಲಿ. ಖಂಡಿತವಾಗಿಯೂ ಒಂದು ಅಂಕ ಓಡಿ ಸುಲಭ ರೀತಿಯಲ್ಲಿ ಖಾತೆಪಟ್ಟಿಯಲ್ಲಿ ಜಮಾವಣೆಗೊಳ್ಳಲಿದೆ. ಮತ್ತೆ ಕೊನೆಯ 4 ಚೆಂಡು ಬಾಕಿಯಾಗಲಿದೆ. ತಂಡದ ಅನುಭವಿ ಆಟಗಾರ ಇಸಾಕ್ ಕಂಡುಕೊಂಡ್ರೆ ಸ್ಟ್ರೈಕರ್ ಅಲ್ಲಿ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಹುಸೈಫಾ. ಮತ್ತೆ ಇಲ್ಲಿ ಅಗಲ ಚೆಂಡು ಎಂಬ ನಿಶಾನೆ ಕಂಡು ಬರುತ್ತಾ ಇದೆ. ವೈಡ್ ಬಾಲ್, ಕ್ರಮವಲ್ಲದೆ ಎಸೆತ ಅಗಲ ಚೆಂಡು ಎಂಬ ಉತ್ತರವನ್ನು ನೀಡ್ತಾ ಇದ್ದಾರೆ ಇಲ್ಲಿ ತೀರ್ಪುಗಾರರು. ಬಲವಾಗಿ ದಾಂಡಿಸಿದ್ರು. ಇಸಾಕ್ ಯು ಬ್ಯೂಟಿ ಮ್ಯಾನ್. ಇಸಾಕ್ ರವರ ದಂಡಗರಿಂದ ಬೌಂಡರಿ ದಾಖಲಾಗುತ್ತಾ ಇದೆ. ವಾಟ್ ಅ ಬ್ಯೂಟಿಫುಲ್ ಸ್ಟೈಲಿಶ್ ಶಾಟ್ ಮಿಸ್ಟರ್ ಇಸಾಕ್. ಸ್ಕೋರ್ ಮೂವ್ಸ್ ಆನ್ ಟು 30 on the board. 30ಕ್ಕೆ ಏರುತ್ತಾ ಇದೆ. ಮೂವತ್ತಕ್ಕೆ ಏರುತ್ತಾ ಇದೆ. 30 on the board. ಕೊನೆಯ 3 ಚೆಂಡುಗಳು ಬಾಕಿ ಆಗುತ್ತಾ ಇವೆ. ಸದಕಾರ ಅವರು ಖಂಡಿತವಾಗಿ ಲೈಕ್ ಬರಲೇಬೇಕು. ಸದಕಾರ ಅವರ 3 ಚೆಂಡುಗಳು ಬಾಕಿ ಆಗುತ್ತಾ ಇವೆ. ಬೌಂಡರಿ ಬ್ಯಾಟ್ಸ್ಮನ್ ಝ್ಯಾಕ್ ಮತ್ತೆ ಬಲವಾಗಿ ಹೊಡೆದರು ಇಲ್ಲಿ. ಓ ಮೈ ಗುಡ್ನೆಸ್, ಝ್ಯಾಕ್ ಇಸ್ ಅ ಮ್ಯಾನ್. ಖಂಡಿತವಾಗಿಯೂ ಇಸಾಕ್ ರವರು ಭರ್ಜರಿಯಾಗಿ ಒಂದರ ನಂತರ ಒಂದರ ಬೌಂಡರಿ ಬಾರಿಸ್ತಾ ಇದ್ದಾರೆ. ಇದು ಇಸಾಕ್, ಪ್ರೇಕ್ಷಕರ ಗಮನ ಸೆಳೆಯುವಂತ ಆಟಗಾರ ಇಸಾಕ್ ರವರು. ಖಂಡಿತವಾಗಿಯೂ ಕೊನೆ ಗಳಿಗೆಯಲ್ಲಿ ನಿಲ್ಬೇಕಾದ್ರೆ ಖಂಡಿತ ಹೇಳ್ತಾ ಇದ್ದೆ. ಇನ್ನು ಉಳಿದಿರುವ 2 ಚೆಂಡುಗಳು ಬಾಕಿಯಾಗುತ್ತಾ ಇದೆ. ಕೊನೆಯ 2 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಹುರಿದುಂಬಿಸುವಂತ ಆಟಗಾರ ಇಸಾಕ್ ಕೊನೆಯ ಗಳಿಗೆಯಲ್ಲಿ ಪಂದ್ಯದ ಚಿತ್ರಣವನ್ನೇ ಬದಲಿಸಿದ್ದಾರೆ. ಈ ಇಸಾಕ್ ಎನ್ನುವಂತ ದಾಂಡುಗಾರ. 2 ಎಸೆತಗಳು ಬಾಕಿಯಾಗುತ್ತಾ ಇವೆ. ಲಾಸ್ಟ್ 2 ಡೆಲಿವರಿ ಸದಕಾ ಮುಖೇನವಾಗಿ ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ. ಮತ್ತೆ ಹುಸೈಫರ್ ಅವರು ಅಲ್ಲದ ಓಟಕ್ಕೆ ಪ್ರಯತ್ನಿಸಿದ್ರು. ಖಂಡಿತವಾಗಿಯೂ ಹುಸೈಫರ್ ಅವರ ಉತ್ತರಿ ನಷ್ಟದಲ್ಲಿದೆ. ಮತ್ತೆ ಹುಸೈಫರ್ ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ. ಜನಮನ ಕಿಲಾಡಿ ಮುಜ್ಜಾರ್ ಅವರ ಆಗಮನವಾಗುತ್ತಾ ಇದೆ. ಸದಕಾರ್ ಅವರ ಕೊನೆಯ 1 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಲಾಸ್ಟ್ 1 ಡೆಲಿವರಿ. ಕೊನೆಯ 1 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಲಾಸ್ಟ್ 1 ಡೆಲಿವರಿ. ಬಲವಾಗಿ ಹೊಡೆಯಲು ಪ್ರಯತ್ನ ತೀರ್ಪುಗಾರರಿಂದ. ಓಹೋ ಮೈ ಗಾಡ್ನೆಸ್, ಖಂಡಿತ ಇಲ್ಲಿ ನೋ ಬಾಲ್. ಖಂಡಿತವಾಗಿಯೂ ಇಲ್ಲಿ ಏನಾಗುತ್ತಾ ಇದೆ? ನೋ ಬಾಲ್ ಸಿಗ್ತಾ ಇದೆ. ಇಲ್ಲಿ ನೋ ಬಾಲ್ ಸಿಗ್ತಾ ಇದೆ. ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತೆ.
5 ಅಂಕಗಳು ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. 4 ಓಟದ ಮೂಲಕ, 1 ನೋಬಲ್ ಚೆಂಡಿನ ಮೂಲಕ 5 ಗರಿಷ್ಠ ಮೊತ್ತವು ದಾಖಲಾಗುತ್ತಾ ಇದೆ. ಫ್ರೀ ಹಿಟ್ ಡೆಲಿವರಿ ಚಾಲ್ತಿಯಲ್ಲಿದೆ. ಫ್ರೀ ಹಿಟ್ ಚಾಲ್ತಿಯಲ್ಲಿದೆ. ಮತ್ತೊಮ್ಮೆ ಇಸಾಕ್ ರವರು ದಂಡನ್ನು ಹಿಡಿಯುತ್ತಾ ಲಾಸ್ಟ್ 1 ಡೆಲಿವರಿ 39ಕ್ಕೆ ಇರ್ತಾ ಇದೆ. ಒಂದು ಚೆಂಡುಗಳು ಬಾಕಿ ಆಗ್ತಾ ಇವೆ. ಲಾಸ್ಟ್ 1 ಡೆಲಿವರಿ. ಫ್ರೀ ಹಿಟ್ ಚಾಲ್ತಿಯಲ್ಲಿದೆ. ಜ್ಯಾಕ್ ಇಂಟು ದ ಮಿಡಲ್. ಮತ್ತೆ ಅಗಲ ಚೆಂಡು, ವೈಡ್ ಬಾಲ್. ಮತ್ತೆ ಕೂಡ ಅವಕಾಶವಿದೆ. ಫ್ರೀ ಹಿಟ್ ಡೆಲಿವರಿ ಚಾಲ್ತಿಯಲ್ಲಿದೆ. ಅವಕಾಶವಿದೆ ಖಂಡಿತವಾಗಿಯೂ. ಕೊನೆಯ 1 ಎಸೆತ ಬಾಕಿ ಆಗ್ತಾ ಇವೆ. ಮತ್ತೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ. ಮುಸ್ತಫಾ, ತಂಡದ ಅನುಭವಿ ಆಟಗಾರ ಮುಸ್ತಫಾ ರವರ ಆಗಮನವಾಗುತ್ತಾ ಇದೆ. ಫ್ರೀ ಹಿಟ್ ಡೆಲಿವರಿ ಚಾಲ್ತಿಯಲ್ಲಿದೆ. ಸದಕಾರ್ ಅವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಕೊನೆಯ 1 ಚೆಂಡು ಬಾಕಿ ಆಗ್ತಾ ಇವೆ. ಸ್ಕೋರ್ ಮುಸಂಟು 40 ಆನ್ ದಿ ಬೋರ್ಡ್. 40ಕ್ಕೆ ಇರ್ತಾ ಇದೆ. ಲಾಸ್ಟ್ 1 ಡೆಲಿವರಿ. ಬಲವಾಗಿ ದಂಡಿಸಿದ್ರು. ಸೊಗಸಾದ ಆಟ. ಇಲ್ಲಿ ಅವಳಿಗೆ ಪ್ರಯತ್ನವನ್ನಿಡ್ತಾರ. ಇಲ್ಲಿ ಓಹೋ, ಚೆಂಡು ಕೈ ಚೆಲ್ಲಿ ಅವಳಿ ಓಟವನ್ನು ಕೂಡ ಪೂರ್ಣಗೊಳಿಸ್ತಾ ಇದ್ದಾರೆ. ಇದರೊಂದಿಗೆ ಓವರಿನ ಮುಕ್ತಾಯವಾಗಲಿದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 42. ಉತ್ತಮವಾದ ಆಟ, ಉತ್ತಮವಾದ ಪ್ರದರ್ಶನವನ್ನು ಕೂಡ ತೋರಿಸಿದ್ದಾರೆ. ಇಲ್ಲಿ ಇಸಾಕ್ ರವರು ಖಂಡಿತವಾಗಿಯೂ ಇಸಾಕ್ ರವರು ತನ್ನ ಜವಾಬ್ದಾರಿಯನ್ನು ಮಾಡಿ ಎಲ್ಲಾ ರೀತಿಯಲ್ಲಿ ಪ್ರದರ್ಶನ ತೋರಿಸ್ತಾರೆ. ಮುಂದಿನ ವೀಕ್ಷಕ ವಿವರಣೆಗಾರ ಕೊಠಡಿಗೆ ಪ್ರೀತಿಪೂರ್ವಕವಾಗಿ ಅನ್ಸಾರ್ ಕೊಡಂಗ ಇವರನ್ನು ಆಹ್ವಾನಿಸ್ತಾ ಇದ್ದೇವೆ. $30 ball 43 run required. ಎಸ್, ಆದಷ್ಟು ಬೇಗ ಪಂದ್ಯಗಳು ಮುಂದುವರಿಸಬೇಕಾಗಿದೆ. അഞ്ച് പോയിട്ടല്ല, 5 പോകുമ്പോ 30 അതിൽ പിന്നെ ഒരു വൈഡ് ഒരു ഡബിൾ. ഹലോ ഞാൻ ഇത് സ്കോർ എത്തി 30 പിന്നെ ഞാൻ നിങ്ങൾ ഇപ്പോൾ കൊടുത്തു പിടിക്കുന്ന പിന്നെ നോക്കാം അഡ്ജസ്റ്റ് ആക്കാം.
ಆ ಗಾಡಿ ಕಿಟ್ಟು ಹುಡುಗ ಬರು ಮಾತ್ರ ಅಜ್ಜಿ ನಡ್ಕಚ್ಚಿ ಅವಡ ಮ್ಯಾಚ್ ನೋಡಕ್ ಬೇರೆ ಚಿಲ್ಲಿ ಸುಯಿಲ್ನಲ್ಲಿ Yes, start the match. Innings number 2, big target. 43 out of 30 delivery. Innings number 2 progress. And big opener into the middle. And Mr. SK over side off the big man of 2 big opener into the middle. Rifaz and Ashik. To opener SK over side of big opener into the middle. Yes, start the match. Time start now is umpire green signal. Start the match. Fast delivery into the attack. First time right hand of the wicket. Mr. On more delivery. First power play and 6 delivery power play. 1 over power play and second time ball mark. Once again, what a shot! Excellent, brilliant shot out of the Bahar. Boundary ದಾಖಲಾಗ್ತಾ ಇದೆ 4 run and account open and third time bowling markers comes up to 4 on the board. Here we go, last 4 more to go. Third time right arm on the wicket. Rifas account open and last 3 more to go. 4 time bowling marker right arm on the wicket. ದೊಡ್ಡ ಹೊಡೆತಕ್ಕೆ ಇಲ್ಲಿ ಪ್ರಯತ್ನ ಪಡ್ಕೊಂಡ್ರು, ಆದ್ರೆ ಇಲ್ಲಿ ಯಾವುದೇ ಪ್ರತ್ಯುತ್ತರ ದಾಂಡುಗಾರರಿಂದ ಕಾಣಸಿಗ್ತಾ ಇಲ್ಲ. ಡಾಟ್ ಅಂಡ್ ಡೆಲಿವರಿ ಚೆಂಡು ಚುಕ್ಕಿ ಆಗ್ತಾ ಇದೆ. 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 3 ಚೆಂಡು ಮುಕ್ತಾಯಗೊಳ್ಳುವಾಗ 4ನೇ ಬಾರಿಗೆ ಸಿಗಬೇಕಾಗಿದೆ. 43 ಸವಾಲು ಇದೆ. 30 ಚೆಂಡು ಮುಂದೆ ಈ ಬಾರಿ ರೈಟ್ ಆರ್ಮ್ ರೌಂಡ್ ಮಾದರಿಸಬೇಕಾಗಿದೆ. ಓ ಮೈ ಗುಡ್ನೆಸ್, ಅದ್ಭುತವಾದಂತ ಎಸೆತಗಾರಿಕೆ. ಚೆಂಡು ಡಾಟ್ ಅಂಡ್ ಡೆಲಿವರಿ ಚೆಂಡು ಚುಕ್ಕಿ ಆಗ್ತಾ ಇದೆ. ಕೊನೆ 2 ಚೆಂಡು ಬಾಕಿ ಇದೆ. ಆರಂಭದ ಚೆಂಡು ಚುಕ್ಕಿ, ಅದರ ನಂತರ ಬೌಂಡರಿ, 3ನೇ ಚೆಂಡು ಚುಕ್ಕಿ, 4ನೇ ಚೆಂಡು ಚುಕ್ಕಿ ಆಗ್ತಾ ಇದೆ. 5ನೇ ಬಾರಿಗೆ ಸಿಗಬೇಕಾಗಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಇಲ್ಲಿ ಒಂದು ಓಟದೊಂದಿಗೆ ಕೊನೆಯ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 more to go. Scomes to 5 on the board without loss of valuable any wicket. SK Warriors side off. The last final 1 more to go. Here we go. The final delivery power play number 1. The last delivery 1 more to go. Again Muzambil, the last delivery into the attack. Cards comes to 5 on the board. Loss of valuable any wicket inside of SK Warriors side off. The last final 1 more to go. Power play last delivery. ಕೊನೆ 1 ಚೆಂಡು ಬಾಕಿ ಇದೆ. ಅವಸಾನ ತವರಿ ಪಂದ್ಯ ಮಾತ್ರ ಬಾಕಿ. ಪವರ್ ಪ್ಲೇ ಕೊನೆ ಚೆಂಡು ಈ ಬಾರಿ ಕ್ಯಾಚ್ ಔಟಿಗೆ ಬಹುತೇಕ ಅವಕಾಶ ಇತ್ತು. ಎಂಡ್ ಆಫ್ ದಿ ಓವರ್ ನಂಬರ್ 1. Comes to 5 on the board without loss of valuable any wicket. SK Warriors. Is over number 2 progress. Jersey number 48, the big man of Isaac into the attack. Over number 2 and 1 over complete scorecard is still 5 on the board. Second time, the second innings of progress. Second over progress. Right arm around the wicket. Right arm around the wicket. Bowling mark jersey number 48. Isaac into the attack. Isaac 2 and Rifaz and Rifaz backed off first boundary and scores up to 5. Here we go. The first delivery and Isaac into the attack of over number 2. Progress in numbers 2. Big target 43 out of 30 delivery. Again inch number 2 over number 2. Scores up to 5 on the board. Once again ball marker right arm. Livers, what a shot! Excellent, brilliant shot. But 1 run added. Scores up to 6 on the board. Excellent batting, Mr. Rifas.
Just one run added as comes up to 6 at the board. Last 5 more to go. Rifaz once again. Ball mark Ishaq. Nice delivery. No correct on the batsman. Cobb repeated dot and delivery. Outstanding delivery. Rolling delivery. What a delivery. Comes up to 6 on the board. The last 4 more to go over number 2. Progress. The next match between official chart. John guys take again. Lions Ajinadiga. 2 camp immediately. Mike point official chart. ದಯವಿಟ್ಟು ತಮ್ಮ ಸೈನ್ ಅಪ್ ಅನ್ನು ಪೂರ್ತಿಗೊಳಿಸಬೇಕಾಗಿದೆ. ಎರಡು ತಂಡದ ನಾಯಕರನ್ನು ಕಳಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕ್ಷಮಿಸಿ, ಎರಡು ತಂಡದ ನಾಯಕರು ನಾಣ್ಯಚುಂಬಿಕೆಗೆ ಬರಮಾಡ್ತಾ ಇದ್ದಾವೆ. ಲಯನ್ಸ್ ಅಜ್ಜಿನಡ್ಕ ವಿರುದ್ಧವಾಗಿ ಜಾನ್ ಗೈಸ್ ಎರಡು ತಂಡದ ನಾಯಕರನ್ನು ಕಳಿಸಿಕೊಡಿ. ಮುಂದಿನ ಪಂದ್ಯಾಕೂಟದ ನಾಣ್ಯಚುಂಬಿಕೆಯಾಗಿ ಪದೇ ಪದೇ ಕರೆ ನೀಡುತ್ತಾ ಅವಕಾಶ ನೀಡಬೇಡಿ. ನನ್ನ ಧ್ವನಿ ಕೇಳುವುದಾದರೆ ದಯವಿಟ್ಟು ಬನ್ನಿ ನಾಣ್ಯಚುಂಬಿಕೆಯನ್ನು ನಡೆಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಎವಿಗೋ ಬ್ಯಾಕ್ ಟು ದ ಮ್ಯಾಚ್. Scores up to 6 on the board. Last 4 more to go. Over number 2 is stuck into the attack. Right arm of the wicket. Once again, nice delivery. What a delivery. Call wait to one run added as comes up to and 7 on the board. Last 4 more to go. Third time once again ball mark Ishaq into the attack. Right arm of the wicket. Ishaq to Rifaz. Second over. Third time once again ball mark Lever ಸಿಪಿಗೆ ಬಹಳಷ್ಟು ಪ್ರಯತ್ನ ಪಡ್ಕೊಳ್ತಾ ಇದ್ದಾನೆ. ಆದರೆ ಕಿಂಚಿತ್ತು ಅವಕಾಶ ನೀಡ್ತಾ ಇಲ್ಲ ಇಲ್ಲಿ ಇಸಾಕ್. ಉರಿ ಚೆಂಡಿನ ದಾಳಿಗಾರ, ದಾಂಡುಗಾರ, ಶ್ರೇಷ್ಠ ಮಟ್ಟದ ಉರಿ ಚೆಂಡಿನ ದಾಂಡುಗಾರ ಮಾಡಿದಂತ ದಾಂಡುಗಾರ. 2 ಬೌಂಡರಿ ಬಾರಿಸಿದ ಆಟಗಾರ. ಖಂಡಿತವಾಗ್ಲೂ ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿ ಬಾರಿಸಿದ್ರು. ಎಸೆತಗಾರಿಕೆ ಬಾಲ್ ಬಹಳಷ್ಟು ಉರಿ ಚೆಂಡಿನ ದಾಳಿಯನ್ನು ಸಂಘಟಿಸ್ತಾ ಇದ್ದಾನೆ. ಯಾವುದೇ ದೊಡ್ಡ ಹೊಡೆತಗಳಿಗೆ ಅವಕಾಶ ನೀಡಿ ನಿರಂತರವಾಗಿ ಒಂದೊಂದು ಓಟಗಳಿಗೆ ಅವಕಾಶ ನೀಡುತ್ತಾ ಒಂದು ರೀತಿಯಲ್ಲಿ ರಿಫಾಸ್ ಅವರನ್ನು ಕಟ್ಟಿ ಹಾಕ್ತಾ ಇದ್ದಾನೆ. ಇಲ್ಲಿ ಒಂದು ಓಟಲ್ಲಿ ಸಂಪೂರ್ಣಗೊಳ್ತಾ ಇದೆ. ಅವರಿ ಓಟಕ್ಕೆ ಕರೆ ನೀಡಿದ್ರು, ಕೊಂಚ ಮಟ್ಟಿಗೆ ಎಡಬೊಟ್ಟು ಕ್ಷೇತ್ರಕ್ಕೆ ನೀಡಿದ್ರು ಕೂಡ ಓಟಗಳಿಗೆ ಒಂದು ಓಟ ಮಾತ್ರ ಬರುತ್ತಾ ಇದೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 8 ಕಾಲ ಸಿಗ್ತಾ ಇದೆ. 4 ಚೆಂಡಿಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಕಂಜೂಸ್ ದಾಳಿಗಾರ ಇಸಾಕ್ ಮತ್ತೊಮ್ಮೆ ತೀರ್ಪುಗಾರ ದಾಡುತ್ತಾ ರೈಟ್ ಆರ್ಮ್ ಒಂದು ಮಾತ್ರ 5ನೇ ಬಾರಿಗೆ ಎಸೆಯಬೇಕಾಗಿದೆ. ಅದ್ಭುತವಾದಂತಹ ಎಸೆತಗಾರಿಕೆ. ಯಾವುದೇ ಓಟಗಳಿಗೆ ಅವಕಾಶ ನೀಡುತ್ತಾ ಇಲ್ಲ. ಚೆಂಡು ಡಾಟ್ ಅಂಡ್ ಡೆಲಿವರಿ ಅಂತಿಮ ಬಾರಿಗೆ ಎಸೆಯಬೇಕಾಗಿದೆ. ಅವಸಾನ ಪಂದ್ಯ ಮಾತ್ರ ಬಾಕಿ ನಿಲ್ಕವೇ ಸ್ಕೋರ್ ನಿಲ್ಲ 8 ಅನ್ನಿಲ್. ഇവിടെ അവസാനത്തെ പന്തുമായി ഇസാക്ക് കൊನೆಯ ಬಾರಿಗೆ ಎಸೆಯಬೇಕಾಗಿದೆ. ಕಡೆತ ಮುಂಚು ಬಾಲ್ ಆಖರಿ 1 ಗನ್ ತಯಾರ. ವಾಪಸ್ ಸ್ಕೋರ್ ಬರ್ತಾ ಹುआ 8. ಕೊನೆಯ ಒಂದು ಚೆಂಡು ಎಸೆಯಬೇಕಾಗಿದೆ. ಈ ಬಾರಿ ತೀರ್ಪುಗಾರ ತಂಡದ ಶೈಲಿಯಲ್ಲಿ ಅಂತಿಮ ಬಾರಿಗೆ ಎಸೆಯಬೇಕಾಗಿದೆ. അടുത്ത മത്സരത്തിൽ ടോസിനായി ജാൻ ഗൈസ് അതുപോലെ തന്നെ ലയൻസ് അജ്ജിനടുക്ക ഇരു ടീമിന്റെ ക്യാപ്റ്റൻ എത്തിപ്പെട്ടതുമായി ബന്ധപ്പെടുക. അടുത്ത മത്സരത്തിൽ ടോസിനായി മനോഹരമായ പന്തായിരുന്നു ഇവിടെ. 2 ಓವರ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 2 and scores up to 8 on the board without loss of valuable any wicket. SK Warriors side. End of the over number 2 and ಓವರ್ ನಂಬರ್ 2 ಇಲ್ಲಿ ನಾಂದಿ ಆಡ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 8 12 ಚೆಂಡನ್ನು ಬಳಸಿದಂತ ತಂಡ ಇಲ್ಲಿ 8 ಓಟವನ್ನು ಗಳಿಸಿದ್ರೆ ಖಂಡಿತವಾಗಿ ಒಂದು ರೀತಿಯಲ್ಲಿ ನೋಡಿದ್ರೆ ಯಾವುದೇ ದೊಡ್ಡ ಹೊಡೆತಗಳಿಗೆ ಅವಕಾಶ ನೀಡಿದೆ ದಾಂಡುಗಾರನ್ನು ಕಟ್ಟಿ ಹಾಕ್ತಾ ಇದೆ. ಆರಂಭದ ಓವರ್ನಲ್ಲಿ ಕೇವಲ 5 ಓಟ ಮಾತ್ರ ಬಿಟ್ಟುಕೊಟ್ರು ಮುಸಂಬಿಲ್. ಅದರ ಬಳಿಕ ಇಸಾಕ್ ಅವರು ಎಸೆದ್ರು ಕೇವಲ 3 ಓಟ. ಕಂಜೂಸ್ ದಾಳಿಗಾರ ಇಸಾಕ್ ಅಂಕಾಂಶ ಪಟ್ಟಿಯಲ್ಲಿ ಕೇವಲ 8 ಓಟ ಮಾತ್ರ ಇಲ್ಲಿ ಕಾಣಿಸುವಾಗ ದೊಡ್ಡ ಹೊಡೆತಗಳಿಗೆ ಇಲ್ಲಿ ಮಾತ್ರ ಖಂಡಿತವಾಗ್ಲೂ ಬೆಲೆ ಇದೆ. ದೊಡ್ಡ ಹೊಡೆತ ಮಾತ್ರ ಇಲ್ಲಿ SK ವಾರಿಯರ್ಸ್ ತಂಡ ವಿಜಯ ಖಂಡಿತವಾಗಲೂ ಇದೆ. ಆದರೆ ಇಲ್ಲಿ 43 ಸವಾಲಿದೆ. ದೊಡ್ಡ ಭೇಟಿಯಾಗಲಿಕ್ಕಿದೆ ಇಲ್ಲಿ SK ವಾರಿಯರ್ಸ್ ತಂಡಕ್ಕೆ. ಇಲ್ಲಿ ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ಅಜೀಜ್ 18 ಚೆಂಡು ಮುಂದೆ ಬೇಕಾಗಿದೆ. 35 ಸವಾಲಿದೆ. ಖಂಡಿತವಾಗ್ಲೂ ದೊಡ್ಡ ದೊಡ್ಡ ಹೊಡೆತಗಳಿಗೆ ಇಲ್ಲಿ ನೋಟ್ ಇಟ್ಲೇಬೇಕಾಗಿದೆ ದಾಂಡುಗಾರರೇ. ಈ ದಾಂಡುಗಾರ ಭಾಗದಲ್ಲಿ 12 ಬನಿಯಂದಾರಿ ರಿಫಾಸ್ ದಾಂಡುಗಾರಿ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಬ್ಯಾಕ್ ಟು ಮ್ಯಾಚ್. ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ಅಜೀಜ್ ಎಸೆತಗಾರಿಕೆ ಭಾಗದಲ್ಲಿ ಖಂಡಿತವಾಗ್ಲೂ ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ಇಲ್ಲಿ ಚೆಂಡು ನಿಭಾಯಿಸಬೇಕಾಗಿದೆ. ಕಾರಣ 43 ಇಲ್ಲಿ 12 ಚೆಂಡು ಮುಂದೆ 8 ಓಟ ಗಳಿಸಿ ಆಗಿದೆ. ಇಲ್ಲಿ 4 ಓಟ ಇಲ್ಲಿ ಕಡಿಮೆ ಇದೆ. ಖಂಡಿತವಾಗ್ಲೂ ದೊಡ್ಡ ಹೊಡೆತ ಇಲ್ಲಿ ಬರಲೇಬೇಕಾಗಿದೆ. ಅದ್ಭುತವಾದಂತಹ ಎಸೆತ, ಊರಿ ಚೆಂಡಿನ ದಾಳಿ, ಯಾವುದೇ ತೀರ್ಪುಗಾರದ ಮಾತುಕತೆ ಬರುತ್ತಾ ಇಲ್ಲ. ಇದು ಚುಕ್ಕಿ ಆಗ್ತಾ ಇದೆ ಚೆಂಡು. ಒಂದು ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಜೀಜ್ ತನ್ಕೊಟ್ಟದ ದ್ವಿತೀಯ ಚೆಂಡು ರೈಟ್ ಆರ್ಮ್ ರೌಂಡ್ ಮಾದರಿಸಬೇಕಾಗಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ.
ಒಂದು ಓಟೆಯಲ್ಲಿ ಸಂಪೂರ್ಣಗೊಳ್ಳುವಾಗ ಅವಳಿ ಓಟಕ್ಕೆ ಕಾರ್ಯ ನೀಡಿದ್ದು ಮಿಸ್ ಅಂಡರ್ಸ್ಟ್ಯಾಂಡ್. ಖಂಡಿತ ಬೇಡದ ಓಟಕ್ಕೆ ಮನಸೋಲ್ತಾ ಇದ್ದಾನೆ ಇಲ್ಲಿ ರಿಫಾಸ್. ಆದರೆ ನೋ ಸ್ಟ್ರೈಕ್ ಭಾಗದಲ್ಲಿ ಆಸಿಕ್ ಯಾವುದೇ ಓಟಕ್ಕೆ ಮನಸೋಲ್ತಾ ಇಲ್ಲ. ಖಂಡಿತ ಇಲ್ಲಿ ಉದರಿ ನಷ್ಟವಾಗ್ತಾ ಇದೆ. ಆರಂಭದ ಭರವಸೆ, ಜವಾಬ್ದಾರಿ ಎಲ್ಲವನ್ನು ಹೊತ್ತುಕೊಂಡು ಆಡುವಂತ ಆಟಗಾರ ಇಲ್ಲಿ ಆಸಿಕ್ ಅವರ ಆಟ ಇಲ್ಲಿ ಅಂತ್ಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 9. ಯಾವುದೇ ದೊಡ್ಡ ಹೊಡೆತಗಳಿಗೆ ಕಿಂಚಿತ್ತು ಅವಕಾಶ ಇಲ್ಲಿ ಎಸೆದುಗಾರರು ಬ್ಲಾಕ್ ಪ್ಯಾಂಥರ್ಸ್ ತಂಡದ ಎಸೆದುಗಾರರು ನೀಡುತ್ತಾ ಇಲ್ಲ. ಊರಿ ಚೆಂಡಿನ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಕಾರಣ ಗೆಲುವು ಪ್ರಾಮುಖ್ಯತೆ, ಗೆಲ್ಲಲೇಬೇಕಾದಂತಹ ಒತ್ತಿಡುವಂತಹ ಪಂದ್ಯಾಕೂಟಕ್ಕೆ ನೇರ ಹೊಡೆತ ಬರ್ತಾ ಇದೆ. ಒಂದು ಓಟ ಸಂಪೂರ್ಣಗೊಳ್ತಾ ಇದೆ. ಇಲ್ಲಿ ಒಂದು ಓಟದೊಂದಿಗೆ ಅದ್ಭುತ ಚಿತ್ರರಕ್ಷಣೆ ಕಾಣ ಸಿಗ್ತಾ ಇದೆ. ಇದ್ರೆ 2 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 11 ಓಟ ಬಂದಾಗಿದೆ. 3ನೇ ಓವರ್ ಚಾಲ್ತಿಯಲ್ಲಿದೆ. 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 4ನೇ ಬಾರಿಗೆ ಸೇಬೇಕಾಗಿದೆ. ಆರಂಭದಲ್ಲಿ ಬಂದಂತಹ ರಿಫಾಸ್ 1 ಬೌಂಡರಿ. ಒಟ್ಟಾರೆಯಾಗಿ ವೈಯಕ್ತಿಕ ಮೊತ್ತ 4-2 6 6-1 7 7-1 7-2 11 ಒಟ್ಟ ಅವಧಿಗೆ ವಕ್ತ ಇಲ್ಲಿ ಕಲೆ ಆಗುವುದಾದ್ರೆ ಇಲ್ಲಿ ನೇರ ಗುರಿಗೆ ಅವಕಾಶ ಇತ್ತು. ಇಲ್ಲಿ 2 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 13. ಕೊನೆಯ 1 ಚೆಂಡು ಬಾಕಿ ಇದೆ. 17 ಚೆಂಡನ್ನು ಬಳಸಿದಂತಹ SK ವಾರಿಯರ್ಸ್ ತಂಡ ಗಳಿಸಿದಂತ ಮೊತ್ತ 13. ಕೊನೆಯ 1 ಚೆಂಡು ಬಾಕಿ ಇದೆ. 3ನೇ ಓವರ್ ಅಜೀಜ್ ಲಾಸ್ಟ್ ಬಾಲ್, ಕೊನೆಯ ಚೆಂಡು. ಅವಸಾನದ ಹುರಿಪಂದು ಮಾತ್ರ ಬಾಕಿ ಇಲ್ಲ. ಸಮಿಸಿ 2 ಚೆಂಡು ಬಾಕಿ ಇದೆ. ಕೊಂಚ ಮಟ್ಟಿಗೆ ಎರಡು ಚೆಂಡು ಬಾಕಿ ಇದೆ. ಇಲ್ಲಿ ವೈಟ್ ಎಂಬ ತೀರ್ಪು ಬರ್ತಾ ಇದೆ. 1 ಓಟದಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 14 ಅಂತಿಮ 2 ಚೆಂಡು ಬಾಕಿ ಇದೆ. ಪಂಚಮಿ ಚೆಂಡು ಸೇಬೇಕಾಗಿದೆ. ತೀರ್ಪು ಕಂದಾಡುತ್ತಾ ಅಸೀಸ್. ಉಲ್ಟಾ ದಾಳಿಗೆ ಪ್ರಯತ್ನ, ನೇರ ಗುರಿ ಬಿದ್ದಲ್ಲಿ ಅಪಾಯ ಬಿತ್ತು. ಆದರೆ ಇಸಾಕ್ ಅವರು ಕೊಂಚ ಮಟ್ಟಿಗೆ ಎಡವಟ್ರು. ಇಲ್ಲಿ 1 ಓಟದಲ್ಲಿ ಕ್ರಮಿಸುವಾಗ ಕೊನೆಯ ಚೆಂಡು ಲಾಸ್ಟ್ ಬಾಲ್. ಅಂಕಾಂಶ ಪಟ್ಟಿಯಲ್ಲಿ 15 ಅಂತಿಮ ಬಾರಿಗೆ ಸೇಬೇಕಾಗಿದೆ. 3ನೇ ಓವರ್ ಚಾಲ್ತಿಯಲ್ಲಿ ಕೊನೆಯ ಚೆಂಡು, ಕಡೆತ ಬಾಲ್, ಅವಸಾನ ತವರಿ ಪಂತ್ ಮತ್ತು ವೈಟ್. 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 17 ಚೆಂಡು ಮುಕ್ತಾಯ. ಅಂಕಾಂಶ ಪಟ್ಟಿಯಲ್ಲಿ 16 ಬಂದಾಗಿದೆ. ಕೊನೆ 1 ಚೆಂಡನ್ನು ಸೇಬೇಕಾಗಿದೆ. ಅಜೀಜ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಮೈ ಗಾಡ್ನೆಸ್, ಬಹುತೇಕ ಕ್ಯಾಚ್ ಅನ್ನು ಪಡೆದುಕೊಳ್ಳುವಂತಹ ಅವಕಾಶ ಇತ್ತು. ಆದರೆ ಇಲ್ಲಿ ಕೈ ಚೆಲ್ತಾ ಇದ್ದಾನೆ. ಇಲ್ಲಿ ಓವರ್ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 18 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 2 scores up to 18 on the board without loss available. First wicket SK Warriors side and last 12 more to go. 12 to go. 28 run required, 25 run required out of 12 delivery. ಇಪ್ಪತ್ತೈದು ಬೇಕಾಗಿದೆ. 12 ಚೆಂಡು ಮುಂದೆ. 12 to go, 25 to get. ಪಂದ್ಯಾಕೂಟ ಇನ್ನೂ ಕೂಡ ಜೀವಂತವಾಗಿದೆ. SK ವಾರಿಯರ್ಸ್ ತಂಡದ ಆಟಗಾರ ಸ್ಟಾರ್ಟ್ ದ ಮ್ಯಾಚ್, ಬ್ಯಾಕ್ ದ ಮ್ಯಾಚ್. ಮುಂದುವರಿಸಬೇಕಾದ ತೀರ್ಪುಗಾರರೇ, ಮಾತುಕತೆಗೆ ಅವಕಾಶ ನೀಡಬೇಡಿ. ಸಮಯ ಬಹಳಷ್ಟು ಕಡಿಮೆ ಇದೆ.
12 to go, 25 run required. One more Isaac into the attack. ಹನ್ನೆರಡು ಚೆಂಡು ಮುಂದೆ ಬೇಕಾಗಿದೆ, 25 ಫುಟದ ಅನಿವಾರ್ಯತೆ. ಫಲಿತಾಂಶದ ಓವರ್ ಇಸಾಕ್ ಎಸೆದ ಇಸಾಕ್ ಅವರ ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ಆರಂಭದ ಓವರ್ನಲ್ಲಿ ಇಸಾಕ್ ಬಿಟ್ಕೊಟ್ಟಂತ ಮೊತ್ತ ಕೇವಲ 3 ಓಟ. ತೀರ್ಪುಗಾರರಿಂದ ಅಡ್ಡುತ್ತಾ ತನ್ನದಾದ ಶೈಲಿಯಲ್ಲಿ ಎಸೆಯಬೇಕಾಗಿದೆ. ದೊಡ್ಡ ದೊಡ್ಡ ಹೊಡೆತಗಳಿಗೆ ಇಲ್ಲಿ ರಿಫಾಜ್ ಅವರು ನೋಟ್ ಇಡಲೇಬೇಕಾಗಿದೆ. ಎಸ್, we go back to match. 12 to go, 25 run required. ಅದ್ಭುತವಾದಂತಹ ಈ ಸದಗಾರಿಕೆ ಇಲ್ಲಿ ಒಂದು ಪುಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 19, 24 out of 11 ಡೆಲಿವರಿ. Second down, Isaac into the attack. Bowling mark once again, right arm on the wicket. Yes, ಲಿವರ್ಸಿಗೆ ಪ್ರಯತ್ನ ಪಡ್ಕೊಂಡ್ರು. ಇಲ್ಲಿ ಒಂದು ಪುಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 20, 20. 23 out of 10 ಡೆಲಿವರಿ. 10 ಚೆಂಡು ಮುಂದೆ ಬೇಕಾಗಿದೆ, 23 ಪುಟದ ಅನಿವಾರ್ಯತೆ. ಫಲಿತಾಂಶದವರ್ ಇಸಾಕ್ ಜವಾಬ್ದಾರಿ ಒತ್ತುಕೊಂಡು ಹಾಡುವಂತ ಆಟಗಾರ, ಭರವಸೆ ಆಟಗಾರ ಇಸಾಕ್ ಈ ಬಾರಿ. ಮೈ ಗಾಡ್, ಅದ್ಭುತವಾದಂತಹ ಎಸೆತಗಾರಿಕೆ ಇಲ್ಲಿ ನೇರ ಗುರಿ ಬಿದ್ದಲ್ಲಿ ಖಂಡಿತ ಅಪಾಯವಿತ್ತು. ಒಂದು ಒಟ್ಟಿಗೆ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 21, 22 ಬೇಕಾಗಿದೆ. ಉಳಿದಂತಹ 9 ಚೆಂಡು ಮುಂದೆ 9 to go, 22 ರನ್ ರಿಕ್ವೈರ್ಡ್. ದೊಡ್ಡ ಹೊಡೆತಂತೂ ಖಂಡಿತವಾಗ್ಲೂ ಬರಲೇಬೇಕಾಗಿದೆ. ಒನ್ಸ್ ಅಗೇನ್ ರೈಟ್ ಹ್ಯಾಂಡ್ ಆನ್ ದ ವಿಕೆಟ್, 4 ಟ್ಯಾಮ್ ಬೌಲಿಂಗ್ ಮಾರ್ಕ್ ಇಶಾಕ್. ಅಗೇನ್ 1 ರನ್. ಇಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆಯೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 22 ಬೇಕಾಗಿದೆ. 21 ಉಳಿದಂತಹ 8 ಚೆಂಡು ಮುಂದೆ 4 ಚೆಂಡು ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಇಸಾಕ್ ಬಹಳಷ್ಟು ಸುಂದರವಾದಂತಹ ಚೆಂಡನ್ನು ಬಾಯಿಸ್ತಾ ಇದ್ದಾನೆ. ಸೊಗಸಾದ ದಾಳಿ, ಅದ್ಭುತವಾದಂತಹ ಎಸೆತ, ಓಲ್ಟದೊಂದಿಗೆ ಅದ್ಭುತವಾದಂತಹ ಎಸೆತಗಾರಿಕೆ. ಚೆಂಡು ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. 5 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 23 ಬೇಕಾಗಿದೆ. 20 ಉಳಿದಂತಹ 7 ಚೆಂಡು ಮುಂದೆ 7 to go, 20 ರನ್ ರಿಕ್ವೈರ್ಡ್. ಪಂದ್ಯಾಕೂಟ ಕೊನೆಯ 1 ಚೆಂಡು ರೋಚಕತೆ ಆಗ್ಲಿಕ್ಕಿದೆ ಕಾರಣ 3 ಷಟಕದ ಅನಿವಾರ್ಯತೆ. ಮತ್ತೆ ಸೊಗಸಾದ ದಾಳಿ, ಇಲ್ಲಿ ರನ್ ಔಟಿಗೆ ಬಲಿದಾನವಾಗ್ತಾ ಇದ್ದೇನೆ. Monu is the man walking back to the pavilion. ಇಲ್ಲಿ ಮತ್ತೊಂದು ಮಗದೊಂದು ದ್ವಿತೀಯ ಆಘಾತ ಕಾಣಸಿಗ್ತಾ ಇದೆ. 6ಕ್ಕೆ ಬೇಕಾಗಿದೆ 20. 6 to go, 20 ರನ್ ರಿಕ್ವೈರ್ಡ್. ದೊಡ್ಡ ಹೊಡೆತಂತೂ ಖಂಡಿತವಾಗಲೂ ದಾಂಡುಗಾರ ಬರಲೇಬೇಕಾಗಿದೆ. Six to go, 20 ರನ್ ರಿಕ್ವೈರ್ಡ್. ದೊಡ್ಡ ಹೊಡೆತಂತೂ ಖಂಡಿತವಾಗ್ಲೂ ದಾಂಡುಗಾರ ಬರಲೇಬೇಕಾಗಿದೆ. ವೈಯಕ್ತಿಕ ಮತ್ತು 13 ಓಟದೊಂದಿಗೆ ರಿಫಾಸ್ ಆಡುವುದಾದರೆ ಇಲ್ಲಿ ಕೊನೆಯ ಗಳಿಗೆಯಲ್ಲಿ ದಂಡು ಗರ್ಜನೆಗೊಳಗಾಗಲೇಬೇಕಾಗಿದೆ. ವೈಟ್ 1 ಓಟ ಇತರ ರೂಪದಲ್ಲಿ ಕೊಡುಗೆಯಾಗಿ ನೀಡುವುದಾದರೆ ಅಂಕಾಂಶ ಪಟ್ಟಿಯಲ್ಲಿದೆ 24, 19 ಓಟದ ಅನಿವಾರ್ಯತೆ. ಉಳಿದಂತಹ 6 ಚೆಂಡು ಮುಂದೆ 19, 3 ಷಟಕ ಬರಲೇಬೇಕಾಗಿದೆ. ಇಲ್ಲಿ ರಿಫಾಸ್ ದಂಡು ಗುಡುಗಲೇಬೇಕಾಗಿದೆ. ಇಲ್ಲಿ 19, 6 ಚೆಂಡು ಮುಂದೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. 1 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಉಳಿದಂತ 5 ಚೆಂಡು ಮುಂದೆ 18 ಓಟದ ಅನಿವಾರ್ಯತೆ. 5 to go, 18 ರನ್ ರಿಕ್ವೈರ್ಡ್. ದೊಡ್ಡ ಹೊಡೆತ ಅಂತೂ ಖಂಡಿತವಾಗ್ಲೂ ದಾಂಡುಗಾರ ಚಮ್ ಅವರ ದಂಡು ಗರ್ಜನೆಗೆ ಒಳಗಾಗಲೇಬೇಕಾಗಿದೆ. 5 to go, 18 ರನ್ ರಿಕ್ವೈರ್ಡ್. ಅವಿಗೋ ರೈಟ್ ಆರ್ಮ್ ಓದು ಮಾದರಿಸಬೇಕಾಗಿದೆ. ತೀರ್ಪುಗಾರನ ಅಡ್ಡುತ್ತ ಮೈ ಗಾಡ್ನೆಸ್, ವಾಟ್ ಅ ಶಾಟ್. ಅದ್ಭುತವಾದಂತಹ ಹೊಡೆತವಾಗಿತ್ತು. ಕೊನೆಯ ಗಳಿಗೆಯಲ್ಲಿ ಕ್ಯಾಚ್ ಔಟ್ ಮುಖೇನವಾಗಿ ಚಮ್ ಅವರ ಉದರಿ ನೆಲಪಾಲಾಗ್ತಾ ಇದೆ. 4ಕ್ಕೆ ಬೇಕಾಗಿದೆ 18 ಓಟ. 4 ಚೆಂಡು ಮುಂದೆ 18 ಓಟದ ಅನಿವಾರ್ಯತೆ. ನಿರಾಸೆಯತ್ತ ವೀಕ್ಷಣೆಯನ್ನು ಮಾಡುವಾಗ ಚಮ್ಮು ಸಂಕಷ್ಟದ ಸ್ಥಿತಿಯಲ್ಲಿದೆ. ಇಲ್ಲಿ SK
ವಾರಿಯರ್ಸ್ ತಂಡ ಇಲ್ಲಿ 4ಕ್ಕೆ ಬೇಕಾಗಿದೆ. 18 ಈ ಪಂದ್ಯಾಕೂಟವನ್ನು ಗೆಲ್ಲುವವರು ಯಾರು? ಕೊನೆಯ ಕ್ಷಣ. ಎಸ್ ಟೈಮ್ ಇಸ್ ಓವರ್. ಕೊಟ್ಟಂತ ಸಮಯ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಜಾನ್ ಗೈಸ್ Jan guys on the toss is one more wicket. Jan guys on the toss. Decision pending. Jan guys fielding. Yes, Jan guys on the toss. I'll feel fast. ಕ್ಷೇತ್ರರಕ್ಷಣೆ ಗೆದ್ದಂತಹ ಜಾನ್ ಗೈಸ್ ತಂಡ ನಾಣ್ಯಚಿಮ್ಮೆ ಗೆದ್ದುಕೊಂಡು ಕ್ಷೇತ್ರರಕ್ಷೆ ಭಾಗದಲ್ಲಿ ಆಯ್ದುಕೊಂಡಿದೆ. ಈ ಪಂದ್ಯಾಕೂಟ ಮುಗಿದ ತಕ್ಷಣ ಮೈದಾನ ಸೇರಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾವೆ. ಪೀಸ್ ಬಾಯ್ಸ್ ಅಜ್ಜನಡಿಕ ಸಾಧನೆಪಡಿಸುವಂತಹ APL 2025 ಆವೃತ್ತಿ 6 ನಿನ್ನೆ ಆರಂಭಗೊಂಡು 2ನೇ ದಿವಸಕ್ಕೆ ದಾಪುಗಾಲಿಡುವಾಗ ಬಹಳಷ್ಟು ಯಶಸ್ವಿಯಾಗಿ ಪಂದ್ಯಾಕೂಟ ಮೂಡಿ ಬರುವಾಗ ನಮ್ಮೊಂದಿಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿದಂತಹ ಕೊಡುಗೈ ದಾನಿಗಳಿಗೆ APL ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಬಾಲ್ ಬೈಸರ್ ಆಗಿ ಕೂಡ ಹಲವು ಆಟಗಾರರು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ತಮಗೆ ಕೂಡ APL ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. Last 2 more to go. Is one more wide. Last 2 ball left. അവസാനത്തെ 2 പന്ത് മാത്രം ഇവിടെ ബാക്കി നിൽക്കവേ. സ്കോർ നില 28 എന്ന നിലയിൽ അവസാനത്തെ 2 പന്ത് 5ാമത്തെ പന്തുമായി മുനീർ ഇവിടെ പന്തിയെറിയുമ്പോൾ അവസാനത്തെ 2 പന്ത് മാത്രം ബാക്കി നിൽക്കുമ്പോൾ ನಮ್ಮ ಮೀಡಿಯಾ ಎಲ್ಲ ಕೂಡ ಇಲ್ಲಿ ಬಿತ್ತರಿಸಿ ಮೈದಾನದ ಮುಕ್ಕು ಮೂಲೆಯಲ್ಲಿ ಕೂಡ ಈ ಕೆಮ್ಮರದ ಕಣ್ಣು ನಮ್ಮ ಮೀಡಿಯಾದಲ್ಲಿದೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 28. ಅಗೇನ್ ಒನ್ ಮೋರ್ ವಿಕೆಟ್. The last final, one more to go. Final delivery. The new man into the middle. Fayaz. That's number 6. The last delivery. 4 ball, 5 delivery complete. Go card still 28 on the board without loss of valuable big 4 wicket. SK Warriors side off. The new man Fayaz into the middle. The last final, one more to go. Here we go. Right arm of the wicket. Last delivery. Kone Chindu. Kadete ball. Yes, on the match, Black Panthers ಅಜ್ಜಿನಡಗ ವಿಜಯಶಾಲಿ ಆಗ್ತಾ ಇದೆ. ಧನ್ಯವಾದ SK Warriors ತಂಡ. Take again the high voltage, the next match will be big match of Lions ಅಜ್ಜಿನಡಗ. Take again John guys and big on more match and next ವಿದ್ಯಮಾನಕ್ಕಾಗಿ ಹಾರ್ಟ್ಲಿ ವೆಲ್ಕಮ್ ಮುಸಂಬಿಲ್. ಈ ಮುಂದಿನ ವೀಕ್ಷಕರಿಗಾಗಿ ಒಬ್ಬ ಅದ್ಭುತ ವೀಕ್ಷಕರಿನಗಾರ, ಅದೆಷ್ಟೋ ಮೈದಾನದಲ್ಲಿ ವೀಕ್ಷಕರನ್ನು ಮಾಡಿದಂತಹ ವೀಕ್ಷಕರಿನಗಾರ ಮುಸಂಬಿಲ್ ಇದೀಗ ಮುಂದಿನ ಪಂದ್ಯಾಕೂಟದ ವೀಕ್ಷಕರಿಗಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಬಹಳಷ್ಟು ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ವೀಕ್ಷಕ ವರ್ಣಗಾನ ಮಾಡಿದಂತಹ ಅನ್ಸಾರ್ ಕೊಡುಂಗೈ ಇವರಿಗೂ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಇದೀಗ ಹೈ ವೋಲ್ಟೇಜ್ ಪಂದ್ಯಾಟ ಜಾನ್ ಗೈಸ್ ವಿರುದ್ಧವಾಗಿ ಲಯನ್ಸ್ ಅಜ್ಜಿನಡ್ಕ. ಎರಡು ತಂಡದ ಹೈ ವೋಲ್ಟೇಜ್ ಪಂದ್ಯಾಟ ಇನ್ನು ಕೆಲವೇ ಕ್ಷಣ ಮಾತ್ರಗಳಲ್ಲಿ ನಡೆಯಲಿದೆ. ಈ ಒಂದು ಪಂದ್ಯಾಕೂಟಕ್ಕೆ ನಮ್ಮಲ್ಲಿಗೆ ಅಬ್ಬೈಚ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಈ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಇಸಾಕ್ ಎಲ್ಲಿದ್ದರೂ ನಮ್ಮೊಂದಿಗೆ ಸಂಪರ್ಕಿಸಬೇಕು. ಇಸಾಕ್ ಎಲ್ಲಿದ್ದರೂ ನಮ್ಮೊಂದಿಗೆ ಸಂಪರ್ಕಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈ ಒಂದು ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಇಸಾಕ್ ರವರು ಸೇರ್ಪಡ್ತಾ ಇದೆ. ಇವರಿಗೆ ಅಬ್ಬೈಚ ಇವರೊಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಕೊಟ್ಟು ಗೌರವಿಸಬೇಕು ಕೇಳಿಕೊಳ್ತಾ ಇದ್ದಾವೆ. ತಂಡದ ತೀರ್ವನ್ನೇ ಬದಲಾಯಿಸಿದ ಆಟಗಾರ ಇಸಾಕ್ ಇವರಿಗೆ ಹೋಗುತ್ತಾ ಇದೆ ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್. ಸ್ಟಾರ್ಟ್ ದ ಮ್ಯಾಚ್. ಅಡ್ಡ ಚೆಂಡು ಪ್ರಥಮ ಎಸೆತಕ್ಕೆ ವೈಟ್ ಬಾಲ್ ಎಂದು ಘೋಷಣೆಯಾಗುತ್ತಾ ಇದೆ. ಅಗಲ ಚೆಂಡು ಖಾತೆಯಲ್ಲಿ ಜಮಾವಣೆಗೊಳ್ತಾ ಇದೆ. ಖಾತೆ ಆರಂಭಗೊಳ್ತಾ ಇದೆ. ಮತ್ತೊಮ್ಮೆ ಅಗಲ ಚೆಂಡು ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಸಿದ್ದಿಕ್ ಅನ್ನುವಂತಹ ದಾಳಿಗಾರ. ಖಂಡಿತವಾಗಿ ಮರಳಿ ಲೈನ್ಗೆ ಬರಬೇಕಾಗಿದೆ ಸಿದ್ದಿಕ್ ರವರು. ಮತ್ತೆ ಸತತವಾಗಿ 3 ಅಡ್ಡ ಚೆಂಡನ್ನು ಬಿಟ್ಟುಕೊಡ್ತಾ ಇದ್ದಾರೆ ಸಿದ್ದಿಕ್ ಅನ್ನುವಂತ ದಾಳಿಗಾರ. ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಕಂಡು ಬರ್ತಾ ಇದೆ. ಸ್ಕೋರ್ ಮುಸಾಟು 3 ಆನ್ ದಿ ಬೋರ್ಡ್. ಒಂದು ಬಾಲ್ ಕೂಡ ಆಡಲಿಲ್ಲ. ಅದರಿಂದ ಮುತ್ತೂರಿಗೆ 3 ರನ್ಗಳು ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಹೈ ವೋಲ್ಟೇಜ್ ಪಂದ್ಯಾಟ ನಡೆಯುತ್ತಾ ಇದೆ. ಜಾನ್ ಗೈಸ್ ವಿರುದ್ಧವಾಗಿ ಲಯನ್ಸ್ ಅಜ್ಜಿನಡ್ಕ. ಇದೀಗಾಗಲೇ ನಡೆದ 4 ಪಂದ್ಯಗಳಲ್ಲಿ 3 ತಂಡ ಈಗಾಗಲೇ ವಿಜಯಶಾಲಿಯಾಗಿದೆ. ಜಾನ್ ಗೈಸ್ ತಂಡವು ಮತ್ತೊಮ್ಮೆ ಈ ಒಂದು ಕೆನ್ಸಾ ಮೈದಾನದಲ್ಲಿ ದಾಳಿಗಾರ ಸಿದ್ದಿಕ್ ಪ್ರಥಮ ಊರಿನ ಚಾಲ್ತಿಯಲ್ಲಿದೆ. ಪ್ರಥಮ ಬಾರಿಗೆ ಸಿದ್ದಿಕ್ ಟು ರೈಫ್. ಮತ್ತೆ ಇದು ಏನಾಗ್ತಾ ಇದೆ? ಖಂಡಿತವಾಗಿಯೂ ಮತ್ತೆ ಅಗಲ ಎಸೆತವನ್ನು ತೋರ್ಪಡಿಸ್ತಾ ಇದ್ದಾರೆ. ಅಗಲ +1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆ ಆಗ್ತಾ ಇದೆ. ಖಂಡಿತವಾಗಿಯೂ 5 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಏರ್ತಾ ಇದೆ. ಸಿದ್ದಿಕ್ ರವರು ಖಂಡಿತವಾಗಿಯೂ ಮರಳಿ ಲಯಕ್ಕೆ ಬರಲೇಬೇಕು. ಕಾರಣ ತಂಡದ ಅನುಭವಿತ ಎಸೆತಗಾರ ಈ ಸಿದ್ದಿಕ್ ರವರು. ಮತ್ತೊಮ್ಮೆ ಮತ್ತೆ ಸೊಗಸಾದ ದಾಳಿ. ಚೆಂಡಿಗೂ ದಾಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಚುಕ್ಕಿ ಆಗ್ತಾ ಇದೆ ಚೆಂಡು. ನೌಶೀರ್ ರವರು ಸ್ಟ್ರೈಕರ್ ವಿಭಾಗದಲ್ಲಿ ಲಯನ್ಸ್ ತಂಡದ ದಿಗ್ಗಜ ಆಟಗಾರ. ನೌಶೀರ್ ಇಂಟು ದ ಮಿಡಲ್. ಮತ್ತೆ ಸೊಗಸಾದ ಆಟ. ಮತ್ತೆ ಮರಳಿ ಬರ್ತಾ ಇದ್ದಾರೆ ಸಿದ್ದಿಕ್ ರವರು. ಖಂಡಿತವಾಗಿ ಗುಡ್ ಕಮ್ ಬ್ಯಾಕ್. 4 ಅಡ್ಡ ಚೆಂಡು ಬಿಟ್ಟು ಕೊಟ್ಟರು ಕೂಡ ಸಿದ್ದಿಕ್ ರವರು ಈ ಬಾರಿ ಮತ್ತೆ ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಸಿದ್ದಿಕ್ ಆನ್ ಫೈರ್. ಮತ್ತೆ ಸೊಗಸಾದ ದಾಳಿ. ದಂಡಿಗೆ ಬಡಿದಿದೆ ಚೆಂಡು. 1 ಅಂಕ ಸುಲಭ ರೀತಿಯಲ್ಲಿ ಲೆಗ್ ಬೈಸ್ ಮೂಲಕ ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಸ್ಕೋರ್ ಮುಸಾಟು 6 ಆನ್ ದಿ ಬೋರ್ಡ್. 6ಕ್ಕೆ ಏರ್ತಾ ಇದೆ. ಸಿದ್ದಿಕ್ ರವರ ಚತುರ್ಥ ಬಾರಿಗೆ 4ನೇ ಎಸೆತ. ಸಿದ್ದಿಕ್ ಮುಖೇನವಾಗಿ 4ನೇ ಎಸೆತ. 5 ಅಡ್ಡ ಚೆಂಡನ್ನು ಬಿಟ್ಟುಕೊಡುತ್ತೆ. ಮತ್ತೆ ಬಲವಾಗಿ ಹೊಡೆದರು ಇಲ್ಲಿ ರಾಗಿ. ಸಿಂಗಲ್ ಡಿಕ್ಲೇರಿಯಾ. 1 ಅಂಕ ಖಂಡಿತವಾಗಿ ದಂಡು ಮುಖೇನವಾಗಿ 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸೊಗಸಾದ ಆಟ. ಮತ್ತೆ ನೌಶೀರ್ ರವರು ದಂಡನ್ನು ಬಡಿಯುತ್ತಾ ಸ್ಟ್ರೈಕರ್ ಪಡೆದುಕೊಂಡ್ರೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಮತ್ತೊಮ್ಮೆ ಸಿದ್ದಿಕ್ ರವರು ಪಂಚಮಿ ಎಸೆತ. 5ನೇ ಎಸೆತಕ್ಕೆ ಕಾಲಿಡ್ತಾ ಇದ್ದಾರೆ ಮತ್ತೊಮ್ಮೆ ಸಿದ್ದಿಕ್. ಮತ್ತೆ ಸೊಗಸಾದ ಹೊಡೆತ. 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ.
ಕೊನೆಯ ಒಂದು ಎಸೆತ ಬಾಕಿ ಆಗ್ತಾ ಇದ್ದಾವೆ. ದ ಟಾಲ್ ಮ್ಯಾನ್ ರಾಯಿಫ್ ಇಸ್ ಅಲೈವ್. ಖಂಡಿತವಾಗಿಯೂ ರಾಯಿಫ್ ರವರು ಲಯನ್ಸ್ ಅಜ್ಜಿನಡ್ಕ ತಂಡಕ್ಕೆ ಯಾವ ರೀತಿ ಆಗುತ್ತಾರೆ ಎಂದು ಕಾದು ನೋಡೋಣ. ಕೊನೆಯ ಒಂದು ಎಸೆತ ಬಾಕಿ ಆಗುತ್ತಾ ಇವೆ. ಈ ಪಂದ್ಯಾಕೂಟ ವೀಕ್ಷಣೆಯಲ್ಲಿ ಇಕ್ಕೂ ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಮತ್ತೆ ಸೊಗಸಾದ ದಾಳಿ ಮರಳಿ ಲಯಕ್ಕೆ ಬಂದಿದ್ದಾರೆ ಈ ಸಿದ್ದೀಕರವರು. ಲೆಗ್ ಬೈಸ್ ಮೂಲಕ ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಬೊಬ್ಬರಿನ ಮುಕ್ತಾಯವಾಗ್ತಾ ಇದೆ. ಸ್ಕೋರ್ ಮುಸಂಟು 9 ಆನ್ ದಿ ಬೋರ್ಡ್, 9ಕ್ಕೆ ಏರ್ತಾ ಇದೆ. ತಂಡದ ಎರಡನೇ ಓವರ್ಗೆ ಸೇಲು ಸಜ್ಜಾಗಿದ್ದಾರೆ. ತಂಡದ ಅನುಭವ ಎಸೆತಗಾರ, ಜವಾಬ್ದಾರಿಯುತ ಎಸೆತಗಾರ ಶಬೀರ್ ತಂಡಗೂಡದಲ್ಲಿ ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ದ ಟಾಲ್ ಮ್ಯಾನ್ ರಾಯಿಫ್ ಇಂಟು ದ ಮಿಡಲ್. ರಾಯಿಫ್ ರವರು ಮತ್ತೊಮ್ಮೆ ಜೀವಿತಾವಧಿಯಲ್ಲಿದ್ದಾರೆ. ಸೊಗಸಾದ ದಾಳಿ. ಯಾವುದೇ ಮನವಿ ಕಂಡು ಬರ್ತಾ ಇಲ್ಲ, ಯಾವುದೇ ಪುರಸ್ಕಾರ ಕಂಡು ಬರ್ತಾ ಇಲ್ಲ. ಚುಕ್ಕಿಯಾಗುತ್ತಾ ಇದೆ. ರಾಯಿಫ್ ರವರು ಮುಂದಿನ ಪಂದ್ಯಾಕೂಟಕ್ಕೆ ಆಜಾದ್ ಬೆಂಗಳೂರು ವಿರುದ್ಧವಾಗಿ ಚಾಲೆಂಜರ್ಸ್ ಕೋಟೆಕಾರು ಎರಡು ತಂಡದ ಆಟಗಾರರು ಸೈನಪ್ಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮತ್ತೊಮ್ಮೆ ಸೊಗಸಾದ ಹೊಡೆತ, ಇಲ್ಲಿ ಸೊಗಸಾದ ಹೊಡೆತ, ಒಂದಂಕ ಸುಲಭ ರೀತಿಯಲ್ಲಿ ಅವಳಿ ಓಟಕ್ಕೆ ಪ್ರಯತ್ನ ಇಲ್ಲಿ. ಓ ಮೈ ಗೋಡ್ನೆಸ್, ಅವಳಿ ಓಟ ಕೂಡ ಪೂರ್ತಿಗೊಳಿಸ್ತಾ ಇದ್ದಾರೆ ಇಲ್ಲಿ. ಖಂಡಿತವಾಗಿ ಅದೃಷ್ಟ ಲಯನ್ಸ್ ಪಾಲಾಗಿತ್ತು. ಕಾರಣ ರಾಯಿಫ್ ರವರಿಗೆ ಒಂದು ಜೀವದಾನ ಕೂಡ ಅಂತ ಹೇಳ್ಬೋದು. ರಾಯಿಫ್ ಖಂಡಿತವಾಗಿ ಜೀವಿತಾವಧಿಯಲ್ಲಿದ್ದಾರೆ. ತೃತೀಯ ಬಾರಿಗೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಮತ್ತೆ ಶಬೀರ್ ತಂಡಗೂಡದ ಮೂರನೇ ಎಸೆತ. ಮತ್ತೆ ಸೊಗಸಾದ ದಾಳಿ, ನಾಚಿದಂತಹ ಚೆಂಡು ಯಾವುದೇ ಮನವಿ ನೀಡುತ್ತಾ ಇಲ್ಲ. ಚುಕ್ಕಿ ಆಗುತ್ತಾ ಇದೆ. ಮತ್ತೆ ರಾಯಿಫ್ ರವರನ್ನು ಕಟ್ಟಿ ಆಗುತ್ತಾ ಇದೆ. ರಾಯಿಫ್ ರವರ ದಂಡು ಮುಖ್ಯ ಬಂದಂತ ಅಂಕಿಗಳು ಕೇವಲ 4 ಆಗಿದೆ. ಖಂಡಿತವಾಗಿ ಮತ್ತೊಮ್ಮೆ ನೋಡೋಣ. ಮತ್ತೆ ಬಲವಾಗಿ ಹೊಡೆದರು. ಸೊಗಸಾದ ಹೊಡೆತ ಇಲ್ಲಿ. ಓಹೋ, ಇಲ್ಲಿ ಕೈ ಚೆಲ್ಲಿದ್ದಾರೆ ಚೆಂಡನ್ನು. ಅವಳಿ ಓಟಕ್ಕೆ ಮನವಿ ನೀಟ್ಟು ಅವಳಿ ಓಟವನ್ನು ಕೂಡ ಪೂರ್ತಿಗೊಳಿಸ್ತಾ ಇದ್ದಾರೆ. ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಕಾಣುತ್ತಾ ಇದೆ. ಸ್ಕೋರ್ ಮುಸಾಂಟು 13 ಆನ್ ದಿ ಬೋರ್ಡ್. ಪಂಚಮಿ ಎಸೆತ, 5ನೇ ಎಸೆತ. ಶಬೀರ್ ತಂಡಗೂಡದ 5ನೇ ಎಸೆತ. ಸೊಗಸಾದ ದಾಳಿ. ವೈಡ್ ಎಂದು ಮನವಿಯನ್ನು ನೀಡ್ತಾ ಇದ್ದಾರೆ ಇಲ್ಲಿ ತೀರ್ಪುಗಾರರು. ವೈಡ್ ಎಂದು ಘೋಷಿಸಲಾಗುತ್ತಾ ಇದೆ. ಖಾತೆ ಪಟ್ಟಿಯಲ್ಲಿ ಇನ್ನೂ ಕೂಡ ಏರಿಕೆಯಾಗುತ್ತಾ ಇದೆ. ತಂಡಗೂಡದ ಕೊನೆಯ 2 ಎಸೆತ ಬಾಕಿಯಾಗುತ್ತಾ ಇವೆ. ಮತ್ತೆ ಸೊಗಸಾದ ದಾಳಿ. ಲೆಗ್ ಬೈ ಮೂಲಕ 1 ಅಂಕವಷ್ಟೇ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಖಾತೆ ಪಟ್ಟಿಯಲ್ಲಿ 15ಕ್ಕೆ ಏರ್ತಾ ಇದೆ. 15 ಆನ್ ದಿ ಬೋರ್ಡ್. ಇನ್ನು ಕೂಡ ಹಲವಾರು ಪಂದ್ಯಾಟಗಳು ಈ ಮೈದಾನದಲ್ಲಿ ನಡೆಯಲಿದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ. ಕೊನೆಯ 1 ಚೆಂಡು ಕಾಲಿಡ್ತಾ ಇದೆ. ಲಾಸ್ಟ್ 1 ಡೆಲಿವರಿ. ಸೊಗಸಾದ ಆಟ. ಹೋ ಮೈ ಗಾಡ್ನೆಸ್, ಖಂಡಿತವಾಗಿಯೂ ಕ್ಷೇತ್ರಪಾಲಕ ಕೊಂಚ ಮಟ್ಟಿಗೆ ಎಡವಟ್ಟು ಮಾಡಿಕೊಂಡು ಇಲ್ಲಿ ಇದರೊಂದಿಗೆ ಒಬ್ಬರಿನ ಮುಕ್ತಾಯವಾಗುತ್ತಾ ಇದೆ. ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 16ಕ್ಕೆ ಏರ್ತಾ ಇದೆ. 16 ಆನ್ ದಿ ಬೋರ್ಡ್.
ತೃತೀಯ ಓವರಿನ ಚಾಲ್ತಿಗೆ ಕಾಲಿಡ್ತಾ ಇದ್ದಾವೆ. ತಂಡದ ಮುನೀರ್ ಅವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಶೇಖರ್ ವಿಭಾಗದಲ್ಲಿ ನೌಶೀರ್ ಬಹಳ ಅನುಭವಿ ಆಟಗಾರ. ದಂಡನ್ನು ಹಿಡಿಯುತ್ತಾ ನೌಶೀರ್ ಅವರು ಸಜ್ಜಾಗಿದ್ದಾರೆ. ಆರಂಭಿಕ ದಾಂಡುಗಾರರಾಗಿ ಆಗಮಿಸಿದಂತ ಆಟಗಾರ ನೌಶೀರ್. ಮುಂದಿನ ಪಂದ್ಯಾಕೂಟಕ್ಕೆ ನಾನು ಚಿಮಿಗೋಸ್ಕರ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದಪ್ಪ. ಸೈನಬ್ಗೋಸ್ಕರ ಮುಂದಿನ ಪಂದ್ಯಾಕೂಟಕ್ಕೆ ಆದಷ್ಟು ಬೇಗ ಎರಡು ತಂಡದ ಆಟಗಾರರು ಆಜಾದ್ ಬೆಂಗಳೂರು ವಿರುದ್ಧವಾಗಿ ಚಾಲೆಂಜರ್ಸ್ ಕೋಟೆಗಾರ್. ಮತ್ತೆ ಸೊಗಸಾದ ಆಟ, ಒಂದು ಅಂಕ ಓಡಿ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಜಾಂಟು 17 ಆನ್ ದಿ ಬೋರ್ಡ್, 17ಕ್ಕೆ ಏರುತ್ತಾ ಇದೆ. ಮತ್ತೆ ದ್ವಿತೀಯ ಬಾರಿ ಮತ್ತೆ ಮುನೀರ್ ಅವರ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಬಲವಾದ ಹೊಡೆತ. ರಾಯೀಫ್ ದಂಡು ಮುಖೇನವಾಗಿ ಅವಲಿ ಓಟಕ್ಕೆ ಪ್ರಯತ್ನವನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಅವಲಿ ಓಟ ಕೂಡ ಪೂರ್ತಿಗೊಳಿಸ್ತಾ ಇದ್ದಾರೆ. ಸೊಗಸಾದ ಆಟ ರಾಯೀಫ್ ಮುಖೇನವಾಗಿ, ಖಂಡಿತವಾಗಿ ರಾಯೀಫ್ ದಂಡು ಮುಖೇನವಾಗಿ ಒಂದು ಗುಡ್ ಕಮ್ ಬ್ಯಾಕ್ ಕೂಡ ಕಾಣಸಿಗುತ್ತಾ ಇದೆ. ಮತ್ತೆ ಖಂಡಿತವಾಗಿ ಮೂರನೇ ಎಸೆತಕ್ಕೆ ಕಾಲಿಡ್ತಾ ಇದ್ದಾರೆ ಮುನೀರ್ರವರು. ದಾಂಡಿಸಲು ಪ್ರಯತ್ನ, ಮತ್ತೆ ಸೊಗಸಾದ ದಾಳಿ ಚುಕ್ಕಿಯಾಗುತ್ತಾ ಇದೆ. ನೇರವಾಗಿ ಭೂಮಿ ತಾಯಿಯನ್ನು ಮುತ್ತಿಟ್ಟು ಬಂದಂತಹ ಚೆಂಡು. ಖಂಡಿತವಾಗಿಯೂ ಸೊಗಸಾದ ದಾಳಿ ಕೂಡ ಅಂತ ಹೇಳ್ಬೋದು. ಮುನೀರ್ ಮುಖೇನವಾಗಿ ಚತುರ್ಥಿ ಎಸೆತ, 4ನೇ ಎಸೆತ ಮುನೀರ್ ಟು ರೈಫ್. ಮತ್ತೆ ಸೊಗಸಾದ ದಾಳಿ, ತೀರ್ಪುಗಾರರಿಂದ ಕ್ರಮವಲ್ಲದಿಸಿದ ವೈಡ್ ಬಾಲ್ ಎಂಬ ಘೋಷಣೆ ಮುಳುಗುತ್ತಾ ಇದೆ. ಖಾತೆಪಟ್ಟಿಯಲ್ಲಿ ಏರುತ್ತಾ ಇದೆ. ಸ್ಕೋರ್ ಮುಜಾಂಟು 20 ಆನ್ ದಿ ಬೋರ್ಡ್, 20ಕ್ಕೆ ಏರುತ್ತಾ ಇದೆ. ಸೊಗಸಾದ ದಾಳಿ, ಸೊಗಸಾದ ದಾಳಿ ಇದು. ಮತ್ತೆ ಓಹೋ, ಇಲ್ಲಿ ಕೊಂಚ ಮಟ್ಟಿಗೆ ತಪ್ಪನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಓಟ ಕಂಡು ಬರ್ತಾ ಇಲ್ಲ. ಸಮಯ, ಸಂದರ್ಭ ಇವೆಲ್ಲವನ್ನು ಅರಿತು ಆಡುವ ಕ್ರೀಡೆಯಾಗಿದೆ ಈ ಕ್ರಿಕೆಟ್ ಕ್ರೀಡೆ. ಖಂಡಿತವಾಗಿಯೂ ಯಾವುದೇ ಓಟಕ್ಕೆ ಅವಕಾಶ ನೀಡುತ್ತಾ ಇಲ್ಲ, ಕಿಂಚಿತ್ತು ಅವಕಾಶ ಕೂಡ ಪಡೆದುಕೊಳ್ಳುತ್ತಾ ಇಲ್ಲ ಇಲ್ಲಿ ಲಯನ್ಸ್ ಸಜ್ಜನಡ್ಕ ತಂಡವು. ಇನ್ನು ಉಳಿದಿರುವ ಕೊನೆಯ ಎರಡು ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಲಾಸ್ಟ್ 2 more left in this over. ಮತ್ತೆ ಸೊಗಸಾದ ದಾಳಿ, ಮುಖೇನವಾಗಿ ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮುನೀರ್ ಮುಖೇನವಾಗಿ ತೃತೀಯ ಓವರಿನ ಕೊನೆಯ 1 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಹೈ ವೋಲ್ಟೇಜ್ ಪಂದ್ಯಾಟ. ಸ್ಕೋರ್ ಮುಜಾಂಟು 21 ಆನ್ ದಿ ಬೋರ್ಡ್, 21ಕ್ಕೆ ದಾಪುಗಾಲಿಡ್ತಾ ಇದೆ. ಮುನೀರ್ ರವರ ಕೊನೆಯ 1 ಚೆಂಡು ಬಾಕಿಯಾಗ್ತಾ ಇದೆ. ಲಾಸ್ಟ್ 1 ಡೆಲಿವರಿ. ಮುನೀರ್ ಮುಖೇನವಾಗಿ ಕೊನೆಯ 1 ಚೆಂಡುಗಳು ಬಾಕಿಯಾಗುತ್ತಾ ಇವೆ. What a beautiful delivery. ಖಂಡಿತವಾಗಿಯೂ ಸೊಗಸಾದ ದಾಳಿ ಚುಕ್ಕಿಯಾಗುತ್ತಾ ಇದೆ. ಅದರೊಂದಿಗೆ ಓವರಿನ ಮುಕ್ತಾಯಗೊಳ್ಳಲಿದೆ. ಓವರಿಗೆ ನಾಂದಿಯಾಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 21ಕ್ಕೆ ಏರ್ತಾ ಇದೆ. 21 ಆನ್ ದಿ ಬೋರ್ಡ್.
ಚತುರ್ಥ ಓವರನ್ನು ಎಸೆಯಲು ಸಜ್ಜಾಗಿದ್ದಾರೆ. ಚೆಂಡನ್ನು ಮತ್ತೆ ಕೈಗೆತ್ತಿಕೊಳ್ಳುತ್ತಾ ಅನುಭವಿ ಆಟಗಾರ ಶಬೀರ್. ಶಬೀರ್ ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಬಲವಾದ ಹೊಡೆತ ರಾಯಿಫ್ ತಂಡಿದ್ದ ಒತ್ತ ಕ್ಷೇತ್ರಕ್ಷಣೆ ಖಂಡಿತವಾಗಿಯೂ ಸೊಗಸಾದ ಕ್ಷೇತ್ರಕ್ಷಣೆ ಇಲ್ಲಿ. ವಾಟ್ ಅ ಬ್ಯೂಟಿಫುಲ್, ಖಂಡಿತವಾಗಿಯೂ ಇಸ್ ಅ ಬ್ಯೂಟಿಫುಲ್ ಕ್ಷೇತ್ರಕ್ಷಣೆ ಜಲ್ಲೂರವರಿಂದ. ಖಂಡಿತವಾಗಿಯೂ ಗಮನ ಸೆಳೆಯುವಂತ ಕ್ಷೇತ್ರಪಾಲಕ ಖಂಡಿತವಾಗಿಯೂ 2 ಅಂಕವನ್ನು ಉಳಿಸಿಕೊಡ್ತಾ ಇದ್ದಾರೆ ಇಲ್ಲಿ. ಮತ್ತೊಮ್ಮೆ ಇದೀಗ ಶಬೀರ್ ಸೊಗಸಾದ ಹೊಡೆತ ಇಲ್ಲಿ. ಮತ್ತೆ ಅವಲಿ ಓಟಕ್ಕೆ ಪ್ರಯತ್ನವನ್ನು ನೀಡ್ತಾರ ಇಲ್ಲಿ. ಅವಲಿ ಓಟವನ್ನು ಕೂಡ ಪೂರ್ತಿಗೊಳಿಸ್ತಾ ಇದ್ದಾರೆ. ಮತ್ತೆ ತೃತೀಯ ಬಾರಿಗೆ ಸಜ್ಜಾಗಿದ್ದಾರೆ ಶಬೀರ್. ತಂಡ ಕೊಡ್ದ 3ನೇ ಎಸೆತ ಕಾಣಸಿಗ್ತಾ ಇದೆ. ಖಂಡಿತವಾಗಿಯೂ ಉತ್ತಮವಾದ ಕ್ಷೇತ್ರಪಾಲಕ ಜಲ್ಲೂರವರನ್ನು ಕಾಣಸಿಗ್ತಾ ಇದೆ. ಮತ್ತೊಮ್ಮೆ ಬಲವಾದ ಹೊಡೆತ, ಮತ್ತೆ ಇಲ್ಲಿ ಬ್ಯಾಕಪ್ ಮೂಲಕ ಹೋಗ್ತಾ ಇದ್ದಾರೆ. ಖಂಡಿತವಾಗಿ ಇಲ್ಲಿ ಮತ್ತೊಮ್ಮೆ ಅವಳಿಗೆ ಪುರಸ್ಕಾರ ಮನವಿ ನೀಡುತ್ತಾ ಇದ್ದಾರೆ ಇಲ್ಲಿ. ಖಂಡಿತವಾಗಿಯೂ ಮುಂದಿನ ಪಂದ್ಯಾಕೂಟಕ್ಕೆ ಆಜಾದ್ ಬೆಂಗಳೂರು ವಿರುದ್ಧವಾಗಿ ಚಾಲೆಂಜರ್ಸ್ ಕೋಟೆಕಾರು ಪದೇ ಕರೆಗೆ ಅವಕಾಶ ಮಾಡಿಕೊಡಬೇಡಿ. 2 ಟೈಮ್ ಅಪ್. ಸಾರಿ ಸ್ಕೋರ್ ಮುಸಂಟು 27 ಆನ್ ದಿ ಬೋರ್ಡ್. 27ಕ್ಕೆ ಏರುತ್ತಾ ಇದೆ. ಅರ್ಫಾನ್ ಎಲ್ಲಿದ್ದರೂ ವೀಕ್ಷಕ ವೀರನಗರ ಕೊಠಡಿಗೆ ಬರಬೇಕು. ಅರ್ಫಾನ್ ಅವರು ಎಲ್ಲಿದ್ದರೂ ವೀಕ್ಷಕ ವೀರನಗರ ಕೊಠಡಿಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ನಾಲ್ಕನೇ ಎಸೆತ ಬಗಾಲಿಡ್ತಾ ಇದೆ ಶಬೀರ್ ಅವರು ಎಸೆದ 3 ಚೆಂಡಿಗೂ ಕೂಡ 6 ಉತ್ತರ ಸಿಗ್ತಾ ಇದೆ. ಖಂಡಿತವಾಗಿಯೂ ಮತ್ತೊಮ್ಮೆ ದ ಟಾಲ್ ಮ್ಯಾನ್ ರಾಗೀಫ್ ಇಂಟು ದ ಮಿಡಲ್. ಬಲವಾಗಿ ದಂಡಿಸಿದ್ರು ಮತ್ತೊಮ್ಮೆ ರಾಯಿಫ್ ರವರು. ಸೊಗಸಾದ ಕ್ಷೇತ್ರಪಾಲಕ ಖಂಡಿತವಾಗಿಯೂ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿನ್ನೆಯಿಂದ ಬಹಳಷ್ಟು ರೀತಿಯಲ್ಲಿ ಸೊಗಸಾದ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ ಈ ಕ್ಷೇತ್ರಪಾಲಕ. ಖಂಡಿತವಾಗಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜಾನ್ ಗಾಯ್ಸ್ ವಿರುದ್ಧವಾಗಿ ಜಾನ್ ಗಾಯ್ಸಿನ ಚಿನ್ನ ಕೂಡ ಅಂತ ಹೇಳ್ಬೋದು ಈ ಒಂದು ಕ್ಷೇತ್ರಪಾಲಕ. ಮತ್ತೊಮ್ಮೆ ಬಲವಾಗಿ ದಂಡಿಸಿದ್ರು. ಗಾಳಿಯೆಲ್ಲ ಹೋಗಿದ ಚೆಂಡು ಇಲ್ಲಿ ಕೈ ಚೆಲ್ಲಿದಂತಹ ಚೆಂಡು. ಅವಲಿ ಓಟಕ್ಕೆ ಪ್ರಯತ್ನ. ಅವಲಿ ಓಟ ಕೂಡ ಫಲಿಸ್ತಾ ಇದೆ ಇಲ್ಲಿ. ಖಂಡಿತವಾಗಿಯೂ ಅವಲಿ ಓಟ ಫಲಿಸ್ತಾ ಇದೆ ಇಲ್ಲಿ. ಮತ್ತೆ ಖಂಡಿತವಾಗಿಯೂ ಒಂದು ಚೆಂಡನ್ನು ಕೈ ಚೆಲ್ತಾ ಇದ್ದಾರೆ ಇದೇ ಕ್ಷೇತ್ರಪಾಲಕ. ಮತ್ತೆ ಬಲವಾಗಿ ದಂಡಿಸಿದ್ರು. ಮತ್ತೆ ಇಲ್ಲಿ ಮೈ ಗಾಡ್ನೆಸ್, ಖಂಡಿತವಾಗಿ ಇಲ್ಲಿ ತೀರ್ಪುಗಾರ ತಮ್ಮ ನಿರ್ಣಯವನ್ನು ತಿಳಿಸಬೇಕು.
ಸಿಂಗಲ್ ಅವಳಿ ಓಟಕ್ಕೆ ಪ್ರಯತ್ನ, ಅವಳಿ ಅಂಕ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಪುಬರಿನ ಮುಕ್ತಾಯವಾಗ್ತಾ ಇದೆ. ಸ್ಕೋರ್ ಮುಜಾಂಟು 32ಕ್ಕೆ ಏರ್ತಾ ಇದೆ. 32 ಆನ್ ದಿ ಬೋರ್ಡ್. ಇನ್ನು 6 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಲಯನ್ಸ್ ತಂಡಕ್ಕೆ ಇದೊಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮೂಡಿದೆ. ಕಾದು ನೋಡೋಣ. ಆರಂಭಿಕ ದಾಂಡುಗಾರರಾಗಿ ಬಂದಂತ ಈ ಆಟಗಾರ ಇನ್ನೂ ಕೂಡ ಮೈದಾನದಲ್ಲಿ ಜೀವಿತಾವಧಿಯಲ್ಲಿದ್ದಾರೆ. ಈ 6 ಚೆಂಡುಗಳ ಮುಂದೆ ಈ ರಾಯಿಫ್ ಎನ್ನುವಂತ ದಾಂಡುಗಾರ ಅದು ಯಾವ ರೀತಿ ಪ್ರದರ್ಶನವನ್ನು ತೋರಿಸ್ತಾರೆ ಅಂತ ಕಾದು ನೋಡೋಣ. ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ತಂಡದ ಮಾಲಕರಾದಂತಹ ಶಂಶೀರ್ ಅವರು. ತೀರ್ಪುಗಾರರಿಂದ ನೋ ಬಾಲ್, ಫ್ರೀ ಹಿಟ್ ಡೆಲಿವರಿ ಚಾನ್ಸ್ ಎಲ್ಲಿದೆ. ಬಲವಾದ ಹೊಡೆತ, ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆಪಟ್ಟಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ಬಲವಾದ ಹೊಡೆತ, ಮತ್ತೆ ದಂಡು ಮುಖ್ಯವಾಗಿ ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇನ್ನು ಶಂಶೀರ್ ತಂದುಕೊಡಿದ ಕೊನೆಯ 4 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಮತ್ತೆ ಬಲವಾಗಿ ದಂಡಿಸಿದ್ರು, ಮತ್ತೆ ಒಂದು ಅಂಕವಷ್ಟೇ ಸಿಗುತ್ತಾ ಇದೆ. ಖಂಡಿತವಾಗಿಯೂ ಕಿಂಚಿತ್ ಅವಕಾಶ ಕೊಡ್ತಾ ಇಲ್ಲ ಇಲ್ಲಿ ಶಂಶೀರ್ ಅವರು. ದೊಡ್ಡ ಆಟಗಾರನಿಗೆ ಕಿಂಚಿತ್ ಅವಕಾಶ ಬಿಟ್ಟು ಕೊಡ್ತಾ ಇಲ್ಲ. ಜಾನ್ ಗೈಸ್ ತಂಡದ ಅನುಭವಿ ಎಸೆತಗಾರ ಶಂಶೀರ್ 4ನೇ ಎಸೆತ. ಶಂಶೀರ್ ತಂಡ ಕೊಡಿದ 4ನೇ ಎಸೆತ. ತಂದುಕೊಡಿದ 4ನೇ ಎಸೆತ. ಕೊಂಚ ಮಟ್ಟಿಗೆ ಬದಲಾವಣೆ ಆಗುತ್ತಾ ಇದೆ. ರಾಯಿಫ್ ರವರು ಖಂಡಿತವಾಗಿಯೂ ರಾಯಿಫ್ ರವರು ರಿಟೈರ್ಡ್ ಔಟ್ ಆಗ್ತಾ ಇದ್ದಾರೆ. ಇವರ ಸ್ಥಾನವನ್ನು ತುಂಬಲು ಲಯನ್ಸ್ ವಿರುದ್ಧವಾಗಿ ನೌಫಲ್ ಎನ್ನುವಂತ ದಾಂಡುಗಾರರ ಆಗಮನವಾಗುತ್ತಾ ಇದೆ. ಮತ್ತೊಮ್ಮೆ ನೌಶೀರ್ ಅವರು. ಮತ್ತೆ ಸೊಗಸಾದ ದಾಳಿ, ಯಾವುದೇ ಮುನಿವಿ ಕಂಡು ಬರುತ್ತಾ ಇಲ್ಲ. ಚುಕ್ಕಿಯಾಗುತ್ತಾ ಇದೆ. ಅವಳ ಬ್ಯೂಟಿಫುಲ್ ಡೆಲಿವರಿ. ತಂಡದ ಅನುಭವಿ ಎಸೆತಗಾರ ಮತ್ತೆ ತನ್ನ ಕುರಿತ ಕೊನೆಯ 2 ಎಸೆತ ಬಾಕಿಯಾಗುತ್ತಾ ಇವೆ. ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ, ಇಲ್ಲಿ ಯಾವುದೇ ಪ್ರಯತ್ನ ಕಂಡು ಬರ್ತಾ ಇಲ್ಲ. ಒಂದು ಅಂಕ ದಂಡು ಮುಖ್ಯವಾಗಿ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಸಾಂಟು 37, 37ಕ್ಕೆ ಏರುತ್ತಾ ಇದೆ. 37 ಆನ್ ದಿ ಬೋರ್ಡ್. ಕೊನೆಯ ಇನ್ನಿಂಗ್ಸಿನ ಕೊನೆಯ 1 ಎಸೆತ ಮಾತ್ರ ಬಾಕಿ ಆಗ್ತಾ ಇದೆ. ಜಾನ್ ಗೈಸ್ ವಿರುದ್ಧವಾಗಿ ಕೊನೆಯ 1 ಎಸೆತ ಬಾಕಿ ಆಗ್ತಾ ಇವೆ. ಬಲವಾಗಿ ದಾಂಡಿಸಿದ್ರು ನೌಫಲ್ ರವರು. ಅವಲಿ ಓಟಕ್ಕೆ ಪ್ರಯತ್ನವನ್ನು ನೀಡ್ತಾರಾ? ಇಲ್ಲಿ ಇಲ್ಲ. ರನ್ ಔಟ್. ಖಂಡಿತವಾಗಿ ಸೊಗಸಾಗಿ ರನ್ ಔಟ್ ಆಗಿದೆ. ಉತ್ತಮವಾದ ಎಸೆತ ಅಲ್ಲಿ ಕ್ಷೇತ್ರಪಾಲಕನ ತೀರ್ಪುಗಾರರಿಂದ ತಮ್ಮ ನಿರ್ಣಯವನ್ನು ತಿಳಿಸಬೇಕು.
ಅಂಪೈರ್ ತೀರ್ಪುಗಾರರೇ ತಮ್ಮ ನಿರ್ಣಯವನ್ನು ಇಲ್ಲಿ ತಿಳಿಸಬೇಕು. ತೀರ್ಪುಗಾರರೇ ಈಗ ಎಷ್ಟು ಸ್ಕೋರ್ ಅಂತ ತಮ್ಮ ನಿರ್ಣಯವನ್ನು ತಿಳಿಸಬೇಕು. 3 ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. 3 ಅಂಕಗಳು. ಇದರೊಂದಿಗೆ ಒಬ್ಬರಿಗೆ ನಾಂದಿಯಾಗುತ್ತಾ ಇದೆ. ಒಬ್ಬರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 40ಕ್ಕೇರ್ತಾ ಇದೆ. 40 ಆನ್ ದಿ ಬೋರ್ಡ್. 40 ಖಾತೆಯಲ್ಲಿ ಜಮಾವಣೆಗೊಳ್ಳಲಿದೆ. 30 ಎಸೆತಗಳ ಮುಂದೆ 41ರ ಗುರಿ ಬೆನ್ನಟ್ಟಬೇಕಾಗಿದೆ. ಮುಂದಿನ ವೀಕ್ಷಕ ವಿವರಣೆಗಾರಿಕೆಗೆ ಹಲವಾರು ಕಡೆಯಲ್ಲಿ ವೀಕ್ಷಕ ವಿವರಣೆ ಮಾಡಿದಂತಹ ಹಲವು ಪ್ರಶಸ್ತಿಗೆ ವಿಜೇತರಾದಂತಹ ಈ ಒಂದು ವೀಕ್ಷಕ ವಿವರಣೆಗಾರ ಖಂಡಿತವಾಗಿಯೂ ಅನ್ಸಾರ್ ಕೊಡುಂಗಾಯಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. धन्यवाद चाहता हूँ मिस्टर मुजम्मिल. ಎಸ್ ಮುಂದುವರಿಸಬೇಕಾಗಿದೆ ಪಂದ್ಯಾಕೂಟ. ಇಲ್ಲಿ ಸಾಗಿ ಬರ್ತಾ ಇದೆ. ಇಲ್ಲಿ ಇನ್ನಿಂಗ್ಸ್ ನಂಬರ್ 1 ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಲಯನ್ಸ್ ಅಚ್ಚನಡಿಗ ಗಳಿಸಿದ ಮೊತ್ತ 40-41ರ ಸವಾಲು. 41ರ ಸವಾಲಿದೆ. 30 ಚೆಂಡುಗಳ ಪಂದ್ಯಾಕೂಟ ಇಲ್ಲಿ ಬಾಕಿ ಇದೆ. ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುವಂತ ಸಮಯ. is back to the match. Innings number 2. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುವಂತ ಸಮಯ. ಎಸ್ 41ರ ಸವಾಲಿದೆ. ಪ್ರತಿ ಒಂದು ಓವರಿಗೆ 8.20 ಎಂಬ ರಿಕ್ವೈರ್ಡ್ ರನ್ ರೇಟ್ ಅಲ್ಲಿ ಇಲ್ಲಿ ಜಾನ್ ಗೈಸ್ ತಂಡಕ್ಕೆ ಬೇಕಾಗಿದೆ. ಪ್ರತಿ ಒಂದು ಓವರಿಗೆ 8.20 ಎಂಬ ರನ್ ಗಳಿಕೆ ರಿಕ್ವೈರ್ಡ್ ರನ್ ರೇಟ್ ಅಲ್ಲಿ ಬರಬೇಕಂತ ಅನಿವಾರ್ಯತೆ ಇದೆ. ಇಲ್ಲಿ ಆರಂಭದ ಓವರ್ ಜಾನ್ ಗೈಸ್ ಆರಂಭದ ತಾಂಡುಗಾರ ಆಗಮವಾಗಿದೆ. ಜೆರ್ಸಿ ನಂಬರ್ 77 ಬಡಿ ದಾರಿ ಜೊತೆಗೂಡುತ್ತಾ ಶಬೀರ್ ಜೊತೆಗೂಡುತ್ತಾ ಮುನೀರ್. ಎಸೆತಗಾರಿಕೆ ಭಾಗದಲ್ಲಿ ನೌಫಲ್. Yes, start the match. Time start now. ಎಸ್ ನೌಫಲ್ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ ಆರಂಭದ.
ಇಸ್ ಆರಂಭದ ಓವರ್. ನೌಫಲ್ ಶ್ರೇಷ್ಠ ಮಟ್ಟದ ಚೆಂಡಿ ದಾಳಿ. ಪ್ರಥಮ ಚೆಂಡು ಇಲ್ಲಿ ಮುಕ್ತಾಯಗೊಳ್ತಾ ಇದೆ. ಅದು ಲೆಗ್ ಬಾಯ್ ಮುಖೇನವಾಗಿ ಒಂದು ಓಟ. ಈ ಒಂದು ಓಟದೊಂದಿಗೆ ಖಾತೆ ಶುಭಾರಂಭಗೊಳ್ತಾ ಇದೆ ಜಾನ್ ಗೈಸ್ ಪರವಾಗಿ. 41 ಓಟದ ನಿವಾರ್ಯತೆ. 30 ಚೆಂಡು ಮುಂದೆ ಒಂದು ಬಂದಾಗಿದೆ. 40 ಬೇಕಾಗಿದೆ. ಉಳಿದಂತ 29 ಚೆಂಡು ಮುಂದೆ. ನೌಫಾಲ್ ತನ್ನದಾದ ಶೈಲಿಯಲ್ಲಿ ರೈಟ್ ಆರ್ಮ್ ಒಂದು ಮಾದರಿ ಕಾಟ್ ಮಾಡೋ ಪ್ರಯತ್ನ. ಆದರೆ ಇಲ್ಲಿ ಬೈ ಮುಖೇನವಾಗಿ ಒಂದು ಓಟ ಕಾರಣ ಸಿಗ್ತಾ ಇದೆ. ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 2 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಆರಂಭದ ಚೆಂಡು ಲೆಗ್ ಬೈ, ದ್ವಿತೀಯ ಚೆಂಡು ಬೈ ಮುಖೇನವಾಗಿ. ಇಲ್ಲಿ ಅದ್ಭುತ ನೇರ ಗೋರಿ ಬಿದ್ದಲ್ಲಿ ಅಪಾಯ ಬಿತ್ತು. ಆದರೆ ಇಲ್ಲಿ ಮತ್ತೆ ಲೆಗ್ ಬೈ ಮುಖೇನವಾಗಿ ಒಂದು ಓಟ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 3 ಚೆಂಡು ಇಲ್ಲಿ ಮುಕ್ತಾಯ. ಪವರ್ ಪ್ಲೇ ಲಾಭವನ್ನು ಪಡೆದುಕೊಳ್ತಾರೆ. ಕಾಲುನುಪಿಗಾಗಿದೆ 3 ಚೆಂಡು ಮುಂದೆ. ಇಲ್ಲಿ ಜಾನ್ ಗೈಸ್ ತಂಡದ ದಾಂಡುಗಾರದ ಆ ದಂಡಿನ ಶಬ್ದಗಳು ಇಲ್ಲಿ ಕೇಳಿ ಬರಲೇಬೇಕಾಗಿದೆ. ಕಾರಣ ಇಲ್ಲಿ ಕ್ಲೀನ್ ಬಾಲ್ ಸರವೇಗದ ಚೆಂಡಾಗಿತ್ತು. ಆದರೆ ಇಲ್ಲಿ ಕ್ಲೀನ್ ಬೌಲ್ಡ್ ಮುಖೇನವಾಗಿ ಪ್ರಥಮ ಆಘಾತ. ಇಲ್ಲಿ ಮುನೀರ್ ಇಸ್ ದ ಮ್ಯಾನ್ ವಾಕಿಂಗ್ ಬ್ಯಾಕ್ ದ ಪೆವಿಲಿಯನ್. ಆರಂಭದ ಭರವಸೆಯ ಆಟಗಾರ ವೀಕ್ಷಣೆ ಮಾಡುವಾಗ ಅಂಕಾಂಶ ಪಟ್ಟಿಯಲ್ಲಿ 3 ಓಟ, 4 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಕಂಜೂಸು ದಾಳಿಗಾರ ನೌಫಲ್ ಅಂತಿಮ 2 ಚೆಂಡು ಎಸೆಯಬೇಕಾಗಿದೆ. The new man into the middle, jersey number 7. ಶಂಶೀರ್ ದಾಂಡುಗಾರ ಭಾಗದಲ್ಲಿ ಶಂಶೀರ್ 2 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 2 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ ಗಳಿಸಿದಂತ ಮೊತ್ತ 3 ಓಟ, 41ರ ಸವಾಲಿದೆ. ಇನ್ನೂ ಕೂಡ 30 ಇಲ್ಲಿ ಬಹಳಷ್ಟು ಪ್ರಯತ್ನ ಪಡೆದುಕೊಂಡ್ರು ಇಲ್ಲಿ ಎಸೆತಗಾರ. ಇಲ್ಲಿ ಒಂದು ಓಟ ಮಾತ್ರ. ಮೈ ಗುಡ್ನೆಸ್, ಕೊಂಚ ಮಟ್ಟಿಗೆ ಚಂದ್ರಕ್ಷ ಭಾಗದಲ್ಲಿ ಎಡಬಟ್ರು. ಒಂದು ಓಟ ಇಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 4. ಕೊನೆಯ ಒಂದು ಚೆಂಡು ಬಾಕಿ ಇದೆ. ಪವರ್ ಪ್ಲೇ ಅಂತಿಮ ಚೆಂಡು ಬಾಕಿ ಇದೆ. ಯಾವುದೇ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ದಾಂಡುಗಾರನ್ನು ಕಟ್ಟಿ ಹಾಕ್ತಾ ಇದ್ದಾರೆ. ಖಂಡಿತ ಇಲ್ಲಿ ಪ್ರಥಮ ಓವರಿನ ಅಂತಿಮ ಬಾರಿಗೆ ಸೇಬೇಕಾಗಿದೆ. ಕೊನೆಯ ಬಾರಿಗೆ ಕಡೆತ ಒಂಚು ಬಾಲ್. ಪವರ್ ಪ್ಲೇಯ ಅಂತಿಮ ಚೆಂಡು, ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಆದರೆ ಇಲ್ಲಿ ಒಂದು ಓಟದೊಂದಿಗೆ ಪ್ರಥಮ ಓವರ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 1. Skumusam to 5 on the board without loss of valuable first wicket. Munir into the pavilion, valuable first wicket inside of Jan Gais.
Yes, start the match. The next match, take again, big match, high voltage match. Azad Bangalore take again. Challengers Kotekar. The tossing ceremony, the heartily welcome to captain. Challengers Kotekar അതുപോലെ തന്നെ ആസാദ് ബംഗളൂരിന്റെ ക്യാപ്റ്റൻ എത്ര പെട്ടെന്ന് മൈക്കുമായി ബന്ധപ്പെടുക. അടുത്ത മത്സരത്തിന് ടോസിനായി ആസാദിന്റെ ക്യാപ്റ്റൻ ഇവിടെ കാണുന്നില്ല. എത്ര പെട്ടെന്ന് മൈക്കുമായി ബന്ധപ്പെടുക. അടുത്ത മത്സരത്തിന് ടോസിനായി ഇവിടെ ആദ്യ ഓവർ സമാപ്തി കൊടുക്കുമ്പോൾ ഇവിടെ സ്കോർ നില 5 എന്ന നിലയിൽ രണ്ടാമത്തെ ഓവറുമായി രണ്ടാമത്തെ ഓവറിന്റെ ആദ്യത്തെ പന്ത് നൗസീർ ഇവിടെ പന്തെറിഞ്ഞ മനോഹരമായ പന്തായിരുന്നു. ഇവിടെ ഒരു റൺ കരസ്ഥമാക്കുമ്പോൾ സ്കോർ നില 6 എന്ന നിലയിൽ 41 വിജയത്തിന്റെ ലക്ഷ്യം. ഇവിടെ രണ്ടാമത്തെ ഓവറിന്റെ രണ്ടാമത്തെ പന്ത് നൗസീർ മനോഹരമായ പന്തായി ഇവിടെ വൈറ്റ് കരസ്ഥമാക്കുമ്പോൾ സ്കോർ നില 7 എന്ന നിലയിൽ രണ്ടാമത്തെ പന്തുമായി ആദ്യ ഓവർ സമാപ്തി കൊള്ളുമ്പോൾ രണ്ടാമത്തെ ഓവറിന്റെ രണ്ടാമത്തെ പന്തുമായി സ്കോർ നില 7 എന്ന നിലയിൽ ഒരു വിക്കറ്റ് നഷ്ടമാകുമ്പോൾ ഇവിടെ എടുക്കാൻ ശ്രമിക്കുന്നുവോ വരൻ കൂടി രണ്ടാമത്തെ റൺസും ഇവിടെ കരസ്ഥമാക്കുന്നു. ഇവിടെ 2 റൺസ് കരസ്ഥമാക്കുമ്പോൾ സ്കോർ നില 9 എന്ന നിലയിൽ അവസാനത്തെ 4 പന്ത് ഇവിടെ ബാക്കി നിൽക്കവേ ഇവിടെ നൗസീർ മൂന്നാമത്തെ പന്തുമായി ഇവിടെ ഉയർത്തിയെടുക്കാൻ ശ്രമിക്കുമ്പോൾ റൺ കരസ്ഥമാക്കുമ്പോൾ സ്കോർ നില 10 എന്ന നിലയിൽ അവസാനത്തെ 3 പന്ത് ഇവിടെ ബാക്കി നിൽക്കവേ ಲಾಸ್ಟ್ 3 ಮುಟ್ಟುಗೋ ಎಸ್ 3 ಚೆಂಡಿನಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ ಅಂಕಾಂಶ ಪಟ್ಟಿಯಲ್ಲಿ 10 1 ಉದರಿ ನಷ್ಟದೊಂದಿಗೆ 4ನೇ ಬಾರಿ ಮತ್ತೊಮ್ಮೆ ರೈಟ್ ಹ್ಯಾಂಡ್ ಬಾದ್ರಿ ಶ್ರೇಷ್ಠ ಮಟ್ಟದ ಒಂದು ಚೆಂಡಿನ ದಾಳಿ ಯಾವುದೇ ಓಟಗಳಿಗೆ ಅವಕಾಶ ನೀಡ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಡಾಟ್ ಅಂಡ್ ಡೆಲಿವರಿ ಅಂತಿಮ 2 ಚೆಂಡು ಬಾಕಿ ಇದೆ. ಅಂಕಾಂಶ ಪಟ್ಟಿಯಲ್ಲಿ 10 31 ಬೇಕಾಗಿದೆ. 26 ಚೆಂಡು ಮುಂದೆ ಬೇಕಾಗಿದೆ. 20 ಚೆಂಡು ಮುಂದೆ ಬೇಕಾಗಿದೆ. 31 ಇಲ್ಲಿ ಒಂದು ಒಟ್ಟಿಗೆ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 11. ಕೊನೆಯ ಒಂದು ಚೆಂಡು ಬಾಕಿ ಇದೆ. ನೌಸೀರ್ ಅಂತಿಮ ಬಾರಿಗೆ ಬೇಕಾಗಿದೆ. ತೀರ್ಪುಗಾರ ತಳ್ಳುತ್ತಾ ರೈಟ್ ಹಂಬರವನ್ನು ಬದಲಿಸಬೇಕಾಗಿದೆ. ಶ್ರೇಷ್ಠ ಮಟ್ಟದ ಒಂದು ಚೆಂಡಿನ ದಾಳಿ ಇಲ್ಲಿ ಯಾವುದೇ ಫುಟ್ಗಳಿಗೆ ಎಂಡ್ ಆಫ್ ದಿ ಓವರ್ ನಂಬರ್ 2 രണ്ടാമത്തെ ഓവർ കരസ്ഥമാക്കുമ്പോൾ സ്കോർ നില 11 എന്ന നിലയിൽ 1 വിക്കറ്റ് നഷ്ടപ്പെടുമ്പോൾ ഇവിടെ ജാൻ ഗൈസ് end of the over number 2 comes up to 11 and the board without loss of valuable first wicket inside of Jan guys. ಪ್ರಥಮ ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 11ಕ್ಕೆ ಮುಂದೆ ಎಂಬ ಸ್ಥಿತಿಯಲ್ಲಿ ಜಾನ್ ಗೈಸ್ ಈ ಬಾರಿ ಕೊನೆಯ 18 ಚೆಂಡು ಮುಂದೆ ಇಲ್ಲಿ ಬೇಕಾಗಿದೆ. 30 ಓಟದ ಅನಿವಾರ್ಯತೆ. 18ರ ಮುಂದೆ ಬೇಕಾಗಿದೆ 30 ಓಟದ ಅನಿವಾರ್ಯತೆ. ಒಂದೊಂದು ಓವರಿಗೆ 10.00 ಎಂಬ ರಿಕ್ವೈರ್ಡ್ ರನ್ ರೇಟಲ್ಲಿ ಗಳಿಸಬೇಕಾದ ಅನಿವಾರ್ಯತೆ ಜಾನ್ ಗೈಸ್ಗೆ. ಪ್ರತಿಯೊಂದು ಓವರಿಗೆ 10 ಬೇಕಾಗಿದೆ. ಇಲ್ಲಿ 30 ಬೇಕಾಗಿದೆ. 18 ಚೆಂಡು ಮುಂದೆ 2 ಓವರ್ ಮುಕ್ತಾಯದೊಂದಿಗೆ ಅರ್ಥ 12 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ 11 ಓಟ ಇಲ್ಲಿ ಜಾನ್ ಗೈಸ್ ತಂಡ ಆಡ್ತಾ ಇದೆ. ಮತ್ತೊಮ್ಮೆ ತೀರ್ಪುಗಾರನ ದಂಡುತ್ತಾ ತನ್ನದ ಶೈಲಿಯಲ್ಲಿ ಎಸೆದುಗಾರಿಕೆ ಭಾಗದಲ್ಲಿ ನೌಫಲ್ ತನ್ನ ಕೂಟದ ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ಆ ಆರಂಭದ ಓವರ್ನಲ್ಲಿ ಕೇವಲ 5 ಓಟ 1 ಉದರಿ ಕಬಳಿಸಿದ ನೌಫಲ್ ದ್ವಿತೀಯ ಓವರಿನ ಆರಂಭದ ಚೆಂಡಿಸಬೇಕಾಗಿದೆ. ತೀರ್ಪುಗಾರನ ದಂಡುತ್ತಾ ಅದ್ಭುತವಾದ ಎಸೆದುಗಾರಿಕೆ. ಈ ಬಾರಿ ನೇರ ಗುರಿ ಬಿದ್ದಲ್ಲಿ ಅಪಾಯವಿತ್ತು. ಆದರೆ ಚಿತ್ರರಕ್ಷಕ ಮನಸ್ಸೊಳ್ಳಿಲ್ಲ. ಕೇವಲ 1 ಓಟಿಲಿ ಕಾಣಸಿಗುವಾಗ ಅಂಕಾಂಶ ಪಟ್ಟಿಯಲ್ಲಿ
12 ಪ್ರಥಮ ಚೆಂಡು ಲೆಗ್ ಬೈ ಮುಖೇನ ಬರ್ತಾ ಇದೆ. ದ್ವಿತೀಯ ಬಾರಿಗೆ ರೈಟ್ ಆರ್ಮ್ ರೌಂಡ್ ಆದೇಶಿಸಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ತನ್ನದಾದ ಶೈಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಈ ಬಾರಿ ಮತ್ತೆ ತೀರ್ಪುಗಾರದ ಬರ್ತಾ ಇದೆ, ಅದು ಕೂಡ ಲೆಗ್ ಬೈ ಮುಖೇನವಾಗಿ ಒಂದು ಓಟ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 13 ಮೂರನೇ ಓವರ್ ಚಾಲ್ತಿಯಲ್ಲಿ ಬಹಳಷ್ಟು ನಿಧಾನಗತಿಯಲ್ಲಿ ರನ್ಗಳಿಗೆ ಸಾಗಿ ಬರ್ತಾ ಇದೆ. ಯಾವುದೇ ದೊಡ್ಡ ಹೊಡೆತಗಳಿಗೆ ಅವಕಾಶ ನೀಡದೆ ಒಂದೊಂದು ಓಟಗಳಿಗೆ ಅವಕಾಶ ನೀಡುತ್ತಾ ಒಂದು ರೀತಿಯಲ್ಲಿ ದಾಂಡುಗಾರನ್ನು ಕಟ್ಟಿ ಆಗ್ತಾ ಇದೆ. ಕಾರಣ 41ರ ಸವಾಲಿದೆ. ಯಾವುದೇ ದೊಡ್ಡ ಹೊಡೆತಕ್ಕೆ ಅವಕಾಶ ನೀಡ್ತಾ ಇಲ್ಲ. ಒಂದು ಓಟಲ್ಲಿ ಸಂಭವ. ಮೈ ಗಾಡ್ನೆಸ್, ಇಲ್ಲಿ ಕಲಪೆ ಚಿತ್ರಕ್ಷಣೆ ಕಾಣ ಸಿಗ್ತಾ ಇದೆ. 4 ಓಟ ಇಲ್ಲಿ ಬರ್ತಾ ಇದೆ, ಅದರಲ್ಲೂ 3 ಓಟ ಈ ಕ್ಷೇತ್ರರಕ್ಷಕ ಕೊಡುಗೆಯಾಗಿ ನೀಡ್ತಾ ಇದ್ದಾನೆ. ಒಂದಕ್ಕೆ ಒಂದು ಓಟಗಳಿಗೆ ಅವಕಾಶ ಇತ್ತು, ಆದರೆ ಇಲ್ಲಿ ಬೌಂಡರನ್ನು ಬಿಟ್ಟುಕೊಟ್ರು. ಇಲ್ಲಿ ಜಾಬೀರ್ ಖಂಡಿತವಾಗ್ಲೂ 3 ಓಟ ಕೊಡುಗೆಯಾಗಿ ಜಾಬೀರ್ ನೀಡುವುದಾದರೆ ಇಲ್ಲಿ ಎದುರಾಳಿ ತಂಡ ಲಾಭವನ್ನು ಪಡ್ಕೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 17, 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಇಲ್ಲಿ 2 ಲೆಗ್ ಮೈ ಮುಖೇನವಾಗಿ 2 ಓಟ ಬಂದು ಅದರ ಬಳಿಕ ಇಲ್ಲಿ ಬೌಂಡರಿ. ಒಟ್ಟಾರೆಯಾಗಿ ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 17, 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುವಾಗ 4ನೇ ಬಾರಿಗೆ ಎಸೆಯಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ನೌಫಲ್ ತನ್ನ ಕೂಟದ ದ್ವಿತೀಯ ಓರಿನ 4ನೇ ಚೆಂಡು. 3 ಚೆಂಡು ಸಂಪೂರ್ಣಗೊಳ್ಳುತ್ತಾ ಇದೆ. 4ನೇ ಬಾರಿಗೆ ಆಫ್ ಸೈಡ್ ಗೆ ಚೆಂಡನ್ನು ತಾಳಿದ್ರು. 1 ಓಟ ಸಂಪೂರ್ಣ. ಅವಳಿ ಓಟಕ್ಕೆ ಕಾರ್ಯ ನೀಡಿದ್ರು. ವಿಕೆಟ್ ನ ಮಧ್ಯೆ ಹೊಂದಾಣಿಕೆ ಓಟ, ಆದರೆ ಗೂಡ್ ರಕ್ಷಣೆ ಭಾಗದಲ್ಲಿ ಕೊಂಚ ಮಟ್ಟಿಗೆ ಗಳಿಬಿಳಿ ಕಾಣ ಸಿಗ್ತಾ ಇದೆ. ಆದರೆ 2 ಓಟ ಇಲ್ಲಿ ಸಂಪೂರ್ಣಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 19, ಅಂತಿಮ 2 ಚೆಂಡು ಬಾಕಿ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 3. ಪ್ರೋಗ್ರೆಸ್ ಲಾಸ್ಟ್ 2 more to go. Comes to 19 on the board without loss of valuable first wicket. John guys, ಲಾಸ್ಟ್ 2 more to go. ಅವಸಾನത്തെ 2 ಪಂದು ಮಾತ್ರ ಬಾಕಿ ನಿಲ್ಕವೆ. ಅದ್ಭುತವಾದ ಹೊಡೆತ. ಮೈ ಗಾಡ್ನೆಸ್, ಕ್ಯಾಚ್ ಔಟ್ ಮುಖೇನವಾಗಿ ಕೊನೆಯ ಗಳಿಗೆಯಲ್ಲಿ ಬಹುದೊಡ್ಡ ಆಘಾತ ಕಾಣ ಸಿಗ್ತಾ ಇದೆ. ಖಂಡಿತವಾಗ್ಲೂ ಇಲ್ಲಿ ಆ ಜೊತೆಯಾಟ ಬೆಳೆಯುವ ಸಂದರ್ಭದಲ್ಲಿ ಇಲ್ಲಿ ಬ್ರೇಕ್ ಥ್ರೂ ನೀಡ್ತಾ ಇದ್ದಾನೆ ನೌಫಲ್. ಖಂಡಿತವಾಗ್ಲೂ ಇಲ್ಲಿ ಬಹುದೊಡ್ಡ ಆಘಾತ ಇಲ್ಲಿ ಕಾಣ ಸಿಗ್ತಾ ಇದೆ ತಂಡಕ್ಕೆ. ಜಾನ್ ಗೈಸ್ ತಂಡದ ಭರವಸೆ ಆಟಗಾರನ ಆಟ ಅಂತ್ಯಗೊಳ್ಳುತ್ತಾ ಇದೆ. 5 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಇಲ್ಲಿ 2.5 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 19, ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. 5 ಚೆಂಡು ಇಲ್ಲಿ ಸಂಪೂರ್ಣಗೊಂಡಿದೆ. 5 ಓವರ್ಗಳ ಪಂದ್ಯಾಕೂಟ, 30 ಚೆಂಡುಗಳ ಪಂದ್ಯಾಕೂಟ. ಇಲ್ಲಿ ಗಳಿಸಿದಂತ ಮೊತ್ತ 41ರ ಸವಾಲಿದೆ. ಜಾನ್ ಗೈಸ್ ತಂಡಕ್ಕೆ ಕಮ್ ಬ್ಯಾಕ್ ಮಾಡಲೇಬೇಕಾಗಿದೆ. 13 ಚೆಂಡು ಬಾಕಿ ಇದೆ. ಇನ್ನು ಕೂಡ 22 ಬೇಕಾಗಿದೆ. 13 ಚೆಂಡು ಮುಂದೆ 22 ಬೇಕಾಗಿದೆ. ದೊಡ್ಡ ಹೊಡೆತಗಳಿಗೆ ನೋಟ್ ಇಡಲೇಬೇಕಾಗಿದೆ. ಅಂಕಾಂಶ ಪಟ್ಟಿಯಲ್ಲಿ 19, 41ರ ಸವಾಲು. ಕೊನೆಯ 1 ಚೆಂಡನ್ನು ಎಸೆಯಬೇಕಾಗಿದೆ. ಹೊಸ ದಾಂಡಿಗ ಜೆರ್ಸಿ ನಂಬರ್ 10 ಬನಿಯನ್ ದಾರಿ ದಾಂಡುಗಾರ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಶಾಫಿ ಪರಿಚಯವಾಗ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಇಲ್ಲಿ ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ಇಲ್ಲಿ ಓಟಗಳಿಗೆ ಅವಕಾಶ ನೀಡ್ತಾ ಇಲ್ಲ. ಓವರ್ ಮುಕ್ತಾಯಗೊಳ್ಳುತ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 3. ಸ್ಕೋರ್ moves up to 19 on the board without loss of valuable big 2 wicket inside of John guys. Here we go. 12 to go. 12 to go, 22 to get. 1 ಓವರಿಗೆ 11ರ ಸರಾಸರಿಯಲ್ಲಿ ರನ್ ಗಳಿಕೆ ಬರಬೇಕಾದಂತಹ ಅನಿವಾರ್ಯತೆ ಇದೆ ಜಾನ್ ಗೈಸ್ ತಂಡಕ್ಕೆ. ದೊಡ್ಡ ಹೊಡೆತಗಳಿಗೆ ಇಲ್ಲಿ ಖಂಡಿತವಾಗ್ಲೂ ನೋಟ್ ಅನ್ನು ಇಡಲೇಬೇಕಾಗಿದೆ. ದಾಂಡುಗಾರರೇ ತಮ್ಮ ದಾಂಡು ಗರ್ಜಿಸಿದಲ್ಲಿ ಪಂದ್ಯಾಕೂಟಕ್ಕೆ ಒಂದು ಆಸರೆ ಆಗಬಹುದಾಗಿದೆ ಜಾನ್ ಗೈಸ್ ತಂಡದ ಆಟಗಾರರೇ. ಆದರೆ ಇಲ್ಲಿ ತಡೆ ಹಿಡಿಯುವರೆ ಲಯನ್ಸ್ ಅಜ್ಜನಡ್ಗ ತಂಡದ ಆಟಗಾರರು ಬಹುತೇಕ ದಾಂಡುಗಾರನ್ನು ಕಟ್ಟಿ ಆಗ ರೂಪದಲ್ಲಿ ಕಾಣುವುದಾದ್ರೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. 1 ಓಟ ಮಾತ್ರ ಬರುತ್ತಾ ಇದೆ. 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 20 ಕಾರಣ ಸಿಗ್ತಾ ಇದೆ. 20, 21, 21 ಬೇಕಾಗಿದೆ. ಉಳಿದಂತ 11 ಚೆಂಡು ಮುಂದೆ 11 to go. 21 ರನ್ ರಿಕ್ವೈರ್ಡ್. ದ್ವಿತೀಯ ಬಾರಿಗೆ ಸೇಬೇಕಾಗಿದೆ. ಅಪ್ಪಿ ಎಸೆತಗಾರಿಕೆ ಭಾಗದಲ್ಲಿ ರೈಟ್ ಹ್ಯಾಮರ್ ಒಂದು ಮಾದರಿ ತೀರ್ಪುಗಾರ ದಾಟುತ್ತಾ ತನ್ನದಾದ ಶೈಲಿಯಲ್ಲಿ ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸಿನ
ನಾಲ್ಕನೇ ಓವರ್ ಚಾಲ್ತಿಯಲ್ಲಿ ಇರುವಾಗ ಅಪ್ಪಿ ಎಸೆಯಬೇಕಾಗಿದ್ದ ಈ ಬಾರಿಗೆ ಸೊಗಸಾದ ಹೊಡೆತ ಜಾನ್ಮೆಯ ಹೊಡೆತವಾಗಿತ್ತು. ಒಂದು ಓಟದಲ್ಲಿ ಸಂಪೂರ್ಣಗೊಳ್ತಾ ಇದೆ. ಅವಳಿ ಓಟಕ್ಕೆ ಕರೆ ನೀಡಿದ್ರು, ನೇರ ಗುರಿ ಬಿದ್ದಲ್ಲಿ ಖಂಡಿತವಾಗ್ಲೂ ಬಹಳಷ್ಟು ಅವಕಾಶ ಇತ್ತು. ಆದರೆ ಇಲ್ಲಿ 1-2 ಓಟಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 22 2 ಚೆಂಡು ಮುಂದೆ 3 ಓಟವನ್ನು ಇಲ್ಲಿ ಅಪ್ಪಿ ಬಿಟ್ಟುಕೊಟ್ರು. ತೃತೀಯ ಬಾರಿಗೆ ಸೇವೆಗಾಗಿದೆ ಅಪ್ಪಿ. ರೈಟ್ ಮನೋದ ಮಾದರಿ ತನ್ನದಾದ ಶೈಲಿಯಲ್ಲಿ ಭೂಮಿ ತಾಯಿಗೆ ಚೆಂಡನ್ನು ಬಡಿಯುತ್ತಾ ತೃತೀಯ ಬಾರಿಗೆ ಸೇವೆಗಾಗಿದೆ. ಮತ್ತೊಮ್ಮೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ಟುಕೊಂಡ್ರ ಅಪ್ಪಿ. ಒಂದು ಓಟಕ್ಕೆ ಮಾತ್ರ ಬಿಟ್ಕೊಂಡು ಅವಳಿ ಓಟಕ್ಕೆ ಕರೆಣಿದ್ರೆ, ಓ ಮೈ ಗಾಡ್ನೆಸ್, ಈ ಬಾರಿ ಯಾವುದೇ ಮತ್ತೊಂದು ಓಟಗಳಿಗೆ ಅವಕಾಶ ನೀಡ್ತಾ ಇಲ್ಲ. ಕೇವಲ ಒಂದು ಓಟ ಮಾತ್ರ ಇಲ್ಲಿ ಕಾಣುವುದಾದರೆ 3 ಚೆಂಡಿಲ್ಲಿ ಮುಕ್ತಗೊಳ್ಳುವಾಗ ಇಲ್ಲಿ ಅಪ್ಪಿ 3 ಓಟವನ್ನು ಬಿಟ್ಟುಕೊಟ್ರೆ ಅಂಕಾಂಶ ಪಟ್ಟಿಯಲ್ಲಿ 24 ಓಟವನ್ನು ಅಪ್ಪಿ ಬಿಟ್ಟುಕೊಟ್ರು. 3 ಚೆಂಡು ಮುಂದೆ 4ನೇ ಬಾರಿಗೆ ಸೇಬೇಕಾಗಿದೆ. 23 ಬಂದಾಗಿದೆ. ದೊಡ್ಡ ಹೊಡೆತಕ್ಕೆ ನೋಟ ಬಿಟ್ಟು ಗಾಳಿಯಲ್ಲಿ ಚೆಂಡು ತೇಲಾಡ್ತಾ ಇದೆ. ಆದರೆ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ರು ಪಂದ್ಯಾಕೂಟವನ್ನು ಕೈ ಚೆಲ್ಲಬಹುದೇ? ಇಲ್ಲಿ ಬಹುತೇಕ ಕ್ಯಾಚ್ಗೆ ಅವಕಾಶ ಇತ್ತು, ಬಹುದೂರ ಚಲಿಸಿತ್ತು ಚೆಂಡು ಆಕಾಶದತ್ತ. ಆದರೆ ಇಲ್ಲಿ ಕ್ಯಾಚ್ ಪಡೆಯಲು ಬಹಳಷ್ಟು ಪ್ರಯತ್ನ ಪಟ್ಟುಕೊಂಡ್ರು, ಆದರೆ ಕೊಂಚ ಮಟ್ಟಿಗೆ ವಿಫಲಾದರು ಚಿತ್ರರಕ್ಷಕ. ಅಂಕಾಂಶ ಪಟ್ಟಿಯಲ್ಲಿ 25 ಕಾಳು ಶತಕ ಪೂರೈಸ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಓವರ್ ನಂಬರ್ 4 ಚಾಲ್ತಿದೆ. ಲಾಸ್ಟ್ 2 ಮೊಟ್ಟುಗೋ 5th time ball mark right arm around the wicket. Here we go. Mr. Appi is a man into the attack. Last 2 ಮೊಟ್ಟುಗೋ ಅವಸಾನದ 2 ಬಂದು ಮಾರ್ಕ್ ಸ್ಕೋರ್ ನಿಲ್ಲ 25 ನಿಲೆಯಲ್ಲಿ. We go nice delivery. ಇಲ್ಲಿ ವೈಡ್ ಬರ್ತಾ ಇದೆ, ಕ್ರಮವಲ್ಲದ ಎಸೆತ. One more added scores 2 and 26 and the board. Last final 2 by left. Over number 4 grass. Once again 5th time ball mark right arm around the wicket. ಮತ್ತೊಮ್ಮೆ ತಿರುಪುಗಾರನ ದಾಡುತ್ತಾ ಕೊನೆ 2 ಚೆಂಡು ಎಸೆಯಬೇಕಾಗಿದೆ. ತಿರುಪುಗಾರನ ದಾಡುವ ರೈಟ್ ಆರ್ಮ್ ಅರೋದು ಮಾದರಿ ಅಪ್ಪಿ ಎಸೆಯಬೇಕಾಗಿದೆ. ಶಾಪಿ ದಾಂಡುಗಾರಿ ಭಾಗದಲ್ಲಿ ಮತ್ತೊಮ್ಮೆ ಓಹ್ ಮೈ ಗಾಡ್ನೆಸ್, ಕ್ಲೀನ್ ಬಾಲ್. 3ನೇ ಆಘಾತ ಜಾನ್ಗೈಸ್ ತಂಡಕ್ಕೆ. ಕೊನೆಯ ಗಳಿಗೆಯಲ್ಲಿ ಹುದ್ದರಿಯನ್ನು ಬಿಟ್ಟುಕೊಡ್ತಾ ಇದ್ದಾನೆ. ಇಲ್ಲಿ ಸಾಪಿ ಅವರ ಆಟ ಇಲ್ಲ ಅಂತ ಹೇಳ್ಕೊಳ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. 26 ಗಳಿಸಿಯಾಗಿದೆ. ಉಳಿದಂತಹ 6 ಚೆಂಡು ಮುಂದೆ ಬೇಕಾಗಿದೆ. ಏಳು ಚೆಂಡು ಮುಂದೆ 15 ಓಟದ ಅನಿವಾರ್ಯತೆ. ಪಂದ್ಯಾಕೂಟ ಇನ್ನೂ ಕೂಡ ಜೀವಂತವಾಗಿದೆ. ಜಾನ್ ಗೈಸ್ ತಂಡಕ್ಕೆ ಇನ್ನೂ ಕೂಡ ಪಂದ್ಯಾಕೂಟ ಇದೆ. 7 ಚೆಂಡು ಆಗಿದೆ, 15 ಓಟದ ಅನಿವಾರ್ಯತೆ. 2 ಷಡಕ ಬಂದಲ್ಲಿ ಪಂದ್ಯಾಕೂಟದ ಸ್ಥಿತಿಗತಿ, ಪಂದ್ಯಾಕೂಟದ ಎಲ್ಲ ಹಾಗು ಹೋಗುಗಳು ಎಲ್ಲ ಕೂಡ ಇಲ್ಲಿ ಚಿತ್ರಣ ಬದಲಾಗಲಿಕ್ಕಿದೆ. ಉಳಿದಂತಹ 7 ಚೆಂಡು ಮುಂದೆ ಬೇಕಾಗಿದೆ. 15 ಓಟದ ಅನಿವಾರ್ಯತೆ. ಕೊನೆಯ 1 ಚೆಂಡು ನೋ ಮ್ಯಾನ್ ಸಿದ್ದಿಕ್ ಅವರ ಕುಟುಂಬಕ್ಕೆ. ಅಂತಿಮ ಚೆಂಡಿಗೆ ಇಲ್ಲಿ ಎಷ್ಟು ಓಟವನ್ನು ಸಿದ್ದಿಕ್ ನೀಡುತ್ತಾನೆ ಬೇಕಾಗಿದೆ. ಇಲ್ಲಿ ಅಪ್ಪಿ ಸಿದ್ದಿಕ್ ಅವರನ್ನು ಕಟ್ಟಿ ಹಾಕುವಣೆ ಎಲ್ಲ ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಆಗ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಕೊನೆಯ ಚೆಂಡು ಅಂಕಾಂಶ ಪಟ್ಟಿಯಲ್ಲಿ 26 ಬೇಕಾಗಿದೆ. 15 7 ಚೆಂಡು ಮುಂದೆ ಕೊನೆಯ 1 ಚೆಂಡನ್ನು ಎದುರಿಸಬೇಕಾಗಿದೆ. ಮತ್ತೆ ಇಲ್ಲಿ ವೈಡ್ ಬರ್ತಾ ಇದೆ. 1 ಓಟ ಕೊಡುಗೆಯಾಗಿ ಬೋನಸ್ ರೂಪದಲ್ಲಿ ಪಡೆದುಕೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ ಕಾಣಸಿಗ್ತಾ ಇದೆ 27. 14 ಬೇಕಾಗಿದೆ. ಉಳಿದಂತ 7 ಚೆಂಡು ಮುಂದೆ 7 to go 14 റൺ required. എ പന്തിന് 14 റൺ ആവശ്യമാണ് വിജയത്തിനായി. ഇവിടെ അവസാനത്തെ പന്തുമായി ಫೂರಿ ಚೆಂಡಿನ ದಾಳಿ. ಓವರ್ ಮುಕ್ತಾಯ. ಓವರ್ ನಾಂದಿ ಆಡುತ್ತಾ ಇದೆ. ಓವರ್ ನಂಬರ್ 4 ದಾಖಲಾಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 27. ಉಳಿದಂತ 6 ಚೆಂಡು ಮುಂದೆ ಬೇಕಾಗಿದೆ. 14 ಓಟದ ಅನಿವಾರ್ಯತೆ. ಭರ್ಜರಿಯಾದಂತಹ 2 ಷಡಕದ ಅನಿವಾರ್ಯತೆ. ದೊಡ್ಡ ಹೊಡೆತ ಇಲ್ಲಿ ಬರಲೇಬೇಕಾಗಿದೆ. 6 to go. Six to go. 14 run required.
അനീഫ് ലാസ്റ്റ് ഫൈനൽ 6 to go 14 റൺ റിക്വയർഡ് അവസാനത്തെ 6 പന്തിൽ നിന്ന് 14 റൺന്റെ ആവശ്യമാണ് വിജയത്തിനായി ഇവിടെ ಅನೀಫ್ ಶಂಶೀರ್ ದಂಡುಗಾರ ಭಾಗದಲ್ಲಿ ಫುಲ್ಟಾಸ್ ಮಾತ್ರ ಚೆಂಡಾಗಿತ್ತು ಆದರೆ ಯಾವುದೇ ಪ್ರತಿ ಉತ್ತರ ದಾಂಡುಗಾರದ ಕಾಣ ಸಿಗ್ತಾ ಇಲ್ಲ ಇದು ಚುಕ್ಕಿ ಆಗ್ತಾ ಇದೆ ಎಸ್ ಮುಂದುವರಿಸಬೇಕಾಗಿದೆ ತೀರ್ಪುಗಾರ ನೀಡಿದಂತಹ ತೀರ್ಪಿಗೆ ತಾವು ಗೆಲ್ಲಬೇಕಾಗಿದೆ ಅಂಪೈರ್ ಡಿಸಿಷನ್ ವಿಲ್ ಬಿ ಫೈನಲ್ ಡಿಸಿಷನ್ ನೋ ಆರ್ಗ್ಯುಮೆಂಟ್ ಎಸ್ ಮೂರನೇ ತೀರ್ಪುಗಾರಕ್ಕೆ ಮೊರೆ ಹೋಗ್ತಾ ಇದೆ ಯಾವ ತೀರ್ಪು ಸ್ಪಷ್ಟ ಉತ್ತರ ಮೂರನೇ ತೀರ್ಪುಗಾರರು ನೀಡಲಿಕ್ಕಿದ್ದಾರೆ ಇಲ್ಲಿ ಮೂರನೇ ತೀರ್ಪುಗೆ ಮೊರೆ ಹೋಗಿದೆ ಸ್ಪಷ್ಟ ಉತ್ತರ ಮೂರನೇ ತೀರ್ಪುಗಾರರು ನೀಡಲಿಕ್ಕಿದ್ದಾರೆ ವೈಟ್ ಅಂಡ್ ಸಿ
ಅಡಾಪ್ಟರ್ ಎಲ್ಲ ಕೆಳಗೆ ಹಾಕಿದ್ರಲ್ಲಪ್ಪ ಅವನ ಹತ್ರ ಹೇಳಿಂದ ಈ ಅಡಾಪ್ಟರ್ ಎಲ್ಲ ಉಂಟಲ್ಲ 70. Yes, dead ball. Okay. Yes, dead ball and fast delivery. 6 to go, 14 run required. That's right. Yes, 6 to go, 14 run required. Fast delivery. 6 ಚೆಂಡು ಮುಂದೆ ಬೇಕಾಗಿದೆ 14 ಓಟದ ಅನಿವಾರ್ಯತೆ. Is 6 to go, 14 run required. What a match! Big match of Lions. Atsunidik attack again, John guys. 6 to go, 14 run required. Hanif is the man. Once again, right hand of the wicket, fast delivery. Oh, beauty delivery! What a delivery! Beauty delivery! What outstanding delivery! Is clean bowled. Is another one wicket. Askomuzam to 27. 5 to go, 14 run required. 5 ಚೆಂಡು ಮುಂದೆ ಬೇಕಾಗಿದೆ 14 ಓಟದ ಅನಿವಾರ್ಯತೆ. ಯಾರು ಈ ಪಂದ್ಯಾಕೂಟ ಹೀರಾಗುವಣ ಕಾದು ನೋಡಬೇಕಾಗಿದೆ. ಜಾನ್ ಗೈಸ್ ಪರವಾಗಿ ಈ ಪಂದ್ಯಾಕೂಟದ ಹೀರೋ ಯಾರು? ಭಾಗದಲ್ಲಿ ಹನೀಫ್ ಇರಾಗುವನು ಎಲ್ಲೂ ಕೂಡ ಇಲ್ಲಿ ಪ್ರಶ್ನಾರ್ಥದ ಚಿಹ್ನೆ ಆಗ್ತಾ ಇದೆ. 5 ಚೆಂಡು ಬಾಕಿ ಇದೆ. 5 ಚೆಂಡು ಬಾಕಿ ಇದೆ. 14 ಓಟದ ಅನಿವಾರ್ಯತೆ. ಮತ್ತೊಮ್ಮೆ ತೀರ್ಪುಗಾರರಿಂದ ಅಡ್ಡುತ್ತಾ ಫಯಾಜ್ ಟು ಹನೀಫ್ ರೈಟ್ ಎಂಬುದು ಮಾದರಿಸಬೇಕಾಗಿದೆ. ದೊಡ್ಡ ಬಡತಕ್ಕೆ ಪ್ರಯತ್ನ. 1 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 28 ಉಳಿದಂತಹ 4 ಚೆಂಡು ಮುಂದೆ ಬೇಕಾಗಿದೆ. 13 ಓಟದ ಅನಿವಾರ್ಯತೆ. 2 ಷಡ್ಕ ಖಂಡಿತವಾಗ್ಲೂ ಇಲ್ಲಿ ಬರಲೇಬೇಕಾಗಿದೆ. ಜಾನ್ ಗೈಸ್ ತಂಡ ವಿಜಯಶಾಲಿಯಾಗಲು ಕೊನೆಯ ಕ್ಷಣ 4ಕ್ಕೆ ಬೇಕಾಗಿದೆ 13. ಈ ಪಂದ್ಯಾಕೂಟವನ್ನು ಗೆಲ್ಲುವರು ಯಾರು?
ಶ್ರೇಷ್ಠ ಮಟ್ಟ ಹೋರಿ ಚೆಂಡಿನ ದಾಳಿ, ಕಿಂಚಿತ್ತು ಅವಕಾಶ ನೀಡ್ತಾ ಇಲ್ಲ, ಯಾವುದೇ ಪ್ರತಿ ಉತ್ತರ ದಾಂಡುಗಾರರಿಂದ ಕಾಣ ಸಿಗ್ತಾ ಇಲ್ಲ. ಆ ಚೆಂಡು ದಂಡು ಮಧ್ಯೆ ಯಾವುದೇ ಸಂಪರ್ಕ ಕಾಣ ಸಿಗ್ತಾ ಇಲ್ಲ. ಡಾಟ್ ಅಂಡ್ ಡೆಲಿವರಿ. 3 ಚೆಂಡು ಬಾಕಿ ಇದೆ, 13 ಓಟದ ಅನಿವಾರ್ಯತೆ, 2 ಷಟಕದ ಅನಿವಾರ್ಯತೆ ಇದೆ. ದೊಡ್ಡ ಹೊಡೆತವಾಗ್ತಾ ಇದೆ, ಆದ್ರೆ ಇಲ್ಲಿ 1 ಓಟಲ್ಲಿ ಮಾತ್ರ ಕಾಣ ಸಿಗ್ತಾ ಇದೆ. ಅವಳಿ ಓಟಕ್ಕೆ ಕರೆ ನೀಡಿದ್ರು, ಇದರೊಂದಿಗೆ ಮತ್ತೊಂದು ಉದರಿ ನಷ್ಟವಾಗ್ತಾ ಇದೆ. 2ಕ್ಕೆ 12 ಬೇಕಾಗಿದೆ. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಷಡ್ಗದ ಅನಿವಾರ್ಯತೆ ಇದೆ. ಖಂಡಿತವಾಗ್ಲೂ 2ಕ್ಕೆ 12 ಬೇಕಾಗಿದೆ. ಇಲ್ಲಿ ಷಡ್ಗದ ಅನಿವಾರ್ಯತೆ ಇದೆ. ಖಂಡಿತವಾಗ್ಲೂ ಷಡ್ಗ ಬರಲೇಬೇಕಾಗಿದೆ. 2 to go, 12 to get. 2ಕ್ಕೆ 12 ಬೇಕಾಗಿದೆ. ಮುಂದುವರಿಸಬೇಕಾಗಿದೆ. ಮುಂದಿನ ಪಂದ್ಯಾಕೂಟ ಆಜಾದ್ ವಿರುದ್ಧವಾಗಿ ಚಾಲೆಂಜರ್ಸ್ ಕೋಟೆಕಾರ್ ವಿರುದ್ಧವಾಗಿ ಆಜಾದ್ ಬೆಂಗಳೂರು ನಡುವೆ ಪಂದ್ಯಾಕೂಟ ಸಾಗಿ ಬೆಳಕಿದೆ. ಎಸ್ ಎಬಿಗೋ 99% ಇಲ್ಲಿ ಲಯನ್ಸ್ ಅಜುನಡಿಕ ತಂಡಕ್ಕೆ ಪಂದ್ಯಾಕೂಟ ವಾಲ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ, ಅಂತಿಮ ಬಾರಿಗೆ ಸೇಬೇಕಾಗಿದೆ. ಈ ಬಾರಿ ನಿಧಾನಗತಿ ಚೆಂಡು. ಎಸ್ ಚೆಂಡಂತೂ ಲಾಗು ಚಲಿಸುವಾಗ ಕ್ಯಾಚ್ ಕೈ ಚೆಲ್ತಾ ಇದೆ. ಇಲ್ಲಿ ಇನ್ನಿಂಗ್ಸ್ ನಾಂದಿ ಆಡುತ್ತಾ ಇದೆ. ಪ್ರಥಮ ದ್ವಿತೀಯ ಇನ್ನಿಂಗ್ಸ್ ಇಲ್ಲಿ ಮುಕ್ತಾಯಗೊಳ್ಳುವಾಗ ಲಯನ್ಸ್ ಅಚ್ಚರಿಕ ತಂಡ ವಿಜಯಶಾಲಿ ಆಗ್ತಾ ಇದೆ. ಇಲ್ಲಿ ಮುಂದಿನ ಪಂದ್ಯಾಕೂಟ ಅದ್ಭುತವಾದಂತಹ ಬಿಗ್ ಮ್ಯಾಚ್ ಆಫ್ ಆಜಾದ್ ಬೆಂಗಳೂರು ಟೇಕ್ ಅಗೇನ್ ಚಾಲೆಂಜರ್ಸ್ ಕೋಟೆಕಾರ್. ಎಸ್ ಮುಂದಿನ ವಿದ್ಯಮಾನಕ್ಕಾಗಿ ಮುಸಂಬಿಲ್ ಮುಂದಿನ ಪಂದ್ಯಾಕೂಟದ ವೀಕ್ಷಕ ವೀರನಾಗಿ ಮುಸಂಬಿಲ್ ಅವರನ್ನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸಮಯದ ಕಾಲಾವಕಾಶ ತುಂಬಾ ಕಡಿಮೆ ಇದೆ. ಇನ್ನು ಹಲವಾರು ಪಂದ್ಯಾಟಗಳು ಈ ಮೈದಾನದಲ್ಲಿ ನಡೆಯಲಿದೆ. ಆದಷ್ಟು ಬೇಗ ಪಂದ್ಯಾಕೂಟವನ್ನು ಆದಷ್ಟು ಬೇಗ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮುಂದಿನ ಪಂದ್ಯಾಟ ಚಾಲೆಂಜರ್ಸ್ ಕೋಟೆಕಾರ್ ವಿರುದ್ಧವಾಗಿ ಆಜಾದ್ ಬೆಂಗಳೂರು. 2 ತಂಡದ ಹೈ ವೋಲ್ಟೇಜ್ ಪಂದ್ಯಾಟ ನಡೆಯಲಿರುವುದು. इस ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪಾಲಾಗ್ತಾ ಇದೆ. ರಾಯಿಫ್ ಅವರಿಗೆ ಪಾಲಾಗ್ತಾ ಇದೆ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್. ದಯವಿಟ್ಟು ತೀರ್ಪುಗಾರರೇ ಪಂದ್ಯಾಕೂಟ ಮುಂದುವರಿಸಬೇಕಾಗಿದೆ. ಇನ್ನು 1 ಪಂದ್ಯಾಕೂಟ ಸಾಗಿ ಬೆಳಗಿದೆ. ಸುಲೈಮಾನ್ ಅವರು ಕೊಟ್ಟು ಸಾಗಿಸಬೇಕಾಗಿದೆ. ರಾಯಿಫ್ ಅವರಿಗೆ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡುವಂತಹ ಸಮಯ ಕೊಡುವಂತಹ ಒಂದು ಲಕ್ಷಣ ಕಾಣ ಸಿಗ್ತಾ ಇದೆ. ಇಲ್ಲಿ ಅಂಕಾಂಶ ಪಟ್ಟಿ ಆರಂಭಗೊಳ್ತಾ ಇದೆ ಪಂದ್ಯಾಕೂಟ. ಎಸ್ ತಿರುಪುಗಾರೆ ಎಬಿಗೋ ಸ್ಟಾರ್ಟ್ ದ ಮ್ಯಾಚ್. ಇನ್ನು ಕೂಡ 1 ಪಂದ್ಯಾಕೂಟ ಈ ಮೈದಾನ ಸಾಗಿ ಬೆಳಗಿದೆ.
ಎಸ್ ಆದರ್ಶ ಬೇಗ ಮುಂದುವರಿಸಬೇಕಾಗಿದೆ. ಬಾಲ್ ಬಾಲ್ ಎಸ್ ಆದರ್ಶ ಬೇಗ ಮುಂದುವರಿಸಬೇಕಾಗಿದೆ. ತಿರುಪುಗಾರೆ ಇನ್ನೊಂದು ಪಂದ್ಯ ಕೂಡ ನಡೆಯಬಹುದಲ್ಲ? ಓಕೆ, ಒಂದು ಪಂದ್ಯ ಕೂಡ ನಡೆಸಬೇಕಾಗಿದೆ. ಆದರ್ಶ ಬೇಗ ಮುಂದುವರಿಸಬೇಕಾಗಿದೆ. ಎಸ್ ಅಬಿಗೋ ಸ್ಟಾರ್ಟ್ ದ ಮ್ಯಾಚ್. ಟೈಮ್ ಸ್ಟಾರ್ಟ್ ನಾವ್. ಪಂದ್ಯ ಕೂಡ ಚಾಲ್ತಿಯಲ್ಲಿದೆ. ಎಸ್ ಮುಂದುವರಿಸಬೇಕಾಗಿದೆ. ಆರಂಭಗೊಳ್ತಾ ಇದೆ ಪಂದ್ಯಾಕೂಟ. ಇಲ್ಲಿ ಎಸ್ ಪ್ರಥಮ ಚೆಂಡು ಶ್ರೇಷ್ಠ ಮಟ್ಟದ ಉರಿ ಚೆಂಡಿನ ದಾಳಿ. ಯಾವುದೇ ಪ್ರತಿ ಉತ್ತರ ಕಾಣಸಿಗದಲ್ಲಿ ಆರಂಭದ ಕ್ರಮಾಂಕ ದಾಂಡುಗಾರೆ ಆಜಾದ್ ಬೆಂಗಳೂರು ಪರವಾಗಿ ಅಮೀರ್ ಜೊತೆಗೂಡುತ್ತಾ ತನಾಸ್. ಆರಂಭದ ಕ್ರಮಾಂಕ ದಾಂಡುಗಾರೆ ಎಸ್ ವೈಡ್ ಬರ್ತಾ ಇದೆ. ವೈಡ್ ಎಂಬ ತೀರ್ಪು ಬರ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ಒಂದು ಕಾಲ್ತ ಇಲ್ಲಿ ಶುಭಾರಂಭಗೊಳ್ತಾ ಇದೆ ಆಜಾದ್ ಬೆಂಗಳೂರು ಪರವಾಗಿ. ಪ್ರಥಮ ಚೆಂಡು ಮುಕ್ತಾಯ. ದ್ವಿತೀಯ ಬಾರಿಗೆ ಸಿಗಬೇಕಾಗಿದೆ. ಇಲ್ಲಿ ಹುರಿ ಚೆಂಡಿನ ದಾಳಿ. ಯಾವುದೇ ಪ್ರತಿ ಉತ್ತರ ಕಾಣ ಸಿಗ್ತಾ ಇಲ್ಲ. ಡಾಟ್ ಅಂಡ್ ಡೆಲಿವರಿ. ಎರಡು ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ಒಂದು ಒಟ್ಟ ಮಾತ್ರ ಕಾಣ ಸಿಗ್ತಾ ಇದೆ. ಯಾವುದೇ ದೊಡ್ಡ ಹೊಡೆತ ಗೆಲ್ಲಿ ಪವರ್ ಪ್ಲೇ ಇಲ್ಲಿ ಚಾಲ್ತಿಯಲ್ಲಿರುವಾಗ ಅವಕಾಶ ಕಿಂಚಿತ್ ಅವಕಾಶ ನೀಡ್ತಾ ಇಲ್ಲ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಆದರೆ ಇಲ್ಲಿ ಕ್ಯಾಚ್ ಔಟ್. ಮುಖ್ಯವಾಗಿ ಆರಂಭದ ಉದರಿಯಲ್ಲಿ ನೆಲಪಾಲಾಗ್ತಾ ಇದೆ. ಆಜಾದ್ ಬೆಂಗಳೂರು ಪರವಾಗಿ ತಂಡದ ಭರವಸೆ, ಬೆನ್ನುಳು, ಜವಾಬ್ದಾರಿ ಹೊತ್ತುಕೊಂಡು ಆಡುವಂತ ಆಟಗಾರ ವೀಕ್ಷಣೆ ಮಾಡುವಾಗ ಇಲ್ಲಿ ಪ್ರಥಮ ಆಘಾತ ಬೆಂಗಳೂರು ತಂಡಕ್ಕೆ ಕಾಣಸಿಗುವಾಗ 2-3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 1 ಎಂಬ ಸ್ಥಿತಿಗತಿಯಲ್ಲಿರುವಾಗ ನೂತನ ಕ್ರಮಾಂಕದಲ್ಲಿ ಬಂದಂತ ದಾಂಡುಗಾರ ಜರ್ಸಿ ನಂಬರ್ 33 ಬನಿಯಂದಾರಿ. ರುಕ್ಷಾಕ್ ದಾಂಡುಗಾರ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. 3 ಚೆಂಡು ಇಲ್ಲಿ ಮುಕ್ತಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 1 ಓಟ ಮಾತ್ರ ಕಾಣ ಸಿಗ್ತಾ ಇದೆ. 4ನೇ ಬಾರಿಗೆ ಸೇಬೇಕಾಗಿದೆ. ರುಕ್ಷಾಕ್ ದಾಂಡುಗಾರ ವಿಭಾಗದಲ್ಲಿ ಹೊಸ ದಾಂಡುಗಾರನಾಗಿ ಒಂದೊಂದು ದಾಂಡುಗಾರ ಕ್ರಮಿಸುವಾಗ ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ ಬಿರುಳಿ ಎಣಿಕೆ 1 ಓಟ ಮಾತ್ರ. ಜಾನ್ಮಯ ದಂಡನೆ 1 ಓಟಿಲಿ ಸಂಪೂರ್ಣಗೊಳ್ಳುವಾಗ 4 ಚೆಂಡು ಇಲ್ಲಿ ಮುಕ್ತಾಯ. ಅಂಕಾಂಶ ಪಟ್ಟಿಯಲ್ಲಿ 2 ಚೆಂಡು ಇಲ್ಲಿ ಬಾಕಿ ಇರುವಾಗ ಎಸೆತಗಾರ ಭಾಗದಲ್ಲಿ ಫೈಸಲ್ ಎಸೆಯಬೇಕಾಗಿದೆ. ಅದ್ಭುತ ಓವರ್ ಸಾಬೀತಾಗಬಹುದೇ. ಕೊನೆ 2 ಚೆಂಡು ಬಾಕಿ ಇದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪ್ರಥಮ ಇನ್ನಿಂಗ್ಸ್ ಚಾಲ್ತಿಯಲ್ಲಿದೆ. 2 ಬಲಿಷ್ಠ ಬಲಾಟ ತಂಡಗಳ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯಾಕೂಟ ಸಾಗಿ ಬರಬಹುದೇ. ಇಲ್ಲಿ ಚುಕ್ಕಿ ಚೆಂಡು. ಯಾವುದೇ ಪ್ರತ್ಯುತ್ತರ ದಾಂಡುಗಾರರಿಂದ ಕಾಣ ಸಿಗ್ತಾ ಇಲ್ಲ. ಡಾಟ್ ಅಂಡ್ ಡೆಲಿವರಿ. ಕೊನೆಯ 1 ಚೆಂಡು ಬಾಕಿ ಇದೆ. ಅಂಕಾಂಶ ಪಟ್ಟಿಯಲ್ಲಿ 2-2ಕ್ಕೆ 1 ಎಂಬ ಸ್ಥಿತಿಯಲ್ಲಿ ಆಜಾದ್ ಬೆಂಗಳೂರು. ಲಾಸ್ಟ್ ಡೆಲಿವರಿ. ಅವಸಾನಿತ ಉರಿ ಪಂದು ಮಾತ್ರ ಬಾಕಿ ನಿಲ್ಕಬೇಕು. ಕೊನೆಯ ಚೆಂಡು ಎಸೆಯಬೇಕಾಗಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. 1 ಬೌನ್ಸ್ ಆದ ಚೆಂಡು ಇಲ್ಲಿ 1ರ ಬಳಿಕ ಅವಳಿ ಓಟಕ್ಕೆ ಕರೆ ನೀಡಿದ್ರು. 2 ಓಟ್ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಪ್ರಥಮ ಓವರ್ ಇಲ್ಲಿ ನಾಂದಿ ಆಡುತ್ತಾ ಇದೆ. ಪ್ರಥಮ ಓವರ್ ಇಲ್ಲಿ ಮುಕ್ತಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 4 ಬಂದಾಗಿದೆ. 4
ಬಂದಾಗಿದೆ. ಓವರ್ ನಂಬರ್ 1 ಮುಕ್ತಾಯ. ಪವರ್ ಪ್ಲೇ ಇಲ್ಲಿ ಮುಕ್ತಾಯಗೊಳ್ತಾ ಇದೆ. ಬಹಳ ಸೊಗಸಾದ ದಾಳಿಯನ್ನು ನಿಭಾಯಿಸಿದ್ರು ಎಸೆತಗಾರ ಫೈಸಲ್. ಆರಂಭದ ಪವರ್ ಪ್ಲೇ ಇಲ್ಲಿ ಮುಕ್ತಾಯಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ ಬೇರುಳಿ ಎಣಿಕೆಯ 4 ಓಟ ಮಾತ್ರ ಕಾಣ ಸಿಗ್ತಾ ಇದೆ. ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ತನ್ನದಾದ ಶೈಲಿಯಲ್ಲಿ ಮುಂದುವರಿಸಬೇಕಾಗಿದೆ. ಮಾತುಕತೆಗೆ ಅವಕಾಶ ನೀಡಬೇಡಿ. ಇನ್ನು ಒಂದು ಪಂದ್ಯಾಕೂಟ ಈ ಮೈದಾನದಲ್ಲಿ ಸಾಗಿ ಬಲಿಕಿದೆ ಕಾರಣ ನಾಳೆ ದಿವಸ ಖಂಡಿತವಾಗಲೂ ಮುಕ್ತಾಯಗೊಳ್ಳುವಂತಹ ಸಮಯ ನಾಳೆ ದಿವಸ. ಅದಕ್ಕಾಗಿ ಆದಷ್ಟು ಬೇಗ ಪಂದ್ಯಾಕೂಟ ಮುಂದುವರಿಸಬೇಕಾಗಿದೆ. ನಾಳೆಗೆ 4 ಪಂದ್ಯಾಕೂಟ ಲೀಗ್ ಹಂತದ ಪಂದ್ಯಾಕೂಟ ಬಾಕಿ ಇದೆ. ಅದಕ್ಕೋಸ್ಕರ ಇನ್ನು ಕೇವಲ ಒಂದು ಪಂದ್ಯಾಕೂಟ ಅಂತಿಮ ಘಟ್ಟದಲ್ಲಿ ನಡೆಯುವಂತಹ ಅವಕಾಶ ಮಾಡಿಕೊಳ್ಳಬೇಕಾಗಿದೆ. ಆಟಗಾರರು ದಯವಿಟ್ಟು ನಮ್ಮೊಂದಿಗೆ ಸಾಗಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾವೆ. ಇಲ್ಲಿ ಓವರ್ ನಂಬರ್ 1 ಇಲ್ಲಿ ಮುಕ್ತಗೊಳ್ಳುವಾಗ ಈ ಸತಗಾರಿಕೆ ಭಾಗದಲ್ಲಿ ಸಚಿನ್ ಪರಿಚಯವಾಗ್ತಾ ಇದೆ. ಕಳೆದ ಪಂದ್ಯಾಕೂಟದ ಹೀರೋ ಈ ಪಂದ್ಯಾಕೂಟದ ಹೀರೋ ಆಗಬಹುದೇ. ಇಲ್ಲಿ ಓವರ್ ನಂಬರ್ 2 ಚಾಲ್ತಿಯಲ್ಲಿರುವಾಗ ಆರಂಭದ ಇನ್ನಿಂಗ್ಸ್ ಪವರ್ ಪ್ಲೇ ಇಲ್ಲಿ ಮುಕ್ತಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 4 ಓಟ ಇಲ್ಲಿ 4 ಓಟವನ್ನು ಬಿಟ್ಟುಕೊಟ್ರು. ಮತ್ತೆ ಈ ಸತಗಾರಿಕೆ ಭಾಗದಲ್ಲಿ ಸಚಿನ್ ಪರಿಚಯವಾಗ್ತಾ ಇದೆ. ಏಸು ತೀರ್ಪುಗಾರ ಮುಂದುವರಿಸಬೇಕಾಗಿದೆ. ಆರಂಭದ ಚೆಂಡು ತೀರ್ಪುಗಾರ ದಾಟುತ್ತಾ ತನ್ನದಾದ ಶೈಲಿಯಲ್ಲಿ ರೈಟ್ ಆರ್ಮ್ ರೌಂಡ್ ಮಾದರಿಸಬೇಕಾಗಿದೆ. ಸಚಿನ್ ದ್ವಿತೀಯ ಓವರಿನ ಆರಂಭದ ಚಿಮ್ಮಿಸಬೇಕಾಗಿದೆ. ಸೊಗಸಾದ ದಾಳಿ. ಪ್ರಥಮ ಚೆಂಡು ವೈಡ್, ದ್ವಿತೀಯ ಚೆಂಡು ಕೂಡ ವೈಡ್. ಒಟ್ಟಾರೆಯಾಗಿ ಅಂಕಾಂಶ ಪಟ್ಟಿಯಲ್ಲಿ 6 ಓಟ ಯಾವುದೇ ಎಸೆತ ಬಿಟ್ಟುಕೊಡದೆ ಬಹಳಷ್ಟು ಇತರ ರೂಪದಲ್ಲಿ ಕೊಡುಗೆಯಾಗಿ 2 ಓಟ ಬೋನಸ್ ರೂಪದಲ್ಲಿ ಎದುರಾಳಿ ತಂಡ ಆಜಾದ್ ಬೆಂಗಳೂರು ತಂಡ ಪಡೆದುಕೊಳ್ತಾ ಇದೆ. ಆರಂಭದ 2 ಚೆಂಡು ಕೂಡ ಇಲ್ಲಿ ಇತರ ರೂಪದಲ್ಲಿ ಎಸೆತಗಾರ ಸಚಿನ್ ಇಲ್ಲಿ ಬಿಟ್ಟುಕೊಡುವುದಾದರೆ ಖಂಡಿತವಾಗ್ಲೂ ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ ನೋಡುವುದಾದರೆ 6. ಓವರ್ ನಂಬರ್ 1 ಮುಕ್ತಾಯ. ದ್ವಿತೀಯ ಓವರಿನ 2 ಚೆಂಡು ಎಸೆದರು ಸಚಿನ್. ಅದು ಕೂಡ ಕ್ರಮವಲ್ಲದ ಎಸೆತ. ಪ್ರಥಮ ಚೆಂಡು ಎಸೆಯಬೇಕಾಗಿದೆ. ನಿಧಾನಗತಿಯ ದಂಡನೆ. ಇಲ್ಲಿ 1 ಚೆಂಡು ಮುಕ್ತಾಯಗೊಳ್ಳುತ್ತಾ ಇದೆ. 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 7. ಆರಂಭದ ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಎರಡು ಚೆಂಡು ಇಲ್ಲಿ ಮುಕ್ತಾಯ. ಇಲ್ಲಿ ಮತ್ತೆ ಕಮ್ ಬ್ಯಾಕ್ ಸಚಿನ್ ಮಾಡುವುದಾದರೆ ತೃತೀಯ ಬಾರಿಗೆ ಸೇಬೇಕಾಗಿದೆ. ರೈಟ್ ಆರ್ಮ್ ಮಾತ್ರ ಸೇಬೇಕಾಗಿದೆ. ಮತ್ತೆ ಜಾನ್ಮಯ ದಂಡನೆ. 1 ಓಟದೊಂದಿಗೆ 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 8. 3 ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಂಡಿದೆ. 4ನೇ ಬಾರಿಗೆ ಸೇಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಡ್ಕೊಂಡ್ರು. ಆದರೆ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದೆ. ಖಂಡಿತ 1 ಓಟ ಮಾತ್ರ ಕಾಣ ಸಿಗ್ತಾ ಇದೆ. ಕ್ಯಾಚಿಗೆ ಬಹಳಷ್ಟು ಅವಕಾಶ ಇತ್ತು. ಆದರೆ ಇಲ್ಲಿ 1 ಓಟ ಮಾತ್ರ ಕಾಣ ಸಿಗ್ತಾ ಇದೆ. 4 ಚೆಂಡು ಇಲ್ಲಿ ಮುಕ್ತಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 9. ಅಂತಿಮ 2 ಚೆಂಡು ಬಾಕಿ ಇದೆ. ಮೈ ಗುಡ್ನೆಸ್. ವಂಚನೆಯ ಚೆಂಡು. ದಾಂಡುಗಾರನ್ನು ವಂಚಿಸಿದ ಚೆಂಡು ನೇರ ಉದರಿ ಸ್ಪರ್ಶವಾಗ್ತಾ ಇದೆ. ಇಲ್ಲಿ 5 ಚೆಂಡು ಇಲ್ಲಿ ಮುಕ್ತಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 9ಕ್ಕೆ 2 ಎಂಬ ಸ್ಥಿತಿಯಲ್ಲಿ ಆಜಾದ್ ಬೆಂಗಳೂರು ತಂಡ ಆಡುವಾಗ ಇಲ್ಲಿ 2ನೇ ಓವರಿನ ಕೊನೆಯ 1 ಚೆಂಡು ಬಾಕಿ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ ಸಚಿನ್ ಎಸೆತಗಾರಿಕೆ ಭಾಗದಲ್ಲಿ. 9 ಕಾಣ ಸಿಗ್ತಾ ಇದೆ. 2 ಉದರಿ ನಷ್ಟವಾಗ್ತಾ ಇದೆ ಆಜಾದ್ ತಂಡಕ್ಕೆ. ಅಂತಿಮ ಬಾರಿಗೆ ಸಚಿನ್ ಎಸೆಯಬೇಕಾಗಿದೆ. ನೂತನ ಕ್ರಮಾಂಕದ ದಾಂಡುಗಾರ ಜರ್ಸಿ ನಂಬರ್ 22 ಬನಿಯಂದಾರಿ. ಎಸ್, ಮತ್ತೆ ಇಲ್ಲಿ ಬೆಲ್ಸ್ ಬೀರಲಿಲ್ಲ. ಖಂಡಿತವಾಗ್ಲೂ ಬಹುತೇಕ ಕ್ಲೀನ್ ಬೌಲ್ಡ್. ಆದರೆ ಬೆಲ್ಸ್ ಬೀಳದ ಕಾರಣ ಇಲ್ಲಿ ಯಾವುದೇ ಪ್ರತಿ ಉತ್ತರ ಕಾಣ ಸಿಗ್ತಾ ಇಲ್ಲ. ಅಂಕಾಂಶ ಪಟ್ಟಿಯಲ್ಲಿ 9. 2 ಓವರ್ ಇಲ್ಲಿ ಮುಕ್ತಾಯ.
ಓವರ್ ನಂಬರ್ 3 ಚಾಲ್ತಿಯಲ್ಲಿದೆ. ಈ ಸದ್ಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಫೈಸಲ್ ಆರಂಭದ ಓವರಿನಲ್ಲಿ 4 ವಟ 1 ಉದರಿ ಕಬಳಿಸಿದ್ರು. ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ಜಾನ್ಮಯ್ಯ ದಂಡನೆ ಸುಲಭ ರೀತಿಯಲ್ಲಿ 1 ವಟ. ಪ್ರಥಮ ಚೆಂಡು ಫೈಸಲ್ ಆರಂಭದ ದ್ವಿತೀಯ ಓವರಿನ ಆರಂಭದ ಚೆಂಡಿಯಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 10 ವಟ ಇಲ್ಲಿ ಬಂದಾಗಿದೆ. 2 ಉದರಿಯನ್ನು ಬಿಟ್ಕೊಡ್ತಾ ಇದೆ ಆಜಾದ್ ಬೆಂಗಳೂರು ತಂಡ. ನಿಧಾನಗತಿಯಲ್ಲಿ ರನ್ಗಳಿಗೆ ಸಾಗಿ ಬರುತ್ತಾ ಇದೆ. ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಅದ್ಭುತವಾದಂತಹ ಈ ಸದ್ಗಾರಿಕೆ ತೀರಾ ಹೊರಭಾಗಕ್ಕೆ ಚೆಂಡು ವೈಡ್ ಬರ್ತಾ ಇದೆ. ಕ್ರಮವಲ್ಲದ ಎಸೆತ ಬೋನಸ್ ರೂಪದಲ್ಲಿ ಪಡ್ಕೊಳ್ತಾ ಇದೆ. ಈ 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 11 ಆರಂಭದ ಚೆಂಡಿಲಿ ಮುಕ್ತಾಯ. ಇಲ್ಲಿ ಚೆಂಡು ಲಾಂಗ್ ಆನ್ ಭಾಗಕ್ಕೆ ಚಲಿಸುವಾಗ 1 ಓಟ ಅವಳಿ ಓಟಕ್ಕೆ ಕಾರಣ ನೀಡಿದ್ರು. ವಿಕೆಟ್ ನ ಮಧ್ಯೆ ಚೂರಿಕಿನ ಓಡಾಟ. 2 ಓಟ ಕೂಡ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಚಿತ್ರರಕ್ಷಕ ಭಾಗದಲ್ಲಿ ಮಾಡಿದಂತ ತಪ್ಪಿಗೆ ಬರ್ತಾ ಇದೆ 1 ಓಟ ಕೊಡುಗೆಯಾಗಿ. ಆ ಚಿತ್ರರಕ್ಷಕ ನೀಡುವುದಾದರೆ 1 ಓಟ ಸರಿಯಾಗಿ 2 ಓಟ ಇಲ್ಲಿ ಬರ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 13 2 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ತೃತೀಯ ಬಾರಿಗೆ ಎಸೆಯಬೇಕಾಗಿದೆ. ಫೈಸಲ್ ಆರಂಭದ ಇನ್ನಿಂಗ್ಸಿನ ತೃತೀಯ ಓವರಿನ 3ನೇ ಚೆಂಡನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ಖಂಡಿತವಾಗ್ಲೂ ಡಿ ಆಕಾರದ ಮೈದಾನ ಬಹಳಷ್ಟು ಸೊಗಸಾದ ಮೈದಾನವಾಗಿದೆ. APL 2025 ಬಹಳಷ್ಟು ಅಚ್ಚುಕಟ್ಟಾಗಿ ಬಹಳಷ್ಟು ಸೊಗಸಾಗಿ ಪಂದ್ಯಾಕೂಟ ಮುಡಿ ಬರುತ್ತಾ ಇದೆ. ನಾಳೆ ದಿವಸ ಸಮರೂಪ ಸಮಾರಂಭ ಇದೇ ವೇದಿಕೆಯಲ್ಲಿ ನಡೆಯುವಾಗ ಇಲ್ಲಿ 2 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 15 ಓಟ 3 ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 4ನೇ ಬಾರಿಗೆ ಸೇಬೇಕಾಗಿದೆ. ಫೈಸಲ್ ಮತ್ತೊಮ್ಮೆ ತೀರ್ಪುಗಾರರಿಂದ ಡುದ್ದ ರೈಟ್ ಆರ್ಮ್ ಒದಮಾದಿಸಬೇಕಾಗಿದೆ. ಜಾನ್ಮೈ ಸಿದ್ಧವಾಗಿತ್ತು. ಓಟಗಳಿಗೆ ಅವಕಾಶ ನೀಡುತ್ತಾ ಇಲ್ಲ. ಚೆಂಡು ದಂಡು ಮಧ್ಯೆ ಯಾವುದೇ ಸಂಪರ್ಕ ಕಾಣಸಿಗ್ತಾ ಇಲ್ಲ. ಡಾಟ್ ಅಂಡ್ ಡೆಲಿವರಿ 4 ಚೆಂಡು ಮುಕ್ತಾಯ. 3ನೇ ಓವರ್ ಚಾಲ್ತಿಯಲ್ಲಿದೆ. 2.4 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 15ರಲ್ಲಿ ಕಾಣಸಿಗ್ತಾ ಇದೆ. ಮತ್ತೆ 5ನೇ ಬಾರಿಗೆ ಸೊಗಸಾದ ದಾಳಿ. ರನ್ ಔಟ್ಗೆ ಅವಕಾಶ ಇತ್ತು, ಆದರೆ ರನ್ ಔಟ್ ಕೈ ಚೆಲ್ತಾ ಇದೆ. ಮತ್ತೊಂದು ಓಟ ಬರ್ತಾ ಇದೆ. 1ರ ಬಳಿಕ 1, ಒಂದಕ್ಕೊಂದು ಉಚಿತ. 2 ಓಟ ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 17. ಕೊನೆಯ ಚೆಂಡು ಕಡೆತ ಬಾಲ್. അവസാനത്തെ ഒരു പന്ത് മാത്രമേ ഇവിടെ ബാക്കി നിൽക്കവേ. സ്കോർ നില 17 എന്ന നിലയിൽ 2 വിക്കറ്റ് നഷ്ടപ്പെടുമ്പോൾ അവസാനത്തെ പന്തുമായി 3ാമത്തെ ഓവറിന്റെ അവസാനത്തെ പന്ത്. ಕೊನೆಯ ಚೆಂಡು ಎಸೆಯಬೇಕಾಗಿದೆ. ಇಲ್ಲಿ ತೀರಾ ಹೊರಭಾಗಕ್ಕೆ ಚೆಂಡು ವೈಡ್ ಚಲಿಸ್ತಾ ಇದೆ. ಈ ವೈಡ್ ಮುಖೇನವಾಗಿ ಅಂಕಾಂಶ ಪಟ್ಟಿಯಲ್ಲಿ 18, ಕೊನೆಯ 1 ಚೆಂಡು ಬಾಕಿ ಇದೆ. 17 ಚೆಂಡು ಇಲ್ಲಿ ಮುಕ್ತಾಯ. 18 ಓಟ ಬಂದಾಗಿದೆ. 2 ಉದರಿ ನಷ್ಟವಾಗ್ತಾ ಇದೆ. ಆಜಾದ್ ಬೆಂಗಳೂರು ತಂಡಕ್ಕೆ ಇಲ್ಲಿ ಅಂತಿಮ ಬಾರಿಗೆ ಎಸೆಯಬೇಕಾಗಿದೆ. ಇಲ್ಲಿ ಹದೇ ಹಾಡು ಹದೇ ರಾಗ ವೈಡ್ ಬರ್ತಾ ಇದೆ. ಪದೇ ಇದರ ರೂಪದಲ್ಲಿ ಬಿಟ್ಕೊಡ್ತಾ ಇದ್ದಾನೆ ಎಸೆತಗಾರ. ಅಂಕಾಂಶ ಪಟ್ಟಿಯಲ್ಲಿ 19 ಫೈಸಲ್ ಬಹಳಷ್ಟು ಓಟಗಳನ್ನು ಇಲ್ಲಿ ಬಿಟ್ಕೊಡ್ತಾ ಇದ್ದಾನೆ. ಐದು ಚೆಂಡು ಮುಂದೆ 10 ಓಟವನ್ನು ಫೈಸಲ್ ಬಿಟ್ಕೊಟ್ರೆ ಆರಂಭದ ಓವರ್ನಲ್ಲಿ 4 ಓಟ 1 ಉದರಿ ಕಬಳಿಸಿದ್ರು. ಅದರ ಬಳಿಕ ಇಲ್ಲಿ ದುಬಾರಿ ಆಗ್ತಾ ಇದೆ ಫೈಸಲ್ ಅವರವರು. ಇಲ್ಲಿ ಕೊನೆಯ 1 ಚೆಂಡನ್ನು ಎಸೆಯಬೇಕಾಗಿದೆ. ಸಮಯ ಸಂದರ್ಭ ಅರಿತುಕೊಂಡು ಚೆಂಡನ್ನು ಎಸೆಯಬೇಕಾಗಿದೆ. ಒಂದು ಓಟಿಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಓ ಮೈ ಗಾಡ್ನೆಸ್, ಕ್ಷೇತ್ರರಕ್ಷಕರು ಬಹುತೇಕ ಕೋಟೆಕಾರ್ ತಂಡದ ಕ್ಷೇತ್ರರಕ್ಷಕರು ಖಂಡಿತವಾಗ್ಲೂ ಒಂದು ರೀತಿಯಲ್ಲಿ ಕೆಲವೊಂದು ತಪ್ಪುಗಳು, ಬಹುತೇಕ ತಪ್ಪುಗಳು ಇಲ್ಲಿ ಹಲವು ಕ್ಷೇತ್ರರಕ್ಷಕರು ಮಾಡ್ತಾ ಇದ್ದಾರೆ. ಒಬ್ಬರು ಮುಕ್ತಾಯ ಕಾಣಿಸಿ ಇದೇ ರೀತಿಯಲ್ಲಿ ತಪ್ಪನ್ನು ಮಾಡಿದರೆ ಖಂಡಿತವಾಗ್ಲೂ ಎದುರಾಳಿ ತಂಡ ಲಾಭವನ್ನು ಪಡ್ಕೊಳ್ತಾರೆ. ಖಂಡಿತವಾಗ್ಲೂ ಆ ತಪ್ಪನ್ನು ತಿದ್ದುಕೊಂಡು ಆ ತಪ್ಪಿಗೆ ಸ್ಪಷ್ಟ ಉತ್ತರ ಆ ಕ್ಷೇತ್ರರಕ್ಷಕರು ನೀಡಬೇಕಾಗಿದೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ ಬರೋಬ್ಬರಿ 21, 3 ಓವರ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 4ನೇ ಓವರ್ ಚಾಲ್ತಿಯಲ್ಲಿದೆ.
ಡಾಟ್ ಅಂಡ್ ಡೆಲಿವರಿ. ಚೆಂಡು ಚುಕ್ಕಿ ಆಗ್ತಾ ಇದೆ, ಓಟಗಳಿಗೆ ಕಡಿವಾಣ. ಪ್ರಥಮ ಓವರ್ ಚಾಲ್ತಿಯಲ್ಲಿ ಇದೆ. ಪ್ರಥಮ ಇನ್ನಿಂಗ್ಸಿನ 4ನೇ ಓವರ್ ಚಾಲ್ತಿಯಲ್ಲಿದೆ. ದೊಡ್ಡ ಹೊಡೆತವಾಗ್ತಾ ಇದೆ. ಚೆಂಡು ಲಾಂಗ್ ಭಾಗದಲ್ಲಿ ಅವಳಿ ಓಟಕ್ಕೆ ಕರೆ ನೀಡ್ತಾ ಇಲ್ಲ. ಕರೆ ನೀಡಿದ್ರು ಮೈ ಗಾಡ್ನೆಸ್. ಇದರೊಂದಿಗೆ ಎಸ್ ರನ್ಔಟ್ ರೂಪದಲ್ಲಿ ಮತ್ತೊಂದು ಉದರಿ. 3ನೇ ಆಘಾತ ಆಜಾದ್ ಬೆಂಗಳೂರು ತಂಡಕ್ಕೆ. ಬೇಡದ ಓಟಕ್ಕೆ ಇಲ್ಲಿ ಮನಸ್ಸು ಮಾಡಿದ್ರು ಆಟಗಾರ, ಆದರೆ ಇಲ್ಲಿ ಓಟದ ಕೊರತೆ ಕಾಣಸಿಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ಜಿಗಿಯುತ್ತಾ 22 ಚಿಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಫೀಸ್ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಅಫೀಸ್ 2 ಚೆಂಡನ್ನು ಎಸೆದ್ರು. ಇಲ್ಲಿ 1 ಓಟವನ್ನು ಬಿಟ್ಟುಕೊಟ್ರು. ಇಲ್ಲಿ ತೃತೀಯ ಬಾರಿಗೆ ಎಸೆಯಬೇಕಾಗಿದೆ. ಇದು 4ನೇ ಓವರ್ ಚಾಲ್ತಿಯಲ್ಲಿದೆ. ತೀರ್ಪುಗಾರ ದಾಟುತ್ತಾ ಮತ್ತೊಮ್ಮೆ ಇಲ್ಲಿ ಸೊಗಸಾದ ದಾಳಿಯಾಗಿತ್ತು. ಆದರೆ ತೀರಾ ಹೊರಭಾಗಕ್ಕೆ ಚೆಂಡು ವೈಡ್ 1 ಓಟ ಕೊಡುಗೆಯಾಗಿ ಎಸೆತಗಾರ ನೀಡುವುದಾದರೆ 23. 2 ಚೆಂಡು ಮಾತ್ರ ಮುಕ್ತಾಯ. ಅಫೀಸ್ ಎಸೆತಗಾರಿಕೆ ಭಾಗದಲ್ಲಿ ತೀರ್ಪುಗಾರ ದಟ್ಟುತ್ತಾ ರೈತ ಮೊದಲು ಮಾತಿಸಬೇಕಾಗಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಆದರೆ ಓಟಗಳಿಗೆ ಅವಕಾಶ ನೀಡುತ್ತಾ ಇಲ್ಲ. ಚೆಂಡು ದಂಡು ಮಧ್ಯೆ ಯಾವುದೇ ಸಂಪರ್ಕ ಕಾಣಸಿಗ್ತಾ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. ಇಲ್ಲಿ 3 ಚೆಂಡು ಮುಕ್ತಾಯಗೊಳ್ತಾ ಇದೆ. 4ನೇ ಬಾರಿಗೆ ಮತ್ತೆ ವೈಟ್. ಬಹಳಷ್ಟು ಇತರ ರೂಪದಲ್ಲಿ ಕೊಡುಗೆಯಾಗಿ ಎಸೆತಗಾರ ನೀಡುವುದಾದ್ರೆ ಇಲ್ಲಿ ಚಲಿಸುತ್ತಾ ಅಂಕಾಂಶ ಪಟ್ಟಿಯಲ್ಲಿ 24. 4ನೇ ಬಾರಿಗೆ ಎಸೆಯಬೇಕಾಗಿದೆ. 4ನೇ ಓವರ್ ಚಾಲ್ತಿಯಲ್ಲಿದೆ. ಇಲ್ಲಿ 1 ಓಟ ನೇರ ಗುರಿ ಬೀಳ್ತಾ ಇದೆ. ಹೌದು, ಸಚಿನ್ ಅವರ ನೇರ ಗುರಿ ಉದ್ದರಿ ಸ್ಪಷ್ಟವಾಗ್ತಾ ಇದೆ. ನಾಲ್ಕು ಚೆಂಡಿಲ್ಲಿ ಮುಕ್ತಾಯಗೊಳ್ತಾ ಇದೆ. ಅಂತಿಮ 2 ಚೆಂಡು ಬಾಕಿ ಇದೆ. ಸಚಿನ್ ಅವರ ನೇರ ಗುರಿಗೆ ಮತ್ತೊಂದು ಹುದರಿ ನಷ್ಟವಾಗ್ತಾ ಇದೆ ಆಜಾದ್ ಬೆಂಗಳೂರು ತಂಡದ ಪರವಾಗಿ. ಇಲ್ಲಿ 24 ಗಳಿಸಿಯಾಗಿದೆ. 4 ಚೆಂಡು ಮುಕ್ತಾಯ. ಅಂತಿಮ 2 ಚೆಂಡು ಬಾಕಿ ಇದೆ. ನಿಧಾನ ಚೆಂಡಾಗಿತ್ತು, ಆದರೆ ತೀರ್ಪುಗಾರನ ಬರ್ತಾ ಇದೆ. ಕಾಲಿಗೆ ತಗಲಿದ ಚೆಂಡು ಇಲ್ಲಿ ಲೆಗ್ ಬೈ ಬರ್ತಾ ಇದೆ. 1 ಓಟಲ್ಲಿ ಕ್ರಮಿಸುವಾಗ 25 ಕಾಲು ಶತಕ ಪೂರೈಸ್ತಾ ಇದೆ. 4ನೇ ಓವರಿನ ಕೊನೆಯ 1 ಚೆಂಡು ಬಾಕಿ ಇದೆ. 4 ಓವರ್ ಚಾಲ್ತಿಯಲ್ಲಿದೆ. ಅಂತಿಮ ಬಾರಿಗೆ ಸೇಬೇಕಾಗಿದೆ. ಅಫೀಸ್ ಎಸೆತಗಾರಿಕೆ ಭಾಗದಲ್ಲಿ ಇಲ್ಲಿ 1 ಓಟಲ್ಲಿ ಕ್ರಮಿಸುವಾಗ ಓವರ್ ನಂಬರ್ 4 ನಾಂದಿಯಾಡುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 26. 24 ಚೆಂಡಿಲ್ಲಿ ಮುಕ್ತಾಯ. 26 ಗಳಿಸಿಯಾಗಿದೆ. 6 ಚೆಂಡು ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸ್ ಆಜಾದ್ ಬೆಂಗಳೂರು ವಿರುದ್ಧವಾಗಿ ಚಾಲೆಂಜರ್ಸ್ ಕೋಟೆಕಾರ ನಡುವೆ ಪಂದ್ಯಾಕೂಟ, ರೋಚಕತೆಯ ಪಂದ್ಯಾಕೂಟ ಇಲ್ಲಿ ಸಾಗಿ ಬರಲಿಕ್ಕೆ ಇದೆ. ಯಾರಿಗೆ ಗೆಲುವು, ಯಾರಿಗೆ ಸೋಲು, ಯಾರಿಗೆ ಕಹಿ, ಯಾರಿಗೆ ಜೈ ಎಲ್ಲ ಕೊಡುದು ಲೆಕ್ಕಾಚಾರದ ಪಂದ್ಯಾಕೂಟ ಇಲ್ಲಿ ಸಾಗಿ ಬರುವಾಗ ಲೀಗ್ ಹಂತದ 5 ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಅದು ಕೂಡ ಅವರು ಸೋತರೆ ನಾವು ಒಳಗಡೆ, ನಾವು ಗೆದ್ದರೆ ಅವರು ಒಳಗಡೆ ಎಂಬ ಲೆಕ್ಕಾಚಾರದ ಕೆಲವೊಂದು ಪಂದ್ಯಾಕೂಟ ಇಲ್ಲಿ ಸಾಗಿ ಬರಲಿಕ್ಕಿದೆ. ಇಲ್ಲಿ ಅದ್ಭುತವಾದಂತಹ ಪಂದ್ಯಾಕೂಟ ಆಜಾದ್ ವಿರುದ್ಧವಾಗಿ ಕೋಟೆಕಾರ ನಡುವೆ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಇಲ್ಲಿ ಓವರ್ ನಂಬರ್ 4 ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 26. ಓವರ್ ನಂಬರ್ 5 ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ ಮಿಸ್ಟರ್ ಶಂಸೀರ್. ಎಸೆತಗಾರಿಕೆ ಭಾಗದಲ್ಲಿ ಆರಂಭದ ಚೆಂಡು ಚುಕ್ಕಿ ಚೆಂಡು. ಇಲ್ಲಿ ಡಾಟ್ ಡೆಲಿವರಿ. ಅಂಕಾಂಶ ಪಟ್ಟಿಯಲ್ಲಿ 26. ಲಾಸ್ಟ್ 5 more to go. ಸೆಕೆಂಡ್ ಟೈಮ್ ಬಾಲ್ ಮಾರ್ಕ್. ರೈಟ್ ಹ್ಯಾಂಡ್ ಓದ್ ವಿಕೆಟ್. ಇಲ್ಲಿ ಆಫ್ ಸೈಡ್ ಗೆ ಚೆಂಡು ತಳ್ಳಿದ್ರು. ರನ್ ಔಟ್ ಗೆ ಅವಕಾಶ, ಆದರೆ ಇಲ್ಲಿ 1 ಓಟಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. 2 ಚೆಂಡು ಇಲ್ಲಿ ಸಂಪೂರ್ಣಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 27. 4 ಚೆಂಡು ಬಾಕಿ ಇದೆ. ಯಾವುದೇ ಷಡಕ ಇನ್ನು ಕೂಡ ಬಂದಿಲ್ಲ ಆಜಾದ್ ತಂಡದಿಂದ.
ಯಾವುದೇ ಬೌಂಡರಿ ಷಡ್ಕ ಇನ್ನೂ ಕೂಡ ಕಾಣಸಿಗ್ತಾ ಇಲ್ಲ ಆಜಾದ್ ದಾಂಡುಗಾರರಿಂದ. ನಿರಂತರವಾಗಿ ಒಂದೊಂದು ಓಟಗಳಿಗೆ ಮಾತ್ರ ಸೀಮಿತಗೊಳ್ಳುತ್ತಾ ಇದೆ. ಕಿಂಚಿತ್ ಅವಕಾಶ ಎಸೆತಗಾರ ನೀಡ್ತಾ ಇಲ್ಲ. ದೊಡ್ಡ ಹೊಡೆತ ಒಂದು ಓಟಲ್ಲಿ ಸಂಪನ್ನಗೊಳ್ಳುತ್ತಾ ಇದೆ. ಅವಳಿ ಓಟಕ್ಕೆ ಕರೆ 2 ಓಟಲ್ಲಿ ಸಂಪನ್ನಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 30. ಲಾಸ್ಟ್ 2 ಮುಟ್ಟುಗೋ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಡ್ಕೊಂಡ್ರೆ ಆದ್ರೆ ಒಂದು ಓಟಲ್ಲಿ ಮಾತ್ರ ಸೀಮಿತಗೊಳ್ತಾ ಇದೆ. ಲಾಸ್ಟ್ ಫೈನಲ್ 1 ಮುಟ್ಟುಗೋ. ಆಖರಿ 1 ಗಂಟೆ ತಯಾರ್. ಸ್ಕೋರ್ ಬರ್ತಾ ಹುआ. End of the innings number 1. Scorecard 34. 35 target. Uh, 34 run required. Sorry, 35 run required. 30. ಎಸ್ ಮುಂದಿನ ಪಂದ್ಯಾಕೂಟದ ನಾಣ್ಯಚುವಿಕೆ ಬರಮಾಡ್ತಾ ಇದ್ದಾವೆ. SK ವಾರಿಯರ್ಸ್ ವಿರುದ್ಧವಾಗಿ ಲಯನ್ಸ್ ಅಜ್ಜಿನಡ್ಕ 2 ತಂಡದ ನಾಯಕರನ್ನು ಕಳಿಸಿಕೊಡಿ ನಾಣ್ಯಚುವಿಕೆಯಾಗಿ. ಎಬಿಗೋ ಮುಂದಿರಿಸಬೇಕಾಗಿದೆ. ದಯವಿಟ್ಟು ಬೆಂಗಳೂರು ತಂಡದ ಆಟಗಾರರೇ ನಮ್ಮೊಂದಿಗೆ ಸಹಕರಿಸಿ. ಕಾರಣ ಒಂದು ಪಂದ್ಯಾಕೂಟ ಇನ್ನೂ ಬಾಕಿ ಇದೆ. ಆ ಪಂದ್ಯಾಕೂಟ ನಡೆಸಬೇಕಾದಂತಹ ಅನಿವಾರ್ಯತೆ ಇದೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕಾಗಿದೆ. ಆರಂಭದ ದಾಂಡುಗಾರರಾಗಿ ಕಳೆದ ಪಂದ್ಯಾಕೂಟದ ಹೀರೋ ಸಚಿನ್ ಒಂದ್ ಕಡೆ ಆದ್ರೆ ಅಫೀಸ್ ಒಂದ್ ಕಡೆ ಜರ್ಸಿ ನಂಬರ್ 17 ಬಂದಿದ್ದಾರೆ. ಜರ್ಸಿ ನಂಬರ್ 5 ಬಂದಿದ್ದಾರೆ. ಇರು ದಾಂಡುಗಾರ ಆಗಮವಾಗ್ತಾ ಇದೆ. 2 ತಂಡ ಕೂಡ ಬಲಿಷ್ಠವಾಗಿದೆ. ಇಲ್ಲಿ ಗಳಿಸಿದಂತ ಮೊತ್ತ 34-35 ಸವಾಲಿದೆ. ಇದು ದ್ವಿತೀಯ ಇನ್ನಿಂಗ್ಸ್ ಚಾಲ್ತಿಯಲ್ಲಿದೆ. ರೋಚಕದ ಪಂದ್ಯಾಕೂಟ ಸಾಗಿ ಬರುತ್ತಾ ಇದೆ. ಪೀಸ್ ಬಾಯ್ಸ್ ಅಜ್ಜಿನಡ್ಕ ಸಾದರಪಡಿಸುವಂತ APL 2025 ಸೀಸನ್ 6 ಬಹಳಷ್ಟು ರೋಚಕತೆಯಾಗಿ ಸಾಗಿ ಬರುವಾಗ 2ನೇ ದಿವಸಕ್ಕೆ ದಾಪುಗಾಲಿಡುವಾಗ ನಾಳೆ ದಿವಸ ಇಲ್ಲಿ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಖಂಡಿತವಾಗ್ಲೂ ಪೀಸ್ ಬಾಯ್ಸ್ ಅಜ್ಜಿನಡ್ಕ ಸಾದರಪಡಿಸುವಂತ APL 2025 ಇದರ ಚಾಂಪಿಯನ್ ಪಟ್ಟ ಅಲಂಕರಿಸುವ ತಂಡ ಯಾವುದು, ಯಾರು ವಿನ್ನರ್, ಯಾರು ರನ್ನರ್, ಯಾರು ಪ್ರಥಮ, ಯಾರು ದ್ವಿತೀಯ ಎಲ್ಲೋ ಕೂಡ ನಾಳೆಯ ದಿವಸ ಸಾಯಂಕಾಲ ನಾವು ಎಲ್ಲೋ ಕೂಡ ಉತ್ತರ ನೀಡಲಿಕ್ಕಿದ್ದೇವೆ. ಖಂಡಿತವಾಗ್ಲೂ ಪಂದ್ಯಾಕೂಟ ರೋಚಕತೆಯಾಗಿ ಇನ್ನು ನಡೆಯುವಂತ ಎಲ್ಲ ಪಂದ್ಯಾಕೂಟ ರೋಚಕತೆಯಾಗಿ ಸಾಗಿ ಬರಲಿಕ್ಕಿದೆ. ಕಾರಣ ಗೆಲುವಿಗಾಗಿ ಬಹಳಷ್ಟು ಪ್ರಯತ್ನ ಪಡುವಂತ ತಂಡ ಆಗಲಿಕ್ಕಿದೆ. ಕಾರಣ ಲೆಕ್ಕಾಚಾರದ ಪಂದ್ಯಾಕೂಟ ನಡೆಯಲಿಕ್ಕಿದೆ. ಇಲ್ಲಿ ಆರಂಭದ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸಿನ ಆರಂಭದ ಚೆಂಡು ಎಸೆಯಬೇಕಾಗಿದೆ. ಇಲ್ಲಿ 30 ಚೆಂಡು ಮುಂದೆ ಬೇಕಾಗಿದೆ. 35 ಓಟದ ಅನಿವಾರ್ಯತೆ. ಆ ಚೆಂಡು ದಂಡು ಮಧ್ಯೆ ಇರುವಂತಹ ಅಂತರ ಕೇವಲ 5 ಓಟ. ನಾಣ್ಯಚುವಿಕೆ ಲಯನ್ಸ್ ಅಜ್ಜಿನಡ್ಕ ವಿರುದ್ಧವಾಗಿ SK ವಾರಿಯರ್ಸ್ ನಡುವೆ ಪಂದ್ಯಾಕೂಟ ಸಾಗುವುದಾದರೆ ದಯವಿಟ್ಟು ನಾಣ್ಯಚುವಿಕೆ 2 ತಂಡದ ನಾಯಕರನ್ನು ಬರಮಾಡ್ತಾ ಇದ್ದೇವೆ. ಟೈಮ್ ಸ್ಟಾರ್ಟ್ ನೌ. ಪಂದ್ಯಾಕೂಟ ಆರಂಭಗೊಳ್ತಾ ಇದೆ. ಗ್ರೀನ್ ಸಿಗ್ನಲ್. ಎಬಿಗೋ ಪಂದ್ಯಾಕೂಟ ಚಾಲ್ತಿಯಲ್ಲಿರುವಾಗ 30 ಚೆಂಡು 35 ಓಟ. ಆರಂಭದ ಓವರ್ ಎಸೆತಗಾರಿಕೆ ಭಾಗದಲ್ಲಿ ಊರಿ ಚೆಂಡಿನ ದಾಳಿಗಾರ ಸರ್ವೇಗದ ದಾಳಿಗಾರ ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಆರಂಭದ ಓವರ್ ಎಸೆತಗಾರಿಕೆ ಭಾಗದಲ್ಲಿ
ಆಚು ಆರಂಭದ ಚೆಂಡು ಅಮೀರ್ ಎಸೆತಗಾರಿಕೆ ಭಾಗದಲ್ಲಿ ಪ್ರಥಮ ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 1 ಖಾತೆ ಶುಭಾರಂಭಗೊಳ್ಳುತ್ತಾ ಇದೆ. ಆರಂಭದ ಚೆಂಡು ಮುಂದೆ ಬರುತ್ತಾ ಇದೆ. ಬ್ಯಾಟಿಗೆ ತಗಲಿದ ಚೆಂಡು ಇಲ್ಲಿ 1 ಒಟ್ಟ ಹೋಗ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 1 ಇಲ್ಲಿ ಖಾತೆ ಶುಭಾರಂಭಗೊಳ್ಳುತ್ತಾ ಇದೆ. ಕೋಟೆಕಾರ್ ತಂಡದ ಖಾತೆ ಶುಭಾರಂಭಗೊಳ್ತಾ ಇದೆ. ದ್ವಿತೀಯ ಬಾರಿಗೆ ಸಿಗಬೇಕಾಗಿದೆ ಅಮೀರ್ ಹಫೀಜ್ ಜೊತೆಗೂಡುತ್ತಾ ಸಚಿನ್ ಎಡಗೈ ದಾಂಡುಗಾರ. ಕಳೆದ ಪಂದ್ಯಾಕೂಟದಲ್ಲಿ ಅವಳಿ ಬೌಂಡರಿ ಬಾರಿಸಿದಂತ ಆಟಗಾರ. ಈ ಮೈದಾನದಲ್ಲಿ ಮತ್ತೆ ಹೀರಾ ಅಗವಣೆ ಕಾದು ನೋಡಬೇಕಾಗಿದೆ. ಇಲ್ಲಿ ದ್ವಿತೀಯ ಇನ್ನಿಂಗ್ಸಿನ ಆರಂಭದ ಓವರ್ ಚಾಲ್ತಿಯಲ್ಲಿದೆ. ದಾಂಡುಗಾರ ಸ್ವರ್ಗತನ ಪವರ್ ಪ್ಲೇ ಇರುವಾಗ 10 ಕಾಲ ಸೊಸೆಗೊಂದು ಕಾಲ ಇಲ್ಲಿ 10 ಕಾಲ ಮುಕ್ತಾಯಗೊಂಡು ಸೊಸೆ ಕಾಲದಲ್ಲಿ ಇರುವಾಗ ಪಂದ್ಯಾಕೂಟ ರೋಚಕತೆಯಾಗಲಿಕ್ಕಿದೆ. ಕಾರಣ 2 ತಂಡ ಕೂಡ ಬಲಿಷ್ಠವಾಗಿದೆ. ಆದರೆ ಆ 2 ತಂಡಗಳ ಬಲಿಷ್ಠಗಳ ಮಧ್ಯೆ ಯಾರಿಗೆ ವಿಜಯ, ಯಾರಿಗೆ ಗೆಲುವು, ಯಾರಿಗೆ ಸೋಲು ಎಲ್ಲೋ ಕೂಡ ಈ ಫಲಿತಾಂಶದ ಪಂದ್ಯಾಕೂಟ ನಾವು ಉತ್ತರ ನೀಡಲಿಕ್ಕಿದ್ದೇವೆ. ಅದ್ಭುತವಾದಂತಹ ಎಸೆತಗಾರಿಕೆ. ಮೈ ಗಾಡ್ನೆಸ್, ರನ್ ಔಟಿಗೆ ಬಹುತೇಕ ಮನವಿನಿಟ್ರು ಇಲ್ಲಿ ಗೋಟರಕ್ಷಕ. ಆದರೆ ಇಲ್ಲಿ ಒಂದು ಒಟ್ಟಿಲ್ಲಿ SK ವಾರಿಯರ್ಸ್ ವಿರುದ್ಧವಾಗಿ ಲಯನ್ಸ್ ಅಜ್ಜನಡಿಕ ತಂಡದ ನಾಯಕರನ್ನು ಕಳಿಸಿಕೊಡಿ. ನಾನು ಹೆಚ್ಚಿನಕ್ಕಾಗಿ ವಿಳಂಬ ಮಾಡಬೇಡಿ. ಇನ್ನು ಒಂದು ಪಂದ್ಯಾಕೂಟ ಈ ಮೈದಾನ ಸಾಕ್ಷಿಗೊಳ್ಳಲಿಕ್ಕಿದೆ, ಮುಂದುವರಿಸಬೇಕಾಗಿದೆ. ಅಂಕಾಂಶ ಪಟ್ಟಿಯಲ್ಲಿ 2 ಬಂದಾಗಿದೆ. 2 ಚೆಂಡಿಯಲ್ಲಿ ಮುಕ್ತಾಯ. ತೃತೀಯ ಬಾರಿಗೆ ಸಿಗಬೇಕಾಗಿದೆ ತನ್ನದಾದ ಶೈಲಿಯಲ್ಲಿ. ರೈಟ್ ಆರ್ಮ್ ಓದವಾದಿಸಬೇಕಾಗಿದೆ. ತೀರ್ಪುಗಾರನ್ ದಾಟುತ್ತಾ ತನ್ನದಾದ ಶೈಲಿ ಮತ್ತೊಮ್ಮೆ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. 4 ಚೆಂಡು ಬಾಕಿದೆ ಪವರ್ ಪ್ಲೇಯ. ಆ 4 ಚೆಂಡು ಮುಂದೆ ಅದೆಷ್ಟು ಓಟಗಳಿಗೆ ಕಡಿವಾಣ ಕಾದು ನೋಡಬೇಕಾಗಿದೆ. ಅದೆಷ್ಟು ಓಟಗಳಿಗೆ ಕಡಿವಾಣ ಕಾದು ನೋಡಬೇಕಾಗಿದೆ. ಮತ್ತೆ 1 ಓಟಲ್ಲಿ ಕ್ರಮಿಸುವಾಗ 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 3 ಬಂದಾಗಿದೆ. 4ನೇ ಬಾರಿಗೆ ಸೇಬೇಕಾಗಿದೆ. ಪವರ್ ಪ್ಲೇಯ ಲಾಭವನ್ನು ಪಡೆದುಕೊಳ್ತಾ ಇಲ್ಲ. ಖಂಡಿತವಾಗಲೂ ಇಲ್ಲಿ ಬೇಕಾಗಿದೆ 30 ಚೆಂಡು ಮುಂದೆ. ಈ 3 ಚೆಂಡು ಮುಂದೆ 3 ಓಟವನ್ನು ಬಿಟ್ಟುಕೊಟ್ಟಾಗಿದೆ ಇಲ್ಲಿ ಅಮೀರ್. ಎಸೆತಗಾರಿಕೆ ಭಾಗದ ತಂಡದ ದಶೆಯಲ್ಲಿ ಭೂಮಿ ತಾಯಿಗೆ ಚೆಂಡನ್ನು ಪಡೆಯುತ್ತಾ 4ನೇ ಬಾರಿಗೆ ಸೇಬೇಕಾಗಿದೆ. ಎಡಗೈ ದಾಂಡುಗಾರ ಸಚಿನ್ ಕಳೆದ ಪಂದ್ಯಾಕೂಟ ಹೀರೋ. ಕ್ಷಣ ಮಾತ್ರದಲ್ಲಿ ಸೆಡಗ ಬಾರಿಸುವಂತ ಆಟಗಾರ, ಅನುಭವ ಉಳ್ಳಂತ ಆಟಗಾರ. ಇಲ್ಲಿ ವೈಡ್ ಬರ್ತಾ ಇದೆ. 1 ಓಟ ಬೋನಸ್ ರೂಪದಲ್ಲಿ ಪಡೆದುಕೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 1 ಓಟ ಕೊಡುಗೆಯಾಗಿ ಅಮೀರ್ ನೀಡುವುದಾದರೆ ಇಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇದೆ. 31 ಬೇಕಾಗಿದೆ. ಉಳಿದಂತಹ 27 ಚೆಂಡು ಮುಂದೆ ಬೇಕಾಗಿದೆ. 31 ಓಟದ ಅನಿವಾರ್ಯತೆ. ಅದ್ಭುತವಾದಂತಹ ಛತ್ರರಕ್ಷಣೆ. 1 ಓಟ ಬಂದಾಗಿದೆ ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 3 ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. 4 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂತಿಮ 2 ಚೆಂಡು ಇಲ್ಲಿ ಬಾಕಿ ಇದೆ. ಅಮೀರ್ ಪಂಚಮ ಬಾರಿಗೆ ಸೇಬೇಕಾಗಿದೆ. ಪವರ್ ಪ್ಲೇ ಚಾಲ್ತಿಯಲ್ಲಿದೆ. 5 ಓಟ ಮಾತ್ರ ಬಂದಾಗಿದೆ. ಯಾವುದೇ ಬೌಂಡರಿ, ಯಾವುದೇ ಷಡ್ಕ ಇನ್ನು ಕೂಡ ಕೋಟೆಕಾರ್ ದಾಂಡುಗಾರನ ದಂಡುಬುಗ್ಗಿನವಾಗಿ ಕಾಣಸಿಗ್ತಾ ಇಲ್ಲ. ಕೊನೆಯ 1 ಚೆಂಡು ಬಾಕಿ ಇದೆ. ಅಂಕಾಂಶ ಪಟ್ಟಿಯಲ್ಲಿ 6. ಯಾವುದೇ ಉದರಿ ನಷ್ಟವಿಲ್ಲದೆ ಕೋಟೆಕಾರ್ ಕೊನೆಯ ಚೆಂಡನ್ನು ಸೇಬೇಕಾಗಿದೆ. ಅಮೀರ್ ಅಂತಿಮ ಬಾರಿಗೆ ಪವರ್ ಪ್ಲೇ ಕೊನೆಯ ಚೆಂಡನ್ನು ಸೇಬೇಕಾಗಿದೆ. ಪವರ್ ಪ್ಲೇ ನಾಂದಿ ಆಡಲು ಕೇವಲ 1 ಚೆಂಡು ಬಾಕಿ ಇದೆ. ತೀರ್ಪುಗಾರನ್ ದಾಟುತ್ತಾ ತನ್ನದಾದ ಶೈಲಿಯಲ್ಲಿ ಸಚಿನ್ ಕಡೆಗೆ ಸೇಬೇಕಾಗಿದೆ ಅಮೀರ್ ಅಂತಿಮ ಬಾರಿಗೆ. ಇಲ್ಲಿ ತೀರಾ ಹೊರಭಾಗಕ್ಕೆ ಚೆಂಡು. ಆದರೆ ಇಲ್ಲಿ 1+1 ವೈಡ್ ಮುಖೇನವಾಗಿ ಬೈ ಮುಖೇನವಾಗಿ 2 ಓಟ ಕೊಡುಗೆಯಾಗಿ ಅಮೀರ್ ನೀಡುವುದಾದರೆ ಅಂಕಾಂಶ ಪಟ್ಟಿಯಲ್ಲಿ 8ಕ್ಕೆ ಶೂನ್ಯ ಎಂಬ ಸ್ಥಿತಿಯಲ್ಲಿ ಕೋಟೆಕಾರ್ ತಂಡ ಆಡ್ತಾ ಇದೆ. ಅಂತಿಮ ಬಾರಿಗೆ ಸೇಬೇಕಾಗಿದೆ ಅಮೀರ್. ಲೈಕ್ ಮರಳಿ ಬರಲೇಬೇಕಾಗಿದೆ. 5 ಚೆಂಡು ಮುಂದೆ 8 ಬಿಟ್ಕೊಟ್ಟಾಗಿದೆ. ಕೊನೆಯ ಚೆಂಡನ್ನು ಸೇಬೇಕಾಗಿದೆ. ತೀರ್ಪುಗಾರನ್ ದಾಟುತ್ತಾ ರೈಟ್ ಆರ್ಮ್ ಮಾತ್ರ ಸೇಬೇಕಾಗಿದೆ. ಇನ್ನಿಂಗ್ಸ್ ನಂಬರ್ 2 ಓವರ್ ನಂಬರ್ 1 ಚಾಲ್ತಿಯಲ್ಲಿದೆ. ಮತ್ತೆ ಕಟ್ ಮಾಡೋ ಪ್ರಯತ್ನ. 1 ಓಟಲ್ಲಿ ಸಂಪೂರ್ಣಗೊಂಡಾಗ ಈ 1 ಓಟ ಅವಳಿ ಓಟಕ್ಕೆ ಕರೆ ನೀಡಿದ್ರು, ಆದರೆ ಇಲ್ಲ. ಓವರ್ ನಂಬರ್ 1 ದಾಖಲಾಗ್ತಾ ಇದೆ. ಪವರ್ ಪ್ಲೇ ನಾಂದಿ ಆಡುತ್ತಾ ಇದೆ. ಓವರ್ ನಂಬರ್ 1 ಮುಕ್ತಗೊಳ್ಳುವಾಗ ಅಂಕಾಂಶ ಪಟ್ಟಿಯಲ್ಲಿ 9ಕ್ಕೆ ಶೂನ್ಯ ಎಂಬ ಸ್ಥಿತಿಯಲ್ಲಿ ಕಾಣಸಿಗ್ತಾ ಇದೆ. ಇಲ್ಲಿ ಚಾಲೆಂಜರ್ಸ್ ಕೋಟೆಕಾರ್ ತಂಡ ಇಲ್ಲಿ 35ರ ಸವಾಲಿದೆ. 30 ಚೆಂಡು ಮುಂದೆ ಇಲ್ಲಿ 24 ಚೆಂಡು ಮುಂದೆ ಬೇಕಾಗಿದೆ. 26 ಓಟದ ಅನಿವಾರ್ಯತೆ. 24 ಚೆಂಡು ಮುಂದೆ ಬೇಕಾಗಿದೆ. 26 ಓಟದ ಅನಿವಾರ್ಯತೆ. ಆ ಚೆಂಡು ದಂಡು ಮಧ್ಯೆ ಇರುವಂತಹ ಅಂತರ ಬೆರಳು ಎಣಿಕೆ 2 ಓಟ ಮಾತ್ರ ಕಾಣಸಿಗ್ತಾ ಇದೆ. ತಡೆ ಹಿಡಿಯುವರೆ ಖಂಡಿತವಾಗ್ಲೂ ಕಾದು ನೋಡಬೇಕಾಗಿದೆ. ಬಲಿಷ್ಠ ದಾಂಡುಗಾರನ್ನು ಹೊಂದಿರುವಂತಹ ತಂಡವಾಗಿದೆ ಚಾಲೆಂಜರ್ಸ್
ಕೊಟ್ಟೆಕಾರ ತಂಡ. ಆದರೆ ಊರಿ ಚೆಂಡಿನ ದಾಳಿಗಾರಿದ್ದಾರೆ. ಎಸೆತಗಾರಿಕೆ ಭಾಗದಲ್ಲಿ ಆಜಾದ್ ಬೆಂಗಳೂರು ತಂಡದಲ್ಲಿದ್ದಾರೆ. ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ ತನಾಸ್. ಎಸೆತಗಾರಿಕೆ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ತನ್ನದಾದ ಶೈಲಿಯಲ್ಲಿ ತೀರ್ಪುಗಾರನ ದಾಡುತ್ತಾ ತೀರ್ಪುಗಾರನ ಸಮ್ಮತಿ ಪಡೆದುಕೊಂಡು ಆರಂಭದ ಚೆಂಡು ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ಭೂಮಿ ತಾಯಿಗೆ ಚೆಂಡನ್ನು ಬಡಿಯುತ್ತಾ ಆರಂಭದ ಚೆಂಡು ಎಸೆಯಬೇಕಾಗಿದೆ. Evigo over number 2 right arm over the wicket. Scores them to 9 on the board without loss of valuable any wicket. Challengers Kotekar ಮತ್ತೆ ಕಲಾತ್ಮಕ ಶೈಲಿ ದಂಡನೆ ಜವಾಬ್ದಾರಿ ಹೊತ್ತುಕೊಂಡು ಆಡುವಂತ ಇರು ದಾಂಡುಗಾರರು ಸಚಿನ್ ಜೊತೆಗೂಡುತ್ತಾ ಹಫೀಸ್ ಅವರ ಆರಂಭದ ಜೋಡಿ ಇಲ್ಲಿ ಖಂಡಿತವಾಗ್ಲೂ ಆ ಜೊತೆಯಾಟ ಇಲ್ಲಿ ಬೆಳೀತಾ ಇದೆ. ಖಂಡಿತವಾಗ್ಲೂ ಆ ಜೊತೆಯಾಟಕ್ಕೆ ಇಲ್ಲಿ ಬ್ರೇಕ್ ಥ್ರೂ ನೀಡ್ತಾರೆ ಕಾರಣವಾಗಿದೆ ತನಾಸ್. ಮತ್ತೊಮ್ಮೆ ತೀರ್ಪುಗಾರನ ದಾಟುತ್ತಾ ದ್ವಿತೀಯ ಚೆಂಡು ಎಸೆಯಬೇಕಾಗಿದೆ. ಕೊನೆಯ ಒಂದು ಚೆಂಡಿನವರೆಗೂ ಪಂದ್ಯಾಕೂಟ ರೋಚಕತೆ ಆಗಲಿದೆ. ಕಾರಣ ಎರಡು ತಂಡಗಳು ಬಲಿಷ್ಠವಾಗಿದೆ. ಇಲ್ಲಿ ಅದ್ಭುತವಾದಂತಹ ಹೊಡೆತವಾಗಿತ್ತು. ಇಲ್ಲಿ ಸಚಿನ್ ತಂಡ ಮುಖ್ಯವಾಗಿ ಒಂದು ಓಟ ಕ್ರಮಿಸುವುದಾಗಿದ್ದರೆ ಅಂಕಾಂಶ ಪಟ್ಟಿಯಲ್ಲಿ ಕಾಣಸಿಗ್ತಾ ಇದೆ 11-2 ಚೆಂಡು ಇಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ತನಾಸ್ ತನ್ನ ಕೂಡ ತೃತೀಯ ಬಾರಿಗೆ ಸೇಬೇಕಾಗಿದೆ. 1.2 ಚೆಂಡು ಇಲ್ಲಿ ಮುಕ್ತಾಯ. ಅಂಕಾಂಶ ಪಟ್ಟಿಯಲ್ಲಿ 11. ಇಲ್ಲಿ 8 ಚೆಂಡು ಮಾತ್ರ ಇಲ್ಲಿ ಮುಕ್ತಾಯಗೊಂಡಿದೆ. ಪವರ್ ಪ್ಲೇ ಮುಕ್ತಾಯಗೊಂಡಿದೆ. ಓವರ್ ನಂಬರ್ 2 ಚಾಲ್ತಿಯಲ್ಲಿದ್ದ ತನಾಸ್ ಎಸೆಯಬೇಕಾಗಿದೆ. 3ನೇ ಚೆಂಡು ರೈಟ್ ಆರ್ಮ್ ಓದಮಾದ ಎಸೆಯಬೇಕಾಗಿದೆ. ಹಫೀಸ್ ಎಸೆತಗಾರಿಕೆ ಭಾಗದಲ್ಲಿ ದಾಂಡುಗಾರ ಭಾಗದಲ್ಲಿ ಹಫೀಸ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಒಂದು ಓಟಿಯಲ್ಲಿ ಸಂಪೂರ್ಣಗೊಳ್ಳುತ್ತಾ ಇದೆ. ಈ ಒಂದು ಓಟ ಸಂಪೂರ್ಣಗೊಂಡಾಗ ಅಂಕಾಂಶ ಪಟ್ಟಿಯಲ್ಲಿ ಕಾಣಸಿಗುವಾಗ 12 3 ಚೆಂಡು ಇಲ್ಲಿ ಮುಕ್ತಗೊಳ್ಳುವಾಗ ಅಂತಿಮ 3 ಚೆಂಡು ಬಾಕಿ ಇದೆ. ಕೊನೆಯ 3 ಚೆಂಡು ಬಾಕಿ ಇದೆ. ಸಚಿನ್ ಮತ್ತೆ ಇಲ್ಲಿ ಒಂದು ಓಟೆಯಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ ಕಾಣಸಿಗುವಾಗ 13-4 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಅಂತಿಮ 2 ಚೆಂಡನ್ನು ಎಸೆಯಬೇಕಾಗಿದೆ. ಎಸೆತಗಾರ ತನಸ್ ಎಸೆಯಬೇಕಾಗಿದೆ. ಕೂಟದ 5ನೇ ಚೆಂಡು ಓವರ್ ನಂಬರ್ 2 ಇನ್ನಿಂಗ್ಸ್ ನಂಬರ್ 2. ಇಲ್ಲಿ ಖಂಡಿತವಾಗ್ಲೂ ನಿಧಾನಗತಿಯಲ್ಲಿ ರನ್ಗಳಿಗೆ ಸಾಗುವುದಾದರೆ ಒಂದೊಂದು ಓಟ ಇಲ್ಲಿ ಪ್ರಾಮುಖ್ಯತೆ ಆಗ್ಲಿಕ್ಕಿದೆ. ಒಂದೊಂದು ಚೆಂಡು ಕೂಡ ಇಲ್ಲಿ ಚುಕ್ಕಿಕೊಂಡಲ್ಲಿ ಕಷ್ಟ ಆಗ್ಲಿಕ್ಕಿದೆ ಕೋಟೆಕಾರು ತಂಡಕ್ಕೆ. ಇಲ್ಲಿ ಅಂಕಾಂಶ ಪಟ್ಟಿಯಲ್ಲಿ 13-4 ಚೆಂಡು ಇಲ್ಲಿ ಮುಕ್ತಾಯ. 5ನೇ ಚೆಂಡು ಎಸೆಯಬೇಕಾಗಿದೆ. ತನ್ಸಿನ್ ಎಸೆಯಬೇಕಾಗಿದೆ. ಮತ್ತೊಮ್ಮೆ ರೈಟ್ ಆರ್ಮ್ ಎಸೆಯಬೇಕಾಗಿದೆ. ಇಲ್ಲಿ ಉಲ್ಟಾ ದಂಡಿಗೆ ಪ್ರಯತ್ನ. ಒಂದು ಓಟಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 14 ಕೊನೆಯ ಚೆಂಡು ಎಸೆಯಬೇಕಾಗಿದೆ. ತನ್ಸಿನ್ ಅಂತಿಮ ಬಾರಿಗೆ ಎಸೆಯಬೇಕಾಗಿದೆ. ಓವರ್ ನಂಬರ್ 2 ಚಾಲ್ತಿಯಲ್ಲಿ ಇರುವಾಗ ಅಂತಿಮ 1 ಚೆಂಡು ಇಲ್ಲಿ ಬಾಕಿ ಇರುವಾಗ ಬಹಳಷ್ಟು ನಿಧಾನಗತಿಯಲ್ಲಿ ರನ್ಗಳಿಗೆ ಹಫೀಸ್ ದಂಡು ಮುಗಿಯನ್ನು ಕಾಣುವುದಾದರೆ ಉಳಿದಂತಹ 19 ಚೆಂಡು ಮುಂದೆ ಬೇಕಾಗಿದೆ. 21 ಓಟದ ಅನಿವಾರ್ಯತೆ. 19 to go 21 ರನ್ ರಿಕ್ವೈರ್ಡ್. ಕೊನೆಯ ಚೆಂಡು ಅಂತಿಮ ಬಾರಿಗೆ ಎಸೆಯಬೇಕಾಗಿದೆ. ಕಡೆಯ ಬಾಲ್ ಅವಸಾನದ ಉರಿ ಪಂದು ಮಾತ್ರ ಬಾಗಿ ನಿಲ್ಲುತ್ತವೆ. ರೈಟ್ ಆರ್ಮ್ ಓದ ಮಾತ್ರ ಎಸೆಯಬೇಕಾಗಿದೆ. ಹಫೀಸ್ ದಾಂಡುಗಾರಿ ಭಾಗದಲ್ಲಿ ಮತ್ತೆ ಉಲ್ಟ ದಂಡು. ಒಂದು ಓಟಲ್ಲಿ ಕ್ರಮಿಸುವಾಗ ಈ ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿದೆ 15 ಬೇಕಾಗಿದೆ. ಉಳಿದಂತಹ 18 ಚೆಂಡು ಮುಂದೆ ಬೇಕಾಗಿದೆ. 20 ಓಟದ ಅನಿವಾರ್ಯತೆ. 2 ಓಟ ಹೆಚ್ಚಲಿದೆ. 18 to go 20 ರನ್ ರಿಕ್ವೈರ್ಡ್. 18 ಚೆಂಡು 20 ಓಟದ ಅನಿವಾರ್ಯತೆ. ಖಂಡಿತವಾಗ್ಲೂ ದಾಂಡುಗಾರನ್ನು ಕಡಿವಾಣ ಹಾಕುವಣೆ ಕಾದರೂ ಬೇಕಾಗಿದೆ. ಎಸೆತಕ್ಕ ದಂಡ ಲಭಿಸಬಹುದು. ಎಲ್ಲೋ ಕೂಡ ಇಲ್ಲಿ ಪ್ರಶ್ನೆ ಆಗ್ತಾರೆ ಚಿಹ್ನೆವಾಗ್ತಾ ಇದೆ. 18 ಚೆಂಡು ಮುಂದೆ ಬೇಕಾಗಿದೆ. 20 ಓಟದ ಅನಿವಾರ್ಯತೆ. ಅದೆಷ್ಟು ಮೈದಾನದಲ್ಲಿ 18ಕ್ಕೆ 20 ಕಟ್ಟಿ ಹಾಕಿದ ಇತಿಹಾಸ ಕೂಡಿದೆ. 18ಕ್ಕೆ 20 ಮಾಡಿದ ಇತಿಹಾಸ ಕೂಡಿದೆ. ಆದರೆ ಈ ಮೈದಾನದಲ್ಲಿ ಖಂಡಿತವಾಗ್ಲೂ ಕಷ್ಟ ಅಂತೂ ಇದೆ. ಇಲ್ಲಿ 18ಕ್ಕೆ ಬೇಕಾಗಿದೆ. 20 ಮುಂದುವರಿಸಬೇಕಾಗಿದೆ. ಪ್ರತಿ ಒಂದು ಚೆಂಡು ಕೂಡ 12 ಚೆಂಡನ್ನು ಎದುರಿಸಿದಂತಹ ತಂಡ ಕೋಟೆಕಾರ ತಂಡ. 12 ಚೆಂಡು ಕೂಡ ಇಲ್ಲಿ ಒಂದೊಂದು ಓಟುಗಳಿಗೆ ಮಾತ್ರ ಸೀಮಿತಗೊಳ್ಳುತ್ತಾ ಇದೆ. ಅದ್ಭುತವಾದಂತಹ ದಾಂಡುಗಾರಿಕೆ, ಜಾನ್ಮಯ ಸಮಯ ಸಂದರ್ಭ ಎಲ್ಲವನ್ನು ಅರಿತುಕೊಂಡು ಆಡುವಂತಹ ಇರು ದಾಂಡುಗಾರರು. ಖಂಡಿತವಾಗ್ಲೂ ಹಫೀಸ್ ಜೊತೆಗೂಡುತ್ತಾ ಸಚಿನ್. ಆ ಖಂಡಿತವಾಗ್ಲೂ ಆರಂಭದ ಕ್ರಮಾಂಕದಲ್ಲಿ ಬಂದಂತಹ ಇರು ದಾಂಡುಗಾರರು ಇಲ್ಲಿ ಆ ಜೊತೆಯಾಟ ಬೆಳೀತಾ ಇದೆ. ಖಂಡಿತವಾಗ್ಲೂ ಇಲ್ಲಿ ಬ್ರೇಕ್ ಥ್ರೂ ನೀಡ್ತಾ ಇರೋ ಕಾರಣವಾಗಿದೆ. ಎಸ್ ಓವರ್ ನಂಬರ್ 2 ಸ್ಕೋರ್ಸ್ ಅಪ್ ಟು 15 ರಿಕ್ವೈರ್ಡ್. 18 to go 20 ರನ್ ರಿಕ್ವೈರ್ಡ್. 18ಕ್ಕೆ ಬೇಕಾಗಿದೆ 20 ಓಟದ ಅನಿವಾರ್ಯತೆ. ಮತ್ತೆ ಇಲ್ಲಿ ಒಂದು ಓಟ ಇಲ್ಲಿ ಕ್ರಮಿಸುವಾಗ ಈ ಒಂದು ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ 16 ಬಂದಾಗಿದೆ. ಇರು ದಾಂಡುಗಾರರು ಕೂಡ ಕ್ರೀಸಿನಲ್ಲಿ ಅಂಟಿಕೊಂಡಿದ್ದಾರೆ. ಯಾವುದೇ ದೊಡ್ಡ ಹೊಡೆತಕ್ಕೆ ಅವಕಾಶ ನೀಡ್ತಾ ಇಲ್ಲ. ಅವಕಾಶ
ಎಸ್ ನಾಣ್ಯಚುಮಿಕೆಯಾಗಿ ಲಯನ್ಸ್ ಅಚ್ಚುನಡಿಕ ವಿರುದ್ಧವಾಗಿ ಎಸ್ಕೆ ವಾರಿಯರ್ಸ್ ನಾಣ್ಯಚುಮಿಕೆಗೆ ಬರಮಾಡ್ತಾ ಇದ್ದಾವೆ. ನಾಣ್ಯಚುಮಿಕೆ ದಯವಿಟ್ಟು ಕಳಿಸಿಕೊಡಬೇಕಾಗಿದೆ. ಓವರ್ ನಂಬರ್ 3 18 to go 20 ರನ್ ರಿಕ್ವೈರ್ಡ್. ಸಚಿನ್ ದಾಂಡುಗಾರಿ ಭಾಗದಲ್ಲಿ ಭರವಸೆ, ಜವಾಬ್ದಾರಿ, ಬೆನ್ನೆಲುಬು ಎಲ್ಲವನ್ನು ಹೊತ್ತುಕೊಂಡು ಆಡುವಂತ ಆಟಗಾರ, ಮಾಳಕನ ಭರವಸೆ ಆಟಗಾರ. ಕಳೆದ ಪಂದ್ಯಾಕೂಟದಲ್ಲಿ ಅದ್ಭುತವಾದ ಇನ್ನಿಂಗ್ಸ್ ಅನ್ನು ಕಟ್ಟಿದಂತಹ ಆಟಗಾರ ಇಲ್ಲಿ ಸಚಿನ್ ದಾಂಡುಗಾರಿ ಭಾಗದಲ್ಲಿ ಪರಿಚಯವಾಗ್ತಾ ಇದೆ. ಮತ್ತೊಮ್ಮೆ ಎಡಗೈ ದಾಂಡುಗಾರ, ದೊಡ್ಡ ಹೊಡೆತ. ಓ ಮೈ ಗುಡ್ನೆಸ್, कॉलेज में लड़की नैया तो पढ़ने के क्या मजा, ये सचिन में शक्का नैया तो क्या ಮಜಾ. ಖಂಡಿತವಾಗ್ಲೂ ಬಹುದೂರ ಚಲಿಸ್ತಾ ಇದೆ ಚೆಂಡು. ಅದ್ಭುತವಾದ ಷಡ್ಗ. ಪಂದ್ಯಾಕೂಟದ ಚಿತ್ರಣ ಬದಲಾಗ್ತಾ ಇದೆ, ಪಂದ್ಯಾಕೂಟದ ಸ್ಥಿತಿಗತಿ ಬದಲಾಗ್ತಾ ಇದೆ. ಖಂಡಿತವಾಗ್ಲೂ ಆರಂಭದ ಚೆಂಡಿಗೆ ಚಿತ್ರಣವಾಗ್ತಾ ಇದೆ. ಪ್ರಥಮ ಚೆಂಡಿಗೆ ಬರ್ತಾ ಇದೆ, ಷಡ್ಕ ನಂಬರ್ 1 ದಾಖಲಾಗ್ತಾ ಇದೆ. ಇಲ್ಲಿ ಸಚಿನ್ ಗುಡುಗಳು ಆರಂಭಿಸಿದೆ. ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ ಬರೋಬ್ಬರಿ 22 ಬಂದಾಗಿದೆ. ಆರಂಭದ ಚೆಂಡಿಗೆ ಬಲವಾದ ಪ್ರಹಾರ ಸಚಿನ್ ತಂಡು ಮುಖೇನವಾಗಿ. ಜಾನ್ಮಯ್ಯ ಎಸೆತ, ಇಲ್ಲಿ ಯಾವುದೇ ಎಸೆತಕ್ಕೆ ಬಿಟ್ಕೊಡ್ತಾ ಇಲ್ಲ. 2 ಚೆಂಡು ಇಲ್ಲಿ ಮುಕ್ತಾಯಗೊಳ್ತಾ ಇದೆ. ಅಂಕ 3 ಚೆಂಡು ಇಲ್ಲಿ ಮುಕ್ತಾಯಗೊಳ್ತಾ ಇದೆ. ಅಂಕಾಂಶ ಪಟ್ಟಿಯಲ್ಲಿ 22 2 22 ಮತ್ತೆ ಎಸೆಬೇಕಾಗಿದೆ. 4ನೇ ಬಾರಿಗೆ ಎಸೆಬೇಕಾಗಿದೆ. ಮತ್ತೊಮ್ಮೆ ತಿರುವುಗಾರ ದಾಟುತ್ತಾ ಸಚಿನ್, ಕಲಾತ್ಮಕ ಶೈಲಿ ದಂಡನೆ. ಓ ಮೈ ಗುಡ್ನೆಸ್, ದೊಡ್ಡ ಬೇಟೆ ಆಗ್ಲಿಕ್ಕಿತ್ತು. ಸಚಿನ್ ಅವರ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದೀರಾ, ಖಂಡಿತವಾಗೂ ತಮಗೆ ಅದು ಮುಳ್ಳಾಗ್ಲಿಕ್ಕಿದೆ. ಅಂಕಾಂಶ ಪಟ್ಟಿಯಲ್ಲಿ 23 4 ಚೆಂಡು ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಮತ್ತೊಮ್ಮೆ ತೀರ್ಪುಗಾರ ದಾಟುತ್ತಾ ತನ್ನದಾದ ಶೈಲಿಯಲ್ಲಿ ರೈಟ್ ಆರ್ಮ್ ಓದ ಮಾದರಿಸಬೇಕಾಗಿದೆ ಈ ಬಾರಿ. ಮತ್ತೆ ಉಲ್ಟಾ ದಂಡು. 1 ಓಟಲ್ಲಿ ಕ್ರಮಿಸುವಾಗ ಈ 1 ಓಟದ ಅಂಕಾಂಶ ಪಟ್ಟಿಯಲ್ಲಿ 24. 3ನೇ ಓವರ್ ಚಾಲ್ತಿಯಲ್ಲಿದೆ. 5 ಚೆಂಡು ಇಲ್ಲಿ ಮುಕ್ತಾಯಗೊಂಡಿದೆ. ಯಾವುದೇ 17 ಚೆಂಡನ್ನು ಬಳಸಿದಂತ ಆಟಗಾರರು ಕೇವಲ ಒಂದೇ ಒಂದು ಡಾಟ್ ಅಂಡ್ ಡೆಲಿವರಿ. ಅದ್ಭುತವಾಗ್ತಾ ಇದೆ ದಾಂಡುಗಾರಿಕೆ ಇಲ್ಲಿ. ಮತ್ತೆ ಸೆಕೆಂಡ್ ಡಾಟ್ ಅಂಡ್ ಡೆಲಿವರಿ ಓವರ್ ಇಲ್ಲಿ ಮುಕ್ತಾಯಗೊಳ್ಳುತ್ತಾ ಇದೆ. ಎಂಡ್ ಆಫ್ ದಿ ಓವರ್ ನಂಬರ್ 3. 18 ಚೆಂಡನ್ನು ಬಳಸಿದಂತಹ ಕೋಟೆಕಾರ ತಂಡ ದಾಂಡುಗಾರು ಕೇವಲ 2 ಚುಕ್ಕಿ ಚೆಂಡು. ಅದ್ಭುತವಾದಂತಹ ದಾಂಡುಗಾರಿಕೆ ಮಾಡ್ತಾ ಇದ್ದಾರೆ ಇಲ್ಲಿ. ಕೊನೆಯ 12 ಚೆಂಡು ಮುಂದೆ ಬೇಕಾಗಿದೆ. 11 ಓಟದ ಅನಿವಾರ್ಯತೆ. 12ಕ್ಕೆ ಬೇಕಾಗಿದೆ 11. ಪಂದ್ಯಾಕೂಟದ ಚಿತ್ರಣ ಬದಲಾಗಿತ್ತು. ಆ ಒಂದು ಷಡ್ಕ, ಸಚಿನ್ ಬಾರಿಸಿದಂತಹ ಒಂದು ಷಡ್ಕ ಖಂಡಿತವಾಗ್ಲೂ ತಂಡಕ್ಕೆ ಆಸರೆಯಾಗ್ತಾ ಇದೆ. ಕೊನೆಯ 12 ಚೆಂಡು ಮುಂದೆ ಬೇಕಾಗಿದೆ. 11 ಓಟದ ಅನಿವಾರ್ಯತೆ. 18 ಚೆಂಡು ಮುಂದೆ 20 ಬೇಕಿತ್ತು. ಪಂದ್ಯಾಕೂಟ ಮತ್ತೆ ತಿರುವು ಕಾಣ ಸಿಗ್ತಾ ಇದೆ. ಒಂದು ಷಡ್ಗ ಇಲ್ಲಿ. 12 ಚೆಂಡು ಮುಂದೆ ಬೇಕಾಗಿದೆ. 11 ಓಟದ ಅನಿವಾರ್ಯತೆ ಮುಂದುವರಿಸಬೇಕಾಗಿದೆ. ಕೊನೆಯ ಪಂದ್ಯಾಕೂಟ ಬಾಕಿ ಇದೆ. ಇಲ್ಲಿ ಇನ್ನಿಂಗ್ಸ್ ನಂಬರ್ 2 ಚಾಲ್ತಿಯಲ್ಲಿದೆ. 4ನೇ ಓವರ್ ಚಾಲ್ತಿಯಲ್ಲಿದೆ. ಎಸೆತಗಾರಿಕೆ ಭಾಗದಲ್ಲಿ ಅಸ್ಬಾಗ್ ಎಸೆಬೇಕಾಗಿದೆ. 12 ಚೆಂಡು 11 ಓಟ. ಜರ್ಸಿ ನಂಬರ್ 22 ಬಣಿಯಂದಾರಿ. ದಾಂಡುಗಾರ ಭಾಗದಲ್ಲಿ ಆರಂಭದ ಕ್ರಮಾಂಕದಲ್ಲಿ ಬಂದಂತ ದಾಂಡುಗಾರ ಅಪೀಸ್ ಇನ್ನೂ ಕೂಡ ಕ್ರೀಸಿನಲ್ಲಿ ಬದ್ಧವಾಗಿದ್ದಾನೆ. 1 ಓಟಲ್ಲಿ ಕ್ರಮಿಸುವಾಗ ಈ 1 ಓಟದೊಂದಿಗೆ ಅಂಕಾಂಶ ಪಟ್ಟಿಯಲ್ಲಿ ಅಪೀಸ್ ಇದುವರೆಗೂ 1 ಚೆಂಡು ಕೂಡ ಚುಕ್ಕಿಕೊಂಡಿಲ್ಲ. ಅಪೀಸ್ ಶ್ರೇಷ್ಠ ಮಟ್ಟದ ದಾಂಡುಗಾರ. ಅದೆಷ್ಟು ಮೈದಾನದಲ್ಲಿ ಆಡಿ ಬೆಳೆದಂತ ಆಟಗಾರ. ಆ ಎಸೆತಗಾರನ ಎಲ್ಲ ಚರಣ ಒಳನು ಅರಿತಂತಹ ಅಫೀಸ್ ದಾಂಡುಗಾರ ಬಹಳಷ್ಟು ಸೊಗಸಾದ ದಾಂಡು ನಿಭಾಯಿಸ್ತಾ ಇದ್ದಾನೆ. ಅಂಕಾಂಶ ಪಟ್ಟಿಯಲ್ಲಿ ಕಾಣುವುದಾದರೆ 25 ಕಾಲು ಶತಕ ಪೂರೈಸ್ತಾ ಇದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಕ್ಷೇತ್ರರಕ್ಷಣೆ ಕೊಂಚ ಮಟ್ಟಿಗೆ ಎಡವಟ್ಟು. 1 ಓಟಲ್ಲಿ ಕ್ರಮಿಸುವಾಗ ಅಂಕಾಂಶ ಪಟ್ಟಿಯಲ್ಲಿ 26. 2 ಚೆಂಡು ಮುಂದೆ 2 ಓಟ ಇಲ್ಲಿ ಅಸ್ಬಾಗ್ ಬಿಟ್ಕೊಟ್ರು. ತೃತೀಯ ಬಾರಿಗೆ ಎಸೆಬೇಕಾಗಿದೆ. ಲಯನ್ಸ್ ಅಜ್ರಡಿಕ ತಂಡ ನಾಣ್ಯಚುಮಿಗೆ ವಿಜಯಶಾಲಿ ಆಗ್ತಾ ಇದೆ. ತಮ್ಮ ಆಯ್ಕೆಗೆ ಅನುಸಾರವಾಗಿ ಈ ಪಂದ್ಯಾಕೂಟ ಮುಗಿದ ತಕ್ಷಣ ಮೈದಾನ ಸೇರಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದಾವೆ. 3ನೇ ಚೆಂಡು ಸೇರಬೇಕಾಗಿದೆ. ಮತ್ತೆ 1 ಓಟಲ್ಲಿ ಕ್ರಮಿಸುವಾಗ 1 ಓಟದೊಂದಿಗೆ ಅಫೀಸ್ ಅದ್ಭುತವಾದಂತಹ ದಾಂಡುಗಾರಿಕೆ. ಇದುವರೆಗೂ 1 ಚೆಂಡು ಕೂಡ ಚುಕ್ಕಿಕೊಳ್ಳಿ 2022 ದುಬೈ ಮಾರ್ಕೆಟ್ ಪ್ರೀಮಿಯರ್ ಲೀಗಿನಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಆದಂತಹ ಆಟಗಾರ. ಖಂಡಿತವಾಗ್ಲೂ ಆಟಗಾರ ಹೌದು, ಹೇಳ್ತಾ ಇದೆ, ನೋಡ್ತಾ ಇದ್ದೇವೆ. ಖಂಡಿತವಾಗ್ಲೂ ಅಫೀಸ್ ಅವರ
ಸಚಿನ್ ಅವರ ಆಟ ಇಲ್ಲಿ ಅಂತ್ಯಗೊಳ್ತಾ ಇದೆ. ದ ಬಿಗ್ ಫಿಶ್ ಇಂಟು ದ ನೆಟ್. ಖಂಡಿತವಾಗ್ಲೂ ದೊಡ್ಡ ಬೇಟೆಯಾಗ್ತಾ ಇದೆ. ಇಲ್ಲಿ ದೊಡ್ಡ ತಿಮಿಂಗಿಲ ಬಗೆಲೆ ಬೀಳ್ತಾ ಇದೆ. ಖಂಡಿತವಾಗ್ಲೂ ಸಚಿನ್ ಎಂಬ ದೈತ್ಯ ಆಟಗಾರನ ಇಲ್ಲಿ ಖಂಡಿತವಾಗ್ಲೂ ಆ ಆರಂಭದ ಜೊತೆ ಆಟ ಇಲ್ಲಿ ಮುರಿತಾ ಇದೆ. ಖಂಡಿತವಾಗ್ಲೂ ಅಂಕಾಂಶ ಪಟ್ಟಿಯಲ್ಲಿ ನೋಡುವುದಾದರೆ ಬರೋಬರಿ 27. 8ರ ಮುಂದೆ 8 ಬೇಕಾಗಿದೆ. ಜೋರಾದ ಚಪ್ಪಳ ಬರಲಿ. ಪಂದ್ಯಾಕೂಟದ ಒಂದು ತಿರುವು, ಆ ಒಂದು ಷಡ್ಕ ಖಂಡಿತವಾಗ್ಲೂ ಲಾಭವನ್ನು ಪಡ್ಕೊಳ್ತಾ ಇದೆ. ಇಲ್ಲಿ ತಂಡ ಕೋಟೆಕಾರ ತಂಡದ ದಾಣುಗಾರ ಸಚಿನ್ ಬಹಳಷ್ಟು ಅದ್ಭುತವಾದ ಇನ್ನಿಂಗ್ಸ್ ಅನ್ನು ಕಟ್ಟುತ್ತಾ ಇದ್ದಾನೆ. ಇಲ್ಲಿ 8ರ ಮುಂದೆ ಬೇಕಾಗಿದೆ 8. ಈ ಗೆಲುವಿನ ನಂಟು ಯಾರು? ಖಂಡಿತವಾಗ್ಲೂ 2 ತಂಡದ ಆಟಗಾರರಿಂದ, 2 ತಂಡದ ಮಾಲಕರಿಂದ ಗಂಟಾ ಘೋಷ ಮುಳುಗುತ್ತಾ ಇದೆ. ಕಾರಣ ಸಮಾನತೆಯಲ್ಲಿದೆ. 8 ಚೆಂಡು, 8 ಓಟದ ಅನಿವಾರ್ಯತೆ. ಖಂಡಿತವಾಗ್ಲೂ ಪಂದ್ಯಾಕೂಟ ಕೊನೆಯ ಒಂದು ಚೆಂಡಿನವರೆಗೂ ರೋಚಕದಾಗ್ಲಿದೆ. ಖಂಡಿತವಾಗ್ಲೂ ಎದೆ ನೋವು ಇದ್ದವರು ಒಮ್ಮೆ ಕಣ್ಣನ್ನು ಬಿಚ್ಚಿಬಿಡಿ. ಕಾರಣ ಆಟ ಬಯಲಾಗುವ ಸಾಧ್ಯತೆ ಇದೆ. ರೋಚಕತೆ ಪಂದ್ಯಾಕೂಟ, ಅದ್ಭುತವಾದಂತಹ ಪಂದ್ಯಾಕೂಟ. 8ರ ಮುಂದೆ 8. ಈ ಪಂದ್ಯಾಕೂಟದ ಗೆಲುವಿನ ನಂಟು ಯಾರಿಗೆ ಉಂಟು? ಮತ್ತೆ ನೇರ ಗುರಿ ತೀರ್ಪುಗಾರರಿದ್ದಾರೆ. ಹದ್ದಿನ ಮುದ್ದಿನ ತೀರ್ಪುಗಾರರು. 1ರ ಬಳಿಗೆ 1, 1ಕ್ಕೊಂದು ಉಚಿತ. 2 ಬಂದಾಗಿದೆ. 3ನೇ ಓಟ 3 ಕೂಡ ಬಂದಾಗಿದೆ. ಖಂಡಿತವಾಗ್ಲು ಓವರ್ ಥ್ರೋ ಖಂಡಿತವಾಗ್ಲು ತಮಗೆ ಅದು ಮುಳ್ಳಾಗುತ್ತಾ ಇದೆ. ಖಂಡಿತವಾಗ್ಲು ಲಾಭವನ್ನು ಪಡ್ಕೊಳ್ತಾ ಇದೆ ತಂಡ. ಅಂಕಾಂಶ ಪಟ್ಟಿಯಲ್ಲಿ 35 ಬೇಕಾಗಿದೆ. ಇಲ್ಲಿ 7 ಚೆಂಡು ಮುಂದೆ ಬೇಕಾಗಿದೆ. 5 ಓಟ. 7 ಚೆಂಡು 5 ಓಟ. 3 ಓಟ ಕೊಡುಗೆಯಾಗಿ ನೀಡುವುದಾದರೆ ಖಂಡಿತವಾಗ್ಲೂ ಕೊನೆ ಒಂದು ಚೆಂಡು ಬಾಕಿದೆ. ಲಾಸ್ಟ್ ಡೆಲಿವರಿ 5 ಬೇಕಾಗಿದೆ. 7 ಚೆಂಡು ಮುಂದೆ ರೋಚಕತೆಯ ಪಂದ್ಯಾಕೂಟ. ಇಲ್ಲಿ ಅಂತಿಮ ಬಾರಿಗೆ ಸೆಬೇಕಾಗಿದೆ. ಮತ್ತೊಮ್ಮೆ ತೀರ್ಪುಗಾರನ ದಾಟುತ್ತಾ ರೈಟ್ ಅಂಬುದು ಮತ್ತೆ ಸೆಬೇಕಾಗಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಖಾಲಿ ಜಾಗ. ಮೈ ಗುಡ್ನೆಸ್. ಇದರೊಂದಿಗೆ ಬೌಂಡರಿ ದಾಖಲಾಗ್ತಾ ಇದೆ. ಮ್ಯಾಚ್ ವಿಲ್ ಬಿ ಟೈಟ್. ಪಂದ್ಯಾಕೂಟ ಸಮಬಲಗೊಳ್ತಾ ಇದೆ. 1 ಬೇಕಾಗಿದೆ. 6 ಚೆಂಡು ಮುಂದೆ 1 ಬೇಕಾಗಿದೆ. ಆಫೀಸ್ ಮುಟ್ಟಿದಲ್ಲೂ ಚಿನ್ನವಾಗ್ತಾ ಇದೆ. ಯಾವುದೇ ಒಂದು ಚೆಂಡು ಕೂಡ ಚುಕ್ಕಿಗೊಳಿಸಿಲ್ಲ ಆಫೀಸ್. 15 ಒಟ್ಟ ಆಫೀಸ್ ಅಂಡ್ ಮುಗಿದ. ಇದರೊಂದಿಗೆ ಪಂದ್ಯಾಕೂಟ ವಿಜಯಶಾಲಿ ಆಗ್ತಾ ಇದೆ. ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನು ಕಟ್ಟಿದಂತಹ ಆಫೀಸ್ ಧನ್ಯವಾದ ಸಲ್ಲಿಸ್ತಾ ಇದ್ದಾವೆ. ಚಾಲೆಂಜ್ ಕೋಟೆಕಾರ ತಂಡ ವಿಜಯಶಾಲಿ ಆಗ್ತಾ ಇದೆ. ಮುಂದಿನ ವೀಕ್ಷಕರಿಗಾಗಿ ಮುಸಂಬಿಲ್ ಅವರನ್ನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತದೆ. ನೇರ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪಾಲಾಗ್ತಾ ಇದೆ. ಆಫೀಸ್ ಪಾಲಾಗ್ತಾ ಇದೆ. 15 ಒಟ್ಟ 2 ಉದರಿ. ಖಂಡಿತವಾಗ್ಲೂ ಅದ್ಭುತವಾದ ಇನ್ನಿಂಗ್ಸ್ ಅನ್ನು ಕಟ್ಟಿದಂತ ಆಫೀಸ್ ಪಾಲಾಗ್ತಾ ಇದೆ. ದಯವಿಟ್ಟು ಆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅವಕಾಶ ನಮ್ಮೊಂದಿಗೆ ನಿನ್ನೆಯಿಂದ ಇವತ್ತಿನವರೆಗೂ ಬಹಳಷ್ಟು ಅಚ್ಚುಕಟ್ಟಾಗಿ ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲದೆ ನಮ್ಮೊಂದಿಗೆ ಸ್ಕೋರರ್ ಆಗಿ ಸಹಕರಿಸಿದಂತಹ ವ್ಯಕ್ತಿತ್ವ. ಬಹಳಷ್ಟು ಕಂಪ್ಯೂಟರ್ ಮಾದರಿ ರೀತಿಯಲ್ಲೊಂದು ಸ್ಕೋರ್ ಬೋರ್ಡ್ ಅಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದೀರಾ. ಧನ್ಯವಾದ. ತಾವು ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೊಟ್ಟು ಸಾಗಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮುಂದಿನ ಪಂದ್ಯಾಕೂಟದ ವೀಕ್ಷಕರಿಗಾಗಿ ಮುಸಂಬಿಲ್ ಅವರನ್ನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. Еще
ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದವ. ಸಮಯ ಈಗಾಗಲೇ ತುಂಬಾ ಕಡಿಮೆ ಇದೆ. 5:30 ಸಮಯ 5:30 ಕಳೆದು 1 ನಿಮಿಷವಾಗ್ತಾ ಇದೆ. SK ವಾರಿಯರ್ಸ್ ವಿರುದ್ಧವಾಗಿ ಲಯನ್ಸ್ ಅಜ್ಜಿನಡ್ಕ ಎರಡು ತಂಡದ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯಾಟ ನಡೆಯಲಿರುವುದು. ಆದಷ್ಟು ಬೇಗ ಎಲ್ಲ ಆಟಗಾರರನ್ನು ಮುಂದಿಗೆ ಸಾಗಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸ್ಟಾರ್ಟ್ ಮ್ಯಾಚ್. ಖಂಡಿತವಾಗಿಯೂ ಮತ್ತೊಮ್ಮೆ ಕಾಣಸಿಗುತ್ತಾ ಇದೆ. ಲಯನ್ಸ್ ಖಂಡಿತವಾಗಿಯೂ ನಿನ್ನೆ ನಡೆದ ಪಂದ್ಯಾಕೂಟದಲ್ಲಿ ಅದೆಷ್ಟು 2 ಸೋಲನ್ನು ಕಂಡು ಕೂಡ ಈ ಒಂದು ಪಂದ್ಯಾಕೂಟದಲ್ಲಿ ಖಂಡಿತ ಆಡಿದ 2 ಪಂದ್ಯಾಟ ಕೂಡ ವಿಜಯಶಾಲಿಯಾಗುತ್ತಾ ಇದೆ. ಇದರ ಮಧ್ಯೆ 2 ತಂಡದ ಪಂದ್ಯಾಕೂಟಗಳು ನಡೆಯಲು ಹೋಗ್ತಾ ಇರೋದು. ಲಯನ್ಸ್ ಅಜ್ಜಿನಡ್ಕ ವಿರುದ್ಧವಾಗಿ SK ವಾರಿಯರ್ಸ್ ಹೈ ವೋಲ್ಟೇಜ್ ಪಂದ್ಯಾಟ ನಡೆಯಲಿರುವುದು. ಕಾದು ನೋಡೋಣ. ಸಮಯದ ಕಾಲಾವಕಾಶ ತುಂಬಾ ಕಡಿಮೆ ಇದೆ. 2025ರ 2ನೇ ದಿನದ ಕೊನೆಯ ಪಂದ್ಯಾಟ SK ವಾರಿಯರ್ಸ್ ವಿರುದ್ಧವಾಗಿ ಲಯನ್ಸ್ ಅಜ್ಜಿನಡ್ಕ. ಕಾದು ನೋಡೋಣ. ಮತ್ತೊಮ್ಮೆ ಗಾಳಿಡಲು ಇನ್ನು ಕೆಲವೇ ನಿಮಿಷಗಳಲ್ಲಿ ಪಂದ್ಯಾಕೂಟ ಆದಷ್ಟು ಬೇಗ ಮುಂದುವರಿಸಬೇಕು. ನಂತರ ಕತ್ತಲಾದಲ್ಲಿ ಆಡಲು ಅವಕಾಶವಿರುವುದಿಲ್ಲ. ಖಂಡಿತವಾಗಿಯೂ ತುಂಬಾ ಆಟವನ್ನು ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 2025ರ APL ಕ್ಯಾನ್ಸಾ ಮೈದಾನದಲ್ಲಿ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಲೈವ್ ಟೆಲಿಕಾಸ್ಟ್ ಅನ್ನಿಟ್ಟು ಆಡುವ ಪಂದ್ಯಾಟವಾಗಿದೆ. 2ನೇ ದಿನಕ್ಕೆ ಕಾಲಿಟ್ಟು 2ನೇ ದಿನದ ಕೊನೆಯ ಪಂದ್ಯಾಟವಾಗಿರುತ್ತೆ. ಹೈ ವೋಲ್ಟೇಜ್ ಪಂದ್ಯಾಟವು ದಾಂಡುಗಾರರು ಈಗಾಗಲೇ ಮೈದಾನವನ್ನು ಪ್ರವೇಶಿಸ್ತಾ ಇದ್ದಾರೆ. ಅತ್ತ ಕಡೆಯಲ್ಲಿ ಆಚೀರವರು ಮುಖ ಮಾಡಿದ್ರೆ, ಇತ್ತ ಕಡೆಯಲ್ಲಿ ಜರ್ಸಿ ನಂಬರ್ 18 ಚಮ್ಮೂರವರು ಕಾಣಿಸಿಗುತ್ತಾ ಇದ್ದಾರೆ. ಮತ್ತೆ ಕೂಡ ಸುಂದರಾಂಗ ಆಟಗಾರ ಕೂಡ ಈ ಚಮ್ಮೂರವರು. ಕಾದು ನೋಡೋಣ. ನಿನ್ನೆಯ ಪಂದ್ಯಾಟದಲ್ಲೂ ಕೂಡ ಉತ್ತಮವಾದ ಪ್ರದರ್ಶನವನ್ನು ಕೂಡ ತೋರಿಸಿದ್ರು. ನೌಫಲ್ ರವರ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ದಾಳಿಗಾರಿಕಾ ವಿಭಾಗದಲ್ಲಿ ನೌಫಲ್, ಸ್ಟ್ರೈಕರ್ ವಿಭಾಗದಲ್ಲಿ ಆಚಿ, ನೋ ಸ್ಟ್ರೈಕ್ ವಿಭಾಗದಲ್ಲಿ ಜೆಸಿ ನಂಬರ್ 18 ಚಮ್ಮೂರವರು ಕಾಣಸಿಗುತ್ತಾ ಇದ್ದಾರೆ. ಪ್ರೇಕ್ಷಕರ ಜನಸಂಖ್ಯೆ ಇನ್ನೂ ಕೂಡ ಬಹಳಷ್ಟು ರೀತಿಯಲ್ಲಿ ಜಾಸ್ತಿಯಾಗಿ ಕಾಣಸಿಗುತ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಮೀಡಿಯಾ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಸೊಗಸಾದ ದಾಳಿ ಕಟ್ಟಿಯಾಗ್ತಾ ಇದ್ದಾರೆ. ಇಲ್ಲಿ ನೌಫಲ್ ರವರು ಲಯಬದ್ಧವಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಪ್ರಥಮ ಓವರ್ನ ಚಾಲ್ತಿಯಲ್ಲಿದೆ. ನೌಫಲ್ ರವರು ಎಸೆದ ಒಂದೆಸೆದಕ್ಕೆ ಯಾವುದೇ ಅಂಕೆಗಳು ಕಂಡು ಬರುತ್ತಾ ಇಲ್ಲ. ಮತ್ತೊಮ್ಮೆ ನೌಫಲ್ ರವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದೀಗ ಆಚೀರವರಿಗೆ ಬಲವಾಗಿ ದಂಡಿಸಿದ್ರು. ಇಲ್ಲಿ ಆಚೀರವರು ಚೆಂಡು ನೇರ ಕೈಗೆ ಹೋಗುತ್ತಾ ಇದೆ. ಒಂಟೆಯಂತೆ ಓಡಿ ಬಂದಂತಹ ಅಂಕೆಗಳು 1 ಅಂಕವು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ಖಾತೆ ಪಟ್ಟಿಯಲ್ಲಿ 1ಕ್ಕೆ ಏರ್ತಾ ಇದೆ. ಮತ್ತೊಮ್ಮೆ ನೌಫಲ್ ತಂಡದ ಅನುಭವಿ ಎಸೆತಗಾರ. ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ. ಸೊಗಸಾದ ದಾಳಿ. ಖಂಡಿತವಾಗಿಯೂ ದಾಂಡುಗಾರರನ್ನು ಸಂಪೂರ್ಣವಾಗಿ ಕಟ್ಟಿಹಾಕ್ತಾ ಇದ್ದಾರೆ. ಲೆಗ್ ಬೈಸ್ ಮೂಲಕ 1 ಅಂಕ ಸುಲಭ ರೀತಿಯಲ್ಲಿ ಖಾತೆ ಪಟ್ಟಿಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೊಮ್ಮೆ ಆಚೀರವರು ಇದೀಗ ಆಚಿ ಇಂಟು ದ ಮಿಡಲ್. ಮತ್ತೆ ಬಲವಾಗಿ ದಂಡಿಸಲು ಪ್ರಯತ್ನ. ಯಾವುದೇ ಮನವಿ ನೀಡ್ತಾ ಇಲ್ಲ. ತೀರ್ಪುಗಾರರು ಲೆಗ್ ಬೈ ಮೂಲಕ 1 ಅಂಕ ಸುಲಭ ರೀತಿಯಲ್ಲಿ ಘೋಷಿಸ್ತಾ ಇದ್ದಾರೆ. ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. 2ಕ್ಕೆ ಏರುತ್ತಾ ಇದೆ. ಮತ್ತೊಮ್ಮೆ ನೌಫಲ್.
ಸೊಗಸಾದ ಹೊಡೆತ ಖಂಡಿತವಾಗಿಯೂ ಪವರ್ ಪ್ಲೇಯಲ್ಲಿ ದೊಡ್ಡ ದೊಡ್ಡ ಹೊಡೆತಗಳು ಬೇಕೇ ಬೇಕು. ಕಾರಣ ಇದು ಹೈ ವೋಲ್ಟೇಜ್ ಪಂದ್ಯಾಟ. ಖಂಡಿತವಾಗಿಯೂ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪವರ್ ಪ್ಲೇಯ ಕೊನೆಯ ಒಂದು ಎಸೆತ ಬಾಕಿಯಾಗುತ್ತಾ ಇವೆ. ಲಾಸ್ಟ್ ಒನ್ ಡೆಲಿವರಿ. ಬಲವಾಗಿ ದಂಡಿಸಿದ್ರು. ಯಾವುದೇ ತೀರ್ಮಾನವನ್ನು ಬೈ ಮೂಲಕ ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ತಾ ಇದೆ. ಇದರೊಂದಿಗೆ ಪವರ್ ಪ್ಲೇ ಮುಕ್ತಾಯವಾಗುತ್ತಾ ಇದೆ. ಪವರ್ ಪ್ಲೇಗೆ ನಾಂದಿ ಹಾಕುತ್ತಾ ಇದ್ದಾರೆ ನೌಫಲ್ ರವರು. ಖಂಡಿತವಾಗಿಯೂ ಸ್ಮರಿಸಲೇಬೇಕು ಒಂದು ಹೆಸರನ್ನು. ಪವರ್ ಪ್ಲೇ ಅಲ್ಲಿ ಕೇವಲ 5 ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ ಈ ಪಂದ್ಯಾಕೂಟದಲ್ಲಿ. ಮತ್ತೊಮ್ಮೆ ಆರಂಭಿಕ ದಾಂಡುಗಾರರಾಗಿ ಮೊದಲನೇ ಕ್ರಮಾಂಕದಾಗಿ ದಾಂಡುಗಾರರಾಗಿ ಆಗಮಿಸಿದಂತಹ ಆಚಿ ಮತ್ತು ಚಮ್ಮೂರವರು ಕ್ರೀಡಾಂಗಣದ ಒಳಭಾಗದಲ್ಲಿ ಕಂಡರೆ ಮತ್ತೆ ಕಾದು ನೋಡೋಣ ಯಾವ ರೀತಿ ಪಂದ್ಯಾಟವು ಸಾಗಿ ಬರುತ್ತದೆ. ಮತ್ತೆ ಆಚಿರವನ್ನು ಸ್ಟ್ರೈಕ್ ಅನ್ನು ಪಡೆದುಕೊಳ್ಳುತ್ತಿದ್ದಾರೆ. ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ನೌಶೀರವರು ಮತ್ತೊಮ್ಮೆ ತೀರ್ಪುಗಾರರೇ ಪಂದ್ಯಾಟವನ್ನು ಮುಂದುವರಿಸಿ. ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ. ಮತ್ತೆ ವಿಫಲತೆ ಇಲ್ಲಿ. ಮತ್ತೆ ಪೈ ಮೂಲಕ ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಮತ್ತೆ ನೌಶೀರ್ ಅವರು ಓರ್ವ ಅನುಭವಿ ದಾಂಡುಗಾರ ಮತ್ತೆ ಕ್ರೀಡಾಂಗಣದಲ್ಲಿ ಚಮ್ಮೂರವರ ಕಾಣಸಿಗುತ್ತಾ ಇದ್ದಾರೆ. ಮತ್ತೆ ಇದೀಗ ಚಮ್ಮೂರವರಿಗೆ ದಾಳಿ. ನೌಶೀರ್ ಟು ಚಮ್ಮು. ಬಲವಾಗಿ ದಂಡಿಸಿದ್ರು. ಖಂಡಿತವಾಗಿಯೂ ಉತ್ತಮವಾದ ಕ್ಷೇತ್ರ ಪಾಲನೆ ಕೂಡ ಇಲ್ಲಿ ಅಬ್ದುಲ್ ಕೈಫರ್ ಅವರಿಂದ ಸೊಗಸಾದ ಕ್ಷೇತ್ರ ಪಾಲನೆ ಖಂಡಿತವಾಗಿಯೂ ಕಾಣಸಿಗುತ್ತಾ ಇದೆ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ನೌಶೀರ್ ಅವರು. ಮತ್ತೆ ಬಲವಾಗಿ ದಂಡಿಸಿದ್ದು ಸೊಗಸಾದ ಆಟ. ಅವಳಿಗೆ ಕರೆ ನೀಡಿದ್ರು. ಅವಳಿ ಓಟವನ್ನು ಕೂಡ ಪೂರ್ತಿಗೊಳಿಸಿದ್ದಾರೆ. ಸೊಗಸಾದ ಆಟ. SK ವಾರಿಯರ್ಸ್ ವಿರುದ್ಧವಾಗಿ ಬಹಳಷ್ಟು ರೀತಿಯಲ್ಲಿ ಪಂದ್ಯವು ಇನ್ನೂ ರೋಮಾಂಚನಕಾರಿಯಾಗಿ ನಡೆಯುತ್ತಾ ಇದೆ. ಮತ್ತೆ ನೌಶೀರ್ ಅವರು ಮತ್ತೆ ಬೀಸಿ ಹೊಡೆಯಲು ಪ್ರಯತ್ನ. ಚೆಂಡಿಗೂ ದಾಂಡಿಗೂ ಓಹೋ ಮೈ ಗಾಡ್, ಮತ್ತೊಂದು ಅಗಲ ಚೆಂಡು. ಖಂಡಿತವಾಗಿಯೂ ಹನಿ ಸೇರಿದರ ಹಳ್ಳ ಎನ್ನುವಾಗೆ ಈ ಒಂದು ವೈಡ್ ಮೂಲಕ ಒಂದು ಅಂಕ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಖಾತೆ ಪಟ್ಟಿಯಲ್ಲಿ ಕೊಂಚ ಮಟ್ಟಿಗೆ ಏರಿಕೆ ಆಗ್ತಾ ಇದೆ. ಸ್ಕೋರ್ ಮುಸಾಂಟು 10 on the board, 10ಕ್ಕೆ ಏರ್ತಾ ಇದೆ. ಸೊಗಸಾದ ಆಟ. ಶಕ್ತಿಗಿಂತ ಯುಕ್ತಿ ಮೇಲೊಂದು ಆಚಿರವರು ನಿರೂಪಿಸ್ತಾ ಇದ್ದಾರೆ. ಅವಳಿ ಓಟಕ್ಕೆ ಕರೆ ನೀಡಿದ್ರು. ಓ ಮೈ ಗಾಡ್, ಖಂಡಿತವಾಗಿಯೂ ಶಮಾಜ್ ರವರ ಪಯಣ ಅಂತಿಮವಾಗುತ್ತಾ ಇದೆ. ಚಮ್ಮೂರವರ ಪಯಣ ಅಂತಿಮವಾಗುತ್ತಾ ಇದೆ. ಚಮ್ಮೂರವರು ನಿರಾಶಿತರಾಗಿ ಫೆಮಿಲಿನತ್ತ ಸಾಗುತ್ತಾ ಇದ್ದಾರೆ. ಇವರ ಸ್ಥಾನವನ್ನು ತುಂಬಲು ಕೊಂಚ ಮಟ್ಟಿಗೆ ಬದಲಾವಣೆಯೊಂದಿಗೆ ರಿಫಾಜ್ ಅನ್ನುವಂಥ ದಾಂಡುಗಾರರನ್ನು ಕರೆತರಲಾಗಿದೆ. ಜರ್ಸಿ ನಂಬರ್ 1-2 ರಿಫಾಜ್ ಇಸ್ ದ ಮ್ಯಾನ್. ರಿಫಾಜ್ ಕಮ್ ಟು ದ ಕ್ರೀಸ್. ಸ್ಕೋರ್ ಮುಸಾಂಟು 11 on the board, 11ಕ್ಕೆ ಏರ್ತಾ ಇದೆ. ನೌಶೀರ್ ಮುಖೇನವಾಗಿ ಪಂಚಮಿ ಎಸೆತ, 5ನೇ ಎಸೆತ, 5th ಡೆಲಿವರಿ. ಬಲವಾಗಿ ದಂಡಿಸಿರುವುದು ಸೊಗಸಾದ ಆಟ. ಇದು ಖಂಡಿತವಾಗಿ ಸಂದರ್ಭದಲ್ಲಿ ಆಟ ಬೇಕು. ಅವಳಿ ಓಟಕ್ಕೆ ಕರೆ ನೀಡಿದ್ರ ಇಲ್ಲ. ಒಂದು ಅಂಕವಷ್ಟೇ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇದರೊಂದಿಗೆ ತಂಡದ ಮೊತ್ತ ಸ್ಕೋರ್ ಬರ್ತಾ ಹೋಗಿ 12 on the board, 12ಕ್ಕೆ ಏರ್ತಾ ಇದೆ. ನೌಶೀರ್ ಮುಖೇನವಾಗಿ ಕೊನೆಯ ಒಂದು ಎಸೆತ ಬಾಕಿ ಆಗ್ತಾ ಇದೆ. ಲಾಸ್ಟ್ ಒನ್ ಡೆಲಿವರಿ. ದ ಬಿಗ್ ಹಿಟ್ಟರ್ ರಿಫಾಜ್ ಇನ್ ಟು ದ ಮಿಡಲ್.
ಸೊಗಸಾದ ಓಹೋ, ಇಲ್ಲಿ ಕೈ ಚೆಲ್ಲಿದ್ರು ಚೆಂಡನ್ನು. ರಿಫಾಜ್ ರವರು ಮುಳ್ಳಾಗುತ್ತಾರ, ಕಾದು ನೋಡೋಣ. ಕ್ಯಾಚ್ ಪಕಡು, ಮ್ಯಾಚ್ ಪಕಡು. ಖಂಡಿತವಾಗಿಯೂ ರಿಫಾಜ್ ರವರು ಮುಳ್ಳಾಗುತ್ತಾರ, ಕಾದು ನೋಡೋಣ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 13ಕ್ಕೆ ಏರ್ತಾ ಇದೆ. 13 ಆನ್ ದಿ ಬೋರ್ಡ್. ಆರಂಭಿಕ ದಾಂಡುಗಾರರಾಗಿ ಬಂದಂತಹ ಆಶಿಕ್ ರವರು ಜೀವಿತಾವಧಿಯಲ್ಲಿ ಮೈದಾನದಲ್ಲಿ ಕಾಣಸಿಗ್ತಾ ಇದ್ದಾರೆ. 2025ರ APL ಬಹಳಷ್ಟು ರೀತಿಯಲ್ಲಿ ಸುಂದರ ರೀತಿಯಲ್ಲಿ ಈ ಸುಂದರ ಸಂಜೆಯಲ್ಲಿ ಸೊಗಸಾಗಿ ಸಾಗಿ ಬರ್ತಾ ಇದೆ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ ನೌಫಲ್, ಓರ್ವ ಎಕ್ಸ್ಪ್ರೆಸ್ ಎಸೆತಗಾರ. ಖಂಡಿತವಾಗಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅನುಭವಿ ಎಸೆತಗಾರ ನೌಫಲ್ ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ. ನೌಫಲ್ ಟು ರಿಫಾಜ್. ಸೊಗಸಾದ ದಾಳಿ, ಯಾವುದೇ ಮನವಿ ನೀಡ್ತಾ ಇಲ್ಲ. ವಾಟ್ ಅ ಬ್ಯೂಟಿಫುಲ್ ಡೆಲಿವರಿ. ರಿಫಾಜ್ ರವರ ಕೊಂಚ ಮಟ್ಟಿಗೆ ಇಲ್ಲಿ ಸೊಗಸಾದ ಆಟ. ಮತ್ತೊಮ್ಮೆ ಅದೇ ಕ್ಷೇತ್ರಫಲ. ಓ ಮೈ ಗುಡ್ನೆಸ್, ಕ್ಯಾಚ್ ಔಟ್. ಖಂಡಿತವಾಗಿಯೂ ಇದು ಕೂಡ ಎಲ್ಲರ ಸಾಮಾಜಿಕ ಜಾಲದಲ್ಲಿ ಹರಿದಾಡಲಿದೆ. ಇದು ಕ್ಯಾಚ್ ಆಫ್ ದ ಮ್ಯಾಚ್. ಖಂಡಿತವಾಗಿಯೂ ಓರ್ವ ಬಲಾಢ್ಯ ದಾಂಡಿಗ ರಿಫಾಜ್ ರವರ ದಂಡುಗಿರಿ ನಷ್ಟದಲ್ಲಿದೆ. ರಿಫಾಜ್ ರವರು ಖಂಡಿತವಾಗಿಯೂ ನಿರಾಶಿತರಾಗಿ ಬೆಮಿಲನತ್ತ ಸಾಗುತ್ತಾ ಇದ್ದಾರೆ. ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ಮೋನೂರವರನ್ನು ಕರೆತರಲಾಗಿದೆ. ಸ್ಕೋರ್ ಮುಸಾಂಟು 13 ಆನ್ ದಿ ಬೋರ್ಡ್. 13ಕ್ಕೆ ಏರುತ್ತಾ ಇದೆ. ಜಾನ್ಮಯುತ ದಾಳಿಗಾರ ನೌಫಲ್. ಖಂಡಿತವಾಗಿಯೂ ಈ ಒಂದು ಪಂದ್ಯಾಟದಲ್ಲಿ ಅದ್ಭುತ ಕ್ಯಾಚ್ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳ ಸೊಗಸಾದ ಕ್ಯಾಚ್ ಕೂಡ ಅಂತ ಹೇಳ್ಬೋದು. ಸಾಮಾಜಿಕ ಜಾಲದಲ್ಲಿ ಹರಿದಾಡುವಂತ ಕ್ಯಾಚ್ ಕೂಡ ಹೇಳ್ಬೋದು. ಖಂಡಿತವಾಗಿಯೂ ಕಿರಿಯ ಪ್ರದರ್ಶನ ಕೂಡ ಅಂತ ಹೇಳ್ಬೋದು. ಮತ್ತೊಮ್ಮೆ ನೌಫಲ್ ಅವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಮೋನೂರವರಿಗೆ. ಸೊಗಸಾದ ದಾಳಿ. ನಾಚಿ ಬಂದಂತ ಚೆಂಡು ಚುಕ್ಕಿ ಆಗುತ್ತಾ ಇದೆ ನೌಫಲ್ ರವರಿಗೆ. ಖಂಡಿತವಾಗಿಯೂ ಸೊಗಸಾದ ದಾಳಿ ನಡೆಸ್ತಾ ಇದ್ದಾರೆ. ಮತ್ತೆ ಸೊಗಸಾದ ದಾಳಿ. ಸಿಂಗಲ್ ಡಿಕ್ಲೇರಿಯಾ 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಸ್ಕೋರ್ ಮುಸಾಂಟು 14 ಆನ್ ದಿ ಬೋರ್ಡ್. 14ಕ್ಕೆ ಏರುತ್ತಾ ಇದೆ. ಲಾಸ್ಟ್ 2 more ಲೆಫ್ಟ್. ಕೊನೆ 2 ಚೆಂಡು ಬಾಕಿ ಆಗ್ತಾ ಇದೆ. ಬಹಳಷ್ಟು ರೀತಿಯ ಸೊಗಸಾದ ಎಸೆತ. ಮತ್ತೆ ಅದೇ ಕ್ಷೇತ್ರಪಾಲಕನ ಕೈಗೆ ಚೆಂಡು. 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇನ್ನು 1 ಎಸೆತಗಳು ಬಾಕಿ ಆಗುತ್ತಾ ಇವೆ. ಲಾಸ್ಟ್ 1 ಡೆಲಿವರಿ. ಆರಂಭಿಕ ದಾಂಡಿಗಾರ ಆಚಿ ಇಂಟು ದ ಮಿಡಲ್. ಬಲವಾಗಿ ದಂಡಿಸಲು ಪ್ರಯತ್ನ. ತೀರ್ಪುಗಾರರಿಂದ ಮೌನವಷ್ಟೇ ಉತ್ತರ. ತೀರ್ಪುಗಾರರು ಮೌನ ಉತ್ತರ ಅಂದ್ರೆ ನಾವು ಎಣಿಸಲೇಬೇಕು, ಅದು ಡಾಟ್ ಡೆಲಿವರಿ ಅಂತ. ಖಂಡಿತವಾಗಿಯೂ ಚುಕ್ಕಿ ಆಗ್ತಾ ಇದೆ. ಇದರೊಂದಿಗೆ ಓವರಿನ ಮುಕ್ತಾಯವಾಗ್ತಾ ಇದೆ. ಓವರಿಗೆ ನಾಂದಿ ಆಗ್ತಾ ಇದೆ. ಸ್ಕೋರ್ ಮುಸಾಂಟು 15 ಆನ್ ದಿ ಬೋರ್ಡ್. 15ಕ್ಕೆ ಏರ್ತಾ ಇದೆ. ನೌಫಲ್ ರವರೇ ಖಂಡಿತವಾಗಿ ಈ ಒಂದು ಎಸೆತದಲ್ಲಿ ಕೇವಲ 2 ಅಂಕವನ್ನು ಮಾತ್ರ ಬಿಟ್ಟು ಕೊಟ್ಟಿದ್ದಾರೆ ಈ ನೌಫಲ್ ಎನ್ನುವಂತ ಎಸೆತಗಾರ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಹನೀಫ್. ನಿನ್ನೆಯ ದಿನದಲ್ಲಿ ನೋಡಿದ್ರೆ ಈ ಒಂದು ಲಯನ್ಸ್ ತಂಡವು ಕಾರಣ ಇವತ್ತು ಖಂಡಿತವಾಗಿ ಪ್ರೇಕ್ಷಕರ ಕಣ್ತುಂಬ್ತಾ ಇದೆ. ಕಾರಣ ನಿನ್ನೆಯ ದಿನದಲ್ಲಿ ಯಾವುದೇ ಒಂದು ವಿಜಯಶಾಲಿಯಾಗದ ಪಂದ್ಯಾಟವು ಈ ಬರುವ ಎಲ್ಲ ಪಂದ್ಯಾಟ ಕೂಡ ವಿಜಯಶಾಲಿಯಾಗಿ ಬರ್ತಾ ಇದ್ದಾರೆ. ಕಾರಣ ಅದೃಷ್ಟ ಅವರ ಪಾಲಾಗಿತ್ತು ಇವತ್ತು. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಹನೀಫ್ ಜರ್ಸಿ ನಂಬರ್ 01 ಮೋನು ಇಂಟು ದ ಮಿಡಲ್. ತಂಡದ ಐಕಾನ್ ಆಟಗಾರ ಮೋನೂರವರ ವಾಟ್ ಅ ಬೌಲಿಂಗ್. ಖಂಡಿತವಾಗಿಯೂ ಜಾದೂಗಾರನ ಕೈಚಲಕ. ಹನೀಫ್ ರವರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಖಂಡಿತವಾಗಿಯೂ ಇದು ಜಾದೂಗಾರನ ಕೈಚಲಕ ಕೂಡ ಅಂತ ಹೇಳ್ಬೋದು. ಮತ್ತೊಮ್ಮೆ ಹನೀಫ್ ರವರು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ದಂಡನ್ನು ಪಡೆಯುತ್ತಾ ಇತ್ತ ಕಡೆ ಮೋನೂರವರು ಕಂಡುಕೊಂಡ್ರೆ ಇತ್ತ ಕಡೆ ಹನೀಫ್. ಮತ್ತೊಮ್ಮೆ ಹನೀಫ್ ಟು ಮೋನು.
ಬಹಳಷ್ಟು ರೀತಿಯಲ್ಲಿ ಸೊಗಸಾಗಿ ರೀತಿಯಲ್ಲಿ ಹೊಡೆದ್ರ ಇಲ್ಲಿ ಮೋನೂರವರು. ಮತ್ತೆ ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ದಂಡನ್ನು ಆಚೀರವರು ಖಂಡಿತವಾಗಿಯೂ ಎದುರಾಳಿ ತಂಡಕ್ಕೆ ಬೆವರಳಿಸುವಂತ ಈ ಆಟಗಾರನ ದಂಡಿಂದ ಒಂದು ಸಿಕ್ಸರ್ ಬರುತ್ತದೆ, ಕಾದು ನೋಡೋಣ. SK ವಾರಿಯರ್ಸ್ ತಂಡದ ಬಲಾಢ್ಯ ದಾಂಡಿಗ ಮತ್ತೊಮ್ಮೆ ಕ್ರೀಡಾಂಗಣದಲ್ಲಿ ಕಾಣಸಿಗ್ತಾ ಇದೆ. ಮತ್ತೊಮ್ಮೆ ಸ್ಟಾರ್ಟ್ ಮ್ಯಾಚ್. ಖಂಡಿತವಾಗಿ ಹನೀಫ್ ರವರ ಎಸೆತ, ಮೂರನೇ ಎಸೆತ, ತೃತೀಯ ಬಾರಿ. What a bowling! Hanif is a man. What a pure delivery. ಖಂಡಿತವಾಗಿಯೂ ಲಾಲಿಪಾಪ್. ಖಂಡಿತ ಇದು ಹನೀಫ್ ರವರು ಓರ್ವ ಮತ್ತೊಂದು ವಿಕೆಟ್ ನಷ್ಟದಲ್ಲಿದೆ. ಖಂಡಿತವಾಗಿಯೂ ಲಯನ್ಸ್ ತಂಡದ ಓರ್ವ ಅನುಭವಿ ಆಟಗಾರ ಕೂಡ ಅಂತ ಹೇಳಿ ನಾ ಹೇಳ್ತಿದ್ದೆ. ಹನೀಫ್ ರವರು ಮುಟ್ಟಿದೆಲ್ಲ ಚಿನ್ನ ಆಗುತ್ತಾ ಇದೆ. ಖಂಡಿತವಾಗಿಯೂ ಅದೊಂದು ಈ ಮಾತು ರುಜುವಾತಾಗುತ್ತಾ ಇದೆ. ಮತ್ತೊಮ್ಮೆ ಅಚೀರವರ ಸ್ಥಾನ ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ. ಮತ್ತೋರ್ವ ಆಟಗಾರ ಆಶೀಕ್ ರವರ ಆಗಮನವಾಗ್ತಾ ಇದೆ. ಜರ್ಸಿ ನಂಬರ್ 33. ಸ್ಕೋರ್ ಮೂವ್ಸ್ ಆನ್ ಟು 16, 16 ಆನ್ ದಿ ಬೋರ್ಡ್. ಆಶೀಕ್ ಖಂಡಿತವಾಗಿಯೂ 16 ಆನ್ ದಿ ಬೋರ್ಡ್. ಮತ್ತೆ ಹನೀಫ್ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಚತುರ್ಥ ಬಾರಿಗೆ ಹನೀಫ್ ದಾಳಿಗಾರ, ಮನಸೆಳೆದಂತಹ ದಾಳಿಗಾರ. ಬಲವಾಗಿ ದಂಡಿಸಿದ್ರು, ಯಾವುದೇ ನಿರ್ಣಯ ಕಂಡು ಬರ್ತಾ ಇಲ್ಲ. ದಂಡಿಗೆ ಬಡಿದು ಒಂದು ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಮತ್ತೆ ಮೋನೂರವರು ಸ್ಟ್ರೈಕರ್ ವಿಭಾಗದಲ್ಲಿ. ಮತ್ತೊಮ್ಮೆ ಮೋನೂರವರ ದಂಡುಗರಿಗಿಂದ ಒಂದು ಭರ್ಜರಿ ಸಿಕ್ಸ್ ಬರುತ್ತದೆ, ಕಾದು ನೋಡಬೇಕಾಗಿದೆ. What a beautiful shot. ರಿವರ್ಸ್ ಸ್ವೀಪಿಗೆ ಮನವಿ ಇಲ್ಲಿ. Oh my God, ಅಬ್ದುಲ್ ಕೈಫ್ ರವರ ಸೊಗಸಾದ ಕ್ಯಾಚ್ ಇದು. ಖಂಡಿತವಾಗಿಯೂ ವಾಟ್ ಅ ಬ್ಯೂಟಿಫುಲ್ ಕ್ಯಾಚ್. ಕಾರ್ಬನ್ ಕಮಾಲ್ ಕ್ಯಾಚ್ ಕೂಡ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಅಬ್ದುಲ್ ಕೈಫ್ ರವರು ಮೊಹಮ್ಮದ್ ಕೈಫ್ರಂತೆ ಕ್ಯಾಚ್ ಅನ್ನು ಪಡೆಯುತ್ತಾ ಇದ್ದಾರೆ. ಮೈದಾನದಲ್ಲಿ ಮಿಂಚುತ್ತಾ ಇದ್ದಾರೆ ಈ ಕೈಫ್ ಅನ್ನಂತ ಹೆಸರಿನ ಆಟಗಾರ. ಮತ್ತೊಮ್ಮೆ ಮೋನೂರವರ ಸ್ಥಾನ ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ. ಖಂಡಿತವಾಗಿಯೂ ಹನೀಫ್ ರವರ ಚೆಂಡು ಜಾದು ಕೂಡ ಅಂತ ಹೇಳ್ಬೋದು. ಎಸೆದ ಪ್ರತಿ ಚೆಂಡಿಗೂ ಕೂಡ ನಿರ್ಣಾಯಕವಾಗಿ ಬಲಿಯಾಗ್ತಾ ಇದೆ ಇಲ್ಲಿ ಆಟಗಾರನ. ಖಂಡಿತವಾಗಿಯೂ ಮತ್ತೊಮ್ಮೆ ಈಗ ಸದಕರವರ ಆಗಮನವಾಗುತ್ತಾ ಇದೆ. ಕೊನೆಯ ಒಂದು ಚೆಂಡು ಬಾಕಿ ಆಗುತ್ತಾ ಇದೆ. ಹನೀಫ್ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಾ ಇದೆ. ಕೊನೆಯ ಒಂದು ಎಸೆದ ಬಾಕಿ ಆಗಲಿದೆ. ಮತ್ತೊಮ್ಮೆ ಸದಕ. ಮತ್ತೆ ರಿವರ್ಸ್ ಸ್ವೀಪಿಗೆ ಮನವಿ. ಯಾವುದೇ ನಿಶಾನೆ ಕಂಡು ಬರುತ್ತಾ ಇಲ್ಲ. ಹನೀಫ್ ಅನ್ನುವಂತ ದಾಳಿಗಾರ ಕೇವಲ 6 ಎಸೆತಗಳ ಮುಂದೆ 2 ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ. 2 ವಿಕೆಟ್ ಅನ್ನು ಕಬಳಿಸಿದ್ದಾರೆ. ಅದು ಕೂಡ ಸಾಧಾರಣ ವಿಕೆಟ್ ಅಲ್ಲ. ಓರ್ವ ದಿಗ್ಗಜರ 2 ವಿಕೆಟ್ ಅನ್ನು ತಮ್ಮ ಜೇಬಲ್ಲಿ ಇರಿಸಿಕೊಂಡಿದ್ದಾರೆ. ಇದರೊಂದಿಗೆ ಓವರಿನ ಮುಕ್ತಾಯವಾಗ್ತಾ ಇದೆ. ಓವರಿಗೆ ನಾಂದಿ ಆಗುತ್ತಾ ಇದೆ. ಓವರಿನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 17ಕ್ಕೆ ಏರ್ತಾ ಇದೆ. 17 ಆನ್ ದಿ ಬೋರ್ಡ್. ಮತ್ತೊಮ್ಮೆ ಅಬ್ದುಲ್ ಕೈಫ್ ರವರ ಹೆಸರನ್ನು ಎತ್ತಿ ಹೇಳ್ತಾ ಇದ್ದಾವೆ. ಸೊಗಸಾದ ಕ್ಯಾಚ್ ಅನ್ನು ಪಡೆದುಕೊಂಡಿದ್ದಾರೆ ಈ ಕೈಫ್ ಅನ್ನಂತ ಈ ಒಂದು ಆಟಗಾರ. ಮತ್ತೊಮ್ಮೆ ಕೊನೆಯ ಗಳಿಗೆಯಲ್ಲಿ ಚೆಂಡನ್ನು ಕೈಗೆತ್ತಿಕೊಂಡಿರು ಮತ್ತೆ ಸಂಶೀರ್ ಯಾನಿ ಅಪ್ಪಿ. ಕೊನೆಯ 6 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಒಬ್ಬರಿನ 6 ಚೆಂಡು ಬಾಕಿಯಾಗುತ್ತಾ ಇವೆ. ಸ್ಟ್ರೈಕರ್ ವಿಭಾಗದಲ್ಲಿ ಆಶೀಕ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸದಕ. ಹಫೀಜ್ ದಾಳಿಗಾರ ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಆಶಿಕ್. ಹಫೀಜ್ ಟು ಆಶಿಕ್. ಬಲವಾಗಿ ದಾಂಡಿಸಿದ್ರು
ತಂಡಿಗೆ ಪಡೆಯುತ್ತಾ ಒಂದು ಅಂಕ ಬಹಳಷ್ಟು ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ತಾ ಇದೆ. ಮತ್ತೆ ಸದಕಾರ ಅವರು ಸ್ಟ್ರೈಕ್ ಪಡೆಯುತ್ತಾ ಇದ್ದಾರೆ. SK ವಾರಿಯರ್ಸ್ ತಂಡದ ಹೀರೋ ಆಗುತ್ತಾರ ಈ ಸದಕ. ಮತ್ತೆ ಕಾದು ನೋಡೋಣ. ಸದಕ ಇಂಟು ದ ಮಿಡಲ್. ಓಹೋ ಮೈ ಗುಡ್ನೆಸ್, ಅಪ್ಪಿರವರು ನೇರವಾಗಿ ವಿಕೆಟ್ಗೆ ಮುತ್ತ ನೀಡ್ತಾ ಇದೆ. ಚೆಂಡು ಸೀದಾ ಇದೀಗ ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ. ಜರ್ಸಿ ನಂಬರ್ 333 ಮುಷರ್ರಫ್ ರವರ ಆಗಮನವಾಗುತ್ತಾ ಇದೆ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಂಡ್ರು ಅಪ್ಪಿರವರು. ಕಾದು ನೋಡೋಣ ಮತ್ತೊಮ್ಮೆ. ತೃತೀಯ ಬಾರಿಗೆ ಮುಷರ್ರಫ್ ಎಂಟು ದ ಮಿಡಲ್. ಕಾದು ನೋಡೋಣ ಯಾವ ರೀತಿ ಪಂದ್ಯ ಕೂಡ ಸಾಗಿ ಬರುತ್ತದೆ ಎಂದು. ಅಪಿರವರ ಕೈಯಲ್ಲಿದೆ ಚೆಂಡು. ಬಲವಾಗಿ ದಂಡಿಸಲು ಪ್ರಯತ್ನ, ಖಂಡಿತವಾಗಿಯೂ ಕಿಂಚಿತ್ತು ಅವಕಾಶ ನೀಡುತ್ತಾ ಇಲ್ಲ ಅಪ್ಪಿ ಅನ್ನುವಂತ ದಾಳಿಗಾರ. ಖಂಡಿತವಾಗಿಯೂ ಅದೇ ರೀತಿಯಲ್ಲಿ ಮುಷರ್ರಫ್ ರವರು ಕೂಡ ಕಳೆದ ಪಂದ್ಯಾಟದಲ್ಲಿ ಒಂದು 6 ಅನ್ನು ಕೂಡ ಬಾರಿಸಿದ್ರು ಬಹಳಷ್ಟು ರೀತಿಯಲ್ಲಿ. ಮತ್ತೆ ಬಿಸಿ ಹೊಡೆಯಲು ಪ್ರಯತ್ನ. ಇಲ್ಲಿ ಖಂಡಿತವಾಗಿಯೂ ಆಶಿಕ್ ರವರ ಬೇಡದ ಓಟಕ್ಕೆ ಓಡಿ ಆಶಿಕ್ ರವರ ಅಂತ್ಯವಾಗುತ್ತಾ ಇದೆ. ಮತ್ತೊಮ್ಮೆ ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ಆಗಮನವಾಗುತ್ತಾ ಇದೆ. ಫಯಾಜ್ ಪಚ್ಚೂರವರ ಆಗಮನವಾಗುತ್ತಾ ಇದೆ. ಇನ್ನು ಅಪ್ಪಿ ಮುಖೇನವಾಗಿ ಕೊನೆಯ 2 ಎಸೆತಗಳು ಬಾಕಿಯಾಗುತ್ತಾ ಇವೆ. 18 ಆನ್ ದಿ ಬೋರ್ಡ್, 18ಕ್ಕೆ ಏರುತ್ತಾ ಇದೆ. ತದನಂತರ ನಡೆದ 16 ಎಸೆತಗಳ ಮುಂದೆ ಹೊಡೆದಂತ ಅಂಕಿ ಕೇವಲ 5 ಮಾತ್ರವಾಗ್ತಿದೆ. ಖಂಡಿತವಾಗಿ ಈ ಒಂದು ಉತ್ತಮ ರೀತಿಯ ಬೌಲಿಂಗ್ ಪ್ರದರ್ಶನವನ್ನು ತೋರಿಸಿಕೊಡ್ತಾ ಇದೆ ಲಯನ್ಸ್ ಅಜ್ಜಿನಡ್ಕ. 2 ಚೆಂಡು ಬಾಕಿಯಾಗುತ್ತಾ ಇದೆ ಅಭಿಮುಖೇನವಾಗಿ. 2 ಎಸೆತಗಳು ಬಾಕಿಯಾಗುತ್ತಾ ಇವೆ. ಲಾಸ್ಟ್ 2 more ಲೆಫ್ಟ್. ಬಲವಾಗಿ ದಂಡಿಸಿದ್ರು ಸೊಗಸಾದ ಹೊಡೆತ. ಅವಲಿ ಓಟಕ್ಕೆ ಪುರಸ್ಕಾರ. ಖಂಡಿತವಾಗಿ ಅವಲಿ ಓಟ. ಆಹೋ, ಚೆಂಡು ಹೋದದ್ದು ಯಾರ ಕೈಯಲ್ಲಿ? ಹನೀಫ್ ರವರ ಕೈಯಲ್ಲಿ. ಖಂಡಿತವಾಗಿಯೂ ಅವರ ಕೈಗೆ ಬಂದರೆ ಚೆಂಡು ಆಟಗಾರ ಔಟ್ ಆಗಲೇಬೇಕು. ಖಂಡಿತವಾಗಿಯೂ ಅದೇ ರೀತಿಯಲ್ಲಿ ಸೊಗಸಾಗಿ ರನ್ ಔಟ್ ಮಾಡುವುದರ ಮೂಲಕ ಪಚ್ಚೂರ್ ಅವರ ವಿಕೆಟ್ ನಷ್ಟವಾಗುತ್ತಾ ಇದೆ. ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ. 17 ಬಣಿಯಂತಾರಿ ಐಮನ್ ರವರ ಆಗಮನವಾಗುತ್ತಾ ಇದೆ. 1 ಚೆಂಡುಗಳು ಬಾಕಿಯಾಗುತ್ತಾ ಇದೆ. ಹಫೀಜ್ ಮುಖೇನವಾಗಿ ಕೊನೆಯ 1 ಚೆಂಡುಗಳು ಬಾಕಿಯಾಗುತ್ತಾ ಇವೆ. ಲಾಸ್ಟ್ 1 more to go. ಬಲವಾಗಿ ದಂಡಿಸಿದ್ರು. ಇಲ್ಲಿ ಓಟಕ್ಕೆ ಪ್ರಯತ್ನ. ಇಲ್ಲಿ 1 ಅಂಕ ಸುಲಭ ರೀತಿಯಲ್ಲಿ ಪಡೆಯುತ್ತಾ ಇದ್ದಾರೆ. ಇಲ್ಲಿ ತಮಾಷೆಯಿಂದ ಬಂದಂತ ಚೆಂಡು ಇದರೊಂದಿಗೆ ಓವರಿನ ಮುಕ್ತಾಯವಾಗ್ತಾ ಇದೆ. ಓವರಿಗೆ ನಾಂದಿ ಆಗ್ತಾ ಇದೆ.
ಖಂಡಿತವಾಗಿಯೂ ಈ ಒಂದು ಪಂದ್ಯಾಟವನ್ನು ಜಮಾಲ್ ಅಜ್ಜಿನಡ್ಕಾರ್ ಅವರು ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಬರಲು ಅವಕಾಶವಾಗಲಿಲ್ಲ. ಇವರು ಮಂಗಳೂರಿನಲ್ಲಿ ಕುಳಿತುಕೊಂಡು ಈ ಒಂದು ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಜಮಾಲ್ ಅಜ್ಜಿನಡ್ಕಾರ್ ಅವರು ಖಂಡಿತವಾಗಿಯೂ ಜಮಾಲ್ ಅಜ್ಜಿನಡ್ಕ ಈ ಒಂದು ವೀಕ್ಷಣೆಯನ್ನು ಮಂಗಳೂರಿನಲ್ಲಿ ಕುಳಿತು ನೋಡ್ತಾ ಇದ್ದಾರೆ. ಜಮಾಲ್ ಅಜ್ಜಿನಡ್ಕ ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. 30 ಎಸೆತಗಳ ಮುಂದೆ 21ರ ಗುರಿ ಬೆನ್ನಟ್ಟಬೇಕಾಗಿದೆ. 30 ಎಸೆತ 21 ಓಟ. ಬಲವಾದ ಹೊಡೆತ ಪ್ರಥಮ ಚೆಂಡಿಗೆ. ಇಲ್ಲಿ ಪ್ರಥಮ ಚೆಂಡಿಗೆ ಖಂಡಿತವಾಗಿಯೂ ತೀರ್ಪುಗಾರ ತಮ್ಮ ತೀರ್ಮಾನವನ್ನು ತಿಳಿಸಬೇಕಾಗಿದೆ. ಖಂಡಿತವಾಗಿಯೂ ಈ ಪಂದ್ಯಾಕೂಟವನ್ನು ಇಬ್ರಾಹಿಂ ಬಿಕೆಸಿ ಇವರು ಕೂಡ ಈ ಪಂದ್ಯಾಟವನ್ನು ಬೆಂಗಳೂರಿನಿಂದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ಬಲವಾದ ಹೊಡೆತ ರಾಯಿಫ್ ಮುಖೇನವಾಗಿ ಉತ್ತಮವಾದ ಕ್ಷೇತ್ರಕ್ಷಣೆಯಲ್ಲಿ ಸೊಗಸಾದ ಕ್ಷೇತ್ರ 1 ಅಂಕ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ತಾ ಇದೆ. ನೌಚಿ ಮತ್ತೆ ರಾಯಿಫ್ ರವರು ಸಜ್ಜಾಗ್ತಾ ಇದ್ದಾರೆ. ಮತ್ತೆ ಸೊಗಸಾದ ಕ್ಷೇತ್ರಕ್ಷಣೆಯಲ್ಲಿ ಖಂಡಿತವಾಗಿಯೂ ಸೊಗಸಾದ ಕ್ಷೇತ್ರಕ್ಷಣೆ ಅಪ್ಪಿ ಶಫೀಲ್ ರವರಿಂದ ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಮೋನರವರು. ಸೊಗಸಾದ ದಾಳಿ ಕ್ರಮವಲ್ಲದೆಸೆದ ವೈಟ್ ಬಾಲ್ ಎಂದು ಘೋಷಣೆ ಆಗುತ್ತಾ ಇದೆ. ಬಲವಾದ ಹೊಡೆತ ಸೊಗಸಾದ ಓ ಮೈ ಗಾಡ್ನೆಸ್. ಇಲ್ಲಿ ಖಂಡಿತವಾಗಿಯೂ ತಾವೆಲ್ಲರೂ ತಮಾಷೆಯುತವಾಗಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಇಲ್ಲಿ ಖಂಡಿತವಾಗಿಯೂ ಇಲ್ಲಿ ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿರುತ್ತೆ. ತೀರ್ಪುಗಾರ ತೀರ್ಮಾನಿದ ನಂತರ ಯಾವರು ಕೂಡ ಧ್ವನಿ ಎತ್ತಲು ಅವಕಾಶ ಬರುವುದಿಲ್ಲ. ಮತ್ತೆ ಸೊಗಸಾದ ದಾಳಿ ತೀರ್ಪುಗಾರರಿಂದ ಮತ್ತೊಮ್ಮೆ ಕ್ರಮವಲ್ಲದೆಸೆದ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಮೋನೂರವರೇ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಪವರ್ ಪ್ಲೇ ಇನ್ನು ಕೂಡ ಮತ್ತೆ ಸೊಗಸಾದ ದಾಳಿ ಯಾವುದೇ ಇಂಥವಿಲ್ಲ. ಸ್ಕೋರ್ ಮುಸಂಟು 9 on the board. 9ಕ್ಕೆ ಏರ್ತಾ ಇದೆ. ಓವರಿನ ಮುಕ್ತಾಯವಾಗ್ತಾ ಇದೆ.
ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಆಚಿ ಕೊಂಚ ಮಟ್ಟಿಗೆ ಬದಲಾವಣೆ ಬಲವಾಗಿ ಹೊಡೆಯಲು ದಂಡಿಸಿದ್ರು. ಸೊಗಸಾದ ದಾಳಿ ಲೆಗ್ ಸ್ಪಿನ್ ಮಾಂತ್ರಿಕ ಎಸೆತಗಾರ ಆಚಿ 7 ಅಂಕದ ಬಣಿ ಅಂತಾರೆ. ಆಚೀರವರ ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಈ ಬಾರಿ ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ರಾಯ್ಫ್ ರವರಿಗೆ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಮತ್ತೆ ಸೊಗಸಾದ ದಾಳಿ ಭೂಮಿ ತಾಯಿಯನ್ನು ಮುತ್ತಿಟ್ಟು ಬರ್ತಾ ಇದೆ. ಖಂಡಿತವಾಗಿಯೂ ಪಂದ್ಯದ ತಿರುವು ಯಾವ ಸಮಯ ಸಂದರ್ಭದಲ್ಲೂ ಬೇಕಾದರೂ ಬದಲಾಗಬಹುದು, ಕಾರಣ ಇದು ಕ್ರಿಕೆಟ್ ಪಂದ್ಯಾಟ. ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ ಆಚೀರವರು ಮತ್ತೊಮ್ಮೆ. ಇದೀಗ ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಆಚಿ ಖಂಡಿತವಾಗಿಯೂ ಲಯನ್ಸ್ ತಂಡದ ಈ ಒಂದು ವೀಕ್ಷಣೆಗಳಲ್ಲಿ ಮತ್ತೆ ಸೊಗಸಾದ ಆಟ. ರಾಯಿಫ್ ಇಟ್ಸ್ ಬ್ಯೂಟಿಫುಲ್, ಉತ್ತಮವಾದ ಕ್ಷೇತ್ರಕ್ಷಣೆ, ಸೊಗಸಾದ ಕ್ಷೇತ್ರ ಪಾಲಕ ಇಲ್ಲಿ ಚಮ್ಮೂರವರು ಕಾಣ ಸಿಗ್ತಾ ಇದೆ. ಇಲ್ಲಿ ತೀರ್ಪುಗಾರರು ಬೇಡದ ಓಟಕ್ಕೆ ಪ್ರಯತ್ನವನ್ನಿಡ್ತಾ ಇದ್ರು, ಕೊಂಚ ಮಟ್ಟಿಗೆ ವಿಫಲತೆ. ಲಯನ್ಸ್ ತಂಡವು ಕೊಂಚ ಮಟ್ಟಿಗೆ ವಿಫಲತೆ ಪಡಿತಾ ಇದೆ. ಇಲ್ಲಿ ಹನೀಫ್ ಅನ್ನುವಂತಹ ಓರ್ವ ದೊಡ್ಡ ತಿಮಿಂಗಿಲ ಬಲೆಗೆ ಬೀಳುತ್ತಾ ಇದೆ. ಹನೀಫ್ ರವರು ಬೇಸರದ ಸಂಗತಿಯಲ್ಲಿ ನಿರಾಶಿತರಾಗಿ ಬೆಮ್ಮಿಲಿನತ್ತ ಸಾಗುತ್ತಾ ಇದ್ದಾರೆ. ಇವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ಮತ್ತೊಮ್ಮೆ ಅಪ್ಪೀರವರನ್ನು ಕರೆತರಲಾಗಿದೆ. ಸೊಗಸಾದ ದಾಳಿಗಾರಿ ವಿಭಾಗದಲ್ಲಿ ಆಚಿ ಮುಖೇನವಾಗಿ 4ನೇ ಎಸೆತ, ಚತುರ್ಥ ಬಾರಿಗೆ ರಾಯಿಫ್ ದ ಟಾಲ್ ಮ್ಯಾನ್ into the middle. 21 to go, 11 to get. ಮತ್ತೆ ಆಚೀರವರು ವಾಟ್ ಅ ಬ್ಯೂಟಿಫುಲ್ ಡೆಲಿವರಿ. ದಾಂಡುಗಾರಿಕೆಯ ವಂಚನೆಯಿಂದ ಬಂದಂತಹ ಚೆಂಡು. ನಿಜಕ್ಕೂ ಈ ಸಂದರ್ಭದಲ್ಲಿ ಇಂಥ ಒಂದು ಓವರ್ ಬೇಕೇ ಬೇಕು. ಮತ್ತೆ 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 ಚುಕ್ಕಿ ಆಗ್ತಾ ಇದೆ. ವಾಟ್ ಅ ಬ್ಯೂಟಿಫುಲ್ ಡೆಲಿವರಿ. ಮತ್ತೆ ಚುಕ್ಕಿ ಆಗ್ತಾ ಇದೆ ಚೆಂಡು. ಆಚೀರವರು ಸೊಗಸಾದ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಆಚಿ ಮುಖೇನವಾಗಿ ಕೊನೆಯ 1 ಎಸೆತಗಳು ಬಾಕಿ ಆಗುತ್ತಾ ಇವೆ. ಲಾಸ್ಟ್ 1 ಡೆಲಿವರಿ. ವಾಡ ಗ್ಯಾಪ್. ಮತ್ತೆ ಸೊಗಸಾದ ಕ್ಷೇತ್ರಕ್ಷಣೆ. ಇಲ್ಲಿ ಅವಳಿ ಓಟವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ ಇಲ್ಲಿ ರಾಯಿಫ್. ಸೊಗಸಾದ ಆಟ. ದ ಬಿಗ್ ಮ್ಯಾನ್. ಓವರ್ ಕಿ ಸಮಾಪ್ತ್. ಓವರ್ನ ಮುಕ್ತಾಯದೊಂದಿಗೆ ತಂಡದ ಒಟ್ಟು ಮೊತ್ತ 12. 12 ಆನ್ ದಿ ಬೋರ್ಡ್. ಆಚೀರವರು ಎದುರಿಸಿದಂತಹ 6 ಚೆಂಡುಗಳ ಮುಂದೆ ಕೇವಲ 3 ಅಂಕವನ್ನು ಮಾತ್ರ ಬಿಟ್ಟುಕೊಟ್ಟಿದ್ದಾರೆ. ಇನ್ನು 18 ಚೆಂಡುಗಳ ಮುಂದೆ 9ರ ಗುರಿ ಬೆನ್ನಿಡಬೇಕಾಗಿದೆ. ಖಂಡಿತವಾಗಿಯೂ ಲೆಗ್ ಸ್ಪಿನ್ ಮಾಂತ್ರಿಕತೆಯ ಗುಣ ಅಂತ ಹೇಳ್ಬೋದು ಆಚೀರವರಿಂದ. ಇನ್ನು 18 ಎಸೆತಗಳ ಮುಂದೆ 9ರ ಗುರಿ ಬೆನ್ನೆಟ್ಟಬೇಕಾಗಿದೆ. ಖಂಡಿತವಾಗಿಯೂ ಜಮಾಲ್ ಬಾಯಿ ರವರು ವೀಕ್ಷಣೆಯಲ್ಲಿದ್ದಾರೆ. ಈ ಪಂದ್ಯಾಕೂಟದ ಪರವಾಗಿ ಇವರಿಗೂ ಕೂಡ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾವೆ. ಮತ್ತೊಮ್ಮೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಚಮ್ಮು ಉದಯೋನ್ಮುಖ ಎಸೆತಗಾರ ಸುಂದರಾಂಗ ಜಾನ ಚಮ್ಮುರವರ ಕೈಯಲ್ಲಿದೆ ಚೆಂಡು. ಇದೀಗ ಮತ್ತೊಮ್ಮೆ ಚಮ್ಮು. SK ವಾರಿಯರ್ಸ್ ತಂಡದ ಹೀರೋ ಆಗುತ್ತಾರಾ ಈ ಚಮ್ಮುರವರು? ಕಾದು ನೋಡೋಣ. ಅದೇ ರೀತಿಯಲ್ಲಿ ಪಂದ್ಯಾಕೂಟ ವೀಕ್ಷಣೆಯಲ್ಲಿ ಮುಸ್ತಫಾಕರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಈ ಪಂದ್ಯಾಕೂಟದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಸೊಗಸಾದ ದಾಳಿ
ಲಯಬದ್ಧವಾದ ಆಟ, ಸೊಗಸಾದ ದಾಳಿಗೆ ಜಾಣ್ಮೆಯುತವಾದ ಆಟ, ಖಂಡಿತವಾಗಿ ಚುರುಕಿನ ಆಟ ಕೂಡ ಅಂತ ಹೇಳ್ಬೋದು. ಅಪ್ಪಿರವರ ಪಾಲಾಗಿ ಮತ್ತೊಮ್ಮೆ ಸ್ಟ್ರೈಕ್ ಅನ್ನು ಪಡೆದುಕೊಳ್ಳುತ್ತಾ ರಾಯಿಫ್ ರವರು. ಅಡ್ಡ ಡೆಲಿವರಿ, ಚೆಂಡು ಅಡ್ಡ ಚೆಂಡಾಗ್ತಾ ಇದೆ. ಚಮ್ಮೂರವರು ಮತ್ತೆ ತಪ್ಪನ್ನು ಮಾಡ್ತಾ ಇದ್ದಾರೆ. ಇನ್ನು ಕೇವಲ ಪಂದ್ಯ ವಿಜಯಶಾಲಿ ಆಗಲು 7 ಅಂಕೆಗಳು ಮಾತ್ರ ಬೇಕಾಗುತ್ತಾ ಇದೆ. ಖಂಡಿತವಾಗಿಯೂ ದೊಡ್ಡ ಮೊತ್ತದಲ್ಲಿ ಚಿಕ್ಕ ಲಾಭ. ಮತ್ತೆ ನೋಡೋಣ, ದಾಂಡಿಸಿದರು ರಾಯಿಫ್ ರವರು. ಸೊಗಸಾದ ಹೊಡೆತ, ಬೌಂಡರಿ ದಾಖಲಾಗುತ್ತದ ಇಲ್ಲಿ. ವಾಟ್ ಅ ಬ್ಯೂಟಿಫುಲ್ ಕ್ಷೇತ್ರ ಪಾಲಕ, ಖಂಡಿತವಾಗಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವಲಿ ಓಟವನ್ನು ಪೂರ್ತಿಗೊಳಿಸಿದ್ದಾರೆ. ಸೊಗಸಾದ ಕ್ಷೇತ್ರ ಪಾಲನೆ ಶತಕಾರವರಿಂದ. ಮತ್ತೆ ರಾಯಿಫ್ ರವರು ಸ್ಟ್ರೈಕ್ ಅನ್ನು ಪಡೆಯುತ್ತಾ ಇದ್ದಾರೆ. ರಾಯಿಫ್ ಇಂಟು ದ ಮಿಡಲ್. ಚಮ್ಮೂರವರ ಕೈಯಲ್ಲಿದೆ ಚೆಂಡು. ಮತ್ತೆ ಸೊಗಸಾದ ಆಟ ಇಲ್ಲಿ. ಕ್ಯಾಚ್ ಔಟ್. ರಾಯಿಫ್ ರವರ ಪಯಣ ಕೊನೆಗೊಳ್ಳುತ್ತಾ ಇದೆ. ರಾಯಿಫ್ ದ ಜರ್ನಿ ಇಸ್ ಓವರ್. ಖಂಡಿತವಾಗಿಯೂ ರಾಯಿಫ್ ರವರ ಸ್ಥಾನ ತುಂಬಲು ಇನ್ನೋರ್ವ ಆಟಗಾರನ ಆಗಮನವಾಗುತ್ತಾ ಇದೆ. ನೌಶೀರ್, ಖಂಡಿತವಾಗಿಯೂ ನೌಶೀರ್ ಅವರ ಆಗಮನವಾಗುತ್ತಾ ಇದೆ. 2025ರ 2ನೇ ದಿನಕ್ಕೆ ಕಾಲಿಟ್ಟಂತಹ ಕೊನೆಯ ಪಂದ್ಯಾಟ ಈ ಮೈದಾನದಲ್ಲಿ ಸಾಗುತ್ತಾ ಇದೆ. ಖಂಡಿತವಾಗಿಯೂ 80% ಲಯನ್ಸ್ ವಿಜಯಶಾಲಿಯಾಗುವ ಎಲ್ಲಾ ಲಕ್ಷಣ ಕಂಡು ಬರ್ತಾ ಇದೆ. ಮತ್ತೊಂದು ಸೂಚನೆ, ಕ್ರಿಕೆಟ್ ಪಂದ್ಯಾಟ ಯಾವ ರೀತಿ ಬೇಕಾದರೂ ಬದಲಾಗಬಹುದು. ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಚಮ್ಮೂರವರು. ಚಮ್ಮು ದಾಳಿಗಾರ ಚಮ್ಮು. ಸೊಗಸಾದ ಹೊಡೆತ, ಜಾಣ್ಮೆಯುತ ಹೊಡೆತ ಇಲ್ಲಿ. ಅವಲಿ ಬೋಟಕ್ಕೆ ಕರೆ ನೀಡ್ತಾರಾ? ಇಲ್ಲ. 1 ಅಂಕವಷ್ಟೇ ಸುಲಭ ರೀತಿಯಲ್ಲಿ ಖಾತೆಯಲ್ಲಿ ಜಮಾವಣೆಗೊಳ್ಳುತ್ತಾ ಇದೆ. ಇನ್ನು ಉಳಿದಿರುವ 14 ಎಸೆತಗಳ ಮುಂದೆ ಬಹಳಷ್ಟು ರೀತಿಯ ಹೊಡೆತ. ಇದು ಸುಂದರವಾದ ಹೊಡೆತ. ಇಲ್ಲಿ ಯಾವುದೇ ಉತ್ತರ ನೀಡುತ್ತಾ ಇಲ್ಲ. ದ ಬ್ಯಾಟ್ಸ್ಮನ್ ಇಸ್ ಸೇಫ್. ಚಮ್ಮೂರವರ ಕೊನೆಯ 13 ಎಸೆತಗಳ ಮುಂದೆ 3ರ ಗುರಿ ಬೆನ್ನಟ್ಟಬೇಕಾಗಿದೆ. 13 ಎಸೆತ, 3 ಓಟ, 85% ಲಯನ್ಸ್ ತಂಡ ವಿಜಯಶಾಲಿಯಾಗುವ ಲಕ್ಷಣ ಕಂಡು ಬರ್ತಾ ಇದೆ. ನಾಳೆಯ ದಿನದಲ್ಲಿ ಎಲ್ಲಾ ಪಂದ್ಯಗಳು ಅಂತ್ಯಗೊಳ್ಳಲಿದೆ. ಫೈನಲ್ ಯಾರು ತಲುಪ್ತಾರೋ ಕಾದು ನೋಡೋಣ. ನಾಳೆಯ ದಿನಗಳಲ್ಲಿ ಆದಷ್ಟು ಬೇಗ ಪಂದ್ಯಾಟ ಕೂಡ ನಡೆಯಲಿದೆ. ಮತ್ತೊಮ್ಮೆ ಚಮ್ಮು. ಸೊಗಸಾದ ಆಟ, ಸೊಗಸಾದ ಆಟ. ಇನ್ನು ಪಂದ್ಯ ವಿಜಯಶಾಲಿಯಾಗಲು ಬೇಕಾಗಿರುವ ಸಂಖ್ಯೆಗಳು ಕೇವಲ 2. ಖಂಡಿತವಾಗಿಯೂ 90% ಲಯನ್ಸ್ ಪಾಲಾಗುತ್ತಾ ಇದೆ. ಯಾರ ಮಡಿಲಿಗೆ ವಿಜಯದ ಮಾಲೆ, ಯಾರ ಮಡಿಲಿಗೆ ಕಾದು ನೋಡೋಣ. ಮತ್ತೊಮ್ಮೆ ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಆಚಿರವರು. ಸೊಗಸಾದ ಆಟ, ಸೊಗಸಾದ ಆಟ. ಅಗಲ ಚೆಂಡು. ಪಂದ್ಯವು ಸಮಬಲಗೊಳ್ಳುತ್ತಾ ಇದೆ. ಪಂದ್ಯವು ಸಮಬಲಗೊಳ್ಳುತ್ತಾ ಇದೆ. ಪಂದ್ಯವು ಸಮಬಲಗೊಳ್ಳುತ್ತಾ ಇದೆ. ಖಂಡಿತವಾಗಿಯೂ 99% ಲಯನ್ಸ್ ಪಾಲಾಗುತ್ತಾ ಇದೆ. ಲಯನ್ಸ್ ಪಂದ್ಯಾಟ ಖಂಡಿತವಾಗಿಯೂ 4 ಪಂದ್ಯಾಟವು ಈ ಒಂದು ಮೈದಾನದಲ್ಲಿ 4 ಆಟವಾಡಿ 4 ಆಟ ಕೂಡ ವಿಜಯಶಾಲಿಯಾಗಿದೆ. ಲಯನ್ಸ್ ಅಜ್ನಡ್ಕ, ಜಮಾಲ್ ಅಜ್ನಡ್ಕ ಇವರ ನೇತೃತ್ವದಲ್ಲಿ ಇರುವ ತಂಡ 4 ಆಟವನ್ನು ಆಡಿ 4 ಪಂದ್ಯಾಟವು ವಿಜಯಶಾಲಿಯಾಗಿದೆ. ವಿಜಯ ಪದಕ್ಕೆ ಹಾರುತ್ತಾ ಇದೆ. ಇದು ಲಯನ್ಸ್ ಅಜ್ನಡ್ಕ. ಲಯನ್ಸ್ ನ ರೋರಿಂಗ್ ಶುರುವಾಗಿದೆ. ಮತ್ತೊಮ್ಮೆ ಸಮಬಲಗೊಳ್ಳುತ್ತಾ ಇದೆ ಪಂದ್ಯಾಟವು. ಇನ್ನು 1 ಅಂಕೆಗಳು ಬಾಕಿ ಆಗಲಿದೆ.
ನಾಳೆಯ ಪಂದ್ಯಾಟವು ಸರಿ ಸಮಯಾಗಿ 8:00 ಎಲ್ಲ ಆಟಗಾರರು ಸೈನ್ ಅಪ್ ಗೋಸ್ಕರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಫೈನಲ್ ಪಂದ್ಯಾಟ ಕೂಡ ನಾಳೆ ನಡೆಯಲಿದೆ. ಮತ್ತೆ ಸೊಗಸಾದ ಆಟ ಫಾಂತಿ, ಖಂಡಿತವಾಗಿಯೂ ಇಲ್ಲಿ ಅಪ್ಪಿರವರು ರನ್ ಔಟ್ ಆಗ್ತಾ ಇದ್ದಾರೆ. ಖಂಡಿತವಾಗಿಯೂ ಅಪ್ಪಿರವರ ವಿಕೆಟ್ ನಷ್ಟದಲ್ಲಿದೆ. ಇವರ ಸ್ಥಾನವನ್ನು ತುಂಬಲು ಅಬ್ದುಲ್ ಕೈಫರ್ ಅವರ ಆಗಮನವಾಗುತ್ತಾ ಇದೆ. ಇನ್ನು ಬೇಕಾಗಿದೆ ಕೇವಲ 1 ಅಂಕೆ. ಪಂದ್ಯವು ವಿಜಯಶಾಲಿ ಆಗಲು 1 ಅಂಕೆ ಬೇಕಾಗ್ತಾ ಇದೆ. ಜರ್ಸಿ ನಂಬರ್ 05 ಬ್ಯೂಟಿಫುಲ್ ಮ್ಯಾನ್ ಅಬ್ದುಲ್ ಕೈಫರ್ ಅವರ ಆಗಮನವಾಗುತ್ತಾ ಇದೆ. ಖಂಡಿತವಾಗಿಯೂ ಸೊಗಸಾದ ಕ್ಯಾಚ್ ಅನ್ನು ಕೂಡ ಪಡೆದುಕೊಂಡಿದ್ರು ಈ ಅಬ್ದುಲ್ ಕೈಫರ್ ಅವರು. ಇದೀಗ ಮತ್ತೆ ಕ್ಯಾನ್ಸಾ ಮೈದಾನದಲ್ಲಿ ಅಬ್ದುಲ್ ರಫ್ ಇಂಟು ದ ಮಿಡಲ್, 1 ಚೆಂಡಿಗೆ ಮೂಲಕ ಪಂದ್ಯ ವಿಜಯಶಾಲಿಯಾಗಲು 1 ಅಂಕೆಗಳು ಮಾತ್ರ ಬೇಕಾಗುತ್ತಾ ಇದೆ. What a beautiful shot, Abdul Raif. He finishes style. Congratulations, Lions Ajinadika. What a beautiful match. ಖಂಡಿತವಾಗಿಯೂ ಸೊಗಸಾದ ಆಟ ಕೂಡ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಈ ಒಂದು ಪಂದ್ಯ ಕೂಡದ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಮ್ಯಾಚ್ ಖಂಡಿತವಾಗಿಯೂ ನೌಫಲ್ ಪಾಲಾಗುತ್ತಾ ಇದೆ. ನೌಫಲ್ ಮುಳ್ಳುಗುಡ್ಡೆ ಎಲ್ಲಿದ್ದರೂ ನಮ್ಮೊಂದಿಗೆ ಸಂಪರ್ಕಿಸಬೇಕು. ಇವರಿಗೆ ಇಕ್ಬಾಲ್ ಇವರು ಈ ಒಂದು ಸನ್ಮಾನವನ್ನು ಕೊಡಬೇಕು. ನೌಫಲ್ ಮುಳ್ಳುಗುಡ್ಡೆ ಎಲ್ಲಿದ್ದರೂ ನಮ್ಮೊಂದಿಗೆ ಸಂಪರ್ಕಿಸಬೇಕು. ಪಂದ್ಯದಲ್ಲಿ ಲಯನ್ಸ್ ಅಂಜಿನಡ್ಕದ ನೌಫಲ್. ಅದೇ ರೀತಿಯಲ್ಲಿ ನಾಳೆಯ ಪಂದ್ಯಾಟ ಮುಂದಿನ ಪಂದ್ಯಾಟ, ನಾಳೆಯ ಪಂದ್ಯಾಟ ಸರಿಯಾದ ಸಮಯಕ್ಕೆ ಜರುಗಲಿದೆ. 8:00 ನಾಳೆಯ ಪಂದ್ಯಾಟ ಸರಿಯಾದ ಸಮಯಕ್ಕೆ ಬ್ಲ್ಯಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಚಾಲೆಂಜರ್ಸ್ ಅಜಿನಡ್ಕ. ದಯವಿಟ್ಟು ನಮ್ಮನ್ನು ಅವಕಾಶ ಮಾಡಿಕೊಡಬೇಡಿ. ಕಾಯಲು ಸಮಯ ನಮ್ಮನ್ನು ಕಾಯುವುದಿಲ್ಲ, ನಾವು ಸಮಯಕ್ಕೆ ಕಾಯಬೇಕಾಗಿದೆ. ಬ್ಲ್ಯಾಕ್ ಪ್ಯಾಂಥರ್ಸ್ ವಿರುದ್ಧವಾಗಿ ಚಾಲೆಂಜರ್ಸ್ ಅಜಿನಡ್ಕ ಆದಷ್ಟು ಬೇಗ ಖಂಡಿತವಾಗಿಯೂ ನಾಳೆ 8:00 ದಯವಿಟ್ಟು ನಮ್ಮೂರಿನ ಪಂದ್ಯಾಟವಾಗಿದೆ. ಎಂಟುವರೆಗೆ ಸೈನ್ ಅಪ್ ಆಗಬೇಕಾಗಿದೆ. ನಾಳೆಯ ದಿನವೂ ಎಲ್ಲ ತೀರ್ಪಾಗಲಿದೆ. ಫೈನಲ್ಗೆ ತಲುಪುವವರು ಯಾರು, ವಿಜಯ ಪತಾಕೆ ಏರಿಸುವವರು ಯಾರು, ವಿಜಯದ ಬಾವುಟವನ್ನು ಹಾರಿಸುವವರು ಯಾರು, ಕಾದು ನೋಡೋಣ. ಮತ್ತೊಮ್ಮೆ ಕಂಗ್ರಾಚುಲೇಷನ್ ಲಯನ್ಸ್ ಅಜಿನಡ್ಕ. ನಾಳೆ ಸರಿಯಾದ ಸಮಯಕ್ಕೆ ಎಲ್ಲ ಆಟಗಾರ